ಸದರ್ನ್ ವಾರಿಯರ್ಸ್ ತಂಡದ ಆಟಗಾರರು ಲೈನ್ ಅಪ್ ನಲ್ಲಿ ಸಹಕರಿಸಬೇಕು. ಅದೇ ರೀತಿ ಮೂರನೇ ಹಂತವಾಗಿ ವೆಲಂಕಣಿ ಸಿಕ್ಸರ್ಸ್ ತಂಡದ ಆಟಗಾರರು ಲೈನ್ ಅಪ್ ನಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೆಲಂಕಣಿ ಸ್ಟ್ರೈಕರ್ಸ್ ತಂಡದ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮಾರುತಿ ಚಾಲೆಂಜರ್ಸ್ ತಂಡದ ಆಟಗಾರರು ತಮಗೆ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾರುತಿ ಚಾಲೆಂಜರ್ಸ್ ತಂಡದ ಆಟಗಾರರಿಗೆ ವೆಲ್ಕಮ್ ಬ್ರದರ್ಸ್ ತಂಡದ ಆಟಗಾರರು ತಮಗಾಗಿ ಇಲ್ಲಿ ಕಾಯ್ತಾ ಇದ್ದಾರೆ. ವೆಲ್ಕಮ್ ಬ್ರದರ್ಸ್ ತಂಡದ ಆಟಗಾರರು ಮಾರುತಿ ಚಾಲೆಂಜರ್ಸ್ ತಂಡದ ಆಟಗಾರರಿಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಹಲೋ 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 ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಕೆಪಿಎಲ್ ಕುಳಾಲು ಇದರ ಆಶ್ರಯದಲ್ಲಿ ಲೀಗ್ ಮಾದರಿಯ ಹೊನಲು ಬೆಳಕಿನ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಕುಳಾಲು ಪ್ರೀಮಿಯರ್ ಲೀಗ್ ಸೀಸನ್ 10 ಇದರ ವತಿಯಿಂದ ಆಯೋಜಿಸಲ್ಪಟ್ಟಂತಹ ಈ ಪಂದ್ಯಾಕೂಟದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಲೇಬೇಕಾಗಿದ್ದಂತಹ ವಿಟ್ಲ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೊಡಂಗಾಯಿ ಇದರ ಅಧ್ಯಕ್ಷರು, ಈ ಭಾಗದ ಅಭಿವೃದ್ಧಿಯಲ್ಲಿ ನವ ಚರಿತ್ರೆಯನ್ನ ಬರೆದಂತಹ ಸನ್ಮಾನ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲು ನಮ್ಮ ಇವತ್ತಿನ ಸಮಾರಂಭದ ಗೌರವಾನ್ವಿತ ಅತಿಥಿಗಳು. ಅದೇ ರೀತಿ ಶ್ರೀಯುತ ತಿಮ್ಮಪ್ಪರೈ ಬದಿರ್ಕ ಪ್ರಗತಿಪರ ಕೃಷಿಕರು, ಕೊಲ್ನಾಡು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಸನ್ಮಾನ ಶ್ರೀಯುತ ಅಶ್ರಫ್ ಸಾಲತ್ತೂರು ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಬೇಕು, ತಮ್ಮನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಫೆಲಿಕ್ಸ್ ಡಿಸೋಜಾ ಅರಣ್ಯ ವಲಯಾಧಿಕಾರಿಗಳು ಸುಳ್ಯ, ಅದೇ ರೀತಿ ಯುವ ನಾಯಕರಾಗಿರುವಂತಹ ಆಫೀಸ್ ಸಾಲತ್ತೂರ್ ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಬೇಕು. ಶಶಿಧರ್ ರೈ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಳಾಲು ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಳಿ. ಶಿವಾನಂದ ನಾಯಕ್ ಅಧ್ಯಕ್ಷರು ವಾರಾಹಿ ಯುವ ವೃಂದ ರಿಜಿಸ್ಟರ್ಡ್ ಕುಳಾಲು, ಎಸ್ಪಿ ಅಬೂಬಕರ್ ಅಧ್ಯಕ್ಷರು ಬದ್ರಿಯಾ ಜುಮಾ ಮಸೀದ್ ಕುಳಾಲು ಬಂಡಮಗೇರು, ಅಮರ್ನಾಥ್ ಶೆಟ್ಟಿ ಅಧ್ಯಕ್ಷರು ದಾಸಗಿರಿ ಭಜನಾ ಮಂದಿರ ಕುಳಾಲು, ಪೆಲಿಸ್ ವೇಗಸ್ ಕಮ್ಮಾಜೆ ಮಾಜಿ ಉಪಾಧ್ಯಕ್ಷರು ನಿತ್ಯಾದರ್ ಮಾತೆ ದೇವಾಲಯ ಸಾಲತ್ತೂರು ಮೊದಲಾದ ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲಾ ತಂಡಗಳು ಕೂಡ ಲೈನ್ ಅಪ್ ಆಗಿ ಇವತ್ತಿನ ಪಂದ್ಯಾಕೂಟದಲ್ಲಿ ಭಾಗವಹಿಸುವ 6 ತಂಡಗಳು ಕೂಡ ಸಮವಸ್ತ್ರಧಾರಿಗಳಾಗಿ ಲೈನ್ ಅಪ್ ಆಗಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭ 6 ತಂಡಗಳು ಕೂಡ ಲೈನ್ ಅಪ್ ಆಗಿ ನಮ್ಮೊಂದಿಗೆ ಸಹಕಾರವನ್ನು ಕೊಡ್ತಾ ಇದೆ. ಕುಳಾಲಿನ ಚರಿತ್ರೆಯಲ್ಲಿ ಕೆಪಿಎಲ್ ಕುಳಾಲು ಇದರ ಆಶ್ರಯದಲ್ಲಿ ಲೀಗ್ ಮಾದರಿಯ ಹೊನಲು ಬೆಳಕಿನ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಹೊಸದೊಂದು ಇತಿಹಾಸವನ್ನು ನಿರ್ಮಿಸಿ ಕುಳಾಲು ಪ್ರೀಮಿಯರ್ ಲೀಗ್ ಸೀಸನ್ 10 ಸಮಾರಂಭದ ಅತಿಥಿ ಗಣ್ಯರು ಇದೀಗಾಗಲೇ ಕ್ರೀಡಾಂಗಣದಲ್ಲಿ ಆಸೀನರಾಗಿದ್ದಾರೆ. ಎಲ್ಲ ಅತಿಥಿ ಗಣ್ಯರನ್ನ ಸಾಕ್ಷಿಗೊಳಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿರಂತರವಾಗಿ ಹೊನಲು ಬೆಳಕಿನಿಂದ ಸೂರ್ಯ ಬೆಳಕಿನವರೆಗೆ ನಿರಂತರವಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಸಾಗಿ ಬರಲಿಕ್ಕಿದೆ. ತಮ್ಮೆಲ್ಲರ ಸಹಕಾರ ಈ ಒಂದು ಪಂದ್ಯಾಕೂಟದ ಉದ್ದಕ್ಕೂ ಯಾಶಿಸ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸಲಿಕ್ಕೆ ಮುಂದಾಗ್ತಾ ಇದ್ದೇವೆ. 6 ತಂಡದ ಆಟಗಾರರಿಗೂ ಕೂಡ ತಾವು 6 ತಂಡಗಳಿಗೂ ಕೂಡ ಶುಭವನ್ನ ಹಾರೈಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಇದೀಗ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಆಸೀನರಾಗಿದ್ದಾರೆ. ಸಮಾರಂಭದ ಕೇಂದ್ರೀಯ ಬಿಂದು ಈ ಕುಳಾಲು ಎನ್ನುವ
ಪ್ರದೇಶವನ್ನು ನೆನೆಸುವಂತಹ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನೆನಪಿಗೆ ಬರುವಂತಹ ಮರೆಯಲಾಗದ ಹೆಸರು, ಕುಳಾಲಿನ ಅಭಿವೃದ್ಧಿಯ ಜನಕ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲದ, ಸಾಟಿ ಇಲ್ಲದ ಸರಿಸಾಟಿ ಇಲ್ಲದ ವ್ಯಕ್ತಿತ್ವ, ವಿಟ್ಲ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಕೊಡಂಗ ಇದರ ಅಧ್ಯಕ್ಷರು, ನಮ್ಮ ಸಾಲೆತ್ತೂರು ಇರಬಹುದು, ಕೊಲ್ನಾಡು ಗ್ರಾಮವನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾದರಿ ಗ್ರಾಮವನ್ನಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಸನ್ಮಾನ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲು ತಾವು ಈ ವೇದಿಕೆಯಲ್ಲಿದ್ದೀರಿ. ತಮ್ಮನ್ನ ಎಲ್ಲ ಆಟಗಾರರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮನಸ್ಸಿನ ಅಂತರಾಳದಿಂದ ಸ್ವಾಗತಿಸ್ತಾ ಇದ್ದೇವೆ. ಕ್ಲಾಪ್ಸ್ ಗೋ. ಅಶ್ರಫ್ ರವರು ತಮಗೆ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸಬೇಕು. ಪ್ರೀತಿಯ ಸಂಕೇತವಾಗಿರುವ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅಶ್ರಫ್ ರವರು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಪ್ರಗತಿಪರ ಕೃಷಿಕರು, ನಮ್ಮ ವಾರಾಯಿ ಯುವಕ ಸಂಘದೊಂದಿಗೆ ನಿರಂತರ ಸಂಪರ್ಕವನ್ನು ನೀಡಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಲಹೆ ಸೂಚನೆ ನೀಡಿ ಸಹಕಾರವನ್ನು ಕೊಡುವಂತಹ ತಿಮ್ಮಪ್ಪರೈ ಬದಿರ್ಕ ಪ್ರಗತಿಪರ ಕೃಷಿಕರು ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅಶೋಕ್ ರವರು ತಮಗೆ ಪ್ರೀತಿಯ ಸಂಕೇತವಾಗಿರುವ ಗುಲಾಬಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಕೊಲ್ನಾಡು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, ಕೊಲ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರುವಂತಹ ಅಶ್ರಫ್ ಸಾಲತ್ತೂರು ಅಧ್ಯಕ್ಷರು ಕೊಲ್ನಾಡು ಗ್ರಾಮ ಪಂಚಾಯತ್, ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವುದರ ಮೂಲಕ ನಮ್ಮೊಂದಿಗೆ ಪ್ರೀತಿಯನ್ನು ಹಂಚಿಕೊಂಡಿದ್ದೀರಿ. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ತಮಗೆ ಸನತ್ ರವರು, ಪ್ರಕೃತಿ ಸೊಬಗಿನ ಊರಿನ ಮುದ್ದಿನ ಹುಡುಗ ಸನತ್, ತಮಗೆ ಪ್ರೀತಿಯ ಸಂಕೇತವಾಗಿರುವಂತಹ ಗುಲಾಬಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ತಾವು ಕೈ ಚಪ್ಪಾಳೆಯನ್ನು ತಟ್ಟುವುದಕ್ಕೆ ಯಾವುದೇ ಕಾರಣಕ್ಕೂ ಮರೆಯಬಾರದು, ಹೆದರಬಾರದು, ಜೋರಾಗಿ ಕೈ ಚಪ್ಪಾಳೆಯನ್ನು ತಟ್ಟಿ ನಮ್ಮೊಂದಿಗೆ ಪ್ರೋತ್ಸಾಹಿಸಬೇಕು. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧರ್ಮೇಂದ್ರ ರೈ ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಬೇಕು, ತಮ್ಮನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ
ಈ ಊರಿನಲ್ಲಿ ಯಾರಿಗೂ ಕಷ್ಟ ಆದಂತಹ ಸಂದರ್ಭದಲ್ಲಿ ಹೆಗಲಿಗೆ ಹೆಗಲು ಕೊಡುತ್ತಿದ್ದ ಈ ಒಂದು ಕ್ರೀಡಾಕೂಟ ಇಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ನಾವು ಯಾರು ಕೂಡ ಮರೆಯಲಿಕ್ಕಾಗದಂತಹ ಒಂದು ಹೆಸರು, ಎಲ್ರಿಗೂ ಕೂಡ ಆಪತ್ತಿನ ಕಾಲದಲ್ಲಿ ಆಪತ್ ಬಾಂಧವನಂತೆ ಕೆಲಸಕ್ಕೆ ಸಹಕಾರವನ್ನು ಕೊಡ್ತಿದ್ದಂತಹ ಶಮೀರ್ ಅವರನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪಿಸಲೇಬೇಕು. ಅವರ ತಂದೆ ವೇದಿಕೆಯಲ್ಲಿದ್ದಾರೆ, ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಫೆಲಿಕ್ಸ್ ಡಿಸೋಜಾ ಅರಣ್ಯ ವಲಯಾಧಿಕಾರಿಗಳು ಸುಳ್ಯ, ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತಹ ಕ್ರೀಡಾಕೂಟವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಆಗಮಿಸಿದ ಫೆಲಿಕ್ಸ್ ಡಿಸೋಜಾ ತಮಗೆ ರಫೀಕ್ ಅವರು ಪ್ರೀತಿಯ ಸಂಕೇತವಾಗಿರುವಂತಹ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಸಮಾರಂಭದ ಮುಖ್ಯ ಅತಿಥಿ ಹಳೆ ವಿದ್ಯಾರ್ಥಿ ಸಂಘ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಳಾಲು ಇದರ ಅಧ್ಯಕ್ಷರಾಗಿ ಶಾಲೆಯನ್ನ ಎಲ್ಲ ರೀತಿಯಿಂದಲೂ ಕೂಡ ಅಭಿವೃದ್ಧಿಯ ಪದದತ್ತ ಕೊಂಡೊಯ್ತಾ ಇರುವಂತಹ ಶಶಿಧರ್ ರೈ ತಾವು ಕೂಡ ವೇದಿಕೆಯಲ್ಲಿದ್ದೀರಿ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತಿಸ್ತಾ ಇದ್ದೇವೆ. ತಮಗೆ ಅವರ ಅನುಪಸ್ಥಿತಿಯನ್ನು ನಾವು ಬಯಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಈ ಒಂದು ಸಂಘವನ್ನ ವಾರಾಹಿ ಯುವ ವೃಂದ ರಿಜಿಸ್ಟರ್ಡ್ ಕುಳಾಲು ಇದನ್ನ ಸಮರ್ಥವಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಎಲ್ಲರನ್ನ ಬಹಳ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಕೊಂಡೊಯ್ಯುತ್ತಿರುವ ಸಮರ್ಥ ನಾಯಕತ್ವ ಶಿವಾನಂದ ನಾಯ್ಕ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅಜೀಜ್ ಬಂಡಮಗಿರು ತಮಗೆ ಗುಲಾಬಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಪ್ರದೀಪ್ ಶೆಟ್ಟಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ. ದಯವಿಟ್ಟು ತಾವು ವೇದಿಕೆಯನ್ನು ಸೇರ್ಕೊಳ್ಬೇಕು. ಪ್ರದೀಪ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದ್ದೀರಿ. ಎಲ್ಲ ಮಹನೀಯರ ಪರವಾಗಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಬದ್ರಿಯಾ ಜುಮಾ ಮಸೀದಿ ಕುಳಾಲು ಬಂಡಮಗಿರಿದ ಅಧ್ಯಕ್ಷರಾಗಿರುವಂತಹ SP ಅಬೂಬಕರ್ ಅವರಿದ್ದೀರಿ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಜೋಸ್ವಿನ್ ತಮಗೆ ಗುಲಾಬಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಜೋಸ್ವಿನ್ ಅವರು SP ಅಬೂಬಕರ್ ಅವರಿಗೆ ಗುಲಾಬಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ದಾಸಗಿರಿ ಭಜನಾ ಮಂದಿರ ಕುಳಾಲು ಇದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಅಮರನಾಥ್ ಶೆಟ್ಟಿ ಅವರು ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಎಲ್ಲರ ಮಹನೀಯರ ಪರವಾಗಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮೋನಪ್ಪ ಕೆದುಮೂಲೆ ತಮಗೆ ಗುಲಾಬಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಮಾರಂಭದ ಅಮರನಾಥ್ ಶೆಟ್ಟಿ ಅಧ್ಯಕ್ಷರು ದಾಸಗಿರಿ ಭಜನಾ ಮಂದಿರ ಕುಳಾಲು. ಅದೇ ರೀತಿ ನಿತ್ಯಾದರ್ ಮಾತೆ ದೇವಾಲಯ ಸಾಲೆತ್ತೂರು ಇದರ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಫೆಲಿಕ್ಸ್ ವೇಗಸ್ ಕಮ್ಮಾಚೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ವಿವೇಕ್ ಡಿಸೋಜಾ ತಮಗೆ ಗುಲಾಬಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ಯುವ ಮುಖಂಡರಾಗಿರುವಂತಹ ಆಫೀಸ್ ಸಾಲೆತ್ತೂರು ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ರಾಜಿಕ್ ಅವರು ತಮಗೆ ಗುಲಾಬಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಊರಿನಲ್ಲಿ ಬೆಳಗಿದಂತಹ ಪ್ರತಿಭೆ ಪ್ರದೀಪ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದರ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಪ್ರದೀಪ್ ಕುಮಾರ್ ಶೆಟ್ಟಿ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸೋನ್ ಪ್ಲೀಸ್ ಕಮ್ ಟು ದಿ ಸ್ಟೇಜ್ ಅಂಡ್ ಗಿವ್ ಟು ದಿ ಫ್ಲವರ್. ಪ್ರದೀಪ್ ಶೆಟ್ಟಿ ಅವರಿಗೆ ಗುಲಾಬಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗಾಗಲೇ ಹೇಳಿದಂತೆ ಶಮೀರ್ ಅವರ ತಂದೆ ಅಬ್ದುಲ್ ರಹಿಮಾನ್ ಅವರು ಕೂಡ ವೇದಿಕೆಯಲ್ಲಿ ತಮ್ಮನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ನಿತೇಶ್ ಬಂಡಮುಗಿಯರು ಅದೇ ರೀತಿ ಇನ್ನೊಂದು ಗೌರವಾನ್ವಿತ ಅತಿಥಿ ಧರ್ಮೇಂದ್ರ ರೈ ಬದಿಯಡ್ಕ ತಾವು ಕೂಡ ವೇದಿಕೆಯಲ್ಲಿದ್ದೀರಿ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅಶ್ರಫ್ ಕಲ್ಲಜೇರ ತಾವು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಕಾಣುವಂತಹ ಸಂದರ್ಭದಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ನಿಂತಿರುವಂತಹ 6 ತಂಡದ ಆಟಗಾರರು ಬೆಳೆಯುವಂತಹ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾವು ಗೆಳೆಯರು ಹೃದಯ ಹೂವಿನ ಅಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ ಎನ್ನುವ ಕವಿಯ ಮಾತಿನಂತೆ ಭವಿಷ್ಯದ ಪ್ರಜೆಗಳಾಗಿ ರೂಪಿಸಲಿಕ್ಕಂತಹ
ಭವಿಷ್ಯದ ಪ್ರಜೆಗಳನ್ನ ಸಮಾನ ಮನಸ್ಕರನ್ನ ಒಂದೇ ವೇದಿಕೆಯಲ್ಲಿ ಕರೆತರುವ ಉದ್ದೇಶದಿಂದ ಕೆಪಿಎಲ್ ಕುಳಾಲು ಲೀಗ್ ಮಾದರಿಯ ಹೊನಲು ಬೆಳಕಿನ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಕುಳಾಲು ಪ್ರೀಮಿಯರ್ ಲೀಗ್ ಸೀಸನ್ 10 ಇವತ್ತಿನ ಸಮಾರಂಭದ ಪ್ರಮುಖ ಹಂತಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಹಲೋ ಈ ಒಂದು ಕೆಪಿಎಲ್ ಕುಳಾಲು ಆಯೋಜಿಸುವಂತಹ ಸಂದರ್ಭದಲ್ಲಿ ನಮಗೆ ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ, ಊರಿನವರು ಸಹಕಾರವನ್ನು ಕೊಟ್ಟಿದ್ದಾರೆ. ಅಂದ್ರೆ ಊರು ಅಂದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಎಲ್ಲರೂ 10 ತಾಯ ಮಕ್ಕಳು ಒಂದೇ ತಾಯ ಮಕ್ಕಳಂತೆ ಒಂದು ವೇದಿಕೆಯಲ್ಲಿ ಕಾಣುವಾಗ ಅದುವೇ ಒಂದು ಸುಂದರ ನೋಟ. ಈ ಒಂದು ಸುಂದರ ನೋಟವನ್ನು ಕಾಣುವಂತಹ ಸಂದರ್ಭದಲ್ಲಿ ಎಲ್ಲ ಮಹನೀಯರು ನಮಗೆ ಈ ಒಂದು ಪಂದ್ಯಾಕೂಟಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ₹1 ಹಿಡಿದು 10,000ವರೆಗೂ ಸಹಕಾರವನ್ನು ಕೊಡುವವರು ಇರಬಹುದು. ಆದರೆ ಈ ಒಂದು ಸಹಕಾರವನ್ನು ಕೊಟ್ಟಂತಹ ಹಣವನ್ನ ನಾವು ಯಾವುದೇ ಕಾರಣಕ್ಕೂ ₹1 ಕೂಡ ವ್ಯರ್ಥ ಮಾಡದೆ ನಮಗೆ ಇದರಲ್ಲಿ ಉಳಿದಂತಹ ಹಣವನ್ನ ಅದರ ಒಂದು 10% ಕಲಿಯುವಂತಹ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಆಯೋಜಿಸಿದ್ದೇವೆ. ಅವರಿಗೆ ಪುಸ್ತಕ ಮತ್ತು ಸ್ಟೇಷನರಿ ಸಾಮಗ್ರಿಗಳನ್ನು ಒದಗಿಸಿಕೊಡುವುದರ ಮೂಲಕ ಕಲಿಯುವ ವಿದ್ಯಾರ್ಥಿಗಳ ಕುಳಾಲು ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಾಲಾ ಪುಸ್ತಕ ಹಾಗೂ ಸ್ಟೇಷನರಿಗಳನ್ನ ನೀಡುವಂತಹ ಒಂದು ಬಹುದೊಡ್ಡ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದೆ. ಇಲ್ಲೀಗ ಸಾಂಕೇತಿಕವಾಗಿ ನಾವು ಪುಸ್ತಕವನ್ನು ವಿತರಿಸ್ತೇವೆ, ನಂತರ ಅದನ್ನ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಿಗುವಂತೆ ನಾವು ಅದನ್ನು ಹಂಚಲಿಕ್ಕಿದ್ದೇವೆ. ಇದೀಗ ತಮ್ಮ ಜೋರಾದ ಕೈ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ತೀನಿ. ಪ್ಲೀಸ್ ಕಮ್ ಟು ದಿ ಸ್ಟೇಜ್. ಕುಳಾಲು ಶಾಲೆಯ ಬೆಳೆಯುವಂತಹ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವಂತಹ ಕರ್ತವ್ಯ ಸನ್ಮಾನ ಶ್ರೀಯುತ ಸುಭಾಷ್ ಶೆಟ್ಟಿ ಕುಳಾಲು ಎಲ್ಲ ಅತಿಥಿ ಗಣ್ಯರು ಜೊತೆಗೂಡಿ ಇದೀಗ ಸಾಂಕೇತಿಕವಾಗಿ ಪುಸ್ತಕವನ್ನು ವಿತರಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ನಿಜಕ್ಕೂ ಕೂಡ ಅಭಿನಂದಿಸಲೇಬೇಕಾಗಿದಂತಹ ವಿಚಾರ. ಚಲಂ ಚಿತ್ತಂ ಚಲಂ ವಿತ್ತಂ ಚಲಂ ಜೀವಿತ ಯೌವನಂ ಚಲಾಚಲಮಿದಂ ಸರ್ವ ಕೀರ್ತ್ಯರ್ಯಸ ಜೀವತಿ. ಯಾವ ಪುರುಷ ಯಾವ ವ್ಯಕ್ತಿ ಸಮಾಜದ ಕಣ್ಣಾಗಿ ಸಮಾಜದ ದುಃಖಿತರ ಕಣ್ಣೀರು ಒರೆಸುವಂತಹ ಕಾರ್ಯಕ್ರಮಕ್ಕೆ ಮುಂದಾಗ್ತಾನೋ ಅವನ ಕೀರ್ತಿ ಹಾಗೂ ಶ್ರೇಯಸ್ಸು ಸದಾ ಶಾಶ್ವತವಾಗಿರುತ್ತದೆ ಎನ್ನುವ ಮನಸ್ಸಿನ ಅಂತರಾಳದ ಮಾತಿನೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿದ್ದಂತಹ ನಮ್ಮ ಎಲ್ಲ ಅತಿಥಿ ಗಣ್ಯರು ಬಹುಶಃ ಆಮಂತ್ರಣ ಪತ್ರಿಕೆಯಲ್ಲಿ ಯಾರೆಲ್ಲ ಹೆಸರನ್ನ ನೀಡಲಾಗಿತ್ತು ಆ ಎಲ್ಲ ಅತಿಥಿಗಳು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅದೇ ರೀತಿ ಓರ್ವ ಅತಿಥಿಗಳು ಮಾತ್ರ ಬಾಕಿಯಾಗಿತ್ತು, ಅವರು ಕೂಡ ಇದೀಗ ವೇದಿಕೆಯನ್ನ ಸೇರ್ಕೊಳ್ತಾ ಇದ್ದಾರೆ. ಶಶಿಧರ್ ರೈ ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಳಾಲು, ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಬೇಕು. ತಮ್ಮನ್ನ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ತಮಗೆ ಶಿವರಾಜ್ ರವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಣ್ಣ ಮುಂದೆ ಕಾಣುತ್ತಿರುವ ಟ್ರೋಫಿ ಅನಾವರಣಗೊಳ್ತಾ ಇದೆ. ಯಾರಿಗಾಗಿರಬಹುದು ಈ ಟ್ರೋಫಿ? ಈ ಒಂದು ಪಂದ್ಯಾಕೂಟದಲ್ಲಿ ಬಲಿಷ್ಠ, ಬಲಾಢ್ಯ, ಪ್ರಖ್ಯಾತ, ಪ್ರಸಿದ್ಧ, ಪ್ರಬುದ್ಧ ವಿವಿಧ ಕಡೆಗಳಲ್ಲಿ ನಡೆದಂತಹ ಟೂರ್ನಮೆಂಟ್ ನಲ್ಲಿ ಯಶಸ್ವಿಯಾದಂತಹ ಪ್ರದರ್ಶನವನ್ನು ನೀಡುವುದರ ಮೂಲಕ ಪ್ರಖ್ಯಾತಿಯನ್ನು ಗಳಿಸಿದ ಆಟಗಾರರು, ಈ ಮಣ್ಣಿನಲ್ಲಿ ಬೆಳಗಿದಂತಹ ಕ್ರೀಡಾಪಟುಗಳು, ಆ ಕ್ರೀಡಾಪಟುಗಳು ಜೊತೆಗೂಡಿ 6 ತಂಡಗಳಾಗಿ 6 ವಿಭಾಗಗಳಲ್ಲಿ ಹಂಚಲ್ಪಟ್ಟು ಇವತ್ತು ಯಾರಿಗೆ ಈ ಟ್ರೋಫಿ ಯಾವ ತಂಡಕ್ಕೆ ಹೆತ್ತಲು ಅರ್ಹತೆಯನ್ನ ಪಡೆಯಲಿಕ್ಕಿದೆ ಎನ್ನುವುದು ಕುತೂಹಲಕಾರಿಯಾದಂತಹ ಪ್ರಶ್ನೆ. ಇದೀಗ ಈ ಟ್ರೋಫಿಯನ್ನು ಅನಾವರಣಗೊಳಿಸುವುದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಲೈನ್ ಅಪ್ ಮಾತ್ರ ವಾರಕೋರೆ ಆಗಿರಬಾರ್ದು. ಎಲ್ಲರೂ ಕೂಡ ಲೈನ್ ಅಪ್ ಕರೆಕ್ಟ್ ಆಗಿರಬೇಕು. ಅಟೆನ್ಷನ್. ಎಲ್ಲರೂ ಕೂಡ ಸರಿಯಾಗಿ ನಮ್ಮ ಎದುರಿನಲ್ಲಿ ನಿಂತವರನ್ನ ಕರೆಕ್ಟ್ ಆಗಿ ನೋಡಿಕೊಂಡು ನಮ್ಮ ಲೈನ್ ಅನ್ನು ಕರೆಕ್ಟ್ ಮಾಡಬೇಕು. ಪ್ಲೀಸ್ ಮೊಬೈಲ್ ಸೈಲೆಂಟ್ ಆಗಿ ಸ್ವಲ್ಪ ಹೊತ್ತು. ಎಲ್ಲರೂ ಕೂಡ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಟ್ರೋಫಿ ಅನಾವರಣಗೊಳಿಸುವುದಕ್ಕಿಂತ ಮುಂಚೆ ಇದೀಗ ನಾಡಗೀತೆ. ಎಲ್ಲರೂ ಕೂಡ ಎದ್ದು ನಿಂತು ನಮ್ಮೊಂದಿಗೆ ಸಹಕರಿಸಬೇಕು. ಅಟೆನ್ಷನ್. ನಾಡಗೀತೆ.
ಸುಂದರ ನದಿವನಗಳ ನಾಡಿ ಜಲಧೈರ ಸಋಷಿಗಳ ಬೀಡಿ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದನ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತಂಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುವಿನ ನೀರಯ ಸಾಯೇ ನಿನ್ನಯ ಕೊರಳಿನ ಮಾಯೇ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತಂಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಯ ಷಡಕ್ಷರಿ ಪೊನ್ನ ಪಂಪನ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತಂಜಾತೆ ಭೈರವ ಹೊಯ್ಸಳರಾಡಿದ ನಾಡಿ ನಂಕನ ಜಕಣರ ನೆಚ್ಚಿನ ಬೇರೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ವೃಂದ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತಂಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತಂಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಕೃತಜ್ಞತೆಗಳು. ಇದೀಗ ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಯ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ಅತ್ಯಾಕರ್ಷಕ ಟ್ರೋಫಿಯನ್ನ ಅನಾವರಣಗೊಳಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಸಮಾರಂಭದ ಗೌರವಾನ್ವಿತ ಅತಿಥಿಗಳು ಟ್ರೋಫಿಯನ್ನ ಅನಾವರಣಗೊಳಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಎಲ್ಲ ಅತಿಥಿ ಗಣ್ಯರು ಜೊತೆಗೂಡಿ ಕುಳಾಲಿನ ಚರಿತ್ರೆಯಲ್ಲಿ ಕೆಪಿಎಲ್ ಕುಳಾಲು ಇದರ ಆಶ್ರಯದಲ್ಲಿ ಲೀಗ್ ಮಾದರಿಯ ಹೊನಲು ಬೆಳಕಿನ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಕುಳಾಲು ಪ್ರೀಮಿಯರ್ ಲೀಗ್ ಸೀಸನ್ 10 ಎಲ್ಲವೂ ಕೂಡ सर्व धर्म समभाव मजहब न इसी गाता आपस में बैर रखिना इंदी है अमतन है हिंदुस्तान अमार हमारा ಎಂಬ ಕವಿಯ ಮಾತಿನಂತೆ ನಾವೆಲ್ಲರೂ ಪರಸ್ಪರ ಒಂದೇ ತಾಯ ಮಕ್ಕಳಂತೆ ಒಂದಾಗಿ ಐಕ್ಯತೆಯಿಂದ ಏಕತೆಯಿಂದ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸ ಸಹಬಾಳ್ವೆಯಿಂದ ಕೂಡಿ ಬಾಳೋಣ ಸಾಮರಸ್ಯದ ಜೀವನ ನಮ್ಮದಾಗಲಿ ಎನ್ನುವ ಆಶಯದೊಂದಿಗೆ ಬಾಣಂಗಳದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸುವ ಸುಡುಮದ್ದುಗಳ ಪ್ರದರ್ಶನದೊಂದಿಗೆ ಕುಳಾಲು ಪ್ರೀಮಿಯರ್ ಲೀಗ್ ಸೀಸನ್ 10 ಬಹಳಷ್ಟು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವಾಗಿ ಮೈದಾನದಲ್ಲಿ ಸಂಭ್ರಮಿಸುತ್ತಿರುವ ಸಂದರ್ಭ. ಎಲ್ಲ ಅತಿಥಿ ಗಣ್ಯರು ಮತ್ತೆ ವೇದಿಕೆಯನ್ನು ಸೇರ್ಕೊಳ್ಬೇಕು. ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿ ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ ಕೊಲ್ನಾಡು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಅಶ್ರಫ್ ಸಾಲತ್ತೂರ್ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. हल 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 हल
ಎಲ್ಲರಿಗೂ ವಂದನೆಗಳು. ಕೆಪಿಎಲ್ ಕುಲಾಲು ಪ್ರೀಮಿಯರ್ ಲೀಗ್ ಸೀಸನ್ 10 24ನೇ ಜನವರಿ ಇವತ್ತು ನಡೀತಾ ಉಂಟು. ಈ ಒಂದು ಕ್ರೀಡಾಂಗಣವನ್ನು ನೋಡುವಾಗ ಬಹಳ ವಿಜೃಂಭಣೆಯಿಂದ ಮಾಡಿದ್ದೀರಿ ನೀವು. ಇದು ಬೆಂಗಳೂರಿನ ಕ್ರೀಡಾಂಗಣ ಅಂತ ಕಾಣ್ತಾ ಇತ್ತು. ಬಹಳ ಸಂತೋಷವಾಗಿದೆ. ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತೇನೆ. ಸಣ್ಣದಾದರೂ ಕೂಡ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತಹ ಈ ಒಂದು ಕ್ರೀಡಾಂಗಣ ಬೆಂಗಳೂರಿಗೆ ಸರಿಸಾಟಿ ಹೋಲುವಂತಹ ಕ್ರೀಡಾಂಗಣವಾಗಿ ಅದ್ದೂರಿಯ ಕ್ರೀಡಾಕೂಟವಾಗಿ ಈ ಒಂದು ಪಂದ್ಯಾಕೂಟ ಪರಿವರ್ತನೆ ಎನ್ನುವ ಶುಭವನ್ನು ಹಾರೈಸಿದ ಅಶ್ರಫ್ ಸಾಲೆತ್ತೂರು ತಮಗೆ ತುಂಬ ಹೃದಯದ ಕೃತಜ್ಞತೆಗಳು. ದಿಸ್ ಲೈಫ್ ಇಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರೇಸ್ಟೆಡ್, ಬಟ್ ದೇ ಅಲೋನ್ ಲೈವ್, ಹೂ ಲೈವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಡೆಡ್ ಅಂಡ್ ಅಲೈವ್. ಕೆಲವು ದಿನಗಳ ಬಾಳುವೆ ಇದು ಈ ಜನ್ಮ, ಜಗತ್ತಿನ ಸುಖ ಭೋಗಗಳೆಲ್ಲವೂ ಕ್ಷಣಿಕ. ಯಾರು ಪರರ ಹಿತಕ್ಕಾಗಿ ಬದುಕುತ್ತಾರೋ ಅವರೇ ಬದುಕಿರುವರು, ಉಳಿದವರೆಲ್ಲರೂ ಕೂಡ ಜೀವಚ್ಛವಗಳು ಎನ್ನುವ ಸ್ವಾಮಿ ವಿವೇಕಾನಂದರ ಮಾತಿನಂತೆ ತನ್ನ ಜೀವನದ ಪೂರ್ಣ ಆಯುಷ್ಯವನ್ನು ಕೂಡ ಸಾರ್ವಜನಿಕ ಬದುಕಿಗಾಗಿ ಮೀಸಲಿಟ್ಟಂತಹ ನಿಷ್ಕಳಂಕ ವ್ಯಕ್ತಿತ್ವ. ಯಾರು ಮರೆತರೂ ಕೂಡ ಕುಲಾಲಿನ ಜನತೆ ಮರೆಯಲಿಕ್ಕಾಗದ ಅಪರೂಪದ ಜಾತ್ಯತೀತ ಮನೋಭಾವನೆಯನ್ನು ಮೈಗೂಡಿಸಿಕೊಂಡು ಬೆಳೆದಂತಹ ಅಪ್ಪಟ ಅಪರಂಜಿ ಸನ್ಮಾನ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಕುಲಾಲು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಕೆಪಿಎಲ್ ಕುಲಾಲು ಪ್ರೀಮಿಯರ್ ಲೀಗ್ ಪಂದ್ಯಾಟದ ಈ ಉದ್ಘಾಟನಾ ಸಮಾರಂಭದಲ್ಲಿ ಈಗ ತಾನೇ ಮಾತಾಡಿದಂತಹ ಕೊಲ್ನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಪ್ರಥಮ ಪ್ರಜೆಯಾಗಿರುವಂತಹ ಅಶ್ರಫ್ ರವರೇ, ಹಿರಿಯರಾದಂತಹ ಬದಿಯಡ್ಕ ತಿಮ್ಮಪ್ರಯ್ಯವರೇ, ಅಬೂಬಕರ್ ರವರೇ, ಅಬ್ದುಲ್ ರೆಹಮಾನ್ ರವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಈ ಒಂದು ಸಮೀಪದ ಚರ್ಚಿನ ಉಪಾಧ್ಯಕ್ಷರು ಆಗಿದ್ದಂತಹ ಫೆಲಿಕ್ಸ್ ರವರೇ, ಭಜನಾ ಮಂಡಳಿಯ ಅಧ್ಯಕ್ಷ ಅಂತ ಅಮರನಾಥ್ ರವರೇ, ಧರ್ಮೇಂದ್ರ ರವರೇ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಅಂತ ಶಶಿಧರ್ ರೈಯವರೇ, ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಯಾಗಿರುವಂತಹ ನಮ್ಮ ಫೆಲಿಕ್ಸ್ ರವರೇ, ಹಫೀಜ್ ರವರೇ ಮತ್ತು ಪ್ರದೀಪ್ ರವರೇ ಎಲ್ಲ ಇಲ್ಲಿ ಸೇರಿದಂತಹ ಈ ಒಂದು ಕ್ರೀಡಾಕೂಟವನ್ನು ನಿರ್ವಹಿಸಿದಂತಹ ಸಹಕಾರಿಯಾದಂತಹ ಕ್ರೀಡಾ ಪಟುಗಳೇ ಹಾಗೂ ಇಲ್ಲಿಯ ಈ ಲೀಗ್ ಪಂದ್ಯಾಟವನ್ನು ನಡೆಸಲು ಇಷ್ಟವರೆಗೆ ಶ್ರಮಿಸಿದಂತಹ, ಬೆಳಗಿನವರೆಗೆ ಶ್ರಮಿಸಲು ಇರುವಂತಹ ಎಲ್ಲ ಯುವಕ ಮಿತ್ರರೇ, ಈಗಾಗಲೇ ನಿನ್ನೆ ತಾನೇ ನಾವು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಿದ್ದೇವೆ. ಸ್ವಾಮಿ ವಿವೇಕಾನಂದರು ಯುವ ಜನತೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು. ಯುವಕರು ಹೆಚ್ಚು ಶಕ್ತಿಶಾಲಿಯಾಗಿ ಚೈತನ್ಯಯುಕ್ತವಾಗಿ ತೊಡಗಿಸಿಕೊಂಡಾಗ ಈ ದೇಶ ಖಂಡಿತವಾಗಿಯೂ ಪ್ರಗತಿ ಪಥದತ್ತ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಸಾರಿ ಹೇಳಿದಂತಹ ಸ್ವಾಮಿ ವಿವೇಕಾನಂದರ ಆ ಆದರ್ಶಗಳು ಇವತ್ತಿನ ಯುವಕರಿಗೆ ಅಗತ್ಯ ಇದೆ. ನಾವಿವತ್ತು ಕ್ರೀಡಾ ಅಂಗಣದಲ್ಲಿ ಈಗ ತಾನೇ ನಾವು ಮಾತಾಡಿಕೊಂಡೆವು. ಈ ಪ್ರದೇಶದಲ್ಲಿ ಕುಲಾಲು ಬಯಲಿನಲ್ಲಿ ಹುಟ್ಟಿ ಬೆಳೆದಂತಹ ಎಲ್ಲ ಯುವಕರು ಈ ದಿವಸ ಯಾವ ಊರಿನಲ್ಲಿ ಹೊರಗಡೆ ಎಲ್ಲ ಹೊರ ಪ್ರದೇಶಗಳಲ್ಲಿ ತನ್ನ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರಬಹುದು ಅಥವಾ ಈ ಊರು ಬಿಟ್ಟು ಹೊರಗಡೆ ಹೋಗಿರಬಹುದು. ಅವರೆಲ್ಲ ತನ್ನ ಕುಲಾಲಿನ ಹುಟ್ಟೂರಿನ ಪ್ರೀತಿಯಿಂದ ಮತ್ತು ಈ ಪಂದ್ಯಾಟದ ಆಕರ್ಷಣೆಯಿಂದ ಈ ಊರಿಗೆ ಬರುವಂತಹ ಒಂದು ಬಹುದೊಡ್ಡ ಕೆಲಸ ಇಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಈ ಮೂಲಕ ನಾವೆಲ್ಲರೂ ಒಟ್ಟು ಸೇರುವಂತಹ ಕೆಲಸಕ್ಕೆ ಸಹಕಾರಿಯಾದಂತ ಈ ಕ್ರೀಡಾಕೂಟಕ್ಕೆ ಮತ್ತು ಇದನ್ನು ಕ್ರೀಡಾಕೂಟವನ್ನು ನಡೆಸಲು ಸಹಕಾರಿಯಾದಂತ ಎಲ್ಲ ಯುವಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ನಾವು ಈ ಕ್ರೀಡಾಕೂಟದಲ್ಲಿ ಮತ್ತೊಂದು ವಿಶೇಷತೆಯನ್ನು ಗಮನಿಸಬಹುದು. ಈ ವೇದಿಕೆಯಲ್ಲಿದ್ದವರು ಮತ್ತು ವೇದಿಕೆಯ ಕ್ರೀಡಾಂಗಣದ ಇಲ್ಲಿ ಇರುವಂತಹ ಕ್ರೀಡಾಪಟುಗಳು, ಇಲ್ಲಿ ನಾವು ಎಲ್ಲ ಧರ್ಮದವರನ್ನು, ಎಲ್ಲ ಜಾತಿಯವರನ್ನು ನಾವು ಸೇರಿಕೊಂಡಿದ್ದೇವೆ. ಇಲ್ಲಿ ನಮಗೆ ಜಾತಿಯ ಧರ್ಮದ ವ್ಯತ್ಯಾಸಗಳಿಲ್ಲ. ನಾವೆಲ್ಲ ಒಂದೇ ಎನ್ನುವ ಭಾವನೆಯಿಂದ
ಇಲ್ಲಿ ಭಾರತೀಯ ಸಂಸ್ಕೃತಿ ಅಂತ ನಾವು ಏನನ್ನು ಹೇಳ್ಕೊಂಡು ಬಂದಿದ್ದೇವೆ ಅದು ಇಲ್ಲಿ ನಾವು ಈ ಕುಳಾಲಿನ ವಾರಾಹಿ ಕ್ರೀಡಾಂಗಣದಲ್ಲಿ ಇವತ್ತಿನ ದಿವಸ ಕಾಣಬಹುದು. ಇದು ನಿಜವಾದ ಭಾರತೀಯತೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇದು ಕ್ರೀಡಾಂಗಣದಲ್ಲಿ ಮಾತ್ರ ಅಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲಿ ಕೂಡ ಯಾವುದೇ ಜಾತಿಯ ಮತೀಯ ವೈಷಮ್ಯಗಳಿಲ್ಲದೆ ನಾವು ಸಾಮರಸ್ಯದಿಂದ ಬದುಕುವಂತಹ ಒಂದು ಆದರ್ಶ ನಮಗೆ ಈ ಕ್ರೀಡಾಂಗಣದ ಈ ಕ್ರೀಡಾಕೂಟದ ಮೂಲಕ ಸಂದೇಶ ಸಾರಬೇಕು ಮತ್ತು ಈ ಮೂಲಕ ನಮ್ಮ ಬದುಕು ಕೂಡ ಸಾರ್ಥಕತೆಯನ್ನು ಕಾಣಬೇಕಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಈ ಒಂದು ಕ್ರೀಡಾಕೂಟ ಇದು 10ನೇ ವರ್ಷದ ಕ್ರೀಡಾಕೂಟ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ ಒಂದು 10ನೇ ವರ್ಷದಲ್ಲಿ ಅತಿ ಸಂಭ್ರಮದಲ್ಲಿ ಒಂದು ಕ್ರೀಡಾಕೂಟವನ್ನು ಹೊನಲು ಬೆಳಕಿನ ಕ್ರೀಡಾಕೂಟವಾಗಿ ಇದಕ್ಕೆ ಖರ್ಚು ತುಂಬಾ ಇರಬಹುದು, ಆದರೆ ಖರ್ಚನ್ನು ಲೆಕ್ಕಿಸದೆ ಈ ಕ್ರೀಡಾಕೂಟವನ್ನು ಆರಂಭಿಸಿದಂತಹ ನನ್ನ ಒಬ್ಬ ಆತ್ಮೀಯ ಮಿತ್ರ ರಾಗಿದ್ದಂತಹ ಶಮೀರ್ ಅವರನ್ನು ನಾವು ಯಾವತ್ತು ಕ್ರೀಡಾಕೂಟ ಅಥವಾ ಯುವಕರು ಒಟ್ಟು ಸೇರುವಂತಹ ಸಂದರ್ಭದಲ್ಲಿ ಯಾವತ್ತೂ ನೆನಪಿಸ್ತೇವೆ. ಅದು ನಿರಂತರವಾಗಿ ನಮ್ಮ ಜೀವನ ಪರ್ಯಂತ ಆ ಒಂದು ಚೇತನ ಏನಿದೆ, ನಮ್ಮ ಆದರ್ಶ ಶಮೀರ್ ರವರ ಆ ವ್ಯಕ್ತಿತ್ವ ಏನಿದೆ ಅದನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾವತ್ತು ನಮ್ಮ ಹೊರೆ ನನಗೆ ರಾಜಕೀಯ ಜೀವನದಲ್ಲಿ ಇರಬಹುದು, ವೈಯಕ್ತಿಕ ನನ್ನ ಸಂಘಟನೆಯಲ್ಲಿ ಇರಬಹುದು ಅಥವಾ ಈ ಒಂದು ವಾರಾಹಿ ವೃಂದದ ಸಂಘಟನೆಯಲ್ಲಿ ಇರಬಹುದು, ಯಾವತ್ತು ನಮ್ಮ ಭಾರವನ್ನು ಅತ್ಯಂತ ಹೆಚ್ಚು ಕಡಿಮೆಗೊಳಿಸಿದಂತಹ ಒಂದು ವ್ಯಕ್ತಿತ್ವ ಇದ್ರೆ ಅದು ಶಮೀರ್ ಅವರು. ಅದು ಅವರ ಕುಟುಂಬ, ಅವರ ಹೊರೆ ಏನು, ಅವರ ಭಾರ ನಮಗೆ ಎಷ್ಟು ಅವರು ಇಳಿಸಿದ್ರು, ಆದ್ರೆ ಅವರ ಕುಟುಂಬದವರಿಗೆ ಅದರ ನೋವು ಅದು ಇನ್ನಷ್ಟು ದಿವಸ ಕಾಡಿರ್ಬೋದು. ಅದು ಯಾವುದೇ ಒಂದು ವ್ಯಕ್ತಿ ಒಂದು ನಮ್ಮಿಂದ ಮರೆಮಾಚಿ ಆದಾಗ ಅದು ಹೆಚ್ಚಿನ ಜನರು ಅವರ ಕುಟುಂಬಕ್ಕೆ ಮಾತ್ರ ಮರೆ ಆಗ್ತಾರೆ. ಆದ್ರೆ ಈ ವ್ಯಕ್ತಿತ್ವ ನಮ್ಮ ಇಡೀ ಕುಳಾಲು ಬಯಲಿನ ಪ್ರತಿ ಜನರ ಬದುಕಿನಲ್ಲಿ ಕೂಡ ಆ ಅವಶ್ಯಕತೆ ಎದ್ದು ಕಾಣ್ತಾ ಇದೆ ಅಂತ ವ್ಯಕ್ತಿತ್ವವನ್ನು ರೂಢಿಸಿದಂತ ಏನು ಈ ಕ್ರೀಡಾಕೂಟವನ್ನು ಆರಂಭಿಸಿದಂತ ಶಮೀರ್ ಅವರು ಅವರ ನೆನಪನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಆ ಆತ್ಮಕ್ಕೆ ಯಾವತ್ತೂ ಚಿರಶಾಂತಿ ದೇವರು ಕರುಣಿಸಲಿ, ಅವರ ಆದರ್ಶ ಯಾವತ್ತೂ ನಮ್ಮ ಯುವಕರಲ್ಲಿ ಎಲ್ಲರಲ್ಲೂ ಕೂಡ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಕ್ರೀಡೆ ಎನ್ನುವಂಥದ್ದು ನಮಗೆ ದಿನನಿತ್ಯದ ಜೀವನದಲ್ಲಿ ನಮಗೆ ಈಗ ಹೆಚ್ಚಾಗಿ ನಮ್ಮ ಆಧುನಿಕ ಬದುಕಿನಲ್ಲಿ ಹೆಚ್ಚಿನವರಿಗೆ ಮೈಕೈ ನೋವು, ಗಂಟು ನೋವು ಅಥವಾ ಎಲ್ಲ ಆರೋಗ್ಯ ಸಮಸ್ಯೆಗಳು ಬಂದಾಗ ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ. ಹೆಚ್ಚಾಗಿ ನಮ್ಗೆ ವ್ಯಾಯಾಮ ಕಡಿಮೆ ಆಗಿದೆ. ಆದ್ರೆ ಕ್ರೀಡಾಕೂಟದಲ್ಲಿ ನಾವು ದಿನನಿತ್ಯ ಭಾಗವಹಿಸಿದಾಗ ನಮಗೆ ದಿನನಿತ್ಯ ವ್ಯಾಯಾಮ ಸಿಗ್ತದೆ, ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ, ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ. ನಮಗೆ ಎಲ್ಲರೂ ಒಟ್ಟು ಸೇರಿದಾಗ ದಿನನಿತ್ಯದಲ್ಲಿ ಸಾಮರಸ್ಯ ಮೂಡ್ತದೆ, ಆ ಮೂಲಕ ಬದುಕು ಉಜ್ವಲವಾಗ್ತದೆ ಎನ್ನುವುದನ್ನು ನಾವು ಗಮನಿಸಿಕೊಂಡು ನಾನು ಈ ಮೂಲಕ ಇಲ್ಲಿ ಸೇರಿದಂತ ಪರವೂರಿನಲ್ಲಿ ಇದ್ದಂತ ಯುವಕರು ಎಲ್ಲ ಬಂದು ಇವತ್ತು ಸೇರಿದ್ದೀರಿ. ನೀವೆಲ್ಲರೂ ಕುಳಾಲು ಶಾಲೆಯಲ್ಲಿ ಕಲಿತಂತಹ ಹಳೆ ವಿದ್ಯಾರ್ಥಿಗಳು ಎನ್ನುವುದನ್ನು ನಾನು ನಿಮಗೆ ನೆನಪಿಸ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಒಂದು ತಂಡ ಇವತ್ತು ಏನು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ, ಇಲ್ಲಿ ಒಂದು ಸಾರ್ಥಕ ಕೆಲಸವನ್ನು ಮಾಡಿದ್ದಾರೆ. ಕುಳಾಲು ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಒಂದು ಬಡ ಮಕ್ಕಳಿಗೆ ಅವರಿಗೆ ಪುಸ್ತಕ ವಿತರಣೆ ಮಾಡುವಂತಹ ಕೆಲಸವನ್ನು ಮಾಡುವುದರ ಮೂಲಕ ಶಿಕ್ಷಣ ಕೂಡ ಅಗತ್ಯ ಇದೆ. ಶಿಕ್ಷಣ ಬದುಕನ್ನು ರೂಪಿಸುತ್ತದೆ. ಮುಂದಿನ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಕಾರಿಯಾಗುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕೆಂಬ ಸಂದೇಶವನ್ನು ಕೂಡ ಈ ಮೂಲಕ ಸಾರಿದ್ದಾರೆ. ನೀವೆಲ್ಲರೂ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು. ಕುಳಾಲು ಶಾಲೆ ಒಂದು ಏನು ಮುಚ್ಚಿ ಹೋಗುವಂತಹ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಮುಚ್ಚಬಾರದು ಎನ್ನುವ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ನಿಮ್ಮ ಕೆಲಸ ಕಾರ್ಯ ಕೂಡ ಅಲ್ಲಿ ಕೂಡ ಅವಶ್ಯಕತೆ ಇದೆ. ನೀವೆಲ್ಲರೂ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಕುಳಾಲು ಶಾಲೆಯ ಅಭಿವೃದ್ಧಿಗೆ ನೀವು ಮಾಡಬೇಕು. ನಿಮ್ಮ ಶಾಲೆ ಇನ್ನು ಮುಚ್ಚಬಾರದು, ಅದು ನಿರಂತರವಾಗಿ ನಡೆಯಬೇಕಿದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಆ ಮೂಲಕ ಕೂಡ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಏನು ಸಹಾಯವನ್ನು ಮಾಡುವುದರ ಮೂಲಕ ನೀವು ಕಲಿತಂತ ಶಾಲೆ ಏನಿದೆ ಅದು ನಮ್ಗೆ ತಾಯಿಗೆ ಸಮಾನವಾದಂತ ಒಂದು ಪ್ರದೇಶ, ಆ ಒಂದು ಸಂಸ್ಥೆಯನ್ನು ಬೆಳೆಸುವಲ್ಲಿ ನೀವೆಲ್ಲ ಸಹಕಾರಿಯಾಗಬೇಕು. ಆ ಮೂಲಕ ನೀವು ತಾಯಿಗೆ ಯಾವ ರೀತಿಯ ಋಣವನ್ನು ತೀರಿಸ್ತೀರಿ ಅದೇ ಮೂಲಕ ಕಲಿತ ಶಾಲೆಗೆ ಕೂಡ ಋಣವನ್ನು ತೀರಿಸಬೇಕೆಂದ ಕರೆಯನ್ನು ನೀಡುತ್ತಾ ಈ ಒಂದು ಕ್ರೀಡಾಕೂಟವನ್ನು ನಡೆಸಿದಂತ ನಿಮ್ಮೆಲ್ಲರನ್ನು ಮಗದೊಮ್ಮೆ ನಾನು ಅಭಿನಂದಿಸ್ತಾ, ಎಲ್ಲ ವೇದಿಕೆಯಲ್ಲಿರುವಂತಹ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ, ಕ್ರೀಡಾಕೂಟ ಯಶಸ್ವಿಯಾಗಿ ಬೆಳಗಿನವರೆಗೆ ನಡೆಯಲಿ. ಶ್ರೀ ವಾರಾಹಿ ಮಾತೆ ನಿಮ್ಮೆಲ್ಲರಿಗೂ ಅನುಗ್ರಹ ನೀಡಲಿ ಮತ್ತು ಸರ್ವ ಧರ್ಮದ ದೇವರು ಕೂಡ ನಿಮಗೆ ಅನುಗ್ರಹವನ್ನು ನೀಡಲಿ. ಯಾವುದೇ ವಿಘ್ನಗಳಿಲ್ಲದೆ ಬೆಳಗಿನವರೆಗೆ ನಡೆದು ಆ ಒಂದು
ಕ್ರೀಡಾಕೂಟ ಯಶಸ್ವಿ ಆಗ್ಲಿ. ಸೋತವರು ಕುಗ್ಗದೆ, ಗೆದ್ದವರು ಹಿಗ್ಗದೆ ನಿಮ್ಮ ಒಂದು ಕ್ರೀಡಾ ಮನೋಭಾವದಿಂದ ಈ ಕ್ರೀಡಾಕೂಟವನ್ನು ಯಾವುದೇ ಗಲಾಟೆ ಗದ್ದಲ ಇಲ್ಲದೆ ಸೌಹಾರ್ದತೆಯಿಂದ ನಡೆಸಿ ಎಂದು ಕರೆ ಕೊಡ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಹಳಷ್ಟು ಉತ್ತಮವಾದಂತಹ ವಿಚಾರಗಳನ್ನ ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ ಸನ್ಮಾನ ಶ್ರೀಯುತ ಸುಭಾಷ್ ಶೆಟ್ಟಿ ಕುಳಾಲು ತಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆ ಮೇಲೆ ಹಲವು ಗಣ್ಯರಿದ್ದಾರೆ. ಎಲ್ಲರೂ ಕೂಡ ಮೌನದಿಂದಲೇ ಈ ಒಂದು ಪಂದ್ಯಾಕೂಟಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಇದೀಗ ನೇರವಾಗಿ ಅತಿಥಿ ಗಣ್ಯರು ಮೈದಾನಕ್ಕಿಳಿದು ಕ್ರೀಡಾಂಗಣವನ್ನ ಉದ್ಘಾಟಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸಿ ಇದೀಗ ನೇರವಾಗಿ ಕ್ರೀಡಾಂಗಣ ಉದ್ಘಾಟನೆಯತ್ತ ಅತಿಥಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಹಲೋ ಕುಲಾಲು ಪ್ರೀಮಿಯರ್ ಲೀಗ್ ಸೀಸನ್ 10 ಎರಡು ಟೀಮ್ಗಳ ಎಲ್ಲ ಟೀಮ ಲೈನ್ ಅಪ್ ಆಗಬೇಕು. ಎಲ್ಲರೂ ಕೂಡ ಲೈನ್ ಅಪ್ ಆಗಬೇಕು. ಇದೀಗ ಅತಿಥಿ ಗಣ್ಯರಿಂದ ಕ್ರೀಡಾಂಗಣವನ್ನ ಉದ್ಘಾಟಿಸುವಂತಹ ಸಮಯ. ಕುಲಾಲು ಪ್ರೀಮಿಯರ್ ಲೀಗ್ ಸೀಸನ್ 10 ಫ್ಲಡ್ ಲೈಟ್ ಟೂರ್ನಮೆಂಟ್ 2024 ಕೆಪಿಎಲ್ ಟೂರ್ನಮೆಂಟ್ ನಲ್ಲಿ ಇದೀಗ ಉದ್ಘಾಟನೆಯ ಸಮಯ. ಆದ್ದರಿಂದ ಎಲ್ಲ ಕ್ರೀಡಾಭಿಮಾನಿಗಳು ನಮ್ಮೊಂದಿಗೆ ಬೆಳಗ್ಗಿನ ತನಕ ಯಾವುದೇ ರೀತಿಯ ಬೇಸರ ಮಾಡಬಾರದೆ ಎಲ್ಲರೂ ಕೂಡ ಜೊತೆಯಾಗಿ ನಮ್ಮೊಂದಿಗೆ ಸಹಕರಿಸಬೇಕು. ನಮ್ಮ ಕಾಯರಡ್ಕದ ಶಾಫಿ ಎಲ್ಲರೂ ಕೂಡ ಬರಬೇಕು. ಬೆಳಗ್ಗಿನ ತನಕ ತಮ್ಮ ಸಹಕಾರವನ್ನು ನಾವು ಯಾಚಿಸ್ತಾ ಇದ್ದೇವೆ. ಉಮರ್ ಶಾಫಿ ಅದೇ ರೀತಿ ಎಲ್ಲ ಸ್ನೇಹಿತರು ಕೂಡ ಜೊತೆಯಾಗಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 10 ತಾಯ ಮಕ್ಕಳು ಒಂದೇ ತಾಯ ಮಕ್ಕಳಂತೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಒಂದು ದಿನ ನಾವೆಲ್ಲರೂ ಒಂದಾಗಿ ಕೂಡಿ ಬಾಳೋಣ. ಐಕ್ಯತೆಯಿಂದ, ಏಕತೆಯಿಂದ, ಸೌಹಾರ್ದತೆಯಿಂದ ಈ ಮಣ್ಣಿನಲ್ಲಿ ಶಾಂತಿಯ ಮಂತ್ರವ ಜಪಿಸಿ ನಾವು ಒಗ್ಗಟ್ಟಾಗಿ ಕೂಡಿ ಬಾಳೋಣ. ಇದಕ್ಕಾಗಿ ಒಂದು ಪಂದ್ಯಾಕೂಟ, ಇದಕ್ಕಾಗಿ ಯುವಕರು ಒಂದೆಡೆ ಸೇರುವಂತಹ ಒಂದು ಸುಸಂದರ್ಭ. ಎಲ್ಲಾ ರೀತಿಯ ಉತ್ತಮವಾದಂತಹ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ನಮ್ಮ ಕೊಲ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಬೌಲಿಂಗ್ ಪ್ರದರ್ಶನದಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬೌಲ್ ಉತ್ತಮವಾದಂತಹ ಚೆಂಡಿನ ಪ್ರಯೋಗ ನಮ್ಮ ಅಶ್ರಫ್ ಅವರಿಂದ. ಅಶ್ರಫ್ ಅವರು ಕ್ರೀಡಾಪಟು ಅಂತ ಕಾಣ್ತದೆ, ಆದ್ರೆ ಬೌಲ್ ಮಾತ್ರ ಉತ್ತಮವಾದಂತಹ ಚೆಂಡಿನ ಎಸೆತಕ್ಕೆ ಅಷ್ಟೇ ಉತ್ತಮವಾದಂತಹ ರೀತಿಯ ಬ್ಯಾಟಿಂಗ್ ಪ್ರದರ್ಶನ. ನಮ್ಮ ಕಾರಡ್ಕದ ಎಲ್ಲ ಪ್ರೀತಿಯ ಸ್ನೇಹಿತರು ದಯವಿಟ್ಟು ಕ್ರೀಡಾಂಗಣಕ್ಕೆ ಬರಬೇಕು. ಈ ಒಂದು ಪಂದ್ಯಾಕೂಟವನ್ನು ಸಂಘಟಿಸುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈ ಊರಿನ ಎಲ್ಲ ಮನೆಯವರು ಅಂತ ಹೇಳ್ಬಹುದು, ಎಲ್ಲ ಮನೆಯಿಂದಲೂ ಕೂಡ ನಮಗೆ ಈ ಒಂದು ಪಂದ್ಯಾಕೂಟಕ್ಕೆ ವಿಶೇಷವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಪಂದ್ಯಾಕೂಟಕ್ಕೆ ವಿಶೇಷವಂತಹ ಸಹಕಾರವನ್ನು ಕೊಟ್ಟಂತಹ ಈ ನಾಡಿನ, ಈ ಊರಿನ ಎಲ್ಲ ಅಣ್ಣಂದಿರು, ಅಕ್ಕಂದಿರು, ಊರಿನ ಎಲ್ಲ ಮಹನೀಯರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ ಎಂಬುದನ್ನ ತಿಳಿಸ್ತಾ ಇದ್ದೇವೆ. ಈ ಊರಿನಲ್ಲಿ ಇರುವಂತಹ ಈ ಒಂದು ಭಾವೈಕ್ಯತೆಯ ಪರಂಪರೆ ಮುಂಬರುವ ವರ್ಷಗಳಲ್ಲಿಯೂ ಕೂಡ ಇದನ್ನ ಮುನ್ನಡೆಸುವಂತಹ ಜವಾಬ್ದಾರಿ ಬೆಳೆಯುವಂತಹ ಯುವಕರ ಮೇಲಿದೆ ಎಂಬುದನ್ನು ತಿಳಿಸ್ತಾ ಸಿಕ್ಸ್ ಪಾಡ್ಲೆ ಎನ್ನುವ ಘೋಷಣೆಯೊಂದಿಗೆ ನಮ್ಮ ಪ್ರೇಕ್ಷಕ ವರ್ಗ
ಇದೀಗ ಈ ಒಂದು ಪ್ರದರ್ಶನ ಆದ ತಕ್ಷಣ ಪ್ರಥಮ ಪಂದ್ಯಾಟದ ಟಾಸ್ ಅನ್ನ ನಮ್ಮ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲು ತಮ್ಮ ಅಮೃತ ಹಸ್ತದಿಂದ ನಡೆಸಿಕೊಡ್ಬೇಕು ಎನ್ನುವುದು ನಮ್ಮ ಯುವಕರ ಆಗ್ರಹ. ಎರಡೂ ತಂಡದ ಕಪ್ತಾನ ವಿಚ್ ಟೀಮ್? ಎನ್ಕೆಬಿ ಗ್ಲಾಡಿಯೇಟರ್ಸ್ ಒಂದು ತಂಡವಾದರೆ ಸ್ವಿಸ್ ಟೈಮ್ ತಂಡದ ಕಪ್ತಾನ. ಎರಡೂ ತಂಡದ ಕಪ್ತಾನ ದಯವಿಟ್ಟು ಯಾರದು ನೋಟ ಇರುವಂತಹ ಬೌಲರ್ ವಿಕೆಟ್ ಅನ್ನ ಮಾರುತಿ ತಂಡವಾ? ಎಸ್ ಮಾರುತಿ ತಂಡ. ಈಗ ಪ್ರದರ್ಶನ, ನಂತರ ರಿಯಲ್ ಇದೆ. ಆಯ್ತಾ? ಕೆಪಿಎಲ್ ಸೀಸನ್ 10 ಪ್ರಥಮ ಪಂದ್ಯಾಟಕ್ಕಾಗಿ ಎನ್ಕೆಬಿ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ ಸ್ವಿಸ್ ಟೈಮ್. ಎರಡೂ ತಂಡದ ಕಪ್ತಾನರು ತಕ್ಷಣ ಕ್ರೀಸ್ನತ್ತ ಆಗಮಿಸಬೇಕು. ಪ್ರಥಮ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆ ಇದೀಗ ಕ್ರೀಸ್ನಲ್ಲಿ ನಡೆಯಲಿದೆ. ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಅವರು ಈ ಒಂದು ನಾಣ್ಯ ಚಿಮ್ಮುವಿಕೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ಎರಡೂ ತಂಡದ ಕಪ್ತಾನರು ತಕ್ಷಣ ಕ್ರೀಸ್ನತ್ತ ತರಬೇಕು. ಸೌದಿಯಲ್ಲಿರುವಂತಹ ಹಂಸ ಮಾಲಕತ್ವದ ಎನ್ಕೆಬಿ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ ಅಬ್ದುಲ್ ಅಜೀಜ್ ಬಂಡಮುಗೇರು ಇವರ ಮಾಲಕತ್ವದ ಸ್ವಿಸ್ ಟೈಮ್. ಎರಡೂ ತಂಡದ ಕಪ್ತಾನರಿಗೆ ಕರೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಆಗಮಿಸಿ ನಾಣ್ಯ ಚಿಮ್ಮುವಿಕೆಗಾಗಿ ಕ್ರೀಸ್ನತ್ತ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯಾಟಕ್ಕಾಗಿ ಕರೆ. ಕೆಪಿಎಲ್ ಸೀಸನ್ 10 ಹೊನಲು ಬೆಳಕಿನ ಪ್ರಥಮ ಪಂದ್ಯಾಟದಲ್ಲಿ ಒಂದು ಕಡೆ ಎನ್ಕೆಬಿ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ ಸ್ವಿಸ್ ಟೈಮ್. ಅಬ್ದುಲ್ ಅಜೀಜ್ ಮಾಲಕತ್ವ ಒಂದು ಕಡೆಯಾದರೆ ಇನ್ನೊಂದು ಕಡೆ ಸೌದಿ ಅರೇಬಿಯಾದ ಹಂಸ ಮಾಲಕತ್ವದ ಎನ್ಕೆಬಿ ಗ್ಲಾಡಿಯೇಟರ್ಸ್. ಆ ಬಳಿಕ ದ್ವಿತೀಯ ಪಂದ್ಯಾಟಕ್ಕಾಗಿ ವೆಲಂಕಣಿ ಸ್ಟ್ರೈಕರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ಈ ತಂಡವು ಕೂಡ ಸಜ್ಜಾಗಬೇಕು. ದ್ವಿತೀಯ ಪಂದ್ಯಾಟದಲ್ಲಿ ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿದೆ ವೆಲಂಕಣಿ ಸ್ಟ್ರೈಕರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ಪ್ರಥಮ ಪಂದ್ಯಾಟದಲ್ಲಿ ಒಂದು ಕಡೆ ಎನ್ಕೆಬಿ ಗ್ಲಾಡಿಯೇಟರ್ಸ್, ಇನ್ನೊಂದು ಕಡೆ ಸ್ವಿಸ್ ಟೈಮ್. ಎರಡೂ ತಂಡದ ಕಪ್ತಾನರಿಗೆ ಪ್ರಥಮ, ದ್ವಿತೀಯ, ಅಂತಿಮ ಕರೆ. ನಾಣ್ಯ ಚಿಮ್ಮುವಿಕೆಗಾಗಿ ತಕ್ಷಣ ಕ್ರೀಸ್ನತ್ತ ಆಗಮಿಸಬೇಕು. ತಮಗಾಗಿ ಅತಿಥಿ ಗಣ್ಯರು ಇದೀಗಲೇ ಕ್ರೀಸ್ನಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಆಗಮಿಸಿ ಎರಡೂ ತಂಡದ ಕಪ್ತಾನರು. ಸ್ವಿಸ್ ಟೈಮ್ ಅಬ್ದುಲ್ ಅಜೀಜ್ ಮಾಲಕತ್ವದ ಕಪ್ತಾನ ದಯವಿಟ್ಟು ಆದಷ್ಟು ಬೇಗನೆ ಕ್ರೀಸ್ನತ್ತ ಆಗಮಿಸಬೇಕು. ಪ್ರಥಮ ಪಂದ್ಯಾಟಕ್ಕಾಗಿ ನಾಣ್ಯ ಚಿಮ್ಮುವಿಕೆ ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಮುಖ್ಯ ಅತಿಥಿಗಳ ಒಂದು ಉಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿದೆ. ಆದಷ್ಟು ಬೇಗನೆ ಎರಡೂ ತಂಡದ ಕಪ್ತಾನರು ದಯವಿಟ್ಟು ಅಜೀಜ್ ಮಾಲಕತ್ವದ ಸ್ವಿಸ್ ಟೈಮ್ ತಂಡದ ಕಪ್ತಾನ ತಮಗಾಗಿ ಎನ್ಕೆಬಿ ತಂಡದ ಕಪ್ತಾನ ಇದೀಗಲೇ ಕ್ರೀಸ್ನಲ್ಲಿ ಕಾಯ್ತಾ ಇದ್ದಾರೆ. ಅಬ್ದುಲ್ ಅಜೀಜ್ ದಯವಿಟ್ಟು ಗಮನಿಸಿ. ಅಜೀಜ್ ತಮ್ಮ ತಂಡದ ಕಪ್ತಾನ ಆದಷ್ಟು ಬೇಗನೆ ಕ್ರೀಸ್ನತ್ತ ಆಗಮಿಸಬೇಕು. ಅಲ್ಲಿ ದ್ವಿತೀಯ ಪಂದ್ಯಾಟಕ್ಕಾಗಿ ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿದೆ ವೆಲಂಕಣಿ ಸ್ಟ್ರೈಕರ್ಸ್. ಈ ತಂಡವು ಸಜ್ಜಾಗಬೇಕು. ದ್ವಿತೀಯ ಪಂದ್ಯಾಟದಲ್ಲಿ ವೆಲಂಕಣಿ ಸ್ಟ್ರೈಕರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ದಯವಿಟ್ಟು ಗಮನಿಸಿ. ಪ್ರಥಮ ಪಂದ್ಯಾಟಕ್ಕಾಗಿ ಎನ್ಕೆಬಿ ವಿರುದ್ಧವಾಗಿದೆ ಸ್ವಿಸ್ ಟೈಮ್. ಈಗಲೇ ಎನ್ಕೆಬಿ ತಂಡದ ಕಪ್ತಾನ ಆಗಮಿಸಿದರೆ ದಯವಿಟ್ಟು ಸ್ವಿಸ್ ಟೈಮ್ ತಂಡದ ಕಪ್ತಾನ ತಮಗಾಗಿ ಎನ್ಕೆಬಿ ಕಪ್ತಾನ ಹಾಗೂ ಅತಿಥಿ ಗಣ್ಯರು ಕ್ರೀಸ್ನಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಆಗಮಿಸಿ ಆದಷ್ಟು ಬೇಗನೆ. ಪ್ರಥಮ ಪಂದ್ಯಾಟಕ್ಕಾಗಿ ಅಬ್ದುಲ್ ಅಜೀಜ್ ಮಾಲಕತ್ವದ ಕಪ್ತಾನನನ್ನು ದಯವಿಟ್ಟು ಕಳಿಸಿಕೊಡಿ. ಟೀಮ್ ಸ್ವಿಸ್ ಟೈಮ್ ವಿರುದ್ಧವಾಗಿದೆ ಎನ್ಕೆಬಿ ಗ್ಲಾಡಿಯೇಟರ್ಸ್. 5 ಓವರ್ಗಳಿಗೆ ಸೀಮಿತವಾಗಿರುವಂತಹ ಪಂದ್ಯಾಕೂಟ. ಯಾವುದೇ ಒಂದು ಚರ್ಚೆಗೆ ಇಲ್ಲಿ ಆಸ್ಪದವಿರುವುದಿಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ ಕ್ರೀಡಾಪಟುಗಳೇ. ಸಂಘಟಕರ ಅದೇ ರೀತಿ ತೀರ್ಪುಗಾರರ ತೀರ್ಮಾನವೇ ಇಲ್ಲಿ ಅಂತಿಮವಾಗಿರುತ್ತದೆ. ಎಲ್ಲ ಸಲಹೆ ಸೂಚನೆಗಳನ್ನು ಪಾಲಿಸಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ. ಎನ್ಕೆಬಿ ಅಶ್ರಫ್ ಎಲ್ಟಿ ಹಾಗೂ ಅಶ್ರಫ್ ಬಂಡಮುಗೇರು ಎರಡೂ ತಂಡದ ಕಪ್ತಾನರು
ಪ್ರಥಮ ಪಂದ್ಯಾಟದ ನಾಣಿಸುವಿಕೆಯಲ್ಲಿ ಒಂದು ಕಡೆ ಅತಿಥಿಗಳಾಗಿ ಫೆಲಿಕ್ಸ್ ವೇಗಸ್ ಕಮ್ಮಾಜೆ, ಸುಭಾಷನ್ ಶೆಟ್ಟಿ ಕುಳಾಲು, ಅಸ್ರಫ್ ಸಾಲೆತ್ತೂರು, ತಿಮ್ಮಪ್ರೈ ಬದಿಯಡ್ಕ, ಹಫೀಜ್ ಸಾಲೆತ್ತೂರು, ಧರ್ಮೇಂದ್ರ ಶೆಟ್ಟಿ ಗಂಧದ ಬಡ್ಬು, ಶಶಿಧರ್ ರೈ ಕುಳಾಲು ಇವರ ಒಂದು ಉಪಸ್ಥಿತಿಯಲ್ಲಿ ಪ್ರಥಮ ಪಂದ್ಯಾಟದ ನಾಣಿಸುವಿಕೆ ನಡೀತಾ ಇದೆ ಕ್ರೀಸ್ನಲ್ಲಿ. ಓಕೆ ಎನ್ಕೆಬಿ ಸ್ವಿಸ್ ಟೈಮ್ ಪ್ರಥಮ ಪಂದ್ಯಾಟದ ನಾಣಿಸುವಿಕೆಯನ್ನು ಗೆದ್ದುಕೊಂಡಂತಹ ಸ್ವಿಸ್ ಟೈಮ್ ತಂಡದ ಕಪ್ತಾನ ತಮ್ಮ ನಿರ್ಣಯ ತಿಳಿಸಬೇಕು. The first match won the toss by Swiss Times. The both teams captains with us. ಇನ್ನೊಂದು ಕಡೆಯಲ್ಲಿ NKB ತಂಡದ ಕಪ್ತಾನರು ಕೂಡ ನಮ್ಮೊಂದಿಗಿದ್ದಾರೆ. ಪ್ರಥಮವಾಗಿ ಟಾಸ್ ಗೆದ್ದು ಫಸ್ಟ್ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದ್ದಾರೆ. ಎಷ್ಟು ರನ್ ಅಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು ಅಶೋಕ್ ಅವರೇ ಪ್ಲಾನ್ ಹಾಕೊಂಡಿದ್ದಾರೆ. ಎಷ್ಟು ರನ್ ಅಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು? ಎಸ್ 30 ಎಸೆತಗಳಲ್ಲಿ 30 ಓಟಗಳಲ್ಲಿ ಅವರನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಎನ್ನುವಂತಹ ಒಂದು ಲೆಕ್ಕಾಚಾರದ ಮೂಲಕವಾಗಿ ಅಶೋಕ್ ಅವರು ನಮ್ಮೊಂದಿಗಿದೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮತ್ತೋರ್ವ ಕಪ್ತಾನಂತಹ NKB ಗ್ಲಾಡಿಯೇಟರ್ಸ್ ನ ಅಶೋಕ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಎಷ್ಟು ರನ್ ಅನ್ನು ಕಲೆ ಹಾಕ್ಬೇಕಂತ ನೀವು ಪ್ಲಾನ್ ಇದ್ದೀರಿ? ನಾವು ಸ್ವಿಸ್ ಟೈಮ್ ತಂಡವನ್ನು ಅರೌಂಡ್ 30 ರನ್ ಒಳಗೆ ಕಟ್ಟಿ ಹಾಕಬೇಕಂತ ನಮ್ಮ ಪ್ಲಾನ್ ಇದೆ. ಸೇಮ್ ಆನ್ಸರ್ ಫಾರ್ ಬೋತ್ ಟೀಮ್ ಕ್ಯಾಪ್ಟನ್ಸ್. ಎರಡು ತಂಡದ ಕಪ್ತಾನರು ಕೂಡ 30ರ ಆಸುಪಾಸಿನಲ್ಲಿ ಇದ್ದಾರೆ. ಎಸ್ ಬ್ಯಾಕ್ ಟು ದ ಮ್ಯಾಚ್. ದ ಫಸ್ಟ್ ಮ್ಯಾಚ್ ಸ್ವಿಸ್ won the toss and elected to field first. KPL ಸೀಸನ್ 10ರ ಒಣಲು ಬೆಳಕಿನ ಈ ಪಂದ್ಯಾಕೂಟದ ಮುಖ್ಯ ತೀರ್ಪುಗಾರಿಕೆ ವಿಭಾಗದಲ್ಲಿ ಗುರುರಾಜ್ MK ಮಂಕುಡೆ ಹಾಗೂ ಅಕ್ಬರ್ ಕುರ್ತಮಗಿರು ಇವರ ತೀರ್ಪುಗಾರಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಥಮ ಪಂದ್ಯಾಟದಿಂದ ಅಂತಿಮ ಪಂದ್ಯಾಟದ ತನಕ ಇವರ ತೀರ್ಪುಗಾರಿಕೆಯಲ್ಲಿ ಕ್ರೀಡಾಕೂಟ ನಡೆಯಲಿದೆ. ಅದೇ ರೀತಿ ಬಂಟ್ವಾಳ ತಾಲೂಕಿನಲ್ಲಿ ಕೂಡ ಅತ್ಯಂತ ಹೆಸರುವಾಸಿಯಾದಂತಹ ವೀಕ್ಷಕ ವಿವರಣೆಗಾರ, ಬಹಳಷ್ಟು ಸುಂದರ ಶೈಲಿಯಲ್ಲಿ ವೀಕ್ಷಕ ವಿವರಣೆಯನ್ನು ಮಾಡುವಂತಹ ಆಟಗಾರ ಅಂಚು ಯಾಣೆ ಅನ್ಸಾರ್ ಕೊಡಗಾಯಿ ತಮ್ಮನ್ನು ಸೇರಿಕೊಂಡಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕ್ರೀಡಾಕೂಟದ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ತೀರ್ಪುಗಾರಿಕೆ ವಿಭಾಗಕ್ಕೆ ಗುರುರಾಜ್ MK ಮಂಕುಡೆ ಹಾಗೂ ಅಕ್ಬರ್ ಕುರ್ತಮಗೇರು, ವೀಕ್ಷಕ ವಿವರಣೆಗಾರರಾಗಿ ಅನ್ಸಾರ್ ಕೊಡಂಗಾಯಿ. ಪ್ರಥಮ ಪಂದ್ಯಾಟದಲ್ಲಿ ನಾಣಿಸುವಿಕೆಯನ್ನು ಗೆದ್ದುಕೊಂಡಂತಹ ಸ್ವಿಸ್ ಟೈಮ್ ತಮ್ಮ ನಿರ್ಣಯ ತಿಳಿಸಿಲ್ಲ, ದಯವಿಟ್ಟು ಗಮನಿಸಿ. ಓಕೆ ಸ್ವಿಸ್ ಟೈಮ್ ತಂಡದ ಕಪ್ತಾನ ಅಸ್ರಫ್ ಎಲ್ಟಿ ನಾಣಿಸುವಿಕೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದ್ದಾರೆ. ಅದೇ ರೀತಿ ಆರಂಭಿಕರು ಎದುರಾಳಿ ತಂಡ NKB ತಂಡದ ಆರಂಭಿಕ ಆಟಗಾರರು ಕೂಡ ತಕ್ಷಣ ಸಜ್ಜಾಗಬೇಕು. ಇದೀಗ ನಮ್ಮ ಈ ಕ್ರೀಡಾಕೂಟ ಸಂದರ್ಭದಲ್ಲಿ ಆಗಮಿಸಿದಂತಹ ಶ್ರೀತ ದಿನೇಶ್ ಕುಂದರ್ ಚಿತ್ರಕಲಾ ಅಧ್ಯಾಪಕರು ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕ್ರೀಡಾಕೂಟ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯಾಟಕ್ಕಾಗಿ ಸ್ವಿಸ್ ಟೈಮ್ ವಿರುದ್ಧವಾಗಿದೆ NKB ಗ್ಲಾಡಿಯೇಟರ್ಸ್. ನಾಣಿಸುವಿಕೆಯನ್ನು ಗೆದ್ದುಕೊಂಡಂತಹ ಸ್ವಿಸ್ ಟೈಮ್ ತಂಡವು ಮೊದಲು ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದ್ದಾರೆ. ಎರಡೂ ತಂಡದ ಆಟಗಾರರು ತಕ್ಷಣ ಸಜ್ಜಾಗಬೇಕು. ಈ ಪಂದ್ಯಾಟದ ಬಳಿಕ ಮುಂದಿನ ಪಂದ್ಯಾಟದಲ್ಲಿ ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿದೆ ವೆಲಂಕಣಿ ಸ್ಟ್ರೈಕರ್ಸ್. ಓಕೆ 10 ನಿಮಿಷಗಳ ಕಾಲಾವಕಾಶವಿದೆ. ದಯವಿಟ್ಟು ಎರಡು ತಂಡದ ಆಟಗಾರರು ಗಮನಿಸಿ. 10 ನಿಮಿಷಗಳ ಕಾಲಾವಕಾಶವಿದೆ. ನಾಣಿಸುವಿಕೆಯನ್ನು ಗೆದ್ದುಕೊಂಡಂತಹ ಸ್ವಿಸ್ ಟೈಮ್ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ, ದಂಡುಗಾರಿಕೆ ವಿಭಾಗದಲ್ಲಿ NKB ಗ್ಲಾಡಿಯೇಟರ್ಸ್. ಮುಂದೆ ನಡೆಯುವ ಎಲ್ಲ ಪಂದ್ಯಾಕೂಟದ ವೀಕ್ಷಕ ವಿವರಣೆಗಾರರಾಗಿ ಅಂಚು ಯಾಣೆ ಅನ್ಸಾರ್ ಕೊಡಗಾಯಿ ಅವರು ನೆರವೇರಿಸಲಿದ್ದಾರೆ. ಅದೇ ರೀತಿ ಈ ಒಂದು KPL ಸೀಸನ್ 10ರ ಲಕಡಿ ಕೂಡ ನಾವು ಮಾಡಿರ್ತೇವೆ. ಬಂದಂತಹ ಎಲ್ಲ ಆಟಗಾರರು ತಾವು ತಮ್ಮ ಅದೃಷ್ಟವನ್ನು ಪರಿಶೀಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮುಂದುಗಡೆ ಹೋಟೆಲ್ ಕೂಡ ಚಾಲನೆಯಲ್ಲಿರ್ತದೆ.
ರುಚಿಯಾದ ತಿಂಡಿ ತಿನಿಸುಗಳಿಗೆ ಹೋಟೆಲ್ ಜಗದೀಶ್ ಅವರ ಹೋಟೆಲ್ ಕೂಡ ಇಲ್ಲಿ ರೆಡಿ ಇರ್ತದೆ. ಅದೇ ರೀತಿ ಎಲ್ಲ ಆಟಗಾರರು ಮೈದಾನದಿಂದ ತೆರವುಗೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಆಟಗಾರರು ಮೈದಾನದಿಂದ ತೆರವುಗೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಅದೇ ರೀತಿ ಸ್ವಿಸ್ ತಂಡದ ಆಟಗಾರರು, ಅದೇ ರೀತಿ NKB ತಂಡದ ಆಟಗಾರರು ತಮ್ಮ ಡಗೌಟ್ ನಲ್ಲಿ ಪ್ರಥಮ ಅದೃಷ್ಟ ಚೀಟಿಯನ್ನು ಜೋಸ್ಫೇನ ಕುಟೀನ್ ಅವರು ತಗೊಳ್ತಾ ಇದ್ದಾರೆ. 200 ನಂಬರ್ ಇಂದ ತಮ್ಮ ಅದೃಷ್ಟವನ್ನು ಪರಿಶೀಲಿಸ್ತಾ ಇದ್ದಾರೆ. ಇದೀಗ ಅದೃಷ್ಟ ಚೀಟಿಯನ್ನು ಕೂಡ ನಾವು ಇಲ್ಲಿ ನೆರವೇರಿಸ್ತಾ ಇದ್ದೇವೆ. ಪ್ರವೀಣ್ ಡಿಸೋಸಾ ಇವರ ಕೂಡ ಅದೃಷ್ಟ ಚೀಟಿ 149. ಅದೇ ರೀತಿ ನಮ್ಮ ಪ್ರೀತಿಯ ಕರೆಗೆ ಹೋಗಟ್ಟು ಇಲ್ಲಿಗೆ ದಿನೇಶ್ ಕುಂದರ್ ಇವರು ಕೂಡ ಆಗಮಿಸಿರುತ್ತಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಕ್ರೀಡಾ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶಿವಾನಂದ್ ಕುಲಾಲು ಎಲ್ಲಿದ್ರು ಮೈಕ್ ಪಾಯಿಂಟ್ ಹತ್ರ ಬರ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಿವಾನಂದ್ ಕುಲಾಲು ಎಲ್ಲಿದ್ರು ಮೈಕ್ ಪಾಯಿಂಟ್ ಹತ್ರ ಬರ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಲ್
ಎರಡೂ ತಂಡದ ಆಟಗಾರರು ಕೂಡ ಅಲ್ಲಿ ಸೇರಬೇಕು. ಪ್ರಥಮ ಪಂದ್ಯಾಕೂಟದಲ್ಲಿ ಒಂದು ಕಡೆ NKB ಗ್ಲಾಡಿಯೇಟರ್ಸ್ ಅಂಸ ಮಾಲಕತ್ವದ NKB ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ ಪಂದ್ಯಾಕೂಟ. ಅಜೀಜ್ ಮಾಲಕತ್ವದ ಟೀಮ್ ಸಿಸ್ಟಮ್ ತಂಡಗಳ ಮಧ್ಯೆ ಅದೃಷ್ಟದ ನಾಣಿಚಿಮುಗೆಯನ್ನು ಗೆದ್ದುಕೊಂಡಂತಹ ಟೀಮ್ ಸಿಸ್ಟಮ್ ತಂಡವು ಈಗಾಗಲೇ ಕ್ಷೇತ್ರ ಆಯ್ದುಕೊಂಡಿದೆ. ಹಾಲ್ KPL ಸೀಸನ್ ನಂತರ ಪ್ರಥಮ ಪಂದ್ಯಾಕೂಟದ NKB ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ಸ್ವಿಸ್ ಟೈಮ್ಸ್ ಪ್ರಥಮ ಪಂದ್ಯಾಟ ಆದಷ್ಟು ಬೇಗ. ತಂಡದ ಆಟಗಾರರು ಮಾತ್ರ ಒಳಗಡೆ, ಬಾಕಿ ಎಲ್ಲ ಆಟಗಾರರು ತಾವು ತಮ್ಮ ಸಹಕಾರ ನೀಡಬೇಕು. ಪ್ರಥಮ ಪಂದ್ಯಾಟ ಪ್ರಥಮ ಹಂತದ ಟಾಸ್ ಪ್ರಕ್ರಿಯೆ ಮುಕ್ತಾಯವಾಗಿ ಸ್ವಿಸ್ ಒಂದು ಟಾಸ್ ಅನ್ನು ಎಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಆದಷ್ಟು ಬೇಗ ತಮ್ಮ ತಂಡವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ NKB ಗ್ಲಾಡಿಯೇಟರ್ಸ್ ತಂಡದ ದಾಟಗಾರರು ಸಜ್ಜಾಗಬೇಕು. ಅಲ್ಲಿ ಎಲ್ಲಾ ಆಟಗಾರರು ಅಂಕಣದಿಂದ ತೆರಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಎಲ್ಲಾ ತಂಡದ ಆಟಗಾರರು ಅಂಕಣವನ್ನು ತೆರವುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವಿಸ್ ತಂಡದ ಆಟಗಾರರು ಫೀಲ್ಡಿಂಗ್ ನಲ್ಲಿ ಸಜ್ಜಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವಿಸ್ ತಂಡದ ಕಪ್ತಾನರು ಫೀಲ್ಡಿಂಗ್ ನಲ್ಲಿ ಸಜ್ಜಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಹಲೋ ಹಲೋ ಅಲ್ಲಿ ವೆಲ್ಕಮ್ ಬ್ರದರ್ಸ್ ತಂಡದ ಸ್ವಿಸ್ ತಂಡವು ತಮ್ಮ ಫೀಲ್ಡಿಂಗ್ ನಲ್ಲಿ ಸಜ್ಜಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವಿಸ್ ತಂಡ ಫೀಲ್ಡಿಂಗ್ ನಲ್ಲಿ ಸಜ್ಜಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಟದ ಉದ್ದಗಲಕ್ಕೂ ನೇರ ಪ್ರಸಾರದಲ್ಲಿ ಅನ್ಸರ್ ಕೊಡಂಗಾಯಿ ಇವರ ಕಾಮೆಂಟೇಟರಿ ನಿಮ್ಮ ಮುಂದೆ ಬರಲಿಕ್ಕಿದೆ. ದ ಮೈಕ್ ಹ್ಯಾಂಡ್ ಓವರ್ ಟು ಮಿಸ್ಟರ್ ಅನ್ಸರ್. ಹಲ್ ಓಕೆ ಕಾಳಾಕ ತರ ಮೂಮೆಂಟ್ ಅಳಗಿರೋ അവിടെ ഈ പണി എനിക്ക് ಶಿವಾನಂದ್ ಕುಲಾಲ್ ಎಲ್ಲಿದ್ರು ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಿವಾನಂದ್ ಕುಲಾಲ್ ಅದೇ ರೀತಿ ಈ ಒಂದು ಕ್ರೀಡಾಂಗಣಕ್ಕೆ ಕರುಣಾಕರ್ ರೈ ಅಪೂರ್ವ ಟ್ರೇಡರ್ಸ್ ಇವರು ಈ ಒಂದು ಕ್ರೀಡಾಂಗಣಕ್ಕೆ ಆಗಮಿಸಿರುತ್ತಾರೆ. ಇವರಿಗೆ ಪ್ರೀತಿಪೂರ್ವಕವಾಗಿ ಈ ಒಂದು ಸಂಘಟಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕರುಣಾಕರ್ ರೈ ಅಪೂರ್ವ ಟ್ರೇಡರ್ಸ್. ಟಾಸ್ ಆಗಿ ಬರ್ತಾ ಇದೆ. NKB Gladiators.
ಗಮನಿಸಿಕೊಳ್ಳಬೇಕಾಗಿದೆ. ಆ ರೋಡ್ ಬಳಿಯಲ್ಲಿ ನಿಂತಹ ಗಾಡಿನಿಂದ ತೆರವುಗೊಳಿಸಬೇಕಾಗಿದೆ. ದಯವಿಟ್ಟು ಪ್ರತಿಯೊಂದು ಆಟಗಾರರ ಗಮನಕ್ಕೆ ಆ ರೋಡ್ ಸೈಡ್ ನಿಂತಹ ಗಾಡಿನಲ್ಲಿಂದ ತೆರವುಗೊಳಿಸಬೇಕಾಗಿದೆ. ಅದೇ ರೀತಿ ಈ ಒಂದು ಕ್ರೀಡಾಂಗಣದಲ್ಲಿ ಅತಿಥಿಗಳಾಗಿ ಕರುಣಾಕರ್ ರೈ ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ಪಂದ್ಯಾಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಅಶೋಕ್ ಕೆಎಸ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಅತಿಥಿಯಾಗಿ ನಮ್ಮೊಂದಿಗೆ ದಿನೇಶ್ ಕುಂದರ್ ಸರ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. Hot.
ಹಾಲು ಫಜಲ್ ವುಡ್ ತಲಕಿ ಇದರ ಮಾಲಕರಾಗಿರುವಂತಹ ಉಸ್ಮಾನ್ ತಲಕಿ ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕ್ರೀಡಾಕೂಟದ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಶೋಕ್ ಕುಟೀನ ಹೂಗುಚ್ಛವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಫಜಲ್ ವುಡ್ ಮಾಲಕರಾಗಿರುವಂತಹ ಸಿದಾ ಹಮ್ಜಾ ಉಸ್ಮಾನ್ ತಲಕಿಯವರಿಗೆ ದಯವಿಟ್ಟು ನಿತೇಶ ವೆಲ್ಕಮ್ ಬ್ರದರ್ಸ್ ಅನ್ನದ ನಿತೇಶ ದಯವಿಟ್ಟು ಆಗಮಿಸಬೇಕು ವಿನಂತಿಸಿದೆ. ಪಿಚ್ ಬಿಟ್ಟು ತರಬೇಕಾಗಿ ವಿನಂತಿ. ದಯವಿಟ್ಟು ಆಟಗಾರರಿಗೆ ಮಗದೊಮ್ಮೆ ಸೂಚಿಸ್ತಾ ಇದ್ದೇವೆ. ಪಿಚ್ ಬಿಟ್ಟು ತರಬೇಕಾಗಿ ವಿನಂತಿ. ಪ್ರಥಮ ಪಂದ್ಯಾಟದಲ್ಲಿ ಒಂದು ಕಡೆ ಎನ್ಕೆಬಿ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ. ಟೀಮ್ ಸಿಸ್ಟಮ್ ಅದೃಷ್ಟದ ನಾಣಿಚೆಂಬೆಯನ್ನು ಗೆದ್ದುಕೊಂಡಂತಹ ಸಿಸ್ಟಮ್ ತಂಡವು ಮೊದಲು ಕ್ಷೇತ್ರ ಆಯ್ದುಕೊಂಡಿದೆ. ಎರಡೂ ತಂಡದ ಆಟಗಾರರು ಕೂಡ ಸಜ್ಜಾಗಬೇಕು. ಈ ಪಂದ್ಯಾಟ ಬಳಿಕ ಮುಂದಿನ ಪಂದ್ಯಾಟದಲ್ಲಿ ವೆಲಂಕನಿ ಸ್ಟ್ರೈಕರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ಈ ತಂಡಗಳು ಕೂಡ ಸಜ್ಜಾಗಬೇಕಾಗಿ ವಿನಂತಿ. ಪ್ರಥಮ ಪಂದ್ಯಾಕೂಟದಲ್ಲಿ ಎನ್ಕೆಬಿ ವಿರುದ್ಧವಾಗಿದೆ ಟೀಮ್ ಸಿಸ್ಟಮ್. ಪಿಚ್ಚಲ್ಲಿ ಯಾರು ಕೂಡ ದಯವಿಟ್ಟು ಪಿಚ್ ಬಿಟ್ಟು ತರಬೇಕಾಗಿ ವಿನಂತಿ. ಪ್ರಥಮ ಪಂದ್ಯಾಕೂಟದಲ್ಲಿ ಎನ್ಕೆಬಿ ವಿರುದ್ಧವಾಗಿದೆ ಟೀಮ್ ಸಿಸ್ಟಮ್. ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ನ ಯುವ ನಾಯಕರಾಗಿರುವಂತಹ ಯುವಕನ ಇಬ್ರಾಹಿಂ ನವಾಜ್, ಪಾಣೆಮಂಗಳೂರು ಬ್ಲಾಕ್ ಇದರ ನಾಯಕರಾಗಿರುವಂತಹ ಇಬ್ರಾಹಿಂ ನವಾಜ್ ನಮ್ಮನ್ನು ಸೇರಿಕೊಂಡಿದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಈ ಕ್ರೀಡಾಕೂಟ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಸದರ್ನ್ ವಾರಿಯರ್ಸ್ ತಂಡದ ಮೊಹಮ್ಮದ್ ಅಲಿ ತಮಗಾಗಿ ತಮ್ಮ ತಂಡದ ಮಾಲಕರು ಕಾಯ್ತಾ ಇದ್ದಾರೆ. ಸದರ್ನ್ ವಾರಿಯರ್ಸ್ ತಂಡದ ಮೊಹಮ್ಮದ್ ಅಲಿ ದಯವಿಟ್ಟು ಎಲ್ಲಿದ್ರು ಕ್ರೀಡಾಂಗಣಕ್ಕೆ ಆಗಮಿಸಬೇಕಾಗಿ ವಿನಂತಿ. ಕೃಷ್ಣಪ್ಪ ಎಲ್ಲಿದ್ರು ವೇದಿಕೆ ಹತ್ರ ಬರ್ಮಾಡ್ತಿದ್ದಾವೆ. ಕೃಷ್ಣಪ್ಪ ಶಿವಾನಂದ ಎಲ್ಲಿದ್ರು ವೇದಿಕೆ ಹತ್ರ ಬರ್ಮಾಡ್ತಿದ್ದೇವೆ. ಶಿವಾನಂದ ಸ್ಪೈಸ್ ತಲಕಿ ತಂಡದ ಮ್ಯಾನೇಜರ್ ಆಗಿರುವಂತಹ ಶ್ರೀತಾ ಉಮ್ಮರ್ ತಲಕಿ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕ್ರೀಡಾಕೂಟ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಸ್ಪೈಸ್ ತಲಕಿ ತಂಡದ ಸದಸ್ಯರಾಗಿರುವಂತಹ ಅಬ್ದುಲ್ ರೆಹಮಾನ್ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ಯುವ ಮುಖಂಡರಾಗಿರ್ತಕ್ಕಂತಹ ಹಫೀಜ್ ರವರೇ, ಅದೇ ರೀತಿ ಸಾದ್ ರವರೇ, ಉಸ್ಮಾನ್ ರವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಕುಲಾಲು ಪ್ರೀಮಿಯರ್ ಲೀಗ್ನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಒಂದು ಕ್ರೀಡಾಕೂಟದಲ್ಲಿ ಕ್ರೀಡೆಯನ್ನ ಆಡ್ಲಿಕ್ಕೆ ಬಂದಂತಹ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಒಂದು ಉದ್ದದ ಭಾಷಣವನ್ನ ಮಾಡುವಂತಹ ಒಂದು ಸಮಯ ಅಲ್ಲ. ಆದರೂ ಕೂಡ ಈ ಸಂಸ್ಥೆಯ ಪದಾಧಿಕಾರಿಗಳು ಒಂದೆರಡು ನಿಮಿಷ ಮಾತನಾಡಲೇಬೇಕು ಅಂತ ಹೇಳಿದಾಗ ಮಾತ್ರ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೇನೆ. ಈ ಒಂದು ವಾರಾಹಿ ಸಂಸ್ಥೆಯ ಬಗ್ಗೆ ನಮ್ಮ ಆತ್ಮೀಯ ಮಿತ್ರರು ಹೇಳಿದ್ರು. ಈ ಒಂದು 10ನೇ ವರ್ಷದ ಈ ಒಂದು ಶುಭ ಸಂದರ್ಭದ ನಿಮಿತ್ತವಾಗಿ ಈ ಒಂದು ಪ್ರೀಮಿಯರ್ ಲೀಗ್ ಅನ್ನ ಈ ಒಂದು ಭಾಗದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಅಂತ ಹೇಳಿಕೊಂಡು ಬಹುಶಃ ಇವತ್ತಿನ ಸಮಯದಲ್ಲಿ ಬಹುಶಃ ಎಲ್ಲಾ ಕಡೆ ಕೂಡ ಕ್ರೀಡಾಕೂಟಗಳನ್ನ ನಾವು ಕಾಣ್ತಾ ಇದ್ದೇವೆ. ಆದರೆ ಆ ಎಲ್ಲ ಕ್ರೀಡಾಕೂಟಗಳಿಗೂ ಕೂಡ ಒಂದು ವಿಭಿನ್ನ ಮತ್ತು ವಿಶಿಷ್ಟತೆಯನ್ನ ನಾನು ಇವತ್ತು ಬಂದು ಕಾಣಲಿಕ್ಕೆ ಸಾಧ್ಯ ಆಯಿತು. ಯಾಕಂತ ಹೇಳಿದ್ರೆ ಇವತ್ತು ಕ್ರೀಡೆ ಅಂತ ಹೇಳಿದ್ರೆ ಬೇರೆ ಬೇರೆ ಉದ್ದೇಶವನ್ನ ಇಟ್ಟುಕೊಂಡು ಕ್ರೀಡಾಕೂಟವನ್ನ ನಡೆಸುವವರಿದ್ದಾರೆ. ಅದು ಒಂದು ಹಣವನ್ನ ಸಂಪಾದಿಸಬೇಕು ಅಥವಾ ಒಂದು ಪ್ರತಿಷ್ಠೆಯನ್ನ ತೋರಿಸಬೇಕು ಹೇಳುವಂತಹ ನಿಟ್ಟಿನಿಂದ ಇವತ್ತು ಕ್ರೀಡಾಕೂಟಗಳು ನಡೆಯುವುದು ನಾವು ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಆದರೆ ವಾಹಿರ ಹೇಳುವಂತಹ ಈ ಒಂದು ಸಂಸ್ಥೆ ಬಹುಶಃ ಇದರ ಬಗ್ಗೆ ಹೇಳಿದಾಗ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈ ಭಾಗದಲ್ಲಿ ನಿರ್ಗತಿಕರಿಗೆ, ಅಸಹಾಯಕರಿಗೆ, ಬಡವರ ಕಣ್ಣೀರನ್ನ ಒರೆಸಲಿಕ್ಕೆ ಈ ಒಂದು ಕ್ರೀಡಾಕೂಟ ಮಾದರಿಯಾಗ್ತದೆ ಹೇಳುವಂತಹ ವಿಚಾರ ಬಹಳ ಒಂದು ಸಂತೋಷದ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ದರಿಂದ ಬಹುಶಃ ಸರ್ವೇ ಜನ ಸುಖಿನೋ ಭವಂತು ಹೇಳಿದಾಗೆ ಈ ಒಂದು ಸಮಾಜದಲ್ಲಿ ಎಲ್ಲಾ ಜಾತಿಯ, ಎಲ್ಲಾ ಧರ್ಮದ, ಎಲ್ಲಾ ಭಾಷೆಯ ವರ್ಗದವರು ನೆಮ್ಮದಿಯಿಂದ, ಶಾಂತಿಯಿಂದ ಬಾಳಿ ಬದುಕಬೇಕಾದ್ರೆ ಈ ಒಂದು ಕ್ರೀಡಾಕೂಟಗಳು ಎಲ್ಲಾ ಜಾತಿಯವರು, ಎಲ್ಲಾ ಸಮಾಜದವರು ಒಗ್ಗೂಡಿಕೊಂಡು ಮಾಡುವಂತಹ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗ್ಲಿ ಹೇಳುವಂತಹ ಶುಭ ಹಾರೈಕೆಯನ್ನ ಮಾಡುತ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೆಪಿಎಲ್ ಸೀಸನ್ 10ರ ಈ ಒಂದು ಪಂದ್ಯಾಕೂಟಕ್ಕೆ ಶುಭವನ್ನು ಹಾರೈಸಿದಂತಹ ಯುವ ನಾಯಕರು ಪಾಣೆಮಂಗಳೂರು ಬ್ಲಾಕ್ ಶ್ರೀತ ಇಬ್ರಾಹಿಂ ನವಾಜ್ ರವರಿಗೆ ಅಭಿನಂದನೆಗಳು. ಶಾಹದ್ ರವರು ಯುವ ನಾಯಕರಿಗೆ ಹೂಗುಚ್ಛವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ. ನಮ್ಮನ್ನು ವೇದಿಕೆಗೆ ಸ್ವಾಗತ ಬಯಸ್ತಾ ಇದ್ದಾರೆ. ಇಲ್ಲಿದ್ದು ವೇದಿಕೆ ತರ ಮಾಡ್ತಿದ್ದೇವೆ. ಖುಷಿ ಆವರ್ತಿ 10ರ ಸನ್ನಿವೇಶದಲ್ಲಿದ್ದೇವೆ. ಮುಖ್ಯ ಅತಿಥಿಯಿಂದ ಉದ್ಘಾಟನೆಗೊಂಡಿದ್ದೀಗ ನೇರ ಪಂದ್ಯಾಕೂಟಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಪ್ರಥಮ ಪಂದ್ಯಾಕೂಟ ಎನ್ಕೆಬಿ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ. ಟೀಮ್ ಸಿಸ್ಟಮ್ ನಡುವೆ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಪ್ರಥಮ ಪಂದ್ಯಾಕೂಟದ ನಾಣ್ಯ ಗೆದ್ದಂತಹ ಟೀಮ್ ಸಿಸ್ಟಮ್ ತಂಡ ನಾಣ್ಯ ಗೆದ್ದುಕೊಂಡು ಚಿತ್ರಕ್ಷಣ ಭಾಗವನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಚಿತ್ರಕ್ಷಣೆ ಸಜ್ಜುಗೊಳಿಸಬೇಕಾಗಿದೆ. ಎನ್ಕೆಬಿ ಗ್ಲಾಡಿಯೇಟರ್ಸ್ ತಂಡ ದಾಂಡುಗಾರ ಭಾಗದಲ್ಲಿ ಆಯ್ದುಕೊಂಡ್ರೆ ಆರಂಭಿಕ ದಾಂಡುಗಾರನ್ನು ಕಳಿಸಿಕೊಡಬೇಕಾಗಿದೆ. ನಿರಂತರವಾಗಿ 5 ಓವರ್ಗಳ ಪಂದ್ಯಾಕೂಟ ಇಂದು ಮೈದಾನದಲ್ಲಿ ಸಾಗಿ ಬಂದರೆ ಬಹಳಷ್ಟು ಸುಸುಂದರವಾದಂತಹ ಮೈದಾನ, ಡಿ ಆಕಾರದ ಮೈದಾನ ಕಾಣಸಿಗ್ತಾ ಇದೆ. ಖಂಡಿತವಾಗ್ಲೂ ಅದ್ಭುತವಾದಂತಹ ಮೈದಾನ ಕಾಣಸಿಗ್ತಾ ಇದೆ. ಈ ಬಾರಿ ಪ್ರಥಮ ಪಂದ್ಯಾಕೂಟದ ನಾಣ್ಯ ಗೆದ್ದಂತಹ ಸಿಸ್ಟಮ್ ತಂಡ ಆದಷ್ಟು ಬೇಗ ಚಿತ್ರಕ್ಷಣೆ ಸಜ್ಜುಗೊಳಿಸಬೇಕಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಬೇಕಾಗಿದೆ ಆಟಗಾರರೇ. ಒಂದು ಬೈಕ್ ಕೀ ಕಳೆದು ಹೋಗಿದೆ. ಯಾರಾದರೂ ಸಿಕ್ಕಿದಲ್ಲಿ ಅದನ್ನು ಮೈಕ್ ಬಾಂಡಿಗೆ ತಂದು ಒಪ್ಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಸಿಸ್ಟಮ್ ತಂಡದ ಸಿಸ್ಟಮ್ ತಂಡದ ಆಟಗಾರರು ಆದಷ್ಟು ಬೇಗ ಚಿತ್ರಕ್ಷಣೆ ಸಜ್ಜುಗೊಳಿಸಬೇಕಾಗಿದೆ. ಸಮಯ ಬಹಳಷ್ಟು ಮೀರ್ತಾ ಇದೆ. ಇನ್ನು ಪಂದ್ಯಾಕೂಟ ಆರಂಭಗೊಳ್ಳಲೇಬೇಕಾಗಿದೆ. ದಯವಿಟ್ಟು ಎರಡೂ ತಂಡದ ಆಟಗಾರರು ಮೈದಾನವನ್ನು ಸೇರಿಕೊಳ್ಳಬೇಕಾಗಿದೆ. ತೀರ್ಪುಗಾರರು ಅಂಕಗಳನ್ನು ಸೇರಿಕೊಳ್ಳಬೇಕಾಗಿದೆ. ಇವತ್ತಿನ ಕುಲಾಲು ಪ್ರೀಮಿಯರ್ ಲೀಗ್ ಆವರ್ತಿ 10ರ ತೀರ್ಪುಗಾರ ಪೀಠದಲ್ಲಿ ಗುರುರಾಜ್ ಜೊತೆಗೂಡುತ್ತಾ ಅಕ್ಬರ್ ಇವರ ಸನ್ಮುಖದಲ್ಲಿ ಒಂದು ಪಂದ್ಯಾಕೂಟ ನಿರಂತರವಾಗಿ ಪಂದ್ಯಾಕೂಟ ಈ ಮೈದಾನದಲ್ಲಿ ಸಾಗಿ ಬೆಳಗಿದೆ. ಇರು ತೀರ್ಪುಗಾರರನ್ನು ಕೂಡ ಇಲ್ಲಿ ಬರಮಾಡ್ತಾ ಇದ್ದಾವೆ. ಮೈದಾನವನ್ನು ಸೇರಿಕೊಳ್ಳಬೇಕಾಗಿದೆ. ಪಂದ್ಯಾಕೂಟ ಆರಂಭಗೊಳ್ಳಬೇಕಾಗಿದೆ. ಸಿಸ್ಟಮ್ ತಂಡದ ಆಟಗಾರರೇ ಆದಷ್ಟು ಬೇಗ ಮೈದಾನವನ್ನು ಸೇರಿಕೊಳ್ಳಬೇಕಾಗಿದೆ. ಪಂದ್ಯಾಕೂಟ ಆರಂಭಗೊಳ್ಳಲಿದೆ. ಅದೇ ರೀತಿ ಆರಂಭಿಕ ದಾಂಡುಗಾರನ್ನು ಕಳಿಸಿಕೊಡಬೇಕಾಗಿದೆ. ಗ್ಲಾಡಿಯೇಟರ್ಸ್ ತಂಡದ ಆರಂಭಿಕ ದಾಂಡುಗಾರನ್ನು ಕಳಿಸಿಕೊಡಬೇಕಾಗಿದೆ.
ಸುಸ್ಟ್ಯಾಮ್ ತಂಡದ ಚಿತ್ರಕ್ಷಣದಲ್ಲಿ ಇನ್ನು ಕೂಡ ಸಜ್ಜಾಗ್ತಾ ಇಲ್ಲ. ಖಂಡಿತವಾಗ್ಲೂ ಸಮಯ ಬಹಳಷ್ಟು ಮೀರುತ್ತಾ ಇದೆ. ಹಲವು ಪಂದ್ಯಾಕೂಟ ಇಂದು ಮೈದಾನದಲ್ಲಿ ಸಾಗಿ ಬೆಳಗಿದೆ. ಲೀಗ್ ಮಾದರಿ ಪಂದ್ಯಾಕೂಟ. ಪ್ರತಿ ಕರೆಗೂ ಒಗ್ಗಟ್ಟು ದಯವಿಟ್ಟು ಅಂಕನ್ನು ಸೇರಿಕೊಳ್ಳಬೇಕಾಗಿದೆ. ಸುಸ್ಟ್ಯಾಮ್ ತಂಡದ ನಾಣ್ಯದಂತಹ ಕಪ್ತಾನ ಚಿತ್ರಕ್ಷಣೆ ಬಾದನ ಆಯ್ದುಕೊಂಡು ಆದಷ್ಟು ಬೇಗ ಮೈದಾನವನ್ನು ಸೇರಿಕೊಳ್ಳಬೇಕಾಗಿದೆ. ಸ್ಪೈಸ್ ತಲಕಿ ತಂಡದ ಮ್ಯಾನೇಜರ್ ಆಗಿರುವಂತಹ ಉಮ್ಮರ್ ತಲಕಿ ಹಾಗೂ ಅಬ್ದುಲ್ ರೆಹಮಾನ್ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸ್ಪೈಸ್ ತಲಕಿ ತಂಡದ ಮ್ಯಾನೇಜರ್ ಆಗಿರುವಂತಹ ಉಮ್ಮರ್ ತಲಕಿ ಹಾಗೂ ಸದಸ್ಯರಾಗಿರುವಂತಹ ಅಬ್ದುಲ್ ರೆಹಮಾನ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಲಿದೆ. ಕೆಪಿಎಲ್ ಸೀಸನ್ 10ರ ಪ್ರಥಮ ಪಂದ್ಯಾಕೂಟದಲ್ಲಿ ಒಂದು ಕಡೆ ಎನ್ಕೆಬಿ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ. ಟೀಮ್ ಸಿಸ್ಟಮ್ ಅದೃಷ್ಟದ ನಾಣಿಸಿಕೆಯನ್ನು ಗೆದ್ದುಕೊಂಡಂತಹ ಟೀಮ್ ಸಿಸ್ಟಮ್ ತಂಡವು ಮೊದಲು ಕ್ಷೇತ್ರ ಆಯ್ದುಕೊಂಡಿದೆ. ಆದಷ್ಟು ಬೇಗನೆ ಎದುರಾಳಿ ತಂಡ ಎನ್ಕೆಬಿ ಗ್ಲಾಡಿಯೇಟರ್ಸ್ ತಂಡದ ಆರಂಭಿಕ ದಂಡುಗರು ತಕ್ಷಣ ಕ್ರೀಸ್ ತಳ್ಳಬೇಕು. 5 ಓವರ್ಗಳಿಗೆ ಸೀಮಿತವಾಗಿರುವಂತಹ ಪಂದ್ಯಾಕೂಟ. ಯಾವುದೇ ಒಂದು ಚರ್ಚೆಗೆ ಇಲ್ಲಿ ಆಸ್ಪದವಿರುವುದಿಲ್ಲ. ಸಂಘಟಕರು ಅದೇ ರೀತಿ ತೀರ್ಪುಗಾರರ ತೀರ್ಮಾನವೇ ಇಲ್ಲಿ ಅಂತಿಮವಾಗಿರುತ್ತದೆ. ಈ ಎಲ್ಲಾ ಸಲಹೆ ಸೂಚನೆಗಳನ್ನು ಪಾಲಿಸಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯಾಕೂಟದ ತೀರ್ಪುಗಾರಿಕೆ ವಿಭಾಗದಲ್ಲಿ ಗುರುರಾಜ್ ಎಂಕೆ ಮಂಕುಡೆ, ಅಕ್ಬರ್ ಕುರ್ತಮುಗೇರು ಇವರ ತೀರ್ಪುಗಾರಿಕೆಯಲ್ಲಿ ಪ್ರಥಮ ಪಂದ್ಯಾಕೂಟ ಇದೀಗ ಆರಂಭಗೊಳ್ಳಲಿದೆ. ತೀರ್ಪುಗಾರರೇ ಆದಷ್ಟು ಬೇಗ ಪಂದ್ಯಾಕೂಟ ಮುಂದುವರಿಸಬೇಕಾಗಿದೆ. ಆರಂಭಿಕ ದಾಂಡುಗಾರನ್ನು ಕಳಿಸಿಕೊಡಬೇಕಾಗಿದೆ. ತೀರ್ಪುಗಾರರೇ ಮುಂದುವರಿಸಬೇಕಾಗಿದೆ. ಸಿಸ್ಟಮ್ ತಂಡದ ಆಟಗಾರರೇ ಚಿತ್ರಕ್ಷಣೆ ಸಜ್ಜುಗೊಳಿಸಬೇಕಾಗಿದೆ.
ಮುಂದುವರಿಸಬೇಕಾಗಿದೆ ತೀರ್ಪುಗಾರರ ಸಂಘಟಕರು ಇಲ್ಲಿ ಕರೆ ನೀಡ್ತಾ ಇದ್ದಾರೆ. ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿದೆ. ಸುಸ್ಟಾಮ್ ತಂಡದ ಆದಷ್ಟು ಬೇಗ ಚೇತರಿಸಲು ಸಜ್ಜುಗೊಳಿಸಬೇಕಾಗಿದೆ. ಆರಂಭಿಕ ಕ್ರಮಾಂಕ ದಾಂಡುಗಾರರಾಗಿ ಗ್ಲಾಡಿಯೇಟರ್ಸ್ ಪರವಾಗಿ ಅಲ್ಲಿ ಜೊತೆಗೂಡುತ್ತಾ ನಿತೀಶ್ ಕುಡುವಿಕೆ ಆರಂಭದ ಪಂದ್ಯಾಕೂಟ ಇಲ್ಲಂತೂ ಸಾಗಿ ಬರ್ತಾ ಇದೆ. NKB ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ. ಸುಸ್ಟಾಮ್ ನಡುವೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಗೆದ್ದಂತಹ ಸುಸ್ಟಾಮ್ ತಂಡ ಚಿತ್ರಕ್ಷಣ ಭಾಗದಲ್ಲಿ ಆಯ್ದುಕೊಂಡಿದೆ. ಗುರು ಜೊತೆಗೂಡುತ್ತಾ ಅಕ್ಬರ್ ತೀರ್ಪುಗಾರರ ಪೀಠದಲ್ಲಿ ಕಂಡುಕೊಂಡ್ರೆ ನಿರಂತರವಾಗಿ 5 ಓವರ್ಗಳ ಪಂದ್ಯಾಕೂಟ ಸಾಗಿ ಬಂದರೆ ಈ ಮೈದಾನದಲ್ಲಿ ಆರಂಭದ ಪಂದ್ಯಾಕೂಟ ಇಲ್ಲಂತೂ ಸಾಗಿ ಬರ್ತಾ ಇದೆ. ಆರಂಭಗೊಳ್ತಾ ಇದೆ ಪಂದ್ಯಾಕೂಟ. 2 ಬಲಿಷ್ಠ ಬಲಾಢ್ಯ ತಂಡಗಳ ಮಧ್ಯೆ ಸೆಣಸಾಡ್ತಾ ಇದೆ ಪಂದ್ಯಾಕೂಟ. ಒಂದ್ ಕಡೆ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ ಸುಸ್ಟಾಮ್ ನಡುವೆ. ಗೆದ್ದಂತಹ ಸುಸ್ಟಾಮ್ ತಂಡ ಚಿತ್ರಕ್ಷಣ ಭಾಗವನ್ನು ಆಯ್ದುಕೊಂಡು ಆರಂಭದ ಚೆಂಡುಣಿಸಬೇಕಾಗಿದೆ. ತೀರ್ಪುಗಾರರ ಸಮ್ಮತಿ ಪಡೆದುಕೊಂಡು ಆರಂಭದ ಚೆಂಡುಣಿಸಬೇಕಾಗಿದೆ. ತೀರ್ಪುಗಾರರ ಪೀಠದಲ್ಲಿ ಅಕ್ಬರ್ ಎಸೆತಗಾರಿಕೆ ಭಾಗದಲ್ಲಿ LT ಅಸ್ರಾಫ್ LT ಆರಂಭದ ಚೆಂಡುಣಿಸಬೇಕಾಗಿದೆ. ಎಡಗೈ ದಾಂಡುಗಾರ ಜೆರ್ಸಿ ನಂಬರ್ 11 ಬನಿಯಂದಾರಿ ನೀತು ಎಸ್ ಬರ್ತಾ ಇದೆ. ತೀರ್ಪುಗಾರದ ಗ್ರೀನ್ ಸಿಗ್ನಲ್ ಆರಂಭಗೊಳ್ತಾ ಇದೆ. ಪ್ರಥಮ ಚೆಂಡು ಲೈನ್ ಅಂಪೈರ್ ಆಗಿ ನಮ್ಮೊಂದಿಗೆ ಸಂಘಟಕರು ಸಹಕಾರ ನೀಡಬೇಕಾಗಿದೆ. ಯಾವುದೇ ಚರ್ಚೆಗೆ ಆಸ್ಪದ ನೀಡದೆ ನಿರಂತರವಾಗಿ ಒಂದು ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಆರಂಭದ ಪಂದ್ಯ, ಆರಂಭದ ಚೆಂಡು ಕುಲಾಲ್ ಪ್ರೀಮಿಯರ್ ಲೀಗ್ ಆವೃತ್ತಿ 10ರ ಪಂದ್ಯಾಕೂಟದ ಆರಂಭದ ಚೆಂಡು. ಇಲ್ಲಿ ಡಾಟ್ ಡೆಲಿವರಿ, ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. LT ಅಸ್ರಾಫ್ ಆರಂಭದ ಚೆಂಡನ್ನು ಎಸೆಯಬೇಕಾಗಿದೆ. ದ್ವಿತೀಯ ಬಾರಿಗೆ ಪ್ರಥಮ ಚೆಂಡು ಮುಕ್ತಾಯ ವೇಳೆಯಲ್ಲಿ ತಂಡದ ಒಟ್ಟು ಮೊತ್ತ 0 ಸಂಪಾದನೆ. ಯಾವುದೇ ಪ್ರತ್ಯುತ್ತರ ಕಾಣ ಸಿಗ್ತಾ ಇಲ್ಲ. ದಾಂಡುಗಾರದ ಚುಕ್ಕಿಯಾಗಿ ಬರಬಡ್ತಾ ಇದೆ. ದ್ವಿತೀಯ ಬಾರಿಗೆ LT ಅಸ್ರಾಫ್ ನೀತು ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ಅದ್ಭುತ ದಂಡನೆ ಈ ಬಾರಿ ತೀರ್ಪುಗಾರದ ಬರ್ತಾ ಇದೆ. 2 ಓಟದ ಸೇರ್ಪಡೆಯೊಂದಿಗೆ ಇಲ್ಲಂತೂ ಖಾತೆ ಆರಂಭಗೊಳ್ತಾ ಇದೆ. ನೀತು ದಂಡು ಮುಗಿನ 2 ಓಟದ ಸೇರ್ಪಡೆಯೊಂದಿಗೆ ಇಲ್ಲಿ ಗ್ಲಾಡಿಯೇಟರ್ಸ್ ತಂಡದ ಖಾತೆ ಇಲ್ಲಿ ಶುಭಾರಂಭಗೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 2 ಕಾಣ ಸಿಗ್ತಾ ಇದೆ. ಓವರ್ ನಂಬರ್ 1 ಚಾಲ್ತಿಯಲ್ಲಿದೆ. ಸುಸ್ಟಾಮ್ ಪರವಾಗಿ ತೃತೀಯ ಬಾರಿಗೆ ಸೇಬೇಕಾಗಿದೆ. 2 ಚೆಂಡು ಮುಕ್ತಾಯ. ತಂಡದ ಒಟ್ಟು ಮೊತ್ತ 2. LT ಅಸ್ರಾಫ್ ಸೇಬೇಕಾಗಿದೆ ತೃತೀಯ ಬಾರಿಗೆ. ಅದ್ಭುತ ಶೈಲಿಯ ಸೆತ, ಅದ್ಭುತ ದಂಡನೆ. ಹೋಪ್ ಸೈಡ್ಗೆ ಬಂದ ಚೆಂಡನ್ನು ಹೋಪ್ ಸೈಡ್ಗೆ ತಳ್ಳಿದ್ದು 1 ಓಟ ಮಾತ್ರ ಕಾಣ ಸಿಗ್ತಾ ಇದೆ. ಇಲ್ಲಂತೂ 3 ಚೆಂಡು ಮುಕ್ತಾಯ. ತಂಡದ ಒಟ್ಟು ಮೊತ್ತ ಕಾಣ ಸಿಗ್ತಾ ಇದೆ 3. ಅಂತಿಮ 3 ಚೆಂಡು ಬಾಕಿ ಇದೆ. ಓವರ್ ನಂಬರ್ 1 ಚಾಲ್ತಿಯಲ್ಲಿದೆ. ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಅಲ್ಲಿ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ರೈಟ್ ಹ್ಯಾಂಡ್ ಅನುವಾದ ಮಾತ್ರ ಸೇಬೇಕಾಗಿದೆ. ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಎಸೆಯಬೇಕಾಗಿದೆ. ಕಾರಣ ಇದು ಪ್ರಥಮ ಪಂದ್ಯಾಕೂಟ, ಗೆಲ್ಲಲೇಬೇಕಾದ ಒತ್ತಡವುಳ್ಳಂತಹ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 3 ಚೆಂಡು ಮುಕ್ತಾಯ. ತಂಡದ ಒಟ್ಟು ಮೊತ್ತ 3 ಕಾಣ ಸಿಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿದ್ರೆ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ನಿಧಾನಗತಿಯ ಸೆತ, ಉಲ್ಟಾ ದಂಡಿಗೆ ಯತ್ನಿಸಿದ್ರು 1 ಓಟ ಮಾತ್ರ ಕಾಣ ಸಿಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿದ್ರೆ ಅಂಕಾಂಶ ಪಟ್ಟಿ ನೋಡುವುದಾದರೆ 4 ಕಾಣ ಸಿಗ್ತಾ ಇದೆ. ಜೆರ್ಸಿ ನಂಬರ್ 65 ಬನಿಯಂದಾರಿ ಅಸ್ರಾಫ್ ಸೇಬೇಕಾಗಿದೆ. ಪಂಚಮಿ ಬಾರಿಗೆ ಸೇಬೇಕಾಗಿದೆ. ಅಲ್ಲಿ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಗ್ಲಾಡಿಯೇಟರ್ಸ್ ಪರವಾಗಿ
ಅದ್ಭುತ ಶೈಲಿಯ ಸೆತ್ತ. ಯಾವುದೇ ಒಟ್ಟಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಸ್ರಫ್. ಬೇಕು ಬೇಡ ಖಂಡಿತ ಇಲ್ಲಿ ಓವರ್ ಥ್ರೋ ಮೂಲಕ ಇಲ್ಲಿ ಖಂಡಿತವಾಗ್ಲೂ ಮಿಸ್ ಅಂಡರ್ಸ್ಟ್ಯಾಂಡ್. ಒಂದರ ಬಳಿಕ ಒಂದು ಇಲ್ಲಿ ಖಂಡಿತವಾಗಲು ಒಂದು ಓಟ ಮಾತ್ರ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 5-4 ಕಾಣಸಿಗ್ತಾ ಇದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ತಂಡದ ಒಟ್ಟು ಮೊತ್ತ 5 ಕಾಣಸಿಗ್ತಾ ಇದೆ. ಅಂತಿಮ ಬಾರಿಗೆ ಅಸ್ರಾಫ್ ಎಸೆಯಬೇಕಾಗಿದೆ. ಓವರ್ ನಂಬರ್ 1 ಚಾಲ್ತಿಯಲ್ಲಿದೆ. ಅದ್ಭುತ ಶೈಲಿಯ ಸೆತ. ಓವರ್ ನಂಬರ್ 1 ದಾಖಲಾಗ್ತಾ ಇದೆ. ಓವರ್ ನಂಬರ್ 1 ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 5 ಕಾಣಸಿಗ್ತಾ ಇದೆ. ಇದು ಕುಲಾಲ್ ಪ್ರೀಮಿಯರ್ ಲೀಗ್ ಆವೃತ್ತಿ 10ರ ಪ್ರಥಮ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಾಂಶ ಪಟ್ಟಿ ನೋಡುವುದಾದರೆ 5 ಕಾಣಸಿಗ್ತಾ ಇದೆ. ಯಾವುದೇ ಹುದರಿ ನಷ್ಟವಿಲ್ಲದೆ 5 ಓವರ್ಗಳ ನಿರಂತರವಾಗಿ ಪಂದ್ಯಾಕೂಟ ಈ ಮೈದಾನದಲ್ಲಿ ಸಾಗಿ ಬಂದ್ರೆ ಈ ಸದಗಾರಿಕ ಭಾಗದಲ್ಲಿ ಜೆರ್ಸಿ ನಂಬರ್ 46 ಬಣಿಯಿದ್ದಾರೆ ಅಜೀಜ್. ಈ ಸದಗಾರಿಕ ಭಾಗದಲ್ಲಿ ದ್ವಿತೀಯ ಒಂದು ಚಾಲ್ತಿಯಲ್ಲಿದೆ. ಅಲಿ ದಾಂಡುಕಾರ ಭಾಗದಲ್ಲಿ ಜವಾಬ್ದಾರಿ ಹೊತ್ತುಕೊಂಡು ಆಡುವಂತಹ ಆಟಗಾರ. ತಂಡದ ಮಾಲಕ ಎಂಬ ನೀರಲ್ಲಿ ಎಸೆಯಬೇಕಾಗಿದೆ ಈ ಸದಗಾರ. ಈ ಬಾರಿ ಅಜೀಜ್ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರ ಸಮ್ಮತಿ ಪಡೆದುಕೊಂಡು ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರ ಅಕ್ಬರ್ ಅವರು ದಾಟುತ್ತಾ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಅಜೀಜ್ ಈ ಬಾರಿ ರೈಟ್ ಹ್ಯಾಂಡ್ ಹೋದ ಮಾದರಿ ಎಸೆಯಬೇಕಾಗಿದೆ. ದಾಂಡುಗಾರ ಭಾಗದಲ್ಲಿ ಅಲಿ. ಓಹೋ ಅದ್ಭುತ ಶೈಲಿಯ ಸೆತ್ತ. LT ಕೈಯಲ್ಲಿ ಅಪ್ಪಚ್ಚೆ ಆಗ್ತಾ ಇದೆ ಚೆಂಡು. ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. ಅಜೀಜ್ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ದ್ವಿತೀಯ ಬಾರಿಗೆ ಅಜೀಜ್ ಎಸೆಯಬೇಕಾಗಿದೆ. ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರ್ ಮುಕ್ತಾಯ. ದ್ವಿತೀಯ ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಅಜೀಜ್ ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು. ಇಲ್ಲಿ ಚೆಂಡೊಂದು ಅಲಿ ತಪ್ತಾ ಇದೆ. 1+1 ಅವಳಿ ಓಟದ 2 ಓಟ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಅಜೀಜ್. ಇತರ ರೂಪದಲ್ಲಿ 1+1 ಅವಳಿ ಓಟದ ಸೇರ್ಪಡೆಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 7 ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡೊಂದು ಮುಕ್ತಾಯ. ದ್ವಿತೀಯ ಬಾರಿಗೆ ಮತ್ತೊಮ್ಮೆ ಅಜೀಜ್. ಮುಂದುವರಿಸಬೇಕಾಗಿದೆ. ಪ್ರಥಮ ಚೆಂಡದ್ದು ಮುಕ್ತಾಯ ವೇಳೆಯಲ್ಲಿ ಅಜೀಜ್ 2 ಚೆಂಡನ್ನು ಎಸೆದ್ರು. 2 ಒಟ್ಟು ಇತರ ರೂಪದಲ್ಲಿ 1+1 ಇತರ ರೂಪದಲ್ಲಿ ಬಿಟ್ಕೊಟ್ರೆ ತಂಡದ ಒಟ್ಟು ಮೊತ್ತ ಅಂಕಾಂಶ ಪಟ್ಟಿ ನೋಡುವುದಾದರೆ 7 ಕಾಣಸಿಗ್ತಾ ಇದೆ. ಖಂಡಿತವಾಗ್ಲೂ ಸ್ಪೈಸ್ ಸ್ಪೋರ್ಟ್ಸ್ ಕ್ಲಬ್ ತಲಕಿ ಸಾದರಪಡಿಸುವ ಅದ್ದೂರಿ ಕ್ರಿಕೆಟ್ ಪಂದ್ಯಾಕೂಟ ಫೆಬ್ರವರಿಯಲ್ಲಿ ಸಾಗಿ ಬಳಕಿದೆ. ಖಂಡಿತವಾಗ್ಲೂ ಅದರ ಸದಸ್ಯರಾದಂತಹ ಅಬ್ದುಲ್ ರಹಿಮಾನ್ ಕೂಡ ಇಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ತಮ್ಮನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ನೇರ ಪಂದ್ಯಾಕೂಟಕ್ಕೆ ಚಾಲನೆ ನೀಡ್ತಾ ಇದೆ. ತಂಡದ ಒಟ್ಟು ಮೊತ್ತ ಕಾಣಸಿಗ್ತಾ ಇದೆ.
ಅಂಕಣವನ್ನು ಬಿಟ್ಟು ನಮ್ಮೊಂದಿಗೆ ಸಾಕು ನೀಡಬೇಕಾಗಿದೆ. ಬೆಳಕಿನ ಕೊಂಚ ಕೊರತೆಯಿಂದ ಇದೀಗ ಖಂಡಿತವಾಗ್ಲೂ ಮತ್ತೆ ಎಲ್ಲರೊಂದಿಗೆ ಕ್ಷಮ ಯಾಚನೊಂದಿಗೆ ಮತ್ತೆ ಪಂದ್ಯಾಕೂಟಕ್ಕೆ ಚಾಲನೆ ನೀಡ್ತಾ ಇದ್ದಾವೆ. ಬೆಳಕಿನ ಅಡಚಣೆ ನಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಟ್ಟಿದೆ. ಅದರ ಬಳಿಕ ನೇರ ಇದೀಗ ಪಂದ್ಯಾಕೂಟಕ್ಕೆ ಮತ್ತೆ ಚಾಲ್ತಿಯಲ್ಲಿದೆ. ಸಿಸ್ಟಮ್ ತಂಡದ ಆಟಗಾರರು ಆದಷ್ಟು ಬೇಗ ಚಿತ್ರಕ್ಷಲ್ಲಿ ಸಜ್ಜುಗೊಳಿಸಬೇಕಾಗಿದೆ. ಈ ಮತ್ತೆ ಪಂದ್ಯಾಕೂಟಕ್ಕೆ ಮತ್ತೆ ಚಾಲ್ತಿಯಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಮುಂದುವರಿಸಬೇಕಾಗಿದೆ ಪಂದ್ಯಾಕೂಟ. ತೃತೀಯ ಬಾರಿಗೆ ಶಿಷ್ಟ ಮಟ್ಟದ ಉರಿಸಿದ ದಾಳಿ. ಒಂದು ಓಟದ ಸೇರ್ಪಡೆಯೊಂದಿಗೆ 2 ಚೆಂಡಂತೂ ಮುಕ್ತಾಯ ಕಾಣಸಿಗ್ತಾ ಇದೆ. ತಂಡದ ಒಟ್ಟು ಮತ್ತು ಅಂಕಾಂಶ ಪಟ್ಟಿ ನೋಡುವುದಾದರೆ 8 ಕಾಣಸಿಗ್ತಾ ಇದೆ. ಅದ್ಭುತವಾದಂತಹ ಎಸೆತ. ಒಂದು ಓಟದ ಸೇರ್ಪಡೆಯೊಂದಿಗೆ ಇಲ್ಲಂತೂ 4 ಚೆಂಡು ಮುಕ್ತಾಯ ವೇಳೆಯಲ್ಲಿ 3 ಚೆಂಡು ಮುಕ್ತಾಯ ವೇಳೆಯಲ್ಲಿ ತಂಡದ ಒಟ್ಟು ಮತ್ತು ಅಂಕಾಂಶ ಪಟ್ಟಿ ನೋಡುವುದಾದರೆ 9 ಕಾಣಸಿಗ್ತಾ ಇದೆ. ತೀರ್ಪುಗಾರ ತೀರ್ಮಾನ ಯಾವ ತೀರ್ಪನ್ನು ನೋಡಬೇಕಾಗಿದೆ. ಮೂರು ಚೆಂಡಂತೂ ಮುಕ್ತಾಯ ವೇಳೆಯಲ್ಲಿ ಅಂಕಾಂಶ ಪಟ್ಟಿ ನೋಡುವುದಾದರೆ 9 ಕಾಣಸಿಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇದೆ. ತೀರ್ಪುಗಾರ ಯಾವ ತೀರ್ಪು ಹೊರಬರಲಿಕ್ಕೆ ಕಾದು ನೋಡಬೇಕಾಗಿದೆ. ನೋಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಲ್ಲದ ಅಜೀಜ್ ಈ ಬಾರಿ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿ ಸೆತ್ತ ಲಿವರ್ಸಿಬ್ಬಿಗೆ ಫಲವಾದ ಮನವಿಯಂತೂ ಜೋರಾಗಿತ್ತು. ವೈಟ್ ಎಂಬ ತೀರ್ಪು ಬರ್ತಾ ಇದೆ. ಒಂದು ಓಟ ಕಸಿಯುತ್ತ ಅಂಕಾಂಶ ಪಟ್ಟಿ ನೋಡುವುದಾದರೆ 10 ಕಾಣ ಸಿಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇದೆ. ಅದ್ಭುತ ಶೈಲಿ ಸೆತ್ತ ಕಟ್ ಮಾಡೋ ಪ್ರಯತ್ನ. ಒಂದು ಓಟದ ಸೇರ್ಪಡೆಯೊಂದಿಗೆ 4 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ 11 ಕಾಣ ಸಿಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಎಸೆತಗಾರ ಭಾಗದಲ್ಲಿ ಅಜೀಜ್ ಪಂಚಮಿ ಬಾರಿಗೆ. ಓಹೋ ಅದ್ಭುತ ಶೈಲಿ ಸೆತ್ತ. ಕ್ಲೀನ್ ಬೌಲ್ಡ್ ಮುಖೇನ ಅಲ್ಲಿ ಆಟ ಅಂತ್ಯವಾಗ್ತಾ ಇದೆ. ಆರಂಭದ ಉದರಿ ನಷ್ಟವಾಗ್ತಾ ಇದೆ. ಗ್ಲಾಡಿಯೇಟರ್ಸ್ ಪರವಾಗಿ ಪ್ರಥಮ ಉದರಿ ನಷ್ಟವಾಗ್ತಾ ಇದೆ. ಆರಂಭದ ಕ್ರಮಾಂಕದ ಬಂದಂತಹ ದಾಂಡುಗಾರ ವೀಕ್ಷಣೆ ಮನ ಮಾಡಿದರೆ ಉದರಿ ನಂಬರ್ 1 ಪ್ರಥಮ ಉದರಿ ನಷ್ಟವಾಗ್ತಾ ಇದೆ ಗ್ಲಾಡಿಯೇಟರ್ಸ್ ತಂಡಕ್ಕೆ. ಕೊನೆಯ ಬಾರಿಗೆ ಸೇಬೇಕಾಗಿದೆ ಅಜೀಜ್. ಅಂತಿಮ 1 ಚೆಂಡು ಬಾಕಿ ಇದೆ. ನೂತನ ದಾಂಡುಗನ ಆಗಮವಾಗಿದೆ ಗ್ಲಾಡಿಯೇಟರ್ಸ್ ಪರವಾಗಿ. ಅಶೋಕ್ ಅವರ ಕೊಡುವಿಕೆ. ಅಂತಿಮ ಚೆಂಡು ಸೇಬೇಕಾಗಿದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 11 ಕಾಣ ಸಿಗ್ತಾ ಇದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿ ಸೆತ್ತ. ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ ಈ ಬಾರಿ. ಓವರ್ ಥ್ರೋ ಮೂಲಕ ಒಂದು ಓಟ ಕೊಡುಗೆಯಾಗಿ ನೀಡಿದ್ರೆ
ತಂಡದ ಅಂಕಾಂಶ ಪಟ್ಟಿ ನೋಡುವುದಾದರೆ 12 ಕಾಣಸಿಗ್ತಾ ಇದೆ. ಓವರ್ ನಂಬರ್ 2 ಮುಕ್ತಾಯ. ಎಂಡ್ ಆಫ್ ದಿ ಓವರ್ ನಂಬರ್ 2 scores up to 12 and the board loss of valuable first wicket inside of Gladiators. ಅಂತಿಮ 3 ಓವರ್ ಬಾಕಿ ಇದ್ರೆ ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ ಆಟಗಾರರೇ. ಪಂದ್ಯಾಕೂಟ ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ. ಪ್ರಥಮ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಅಸ್ರಾಫ್ ದ್ವಿತೀಯ ಓವರ್ ಎಸೆಯಬೇಕಾಗಿದೆ. ಪ್ರಥಮ ಚೆಂಡನ್ನು LT ಎಸೆಯಬೇಕಾಗಿದೆ. ಆರಂಭದ 2 ಓವರ್ ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 12 ಕಾಣಸಿಗ್ತಾ ಇದೆ. ಉದರಿ ನಂಬರ್ 1 ಕಾಣಸಿಗ್ತಾ ಇದೆ. ಗ್ಲಾಡಿಯೇಟರ್ಸ್ ತಂಡ 18 ಚೆಂಡು ಬಾಕಿ ಇದೆ. ಎದುರಾಳಿ ತಂಡಕ್ಕೆ ಎಷ್ಟು ಒಟ್ಟನ್ನು ಬಿಟ್ಕೊಳ್ತಾರೆ ಕಾರಣವಾಗಿದೆ. ಅಸ್ರಾಫ್ ಪ್ರಥಮ ಚೆಂಡು ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಯಾವುದೇ ಪ್ರತಿ ಉತ್ತರ ಕಾಣಸಿಗ್ತಾ ಇಲ್ಲ. ದಾಂಡುಗಾರರಿಂದ ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡಿಗೆ ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ LT. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಮತ್ತೊಮ್ಮೆ ರೈಟ್ ಆರ್ಮ್ ಒಂದು ಮಾದರಿ ಸೇಬೇಕಾಗಿದೆ. ಅಕ್ಬರ್ ಅವರನ್ನು ದಾಟುತ್ತಾ ದ್ವಿತೀಯ ಬಾರಿಗೆ ಮತ್ತೊಮ್ಮೆ ಅದ್ಭುತ ಶೈಲಿ ಸಿದ್ಧ. ಆಫ್ ಸೈಡ್ ಗೆ ಚೆಂಡಿದ್ದು ಅಜೀಜ್ ಕೈಯಲ್ಲಿ ಚೆಂಡು. ಈ ಬಾರಿ ಒಂದು ಓಟಕ್ಕೆ ಮಾತ್ರ ಅವಕಾಶ ನೀಡುತ್ತಾ 2 ಚೆಂಡಂತೂ ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 13 ಕಾಣಸಿಗ್ತಾ ಇದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. 5 ಓವರ್ಗಳ ನಿರಂತರವಾಗಿ ಒಂದು ಮೈದಾನದಲ್ಲಿ ಪಂದ್ಯಾಕೂಟ ಸಾಗಿ ಬಂದ್ರೆ LT ತೃತೀಯ ಓವರ್ ಸೇಬೇಕಾಗಿದೆ. ಎಡಗೈ ದಾಂಡುಗಾರ ನೀತು ಆರಂಭದ ಕ್ರಮಾಂಕದಲ್ಲಿ ಬಂದಂತಹ ದಾಂಡುಗಾರ ನಿಧಾನವಾಗಿ ದಂಡನ್ನು ಬೀಸ್ತಾ ಇದೆ. LT ತೃತೀಯ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿಯ ಶತ ಕಟ್ ಮಾಡೋ ಪ್ರಯತ್ನ. ಒಂದು ಓಟದ ಸೇರ್ಪಡೆಯೊಂದಿಗೆ 3 ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 14 ಕಾಣಸಿಗ್ತಾ ಇದೆ. ಲಾಸ್ಟ್ 3 more to go. Scores up to 14 on the board loss of valuable first wicket. Foot arm right arm around the wicket. ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿಯ ಶತ. ಈ ಬಾರಿ ಕ್ಲೀನ್ ಬೌಲ್ಡ್. Neetu walking back the pavilion. Wicket number 2 inside of Gladiator. Jersey number 11. Neetu walking back the pavilion. ದ್ವಿತೀಯ ಆಘಾತ ಕಾಣಸಿಗ್ತಾ ಇದೆ. ಗ್ಲಾಡಿಯೇಟರ್ ತಂಡಕ್ಕೆ ನೂತನ ದಾಂಡುಗಳನ್ನು ಕಳಿಸಿಕೊಡಬೇಕಾಗಿದೆ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿದೆ. ಪ್ರಥಮ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 14 ಕಾಣಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ ವೇಳೆಯಲ್ಲಿದೆ. ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಚತುರ್ಥ ಬಾರಿಗೆ ಅಸ್ರಾಫ್ ಎಸೆಯಬೇಕಾಗಿದೆ. ನೂತನ ದಾಂಡುಗ ರೋಹಿತ್ ಅವರ ಕೊಡುವಿಗೆ ಗ್ಲಾಡಿಯೇಟರ್ ಪರವಾಗಿ 4 ಚೆಂಡು ಮುಕ್ತಾಯ. ಅಂತಿಮ 2 ಚೆಂಡು ಬಾಕಿ ಇದೆ. ಪಂಚಮಿ ಚೆಂಡು ಸೇಬೇಕಾಗಿದೆ. ಅಸ್ರಾಫ್ ಪಂಚಮಿ ಬಾರಿಗೆ ಅಸ್ರಾಫ್ ಸೇಬೇಕಾಗಿದೆ. ರೈಟ್ ಹ್ಯಾಂಡರ್ ಒಂದು ಮಾದರಿ. ಪ್ರಥಮ ಇನ್ನಿಂಗ್ಸಿನ ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಅದ್ಭುತ ಶೈಲಿಯ ಸೆಟ್ಟ. ಚಿತ್ರಕ್ಷಣೆ ಕೊಂಚ ಮಟ್ಟಿಗೆ ಡಬಂಟು ಒಂದು ಓಟದ ಸೇರ್ಪಡೆಗೆ 5 ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಅಂತಿಮ ಚೆಂಡು ಸೇಬೇಕಾಗಿದೆ. 2.5 ಚೆಂಡು ಮುಕ್ತಾಯ ವೇಳೆಯಲ್ಲಿ ಅಂಕಾಂಶ ಪಟ್ಟಿ ನೋಡುವುದಾದರೆ 15 ಕಾಣಸಿಗ್ತಾ ಇದೆ. ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು. ಈ ಬಾರಿ ಕ್ಲೈನ್ ಬಾಲ್ಡ್ ಉದ್ದರಿ ನಂಬರ್ 3 ದಾಖಲಾಗ್ತಾ ಇದೆ. ಗ್ಲಾಡಿಯೇಟರ್ಸ್ ಪರವಾಗಿ ತೃತೀಯ ಆಘಾತ ಕಾಣಸಿಗ್ತಾ ಇದೆ. ಓವರ್ ನಂಬರ್ 3 ಮುಕ್ತಾಯ ವೇಳೆಯಲ್ಲಿ ಅಂಕಾಂಶ ಪಟ್ಟಿ ನೋಡುವುದಾದರೆ 15ಕ್ಕೆ 3 ಎಂಬ ಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ. ಸಂಕಷ್ಟದ ಸ್ಥಿತಿಯಲ್ಲಿದೆ ಗ್ಲಾಡಿಯೇಟರ್ಸ್ ತಂಡ. 12 ಚೆಂಡು ಬಾಕಿ ಇದೆ. ಎಷ್ಟು ಒಟ್ಟು ನಿದ್ರಾಳಿ ತಂಡಕ್ಕೆ ಬಿಟ್ಕೊಡ್ದ ಕಾರಣವಾಗಿದೆ. ಇಲ್ಲಂತೂ ಚತುರ್ಥ ಓವರ್ ಯಾರು ಎಸೆಯಬಹುದು ಕಾರಣವಾಗಿದೆ. ಚತುರ್ಥ ಓವರ್ ಅಂತೂ ಚಾಲ್ತಿಯಲ್ಲಿದೆ. ದ್ವಿತೀಯ ಪಂದ್ಯಾಕೂಟಕ್ಕೆ ನೂತನ ದಾಂಡುಗನಾಗಮವಾಗಿದೆ. ರೋಷನ್ ಅವರ ಕೊಡುವಿಕೆ. ಇಲ್ಲಂತೂ ಸಾಪಿ ತಂಡದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆಡಬೇಕಾಗಿದೆ. ತಂಡದ ಹೈಕೋರ್ಟ್ ಎಂಬ ನೆಲೆಯಲ್ಲಿ ಸಾಪಿ ಕಂಡುಕೊಂಡ್ರೆ ಚತುರ್ಥ ಓವರ್ ಕೂಡ ಚಾಲ್ತಿಯಲ್ಲಿದೆ. ನಿಷೇಧಾತ್ಮಕ ಭಾಗದಲ್ಲಿ ಸಾಪಿ ಪ್ರಥಮ ಚೆಂಡನ್ನು ತಿರುಬುಗಾರ ಅಕ್ಬರ್ ದಾಟುತ್ತಾ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ನಿಧಾನಗತಿ ಚೆಂಡಾಗಿತ್ತು. ಕಟ್ ಮಾಡೋ ಪ್ರಯತ್ನ. ಆದರೆ ಒಂದು ಓಟಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 16. 3.1 ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಅದೆಷ್ಟೋ ಮೈದಾನದಲ್ಲಿ ಆಡಿದಂತಹ ಆಟಗಾರ, ಅದೆಷ್ಟೋ ಮೈದಾನದಲ್ಲಿ
ಎಸೆತಗಾರಿಕೆ ಭಾಗದಲ್ಲಿ ಕೂಡ ದಾಂಡುಗಾರ ಭಾಗದಲ್ಲಿ ಕೂಡ ಇಷ್ಟು ಮೈದಾನದಲ್ಲಿ ಹಾಡಿ ಅನುಭವವುಳ್ಳಂತ ಆಟಗಾರ ಸಾಪಿ ಈ ಬಾರಿ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಇದು ಕ್ರಮವಲ್ಲದ ಎಸೆತ. ಒಂದು ಓಟ ಕಸಿಯುತ್ತಾ ಅಂಕಾಂಶ ಪಟ್ಟಿ ನೋಡುವುದಾದರೆ 17 ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ ವೇಳೆಯಲ್ಲಿ ದ್ವಿತೀಯ ಬಾರಿಗೆ ಸೇರ್ಬೇಕಾಗಿದೆ ಸಾಪಿ. ರೈಟ್ ಅರೌಂಡ್ ಮಾತ್ರ ಸೇರ್ಬೇಕಾಗಿದೆ. ಅದ್ಭುತ ಶೈಲಿಯ ಎಸೆತ. ಚೆಂಡಂತು ಲೋಂಗೌನ್ ಕಡೆಯಲ್ಲಿ ಒಂದಂತೂ ಸುಲಭದಲ್ಲಿ ಕಾಣಸಿಗ್ತಾ ಇದೆ. ಮತ್ತೆ ಕೊಂಚ ಮಟ್ಟಿಗೆ ಎಡಬಟ್ಟು ಚಿತ್ರಕ್ಷಣೆಯಲ್ಲಿ ಹಾವಳಿ ಓಟದ ಸೇರ್ಪಡೆಯೊಂದಿಗೆ ಹೆಚ್ಚುವರಿ ರೂಪದಲ್ಲಿ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 19 ಕಾಣಸಿಗ್ತಾ ಇದೆ. 3 ಚೆಂಡು 2 ಚೆಂಡಂತೂ ಮುಕ್ತ ಕಾಣಸಿಗ್ತಾ ಇದೆ. ತೃತೀಯ ಬಾರಿಗೆ ಸೇರ್ಬೇಕಾಗಿದೆ ಸಾಪಿ. Third arm, right arm, another wicket. Score moves up to 19 on the board with the loss of valuable 3 wicket. Third arm. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಒಂದು ಓಟಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ಅದೇ ರೀತಿ ಇಂದು ಪಂದ್ಯಾಕೂಟಕ್ಕೆ ಮುಖ್ಯ ಅತಿಥಿಯಾದಂತಹ ಬಡವರ ಆಶಾ ಕಿರಣ ನಮ್ಮ ಸಂದೇಶ್ ಶೆಟ್ಟಿ ಈಗ ನಮ್ಮ ಮುಂದೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ಕುಲಾಲ್ ಪ್ರೀಮಿಯರ್ ಲೀಗ್ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿದ್ದೇವೆ. ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿದ್ದೇವೆ. ಮತ್ತೆ ಪಂದ್ಯಾಕೂಟ ಮುಂದುವರಿಸ್ತಾ ಇದ್ದಾವೆ. ತಂಡದ ಒಟ್ಟು ಮೊತ್ತ ಕಾಣಸಿಗ್ತಾ ಇದೆ 20 ಎಂಬ ನಿಲೆಯಲ್ಲಿ ಕಾಣಸಿಗ್ತಾ ಇದೆ. ಲಾಸ್ಟ್ ಮೊಟುಗು ಪಂಚಮಿ ಬಾರಿಗೆ ಸೇರ್ಬೇಕಾಗಿದೆ. ಅದ್ಭುತ ಶೈಲಿಯ ಸಿದ್ಧವಾಗಿತ್ತು. ಬಾಯಿ ಮುಖೇನ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಕೊನೆಯ ಒಂದು ಚೆಂಡಂತೂ ಬಾಕಿ ಇದೆ. 3.5 ಚೆಂಡು ಮುಕ್ತಾಯ ವೇಳೆಯಲ್ಲಿ ಅಂಕಾಂಶ ಪಟ್ಟಿ ನೋಡುವುದಾದರೆ 20 ಕಾಣಸಿಗ್ತಾ ಇದೆ. 21 ಕಾಣಸಿಗ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಇದೆ. ಸಾಪಿ ಈ ಸತಗಾರಿಕೆ ಭಾಗದಲ್ಲಿ ಅಂತಿಮ ಬಾರಿಗೆ ಲಾರಿಪ ಮಾದರಿ ಚೆಂಡಾಗಿದ್ದು ಚೆಂಡಂತೂ ಲೋಗೋ ಕಡೆಯಲ್ಲಿ ಕ್ಯಾಚ್. ಖಂಡಿತವಾಗ್ಲೂ ಕ್ಯಾಚ್ ಅನ್ನು ಕೈ ಚೆಲ್ಲುತ್ತಾ ಹಾವಳಿ ಒಟ್ಟಕ್ಕೆ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಓವರ್ ನಂಬರ್ 4 ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ಕಾಣಸಿಗ್ತಾ ಇದೆ 23 ಕಾಣಸಿಗ್ತಾ ಇದೆ. 23 loss of valuable big 3 wicket inside of ಗ್ಲಾಡಿಯೇಟರ್ ತಂಡ. ಬಳಸಿದ 24 ಚೆಂಡು ಗಳಿಸಿದ್ದು 23. 6 ಚೆಂಡು ಬಾಕಿ ಇದೆ. ಇಷ್ಟು ಒಟ್ಟು ನಿದ್ರಾಳಿ ತಂಡಕ್ಕೆ ಬಿಟ್ಕೊಡ್ತಾರೆ ಕಾರಣವಾಗಿದೆ. ಈ ಸದ್ಗಾರಿಕೆ ಭಾಗದಲ್ಲಿ ಅಸ್ರಾಫ್ ಇಸಬೇಕಾಗಿದೆ. 6 ಚೆಂಡು ಬಾಕಿ ಇದೆ. ಅಸ್ರಾಫ್ ಇಷ್ಟು ಓಟವನ್ನು ನಿದ್ರಾಳಿ ತಂಡಕ್ಕೆ ಬಿಟ್ಕೊಡ್ತಾನೆ ಕಾರಣವಾಗಿದೆ. ಓವರ್ ನಂಬರ್ 5 ಚಾಲ್ತಿಯಲ್ಲಿದೆ. 5 ಓವರ್ಗಳ ನಿರಂತರವಾಗಿ ಪಂದ್ಯಾಕೂಟ ಸಾಗಿ ಬಂದ್ರೆ ಅಸ್ರಾಫ್ ಆರಂಭದ ಚೆಂಡನ್ನು ಎಸೆಬೇಕಾಗಿದೆ. ನಿಧಾನಗತಿ ಸಿದ್ಧವಾಗಿತ್ತು. ಗೋಲಿ ಬೆಜಿ ಸಿದ್ಧವಾಗಿತ್ತು. ಆದರೆ ಕ್ಲೀನ್ ಬೌಲ್ಡ್ ಮುಖೇನ ಮತ್ತೊಂದು ಆಘಾತ ಕಾಣಸಿಗ್ತಾ ಇದೆ. ಉದರಿ ನಂಬರ್ 4 ಕಾಣಸಿಗ್ತಾ ಇದೆ ಗ್ಲಾಡಿಯೇಟರ್ಸ್ ತಂಡ. ಅಂತಿಮ 5 ಚೆಂಡು ಬಾಕಿ ಇದೆ. ದ್ವಿತೀಯ ಬಾರಿಗೆ ಅಸ್ರಾಫ್ ಎಸೆಯಬೇಕಾಗಿದೆ. ನೂತನ ದಾಂಡುಗ ಆದಷ್ಟು ಬೇಗ ಅಂಕಣವನ್ನು ಬರಬೇಕಾಗಿದೆ. ಕಾರಣ ಬಹಳಷ್ಟು ಪಂದ್ಯಾಕೂಟ ಲೀಗ್ ಮಾದರಿ ಪಂದ್ಯಾಕೂಟ ಸಾಗಿ ಬಳಕೆ ಮೈದಾನದಲ್ಲಿ ಸಫಾನ್ ಅವರ ಕೊಡುವಿಕೆ. ದ್ವಿತೀಯ ಬಾರಿಗೆ ಸೇವೆಗಾಗಿದೆ ಅಸ್ರಾಫ್. ನಿಧಾನಗತಿ ಸಿದ್ಧವಾಗಿತ್ತು. ಯಾವುದೇ ಪ್ರತ್ಯುತ್ತರ ಕಾಣಸಿಗ್ತಾ ಇಲ್ಲ. ಚೆಂಡು ದಂಡು ಮಧ್ಯೆ ಸಂಪರ್ಕ ಕಾಣಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. 2 ಚೆಂಡು ಮುಕ್ತಾಯ. ತೃತೀಯ ಬಾರಿಗೆ ಸೇವೆಗಾಗಿದೆ. ಅದ್ಭುತ ಶಿಲೆ ಎಸೆತ. ಚೆಂಡಂತೂ ಲಾಂಗ್ ಕಡೆಯಲ್ಲಿ ಅದ್ಭುತವಾದಂತ ಕ್ಯಾಚ್ ಆಫ್ ದಿ ಮ್ಯಾಚ್. ಪಂದ್ಯಾಕೂಟದ ಅದ್ಭುತ ಕ್ಯಾಚ್ ಎಂದಲ್ಬಹುದು. 2 ಚೆಂಡಂತೂ ಮುಕ್ತಾಯ ಕಾಣಸಿಗ್ತಾ ಇದೆ. ಲತೀಫ್ ಖಂಡಿತವಾಗ್ಲೂ ಅದ್ಭುತವಾದಂತಹ ಕ್ಯಾಚ್ ಎಂದಲ್ಬಹುದು. 3 ಚೆಂಡಂತೂ ಮುಕ್ತಾಯ ಕಾಣಸಿಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇದೆ. ಚತುರ್ಥ ಬಾರಿಗೆ ಸೇವೆಗಾಗಿದೆ ಅಸ್ರಾಫ್. ಸಮೀರ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ
ಕೊನೆಯ 3 ಚೆಂಡು ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ನಾಂದಿ ಆಡಲು 3 ಚೆಂಡು ಬಾಕಿ ಇದೆ. ಸಮೀರ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಅಸ್ರಾಫ್ ಎಸೆಯಬೇಕಾಗಿದೆ ಚತುರ್ಥ ಬಾರಿಗೆ. ಪ್ರಥಮ ಇನ್ನಿಂಗ್ಸಿನ 3 ಚೆಂಡು ಬಾಕಿ ಇದ್ರೆ ಸಮೀರ್ ದಾಂಡುಗಾರ ಭಾಗದಲ್ಲಿ ಯಾವುದೇ ಒಟ್ಟಿಗೆ ಅವಕಾಶ ನೀಡುತ್ತಾ ಇಲ್ಲ. ನಿಧಾನಗತಿ ಸಿದ್ಧವಾಗಿತ್ತು. ಚೆಂಡಂತೂ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. 2 ಚೆಂಡಂತೂ ಬಾಕಿ ಇದೆ. ಅಸ್ರಾಫ್ ಪಂಚಮ ಬಾರಿಗೆ ಸೇಬೇಕಾಗಿದೆ. ಲಾಸ್ಟ್ 2 more to go. Comes up to 23 on the board. Loss of valuable big 4 wicket. Last final 1 more to go. Comes up to 23 loss of valuable big 3 wicket inside of Gladiator. ಕೊನೆಯ ಬಾರಿಗೆ ಸೇಬೇಕಾಗಿದೆ. ಈ ಬಾರಿ ಕ್ಲೈನ್ ಫೌಲ್ ಟು ಮುಗಿನ ಎಂಡ್ ಆಫ್ ದಿ ಇನ್ನಿಂಗ್ಸ್ ನಂಬರ್ 1 ದಾಖಲಾಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ವೇಳೆಯಲ್ಲಿ ಅಂಕಾಂಶ ಪಟ್ಟಿ ನೋಡುವುದಾದರೆ 23 ಬೆನ್ನಟ್ಟಲು 30 ಚೆಂಡು ಮುಂದೆ ಬೇಕಾಗಿದೆ. 23 ಒಟ್ಟು ಅನಿವಾರ್ಯತೆ ಇದೆ. ಸ್ವಿಸ್ ಟೈಮ್ ತಂಡಕ್ಕೆ ಬೇಕಾಗಿದೆ 24 ಫುಟ್ ಅನಿವಾರ್ಯತೆ. 30 ಚೆಂಡು ಮುಂದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ವೇಳೆಯಲ್ಲಿ. ಮುಂದಿನ ನಾಣ್ಯಸ್ಮಿಗೆಯಾಗಿ ವೆಲಂಕಣಿ ಬ್ರದರ್ಸ್ ವಿರುದ್ಧವಾಗಿ ವೆಲಂಕಣಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ವೆಲ್ಕಮ್ ಬ್ರದರ್ಸ್ ಎರಡು ತಂಡದ ಕಪ್ತಾನನ್ನು ಕಳಿಸಿಕೊಡಬೇಕಾಗಿದೆ ನಾಣ್ಯಸ್ಮಿಗೆಯಾಗಿ. ಆದಷ್ಟು ಬೇಗ ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. 5 ಓವರ್ಗಳ ನಿರಂತರವಾಗಿ ಪಂದ್ಯಾಕೂಟ ಈ ಮೈದಾನದಲ್ಲಿ ಸಾಗಿ ಬಂದ್ರೆ ಅದಕ್ಕೆ ಪ್ರತಿಯೊಂದು ಹಂತಕ್ಕೂ ತಾವು ಕಾರಣಕರ್ತರು. ದಯವಿಟ್ಟು ನಮ್ಮೊಂದಿಗೆ ಪ್ರತಿಯೊಂದು ಆಟಗಾರರು ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿದೆ. ಪಂದ್ಯಾಕೂಟದ ತೀರ್ಪುಗಾರರ ಪೀಠದಲ್ಲಿ ಅಕ್ಬರ್ ಜೊತೆಗೂಡುತ್ತಾ ಗುರು ನಮ್ಮೊಂದಿಗೆ ಸಹಕಾರ ನೀಡುತ್ತಾ ಇದ್ದಾರೆ. ಅದೇ ರೀತಿ ಸ್ಕೋರ್ ಬೋರ್ಡ್ ಅಲ್ಲಿ ನಮ್ಮೊಂದಿಗೆ ಮುಹಸಿನ್ ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ, ನಮ್ಮೊಂದಿಗೆ ಸಹಕಾರ ನೀಡುತ್ತಾ ಇದ್ದಾರೆ. ಅವರಿಗೂ ಕೂಡ ಕುಲಾಲ್ ಪ್ರೀಮಿಯರ್ ಲೀಗ್ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ನೇರ ಪಂದ್ಯಾಕೂಟಕ್ಕೆ ಚಾಲನೆ ನೀಡುತ್ತಾ ಇದ್ದಾವೆ. ಆರಂಭದ ಇನ್ನಿಂಗ್ಸ್ ಅಂತೂ ಮುಕ್ತಾಯಗೊಂಡು ತಂಡದ ಒಟ್ಟು ಮೊತ್ತ 23 ಬೆನ್ನಟ್ಟಲು 24 ಓಟದ ಅನಿವಾರ್ಯತೆ. ಆದಷ್ಟು ಬೇಗ ಆರಂಭಿಕ ದಾಂಡುಗಾರನ್ನು ಕಳಿಸಿಕೊಡಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ಅಂತೂ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಂಡು ಆರಂಭಿಕ ಎಸೆತಗಾರಿಕೆ ಭಾಗದಲ್ಲಿ ಅಲ್ಲಿ ಕಂಡುಕೊಂಡ್ರೆ ಆರಂಭಿಕ ದಾಂಡುಗಾರನ ಆದಷ್ಟು ಬೇಗ ತಂಡದ ಕಪ್ತಾನ ಕಳಿಸಿಕೊಡಬೇಕಾಗಿದೆ. ಬಹಳಷ್ಟು ಸಮಯವನ್ನು ಪಡೆದುಕೊಳ್ಳಬೇಡಿ. ಹಲವು ಲೀಗ್ ಮಾದರಿ ಪಂದ್ಯಾಕೂಟ ಇಂದು ಮೈದಾನದಲ್ಲಿ ಸಾಗಿ ಬರಲಿದೆ. ಬೆಳಕಿನ ಕೊಂಚ ಮಟ್ಟಿಗೆ ಅಡಚಣೆಗೊಂಡು ಇದೀಗ ಮತ್ತೆ ಪಂದ್ಯಾಕೂಟ ಚಾಲ್ತಿಯಲ್ಲಿ ಪ್ರಥಮ ಇನ್ನಿಂಗ್ಸ್ ಅಂತೂ ಮುಕ್ತಾಯಗೊಂಡು ಮತ್ತಷ್ಟು ಬಹಳಷ್ಟು ಸಮಯವನ್ನು ಪಡೆದುಕೊಳ್ತಾ ಇದ್ದೀರಾ. ಆದಷ್ಟು ಬೇಗ ಆರಂಭಿಕ ದಾಂಡುಗಾರನ್ನು ಕಳಿಸಿಕೊಡಬೇಕಾಗಿದೆ. ಮುಂದಿನ ನಾಣ್ಯಸ್ಮಿಗೆಯನ್ನು ವೆಲ್ಕಮ್ ಬ್ರದರ್ಸ್ ತಂಡ ನಾಣ್ಯಸ್ಮಿನ್ ಗೆದ್ದುಕೊಳ್ತಾ ಇದೆ. ಆಯ್ಕೆಗೆ ಅನುಸಾರವಾಗಿ ಅಂಕಣವನ್ನು ಈ ಪಂದ್ಯಾಕೂಟ ಮುಗಿದ ಬಳಿಕ ಅಂಕಣವನ್ನು ಸೇರಿಕೊಳ್ಳಬೇಕಾಗಿದೆ. ವೆಲ್ಕಮ್ ಬ್ರದರ್ಸ್ ತಂಡ ನಾಣ್ಯ ಗೆದ್ದುಕೊಂಡು ಚತುರ್ಥ ಭಾಗ ಆಯ್ದುಕೊಂಡಿದೆ. ಈ ಪಂದ್ಯಾಕೂಟ ಮುಗಿದ ಬಳಿಕ ತಾವು ಸಿದ್ಧದಲ್ಲಿ ಇರಬೇಕಾಗಿದೆ. ಮುಂದುವರಿಸಬೇಕಾಗಿದೆ ತೀರ್ಪುಗಾರರೇ. ದ್ವಿತೀಯ ಇನ್ನಿಂಗ್ಸ್ ಅಂತೂ ಆರಂಭಗೊಳ್ತಾ ಇದೆ. ಪ್ರಥಮ ಚೆಂಡಂತೂ ಹೈಕೋರ್ಟ್ ಎಂಬ ನೀಲಿಯಲ್ಲಿ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಹಲಿ ರೂಪದಲ್ಲಿ ಪ್ರಥಮ ಚೆಂಡು
ಅದ್ಭುತ ಶೈಲಿ ಎಸೆತ ಸಾಪಿ ದಾಂಡುಗಾರ ಭಾಗದಲ್ಲಿ ಅದೆಷ್ಟೋ ಮೈದಾನದಲ್ಲಿ ಘರ್ಷಣೆಗೊಳಗಾದಂತಹ ಆಟಗಾರ ಸಾಪಿ ಆರಂಭದ ಚೆಂಡಿಗೆ ಪ್ರತಿ ಉತ್ತರ ಒಂದು ಓಟದ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ ಆರಂಭಗೊಳ್ತಾ ಇದೆ. ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಚೆಂಡಿಗೆ ಒಂದು ಓಟದೊಂದಿಗೆ ಅಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ ದ್ವಿತೀಯ ಬಾರಿಗೆ ಅಕ್ಬರ್ ಅವರು ದಾಟುತ್ತಾ ದ್ವಿತೀಯ ಬಾರಿಗೆ ಸೇರ್ಬೇಕಾಗಿದೆ. ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ. 24-30 ಚೆಂಡು ಮುಂದೆ ಪ್ರಥಮ ಚೆಂಡಿಗೆ ಒಂದು ಓಟ. ಈ ಬಾರಿ ವೈಟ್ ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಲ್ಲದ ಎಸೆತ ಇತರ ರೂಪದಲ್ಲಿ ಒಂದು ಓಟ ಕೊಡುಗೆಯಾಗಿ ನೀಡಿದ್ರೆ ಹೆಚ್ಚು ರೂಪದಲ್ಲಿ ಅಂಕಾಂಶ ಪಟ್ಟಿ ನೋಡುವುದಾದರೆ 2 ಕಾಣ ಸಿಗ್ತಾ ಇದೆ. ದ್ವಿತೀಯ ಬಾರಿಗೆ ಅಲ್ಲಿ ರೈಟ್ ಹಮರ್ ಒಂದು ಮಾದರಿ ಎಸೆಯಬೇಕಾಗಿದೆ. ಸಾಪಿ ಖಂಡಿತ ಈ ಬಾರಿ ಒಂದೊಂದು ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. ಅದ್ಭುತ ಚಿತ್ರರಕ್ಷಣೆ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 3 ಕಾಣ ಸಿಗ್ತಾ ಇದೆ. 2 ಚೆಂಡು ಮುಕ್ತಾಯ ವೇಳೆಯಲ್ಲಿ ಶಿವರಾಜ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ತೃತೀಯ ಚೆಂಡು ಎಸೆಯಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ ಅಂತೂ ಚಾಲ್ತಿಯಲ್ಲಿದೆ. ಅದ್ಭುತ ಶೈಲಿ ಎಸೆತ ವಿಕೆಟ್ ನ ಮಧ್ಯೆ ಚುರುಕಿನ ಓಡಾಟ ಒಂದೊಂದು ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡಿದಾದರೆ 4 ಕಾಣ ಸಿಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇದ್ರೆ ಪ್ರತಿ ಒಂದು ಚೆಂಡಿಗೂ ಪ್ರಾಮುಖ್ಯತೆಯ ಚೆಂಡಾಗಲಿದೆ ಕಾರಣ ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ. 24-30 ಚೆಂಡು ಮುಂದೆ 3 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ. ನೆಲಕಚ್ಚಿದ ಚೆಂಡಾಗಿತ್ತು ಆದರೆ ಒಂದು ಓಟದ ಸೇರ್ಪಡೆಯೊಂದಿಗೆ ನಿಧಾನಗತಿಯ ದಂಡನ್ನು ಬೀಸ್ತಾ ಇದ್ದಾನೆ ಸಾಪಿ. ಖಂಡಿತವಾಗಲೂ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಂಡನ್ನು ಬೀಸಬೇಕಾಗಿದೆ. ಕಾರಣ ಆ ಮಾಲಕ ನೀಡಿದಂತಹ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆಡಬೇಕಾಗಿದೆ ಸಾಪಿ. ಇಲ್ಲಂತೂ ತಂಡದ ಹುಟ್ಟುಮೊತ್ತ ಕಾಣ ಸಿಗ್ತಾ ಇದೆ. 4 ಅದ್ಭುತ ಶೈಲಿ ಸಿದ್ಧವಾಗಿತ್ತು. ವೈಟ್ ಎಂಬ ತೀರ್ಪು ಬರ್ತಾ ಇದೆ. ಪಂಚಮ ಬಾರಿಗೆ ಸೇಬೇಕಾಗಿದೆ. ಅಲ್ಲಿ ಅಂಕಾಂಶ ಪಟ್ಟಿ ನೋಡಿದಾದರೆ 6 ಕಾಣ ಸಿಗ್ತಾ ಇದೆ. ಮತ್ತೆ ಡಾಟರ್ ಡೆಲಿವರಿ ಯಾವುದೇ ಒಟ್ಟಿಗೆ ಅವಕಾಶ ನೀಡ್ತಾ ಇಲ್ಲ. ಚೆಂಡು ದಂಡು ಮಧ್ಯೆ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಲಾಸ್ಟ್ ಫೈನಲ್ 1 more to go. Scores up to 6 on the board. Loss of valuable wicket. Last 1 more to go. ಉಲ್ಟಾ ದಂಡಿಗೆ ಎನ್ನಿಸಿದ್ರು ಯಾವುದೇ ಪ್ರತಿಫಲ ಕಾಣ ಸಿಗ್ತಾ ಇಲ್ಲ. ಚೆಂಡಂತೂ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 1 ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 6 ಯಾವುದೇ ಉದರಿ ನಷ್ಟವಿಲ್ಲದೆ 24 ಚೆಂಡು ಮುಂದೆ ಬೇಕಾಗಿದೆ. 18 ಓಟದ ಅನಿವಾರ್ಯತೆ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಜೆರ್ಸಿ ನಂಬರ್ 5 ದಾರಿ ಅಶೋಕ್ ಎಸೆಯಬೇಕಾಗಿದೆ. ದ್ವಿತೀಯ ಓವರ್ ಅಂತೂ ಚಾಲ್ತಿಯಲ್ಲಿದೆ. ಶಿವರಾಜ್ ದಾಂಡುಗಾರ ಭಾಗದಲ್ಲಿ ಶಿವರಾಜ್ ಅಶೋಕ್ ಆರಂಭದ ಚೆಂಡು ಎಸೆಯಬೇಕಾಗಿದೆ. ಅಕ್ಬರ್ ದಾಂಡುಗಾರ ಅಕ್ಬರ್ ತಿರುಗುಗಾರ ಅವರನ್ನು ದಾಟುತ್ತಾ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಯಾವುದೇ ಒಟ್ಟಿಗೆ ಅವಕಾಶ ನೀಡ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡಿಗೆ ಯಾವುದೇ ಪ್ರತಿ ಉತ್ತರ ಕಾಣ ಸಿಗ್ತಾ ಇಲ್ಲ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಅಶೋಕ್ ರೈಟ್ ಆರ್ಮ್ ಒಂದು ಮಾತ್ರ ಸೇಬೇಕಾಗಿದೆ. ತಿರುಗುಗಾರ ದಾಟುತ್ತಾ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಇಲ್ಲಂತೂ ಬ್ಯಾಕ್ ಟು ಬ್ಯಾಕ್ ಡಾಟ್ ಡೆಲಿವರಿ. ಸತತ 2 ಚೆಂಡು ಕೂಡ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ಇದೇ ರೀತಿಯಲ್ಲಿ ಚುಕ್ಕಿ ಕಂಡಲ್ಲಿ ಖಂಡಿತವಾಗಲು ಎದುರಾಳಿ ತಂಡಕ್ಕೆ ಕಷ್ಟಕರ ಆಗ್ಲಿಕ್ಕೆ ಖಂಡಿತವಾಗಲು 18 ಬೇಕಾಗಿದೆ. 16 ಚೆಂಡು ಮುಂದೆ 22 ಚೆಂಡು ಮುಂದೆ ತೃತೀಯ ಬಾರಿಗೆ ಸೇವೆಗಾಗಿದೆ. ಕಟ್ ಮಾಡೋ ಪ್ರಯತ್ನ. ಈ ಬಾರಿ ವಿಕೆಟ್ ನ ಮಧ್ಯೆ ಹೊಂದಾಣಿಕೆ ಓಟ ಒಂದು ಓಟಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದ್ರೆ 7 ಕಾಣ ಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ ವೇಳೆಯಲ್ಲಿ ಅಶೋಕ್ 3 ಚೆಂಡನ್ನು ಎಸೆದ್ರು. ಕೇವಲ ಒಂದು ಓಟ ಮಾತ್ರ ಬಿಟ್ಕೊಟ್ರೆ ಅಂತಿಮ 3 ಚೆಂಡು ಬಾಕಿ ಇದೆ. ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಫೋಟಾಮ್ ರೈಟ್ ಹಮರ್ ಒಂದು ಅಂದ್ರೆ ಸೇಬೇಕಾಗಿದೆ. ಸಾಪಿ ಫೋಟಾಮ್ ರೈಟ್ ಹಮರ್ ಒಂದು ವಿಕೆಟ್. ಅದ್ಭುತ ಶೈಲಿ ಎಸೆತವಾಗಿತ್ತು. ಯಾವುದೇ ಪ್ರತಿ ಉತ್ತರ ಸಾಪಿ ದಂಡು ಮುಖೇನ ಕಾಣ ಸಿಗ್ತಾ ಇಲ್ಲ. ಇದುವರೆಗೂ ಯಾರು ಕೂಡ ಷಡ್ಕ ಅಥವಾ ಬೌಂಡರಿ ಕೂಡ ಇದು ಮೈದಾನದಲ್ಲಿ ಕಾಣ ಸಿಗ್ತಾ ಇಲ್ಲ. ಖಂಡಿತ ಯಾರು ಬಾರಿಸಬಹುದು ಷಡ್ಕ, ಯಾರು ಬಾರಿಸಬಹುದು ಬೌಂಡರಿ ಕಾದು ನೋಡಬೇಕಾಗಿದೆ. ಅದ್ಭುತ ಶೈಲಿ ಎಸೆತವಾಗಿತ್ತು. ಫುಲ್ ಟಾಸ್ ಮಾತ್ರ ಚೆಂಡಾಗಿತ್ತು. ಒಂದೊಂದು ಸುಲಭದಲ್ಲಿ ಕಾಣ ಸಿಗ್ತಾ ಇದೆ.
ಒಂದರ ಮುಗಿನ ಅಂಕಾಂಶ ಪಟ್ಟಿ ನೋಡುವುದಾದರೆ 8 ಕಾಣ ಸಿಗ್ತಾ ಇದೆ. ಕೊನೆಯ ಒಂದು ಚೆಂಡಂತೂ ಬಾಕಿ ಇದೆ. ಅಶೋಕ್ ಅಂತಿಮ ಬಾರಿಗೆ ಸೇರಬೇಕಾಗಿದೆ. Last final, one more to go. Skumuzam to 8 and the board loss of valuable wicket. Final delivery ಅಂತಿಮ ಬಾರಿಗೆ ಸೇರಬೇಕಾಗಿದೆ. ಅದ್ಭುತ ಶೈಲಿಯ ಸಿದ್ಧವಾಗಿತ್ತು. ಚೆಂಡಂತೂ ಲಾಂಗ್ ಆನ್ ಕಡೆಯಲ್ಲಿ ಒಂದು ಓಟದೊಂದಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 2. Skumuzam to 9 and the board loss of valuable wicket. ಗಮನಿಸಿಕೊಳ್ಳಿ, ಮುಂದಿನ ಪಂದ್ಯಾಕೂಟ ನಾಣ್ಯಸ್ಮಿಗೆದಂತಹ ಕುಲಾಲ ತಂಡದ ಆಟಗಾರ ತಮ್ಮ ಸರ್ಕಲ್ ಅನ್ನು ಅಂಕಣದ ಹೊರಭಾಗದಲ್ಲಿ ಹಾಕಿ ಮತ್ತೆ ಅಂಕಣವನ್ನು ಸೇರಿಕೊಳ್ಳಬೇಕಾಗಿದೆ. ಬಹಳಷ್ಟು ಸಮಯದ ಕೊರತೆ ಇದೆ. ಎಸ್, ಮತ್ತೆ ಅಳಿ ಅವರನ್ನು ಬಳಸ್ತಾ ಇದ್ದಾರೆ. ದಾಂಡುಗಾರನ್ನು ಕಟ್ಟಿ ಹಾಕುವ ಲಕ್ಷಣ ಕಾಣಬಹುದೇ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಚೆಂಡತ್ತು ಲೋಕೌಟ್ ಕಡೆಯಲ್ಲಿ ಈ ಬಾರಿ ಪ್ರಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ಕುಲಾಲ್ ಪ್ರೀಮಿಯರ್ ಲೀಗ್ ಆವರ್ತಿ 10ರ ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ಶಿವರಾಜ್ ದಂಡು ಮುಖೇನ ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ಕುಲಾಲ್ ಪ್ರೀಮಿಯರ್ ಲೀಗ್ ಆವರ್ತಿ 10ರ ಪ್ರಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ಅದ್ಭುತವಾದಂತಹ ದಂಡನೆ ಈ ಬಾರಿ ಚೆನ್ನತ್ತು ಲಾಂಗ್ ಆನ್ ಕಡೆಯಲ್ಲಿ ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 14 ಕಾಣ ಸಿಗ್ತಾ ಇದೆ. ಅದ್ಭುತವಾದಂತಹ ದಂಡನೆ ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 15 ಕಾಣ ಸಿಗ್ತಾ ಇದೆ. 3 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಲಾಸ್ಟ್ 3 more to go. Skumuzam to 12 on the board. Sorry, 15 on the board. ತೃತೀಯ ಬಾರಿಗೆ ಸಿಗಬೇಕಾಗಿದೆ. ಅದ್ಭುತವಾದಂತಹ ಎಸೆತ, ಯಾವುದೇ ಪ್ರತಿ ಉತ್ತರ ದಾಂಡುಗಾರ ಕಾಣ ಸಿಗ್ತಾ ಇಲ್ಲ. ಚೆಂಡು ದಂಡು ಮಧ್ಯೆ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಅಂಕಾಂಶ ಪಟ್ಟಿ 15ರಲ್ಲಿದೆ. ಅದ್ಭುತವಾದಂತಹ ಎಸೆತಗಾರಿಕೆ ಅಲಿ ಮುಖೇನವಾಗಿ 2 ಚೆಂಡು ಬಾಕಿ ಇದೆ. ಒಂದೊಂದು ಚುಕ್ಕಿ ಚೆಂಡು ಕೂಡ ಕಷ್ಟಕರ ಆಗ್ಲಿಕ್ಕಿದೆ ದಾಂಡುಗಾರರಿಗೆ. ಈ ಬಾರಿ ಅಂತಿಮ 2 ಚೆಂಡು ಬಾಕಿ ಇದೆ. ಅಲಿ ಎಸೆತಗಾರರ ಭಾಗದಲ್ಲಿ ಕಂಡು ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಓಹೋ ಅವಕಾಶ ನೇರ ಗುರಿ ಬಿದ್ದಲ್ಲಿ ಅಪಾಯ ಬಿತ್ತು. ಆದರೆ ಯಾವುದೇ ಪ್ರತಿ ಉತ್ತರ ದಾಂಡುಗಾರದ ಕಾಣ ಸಿಗ್ತಾ ಇಲ್ಲ. ಖಂಡಿತ ಮತ್ತೆ ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಡ್ ಬರೀ ಕೊನೆಯ ಚೆಂಡಂತೂ ಬಾಕಿ ಇದೆ. ತಂಡದ ಒಟ್ಟು ಮತ್ತು 15 ಕೊನೆಯ ಚೆಂಡಂತೂ ಬಾಕಿ ಇದೆ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಅದ್ಭುತ ಚಿತ್ರಕ್ಷಣೆ ಆಗಿತ್ತು. ಆದರೆ ಒಂದು ಓಟದ ಸೇರ್ಪಡೆಯೊಂದಿಗೆ ಓವರ್ ನಂಬರ್ 3 ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 16 ಕಾಣ ಸಿಗ್ತಾ ಇದೆ. 16 on the board without loss of valuable wicket. Switch time ತಂಡ 8 ಬೇಕಾಗಿದೆ. 12 ಚೆಂಡು ಮುಂದೆ 12 to go. 8 ರನ್ ರಿಕ್ವೈರ್ಡ್. 12 ಚೆಂಡು ಮುಂದೆ ಸ್ವಿಚ್ ಟೈಮ್ ತಂಡಕ್ಕೆ 8 ಓಟದ ಅನಿವಾರ್ಯತೆ. ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ ಸ್ವಿಚ್ ಟೈಮ್ ತಂಡ. ಆರಂಭದ ಕ್ರಮಾಂಕದಲ್ಲಿ ಬಂದಂತಹ ದಾಂಡುಗಾರು ಕೂಡ ಇನ್ನು ಕೂಡ ಕ್ರೀಸ್ ನಲ್ಲಿ ಬದ್ಧವಾಗಿದ್ದಾರೆ. ಅದ್ಭುತ ದಾಂಡುಗಾರಿಕೆ ಕಾಣ ಸಿಗ್ತಾ ಇದೆ ಸ್ವಿಚ್ ಟೈಮ್ ತಂಡದ ದಾಂಡುಗಾರರಿಂದ. ಕೊನೆಯ 12 ಚೆಂಡು ಬಾಕಿ ಇದೆ. 8 ಓಟದ ಬೆರಳು ಎಣಿಕೆ, 8 ಓಟದ ಅನಿವಾರ್ಯತೆ. ಎಸೆತಗಾರಿಕೆ ಭಾಗದಲ್ಲಿ 11 ಬನ್ನಿ ಅಂದರೆ ಅದ್ಭುತ ಶೈಲಿಯ ಸಿದ್ಧವಾಗಿತ್ತು. ಈ ಬಾರಿ ಕ್ಲೀನ್ ಬೌಲ್ಡ್ ತಂಡದ ಭರವಸೆ ಆಟಗಾರ ಶಿವರಾಜ್ ವಾಕಿ ಬ್ಯಾಕ್ ದ ಪೆವಿಲಿಯನ್. ಉದರಿ ನಂಬರ್ 1 ದಾಖಲಾಗ್ತಾ ಇದೆ. ಸ್ವಿಚ್ ಟೈಮ್ ತಂಡದ ಆರಂಭದ ಕ್ರಮಾಂಕ ದಾಂಡುಗಾರನ ಉದರಿ ಉರುಳ್ತಾ ಇದೆ. ನೇರ ವೀಕ್ಷಣೆ ಮಾಡಿದ್ರೆ ನೂತನ ದಾಂಡುಗನ ಆಗವಾಗಿದೆ LT ಅಸ್ರಾ ಬರಬ ಕುಡುಕಿ ಕಾಣ ಸಿಗ್ತಾ ಇದೆ.
8 ಬೇಕಾಗಿದೆ. 11 ಚೆಂಡು ಮುಂದೆ ಪ್ರಥಮ ಚೆಂಡಿಗೆ ಉದರಿ ನಷ್ಟವಾಗ್ತಾ ಇದೆ. ಎಸೆದ ಭಾಗದಲ್ಲಿ ಜೆರ್ಸಿ ನಂಬರ್ 11 ಬನಿಯಂದಾರಿ ನೀತು ಎಸೆದ ಭಾಗದಲ್ಲಿ ಕಂಡುಕೊಂಡ್ರೆ ಅಸ್ರಾಬ್ ಅವರ ಕುಡುವಿಕೆ ಪ್ರಥಮ ಚೆಂಡಿಗೆ ಪ್ರತಿ ಉತ್ತರ ಉದರಿ ನಷ್ಟವಾಗ್ತಾ ಇದೆ. ಸುಸ್ಟೈಮ್ ತಂಡಕ್ಕೆ ಪ್ರಥಮ ಆಘಾತ ಕಾಣಿಸ್ತಾ ಇದೆ. ದ್ವಿತೀಯ ಬಾರಿಗೆ ನೀತು ಅಸ್ರಾಬ್ ತಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಲೆಗ್ ಸೈಡ್ ಗೆ ಬಂದ ಚೆಂಡಿಗೆ ಲೆಗ್ ಸೈಡ್ ಗೆ ಅಟ್ಟಿದ್ರು, ಆದರೆ ಒಂದು ಓಟಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. 2 ಚೆಂಡಂತ ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ 17 ಕಾಣ ಸಿಗ್ತಾ ಇದೆ. 10 ಚೆಂಡು ಬಾಕಿ ಇದೆ. 7 ಓಟದ ಅನಿವಾರ್ಯತೆ. ಅದ್ಭುತ ಶೈಲಿ ಎಸೆತ ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. 9 ಚೆಂಡು ಮುಂದೆ 7 ಬೇಕಾಗಿದೆ. 1-2 ಚೆಂಡು ಚುಕ್ಕಿಗೊಳಿಸಿದಲ್ಲಿ ಪಂದ್ಯಾಕೂಟ ರೋಚಕತೆ ಪಂದ್ಯಾಕೂಟ ಸಾಗಿ ಬರಲಿದೆ. ಓಹೋ ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಗಲ್ ಬರಿ ಚೆಂಡು ದಂಡು ಮಧ್ಯೆ ಯಾವುದೇ ಸಂಪರ್ಕ ಕಾಣಸಿಗ್ತಾ ಇಲ್ಲ. ಇಲ್ಲಿ ಸತತವಾಗಿ 2 ಚೆಂಡು ಕೂಡ ಚುಕ್ಕಿಯಾಗಿ ಮಾಡಿಬಿಡ್ತಾ ಇದೆ. ಸಾಪಿ ಭರವಸೆ ಉಳ್ಳಂತ ಆಟಗಾರ. ಖಂಡಿತವಾಗ್ಲೂ ಇಲ್ಲಿ 1+1 ಹಿತ ರೂಪದಲ್ಲಿ 2 ಓಟ ಕೊಡುಗೆಯಾಡಿ ನೀಡಿದ್ರೆ ಹೆಚ್ಚು ರೂಪದಲ್ಲಿ ಅಂಕಾಂಶ ಪಟ್ಟಿ ನೋಡುವುದಾದರೆ 19 ಕಾಣ ಸಿಗ್ತಾ ಇದೆ. 9 ಚೆಂಡು ಮುಂದೆ ಬೇಕಾಗಿದೆ. 5 ಓಟದ ಅನಿವಾರ್ಯತೆ. 9ಕ್ಕೆ 5 ಎಂಬ ಸ್ಥಿತಿಗತಿಯಲ್ಲಿದೆ ಪಂದ್ಯಾಕೂಟ. ಲಿವರ್ಶಿಪ್ ಗೆ ಯತ್ನಿಸಿದ್ರು 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 28ರ ಮುಂದೆ 4 ಬೇಕಾಗಿದೆ. 8 ಚೆಂಡು ಬಾಕಿ ಇದೆ. 4 ಓಟದ ಅನಿವಾರ್ಯತೆ. ಕೊನೆಯ 1 ಚೆಂಡು ಬಾಕಿ ಇದೆ. 7 ಚೆಂಡು ಬಾಕಿ ಇದೆ. 4 ಓಟದ ಅನಿವಾರ್ಯತೆ. ಸಾಪಿ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಆರಂಭದ ಕ್ರಮಾಂಕದಲ್ಲಿ ಬಂದಂತಹ ದಾಂಡುಗಾರ ನಿಧಾನಗತಿಯಲ್ಲಿ ದಂಡನ್ನು ಬೀಸ್ತಾ ಇದೆ. ಕಾರಣ ಐಕಾನ್ ಎಂಬ ನೆಲೆಯಲ್ಲಿ ಖಂಡಿತವಾಗ್ಲೂ ದಂಡನ್ನು ಬೀಸ್ತಾ ಇದ್ದಾನೆ. ಸಾಪಿ ಓವರ್ ಒತ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದ್ರೆ 21. 6 ಚೆಂಡು ಮುಂದೆ ಬೇಕಾಗಿದೆ. 3 ಓಟದ ಅನಿವಾರ್ಯತೆ. 6 to go 3 to get. 6 ಚೆಂಡು ಮುಂದೆ 3 ಓಟದ ಅನಿವಾರ್ಯತೆ. ಸುಸ್ಟಾಮ್ ತಂಡ ವಿಜಯಶಾಲಿ ಹಾಗೂ 6 to go 3 to get. ಯಾರನ್ನು ಬಳಸಬಹುದು ಕಾರಣವಾಗಿದೆ. ಅಂತಿಮ ಓವರ್. 6 ಚೆಂಡು ಮುಂದೆ 3 ಎಂಬ ಸ್ಥಿತಿಗತಿಯಲ್ಲಿದೆ. ಸುಸ್ಟಾಮ್ ತಂಡ ಪ್ರಥಮ ಗೆಲುವು ಯಾರಿಗೆ ಸೋಲು ಎಂಬ ಪ್ರಶ್ನೆಗೆ ಉತ್ತರ ಬರಲಿದೆ. ಕೊನೆಯ ಹಂತದಲ್ಲಿದೆ ಪಂದ್ಯಾಕೂಟ. ಕೊನೆಯ ಘಳಿಗೆಯಲ್ಲಿದೆ ಪಂದ್ಯಾಕೂಟ. 6 ಚೆಂಡು 3 ಓಟದ ಅನಿವಾರ್ಯತೆ. ಯಾರಿಗೆ ಕಹಿ ಯಾರಿಗೆ ಜೈ ಎಂಬ ಪ್ರಶ್ನೆಗೆ ಉತ್ತರ ಬರಲಿದೆ. ಎಸೆದಗಾರಿಕೆ ಭಾಗದಲ್ಲಿ ಹಮೀದ್ ಎಸೆದಗಾರಿಕೆ ಭಾಗದಲ್ಲಿ ಪ್ರಥಮ ಚುನಾಯಿಸಬೇಕಾಗಿದೆ. ಉಲ್ಟ ದಂಡೆಗೆ ಯತ್ನಿಸಿದ್ರು ಗೂಟ ರಕ್ಷಲಿ ಕೊಂಚ ಮಟ್ಟಿಗೆ ಹಲಿ ಎಡವಟ್ಟು 1 ಓಟದ ಸೇರ್ಪಡೆಯೊಂದಿಗೆ 5 to go 2 to get. 5 ಚೆಂಡು ಬಾಕಿದೆ. 2 ಓಟದ ಅನಿವಾರ್ಯತೆ. ಹಮೀದ್ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಸಾಪಿ ತಾಂಡುಗಾರ ಭಾಗದಲ್ಲಿ ಅದ್ಭುತವಾದಂತಹ ಚಿತ್ರಕ್ಷಣೆ. 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 23. ಪಂದ್ಯಾಕೂಟ ಸಮಬಲ. ಮ್ಯಾಚ್ ವಿಲ್ ಬಿ ಟೈಟ್. ಬೇಕಾಗಿದೆ 1 ಓಟ. 4 ಚೆಂಡು ಮುಂದೆ 4 to go 1 to get. ಕೊನೆಯ 1 ಚೆಂಡು ಬಾಕಿದೆ. ಸಾರಿ 4 ಚೆಂಡು ಬಾಕಿದೆ. 1 ಓಟದ ಅನಿವಾರ್ಯತೆ. LT ತಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಅಂತಿಮ ಘಟ್ಟದಲ್ಲಿದೆ ಪಂದ್ಯಾಕೂಟ. Last final 4 to go 1 to get. ವೈಟ್ ಈ ಬಾರಿ ವಿಜಯಶಾಲಿ ಆಗ್ತಾ ಇದೆ. ವೈಟ್ ಎಂಬ ತೀರ್ಪು ಬರ್ತಾ ಇದೆ. ಅಕ್ಬರ್ ಪ್ರಥಮ ವಿಜಯಶಾಲಿ ಆಗ್ತಾ ಇದೆ ಪಂದ್ಯಾಕೂಟ. ಸುಸ್ಟಾಮ್ ತಂಡ ವಿಜಯಶಾಲಿ ಆಗ್ತಾ ಇದೆ ಮುಂದಿನ ಪಂದ್ಯಾಕೂಟ. ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿ
ವೆಲಂಕನಿ ಸ್ಟ್ರೈಕರ್ಸ್ ನಡುವೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ವೆಲ್ಕಮ್ ಬ್ರದರ್ಸ್ ನಾಣ್ಯ ಗೆದ್ದುಕೊಂಡು ಕ್ಷೇತ್ರಕ್ಷ ಭಾಗದ ಆಯ್ದುಕೊಂಡಿದೆ. ಆದಷ್ಟು ಬೇಗ ಕ್ಷೇತ್ರಕ್ಷಣೆ ಸಜ್ಜುಗೊಳಿಸಬೇಕಾಗಿದೆ. ಆದಷ್ಟು ಬೇಗ ವೆಲ್ಕಮ್ ಬ್ರದರ್ಸ್ ತಂಡದ ಆಟಗಾರರು ಸಜ್ಜಾಗಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಸಮಯದ ಅಭಾವ ಎಂದು ಕಾಣ್ತಾ ಇದೆ. ಆದಷ್ಟು ಬೇಗ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ. ಆದಷ್ಟು ಬೇಗ ತಮ್ಮ ತಂಡವನ್ನು ಸಜ್ಜಿಸ ಅಸ್ರಫ್ ಬಾಲ್ ಆಗ್ತಾ ಇದೆ. ದಯವಿಟ್ಟು ವೇದಿಕೆ ಹತ್ರ ಅಸ್ರಫ್ KS ಬಾಲ್ ಆಗ್ತಾ ಇದೆ. ವೇದಿಕೆ ಹತ್ರ ಬರ್ಮಾಡ್ತಾ ಇದೆ. ಅದ್ಭುತ ಒಬ್ಬರು ಸಾಬೀತಾಗ್ತಾ ಇದೆ. 3 ಉದರಿ ಕಬಳಿಸಿದ್ರು, 6 ಚೆಂಡನೆಸೆದ್ರು. 3 ಉದರಿನ ಕಬಳಿಸಿದಂತಹ ಅಸ್ರಫ್ ಪಂದ್ಯಾಕೂಟದ ಪ್ರಥಮ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಬಾಲ್ ಆಗ್ತಾ ಇದೆ. ತೀರ್ಪು ಕರೆದು ಬರ್ತಾ ಇದೆ. ಗ್ರೀನ್ ಸಿಗ್ನಲ್ ಆರಂಭಗೊಳ್ತಾ ಇದೆ ಪಂದ್ಯಾಕೂಟ. ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿ ವೆಲಂಕನಿ ಸ್ಟ್ರೈಕರ್ಸ್ ನಡುವೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಪ್ರಥಮ ಚೆಂಡು ರಜಾಕ್ ಪ್ರಥಮ ಈಸದಗಾರ ಭಾಗದಲ್ಲಿ ಕಣ್ಕೊಂಡ್ರೆ ಆರಂಭದ ಚೆಂಡು ಡಾಟರ್ ಡೆಲಿವರಿ. ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ಬಾರಿಗೆ ರಜಾಕ್ ಜರ್ಸಿ ನಂಬರ್ 10 ಬರಿಯಂದಾರಿ ಗುರು ಅವರನ್ನು ದಾಟುತ್ತಾ ಅವರ ಸಂಬಂಧಿ ಪಡೆದುಕೊಂಡು ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡಿಸಬೇಕಾಗಿದೆ. ಕಾರಣ ಇದು 2 ತಂಡಕ್ಕೆ ಪ್ರಥಮ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಒಂದು ಓಟದ ಸೇರ್ಪಡೆಗಿಲ್ಲಂತೂ ವೆಲಂಕನಿ ತಂಡದ ಖಾತೆ ಆರಂಭಗೊಳ್ತಾ ಇದೆ. ರಜಾಕ್ 2 ಚೆಂಡನ್ನು ಎಸೆದ್ರು, 1 ಓಟ ಮಾತ್ರ ಬಿಟ್ಕೊಟ್ರು. ಇಲ್ಲಂತೂ 2 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ 1 ಕಾಣಸಿಗ್ತಾ ಇದೆ. ತೃತೀಯ ಬಾರಿಗೆ ರಜಾಕ್ ಎಸೆಯಬೇಕಾಗಿದೆ. ರಜಾಕ್ ತೃತೀಯ ಬಾರಿಗೆ ಸೇಬೇಕಾಗಿದೆ. ಗುರು ಅವರು ದಾಟುತ್ತಾ ದಾಂಡುಗಾರ ಭಾಗದಲ್ಲಿ ವಿವೇಕ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ತೃತೀಯ ಬಾರಿಗೆ ಓಹೋ ಆಕಾಶವಾಣಿ ಮಂಗಳೂರು ಈ ಬಾರಿ 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ ಯಾರು ಚರ್ಚೆ ಮಾಡುವಂತಿಲ್ಲ. ತೀರ್ಪುಗಾರ ನೀಡಿದಂತಹ ತೀರ್ಮಾನ ಅಂತಿಮವಾಗಿರುತ್ತದೆ. 1 ಓಟ ಮಾತ್ರ ಕಾಣಸಿಗ್ತಾ ಇದೆ.
ಎರಡು ಚೆಂಡು ಮುಕ್ತಾಯ. ಅಂಕ ಮೂರು ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡೋದಾದರೆ 2. Last 3 more to go. Comes up to 2 on the board. ಅಂತಿಮ 3 ಚೆಂಡು ಬಾಕಿ ಇದೆ. ರಜಾಕ್ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ನಿಧಾನಗತಿ ಸಿದ್ಧವಾಗಿತ್ತು. ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡೋದಾದ್ರೆ 3 ಕಾಣ ಸಿಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ರಜಾಕ್ ಪಂಚಮಿ ಬಾರಿಗೆ ಸೇಬೇಕಾಗಿದೆ. ರಜಾಕ್ ಮತ್ತೊಮ್ಮೆ ತೀರ್ಪುಗಾರರಿಂದ ಆಡುತ್ತಾ ಲಾಸ್ಟ್ 2 ಮೊಟ್ಟುಗೋ ಸ್ಕೋಮಸಮ್ ಟು 3 on the board. ಅದ್ಭುತವಾದಂತಹ ಎಸೆತ, ಯಾವುದೇ ಒಟ್ಟಿಗೆ ಅವಕಾಶ ನೀಡುತ್ತಾ ಇಲ್ಲ. ಚೆಂಡಂತೂ ಚುಕ್ಕಿಯಾಗಿ ಮಾಡಬರ್ತಾ ಇದೆ. ಲಾಸ್ಟ್ ಫೈನಲ್ 1 ಮೊಟ್ಟುಗೋ ಸ್ಕೋಮಸಮ್ ಟು 3. ಪ್ರಥಮ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ಅಶ್ರಫ್ KS ಪಾಲಾಗ್ತಾ ಇದೆ. ರಜಾಕ್ ಅಂತಿಮ ಬಾರಿಗೆ ಸೇಬೇಕಾಗಿದೆ. ರೈಟ್ ಹ್ಯಾಂಡ್ ಹೃದಯ ಮಾದರಿ ಸೇಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರರಿಂದ ಅಡ್ಡುತ್ತಾ ಅದ್ಭುತ ಶೈಲಿ ಎಸೆತ. ಹೋ ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಓವರ್ ನಂಬರ್ 1 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದರೆ 3 ಕಾಣ ಸಿಗ್ತಾ ಇದೆ. ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ. ವೆಲ್ಕಮ್ ಬ್ರದರ್ಸ್ ಪರವಾಗಿ ಎಸೆತಗಾರಿಕೆ ಭಾಗದಲ್ಲಿ ನಿತೇಶ್ ಆರಂಭದ ಚೆಂಡನ್ನು ಸೇಬೇಕಾಗಿದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಈ ಬಾರಿ ಅವಕಾಶ ಇತ್ತು, ಆದರೆ ಕೈ ಚೆಲ್ತಾ ಇದೆ. ಯಾವುದೇ ಪ್ರತಿ ಉತ್ತರ ತೀರ್ಪುಗಾರದಿಂದ ಕಾಣ ಸಿಗ್ತಾ ಇಲ್ಲ. ಚೆಂಡಂತೂ ಚುಕ್ಕಿಯಾಗಿ ಮಾರ್ಬಿಡ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಚೆಂಡಂತೂ ಚುಕ್ಕಿಯಾಗಿ ಮಾರ್ಬಿಡ್ತಾ ಇದೆ. ಸತತ 2 ಚೆಂಡು ಕೂಡ ಡಾಟ್ ಅಂಡ್ ಡೆಲಿವರಿ. ತೃತೀಯ ಬಾರಿಗೆ ಸೇಬೇಕಾಗಿದೆ ಎಸೆತಗಾರ ನಿತೇಶ್. ತೃತೀಯ ಬಾರಿಗೆ ಸೇಬೇಕಾಗಿದೆ. ನಿತೇಶ್ ತೃತೀಯ ಬಾರಿಗೆ ಸೇಬೇಕಾಗಿದೆ. ಗುರು ಅವರಿಂದ ಅಡ್ಡುತ್ತಾ ತಾಂಡುಗಾರ ಭಾಗದಲ್ಲಿ ವಿಶಾಲ್ ಕಟ್ ಮಾಡೋ ಪ್ರಯತ್ನ. ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ಹೆಚ್ಚು ರೂಪದಲ್ಲಿ ತಂಡದ ಒಟ್ಟು ಮೊತ್ತ ಕಾಣ ಸಿಗ್ತಾ ಇದೆ. 4-3 ಚೆಂಡಂತೂ ಮುಕ್ತಾಯ. ಲಾಸ್ಟ್ 3 more to go. Scomusam to 4 on the board. Lots of valuable wicket inside of Velankani strikers. Futam Nitish. Nice delivery. No collect to the batsman. Again dot and delivery. Last 2 more to go. Scomusam to 4 on the board. Fifth arm Nitish. Right arm on the wicket. ಪಂಚಮ ಬಾರಿಗೆ ಸೇಬೇಕಾಗಿದೆ ನಿತೇಶ್. ಓಹೋ, ಅದ್ಭುತವಾದಂತಹ ದಂಡುಗಾರಿಕೆ. ಆಫ್ಸೈಡ್ಗೆ ಬಂದಂತ ಚೆಂಡನ್ನು ಆಫ್ಸೈಡ್ ದಲ್ಲಿ ಅವಳಿ ಓಟಕ್ಕೆ ಕಾರಣ ನೀಡಿದ್ರು. ಈ ಬಾರಿ ವಿಕೆಟ್ ನ ಮಧ್ಯೆ ಚೂರಿಗಿನ ಓಡಾಟ. 2 ಓಟದ ಸೇರ್ಪಡೆಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 6 ಕಾಣ ಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿದೆ. ನಿತೇಶ್ ಕೊನೆಯ ಬಾರಿಗೆ ಸೇಬೇಕಾಗಿದೆ. ತೀರ್ಪುಗಾರರಿಂದ ಅಟ್ಟುತ್ತಾ ರೈಟ್ ಹ್ಯಾಂಡ್ ರೌಂಡ್ ಮಾಡಿ ಅಂತಿಮ 1 ಚೆಂಡನ್ನು ಸೇಬೇಕಾಗಿದೆ. ಕೊನೆಯ 1 ಚೆಂಡು ಬಾಕಿದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ನಿಧಾನಗತಿ ಸಿದ್ಧವಾಗಿತ್ತು, ಆದರೆ 1 ಓಟದ ಸೇರ್ಪಡೆಗೆ ಎಂಡ್ ಆಫ್ ದಿ ಓವರ್ ನಂಬರ್ 2 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದರೆ 7-0 ಎಂಬ ಸ್ಥಿತಿಯಲ್ಲಿ ಕಾಣ ಸಿಗ್ತಾ ಇದೆ ವೆಲಂಕನಿ ಸ್ಟ್ರೈಕರ್ಸ್ ತಂಡ. ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಮುಗಿಸಬೇಕಾಗಿದೆ. ಯಾವುದೇ ಮಾತುಕತೆಗೆ ಅವಕಾಶ ನೀಡಿದರೆ ನಿರಂತರವಾಗಿ ಪಂದ್ಯಾಕೂಟ ಸಾಗಿ ಬರಲೇಬೇಕಾಗಿದೆ. ಓವರ್ ನಂಬರ್ 2 ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದರೆ 7 ಕಾಣ ಸಿಗ್ತಾ ಇದೆ. ಯಾರು ತೃತೀಯ ಓವರ್ ಎಸೆಯಬಹುದು ಕಾದುಕೊಳ್ಳಬೇಕಾಗಿದೆ. ಈ ಸಿದ್ಧಕಾರ್ಯ ಭಾಗದಲ್ಲಿ ಆರೀಸ್ ಪುಟ್ಟ ಬಾಲಕ ಇದೀಗ ಈ ಸಿದ್ಧಕಾರ್ಯ ಭಾಗದಲ್ಲಿ ಕಾಣ ಸಿಗ್ತಾ ಇದೆ.
ಆರೀಸ್ ಈ ಸುದ್ದಿಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಪ್ರಥಮ ಚೆಂಡನ್ನು ಸೇರ್ಬೇಕಾಗಿದೆ. ಆರೀಸ್ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಲೆಗ್ ಬೈ ಮುಖೇನ ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡಿದಾದರೆ 8 ಕಾಣ ಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ ವೇಳೆಯಲ್ಲಿ 3 ತೃತೀಯ ಓವರ್ ಚಾಲ್ತಿಯಲ್ಲಿದೆ. 5 ಓವರ್ಗಳ ನಿರಂತರವಾಗಿ ಮೈದಾನದಲ್ಲಿ ಸಾಗಿ ಬಂದ್ರೆ ಕುಲಾಲ್ ಪ್ರೀಮಿಯರ್ ಲೀಗ್ ಆವರ್ತಿ 10ರ ಪಂದ್ಯಾಕೂಟ ಬಹಳಷ್ಟು ಅದ್ದೂರಿಯಾಗಿ ಪಂದ್ಯಾಕೂಟ ಹೊನ್ನಲು ಬೆಳಕಿನಲ್ಲಿ ಸಾಗಿ ಬರ್ತಾ ಇದೆ. ಪಂದ್ಯಾಕೂಟ ಎಸ್ ಕ್ಲೀನ್ ಬೌಟ್ ಮುಗೇನ ಪ್ರಥಮ ಆಘಾತ ಕಾಣಸಿಗ್ತಾ ಇದೆ. ವೆಲಂಕನಿ ಸ್ಟ್ರೈಕರ್ಸ್ ತಂಡದ ಪ್ರಥಮ ಆಘಾತ ಕಾಣಸಿಗ್ತಾ ಇದೆ. ವಿವೇಕ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ವಿಕೆಟ್ ನಂಬರ್ 1 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದರೆ 8ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ. ವೆಲಂಕನಿ ಸ್ಟ್ರೈಕರ್ಸ್ ತಂಡ 2 ಚೆಂಡನ್ನು ಎಸೆದ್ರು. ಕೇವಲ 1 ಓಟನ್ನು ಮಾತ್ರ ಬಿಟ್ಕೊಟ್ರು. ರೋಷನ್ ಅವರ ಕೊಡುವಿಕೆ ಕಾಣಸಿಗ್ತಾ ಇದೆ. ನೂತನ ದಾಂಡುಗನ ಆಗಮವಾಗಿದೆ ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ. ರೋಷನ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಪ್ರಥಮ ಆಘಾತದೊಂದಿಗೆ ನೂತನ ದಾಂಡುಗನ ಒಂಡೊಂದು ದಾಂಡುಗನಾಗಿ ರೋಷನ್ ಅವರ ಕುಡಿಕೆ ಕಾಣಸಿಗ್ತಾ ಇದೆ. 2 ಚೆಂಡಂತು ಮುಕ್ತಾಯ. ತೃತೀಯ ಬಾರಿಗೆ ಸೇಬೇಕಾಗಿದೆ. ಆರೀಸ್ ತೃತೀಯ ಬಾರಿಗೆ ಸೇಬೇಕಾಗಿದೆ. ರೈಟ್ ಮರದ ಮಾದರಿ ಸೇಬೇಕಾಗಿದೆ. ಮತ್ತೊಮ್ಮೆ ಅದ್ಭುತ ಶೈಲಿಯ ಸಿದ್ಧವಾಗಿತ್ತು. ಈ ಬಾರಿ ಗಾಳಿಯಲ್ಲಿ ತಲಾಡ್ತಾ ಇದೆ ಚೆಂಡು. ಚಿತ್ರಕ್ಷಣ ಪಾತ್ರ ಬಾಕ್ಸ್ ಚೆಂಡು ಅಪಚ ಆಗ್ತಾ ಇದೆ. ಉದ್ದರಿ ನಂಬರ್ 2 ಬಂದ ದಾರಿಗೆ ಸುಂಕವಿಲ್ಲ. ಖಂಡಿತವಾಗ್ಲೂ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ವಿಕೆಟ್ ನಂಬರ್ 2 ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ ಉದ್ದರಿ ನಂಬರ್ 2 ದಾಖಲಾಗ್ತಾ ಇದೆ. ರೋಷನ್ ಅವರ ಆಟ ಅಂತ್ಯವಾಗ್ತಾ ಇದೆ. ಅದ್ಭುತ ಓವರ್ ಸಾಬೀತಾಗ್ತಾ ಇದೆ. ಖಂಡಿತ ಆರೀಸ್ ಅಂಕಾಂಶ ಪಟ್ಟಿ ನೋಡುವುದಾದರೆ 8 ಕಾಣಸಿಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇದೆ. ಆರೀಸ್ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಆರೀಸ್ 3 ಚೆಂಡನ್ನು ಎಸೆದ್ರು. ಕೇವಲ 1 ಓಟ ಮಾತ್ರ ಬಿಟ್ಕೊಟ್ರು. 2 ಉದ್ದರನ್ನು ಕಬಳಿಸಿದ್ರು. ಅದ್ಭುತ ಓವರ್ ಸಾಬೀತಾಗಬಹುದೇ. ಅಂತಿಮ 3 ಚೆಂಡನ್ನು ಎಸೆಬೇಕಾಗಿದೆ. ನೂತನ ದಾಂಡುಗನಾಗಮವಾಗಿದೆ ಆರೀಸ್. ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ ಆರೀಸ್ ಅವರ ಕೊಡುವಿಕೆ. ಇಲ್ಲಂತೂ 3 ಚೆಂಡು ಮುಕ್ತಾಯ. ಅಂತಿಮ 3 ಚೆಂಡು ಬಾಕಿ ಇದ್ರೆ ಆರೀಸ್ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಚತುರ್ಥ ಬಾರಿಗೆ ಮತ್ತೊಮ್ಮೆ ಆರೀಸ್. ಅದ್ಭುತ ಎಸೆತವಾಗಿತ್ತು. ಯಾವುದೇ ಪ್ರತಿ ಉತ್ತರ ಕಾಣಸಿಗ್ತಾ ಇಲ್ಲ. ದಾಂಡುಗಾರದ ಚೆಂಡು ಚುಕ್ಕಿ ಆಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go. comes up to 8 at the board. ಕಟ್ ಮಾಡೋ ಪ್ರಯತ್ನ. 1 ಓಟದ ಸೇರ್ಪಡೆಯೊಂದಿಗೆ ಕೊನೆಯ 1 ಚೆಂಡು ಬಾಕಿ ಇದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಆರೀಸ್ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿ ಎಸೆತ. ಕ್ಲೈನ್ ಪೌಡ್ ಮುಖೇನ ಮತ್ತೊಂದು ಆಘಾತ ಕಾಣಸಿಗ್ತಾ ಇದೆ. ಖಂಡಿತವಾಗ್ಲೂ ಅದ್ಭುತ ಓವರ್ ಸಾಬೀತಾಗ್ತಾ ಇದೆ. 6 ಚೆಂಡನ್ನು ಎಸೆದ್ರು. ಕೇವಲ 2 ಓಟ ಮಾತ್ರ ಬಿಟ್ಕೊಟ್ರು. 3 ಉದರಿ ಕಬಳಿಸಿದ್ರು. ಅದ್ಭುತ ಓವರ್ ಸಾಬೀತಾಗ್ತಾ ಇದೆ. ಆರೀಸ್ ಮುಖೇನ ಓವರ್ ನಂಬರ್ 3 ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 9 ಕಾಣಸಿಗ್ತಾ ಇದೆ. 12 ಚೆಂಡು ಬಾಕಿ ಇದೆ. ಎದುರಾಳಿ ತಂಡಕ್ಕೆ ಎಷ್ಟು ಓಟವನ್ನು ಬಿಟ್ಕೊಡ್ತಕ್ಕಾದ್ರೂ ನಂಬಿಕೆ ಆಗಿದೆ. ಇದಲ್ಲ ಬ್ಯಾಟಿಂಗ್ ಆರಿಯದು ಅಬ್ಬಾಸ್ ಕಾಣಿಲ್ಲ ಅವಳ. ಅದ್ಭುತವಾದಂತಹ ವಿಕೆಟ್ ಮಧ್ಯೆ ಚುರುಕಿನ ಓಡಾಟ. 2 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 11 ಕಾಣಸಿಗ್ತಾ ಇದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. ರಜಾಕ್ ದ್ವಿತೀಯ ಓವರ್ ಅಂತೂ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡಿಗೆ 2 ಓಟವನ್ನು ಬಿಟ್ಟುಕೊಟ್ಟರೆ ರಜಾಕ್ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಮತ್ತೊಮ್ಮೆ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಈ ಬಾರಿ ವಿಕೆಟ್ ಮಧ್ಯೆ ಹೊಂದಾಣಿಕೆ ಓಟ. 1 ಓಟದೊಂದಿಗೆ
2 ಚೆಂಡಂತೂ ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡಿದಾದ್ರೆ 12 ಕಾಣ ಸಿಗ್ತಾ ಇದೆ. ಸ್ಕೊಮುಸಮ್ ಟು 12 ತೃತೀಯ ಬಾರಿಗೆ ಸೇವೆಗಾಗಿದೆ. ರೈಟ್ ಹ್ಯಾಮರ್ ಒಂದು ವಿಕೆಟ್. ಸ್ಕೊಮುಸಮ್ ಟು 12 ಅಂದಿ ಬೋರ್ಡ್. ಓಹೋ, ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಈ ಬಾರಿ ಅವಕಾಶ ಓಹೋ, ಔಟ್ ಎಂಬ ತೀರ್ಪು ಬರ್ತಾ ಇದೆ. ಉದ್ದರಿ ನಂಬರ್ 4 ಕಾಣ ಸಿಗ್ತಾ ಇದೆ. ಅಬ್ಬಾಸ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ಉದ್ದರಿ ನಂಬರ್ 4 ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ ಪದೇ ವಿಕೆಟ್ ಅನ್ನು ಬಿಟ್ಕೊಡ್ತಾ ಇದೆ. ಖಂಡಿತವಾಗ್ಲೂ ವೆಲಂಕನಿ ಸ್ಟ್ರೈಕರ್ಸ್ ತಂಡದ ಆಟಗಾರರಿಂದ ವಿಫಲತೆಯನ್ನು ಕಾಣಸಿಗ್ತಾ ಇದೆ. ವೆಲಂಕನಿ ತಂಡದ ಆಟಗಾರರಿಂದ ಆಸೀಫ್ ಕೊಡುವಿಕೆ ನೂತನ ತಾಂಡುಗನಾಗಮವಾಗಿದೆ. ಇಲ್ಲಂತೂ 3 ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 12 ನಿಧಾನಗತಿಯಲ್ಲಿ ರನ್ ಗಳಿಕೆ ಧರಣೆಯಾಗ್ತಾ ಇದೆ. ಖಂಡಿತ ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ ಎಸೆತಗಾರರು. ವೆಲ್ಕಮ್ ಬ್ರದರ್ಸ್ ತಂಡದ ಆಟಗಾರರಿಂದ ಲಾಸ್ಟ್ 3 more to go. Skomsum to 12. Last 3 more to go. ಅಂತಿಮ 3 ಚೆಂಡು ಬಾಕಿ ಇದೆ. ಫಸ್ಟ್ ಬಾಲ್ ಡಬಲ್, ಸೆಕೆಂಡ್ ಬಾಲ್ ಸಿಂಗಲ್, ಥರ್ಡ್ ಬಾಲ್ ಔಟ್. ಲಾಸ್ಟ್ 3 more to go. Skomsum to 12 for time. ಅದ್ಭುತ ಶೈಲಿ ಸಿದ್ಧವಾಗಿತ್ತು, ಖರಾರುವ ಕದ ಸಿದ್ಧವಾಗಿತ್ತು. ಆದರೆ ಕೂಟರಕ್ಷೆಯಲ್ಲಿ ಕೊಂಚ ಮಟ್ಟಿಗೆ ಎಡವಟ್ರು. ಬಾಯಿ ಮುಖೇನೆ ಒಂದು ಒಟ್ಟ ಸೇರ್ಬಿಡಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 13 ಕಾಣ ಸಿಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. ಲಾಸ್ಟ್ 2 more to go. Skomsum to 13 on the board. Loss of available big 4 wicket inside of Velankani strikers punch. ಓಹೋ, ಇದು ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಲ್ಲದ ಎಸೆತ. ರಜಾಕ್ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ 2 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 14 ಕಾಣ ಸಿಗ್ತಾ ಇದೆ. 14ಕ್ಕೆ 4 ಎಂಬ ಸ್ಥಿತಿಯಲ್ಲಿ ಕಾಣ ಸಿಗ್ತಾ ಇದೆ. ಕೊನೆಯ 2 ಚೆಂಡು ಬಾಕಿ ಇದೆ. ರಜಾಕ್ ಸೇಬೇಕಾಗಿದೆ, ಪಂಚಮಿ ಬಾರಿಗೆ ಸೇಬೇಕಾಗಿದೆ. ವಿಶಾಲ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಯಾವುದೇ ಒಟ್ಟಿಗೆ ಅವಕಾಶ ನೀಡ್ತಾ ಇಲ್ಲ. ಕೊನೆಯ ಬಾರಿಗೆ ಸಿಬ್ಬಿಗಾಗಿದೆ ರಜಾಕ್. ಅಂತಿಮ ಬಾರಿಗೆ 3.5 ಚೆಂಡು ಮುಕ್ತಾಯ ಬಳಿಯಲ್ಲಿದೆ. ತಂಡದ ಒಟ್ಟು ಮೊತ್ತ ಕಾಣ ಸಿಗ್ತಾ ಇದೆ 14 ಕಾಣ ಸಿಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಫೈನಲ್ 1 more to go. Skomsum to 14 on the board. Lots of valuable 4 wicket inside of Velankani. ಅದ್ಭುತ ಶೈಲಿ ಸಿದ್ಧ, ಖರಾರು ಒಕ್ಕದ ದಾಳಿ. ಒಂದು ಒಡ್ಡದ ಸೇರ್ಪಡೆ. ಎಂಡ್ ಆಫ್ ದಿ ಓವರ್ ನಂಬರ್ 4. 4 ಓವರ್ ಮುಕ್ತಾಯ ಅರ್ಥ 24 ಚೆಂಡು ಮುಕ್ತಾಯ ಕಾಣ ಸಿಗ್ತಾ ಇದೆ. ತಂಡದ ಒಟ್ಟು ಮೊತ್ತ 15. ಕೊನೆಯ ಚೆಂಡು ಬೈ ಮುಖೇನ ಕಾಣ ಸಿಗ್ತಾ ಇದೆ. ಒಂದು ಓಟ. ಅಂಕಾಂಶ ಪಟ್ಟಿ ನೋಡುವುದಾದರೆ 15 ಕಾಣ ಸಿಗ್ತಾ ಇದೆ. 15ಕ್ಕೆ 4 ಎಂಬ ಸ್ಥಿತಿಯಲ್ಲಿ ಕಾಣ ಸಿಗ್ತಾ ಇದೆ. ವೆಲಂಕನಿ ಸ್ಟ್ರೈಕರ್ಸ್ ತಂಡ 6 ಚೆಂಡು ಬಾಕಿ ಇದೆ. ಮುಂದುವರಿಸಬೇಕಾಗಿದೆ ಆದಷ್ಟು ಬೇಗ ಮುಂದಿನ ಪಂದ್ಯಾಕೂಟಕ್ಕೆ. ಆಸೀಫ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ರಾಜೇಕ್ ಆಸೀಫ್ ಈ ಬಾರು ಇದು ಗಂಡಂ ದಸಗುಣಂ ಶೈಲಿ ಹೊಡೆತವಾಗಿದ್ದು ಚೆಂಡು ಅಂಕಣದವರ ಭಾಗಕ್ಕೆ ಷಡ್ಕಮನ ಮಾಡ್ತಾ ಇದೆ. ಕುಲಾಲ್ ಪ್ರೀಮಿಯರ್ ಲೀಗ್ ಸಾಧನೆಪಡಿಸುವಂತಹ 10ರ ಆವೃತ್ತಿಯ ಪ್ರಪ್ರಥಮ ಷಡ್ಕ ಮುಡಿದು ಬರ್ತಾ ಇದೆ. ಇದು ಬುಲೆಟ್ ಶಾಟ್, ಅದ್ಭುತವಾದಂತಹ ದಂಡನೆ ಆಸೀಫ್ ದಂಡು ಮುಖೇನ. ಇದು ಖಂಡಿತವಾಗ್ಲೂ ಔಟ್ ಆಫ್ ದಿ ಬಾರ್. ಇದು ಹೊಡೆತ ಅದ್ಭುತವಾಗಿತ್ತು. ಖಂಡಿತವಾಗ್ಲೂ ಇಲ್ಲಿ ಆಸೀಫ್ ದಂಡು ಮುಖೇನ ಪ್ರಥಮ ಷಡ್ಕ ದಾಖಲಾಗ್ತಾ ಇದೆ. ಅದ್ಭುತವಾದಂತಹ ದಂಡನೆ ಆಸೀಫ್ ದಂಡು ಮುಖೇನ ಪ್ರಥಮ ಷಡ್ಕ ದಾಖಲಾಗ್ತಾ ಇದೆ. ಇಲ್ಲಿ ಪ್ರಥಮ ಚೆಂಡು ಮುಕ್ತಾಯ. ಪ್ರಥಮ ಚೆಂಡಿಗೆ ಬಂದ ದಾರಿಗೆ ಸುಂಕವಿಲ್ಲಂತೆ ನೇರ ಚೆಂಡು ಅಂಕಣದವರ ಭಾಗಕ್ಕೆ ಅದ್ಭುತವಾದಂತಹ ದಂಡನೆ ಕಾಣ ಸಿಗ್ತಾ ಇದೆ. ಆಸೀಫ್ ದಂಡು ಮುಖೇನ ಪ್ರಥಮ ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ದ್ವಿತೀಯ ಬಾರಿಗೆ ಬ್ಯಾಕ್ ಟು ಬ್ಯಾಕ್ ಔಟ್ ಆಫ್ ದಿ ಬಹಾರ್ ಇಸ್ ಬ್ಯಾಕ್ ಮ್ಯಾಕ್ಸಿಮಮ್ 6 ನಂಬರ್ 2 ಬ್ಯಾಟ್ ಆಫ್ ಆಸೀಫ್. ಅದ್ಭುತವಾದಂತಹ ದಂಡನೆ. ಸತತ 2 ಬ್ಯಾಕ್ ಟು ಬ್ಯಾಕ್ ಷಡ್ಕಮನ ಮಾಡ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 27 ಕಾಣ ಸಿಗ್ತಾ ಇದೆ. ಅದ್ಭುತ
ತಾಂಡುಗಾರಿಕೆ ಕಾಣ ಸಿಗ್ತಾ ಇದೆ. ಆಸೀಫ್ ತಂಡು ಮುಖೇನ ಇಲ್ಲಂತೂ ಚೆಂಡು ಚುಕ್ಕಿ ಆಗ್ತಾ ಇದೆ. ಖಂಡಿತವಾಗ್ಲೂ ಎಲ್ಲೋ ಇದ್ದ ಪಂದ್ಯಾಕೂಟ ನಿಧಾನ ಗತಿಯಲ್ಲಿ ರನ್ ಗಳಿಕೆ ಸೋರಿಸ್ತಾ ಇತ್ತು. ಖಂಡಿತ ಇಲ್ಲಂತೂ ಆ ಷಡ್ಕ 2 ಷಡ್ಕದ ಮುಖೇನ ಹೆಚ್ಚು ರೂಪದಲ್ಲಿ ಅಂಕಾಂಶ ಪಟ್ಟಿ ಕಾಣ ಸಿಗ್ತಾ ಇದೆ. ಬರೋಬರಿ 27 ಎಸೆತಗಾರಿಕೆ ಭಾಗದಲ್ಲಿ ರಾಜೀಕ್ 3 ಚೆಂಡನ್ನು ಎಸೆದ್ರು, 12 ಓಟವನ್ನು ಬಿಟ್ಟುಕೊಟ್ರು. ಅಂತಿಮ 3 ಚೆಂಡು ಬಾಕಿ ಇದೆ. ಆಸೀಫ್ ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು, ಆದರೆ ಒಂದಂತೂ ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. 4 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 28ರಲ್ಲಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go. Scoopsum to 28 on the board. ಅಂತಿಮ 2 ಚೆಂಡು ಬಾಕಿ ಇದೆ. ರಾಜೀಕ್ ಪಂಚಮ ಬಾರಿಗೆ ಸೇಬೇಕಾಗಿದೆ. ತಿರುಪುಗಾರನ್ನು ದಾಟುತ್ತಾ ಅದ್ಭುತ ಶೈಲಿಸದ ಬಾಗಿತ್ತು. ಚೆಂಡಂತೂ ಲಾಂಗ್ ಆನ್ ಗಡಿಯಲ್ಲಿ ಒಂದಂತೂ ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ರಾಜೀಕ್ ಅಂತಿಮ ಬಾರಿಗೆ ಎಸೆಬೇಕಾಗಿದೆ. The danger man of ಆಸೀಫ್ ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ ಅದ್ಭುತ ದಾಂಡುಗಾರ ಮಾಡಿದಂತಹ ದಾಂಡುಗಾರ ಆಸೀಫ್ ಈ ಬಾರಿ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಚೆಂಡಂತೂ ಅಲಿತಪ್ತಾ ಇದೆ. ಇತರ ರೂಪದಲ್ಲಿ 1 ಒಟ್ಟು ಕಸಿಯುತ್ತಾ ಅಂಕಾಂಶ ಪಟ್ಟಿ ನೋಡುವುದಾದರೆ ಹೆಚ್ಚು ರೂಪದಲ್ಲಿ 30 ಗರಿಷ್ಠ ಮೊತ್ತ ದಾಖಲಾಗ್ತಾ ಇದೆ. ವೆಲಂಕನಿ ತಂಡ ಖಂಡಿತವಾಗ್ಲೂ ಮುಂದಿನ ಪಂದ್ಯಾಕೂಟದ ನಾಣ್ಯಸುವಿಗಾಗಿ ಒಂದಂತೂ ಸುಲಭದಲ್ಲಿ ಆ ಬಾಳಿ ಓಟಕ್ಕೆ ಕಾರಣ ಏನಿದ್ರು ಈ ಬಾರಿ ಅವಕಾಶ. ಓಹೋ ಖಂಡಿತ ಇಲ್ಲಂತೂ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಆಸೀಫ್ ವಾಕ್ ಬ್ಯಾಕ್ ದ ಪೆವಿಲಿಯನ್. ಖಂಡಿತವಾಗ್ಲೂ ತಂಡದ ಬೆನ್ನೆಲುಬು ಆಟಗಾರ ಆಸೀಫ್ ಖಂಡಿತವಾಗ್ಲೂ ಅದ್ಭುತ ಇನ್ನಿಂಗ್ಸ್ ಸಾಬೀತಾಗ್ತಾ ಇದೆ. ಆಸೀಫ್ ಮುಖೇನ ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯ. ವೆಲಂಕನಿ ವಾರಿಯರ್ಸ್ ವಿರುದ್ಧವಾಗಿ ಮಾರುತಿ ಅಟ್ಯಾಕರ್ಸ್ ನಡುವೆ ಮುಂದಿನ ಪಂದ್ಯಾಕೂಟ. 2 ತಂಡದ ನಾಯಕರನ್ನು ಕಳಿಸಿಕೊಡಬೇಕಾಗಿದೆ ನಾಣ್ಯ ಸುಮಿಗಿಯಾಗಿ. ಅದ್ಭುತ ಇನ್ನಿಂಗ್ಸ್ ಸಾಬೀತಾಗ್ತಾ ಇದೆ. ಆಸೀಫ್ ಮುಖೇನ ಖಂಡಿತವಾಗ್ಲೂ ಬ್ಯಾಕ್ ಟು ಬ್ಯಾಕ್ 2 ಷಡ್ಕದ ಮುಖೇನ ಪಂದ್ಯಾಕೂಟದ ಚಿತ್ರಣ ಬದಲಾಗ್ತಾ ಇದೆ. ಪಂದ್ಯಾಕೂಟದ ಸ್ಥಿತಿಗತಿ ಬದಲಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ ಗರಿಷ್ಠ ಮೊತ್ತ ದಾಖಲಾಗ್ತಾ ಇದೆ. ವೆಲಂಕನಿ ಸ್ಟ್ರೈಕರ್ಸ್ ಗಳಿಸಿದಂತ ಮೊತ್ತ 31, ಗಳಿಸಬೇಕಾದ ಮೊತ್ತ 32 ಓಟದ ನೀವು
ಮುಂದುವರಿಸಬೇಕಾಗಿದೆ. ಯಾವುದೇ ಮಾತುಕತೆ ಅವಕಾಶ ನೀಡದೆ ನಿರಂತರವಾಗಿ ಒಂದು ಪಂದ್ಯಾಕೂಟ ಸಾಗಿ ಬಂದ್ರೆ ಮುಂದುವರಿಸಬೇಕಾಗಿದೆ. ಆರಂಭಗೊಳ್ತಾ ಇದೆ ಪಂದ್ಯಾಕೂಟ. ತೀರ್ಪುಗಾರರು ಬರ್ತಾ ಇದೆ. ಗ್ರೀನ್ ಸಿಗ್ನಲ್ ಆರಂಭಗೊಳ್ತಾ ಇದೆ. ಪ್ರಥಮ ಚೆಂಡು ಇಲ್ಲಂತೂ ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಚೆಂಡು ಒಂದು ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ವಿವೇಕ್ ಆರಂಭದ ಚೆಂಡು ಎಸೆಯಬೇಕಾಗಿದೆ. ಅದ್ಭುತ ಶೈಲಿ ಎಸೆತ ಕಣ್ಮಣ ಪ್ರಯತ್ನ ಲೆಗ್ ಬೈ ಮುಖೇನ ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ ಒಂದು ಇಲ್ಲಂತೂ ಖಾತೆ ಆರಂಭಗೊಳ್ತಾ ಇದೆ. ಒಂದೊಂದು ಓಟ ರನ್ಗಳಿಗೆ ಬಂದ್ರೆ ಖಂಡಿತವಾಗ್ಲೂ ಸುಲಭ ರೀತಿಯಲ್ಲಿ ವಿಜಯಿಸಲು ಆಗಬಹುದಾಗಿದೆ. ವೆಲ್ಕಮ್ ಬ್ರದರ್ಸ್ ತಂಡ ಕಾದುಕೊಳ್ಳಬೇಕಾಗಿದೆ. ಕಡಿವಾಣ ಹಾಕಬಹುದೇ ಎದುರಾಳಿ ತಂಡ ವೆಲಂಕನಿ ಸ್ಟ್ರೈಕರ್ಸ್ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಎಸೆತಗಾರಿಕೆ ಇಲ್ಲಿ ಬರ್ತಾ ಇದೆ. ವೈಟ್ ಎಂಬ ತೀರ್ಪು ಬರ್ತಾ ಇದೆ. ಇದು ಕ್ರಮವಲ್ಲದ ಎಸೆತ. ಒಂದು ಓಟ ಕಸಿಯುತ್ತ ಅಂಕಾಂಶ ಪಟ್ಟಿ ನೋಡಿದಾದರೆ 2 ಕಾಣ ಸಿಗ್ತಾ ಇದೆ. ಪ್ರಥಮ ಚೆಂಡಂತೂ ಮುಕ್ತಾಯ ವೇಳೆಯಲ್ಲಿ ದ್ವಿತೀಯ ವಿವೇಕ್ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ನ ಪ್ರಥಮ ಕಣ್ಮರ ಪ್ರಯತ್ನ ಒಂದು ಓಟದ ಸೇರ್ಪಡೆಯೊಂದಿಗೆ ಇಲ್ಲಂತೂ 2 ಚೆಂಡು ಮುಕ್ತಾಯ. ವಿವೇಕ್ ತೃತೀಯ ಬಾರಿಗೆ ಸೇಬೇಕಾಗಿದೆ. 2 ಚೆಂಡನ್ನು ಎಸೆದ್ರು ಅಂಕಾಂಶ ಪಟ್ಟಿ ನೋಡುವುದಾದ್ರೆ 3 ಕಾಣ ಸಿಗ್ತಾ ಇದೆ. ತೃತೀಯ ಬಾರಿಗೆ ವಿವೇಕ್ ಎಸೆಯಬೇಕಾಗಿದೆ. ದಂಡಗಾರ ಭಾಗದಲ್ಲಿ ಶಿವಾನಂದ. ವಿವೇಕ್ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಅದ್ಭುತ ಶೈಲಿ ಎಸೆತ. ಈ ಬಾರಿ ಅದ್ಭುತ ಚಿತ್ರರಕ್ಷಣೆ ವಿವೇಕ್ ಮುಖೇನವಾಗಿ ಡಾಟ್ ಡಲಬರಿ 3 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ 3 ಮಾತ್ರ ಕಾಣ ಸಿಗ್ತಾ ಇದೆ. ಯಾವುದೇ ದೊಡ್ಡ ಹೊಡೆತಕ್ಕೆ ವಿವೇಕ್ ಅವಕಾಶ ನೀಡುತ್ತಾ ಇಲ್ಲ. Last 3 more to go. Score some 2-3 and the board loss of a valuable wicket. Welcome brothers ತಂಡ ಚತುರ್ಥ ಬಾರಿಗೆ ವಿವೇಕ್ ಎಸೆಯಬೇಕಾಗಿದೆ. ಸಮಯ ಸಂದರ್ಭ ಎಲ್ಲವನ್ನು ಅರಿತನ್ನು ಎಸೆಯಬೇಕಾಗಿದೆ. ಕಾರಣ 32 ಓಟದ ಅನಿವಾರ್ಯತೆ ಇದೆ. 30 ಚೆಂಡು ಮುಂದೆ ಇಲ್ಲಿ ಡಾಟ್ ಡಲ್ವರಿ ಚುಕ್ಕಿಯಾಗಿ ಮಾರ್ಪಡುತ್ತಾ ಇದೆ. ಇಲ್ಲಂತೂ 4 ಚೆಂಡು ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 3 ಅಂತಿಮ 2 ಚೆಂಡು ಬಾಕಿ ಇದೆ. ವಿವೇಕ್ ಪಂಚಮ ಬಾರಿಗೆ ಎಸೆಯಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ಈ ಬಾರಿ ಮತ್ತೊಮ್ಮೆ ಅದ್ಭುತ ಶೈಲಿ ಎಸೆತ. ಕೂಟ ರಕ್ಷಣೆ ಕೊಂಚ ಮಟ್ಟಿಗೆ ಎಡವಟ್ರು. ಒಂದು ಓಟ ಕೊಡುಗೆಯಾಗಿ ನೀಡಿದ್ರೆ ಗೂಟ ರಕ್ಷಕ ಅಂಕಾಂಶ ಪಟ್ಟಿ ನೋಡುವುದಾದ್ರೆ ಹೆಚ್ಚು ರೂಪದಲ್ಲಿ 4 ಮಾತ್ರ ಕಾಣ ಸಿಗ್ತಾ ಇದೆ. ಅದ್ಭುತವಾದಂತಹ ಎಸೆತವಾಗಿತ್ತು. ಆದರೆ ಬೈ ಮುಖೇನೆ ಒಂದು ಓಟ ಸೇರ್ಪಡೆ ಆಗ್ತಾ ಇದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದ್ರೆ 4 ಕಾಣ ಸಿಗ್ತಾ ಇದೆ. ಯಾವುದೇ ಉದರಿ ನಷ್ಟವಿಲ್ಲದೆ ವೆಲ್ಕಮ್ ಬ್ರದರ್ಸ್ ತಂಡ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಫೈನಲ್ 1 more to go. ಅದ್ಭುತ ಶೈಲಿ ಎಸೆತವಾಗಿದ್ದು ಕರಾರುವ ಕದ ದಾಳಿ. ಭೂಮಿ ತಾಯಿ ಮುದಿದ ಚೆಂಡು ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ಓವರ್ ನಂಬರ್ 1 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿ 4ಕ್ಕೆ 0 ಎಂಬ ಸ್ಥಿತಿಯಲ್ಲಿ ವೆಲ್ಕಮ್ ಬ್ರದರ್ಸ್ ತಂಡ. ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಓವರ್ ಅಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 4 ಅಬ್ಬಾಸ್ ಎಸೆತಗಾರಿಕೆ ಭಾಗದಲ್ಲಿ ಅದೆಷ್ಟು ಮೈದಾನದಲ್ಲಿ ದಾಂಡುಗರನ್ನು ಕಟ್ಟಿ ಹಾಕದೆ ಇತಿಹಾಸ ಕೂಡ ಇದೆ. ಖಂಡಿತವಾಗ್ಲು ಅಬ್ಬಾಸ್ ಪ್ರಥಮ ಚೆಂಡು ಅದ್ಭುತ ಶೈಲಿ ಎಸೆತವಾಗಿತ್ತು. ಈ ಬಾರಿ ವೈಡ್ ಕಾಲ್ 1+1 ಅವಳಿ ಓಟದ ಸೇರ್ಪಡೆ ಆಗ್ತಾ ಇದೆ. ಈತ ರೂಪದಲ್ಲಿ 2 ಓಟ ಕೊಡುಗೆಯಾಗಿ ನೀಡಿದ್ರೆ ತಂಡದ ಒಟ್ಟು ಮೊತ್ತ 6 ಕಾಣ ಸಿಗ್ತಾ ಇದೆ. ಪ್ರಥಮ ಚೆಂಡು ಇತರ ರೂಪದಲ್ಲಿ ಬಿಟ್ಟುಕೊಟ್ರೆ ಅಬ್ಬಾಸ್ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಪ್ರಥಮ ಚೆಂಡು ಅಬ್ಬಾಸ್ ಎಸೆಯಬೇಕಾಗಿದೆ. ನಿಧಾನಗತಿ ಸಿದ್ಧವಾಗಿತ್ತು. ಅದ್ಭುತ ಶೈಲಿ ಎಸೆತ. ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡಿಗೆ ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. ಅಬ್ಬಾಸ್ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿ ಎಸೆತ. ಮತ್ತೆ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಈತ ರೂಪದಲ್ಲಿ 1 ಓಟ ಕಸಿಯುತ್ತ ಅಂಕಾಂಶ ಪಡಿ ನೋಡುವುದಾದರೆ 7 ಕಾಣ ಸಿಗ್ತಾ ಇದೆ. ದ್ವಿತೀಯ ಬಾರಿಗೆ ಅಬ್ಬಾಸ್ ಮತ್ತೊಮ್ಮೆ ದ್ವಿತೀಯ ಬಾರಿಗೆ ಅಬ್ಬಾಸ್ ಎಸೆಯಬೇಕಾಗಿದೆ. ಅದ್ಭುತ ಶೈಲಿ ಎಸೆತ. ಮತ್ತೆ ವೈಡ್ ಕಾಲ್. ಪದೇ ಪದೇ ಈತ ರೂಪದಲ್ಲಿ ಬಿಟ್ಕೊಟ್ರೆ
ಎದುರಾಳಿ ತಂಡ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಖಂಡಿತವಾಗ್ಲೂ. ಬ್ಯಾಕ್ ಟು ಬ್ಯಾಕ್ ವೈಟ್ ಎಂಬ ತೀರ್ಪು ಬರ್ತಾ ಇದೆ ತೀರ್ಪುಗಾರರಿಂದ. ಅಂಕಾಂಶ ಪಟ್ಟಿ ನೋಡುವುದಾದರೆ 8 ಕಾಣ ಸಿಗ್ತಾ ಇದೆ. ಪ್ರಥಮ ಚೆಂಡಿಗೆ 3 ಓಟವನ್ನು ಬಿಟ್ಟುಕೊಟ್ರೆ, 4 ಓಟವನ್ನು ಬಿಟ್ಟುಕೊಟ್ರೆ ದುಬಾರಿ ಓವರ್ ಸಾಬೀತಾಗಬಹುದೇ? ಕಟ್ ಮಾಡೋ ಪ್ರಯತ್ನ, ಆದರೆ ಲೆಗ್ ಬೈ ಮುಖೇನ ಮತ್ತೆ ಒಂದು ಊಟದ ಸೇರ್ಪಡೆ ಆಗ್ತಾ ಇದೆ. 2 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ತೃತೀಯ ಬಾರಿಗೆ ಅಬ್ಬಾಸ್ ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ಗುರು ಅವರನ್ನು ದಾಟುತ್ತಾ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೆ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಖಂಡಿತವಾಗ್ಲೂ ಬಹಳಷ್ಟು ಇದರ ರೂಪದಲ್ಲಿ ಕೊಡುಗೆಯಾಗಿ ನೀಡ್ತಾ ಇದ್ದಾನೆ ಅಬ್ಬಾಸ್. ವೈಡ್ ಇದರ ರೂಪದಲ್ಲಿ ಬಹಳಷ್ಟು ದುಬಾರಿ ಓವರ್ ಸಾಬೀತಾಗಬಹುದೇ? ಒಂದು ಓಟದ ಸೇರ್ಪಡೆಯೊಂದಿಗೆ 3 ಚೆಂಡಂತೂ ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ 11 ಕಾಣ ಸಿಗ್ತಾ ಇದೆ. ತೃತೀಯ ಬಾರಿಗೆ ಅಬ್ಬಾಸ್ ಎಸೆಯಬೇಕಾಗಿದೆ. 32 ಸವಾಲಿದೆ. 30 ಚೆಂಡು ಮುಂದೆ ಇಲ್ಲಂತೂ 1.3 ಚೆಂಡು ಮುಕ್ತಾಯ ವೇಳೆಯಲ್ಲಿ 11 ಮಾತ್ರ ಕಾಣ ಸಿಗ್ತಾ ಇದೆ. ಚತುರ್ಥ ಬಾರಿಗೆ ಅಬ್ಬಾಸ್ ಮತ್ತೊಮ್ಮೆ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಗಾರ್ಡ್ ಮಾಡೋ ಪ್ರಯತ್ನ, ಅದ್ಭುತ ಚಿತ್ರಕ್ಷಣೆ, ಒಂದಂತೂ ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. 4 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದ್ರೆ 12, ಅಂತಿಮ 2 ಚೆಂಡು ಬಾಕಿ ಇದೆ. 10 ಚೆಂಡನ್ನು ಎಸೆದ್ರು, 12 ಓಟವನ್ನು ಬಿಟ್ಟುಕೊಟ್ರು. ಬೆಳಗ್ಗನಿ ಸ್ಟ್ರೈಕರ್ಸ್ ತಂಡದ ಎಸೆತಗಾರರಿಂದ ಪಂಚಮ ಬಾರಿಗೆ ಮತ್ತೊಮ್ಮೆ ಕಣ್ಮಡ ಪ್ರಯತ್ನ. ಈ ಬಾರಿ ಗೋಡ್ರಕ್ಷಲ್ ಕೊಂಚ ಮಟ್ಟಿಗೆ ಒಟ್ಟು 1 ಓಟದ ಸೇರ್ಪಡೆಯೊಂದಿಗೆ ಕೊನೆಯ 1 ಚೆಂಡಂತೂ ಬಾಕಿ ಇದೆ. ಅಂಕಾಂಶ ಪಟ್ಟಿ ನೋಡಿದಾದ್ರೆ 12 ಕಾಣ ಸಿಗ್ತಾ ಇದೆ. 13 ಕಾಣ ಸಿಗ್ತಾ ಇದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ಲಾಸ್ಟ್ 1 more to go. അവസാനത്തെ ഒരു പന്ത് മാത്രം ബാക്കിയുള്ള സ്കോർ നില 13 എന്ന നിലയിൽ. കൊനിയ ചെണ്ടു ബാക്കി. ഈ ബാരി ഡോട്ട് ആൻഡ് ഡെലിവറി എൻഡ് ഓഫ് ദി ഓവർ നമ്പർ 2 സ്കോർ മൂവ്സ് അപ്പ് ടു 13 on the board. 13 ಕಾಣ ಸಿಗ್ತಾ ಇದೆ. ಓವರ್ ನಂಬರ್ 2 ಮುಕ್ತಾಯ ಕಾಣ ಸಿಗ್ತಾ ಇದೆ. 12 ಚೆಂಡನ್ನು ಎಸೆದ್ರು. 18 ಚೆಂಡು ಬಾಕಿ ಇದೆ. 19 ಓಟದ ಅನಿವಾರ್ಯತೆ. ಕಷ್ಟನೋ ಸುಲಭನೋ ಕಾದುಕೊಳ್ಳಬೇಕಾಗಿದೆ. 2 ತಂಡ ಕೂಡ ಸಮಾನತೆಯಲ್ಲಿ ಸಾಗಿ ಬರ್ತಾ ಇದೆ ಪಂದ್ಯಾಕೂಟ. 2 ತಂಡ ಕೂಡ ಬಲಿಷ್ಠ ಬಲಾಟ ತಂಡವಾಗಿದೆ. 18 ಚೆಂಡು ಬಾಕಿ ಇದೆ. 19 ಓಟದ ಅನಿವಾರ್ಯತೆ. ಯಾರಿಗೆ ಗೆಲುವು ಯಾರಿಗೆ ಸೋಲು ಎಂಬ ಪ್ರಶ್ನೆಗೆ ಉತ್ತರ ಬರಲಿಕ್ಕಿದೆ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಜರ್ಸಿ ನಂಬರ್ 28 ಬಣಿಯ ವಿವೇಕ್ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ತೃತೀಯ ಓವರ್ ಚಾಲ್ತಿಯಲ್ಲಿದೆ. 18 ಮುಂದೆ ಬೇಕಾಗಿದೆ. 19 ಓಟದ ಅನಿವಾರ್ಯತೆ. ಪ್ರತಿಯೊಂದು ಚೆಂಡಿಗೂ ಪ್ರತಿಯೊಂದು ಓವರಿಗೂ 6 ಎಂಬ ನಿಲೆಯಲ್ಲಿ ಬೇಕಾಗಿದೆ. ಖಂಡಿತವಾಗ್ಲೂ ಇಲ್ಲಿ ವೆಲ್ಕಮ್ ಬ್ರದರ್ಸ್ ತಂಡಕ್ಕೆ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಗಾರ್ಡ್ ಮಾಡೋ ಪ್ರಯತ್ನ, ಯಾವುದೇ ಪ್ರತಿ ಉತ್ತರ ಕಾಣಸಿಗ್ತಾ ಇಲ್ಲ. ಚೆಂಡು ದಂಡು ಮಧ್ಯೆ ಸಂಪರ್ಕ ಕಾಣಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರತಿಯೊಂದು ಚೆಂಡು ಚುಕ್ಕಿಕೊಂಡಲ್ಲಿ ಖಂಡಿತವಾಗ್ಲೂ ವೆಲ್ಕಮ್ ಬ್ರದರ್ಸ್ ತಂಡಕ್ಕೆ ಕಷ್ಟಕರ ಆಗ್ಲಿಕ್ಕಿದೆ. ಕಾರಣ 19 ಬೇಕಾಗಿದೆ. 17 ಚೆಂಡು ಮುಂದೆ. ಪ್ರಥಮ ಚೆಂಡು ಕೂಡ ಇಲ್ಲಿ ಡಾಟ್ ಅಂಡ್ ಡೆಲಿವರಿ. ದ್ವಿತೀಯ ಬಾರಿಗೆ ವಿವೇಕ್ ಎಸೆಯಬೇಕಾಗಿದೆ. ಗುರು ಅವರನ್ನು ದಾಟುತ್ತಾ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೆ ಅದ್ಭುತ ಶೈಲಿ ಎಸೆತವಾಗಿತ್ತು. ಚೆಂಡು ಚುಕ್ಕಿ ಆಗ್ತಾ ಇದೆ. ಇಲ್ಲಂತೂ ಸತತ 2 ಚೆಂಡು ಕೂಡ ಡಾಟ್ ಅಂಡ್ ಡೆಲಿವರಿ. 2 ಚೆಂಡು ಮುಕ್ತಾಯ. ವಿವೇಕ್ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ದಾಂಡುಗಾರ ಭಾಗದಲ್ಲಿ ಕಾಣಸಿಗ್ತಾ ಇದೆ. ನೀತು ವಿವೇಕ್ ಟು ನೀತು ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ತೃತೀಯ ಬಾರಿಗೆ ಸೇಬೇಕಾಗಿದೆ. ಫುಟಾಸ್ ಮಾತ್ರ ಚೆಂಡಾಗಿತ್ತು, ಆದರೆ ಇಲ್ಲಂತೂ ಡಾಟ್ ಅಂಡ್ ಡೆಲಿವರಿ. ಸತತ 3 ಚೆಂಡು ಕೂಡ ಚುಕ್ಕಿ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಸಾಗುವುದಾದರೆ ಖಂಡಿತವಾಗ್ಲೂ ವೆಲ್ಕಮ್ ಬ್ರದರ್ಸ್ ತಂಡಕ್ಕೆ ಕಷ್ಟಕರ ಆಗ್ಲಿಕ್ಕಿದೆ. ಕಾರಣ 19 ಬೇಕಾಗಿದೆ. 15 ಚೆಂಡು ಮುಂದೆ. 3 ಚೆಂಡಂತೂ ಮುಕ್ತಾಯ ಕಾಣಸಿಗ್ತಾ ಇದೆ. ದಾಂಡುಗಾರದ್ದು ಯಾವುದೇ ಪ್ರತಿಭಾ ಕಾಣಸಿಗ್ತಾ ಇಲ್ಲ. ಯಾವುದೇ ರನ್ ಗಳಿಕೆಯನ್ನು ಬಿಟ್ಕೊಡ್ತಾ ಇಲ್ಲ ವಿವೇಕ್. ಅದ್ಭುತ ಶೈಲಿ ಎಸೆತ. ಓಹೋ, ಖಂಡಿತವಾಗ್ಲೂ 1 ಓಟದ ಸೇರ್ಪಡೆ ಆಗ್ತಾ ಇದೆ ಬೈ ಮುಖೇನ. ಅಂಕಾಂಶ ಪಟ್ಟಿ ನೋಡುವುದಾದರೆ 14 ಕಾಣಸಿಗ್ತಾ ಇದೆ. 2 ಚೆಂಡು ಬಾಕಿ ಇದೆ. 18 ಬೇಕಾಗಿದೆ. 14 ಚೆಂಡು ಮುಂದೆ. 14 ಚೆಂಡು ಮುಂದೆ. 18 ಬೇಕಾಗಿದೆ. ಅಂತಿಮ 2 ಚೆಂಡನ್ನು ಸೇಬೇಕಾಗಿದೆ ವಿವೇಕ್. ಅದ್ಭುತ ಓವರ್ ಸಾಬೀತಾಗಬಹುದೇ? ದಾಂಡುಗಾರ ಭಾಗದಲ್ಲಿ
ಪಂಚಮಿ ಬಾರಿಗೆ ಸಿಗಬೇಕಾಗಿದೆ. ಓಹೋ ಅದ್ಭುತ ಶೈಲಿ ಸತ್ತ ಬೇಕು ಬೇಡ. ನೇರ ಗುರಿ ಬಿದ್ದಲ್ಲಿ ಅಪಾಯ ಬಿತ್ತು. ಆದರೆ ಗೂಟ ರಕ್ಷಣೆ ಮಾಡಿದ ತಪ್ಪು 1+1 2 ಒಟ್ಟ ಕೊಡುಗೆಯಾಗಿ ನೀಡ್ತಾ ಇದ್ದಾನೆ ಗೂಟ ರಕ್ಷಕ. ಅವಳಿ ಒಟ್ಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 16 ಕಾರಣ ಸಿಗ್ತಾ ಇದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ವಿವೇಕ್ ಅಂತಿಮ ಬಾರಿಗೆ ಸೇರ್ಬೇಕಾಗಿದೆ. 32 ಸವಾಲಿತು. ಇಲ್ಲಂತೂ ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. 2.5 ಚೆಂಡು ಮುಕ್ತಾಯ ವೇಳೆಯಲ್ಲಿ ಅಂಕಾಂಶ ಪಟ್ಟಿ ನೋಡುವುದಾದರೆ 16 ಕಾರಣ ಸಿಗ್ತಾ ಇದೆ. ಅಂತಿಮ ಬಾರಿಗೆ ವಿವೇಕ್ ಎಸೆಯಬೇಕಾಗಿದೆ. ತೀರ್ಪುಗಾರ ಗುರು ಅವರ ದಾಟುತ್ತಾ ಅವರ ಸಾಮರ್ಥ್ಯ ಪಡೆದುಕೊಂಡು ಅಂತಿಮ ಬಾರಿಗೆ ಸೇಬೇಕಾಗಿದೆ. ನಿಧಾನಗತಿ ಎಸೆತ ಲಾಲಿಪಾಪ್ ಮಾದರಿ ಸಿದ್ಧವಾಗಿತ್ತು. ಒಂದಂತೂ ಸುಲಭದಲ್ಲಿದೆ. ಅವಳಿಗೆ ಕರೆ ನೀಡಿದ್ರು. ಈ ಬಾರಿ ವಿಕೆಟ್ ಮಂದಿಗೆ ಜಿಂಕೆ ಮರಿ ಓಟ 2 ಓಟದ ಸೇರ್ಪಡೆಯೊಂದಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 3 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದರೆ 18 ಕಾರಣ ಸಿಗ್ತಾ ಇದೆ. 12 ಚೆಂಡು ಬಾಕಿ ಇದೆ. 14 ಓಟದ ಅನಿವಾರ್ಯತೆ. 12 to go. 14 run required inside of ವೆಲ್ಕಮ್ ಬ್ರದರ್ಸ್ ತಂಡ ವಿಜಯಶಾಲಿಯಾಗಲು 12 ಚೆಂಡು ಮುಂದೆ ಬೇಕಾಗಿದೆ. 14 ಓಟದ ಅನಿವಾರ್ಯತೆ. ಚಿತ್ರರಕ್ಷಕರು ಗೂಟರಕ್ಷಕರು ಕೆಲವೊಂದು ಮಾಡಿದಂತ ತಪ್ಪು ಖಂಡಿತವಾಗ್ಲೂ ತಂಡಕ್ಕೆ ಮುಳು ಆಗ್ತಾ ಇದೆ. ಇಲ್ಲಂತೂ ತಂಡದ ಒಟ್ಟು ಮೊತ್ತ ಕಾಣ ಸಿಗ್ತಾ ಇದೆ 18ರಲ್ಲಿದೆ. 18 ಚೆಂಡು ಗಳಿಸಿದ್ದು 18 ಗಳಿಸಬೇಕಾದ ಮೊತ್ತ 14 ಚೆಂಡು ಮುಂದೆ ಎಸೆತಗಾರಿಕೆ ಭಾಗದಲ್ಲಿ ಅದ್ಭುತ ಶಿಲೆ ಸಿದ್ಧವಾಗಿತ್ತು. ಅದ್ಭುತ ಕ್ಷೇತ್ರರಕ್ಷಣೆ ಆದ್ರೆ ಕೊಂಚ ಮಟ್ಟಿಗೆ ಎಡಬಿಟ್ರು ಕೂಡ ಒಂದಂತೂ ಸುಲಭ ಅವಳೆ ಬಿಟ್ಟು ಕರೆ ನೀಡಿದ್ದು. ಈ ಬಾರಿ ಖಂಡಿತ ಉದರಿ ನಷ್ಟವಾಗ್ತಾ ಇದೆ. ಪ್ರಥಮ ಆಘಾತ ಕಾಣ ಸಿಗ್ತಾ ಇದೆ. ಅದ್ಭುತ ರೀತಿಯಲ್ಲಿ ದಂಡನ್ನು ಬೀಸಾಯಿದ್ರು. ಆದರೆ ಕೊಂಚ ಮಟ್ಟಿಗೆ ಹೊಂದಾಣಿಕೆಯ ಕೊರತೆಯೊಂದಿಗೆ ಇಲ್ಲೊಂದು ಉದರಿ ನಷ್ಟವಾಗ್ತಾ ಇದೆ. ವೆಲ್ಕಮ್ ಬ್ರದರ್ಸ್ ತಂಡದ ಆರಂಭದ ಉದರಿ ನಷ್ಟವಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದ್ರೆ 19 ಕಾಣ ಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ ವೇಳೆಯಲ್ಲಿ 11 ಚೆಂಡು ಮುಂದೆ ಬೇಕಾಗಿದೆ. 14 ಓಟದ ಅನಿವಾರ್ಯತೆ. 11 to go. 14 run required. ಖಂಡಿತವಾಗ್ಲೂ ಕಟ್ಟಿ ಹಾಕುವ ಕಾದು ನೋಡಬೇಕಾಗಿದೆ. ಈ ಸದ್ಯಗಾರಿಕೆ ಭಾಗದಲ್ಲಂತೂ ರಹೀಂ ಈ ಸದ್ಯಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ನೂತನ ದಾಂಡುಗನ ಆಗಮವಾಗಿದೆ. ಜೆಸಿ ನಂಬರ್ 10 ಬನಿಯಂದಾರಿ ರಜಾಕ್ ಕುಡುವಿಕೆ ವೆಲ್ಕಮ್ ಬ್ರದರ್ಸ್ ಪರವಾಗಿ. ದ್ವಿತೀಯ ಚೆಂಡನ್ನು ಸೇಬೇಕಾಗಿದೆ ರಹೀಂ. 19ರಲ್ಲಿದೆ. 14 ಬೇಕಾಗಿದೆ. 10 ಚೆಂಡು ಮುಂದೆ ಮತ್ತೆ ಕ್ಷಮಿಸಿ 13 ಆಗಬೇಕಾಗಿದೆ. 10 to go. 13 ರನ್ ರೆಕಾರ್ಡ್. 10 ಚೆಂಡು ಮುಂದೆ 13 ಬೇಕಾಗಿದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ರಹೀಂ. ನಿಧಾನಗತಿ ಸಿದ್ಧವಾಗಿತ್ತು. ದೊಡ್ಡ ಹೊಡೆತಕ್ಕೆ ತೀಸಿರು. ಇದು ದಂಡಂ ದಸಗೋಳ. ಪಂದ್ಯ ಕೂಡದ ಚಿತ್ರಣ ಬದಲಾಗ್ತಾ ಇದೆ. ಪಂದ್ಯ ಕೂಡದ ಸ್ಥಿತಿಗತಿ ಬದಲಾಗ್ತಾ ಇದೆ. ಈ ಒಂದು ಷಡ್ಕದ ಮುಖೇನ ಅದ್ಭುತವಾದಂತಹ ದಂಡನ ಕಾಣ ಸಿಗ್ತಾ ಇದೆ. ಇದು ತೃತೀಯ ಷಡ್ಕ ಮನ ಮಾಡ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದ್ರೆ 25 ಕಾಣ ಸಿಗ್ತಾ ಇದೆ. ಅದ್ಭುತವಾದಂತಹ ದಂಡನೆ. ಖಂಡಿತವಾಗ್ಲೂ ನೀತು ಖಂಡಿತ ಅದ್ಭುತವಾದಂತಹ ದಂಡನೆ. ಅದ್ಭುತವಾದಂತಹ ಕ್ಯಾಚ್ ಮುಖೇನ ಖಂಡಿತ ಕ್ಯಾಚ್ ಆಫ್ ದಿ ಮ್ಯಾಚ್ ಆಗಬಹುದೇ. ಕೊನೆ 2 ಸಿದ್ಧ ಬಾಕಿ ಇದೆ. ಲಾಸ್ಟ್ 2 more to go. ಸ್ಕೋಮುಸಂ ಟು 25 ಕಾಲು ಶತಕ ಪೂರೈಸ್ತಾ ಇದೆ ವೆಲ್ಕಮ್ ಬ್ರದರ್ಸ್ ತಂಡ. ಎಂಟು ಚೆಂಡು ಬಾಕಿ ಇದೆ. 7 ಓಟದ ಅನಿವಾರ್ಯತೆ ಇದೆ. 8 to go, 7 to get. ಒಮ್ಮೆ ಹತ್ತ ಕಡೆ ಒಮ್ಮೆ ಇತ್ತ ಕಡೆ ಪಂದ್ಯಾಕೂಟ ಸಾಗಿ ಬರ್ತಾ. ಕೊನೆಯಲ್ಲಿ ಹತ್ತ ಕಡೆ ಪಂದ್ಯಾಕೂಟ ಸಾಗಬಹುದೇ. ರೋಚಕತೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ವೆಲಂಕನಿ ಸ್ಟ್ರೈಕರ್ಸ್ ವಿರುದ್ಧವಾಗಿದೆ.
ವೆಲ್ಕಮ್ ಬ್ರದರ್ಸ್ ನಡುವೆ ಪಂದ್ಯಾಕೂಟ, ರೋಚಕತೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ನಿಧಾನಗತಿಯ ಎಸೆತವಾಗಿತ್ತು, ಆದರೆ ಒಂದೊಂದು ಸುಲಭದಲ್ಲಿ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 26 ಕಾಣಸಿಗ್ತಾ ಇದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ರಹೀಂ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಎಸೆಯಬೇಕಾಗಿದೆ. ಕಾರಣ ರೋಚಕತೆಯ ಪಂದ್ಯಾಕೂಟ, ಪ್ರೇಕ್ಷಕನ ಮನರಂಜಿಸುವ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಓಹೋ, ಇದು ಹೊಡೆತ. ಓಹೋ, ರಜಾಕ್ ಆನ್ ಫೈರ್. ಅದ್ಭುತ ದಂಡನೆ. ಈ ಮುಖೇನ ವೆಲ್ಕಮ್ ಬ್ರದರ್ಸ್ ವಿಜಯಶಾಲಿ ಆಗ್ತಾ ಇದೆ. ಮುಂದಿನ ಪಂದ್ಯಾಕೂಟ ಸದಾನ್ ವಾರಿಯರ್ಸ್ ವಿರುದ್ಧವಾಗಿ ಮಾರುತಿ ಅಟ್ಯಾಕರ್ಸ್ ನಡುವೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಸನತ್ ಆರಂಭಗೊಳ್ತಾ ಇದೆ ಪಂದ್ಯಾಕೂಟ. ಸನತ್ ಈ ಭಾಗದಲ್ಲಿ ಕಂಡುಕೊಂಡ್ರೆ
ಪ್ರಥಮ ಚೆಂಡಿಗೆ ವೈಟ್ ಎಂಬ ತಿರುಪು ಬರ್ತಾ ಇದೆ. ಅಕ್ಬರ್ ಮುಖೇನ ತಿರುಪುಗಾರಿಕೆ ಭಾಗದಲ್ಲಿ ಅಕ್ಬರ್ ಜೊತೆಗೂಡುತ್ತಾ ಗುರು ಎಂದು ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ತೀರ್ಪುಗಾರಿಕಾ ಪೀಠದಲ್ಲಿ ನಮ್ಮೊಂದಿಗೆ ಸಹಕಾರ ನೀಡುತ್ತಾ ಇದ್ದಾರೆ. ಪ್ರಥಮ ಚೆಂಡಿಗೆ ಬರ್ತಾ ಇದೆ ವೈಟ್ ಎಂಬ ತೀರ್ಪು ಬರ್ತಾ ಇದೆ. ಮತ್ತೆ ಉಲ್ಟ ದಂಡಿಗೆ ತೀಸಿದ್ರು ವೈಟ್ ಅದೇ ಹಾಡು ಅದೇ ರಗ ಕಾಣ ಸಿಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಇತರ ರೂಪದಲ್ಲಿ 2 ಒಟ್ಟು ಕೊಡುಗೆಯಾಗಿ ಸನತ್ ನೀಡಿದ್ರೆ ಅಂಕಾಂಶ ಪಟ್ಟಿ ಇಲ್ಲಿ ಶುಭಾರಂಭಗೊಳ್ತಾ ಇದೆ. 2 ಕಾಣ ಸಿಗ್ತಾ ಇದೆ. ಮತ್ತೆ ಹಾದಿ ಆಡು ಅದೇ ರಾಗ ವೈಡ್ ವೈಡ್ ಸತತ 3 ಚೆಂಡು ಕೂಡ ಇತರ ರೂಪದಲ್ಲಿ 1+1 2 ಓಟವನ್ನು ಇತರ ರೂಪದಲ್ಲಿ ಬಿಟ್ಕೊಟ್ರೆ ಸನತ್ ಯಾವುದೇ ಸಿದ್ಧ ಬಿಟ್ಕೊಡದೆ 4 ಓಟವನ್ನು ಬಿಟ್ಕೊಡ್ತಾ ಇದ್ದೇನೆ. ಸನತ್ ಬೋನಸ್ ರೂಪದಲ್ಲಿ ಬಿಟ್ಕೊಟ್ರೆ ಲಿವರ್ಸ್ ಮುಖೇನ 1 ಓಟದ ಸೇರ್ಪಡೆ ಅದ್ಭುತವಾದಂತಹ ಎಸೆತ 1 ಒಟ್ಟದ ಸೇರ್ಪಡೆಯೊಂದಿಗೆ ಅಸ್ರಾಫ್ ನಿಧಾನಗತಿಯಲ್ಲಿ ಇದನ್ನು ನುಗ್ಗಿಸ್ತಾ ಇದ್ದಾನೆ. 5 ಓವರ್ಗಳ ನಿರಂತರವಾಗಿ ಪಂದ್ಯಾಕೂಟ ಸಾಗಿ ಬಂದ್ರೆ ಈ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ ಶೇಖ್ ಮೊಯ್ದೀನ್, ಜಿಎಂ ಎಕ್ಸ್ಪರ್ಟೈಸ್ ಜಿಎಂ ಕೂಡ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ತಮ್ಮನ್ನು ಈ ಒಂದು ಭವ್ಯ ವೇದಿಕೆಗೆ ಆಧಾರದ ಸ್ವಾಗತ ಬಯಸ್ತಾ ಇದ್ದೇವೆ. ತಮಗೆ ಕುಲಾಲ್ ಪ್ರೀಮಿಯರ್ ಲೀಗ್ ಪರವಾಗಿ ತುಂಬಾ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ತಮ್ಮನ್ನು ಮತ್ತೊಮ್ಮೆ ಮಗದೊಮ್ಮೆ ಆಧಾರದ ಸ್ವಾಗತ ಬಯಸ್ತಾ ಇದ್ದಾವೆ. ಮತ್ತೆ ಪಂದ್ಯಾಕೂಟಕ್ಕೆ ಚಾಲನೆ ನೀಡುತ್ತಾ ಇದ್ದಾವೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 6 ಕಾಣ ಸಿಗ್ತಾ ಇದೆ. 2 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ತೃತೀಯ ಬಾರಿಗೆ ಸನತ್ ಎಸೆಯಬೇಕಾಗಿದೆ. 4ನೇ ಚೆಂಡು ಎಸೆಯಬೇಕಾಗಿದೆ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಬಾರಿ ಒಂದೊಂದು ಸುಲಭದಲ್ಲಿ ಅವಳಿ ಒಟ್ಟಿಗೆ ಕನ್ನ ನೀಡಿದ್ರು. ವಿಕೆಟ್ ನ ಮಧ್ಯೆ ಹೊಂದಾಣಿಕೆ ಓಟ, ಅದ್ಭುತ ಓಡಾಟ. ವಿಕೆಟ್ ನ ಮಧ್ಯೆ 2 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 8-9 ಕಾಣ ಸಿಗ್ತಾ ಇದೆ. 4 ಚೆಂಡದ ಮುಕ್ತಾಯ. ತಂಡದ ಒಟ್ಟು ಮೊತ್ತ 9 ಕಾಣ ಸಿಗ್ತಾ ಇದೆ. ಪಂಚಮ ಬಾರಿಗೆ ಎಸೆಯಬೇಕಾಗಿದೆ ಸನತ್. ಓಹೋ, ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಒಂದೊಂದು ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. ಕೊನೆಯ 1 ಚೆಂಡಂತೂ ಬಾಕಿ ಇದೆ. ಸನತ್ 5 ಚೆಂಡನ್ನು ಎಸೆದ್ರು. 10 ಓಟವನ್ನು ಬಿಟ್ಟುಕೊಟ್ರು. ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ ಸನತ್. ಅದ್ಭುತ ಎಸೆತವಾಗಿತ್ತು. ಎಂಡ್ ಆಫ್ ದಿ ಓವರ್ ನಂಬರ್ 1 ದಾಖಲಾಗ್ತಾ ಇದೆ. End of the over number 1 comes up to 11 and the board loss of valuable wicket. ಯಾವುದೇ ಉದರಿ ನಷ್ಟವಿಲ್ಲದೆ ಅಂಕಾಂಶ ಪಟ್ಟಿ ನೋಡುವುದಾದರೆ 11 ಕಾಣ ಸಿಗ್ತಾ ಇದೆ. ಪ್ರಥಮ ಓವರ್ ಅಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರ ಭಾಗದಲ್ಲಿ ಗೌರವ್ ಪ್ರಥಮ ಚೆಂಡು ಇಲ್ಲಂತೂ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಲ್ಲದ ಎಸೆತ ಇದರ ರೂಪದಲ್ಲಿ 1 ಒಟ್ಟ ಕೊಡುಗೆಯಾಗಿ ನೀಡುತ್ತಾ ಇದೆ ಗೌರವ್. ಮತ್ತೆ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಸತತ 2 ಶೇಖ್ ಮೊಯ್ದೀನ್ ಜಿಎಂ ತಮ್ಮನ್ನು ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆಗೆ ಆಧಾರದ ಸ್ವಾಗತ ಬಯಸ್ತಾ ಇದ್ದಾವೆ. ಶೇಖ್ ಮೊಯ್ದೀನ್ ಎಂದು ಪಂದ್ಯಾಕೂಟಕ್ಕೆ ಆಗಮಿಸಿದ್ದೀರಾ. ತಮ್ಮನ್ನು ಭವ್ಯ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದಾವೆ. 15 ಕಾಣ ಸಿಗ್ತಾ ಇದೆ. ಅದ್ಭುತ ಶೈಲಿ ಎಸೆತ. ಮತ್ತೆ ವೈಡ್ ಸತತ
4 ವೈಡ್ ಮುಖೇನ ದುಬಾರಿ ಎಸೆತ ಆಗಬಹುದೇ, ದುಬಾರಿ ಓವರ್ ಆಗಬಹುದೇ. ಅದ್ಭುತ ಶಿಲಿಸಿತವಾಗಿತ್ತು ಈ ಬಾರಿ. ಅರೌಂಡಿಗೆ ಅವಕಾಶ ಇತ್ತು, ಆದರೆ ಕೈ ಚೆಲ್ತಾ ಇದೆ. ಒಂದರ ಬಳಿಗೆ ಅವಳಿಗೆ ಕರೆ ನೀಡಿದ್ರು, ಮತ್ತೆ ಬಿಡುತ್ತಾ ಇಲ್ಲ ಚಿತ್ರರಕ್ಷಕರು. ಯಾವುದೇ ದ್ವಿತೀಯ ಓಟಕ್ಕೆ ಅವಕಾಶ ನೀಡುತ್ತಾ ಇಲ್ಲ. ಕೇವಲ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 17 ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡಂತೂ ಮುಕ್ತಾಯ ಕಾಣಸಿಗ್ತಾ ಇದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. 4 ಸತತ ಈತ ರೂಪದಲ್ಲಿ 4 ಓಟವನ್ನು ಕೊಡುಗೆಯಾಗಿ ನೀಡಿದ್ರೆ 5 ಚೆಂಡು ಬಾಕಿದೆ. ಪ್ರಥಮ ಚೆಂಡು ಮಾತ್ರ ಮುಕ್ತಾಯ ಕಾಣಸಿಗ್ತಾ ಇದೆ. 17 ಕಾಣಸಿಗ್ತಾ ಇದೆ ದ್ವಿತೀಯ ಬಾರಿಗೆ. ಅಕ್ಬರ್ ಅವರದ್ದಾಡುತ್ತಾ ರೈಟ್ ಆಂಬೋದು ಮಾತ್ರ ಸೇಬೇಕಾಗಿದೆ. ಅದ್ಭುತ ಶಿಲೆಸೆತ ಚೆಂಡಂತೂ ಲೋಂಗಣ ಕಡೆಯಲ್ಲಿ ಕೊಂಚ ಮಟ್ಟಿಗೆ ಚಿತ್ರರಕ್ಷಣೆ ಎಡಬಟ್ಟು 2 ಓಟದ ಸೇರ್ಪಡೆ ಆಗ್ತಾ ಇದೆ. ಹಾವಳಿ ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 19 ಕಾಣಸಿಗ್ತಾ ಇದೆ. 2 ಚೆಂಡಂತೂ ಮುಕ್ತಾಯ ಕಾಣಸಿಗ್ತಾ ಇದೆ. ತೃತೀಯ ಬಾರಿಗೆ ತೀರ್ಪುಗಾರಂದಾಟದ ಮತ್ತೊಮ್ಮೆ ತೃತೀಯ ಬಾರಿಗೆ ಈ ಬಾರಿ ರೈಟ್ ಆರ್ಮ್ ಓದ ಮಾದರಿ ಸಿಗಬೇಕಾಗಿದೆ. ಅದ್ಭುತ ದಂಡನೆ, ಚೆಂಡಂತೂ ಗಾಳಿಯಲ್ಲಿ ತೇಲಾಡ್ತಾ ಇದೆ. ಮತ್ತೆ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದೆ. ಸತತ ಕಲಪೆ ಚಿತ್ರರಕ್ಷಣೆ ಅಂಕಣಗಳ ಭಾಗದಲ್ಲಿ ಕಾಣ ಸಿಗ್ತಾ ಇದೆ. ಸೌತರ್ನ್ ವಾರಿಯರ್ಸ್ ತಂಡದ ಆಟಗಾರರ ಪದೇ ಪದೇ ಕಲಪೆ ಚಿತ್ರರಕ್ಷಣೆ ಕಾಣ ಸಿಗ್ತಾ ಇದೆ. ಖಂಡಿತವಾಗ್ಲೂ ಬಹಳಷ್ಟು ಓಟವನ್ನು ನೀಡ್ತಾ ಇದೆ ಎದುರಾಳಿ ತಂಡಕ್ಕೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 21ರಲ್ಲಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಮತ್ತೆ ಅದ್ಭುತವಾದ ದೇಶದ ಯಾವುದೇ ಓಟವಿಲ್ಲ. ವೈಡ್ ಎಂಬ ತೀರ್ಪು ಮಾಡ್ತಾ ಇದೆ. ಮತ್ತೆ ಕ್ರಮವಲ್ಲದ ಈ ಸತ 1+1 2 ಓಟದ ಸೇರ್ಪಡೆಯೊಂದಿಗೆ ಸ್ವರೂಪದಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 23 ಕಾಣ ಸಿಗ್ತಾ ಇದೆ. 2 ಚೆಂಡು ಬಾಕಿ ಇದೆ. ಕೊನೆ 2 ಚೆಂಡು ಬಾಕಿ ಇದೆ. ಅಸ್ರಾಫ್ ದಾಂಡುಗಾರ್ ಭಾಗದಲ್ಲಿ ಕಂಡುಕೊಂಡ್ರೆ ಆರಂಭದಲ್ಲಿ ಕ್ರಮಾಂಕ ಬಂದ ದಾಂಡುಗಾರ್ ಮತ್ತೆ ದಂಡಿಸಿದ್ರು. 1 ಓಟದೊಂದಿಗೆ ಕೊನೆಯ ಚೆಂಡಂತೂ ಬಾಕಿ ಇದೆ. ಅವಸಾನ ಬಂದು ಬಾಕಿ ಸ್ಕೋರ್ ಇಲ್ಲ. 24 ನಿಲೆಯಲ್ಲಿ ಲಾಸ್ಟ್ ಫೈನಲ್ 1 ಕೊನೆಯ ಚೆಂಡಂತೂ ಬಾಕಿ ಇದೆ. ಮತ್ತೆ ಕಟ್ ಮಾಡೋ ಪ್ರಯತ್ನ ಮತ್ತೆ ಬಲವಾದ ಮನಫಿಗೆ ನಯವಾದ ತಿರಸ್ಕಾರ. ಇಲ್ಲದ್ದು ಓವರ್ ನಂಬರ್ 2 ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 24ರಲ್ಲಿ ಕಾಣ ಸಿಗ್ತಾ ಇದೆ. ಯಾವುದೇ ಉದರಿ ನಷ್ಟವಿಲ್ಲದೆ ಮಾರುತಿ ಅಟ್ಯಾಕರ್ಸ್ ತಂಡ ಅದ್ಭುತ ರನ್ ಗಳಿಕೆ ಕಾಣ ಸಿಗ್ತಾ ಇದೆ. 12 ಚೆಂಡನ್ನು ಎಸೆದ್ರು, 24 ಓಟವನ್ನು ಬಿಟ್ಕೊಟ್ರು. ಇನ್ನು 18 ಚೆಂಡು ಬಾಕಿ ಇದೆ. ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ. ಬಹಳಷ್ಟು ಸಮಯವನ್ನು ಪಡ್ಕೊಳ್ತಾ ಇದ್ದೀರಾ. ಈ ಸಿದ್ಧಗಾರಿಕೆ ಭಾಗದಲ್ಲಿ ಸನತ್ ಮತ್ತೆ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಸನತ್ ತಮ್ಮ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆಡಬೇಕಾಗಿದೆ. ತಂಡದ ಐಕಾನ್ ಎಂಬ ನೆಲೆಯಲ್ಲಿ ಖಂಡಿತವಾಗ್ಲೂ ಇದ್ರು ಕೂಡ ಮಾಲಕನ ಭರವಸೆ ಆಟಗಾರ ಸನತ್ ಈ ಬಾರಿ ಪ್ರಥಮ ಚೆಂಡಿಗೆ ಪ್ರತಿ ಉತ್ತರ 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದ್ರೆ 25 ಕಾಲು ಶತಕ ಪೂರೈಸ್ತಾ ಇದೆ. ಮಾರುತಿ ಅಟ್ಯಾಕರ್ಸ್ ತಂಡ ಪ್ರಥಮ ಚೆಂಡಿಗೆ 1 ಓಟದ ಸೇರ್ಪಡೆಯೊಂದಿಗೆ ದ್ವಿತೀಯ ಬಾರಿಗೆ ಸನತ್ ಎಸೆಯಬೇಕಾಗಿದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಸನತ್. ಅದ್ಭುತ ಶಿಲೆ ಸೆತ ಕಟ್ ಮಾಡೋ ಪ್ರಯತ್ನ, 1 ಓಟದ ಸೇರ್ಪಡೆಯೊಂದಿಗೆ ಲಿವರ್ಸ್ ಮುಖೇನ ಅಸ್ರಾಫ್ ಅದ್ಭುತವಾದಂತಹ ದಾಂಡುಗಾರಿಕೆಯನ್ನು ಮಾಡ್ತಾ ಇದ್ದಾನೆ. ದಾದ ಗಂಟೆಯಲ್ಲಿ ದಂಡನ್ನು ನುಗ್ಗಿಸ್ತಾ ಇದ್ದಾನೆ. ಅಸ್ರಾಫ್ ಮುಖೇನ ಅಂಕಾಂಶ ಪಟ್ಟಿ ನೋಡಿದ 26. ಮತ್ತೆ ಅದೇ ಶೈಲಿಯ ಹೊಡೆತವಾಗಿತ್ತು. 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡಿದಾದ್ರೆ 27 ಕಾಣ ಸಿಗ್ತಾ ಇದೆ. 3 ಚೆಂಡಂತೂ ಮುಕ್ತಾಯ ಕಾಣ ಸಿಗುತ್ತೆ. ಲಾಸ್ಟ್ 3 more to go. Score moves up to 27 on the board. Lots of valuable wicket. Maruti Attackers. Last 3 more to go.
Oh, nice delivery. No clap to the batsman. Complete beaten dot and delivery. Last 2 more to go. Skumuzam 27 loss of valuable wicket. Maruti attackers last 2 more to go. Final 2 to go. ಲಾಸ್ಟ್ 2 ಬಾಲ್ ಲೆಫ್ಟ್. ಅಂತಿಮ 2 ಚೆಂಡು ಬಾಕಿ ಇದೆ. ಅದ್ಭುತ ಶೈಲಿ ಕಟ್ ಮಾಡೋ ಪ್ರಯತ್ನ ನಿಧಾನ ಗತಿಯಲ್ಲಿ. ಓಹೋ, ಅವಳಿ ಓಟಕ್ಕೆ ಕರೆ ನೀಡಿದ್ರು. ಅವಕಾಶ ರನ್ ಔಟ್ ಮುಗೇನ. ಆಸೀಫ್ ವಾಕಿ ಬ್ಯಾಕ್ ದ ಫೆವಿಲಿಯನ್. ಜರ್ಸಿ ನಂಬರ್ 28 ಬನಿಯ ದಾರಿ ಆಸೀಫ್. ಆರಂಭದ ಉದಿರಿ ನಷ್ಟವಾಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿ ನೋಡಿದಾದ್ರೆ 28ರಲ್ಲಿದೆ. 28ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಕಾಣ ಸಿಗ್ತಾ ಇದೆ. ಸನತ್ ಅಂತಿಮ 1 ಚೆಂಡನ್ನು ಸೇಬೇಕಾಗಿದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ನೂತನ ದಾಂಡುಗನ ಆಗಮವಾಗಿದೆ. ಸಮೀರ್ ಅವರ ಕೊಡುವಿಕೆ ಕಾಣ ಸಿಗ್ತಾ ಇದೆ. ಸಮೀರ್ NKB ಅಂತಿಮ 1 ಚೆಂಡು ಬಾಕಿ ಇದೆ. ಸನತ್ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಅಸ್ರಾಫ್ ಇನ್ನು ಕೂಡ ಕ್ರೀಸಿನಲ್ಲಿ ಅಂಟಿಕೊಂಡಿದ್ದಾರೆ. ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ನಿಧಾನ ಗತಿಯಲ್ಲಿ ದಂಡನ್ನು ಬೀಸ್ತಾ ಇದೆ ಅಸ್ರಾಫ್. ಅಂತಿಮ ಚೆಂಡನ್ನು ಸನತ್ ಎಸೆಯಬೇಕಾಗಿದೆ. ವೋಲ್ಟಾ ದಂಡಿಗೆ ಎತ್ತಿಸಿದ್ರು. ವಿಕೆಟ್ ನ ಮಧ್ಯೆ ಹೊಂದಾಣಿಕೆ. ವೋಲ್ಟಾ ಎಂಡ್ ಆಫ್ ದಿ ಓವರ್ ನಂಬರ್ 3. ಸ್ಕೋಮ್ಸ್ to 29 on the board without loss of first wicket. ಓವರ್ ನಂಬರ್ 3 ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 29ರಲ್ಲಿದೆ. ರಮೇಶ್ ಈ ಸದ್ಯಗಾರಿಕ ಭಾಗದಲ್ಲಿ ತೀರ್ಪುಗಾರ ಸಮ್ಮತಿ ಪಡೆದುಕೊಂಡು ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ರಮೇಶ್ ಆರಂಭದ ಚೆಂಡು ಅಸ್ರಾಫ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಆದರೆ ವೈಡ್ ಎಂಬ ತೀರ್ಪು ಅಕ್ಬರ್ ತೀರ್ಪುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಈ ರೂಪದಲ್ಲಿ 1 ಓಟ ಕೊಡುಗೆಯಾಗಿ ನೀಡಿದರೆ ಅಸ್ರಾಫ್ ಮತ್ತೊಮ್ಮೆ ಸುಲಭ ರೀತಿಯಲ್ಲಿ ಷಡಕ ಬಾರಿಸಬಲ್ಲಂತಹ ಆಟಗಾರ ಅಸ್ರಾಫ್. ಕ್ಷಣ ಮಾತ್ರದಲ್ಲಿ ಷಡಕ ಬಾರಿಸಬಲ್ಲಂತ ಆಟಗಾರ. ಯಾವ ಕ್ಷಣದಲ್ಲಿ ಷಡಕ ಬಾರಿಸಬಲ್ಲಂತ ಆಟಗಾರ. ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು. ಜೋರಾಗಿತ್ತು ಮನವಿ. ಆದರೆ ತೀರ್ಪುಗಾರರ ನಯವಾದ ತಿರಸ್ಕಾರ. ಖಂಡಿತವಾಗ್ಲೂ ಅದ್ಭುತವಾದಂತಹ ದಾಂಡುಗಾರಿಕೆ ಕಾಣ ಸಿಗ್ತಾ ಇದೆ. ಅಸ್ರಾಫ್ ಮುಖೇನ ಅದೇ ರೀತಿ ಪಂದ್ಯ ಕೂಟದ ವೀಕ್ಷಣೆಯಲ್ಲಿದ್ದಾರೆ ಅಲ್ ಸಜಾನಾ ತಂಡದ ಮಾಲಕರಾದಂತಹ ಇಲಾಹಿ ರೋಡ್ ಲೈನ್ಸ್ ಇದರ ಮಾಲಕರಾದಂತಹ ಅಜೀಜ್ ತಲಕಿ ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ಇವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ತಮ್ಮ ಹಿರುಕಿನಲ್ಲಿ ವ್ಯಕ್ತಪಡಿಸಿದ್ದಾವೆ. ಇಲ್ಲಿ ಮತ್ತೆ ಕೊನೆಯ ಅಂತಿಮ 3 ಚೆಂಡು ಬಾಕಿ ಇದೆ. ಸಮೀರ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಯಾವುದೇ ಪ್ರತಿ ಉತ್ತರ ಕಾಣ ಸಿಗ್ತಾ. ಚೆಂಡು ಚುಕ್ಕಿ ಆಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದರೆ 31ರಲ್ಲಿದೆ. ಕೊನೆ 2 ಚೆಂಡು ಬಾಕಿ ಇದೆ. ರಮೇಶ್ ಈ ಸದ್ಯಗಾರಿಕ ಭಾಗದಲ್ಲಿ ಕಂಡುಕೊಂಡ್ರೆ ನಿಧಾನ ಗತಿಯಲ್ಲಿ ಅಸ್ರಾಫ್ ದಂಡನ್ನು ಬೀಸಿದ್ರೆ ಸಮೀರ್ ದಾಂಡುಗಾರ ಭಾಗದಲ್ಲಿ ಕೊನೆಯ 1 ಚೆಂಡು ಬಾಕಿ ಇದೆ. ಚೆಂಡನ್ನು ತುಲೋಂಗೋನ್ ಕಡೆಯಲ್ಲಿ 1 ಓಟದ ಸೇರ್ಪಡೆಗೆ ಅಂಕಾಂಶ ಪಟ್ಟಿ ನೋಡಿದಾದ್ರೆ 32ರಲ್ಲಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. ರಮೇಶ್ ಅಂತಿಮ 1 ಚೆಂಡನ್ನು ಎಸೆಯಬೇಕಾಗಿದೆ. ಅಸ್ರಾಫ್ ಆರಂಭದ ಕ್ರಮಾಂಕದಲ್ಲಿ ಬಂದಂತಹ ದಾಂಡುಗಾರ ಇನ್ನೂ ಕೂಡ ಕ್ರೀಸಿನಲ್ಲಿ ಬದ್ಧವಾಗಿದ್ದಾನೆ. ಖಂಡಿತವಾಗ್ಲೂ ತಂಡದ ಭರವಸೆ ಆಟಗಾರ, ತಂಡದ ಬೆನ್ನೆಲುಬು ಆಟಗಾರ, ತಂಡದ ಟಪ್ ಆಟಗಾರ ಈ ಆಟಗಾರ ಅಸ್ರಾಫ್. ಯಾವ ಕ್ಷಣದಲ್ಲೂ ಸಡಕ ಬಾರಿಸಬಲ್ಲ ಆಟಗಾರ ಅಸ್ರಾಫ್. ಖಂಡಿತವಾಗ್ಲೂ ಅಂತಿಮ 7 ಚೆಂಡು ಬಾಕಿದ್ರೆ ಕೊನೆಯ 1 ಚೆಂಡು ಬಾಕಿ ಇದೆ. ಖಂಡಿತ ಅದ್ಭುತ ಶೈಲಿ ಸೆತ್ತ. ಅವಕಾಶ ಇತ್ತು, ಆದರೆ ಗೂಟ್ರಕ್ಸ್ ಅಲ್ಲಿ ಸನತ್ ಕೈ ಚೆಲ್ತಾ ಇದ್ದಾನೆ. ಕಾರಣ ಇದು ನಿಮಗೆ ಅಪಾಯ ಖಂಡಿತವಾಗ್ಲು. ಯಾಕಂದ್ರೆ ಇದು ದೊಡ್ಡ ಭೇಟಿಯಾಗ್ಲಿಕ್ಕಿತ್ತು. ಆದರೆ ಸನಸ್ ಮಾಡಿದಂತಹ ತಪ್ಪು ಇಲ್ಲಿ ಖಂಡಿತವಾಗ್ಲು ತಂಡಕ್ಕೆ ಮುಳ್ಳು ಆಗ್ತಾ ಇದೆ. ಓವರ್ ನಂಬರ್ 4 ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 32 ಕಾಣ ಸಿಗ್ತಾ ಇದೆ. 24 ಚೆಂಡನ್ನು ಗಳಿಸಿದ್ದು 32.
ಖಂಡಿತವಾಗ್ಲೂ ಅಸ್ರಾಬ್ ಅವರಿಗೆ ಘೋಷಣೆ ಮುಗ್ತಾ ಇದೆ. ಅಸ್ರಾಬ್ ಬಾರಿಸುವಂತಹ ಪ್ರತಿಯೊಂದು ಷಟ್ಕಕ್ಕೆ 200 ರೂಪಾಯಿ ಘೋಷಣೆ ಅಲಿ ಸಾಲಿತ್ ಅವರಿಂದ ಘೋಷಣೆ ಮುಗ್ತಾ ಇದೆ. ಖಂಡಿತವಾಗ್ಲೂ ಬಾರಿಸುವಣಿ ಅಸ್ರಾಬ್ ಷಟ್ಕ ಕಾದು ನೋಡಬೇಕಾಗಿದೆ. ಅಂಕಾಂಶ ಪಟ್ಟಿ ನೋಡಿದಾದರೆ 34 ಎಂಬ ನಿಲೆಯಲ್ಲಿ ಕಾಣಸಿಗ್ತಾ ಇದೆ. ಅದ್ಭುತ ಶೈಲಿ ಸಿದ್ಧವಾಗಿ ಇತ್ತು. ಲೆಗ್ ಸೈಡ್ಗೆ ಅಡ್ಡಿದ್ರು ಚೆಂಡನ್ನು ಈ ಬಾರಿ ಆ ಓಡಿ ಒಟ್ಟಕ್ಕೆ ಕಾರಣ ನೀಡಿದ್ರು. 2 ಓಟದ ಸಂಪೂರ್ಣ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದರೆ 36 ಕಾಣಸಿಗ್ತಾ ಇದೆ. ಸಾಪಿ ಮಂಗಳೂರು ಪರಿಸರದಷ್ಟು ಮೈದಾನದಲ್ಲಿ ಹಾಡಿ ಬೆಳೆದಂತಹ ಆಟಗಾರ ಸಾಪಿ. ಎನ್ಕೆಬಿ ಶಹಾದ್ ಇಲ್ಲಿದ್ರು ವೇದಿಕೆ ಹತ್ರ ಬರ್ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ಎಸೆತ ವಿಕೆಟ್ ನ ಮಧ್ಯೆ ಹೊಂದಾಣಿಕೆ ಓಟ, ಒಂದು ಓಟದೊಂದಿಗೆ ಮತ್ತೆ ಸ್ಟ್ರೈಕರ್ ಔಟ್. ಖಂಡಿತ ಇಲ್ಲಿ ಮತ್ತೆ ಘೋಷಣೆ ಮುಗ್ತಾ ಇದೆ. ಆಸೀಂ ಬಾರಿಸುವ ಅಸ್ರಾಬ್ ಬಾರಿಸುವ ಒಂದು ಷಟ್ಕಕ್ಕೆ 500 ರೂಪಾಯಿ ಘೋಷಣೆ ಅಲಿ ಸಾಲತ್ ಅವರಿಂದ ಬಾರಿಸುವ ಷಟ್ಕ. ಮಂಗಳೂರು ಪರಿಸರದಲ್ಲಿ ಥ್ರೋಬಾಲ್ ಆಡಿದಂತಹ ಅನುಭವ ಸಾಪಿ. ಖಂಡಿತ ಮಂಗಳೂರು ಪರಿಸರದ ದಿಗ್ಗಜ ಆಟಗಾರ ಶಹರ FC ತಂಡದಲ್ಲಿ ಆಡಿದಂತಹ ಆಟಗಾರ. ಖಂಡಿತವಾಗಲೂ ಇಂದು ಮೈದಾನದಲ್ಲಿ ಕೊನೆಯ 2 ಚೆಂಡು ಬಾಕಿ ಇದೆ. ಮತ್ತೊಮ್ಮೆ ಅಂತಿಮ 2 ಚೆಂಡು ಬಾಕಿ ಇದೆ. ಸಾಪಿ ಅದ್ಭುತವಾದಂತಹ ಎಸೆತ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಇದು ಕ್ರಮವಲ್ಲದ ಎಸೆತ. ಅಂಕಾಂಶ ಪಟ್ಟಿ ನೋಡುವುದಾದರೆ 39ರಲ್ಲಿದೆ. ಇದೊಂದು ಗರಿಷ್ಠ ಮೊತ್ತವಾಗ್ತಾ ಇದೆ. ಮಾರುತಿ ಅಟ್ಯಾಕರ್ಸ್ ತಂಡ ಕೊನೆ 2 ಚೆಂಡು ಮತ್ತೆ ಅದ್ಭುತ ಶೈಲಿ ಎಸೆತ. ಈ ಬಾರಿ ಒಂದಂತೂ ಸುಲಭದಲ್ಲಿ ಕೊನೆಯ ಚೆಂಡಂತೂ ಬಾಕಿ ಇದೆ. ಅಂಕಾಂಶ ಪಟ್ಟಿ ಬರೋಬರಿ 40ರಲ್ಲಿದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ಸಾಪಿ ಚುಕ್ಕಿ ಮಾಡುವನೆ. ಅಸ್ರಾಬ್ ಕೊನೆಯ ಚೆಂಡಿಗೆ ಷಟ್ಕ ಬಾರಿಸುವನೆ. ಕೊನೆಯ ಹಂತದಲ್ಲಿದೆ ಪಂದ್ಯಾಕೂಟ. ಅದ್ಭುತ ಶೈಲಿ ಎಸೆತ. ಈ ಬಾರಿ ಕ್ಯಾಚ್ ಔಟ್ ಮುಗೇನ ಬಹುದೊಡ್ಡ ಬೇಟೆಯಾಗ್ತಾ ಇದೆ. ಅಸ್ರಾಬ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ಓವರ್ ನಂಬರ್ 5 ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ 40. ಗಳಿಸಬೇಕಾದ ಮೊತ್ತ 41 ಓಟದ ಅನಿವಾರ್ಯತೆ.
ತ್ರಿಕೋಣ ಎಂಬ ನಿಲೆಯಲ್ಲಿ ದಾಂಡುಗಾರಿಕೆಯನ್ನು ಬೀಸಬೇಕಾಗಿದೆ. ಸನತ್ ಸುಲಭ ರೀತಿಯಲ್ಲಿ ಸೆಡಗು ಬಾರಿಸುವಂತಹ ಆಟಗಾರ, ಅದ್ಭುತ ದಾಂಡುಗಾರ ಕಾದು ನೋಡಬೇಕಾಗಿದೆ. ತಂಡದ ಭರವಸೆಯನ್ನು ಒತ್ತುಕೊಂಡಾಡುವಂತಹ ಆಟಗಾರ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಅದೇ ರೀತಿ SS ಸಾಮ್ಯಾನದ ಮಾಲಕರಾದಂತಹ ಪದ್ಮನಾಭ ಶೆಟ್ಟಿ ಕೂಡ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ತಮ್ಮನ್ನು ಗುರುತಿಸುತ್ತಾ ತಮಗೆ ಕೂಡ ವೆಲ್ಕಮ್ ಕುಲಾಲ್ ಪ್ರೀಮಿಯರ್ ಲೀಗ್ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ನೇರ ಪಂದ್ಯಾಕೂಟಕ್ಕೆ ಚಾಲನೆ ನೀಡ್ತಾ ಇದ್ದಾವೆ. ಅಂಕಾಂಶ ಪಟ್ಟಿ ನೋಡಿದಾದರೆ ಒಂದು ಪ್ರಥಮ ಚೆಂಡು ಮುಕ್ತಾಯ ವೇಳೆಯಲ್ಲಿ ಸನತ್ ಮತ್ತೊಮ್ಮೆ ಯಾವುದೇ ಪ್ರತಿಕಾರ ಕಾಣಸಿಗ್ತಾ ಇಲ್ಲ. ದಂಡು ಮುಖೇನ ಸನತ್ ದಂಡು ಗರ್ಜನೆ ಒಳಗ ಆಗಲೇಬೇಕು. ಕಾರಣ 41ರ ಸವಾಲಿದೆ. 30 ಚೆಂಡು ಮುಂದೆ ದೊಡ್ಡ ಹೊಡೆತಂತೂ ಖಂಡಿತವಾಗ್ಲೂ ಬೇಕಾಗಿದೆ ಸೌತರ್ನ್ ತಂಡಕ್ಕೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಆಸರಾ. ಅದ್ಭುತ ಶೈಲಿಯ ದಂಡನೆ ಒಂದು ಓಟಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ಪದ್ಮನಾಭ ಶೆಟ್ಟಿ ಅವರನ್ನು ವೇದಿಕೆಗೆ ಆಧಾರದ ಸ್ವಾಗತ ಬಯಸ್ತಾ ಇದ್ದೇವೆ. ತಾವು ವೇದಿಕೆಯಲ್ಲಿ ಕುಳಿತುಕೊಂಡು ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಓಹೋ, ಅದ್ಭುತ ಶೈಲಿಯ ಹೊಡೆತವಾಗಿತ್ತು ಸನತ್ ಮುಖೇನ. ಕೇವಲ ಒಂದು ಓಟ ಮಾತ್ರ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 4 ಕಾಣಸಿಗ್ತಾ ಇದೆ. ಮುಂದಿನ ಪಂದ್ಯಾಕೂಟದ ನಾಣ್ಯ ಚಿಮ್ಮಿಗೆ ಸುಸ್ಟ್ಯಾಮ್ ವಿರುದ್ಧವಾಗಿದೆ. ವೆಲ್ಕಮ್ ಬ್ರದರ್ಸ್ ನಡುವೆ ಮುಂದಿನ ಪಂದ್ಯಾಕೂಟ ಸಾಗಿ ಬಳಕಿದ ನಾಣ್ಯ ಚಿಮ್ಮಿಗಾಗಿ ಎರಡೂ ತಂಡದ ಕಪ್ತಾನ್ ಕಳಿಸಿಕೊಡಬೇಕಾಗಿದೆ. ಸನತ್ ಅದ್ಭುತ ಶೈಲಿ ಸಿದ್ಧ, ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. ಕೊನೆಯ ಚೆಂಡಂತೂ ಬಾಕಿ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 4 ಖಂಡಿತವಾಗ್ಲೂ ಸನತ್ ಎಷ್ಟರ ಮಟ್ಟಿಗೆ Three on the board. The dominating team. Welcome brothers. ಉತ್ತಮವಾದಂತಹ ಎಸೆತ, ಆದರೆ ಇದು ಅಗ್ಗಲ ಎಸೆತ ಎಂಬ ತೀರ್ಪು ಬರ್ತಾ ಇದೆ. ಎಕ್ಸ್ಟ್ರಾ ಮುಖೇನವಾಗಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ತನ್ನಗೊಡದ ದ್ವಿತೀಯ ಎಸೆತ, ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. ಉತ್ತಮವಾದ ಲಯಬದ್ಧ ಎಸೆತ ಕಂಡು ಬರ್ತಾ ಇದೆ. ಅವರ ಕಡೆ ಸ್ಕೋರ್ 4 on the board. Aziz to Sheikh Moideen. It's a brilliant delivery. Last 3 ball left. ಆದಷ್ಟು ಬೇಗ ಪಂದ್ಯವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಪಂದ್ಯಕೂಟಗಳು ಈ ಒಂದು ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ. ವಿಶಾಲ್ ಎಲ್ಲಿದ್ರು ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. Back to the match. ಲಾಲಿಪಾಪ್ ಎಸೆತ, ಉತ್ತಮವಾದಂತಹ ಹೊಡೆತ ಲೆಗ್ ಸೈಡ್ ವಿಭಾಗದಲ್ಲಿ. ಮತ್ತೆ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ 5. ತನ್ನ ಗುಟ್ಟದ 2 ಎಸೆತಗಳ ಬಾಕಿ. ರಜಾಕ್ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ, ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ತನ್ನ ಕೂಟದ ಕೊನೆಯ ಎಸೆತ ಚಾಲ್ತಿಯಲ್ಲಿ ಅಜೀಜ್. ಸ್ವಿಸ್ ಟೈಮ್ ತಂಡದ ಅಜೀಜ್.
ಉತ್ತಮವಾದಂತಹ ಎಸೆತ. This is dominating. This is wonderful off spinner. The scene in this ground. And after completion of the second hour, score moves on to 5 on the board. 2 ಓವರ್ನ ಮುಕ್ತಾಯಕ್ಕೆ ಅಂಕಾಂಶ ಪಟ್ಟಿಯಲ್ಲಿ 5 ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ಸ್ವಿಸ್ ಚಾನ್ಸ್, ಇನ್ನೊಂದು ಕಡೆಯಲ್ಲಿ ವೆಲ್ಕಮ್ ಬ್ರದರ್ಸ್. ಮತ್ತೊಮ್ಮೆ ಅಶ್ರಫ್ ಎಲ್ಟಿ ಬೌಲಿಂಗ್ ವಿಭಾಗದಲ್ಲಿ ಪ್ರಥಮ ಎಸೆತ. ಉತ್ತಮವಾದ ಹೊಡೆತ ಲೆಗ್ ಸೈಡ್ ವಿಭಾಗದಲ್ಲಿ. ಉತ್ತಮವಾದಂತ ಎಸೆತ. ಶಿಖರ್ ಧವನ್ ಅವರ ಕಡೆಯಿಂದ ಉತ್ತಮವಾದಂತಹ ಫೀಲ್ಡಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ಮತ್ತೊಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ. 7 ತನ್ನಗುಟದ ತೃತೀಯ ಎಸೆತ. ಎಲ್ಟಿ ಅಶ್ರಫ್ ಟು ಶೇಖ್ ಮೊಯ್ದೀನ್ ತನ್ನಗುಟದ ತೃತೀಯ ಎಸೆತ. ಉತ್ತಮವಾದಂತಹ ಎಸೆತ. ಅಷ್ಟೇ ಉತ್ತಮವಾದ ಕೀಪಿಂಗ್ ಪ್ರದರ್ಶನ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಉತ್ತಮವಾದಂತಹ ಬೌಲಿಂಗ್ ವಿಭಾಗ ಕಂಡು ಬರ್ತಾ ಇದೆ. ಕಟ್ಟಿ ಹಾಕುವಲ್ಲಿ ಸಫಲತೆ ಕಂಡು ಬರ್ತಾ ಇದೆ. ಸ್ವಿಸ್ ಟೈಮ್ಸ್ ಬಿಟ್ಟು ಕೊಟ್ಟದ್ದು 7. ತನ್ನ ಗುಟ್ಟದ 4ನೇ ಎಸೆತ. Last 2 ball left. Last 2 ball left. First ball single, second ball single, third dot, fourth dot. Last 2 ball left. We are back to the match. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂಕಾಂಶ ಪಟ್ಟಿಯಲ್ಲಿ 7 ಕಂಡು ಬರ್ತಾ ಇದೆ. ತನ್ನ ಗುಟ್ಟದ ಪಂಚಮ ಎಸೆತ. ಉತ್ತಮವಾದ ಹೊಡೆತ. ಮತ್ತೆ ಕಾಪಿ ಕ್ಯಾಟ್ ಮಾದರಿಯಲ್ಲಿ ಹೊಡೆತ ಕಂಡು ಬರ್ತಾ ಇದೆ. ಕಳೆದ ಓವರ್ನಲ್ಲಿ ಕೂಡ ಒಂದು ಸಿಂಗಲ್ ಈ ವಿಭಾಗಕ್ಕೆ ಕಂಡು ಬಂದಿತ್ತು. ಕೊನೆಯ ಎಸೆತ. Score 8 on the board. The last ball. It's a brilliant catch. It's a brilliant catch. Umar Shafi, icon ಆಟಗಾರ. ತೃತೀಯ ಓವರ್ನ ಮುಕ್ತಾಯಕ್ಕೆ ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ 8. ವಿನೋದ್ ನಾನ್ ಸ್ಟ್ರೈಕ್ ವಿಭಾಗ. ಶೇಖ್ ಮೊಯ್ದೀನ್. ಉಮರ್ ಶಾಫಿ ಲಾಲಿಪಾಪ್ ಎಸೆತ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ತಟಿ ಮುಟಿ ಓಟಕ್ಕೆ ಪ್ರಯತ್ನ. ಇಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಕಂಡು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. 1 run added on the scoreboard. Score 9 on the board. It's quite a bit low score as so far. And the match is unpredictable because the last match the score was 40, but there's a single declare. The one more run added on the scoreboard. The score was on to 9 on the board. Sorry, 10 on the board. 10 ಅಂಕಾಂಶ ಪಟ್ಟಿ ಕಂಡು ಬರ್ತಾ ಇದೆ. ಉತ್ತಮವಾದಂತ ಎಸೆತ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಬ್ರಿಲಿಯಂಟ್ ಫೀಲ್ಡ್. ತನ್ನ ಗುಟ್ಟದ 3 ಎಸೆತಗಳ ಬಾಕಿ ಅಂಕಾಂಶ ಪಟ್ಟಿಯಲ್ಲಿ ಬಿಟ್ಟು ಕೊಟ್ಟದ್ದು 10. ಉತ್ತಮವಾದಂತ ಹೊಡೆತ. It's an easy catch for the team. There's one more wicket. Back to the pavilion. ಮತ್ತೊಂದು ಉತ್ತರೀಯ ಪತನವಾಗ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲಿ. 10.
ಇನ್ನು ಕೊನೆ 8 ಎಸೆತಗಳ ಬಾಕಿ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ದಾಟುಗಾರರು ಸಜ್ಜಾಗಿ ನಿಲ್ಲಿ. ಐಕಾನ್ ಆಟಗಾರ ಉತ್ತಮವಾದ ಹೊಡೆತ, ಮತ್ತೆ ಗಾಳಿಯಲ್ಲಿ, ಮತ್ತೆ ಕ್ಯಾಚ್ ಔಟ್. ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ಕೊನೆಯ ಎಸೆತ ಅಂಕಾಂಶ ಪಟ್ಟಿಯಲ್ಲಿ ಎಸೆತ ಕಂಡು ಬರ್ತಾ ಇದೆ. ಒಂಟಿ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 11. ಕೊನೆ 1 ಎಸೆತಗಳ ಬಾಕಿ. ಬಿಟ್ಟುಕೊಟ್ಟದ್ದು ಕೇವಲ 11. ಮತ್ತೊಂದು ಅಗಲ ಎಸೆತ, ಬಳಿ ಅಗಲ ಎಸೆತ. ಐಕಾನ್ ಆಟಗಾರ ಒಮರ್ ಶಾ. ಕೊನೆ ಎಸೆತ ಮಗದೊಮ್ಮೆ. ಮತ್ತೊಂದು ಅಗಲ ಎಸೆತ. ಹ್ಯಾಟ್ರಿಕ್ ವೈಡ್ by icon player. Score moves on to 13. ತನಗುಟ್ಟದ ಕೊನೆಯ ಎಸೆತ. After completion of the fourth over, score moves on to 14. 4 ಮುಕ್ತಾಯಕ್ಕೆ ಅಂಕಾಂಶ ಪಟ್ಟಿಯಲ್ಲಿ 14 ಕಂಡು ಬರ್ತಾರೆ. The last over. Ashraf KS. ಒಂಟಿ ಸೇರ್ಪಡೆಯಾಗ್ತಾ ಇದೆ. ಡಿಕ್ಲೇರ್ ಮುಖೇನವಾಗಿ. The second ball. It was a brilliant bowling. ಮತ್ತೆ ಚುಕ್ಕಿ ಎಸೆತ ಕಂಡು ಬರ್ತಾ ಇದೆ. ಲಾಸ್ಟ್ 4 ಡೆಲಿವರಿ ಲೆಫ್ಟ್. ಸ್ಕೋರ್ 15 on the board. 15 ಕಂಡು ಬರ್ತಾ ಇದೆ. ಮತ್ತೆ ವಂಡಿ ಕ್ಲಿಯರ್. ಕೊನೆಯ 3 ಎಸೆತಗಳ ಬಾಕಿ. ಬಿಟ್ಟುಕೊಟ್ಟದ್ದು 16. ನಾಲ್ಕನೇ ಉತ್ತಮವಾದ ಹೊಡೆತ. ಎಲ್ಲಿ ಮತ್ತೆ ಕ್ಯಾಚ್ ಔಟ್. ಮತ್ತೊಂದು ಹುತ್ತರೆ ಪತನವಾಗ್ತಾ ಇದೆ. The Sheikh Mohideen just number 1 back to the pavilion. Tejas. The new man. Tejas. One of the talented batsmen. Last 2 ball left. Ashraf KS. ಸ್ಟಂಪ್ ಔಟ್. ಮತ್ತೊಂದು ಹುತ್ತರೆಯ ಪತನವಾಗ್ತಾ ಇದೆ. ಆದಷ್ಟು ಬೇಗ ದಾಟುಗಾರರು ಸಜ್ಜಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೊನೆ ಎಸೆತ ಬಾಕಿ ಇರುವ ಹೊತ್ತಿನಲ್ಲಿ ಅಂಕಾಂಶದಲ್ಲಿ ಬಿಟ್ಟುಕೊಟ್ಟದ್ದು 16. ಕಳೆದ ಪಂದ್ಯಾಟದಲ್ಲಿ ಕೂಡ ಹ್ಯಾಟ್ರಿಕ್ ವಿಕೆಟ್ ನಂತ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ತನ್ನ ಮುಡಿಗೇರಿಸಿದಂತ ಅಶ್ರಫ್ KS ಅವರು ಈ ಓವರ್ ನಲ್ಲೂ ಕೂಡ 2 ಹುತ್ತರಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ತಂದುಕೊಡಿದ ಕೊನೆಯ ಎಸೆತ ಹ್ಯಾರಿಸ್. ಒಂಟಿ. After the completion of the first innings, score moves on to 17. 18 required with this match. 30 ಎಸೆತಗಳ ಮುಂದೆ ಬೇಕಾಗಿದೆ 18.
30 ಮುಂದೆ ಬೇಕಾಗಿದೆ 18. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. NKB ತಂಡದ ಕಪ್ತಾನ, ಅದೇ ರೀತಿ ವೆಲಂಕಣಿ ತಂಡದ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಟಾಸ್ಕ್ ಆಗಿ ಇಲ್ಲಿ ಸಮಯದ ಅಭಾವ ಎಂದು ಕಾಣ್ತಾ ಶಿವರಾಜ್ ಮತ್ತೆ ಅಗಲಿಸಿದ ಕಂಡು ಬರ್ತಾ ಇದೆ. ಖಾತೆಯಲ್ಲಿ 2. ಪ್ರಥಮ ಎಸೆತ ಮಗದ ಉತ್ತಮವಾದಂತಹ ಹೊಡೆತ ಮತ್ತೆ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಶಿವರಾಜ್ in striking end. And there's a wide delivery. There's one more extra been added on the scoreboard. Score moves on to 4 on the board. Second time. ತನ್ನಗುಟ್ಟದ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ. ಇಲ್ಲಿ ಮತ್ತೆ ಮಿಸ್ ಫೀಲ್ಡಿಂಗ್. ಗುಟ್ಟ ರಕ್ಷಕನ ಕಳಪೆ ಪ್ರದರ್ಶನ ಕಂಡು ಬರ್ತಾ ಇದೆ. ಮತ್ತೊಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 5. ಇದು 13 ಬೇಕಾಗಿದೆ. 29 ಎಸೆತದಲ್ಲಿ 13 ಬೇಕಾಗಿದೆ. NKB Gladiators won the toss and elected to field first. Last 3 ball. ಉತ್ತಮವಾದಂತಹ ಫೀಲ್ಡಿಂಗ್ ಹಕೀಮ್ ಅವರ one of the greatest fielding so far. And ಫೋಟ ನಾಲ್ಕನೇ ಎಸೆತ. ತನಗೂಟದ ಕೊನೆ ಎಸೆತ ಬಾಕಿ ಹೊತ್ತಿನಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ 5. ಆದಷ್ಟು ಬೇಗ ದಾಟುಗಾರ ಸಜ್ಜಾಗಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಸಮಯದ ಅಭಾವ ಎಂದು ಕಾಣ್ತಾ ಇದೆ. ನಮ್ಮೊಂದಿಗೆ ಸಹಕರಿಸಿ ಪದೇ ಪದೇ ಹೇಳುವಂತೆ ಮಾಡಬೇಡಿ.
ಅನ್ಸರ್ ಕೊಡಂಗಾಯಿ ಎಲ್ಲಿದ್ರು ಮೈಕ್ ಪಾಯಿಂಟ್ ಹತ್ರ ಬರ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅನ್ಸರ್ ಕೊಡಂಗಾಯಿ. ಕ್ಯಾಪ್ಟನ್ ಅಶ್ರಫ್ ಫೆಲ್ಟಿ ಬ್ಯಾಕ್ ಟು ದ ಪೆವಿಲಿಯನ್. ಸಾರಿ ಆನ್ ಸ್ಟ್ರೈಕ್. Is a batsman in the safer end. ಮುಂದಿನ ವೀಕ್ಷಕ ವಿವರಣೆಯನ್ನು 5 on the board. ಮುಂದಿನ ವೀಕ್ಷಕ ವಿವರಣೆಯನ್ನು ಮಾರ್ನಿಂಗ್ ಸ್ಟಾರ್ ಕೊಡಂಗಾಯಿ, ವಾಯ್ಸ್ ಆಫ್ ಕೊಡಂಗಾಯಿ ಅನ್ಸರ್. I'd like to hand over the mic to Ansar. ಧನ್ಯವಾದ ಸನತ್. ಹಲ್ ಅದ್ಭುತವಾದಂತಹ ಎಸೆತಗಾರಿಕೆ. ಆರೀಸ್ ಮತ್ತೊಮ್ಮೆ ಅದ್ಭುತ ಶೈಲಿಯ ದಂಡನೆ. ಸಾಪಿ ತಂಡ ಮುಖೇನ ಒಂದು ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ ಕಾಣ ಸಿಗ್ತಾ ಇದೆ 6 ಎಂಬ ಸ್ಥಿತಿಯಲ್ಲಿದೆ ತಂಡ. ಕಳೆದ ಪಂದ್ಯ ಕೊಡದ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದುಕೊಂಡಂತಹ ಅರೀಸ್ ತೃತೀಯ ಬಾರಿಗೆ ಸೇಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. Aris to Sapi. Oh, nice delivery, long on range, and again 1 run added. Task comes up to 7 at the border. 3 more to go. 3 ball left. LT again 1 run added. Last 2 more to go. Comes up to 8 at the border. Aris. Last 2 ball left. ಉಲ್ಟಾ ದಂಡಿಗೆ ಯತ್ನಿಸಿದ್ರು ಸಾಪಿ. ಒಂದು ಓಟದ ಸೇರ್ಪಡೆಗೆ ಅಂಕಾಂಶ ಪಟ್ಟಿ ನೋಡಿದಾದರೆ 9 ಕಾಣ ಸಿಗ್ತಾ ಇದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ. ಮತ್ತೆ ಒಂದು ಓಟದ ಸೇರ್ಪಡೆಯೊಂದಿಗೆ ಓವರ್ ನಂಬರ್ 2 ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದರೆ 10 ಕಾಣ ಸಿಗ್ತಾ ಇದೆ. 18 ಚೆಂಡು ಮುಂದೆ 8 ಓಟದ ಅನಿವಾರ್ಯತೆ. ಓವರ್ ನಂಬರ್ 2 ಮುಕ್ತಾಯ ಕಾಣ ಸಿಗ್ತಾ ಇದೆ. ಯಾರು ಎಸೆಬಹುದು ಕಾದುಕೊಂಡಾಗಿದೆ. ರಜಾಕ್ ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ತೃತೀಯ ಓವರ್ ಅಂತೂ ಚಾಲ್ತಿಯಲ್ಲಿದೆ. ಇನ್ನಿಂಗ್ಸ್ ನಂಬರ್ 2 ಸಾಗಿ ಬರ್ತಾ ಇದೆ. ರಜಾಕ್ ಎಸೆಯಬೇಕಾಗಿದೆ. LT ದಾಂಡುಗರ ಭಾಗದಲ್ಲಿ ಅದ್ಭುತ ಶೈಲಿಯ ಚಂದ್ರಕ್ಷಣೆ. ಈ ಬಾರಿ ಪ್ರಥಮ ಚೆಂಡು ಡಾಟ್ ಡೆಲಿವರಿ ಕ್ರಮ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಜೆಸ್ ನಂಬರ್ 10 ಬಂದ ರಜಾಕ್ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ತೀರ್ಪುಗಾರನ ದಾಟುತ್ತಾ ಅದ್ಭುತ ಶೈಲಿಯ ಎಸೆತ. ಈ ಬಾರಿ ಅವಕಾಶ ಖಂಡಿತ ನಯವಾದ ತಿರಸ್ಕಾರ. ಚೆಂಡಂತೂ ಒಂದು ಓಟದ ಸೇರ್ಪಡೆಯೊಂದಿಗೆ ವಿಕೆಟ್ ನ ಮಧ್ಯೆ ಚುರುಕಿನ ಓಡಾಟ. ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿ ನೋಡಿದಾದರೆ 11 ಕಾಣ ಸಿಗ್ತಾ ಇದೆ. 7 ಓಟದ ಅನಿವಾರ್ಯತೆ. ರಜಾಕ್ ತೃತೀಯ ಬಾರಿಗೆ ಸೇಬೇಕಾಗಿದೆ. ಲಾಸ್ಟ್ 4 ಬಾಲ್ ಲೆಫ್ಟ್. ಐಕಾನ್ ಟು ಐಕಾನ್. ಸಾಪಿ ದ ಡೇಂಜರ್ ಮ್ಯಾನ್. ಸಾಪಿ ದಂಡುಗರ ಭಾಗದಲ್ಲಿ ಕಂಡುಕೊಂಡ್ರು. ಅದ್ಭುತ ಶೈಲಿಯ ಎಸೆತ. ಮನಮೋಹಕ ಶೈಲಿಯ ಎಸೆತವಾಗಿತ್ತು. ಯಾವುದೇ ಪ್ರತಿ ಉತ್ತರ ಕಾಣ ಸಿಗ್ತಾ ಇಲ್ಲ ದಾಂಡುಗಾರಿಂದ. ಚೆಂಡು ದಂಡು ಮಧ್ಯೆ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ. 7 ಓಟದ ಅನಿವಾರ್ಯತೆ ಇದೆ. ಅಂತಿಮ 3 ಚೆಂಡು ಬಾಕಿ ಇದೆ. ರಜಾಕ್ ಲಿವರ್ ಸಿಪ್ಪಿಗೆ ಯತ್ನಿಸಿದ್ರು. ಒಂದು ಓಟದ ಸೇರ್ಪಡೆಯೊಂದಿಗೆ ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go. comes up to 12. 6 ಬೇಕಾಗಿದೆ. 6 ಓಟದ ಅನಿವಾರ್ಯತೆ. ಅದ್ಭುತ ಶೈಲಿಯ ದಂಡುಗಾರಿಕೆ. ಸಾಪಿ ಮುಖೇನ ಒಂದು ಓಟದ ಸೇರ್ಪಡೆಯೊಂದಿಗೆ ಲಾಸ್ಟ್ 1 more to go. comes up to 13 on the board.
5 ಬೇಕಾಗಿದೆ. ಇನ್ನುಳಿದ 13 ಚೆಂಡು ಮುಂದೆ 5 ಓಟದ ಅನಿವಾರ್ಯತೆ. 13 to go, 5 run required. ಮತ್ತೆ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಇದು ಕ್ರಮವಲ್ಲದ ಎಸೆತ. ಇತರ ರೂಪದಲ್ಲಿ 1 ಓಟ ಕೊಡುಗೆಯಾಗಿ ನೀಡಿದ್ರೆ ರಜಾಕ್ ಅಂತಿಮ ಬಾರಿಗೆ ಸೇಬೇಕಾಗಿದೆ. 4 ಓಟದ ಅನಿವಾರ್ಯತೆ ಇದೆ. 14ರಲ್ಲಿದೆ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಓಹೋಹೋ, ಸಾಪಿ ಕೊನೆಯ ಗಳಿಗೆಯಲ್ಲಿ ಉದರಿ ನಷ್ಟವಾಗ್ತಾ ಇದೆ. ಪ್ರಥಮ ಆಘಾತ ಕಾಣ ಸಿಗ್ತಾ ಇದೆ. ಓವರ್ ನಂಬರ್ 3 ಮುಕ್ತಾಯ ಕಾಣ ಸಿಗ್ತಾ ಇದೆ. 12 ಚೆಂಡು ಮುಂದೆ ಬೇಕಾಗಿದೆ. 4 ಓಟದ ಅನಿವಾರ್ಯತೆ. 12 to go, 4 run required. ಮುಂದಿನ ಪಂದ್ಯಾಕೂಟ ವೆಲಂಕಣಿ ಸ್ಟೇಕರ್ಸ್ ವಿರುದ್ಧವಾಗಿ ಎನ್ಕೆಬಿ ಗ್ಲಾಡಿಯೇಟರ್ಸ್ ನಡುವೆ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಈ ಪಂದ್ಯಾಕೂಟ ಮುಗಿದ ತಕ್ಷಣ ಅಂಕಣವನ್ನು ಸೇರಿಕೊಳ್ಳಬೇಕಾಗಿದೆ. 12 ಚೆಂಡು ಮುಂದೆ ಬೇಕಾಗಿದೆ. 4 ಓಟದ ಅನಿವಾರ್ಯತೆ ಇದೆ. ಎಸೆತಗಾರಿಕೆ ಭಾಗದಲ್ಲಿ ನೂತನ ತಾಂಡುಗನ ಆಗಮವಾಗಿದೆ. LT ತಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಎಸೆತಗಾರಿಕೆ ಭಾಗದಲ್ಲಿ ಲತೀಫ್ ಮತ್ತೆ 1 ಓಟದ ಸೇರ್ಪಡೆಯೊಂದಿಗೆ 11 ಚೆಂಡು ಮುಂದೆ 3 ಬೇಕಾಗಿದೆ. ತೇಜಸ್ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ 11 to go, 3 run required. 3 ಬೇಕಾಗಿದೆ. 11 ಚೆಂಡು ಮುಂದೆ ಮತ್ತೆ ಅದ್ಭುತ ಚಿತ್ರಕ್ಷಣೆ. ಈ ಬಾರಿ ಡಾಟ್ ಡೆಲಿವರಿ ಚುಕ್ಕಿ ಆಗ್ತಾ ಇದೆ. 10 to go, 3 to get. 10 ಚೆಂಡು 3 ಬೇಕಾಗಿದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಎಸೆತಗಾರ. ಅದ್ಭುತ ಶೈಲಿ ದಂಡನೆ. 1 ಓಟದ ಸೇರ್ಪಡೆಯೊಂದಿಗೆ 2 ಬೇಕಾಗಿದೆ. ಇನ್ನುಳಿದ 9 ಚೆಂಡು ಮುಂದೆ ಲಾಸ್ಟ್ 3 more to go. 9 ಬೇಕಾಗಿದೆ. 3 ಬೇಕಾಗಿದೆ. ಅದ್ಭುತ ಶೈಲಿಯಾದ ಎಸೆತಗಾರಿಕೆ. ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. 8ರ ಮುಂದೆ 3. 2 ಬೇಕಾಗಿದೆ. ಪಂಚಮಿ ಬಾರಿಗೆ ಸೇಬೇಕಾಗಿದೆ. ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಪಂದ್ಯಾಕೂಟ ಸಮಬಲದಲ್ಲಿದೆ ಕಾಣ ಸಿಗ್ತಾ ಇದೆ. ಮ್ಯಾಚ್ ವಿಲ್ ಬಿ ಟೈಡ್. 1 ಬೇಕಾಗಿದೆ. ಮತ್ತೆ ಡಾಟ್ ಡೆಲಿವರಿ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. 7ರ ಮುಂದೆ 1 ಎಂಬ ಸ್ಥಿತಿಯಲ್ಲಿದೆ. ಇದರೊಂದಿಗೆ ವೈಡ್ ಎಂಬ ತೀರ್ಪು ಬರ್ತಾ ಇದೆ.
ಅನ್ನು ಗೆದ್ದುಕೊಂಡು ಚಿತ್ರಕ್ಷಣ ಭಾಗದಲ್ಲಿ ಆಯ್ದುಕೊಂಡಿದೆ. 3 ಚೆಂಡು ಮುಕ್ತಾಯ, ಅಂಕಾಂಶ ಪಡಿ 3 ಕಾಣದಾದ್ರೆ ಚತುರ್ಥ ಚೆಂಡು ಎಸೆಯಬೇಕಾಗಿದೆ. ಮತ್ತೆ ಉಲ್ಟ ದಂಡಿಗೆ ಯತ್ನಿಸಿದ್ರು. ಒಂದು ಹೊಡ್ಡದ ಸೇರ್ಪಡೆಯೊಂದಿಗೆ ವಿವೇಕ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಲಾಸ್ಟ್ ಮೊಡ್ಡುಗೋ ಅಂತಿಮ 2 ಚೆಂಡು ಬಾಕಿ ಇದೆ. ಅಂಕಾಂಶ ಪಡಿ ನೋಡುವುದಾದ್ರೆ 4 ಕಾಣ ಸಿಗ್ತಾ ಇದೆ. ಪಂಚಮಿ ಬಾರಿಗೆ ಎಸೆಯಬೇಕಾಗಿದೆ. ಎಸೆತಗಾರಿಕಾ ಭಾಗದಲ್ಲಿ ಅಮಿತ್ ಎಸೆಯಬೇಕಾಗಿದೆ. ಪಂಚಮಿ ಬಾರಿಗೆ ಎಸೆಯಬೇಕಾಗಿದೆ. ತೀರ್ಪುಗಾರ ದಾಟದ ರೈಟ್ ಆರ್ಮ್ ಹೋದ ಮಾತ್ರ ಎಸೆಯಬೇಕಾಗಿದೆ. ಉಲ್ಟಾ ದಂಡಿಗೆ ಯತ್ನಿಸಿದ್ರು. ಕ್ಲೀನ್ ಬೌಲ್ಡ್ ಮುಖೇನ ವಿವೇಕ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ವಿಕೆಟ್ ನಂಬರ್ 1 ದಾಖಲಾಗ್ತಾ ಇದೆ. ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ ಪ್ರಥಮ ಆಘಾತ ಕಾಣ ಸಿಗ್ತಾ ಇದೆ. ಇಲ್ಲಂತೂ 5 ಚೆಂಡು ಮುಕ್ತಾಯ ಕಾಣ ಸಿಗ್ತಾ ಇದೆ. 1 ಉದರಿ ನಷ್ಟವಾಗ್ತಾ ಇದೆ. ವೆಲಂಕನಿ ಸ್ಟ್ರೈಕರ್ಸ್ ತಂಡಕ್ಕೆ ಪ್ರಥಮ ಆಘಾತ ಕಾಣ ಸಿಗ್ತಾ ಇದೆ. ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಲಾಸ್ಟ್ 1 ಮೊಟುಗೋ ಅವಸಾನ ഒരു പന്ത് മാത്രം ബാക്കിയുള്ളത് സ്കോർ നില 4 എന്ന നിലയിൽ അന്തിമ 1 ಚೆಂಡನ್ನು ಎಸೆಯಬೇಕಾಗಿದೆ. ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಅಮಿತ್ ಅಬ್ಬಾಸ್ ಕೊಡುವಿಕೆ ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ನಿಧಾನಗತಿ ಸಿದ್ಧವಾಗಿತ್ತು. ಅದ್ಭುತ ಚಿತ್ರಕ್ಷಣೆ ಆಗಿತ್ತು. ಆದರೆ ಕೊಂಚ ಮಟ್ಟಿಗೆ ಎಡಬಟ್ಟು 1 ಓಟದ ಸೇರ್ಪಡೆಯೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ಹಮೀದ್ ಓವರ್ ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದ್ರೆ 5 ಕಾಣ ಸಿಗ್ತಾ ಇದೆ. 5ಕ್ಕೆ 1 ಎಂಬ ಸ್ಥಿತಿಯಲ್ಲಿ ವೆಲಂಕನಿ ಸ್ಟ್ರೈಕರ್ಸ್ ತಂಡ 24 ಚೆಂಡು ಬಾಕಿ ಇದೆ. ಗ್ಲಾಡಿಯೇಟರ್ಸ್ ತಂಡ ಎದುರಾಳಿ ತಂಡಕ್ಕೆ ಎಷ್ಟು ಓಟವನ್ನು ಬಿಟ್ಟುಕೊಡ್ತಾ ಕಾದು ನೋಡಬೇಕಾಗಿದೆ. ಯಾರು ಎಸೆಯಬಹುದು ಕಾದು ನೋಡಬೇಕಾಗಿದೆ. ಮತ್ತೆ ಮಾತುಕತೆ ನಡೀತಾ ಇದೆ ಗ್ಲಾಡಿಯೇಟರ್ಸ್ ಪರವಾಗಿ. ಜೆರ್ಸಿ ನಂಬರ್ 11 ಬನಿಯನ್ ದಾರಿ ಎಸೆತಗಾರಿಕಾ ಭಾಗದಲ್ಲಿ ನೀತು ಎಸೆಯಬೇಕಾಗಿದೆ. ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಅಬ್ಬಾಸ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಅದ್ಭುತ ಶೈಲಿ ಎಸೆತ. ಇಲ್ಲಿ ಚೆಂಡು ಅಲ್ಲಿ ತಪ್ತಾ ಇದೆ. ಹಿತ ರೂಪದಲ್ಲಿ 1 ಓಟದ ಸೇರ್ಪಡೆಯೊಂದಿಗೆ ಖಾತೆ ಅಂತೂ ಅದ್ಭುತ ಶೈಲಿ ಎಸೆತವಾಗಿತ್ತು. ಈ ಬಾರಿ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಲ್ಲದ ಎಸೆತ. 1 ಓಟ ಕೊಡುಗೆಯಾಗಿ ನೀಡಿದ್ರೆ ತಂಡದ ಒಟ್ಟು ಮೊತ್ತ 7 ಕಾಣ ಸಿಗ್ತಾ ಇದೆ. ಮತ್ತೆ 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 8. 2 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ನೀತು ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಥರ್ಡ್ ಆರ್ಮ್ ರೈಟ್ ಆರ್ಮ್ ಓ ದ ವಿಕೆಟ್ ಸ್ಕೋಮ್ಸ್ ಟು 8 and the board last 4 more to go. Third arm ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ಸಿದ್ಧಗಾರ 5 ಚೆಂಡು ಬಾಕಿ ಇದೆ. ಓಹೋ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಇಲ್ಲಂತೂ ಆಲಿ ತಾಪ್ತಾ ಇದೆ. ಈತ ರೂಪದಲ್ಲಿ ಬಹಳಷ್ಟು ಓಟವನ್ನು ಕೊಡುಗೆಯಾಗಿ ನೀಡ್ತಾ ಇದ್ದಾನೆ ಸಿದ್ಧಗಾರ. ನೀತು ಮುಖೇನವಾಗಿ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಪ್ರಥಮ ಚೆಂಡಂತೂ ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದ್ರೆ 9. ಅದ್ಭುತ ಶೈಲಿ ಎಸೆತ. ಬಲವಾದ ಮನವಿ. ಔಟ್ ಎಂಬ ತೀರ್ಪು ಬರ್ತಾ ಇದೆ. ಖಂಡಿತವಾಗ್ಲೂ ಇದು ಆ ದಿನ ಮುದ್ದಿನ ತೀರ್ಪುಗಾರ ಅಂತ ಹೇಳ್ಬೋದು. ವಿವೇಕ್ ರೋಷನ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ದ್ವಿತೀಯ ಆಘಾತ ಕಾಣ ಸಿಗ್ತಾ ಇದೆ ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ. 2 ಚೆಂಡಂತೂ ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದ್ರೆ 9 ಇದೆ. ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ದ್ವಿತೀಯ ಹೊರತು ಚಾಲ್ತಿಯಲ್ಲಿದೆ. ವಿಶಾಲ್ ಅವರ ಆಗಮನವಾಗ್ತಾ ಇದೆ ವೆಲಂಕನಿ ಪರವಾಗಿ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ವಿವೇಕ್ ನೀತು ಎಸೆಯಬೇಕಾಗಿದೆ. ನೀತು ಮತ್ತೊಮ್ಮೆ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. 2 ಚೆಂಡು ಮುಕ್ತಾಯ. 9 2 ಉದರಿ ನಷ್ಟದೊಂದಿಗೆ ಬಹುದೊಡ್ಡ ಹೊಡೆತವಾಗಿತ್ತು. 1 ಓಟದ ಸೇರ್ಪಡೆಯೊಂದಿಗೆ ಅದ್ಭುತವಾದಂತಹ ದಂಡನೆ ಆಗಿತ್ತು. ಆದರೆ ಇದು 1 ಓಟ ಮಾತ್ರ ತೀರ್ಪುಗಾರದ ಬರ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದ್ರೆ 10. 2 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. 3 ಚೆಂಡಂತೂ ಮುಕ್ತಾಯ. ಓಹೋ ಕ್ಲೀನ್ ಬೌಲ್ಡ್ ಮುಖೇನ ಮತ್ತೊಂದು ಆಘಾತ ಕಾಣ ಸಿಗ್ತಾ ಇದೆ. ವಿಶಾಲ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ಜೆರ್ಸಿ ನಂಬರ್ 6 ಬನಿಯನ್ ದಾರಿ ಪುಟ್ಟ ಹೆಜ್ಜೆ ಇಡುತ್ತಾ ವೀಕ್ಷಣೆ ಮಾಡಿದ್ರೆ ಆಸೀಫ್ ಅವರ ಕೊಡುವಿಕೆ. ಕಳೆದ ಪಂದ್ಯಾಕೂಟದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಷಟಕ ಬಾರಿಸಿದಂತಹ ಆಟಗಾರ ಆಸೀಫ್. ತಂಡದ ಭರವಸೆ ಆಟಗಾರ
4 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 10 ಕಾಣ ಸಿಗ್ತಾ ಇದೆ. 2 ಚೆಂಡು ಬಾಕಿ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ನೀತು ಅಂತಿಮ 2 ಚೆಂಡು ಬಾಕಿ ಇದೆ. ಪಂಚಮಿ ಚೆಂಡು ನಡೆಸಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಅದ್ಭುತ ಶೈಲಿಯ ಸೆತ್ತ ಬಹುದೊಡ್ಡ ಜೋರಾದ ಮನವಿ ಭಯವಾದ ತಿರಸ್ಕಾರ ಕಾಣ ಸಿಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದ್ರೆ ಅಂಕಾಂಶ ಪಟ್ಟಿ ನೋಡುವುದಾದರೆ 10 ಕಾಣ ಸಿಗ್ತಾ ಇದೆ. ಲಾಸ್ಟ್ 1 ಟು ಗೋ. ನೀತು ಅಂತಿಮ ಬಾರಿಗೆ ಸೇಬೇಕಾಗಿದೆ. ಎಸ್ ಕ್ಲೀನ್ ಬಾಟ್. ಆಸಿಫ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ಮತ್ತೆ ಉದರಿ ನಂಬರ್ 3 4ನೇ ಉದರಿ ನಷ್ಟವಾಗ್ತಾ ಇದೆ ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ. ಅದೆಷ್ಟು ಬೇಗ ಮುಂದುವರಿಸಬೇಕಾಗಿದೆ. ಅಲ್ಲಿ ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ರಾಜೇಶ್ ಮತ್ತು ಕೊಡುವಿಕೆ ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ ಪ್ರಥಮ ಚೆಂಡು ನಡೆಸಬೇಕಾಗಿದೆ. ಅಲ್ಲಿ ಅದ್ಭುತ ಶೀಲಿಸಿತವಾಗಿತ್ತು. ಈ ಬಾರಿ 1 ಓಟದ ಸೇರ್ಪಡೆಯೊಂದಿಗೆ ಇಲ್ಲಿ ಅಂಕಾಂಶ ಪಟ್ಟಿ ನೋಡುವುದಾದರೆ 11 ಕಾಣ ಸಿಗ್ತಾ ಇದೆ. ಪ್ರಥಮ ಚೆಂಡಿಗೆ 1 ಓಟದ ಸೇರ್ಪಡೆಯೊಂದಿಗೆ ದ್ವಿತೀಯ ಬಾರಿಗೆ ಸೇರ್ಬೇಕಾಗಿದೆ. ರೈಟ್ ಆಮರ್ ಒಂದು ಮಾದರಿ ಸೇರ್ಬೇಕಾಗಿದೆ. ಅಲ್ಲಿ ತಂಡದ ಕಪ್ತಾನ ಎಂಬ ನಿಟ್ಟಿನಲ್ಲಿ ನಿಧಾನಗತಿಯ ಎಸೆತವಾಗಿತ್ತು. ಕ್ಯಾಚ್ ಔಟ್ ಮುಖೇನ ಮತ್ತೊಂದು ಆಘಾತ. ಉದರಿ ನಂಬರ್ 5 ದಾಖಲಾಗ್ತಾ ಇದೆ ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ. ನೂತನ ದಾಂಡುಗನ ಆಗಮವಾಗಿದೆ ವೆಲಂಕನಿ ಸ್ಟ್ರೈಕರ್ಸ್ ಪರವಾಗಿ. ನಾಸೀರ್ ಅವರ ಕೊಡುವಿಗೆ 2 ಚೆಂಡನ್ನು ಎಸೆದ್ರು. ಕೇವಲ 1 ಓಟ ಮಾತ್ರ ಬಿಟ್ಕೊಟ್ರು. ತೃತೀಯ ಬಾರಿಗೆ ಸೇರ್ಬೇಕಾಗಿದೆ. ಅಂಕಾಂಶ ಪಟ್ಟಿ ನೋಡುವುದಾದ್ರೆ 11. ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ಗ್ಲಾಡಿಯೇಟರ್ ತಂಡದ ಆಟಗಾರರಿಂದ ನೀಡ್ತಾ ಇಲ್ಲ. ಮತ್ತೆ 1 ಓಟದ ಸೇರ್ಪಡೆಗೆ 3 ಚೆಂಡಂದು ಮುಕ್ತಾಯ. ಅಂಕಾಂಶ ಪಟ್ಟಿ 12 ಕಾಣ ಸಿಗ್ತಾ ಇದೆ. ಸ್ಕೋರ್ ಅಪ್ ಟು 12 ಲಾಸ್ಟ್ 3 ಮುಟುಗೋ. ಅಲ್ಲಿ ಚತುರ್ಥ ಬಾರಿಗೆ ಸೇರ್ಬೇಕಾಗಿದೆ. 4ನೇ ಚೆಂಡು ಸೇರ್ಬೇಕಾಗಿದೆ. ಅಲ್ಲಿ ರೈಟ್ ಆರ್ಮ್ ಮೌದ ಮಾದರಿ ಸೇರ್ಬೇಕಾಗಿದೆ. ಅದ್ಭುತ ಶೈಲಿಯ ಎಸೆತವಾಗಿತ್ತು. ಆದರೆ 1 ಓಟದ ಸೇರ್ಪಡೆಯೊಂದಿಗೆ 4 ಚೆಂಡು ಮುಕ್ತಾಯ ಕಾಣ ಸಿಗ್ತಾ ಇದೆ. Score up to 13 on the board. ಪಂಚಮಿ ಬಾರಿಗೆ ಸೇರ್ಬೇಕಾಗಿದೆ ಅಲ್ಲಿ. ಅದ್ಭುತ ಶೈಲಿ ಸೆತ್ತ ಚೆಂಡು ಲೋಗೋನ್ ಕಡಿಯಲ್ಲಿದೆ. 1 ಸುಲಭದಲ್ಲಿದೆ. 5 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿ 14ರಲ್ಲಿದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ಅಲ್ಲಿ ಅಂತಿಮ ಬಾರಿಗೆ ಸೇರ್ಬೇಕಾಗಿದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಎಂಡ್ ಆಫ್ ದಿ ಓವರ್ ನಂಬರ್ 3. ಓವರ್ ನಂಬರ್ 3 ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ 14. 18 ಚೆಂಡು ಗಳಿಸಿದ್ದು 14 ಓಟ ಮಾತ್ರ. 5 ಉದರನ್ನು ಕಬಳಿಸ್ತಾ ಇದ್ದಾನೆ. ಖಂಡಿತವಾಗ್ಲೂ ಗ್ಲಾಡಿಯೇಟರ್ ತಂಡ ಅದ್ಭುತ ಓವರ್ ಸಾಬೀತಾಗ್ತಾ ಇದೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡದೆ ಕೇವಲ 14 ಓಟ ಮಾತ್ರ ಬಿಟ್ಕೊಟ್ರೆ 3 ಓವರ್ ಮುಕ್ತಾಯ ಕಾಣ ಸಿಗ್ತಾ ಇದೆ. 4ನೇ ಓವರ್ ಅಂತೂ ಚಾಲ್ತಿಯಲ್ಲಿ ಎಸೆತಗಾರಿಕಾ ಭಾಗದಲ್ಲಿ ಅಶೋಕ್ ಎಸೆತಗಾರಿಕಾ ಭಾಗದಲ್ಲಿ ಕಣ್ಕೊಂಡ್ರೆ ಗ್ಲಾಡಿಯೇಟರ್ ಪರವಾಗಿ ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡು ಸೇವೆಗಾಗಿ ನಿಧಾನಗತಿ ಎಸೆತಕ್ಕೆ ಕ್ಲೀನ್ ಬೌಲ್ಟ್. ಉದರಿ ನಂಬರ್ 6 ಕಾಣ ಸಿಗ್ತಾ ಇದೆ. ನಾಸೀರ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್.
6ನೇ ಉದರಿ ನಷ್ಟವಾಗ್ತಾ ಇದೆ. ಅಶೋಕ್ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಸೇಬೇಕಾಗಿದೆ. ಕಾರಣ ಕಳೆದ ಪಂದ್ಯಾಕಟ ಸೋಲುನೊಪ್ಪಿಕೊಂಡಿದೆ. ಈ ಬಾರಿ ವಿಕೆಟ್ ನ ಮಧ್ಯೆ ಚುರುಕಿನ ಓಡಾಟ. ಕ್ಷೇತ್ರದಲ್ಲಿ ಕೊಂಚ ಮಟ್ಟಿಗೆ ಎಡವಟ್ಟು ಲಾಂಗ್ ಆನ್ ಕಡೆಯಲ್ಲಿ 2 ಓಟದೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 16ರಲ್ಲಿದೆ. 2 ಚೆಂಡಂತೂ ಮುಕ್ತಾಯ. ಅಶೋಕ್ ತೃತೀಯ ಬಾರಿಗೆ ಸೇಬೇಕಾಗಿದೆ. ತೃತೀಯ ಬಾರಿಗೆ ಅಶೋಕ್ ಮತ್ತೊಮ್ಮೆ ರೈಟ್ ಆರ್ಮ್ ಬರೋದು ಮಾತ್ರ ಸೇಬೇಕಾಗಿದೆ. ಅದ್ಭುತ ಶೈಲಿ ಎಸೆತವಾಗಿತ್ತು. ಒಂದೊಂದು ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ಕಾಣ ಸಿಗ್ತಾ ಇದೆ 17. 17 on the board. ಅಂತಿಮ 3 ಚೆಂಡು ಬಾಕಿ ಇದೆ. ಲಾಸ್ಟ್ 3 more to go. ಅಶೋಕ್ 4 tap right arm around the wicket. ಅಬ್ಬಾಸ್ ಓಹೋ ಬಲವಾದ ಮನೆಗೆ ಬರ್ತಾ ಇದೆ. ಅಬ್ಬಾಸ್ ವಾಕ್ ಬ್ಯಾಕ್ ದ ಫಿವಿಲಿಯನ್. ವಿಕೆಟ್ ನಂಬರ್ 7. 7ನೇ ಉದರಿ ನಷ್ಟವಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 17 ಕಾಣ ಸಿಗ್ತಾ ಇದೆ. 2 ಚೆಂಡಂತೂ ಮುಕ್ತಾಯ. ಅಶೋಕ್ ಅದ್ಭುತ ಓವರ್ ಎಸೆದ ಇದ್ದಾನೆ. ಕೇವಲ 2 ಓಟ ಮಾತ್ರ ಬಿಟ್ಕೊಟ್ಟು 2 ಚೆಂಡು. ಅಶೋಕ್ ಮತ್ತೊಮ್ಮೆ ಚತುರ್ಥ ಬಾರಿಗೆ ಅಂತಿಮ 2 ಚೆಂಡು ಬಾಕಿ ಇದೆ. 4 ಚೆಂಡು ಎಸೆದ್ರು. ಕೇವಲ 3 ಓಟ ಮಾತ್ರ ಬಿಟ್ಕೊಟ್ರು. ಪಂಚಮಿ ಬಾರಿಗೆ ಸೇಬೇಕಾಗಿದೆ. ಪಂಚಮಿ ಚೆಂಡು ಎಸೆಬೇಕಾಗಿದೆ. ಮತ್ತೊಮ್ಮೆ ತಿರುಬುಗಾರ ದಾಟುತ್ತಾ ರೈಟ್ ಆರ್ಮ್ ಬರುವುದ ಮಾದರಿ ಎಸೆಬೇಕಾಗಿದೆ. ನಿಧಾನಗತಿ ಸಿದ್ಧವಾಗಿತ್ತು. ಚೆಂಡಂತೂ ಒಂದೊಂದು ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. 5 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದ್ರೆ 18ರಲ್ಲಿದೆ. 23 ಚೆಂಡನ್ನು ಬಳಸಿದ್ದು ಕೇವಲ 18 ಮಾತ್ರ ಕಾಣ ಸಿಗ್ತಾ ಇದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ಚತುರ್ಥ ಓವರಿನ ಅಂತಿಮ ಚೆಂಡು ಅಶೋಕ್ ಎಸೆಯಬೇಕಾಗಿದೆ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಇಲ್ಲಂತೂ ಡಾಟ್ ಅಂಡ್ ಡೆಲಿವರಿ ಎಂಡ್ ಆಫ್ ದಿ ಓವರ್ ನಂಬರ್ 4 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 18. 24 ಚೆಂಡು ಮುಂದೆ 18 ಮಾತ್ರ ಗಳಿಸಿದ್ದು. 6 ಚೆಂಡು ಬಾಕಿ ಇದೆ. ಇಷ್ಟು ಒಟ್ಟನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಡದ ಕಾರಣವಾಗಿದೆ ಗ್ಲಾಡಿಯೇಟರ್ ತಂಡ. ಅಲ್ಲಿ ದ್ವಿತೀಯ ಓವರ್ ಸೇಬೇಕಾಗಿದೆ. ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ಕೊನೆಯ 6 ಚೆಂಡು ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. 6 ಚೆಂಡು ಬಾಕಿ ಇದ್ರೆ ನಿಧಾನಗತಿ ಸಿದ್ಧವಾಗಿತ್ತು. ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಪ್ರಥಮ ಚೆಂಡಿಗೆ ಚುಕ್ಕಿಯಾಗಿ ಬರ್ತಾ ಇದೆ. ಅಲ್ಲಿ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ರೈಟ್ ಮೊದಲ ಮಾದರಿ ಸೇಬೇಕಾಗಿದೆ. ಅದ್ಭುತ ಶೈಲಿ ಅಂತ ಮತ್ತೆ ಚುಕ್ಕಿ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಡ್ ಡೆಲಿವರಿ. ಸತತ 2 ಚೆಂಡು ಕೂಡ ಚುಕ್ಕಿ ಆಗ್ತಾ ಇದೆ. ಅಂತಿಮ 4 ಚೆಂಡು ಎಸೆಯಬೇಕಾಗಿದೆ. ಅಲ್ಲಿ ತಂಡದ ಕಪ್ತಾನ್ ಎಂಬ ನಿಲೆಯಲ್ಲಿ, ತಂಡದ ಐಕಾನ್ ಎಂಬ ನಿಲೆಯಲ್ಲಿ ಜವಾಬ್ದಾರಿ ಹೊತ್ತುಕೊಳ್ಳುವಂತಹ ಆಟಗಾರ ಅಲ್ಲಿ 2 ಸತತ ಚೆಂಡು ಡಾಟ್ ಅಂಡ್ ಡೆಲಿವರಿ ಆದ್ರೆ 4 ಚೆಂಡು ಎಸೆಯಬೇಕಾಗಿದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ. ರೈಟ್ ಆರ್ಮ್ ಮೊದಲ ಮಾದರಿ ಸೇಬೇಕಾಗಿದೆ. ತಿರುಪುಗಾರ ದಾಟುತ್ತಾ ಓಹೋ ಇದರಲ್ಲಿ ಔಟ್ ಎಂಬ ತೀರ್ಪು ಬರ್ತಾ ಇದೆ. ರನ್ ಔಟ್ ಮುಖೇನ 3 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 18 ಮಾತ್ರ ಕಾಣ ಸಿಗ್ತಾ ಇದೆ. ಈ 8ನೇ ಉದರಿ ನಷ್ಟವಾಗ್ತಾ ಇದೆ. ವೆಲಂಕನಿ ಸ್ಟ್ರೈಕರ್ಸ್ ತಂಡಕ್ಕೆ ತುಂಬಲಾರದ ನಷ್ಟವಾಗ್ತಾ ಇದೆ. ವಿಕೆಟ್ ನ ಮೇಲೆ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ ಎದುರಾಳಿ ತಂಡಕ್ಕೆ. 2 ಚೆಂಡು ಬಾಕಿ ಇದ್ರೆ 3 ಚೆಂಡು ಬಾಕಿ ಇದೆ. 18ರಲ್ಲಿದೆ. 8 ಉದರಿ ನಷ್ಟವಾದರೆ ಎಡಗೈ ದಂಡುಗ ಪುನೀತ್ ಅವರ ಆಗಮನವಾಗ್ತಾ ಇದೆ. ಅಲ್ಲಿ 3 ಚೆಂಡು ಎಸೆಯಬೇಕಾಗಿದೆ. ಕೊನೆಯ ಹಂತದಲ್ಲಿದ್ದ ಪಂದ್ಯಾಕೂಟ. ಅದ್ಭುತ ಶೈಲಿ ಎಸೆತವಾಗಿದ್ದು ಚೆಂಡು ಚುಕ್ಕಿ ಆಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ ಮಟ್ಟುಗೋ ಸತತ 4 ಚೆಂಡುಗಳು ಡಾಟ್ ಅಂಡ್ ಡೆಲಿವರಿ. ಪ್ರಪ್ರಥಮವಾಗಿ ಮ್ಯಾಡನ್ ಓವರ್ ಆಗಬಹುದೇ. ಅಂತಿಮ ಮತ್ತೆ ಡಾಟ್ ಅಂಡ್ ಡೆಲಿವರಿ. ಕೊನೆಯ 1 ಚೆಂಡು ಬಾಕಿ ಇದೆ. ಸತತ 5 ಚೆಂಡು ಕೂಡ ಡಾಟ್ ಅಂಡ್ ಡೆಲಿವರಿ. ಅಂತಿಮ 1 ಚೆಂಡು ಬಾಕಿ ಇದೆ. ಅಲ್ಲಿ
ಇದರೊಂದಿಗೆ ಬಾಯಿ ಮುಗಿನ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 19 ಬೆನ್ನಟ್ಟಲು 30 ಚೆಂಡು ಮುಂದೆ 20 ಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ವೇಳೆಯಲ್ಲಿದೆ. ಗ್ಲಾಡಿಯೇಟರ್ ತಂಡ ನನ್ನ ಚುಮಿಗೆಯನ್ನು ಗೆದ್ದುಕೊಂಡು ಚಿತ್ರಕ್ಷಣಿ ವಾದನ ಆಯ್ದುಕೊಂಡು ಎದುರಾಳಿ ತಂಡಕ್ಕೆ ವೆಲಂಕನಿ ಸ್ಟ್ರೈಕರ್ ತಂಡಕ್ಕೆ 19 ಓಟವನ್ನು ಬಿಟ್ಕೊಟ್ರು. ವಿಜಯಶಾಲಿಯಾಗೋ ಗ್ಲಾಡಿಯೇಟರ್ ತಂಡಕ್ಕೆ 20 ಓಟದ ಅನಿವಾರ್ಯತೆ. 30 ಚೆಂಡು ಮುಂದೆ. ಗುರಿಯನ್ನು ಬೆನ್ನಡ್ತಾ ಇದೆ. 20 ಓಟದ ಅನಿವಾರ್ಯತೆ. ವಿವೇಕ್ ಎಸೆತಗಾರಿಕೆ ಭಾಗದಲ್ಲಿ ಅದ್ಭುತ ಶೈಲಿ ಎಸೆತ. 1 ಓಟದೊಂದಿಗೆ ಖಾತೆ ಇಲ್ಲಿ ಆರಂಭಗೊಳ್ತಾ ಇದೆ. ಪ್ರಥಮ ಚೆಂಡು 1 ಓಟದೊಂದಿಗೆ ಇಲ್ಲಂತೂ ಖಾತೆ ಆರಂಭಗೊಳ್ತಾ ಇದೆ. ಪ್ರಥಮ ಚೆಂಡಿಗೆ ಪ್ರತಿ ಉತ್ತರ ಕಾಣ ಸಿಗ್ತಾ ಇದೆ. ದ್ವಿತೀಯ ಬಾರಿಗೆ ವಿವೇಕ್ ದ್ವಿತೀಯ ಬಾರಿಗೆ ಸೇರ್ಬೇಕಾಗಿದೆ. ಮಾತೆ ಕಟ್ ಮಾಡೋ ಪ್ರಯತ್ನ, ಆದರೆ 1 ಓಟದ ಸೇರ್ಪಡೆಯೊಂದಿಗೆ 2 ಚೆಂಡು ಮುಕ್ತಾಯ. ಅಂಶ ಪಟ್ಟಿ ನೋಡುವುದಾದರೆ 2 ಕಾರಣ ಸಿಗ್ತಾ ಇದೆ. ಪ್ರತಿಯೊಂದು ಚೆಂಡಕ್ಕೂ ಒಂದಂತೆ ರನ್ ಗಳಿಕೆ ಸಾಗಿ ಬಂದರೆ ವಿಜಯಶಾಲಿ ಆಗಬಹುದಾಗಿದೆ ಗ್ಲಾಡಿಯೇಟರ್ ತಂಡ. 2 ಚೆಂಡು ಮುಂದೆ 2 ಓಟವನ್ನು ಬಿಟ್ಟುಕೊಟ್ರೆ ವಿವೇಕ್ ತೃತೀಯ ಬಾರಿಗೆ ಸೇರ್ಬೇಕಾಗಿದೆ. ಸಿಸ್ಟಮ್ ವಿರುದ್ಧವಾಗಿದೆ. ಮಾರುತಿ ಅಟ್ಯಾಕರ್ಸ್ ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ. ಸಿಸ್ಟಮ್ ತನ್ನದ ಕಪ್ತಾನ್ ಕಳಿಸಿಕೊಡಬೇಕಾಗಿದೆ. ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ ಸಾಗಿ ಬರುತ್ತಾ ಇದೆ. ಅದರ ಮುಂಚಿತವಾಗಿ ದಾಂಡೆ ಚುಮಿಕೆ ನಡೆಯಬೇಕಾಗಿದೆ. 2 ಚೆಂಡು ಮುಂದೆ 2 ಓಟವನ್ನು ಬಿಟ್ಟುಕೊಟ್ರೆ ಎಡಗೈ ಬಳಗೈ ದಾಂಡುಗಾರ ಅಲಿ ತನ್ನದ ಕಪ್ತಾನ್ ಎಂಬ ನೆಲೆಯಲ್ಲಿ ಕಂಡುಕೊಂಡ್ರೆ ಇಲ್ಲಿ ಕಾಟ್ ಮಾಡೋ ಪ್ರಯತ್ನ. ಅದ್ಭುತ ಕ್ಷೇತ್ರಕ್ಷಣೆ. 1 ಓಟದ ಸೇರ್ಪಡೆಯೊಂದಿಗೆ 3 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ 3 ಕಾರಣ ಸಿಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇದ್ರೆ ವಿವೇಕ್ ಚತುರ್ಥ ಬಾರಿಗೆ ಸೇರ್ಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಓವರಿನ ಅಂತಿಮ 3 ಚೆಂಡು ಬಾಕಿ ಇದ್ರೆ ಚತುರ್ಥ ಚೆಂಡು ಎಸೆಯಬೇಕಾಗಿದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 3 ಕಾರಣ ಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ. ಚತುರ್ಥ ಬಾರಿಗೆ ಅದ್ಭುತ ಶೈಲಿ ಸಿದ್ಧವಾಗಿದ್ದು ಚೆಂಡಂತೂ ಡಾಟ್ ಅಂಡಲ್ ಬಾರಿ ಯಾವುದೇ ಓಟಕ್ಕೆ ಅವಕಾಶ ನೀಡುತ್ತಾ ಇಲ್ಲ. ಚೆಂಡು ದಂಡು ಬಂದು ಸಂಪರ್ಕ ಕಾಣ ಸಿಗ್ತಾ ಇಲ್ಲ.
ಮೂರು ಕಾಣ ಸಿಗ್ತಾ ಇದೆ. 4 ಚೆಂಡು ಮುಂದೆ, ಅಂತಿಮ 2 ಚೆಂಡು ಬಾಕಿ ಇದೆ. ವಿವೇಕ್ ಎಸೆಯಬೇಕಾಗಿದೆ ಮತ್ತೊಮ್ಮೆ ತಿರುಪುಗಾರ ದಾಟುತ್ತಾ. ಸುಸ್ಟಾಮ್ ತಂಡದ ಕಪ್ತಾನ್ ಕಳಿಸಿಕೊಡಬೇಕಾಗಿದೆ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಯಾವುದೇ ಒಟ್ಟಕ್ಕೆ ಅವಕಾಶ ನೀಡ್ತಾ ಇಲ್ಲ. ಡಾಟ್ ಡೆಲಿವರಿ, ಅಂತಿಮ 1 ಚೆಂಡು ಬಾಕಿ ಇದೆ. 5 ಚೆಂಡು ಎಸೆದ್ರು, 3 ಓಟವನ್ನು ಬಿಟ್ಕೊಟ್ರು. ಯಾವುದೇ ಉದರಿ ನಷ್ಟವಿಲ್ಲದೆ ಅಂತಿಮ ಬಾರಿಗೆ ಸೇಬೇಕಾಗಿದೆ. ವಿವೇಕ್ ಅಂತಿಮ ಬಾರಿಗೆ ಸೇಬೇಕಾಗಿದೆ. 20ರ ಸವಾಲಿತ್ತು. ಪ್ರಥಮ ಓವರಿನ 5 ಚೆಂಡು ಮುಕ್ತಾಯ ವೇಳೆಯಲ್ಲಿ ಕೇವಲ 3 ಓಟ ಮಾತ್ರ ಕಾಣಸಿಗ್ತಾ ಇದೆ. 17 ಬೇಕಾಗಿದೆ. 25 ಚೆಂಡು ಮುಂದೆ. ಇಲ್ಲಂತೂ ಒಂದೊಂದು ಸುಲಭದಲ್ಲಿ ಕಾಣಸಿಗ್ತಾ ಇದೆ. ಅವಳಿ ಒಟ್ಟಿಗೆ ಕರೆ ನೀಡಿದ್ರು. ಅದ್ಭುತ ವಿಕೆಟ್ ಮತ್ತೆ ಚುರುಕಿನ ಓಡಾಟ. 2 ಓಟದೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 5 ಕಾಣಸಿಗ್ತಾ ಇದೆ. End of the over, number 1 comes up to 5 and the bottle of valuable wicket inside of Gladiators. ಪ್ರಥಮ ಅವರು ಮುಕ್ತಾಯ ವೇಳೆಯಲ್ಲಿ ತಂಡದ ಒಟ್ಟು ಮೊತ್ತ 5 ಬೇಕಾಗಿದೆ. 24 ಚೆಂಡು ಮುಂದೆ 15 ಓಟದ ಅನಿವಾರ್ಯತೆ. 24 ಟು ಗೋ, 15 ರನ್ ರಿಕ್ವೈರ್ಡ್. ಅಲ್ಲಿ ದಾಂಡುಗಾರ ಭಾಗದಲ್ಲಿ ಕಣ್ಕೊಂಡ್ರೆ 6 ಚೆಂಡನ್ನು ಎಸೆದ್ರು, ಕೇವಲ 1 ಓಟ ಮಾತ್ರ ಅಲ್ಲಿ ಬಿಟ್ಕೊಟ್ರು. ದಾಂಡುಗಾರಿಕೆಯಲ್ಲಿ ಎಸೆತಗಾರಿಕೆಯಲ್ಲಿ ಅದ್ಭುತ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾನೆ ಖಂಡಿತ ಅಲ್ಲಿ. ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಅಬ್ಬಾಸ್ ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಚೆಂಡಿಗೆ ವೈಡ್ ಎಂಬ ತೀರ್ಪು. ಅಕ್ಬರ್ ಅಂತಿಮ 6 ಚೆಂಡು ಬಾಕಿದೆ. ಇಷ್ಟು ಓಟನ್ನು ಬಿಟ್ಕೊಡ್ತಾರೆ. ಅಂಕಾಂಶ ಪಟ್ಟಿ ನೋಡಿದಾದ್ರೆ 6, 14 ಬೇಕಾಗಿದೆ. 24 ಚೆಂಡು ಮುಂದೆ. ಅಬ್ಬಾಸ್ ಅದ್ಭುತ ಶೈಲಿ ಎಸೆತವಾಗಿತ್ತು. ಆದರೆ ಡಾಟ್ ಡೆಲಿವರಿ, ಪ್ರಥಮ ಚೆಂಡು ಮುಕ್ತಾಯ. ಸುಸ್ಟಾಮ್ ತಂಡದ ಕಪ್ತಾನ ತಮ್ಮಂಗಿದ್ದು ಕೊನೆಯ ಗರಿಯಾಗಿರುತ್ತದೆ. ಈ ಓವರ್ ಮುಂಚಿತವಾಗಿ ತಾವು ನಾಣ್ಯ ಚಿಮ್ಮಿಕೆಗೆ ಬರಬೇಕಾಗಿದೆ. ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದರೆ 7 ಕಾಣ ಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಬಾರಿಗೆ ಅಬ್ಬಾಸ್ ಮತ್ತೆ 1 ಓಟದ ಸೇರ್ಪಡೆಯೊಂದಿಗೆ 2 ಚೆಂಡಂತ ಮುಕ್ತಾಯ. 8 ಕಾಣ ಸಿಗ್ತಾ ಇದೆ. ತೃತೀಯ ಬಾರಿಗೆ ಅಬ್ಬಾಸ್ ಎಸೆಯಬೇಕಾಗಿದೆ. ಮತ್ತೊಮ್ಮೆ ಅಬ್ಬಾಸ್ ರೈಟ್ ಆರ್ಮ್ ಓದ ಮೊದಲು ಎಸೆಯಬೇಕಾಗಿದೆ. ಅಬ್ಬಾಸ್ ಟು ಅಲಿ ದಂಡುಕಾರ ಭಾಗದಲ್ಲಿ ಕಂಡುಕೊಂಡ್ರೆ ಮತ್ತೆ ಉಲ್ಟಾ ದಂಡಿಗೆ ಎತ್ತಿಸಿದ್ರು. 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದ್ರೆ ಎಚ್ಚರ ನೀಡುತ್ತಾ ಇದೆ. 9ರಲ್ಲಿದೆ, 11 ಬೇಕಾಗಿದೆ. ಲಾಸ್ಟ್ 3 ಫೈಟ್ ಎಂಬ ತೀರ್ಪು ಬರ್ತಾ ಇದೆ. ಪದೇ ಪದೇ ಇತರ ರೂಪದಲ್ಲಿ ಕೊಡುಗೆಯಾಗಿ ನೀಡಿದ್ರ. ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 6, 11 ಕಾಣ ಸಿಗ್ತಾ ಇದೆ. 9 ಬೇಕಾಗಿದೆ. ಮತ್ತೊಮ್ಮೆ ಅಬ್ಬಾಸ್ ರೈಟ್ ಆರ್ಮ್ ಒಂದು ಮಾತ್ರ ಸಿಗಬೇಕಾಗಿದೆ. ಅದ್ಭುತ ಶೈಲಿಯ ಸತ ಒಂದೊಂದು ಸುಲಭದಲ್ಲಿ ಕಾಣ ಸಿಗ್ತೆ. ಅವಳಿ ಓಟಕ್ಕೆ ಕಾರಣ ನೀಡಿದ್ರು. ಈ ಬಾರಿ ವಿಕೆಟ್ ಮಧ್ಯೆ ಚುರುಕಿನ ಓಡಾಟ. ಮಾರುತಿ ತಂಡ ನಾಣ್ಯ ಚಿಮ್ಮಿಕೆ ಎತ್ಕೊಂಡು ಆಯ್ಕೆಗೆ ಅನುಸಾರವಾಗಿ ಮುಂದಿನ ಪಂದ್ಯಾಕೂಟಕ್ಕೆ ಸಿದ್ಧತೆ ಮಾಡಬೇಕಾಗಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದ್ರೆ 13, 7 ಬೇಕಾಗಿದೆ. ಇನ್ನುಳಿದ 19 ಚೆಂಡು ಮುಂದೆ. ಫೈನಲ್ ಡೆಲಿವರಿ, ಅಂತಿಮ ಚೆಂಡು ಬಾಕಿ ಇದೆ. ದೊಡ್ಡ ಹೊಡೆತಕ್ಕೆ ಎಂಡ್ ಆಫ್ ದಿ ಓವರ್ ನಂಬರ್ 2 ಸ್ಕೋಮ್ಸ್ to 13 on the board. last 18 to go, 7 ರನ್ ರಿಕ್ವೈರ್ಡ್. 18ರ ಮುಂದೆ 7 ಎಂಬ ಸ್ಥಿತಿಯಲ್ಲಿದೆ. ಮುಂದಿನ ಪಂದ್ಯಾಕೂಟಕ್ಕೆ ಸಿದ್ಧತೆ ಮಾಡಬೇಕಾಗಿದೆ. ಸೊ ಸ್ಟ್ಯಾಂಪ್ ವಿರುದ್ಧವಾಗಿ ಮಾರುತಿ ಅಟ್ಯಾಕರ್ಸ್ ನಡುವೆ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಮಾರುತಿ ಅಟ್ಯಾಕರ್ಸ್ ನಾಣ್ಯ ಚುಮ್ಮಿಕೆಯನ್ನು ಗೆದ್ದುಕೊಳ್ತಾ ಇದೆ.
ಈ ಪಂದ್ಯಾಕೂಟ ಮುಗಿದ ತಕ್ಷಣ ತಾವು ಸಿದ್ಧತೆಯಲ್ಲಿರಬೇಕಾಗಿದೆ. 7 ಸವಾಲಿದೆ, 18 ಚೆಂಡು ಮುಂದೆ. ಮತ್ತೆ ವಿವೇಕ್ ದ್ವಿತೀಯ ಓವರಂತೂ ಚಾಲ್ತಿಯಲ್ಲಿದೆ. ಜರ್ಸಿ ನಂಬರ್ 28 ಬಣಿಯನ್ನು ದಾರಿ ವಿವೇಕ್ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಎಡಗೈ ದಾಂಡಿಗಾರ ಅದ್ಭುತ ಶೈಲಿ ಎಸೆತ, ಖಾಲಿ ಜಾಗ ಇತ್ತು. ಆದರೆ ಒಂದು ಓಟದ ಸೇರ್ಪಡೆಯೊಂದಿಗೆ ಪ್ರಥಮ ಚೆಂಡನ್ನು ವಿವೇಕ್ ಎಸೆತವನ್ನು ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ವಿವೇಕ್ ಮತ್ತೊಮ್ಮೆ ತೀರ್ಪುಗಳು ದಾಟುತ್ತಾ ಅಲ್ಲಿ ದಂಡುಗಾರಿ ಭಾಗದಲ್ಲಿ ಕಂಡುಕೊಂಡ್ರೆ ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು. ಒಂದು ಓಟದ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 15 ಬೇಕಾಗಿದೆ. 16 ಚೆಂಡು ಮುಂದೆ ಬೇಕಾಗಿದೆ. 16 to go 500 ಕ್ವಾಡ್ 5 ಬೇಕಾಗಿದೆ. 16 ಚೆಂಡು ಮುಂದೆ ವಿವೇಕ್ ತೃತೀಯ ಬಾರಿಗೆ ಸೇಬೇಕಾಗಿದೆ. ದೊಡ್ಡ ಹೊಡೆತವಾಗಿತ್ತು. ಇದರೊಂದಿಗೆ ಗ್ಲಾಡಿಯೇಟರ್ಸ್ ತಂಡ ವಿಜಯಶಾಲಿ ಆಗ್ತಾ ಇದೆ. ಆಡಿದ 2 ಪಂದ್ಯಾಕೂಟದಲ್ಲಿ 1 ಸೋಲು 1 ಗೆಲುವನ್ನು ಮುನ್ನಡೆಸ್ತಾ ಇದೆ ತಂಡ ಗ್ಲಾಡಿಯೇಟರ್ಸ್ ತಂಡ. ಮುಂದಿನ ಪಂದ್ಯಾಕೂಟ ಸಾಗಿ ಬರಲಿದೆ. ಸ್ವಸ್ಟಾಮ್ ವಿರುದ್ಧವಾಗಿದೆ. ಮಾರುತಿ ಅಟ್ಯಾಕರ್ಸ್ ನಾಣ್ಯ ಚುಮ್ಮಿಗೆಯನ್ನು ಗೆದ್ಕೊಳ್ತಾ ಇದೆ. ಆಯ್ಕೆಗನುಸಾರವಾಗಿ ಮೈದಾನವನ್ನು ಸೇರಿಕೊಳ್ಳಬೇಕಾಗಿದೆ.
ಕಲ್ಲಜನ. ತೀರ್ಪುಗಾರ ಗುರು ಅವರನ್ನು ದಾಟಿ ಶಾಪಿ ಸ್ಟ್ರೈಕರ್ ವಿಭಾಗದಲ್ಲಿ ಶಾಪಿ ಪ್ರಥಮ ಓವರ್ನ ಪ್ರಥಮ ಚೆಂಡು. ಅಸ್ರಫ್ ರವರು ತೀರ್ಪುಗಾರರನ್ನು ದಾಟಿ ಪ್ರಥಮ ಚೆಂಡು ನೆಲ ಕಚ್ಚಿದೆ ಎಸೆತ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪೋಷಣ. ಒಂಟಿ ಪಡೆಯುವಲ್ಲಿ ಯಶಸ್ವಿ. ಖಾತೆ ಆರಂಭಗೊಳ್ತಾ ಇದೆ. ದ್ವಿತೀಯ ಓಟ 2 ರನ್ ಪಡೆಯುವಲ್ಲಿ ಯಶಸ್ವಿ. ಪ್ರಥಮ ಎಸೆತಕ್ಕೆ 2 ಅಂಕದೊಂದಿಗೆ ಖಾತೆ ಆರಂಭಗೊಳ್ತಾ ಇದೆ. ಸ್ವಿಚ್ ಟೈಮ್ ತಂಡದ ಖಾತೆಗೆ 2 ಅಂಕದ ಜಮೆ ಆಗ್ತಾ ಇದೆ. ಇದೀಗ ದ್ವಿತೀಯ ಬಾರಿ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ದ್ವಿತೀಯ ಬಾರಿ ಅಸ್ರಫ್ ರವರು ತೀರ್ಪುಗಾರ ಗುರುರಾಜ್ ರವರು ಸ್ಟ್ರೈಕರ್ ವಿಭಾಗದಲ್ಲಿ ಉಮ್ಮರ್ ಶಾಬಿ ದ್ವಿತೀಯ ಬಾರಿ ಪ್ರಥಮ ಓವರ್ನ ಚಾಲ್ತಿ. ದಿಸ್ ಇಸ್ ಫಸ್ಟ್ ಓವರ್ ಪ್ರೋಗ್ರೆಸ್ ಆದ ಸೆಕೆಂಡ್ ಟೈಮ್. ಅಸ್ರಫ್ ಶಾಬಿ ಅವರಿಗೆ ಉತ್ತಮವಾದ ಎಸೆಗಾರಿಕೆ. ಇದು ಚುಕ್ಕಿ ಆಗ್ತಾ ಇದೆ. 2 ಎಸೆತಗಳಲ್ಲಿ 2 ಅಂಕದ ಸಂಪಾದನೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಅಸ್ರಫ್ ತೃತೀಯ ಬಾರಿ ಥರ್ಡ್ ಟೈಮ್ ಅಸ್ರಫ್ ಬಂಡಬುಗೆ ಶಾಪಿ ಅವರಿಗೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ 3 ಅಂಕ ಪಟ್ಟಿಯಲ್ಲಿ 2 ತೋರಿಸ್ತಾ ಇದೆ. 3ನೇ ಬಾರಿ ಉತ್ತಮವಾದ ಎಸೆಗಾರಿಕೆ. ಇದು ತೀರ್ಪುಗಾರರಿಂದ ಅಗಲಶತೆಯನ್ನು ಘೋಷಣೆ. ಒಂದು ಎಕ್ಸ್ಟ್ರಾ ರನ್ನಿನ ಮೂಲಕ ಖಾತೆಗೆ ಒಂಟಿ ಜಮೆ ಆಗುವ ಮುಖಾಂತರ ಅಂಕಪಟ್ಟಿಯಲ್ಲಿ ತೋರಿಸ್ತಾ ಇದೆ 3 ಎಸೆತಗಳಲ್ಲಿ 3. ಉತ್ತಮವಾದ ಬ್ಯಾಟಿಂಗ್ ಪೋಷಣ ಶಾಪಿ ಅವರಿಂದ ಮತ್ತೆ ಒಂಟಿ ಪಡೆಯಲ್ಲಿ ಯಶಸ್ವಿ. 3 ಎಸೆತಗಳಲ್ಲಿ 4 ಅಂಕದ ಸಂಪಾದನೆ. ಸ್ವಿಚ್ ಟೈಮ್ ತಂಡದ ಖಾತೆಯಲ್ಲಿ 4 ಅಂಕ ತೋರಿಸ್ತಾ ಇದೆ. 4ನೇ ಬಾರಿ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಅಸ್ರಫ್ ತೀರ್ಪುಗಾರ ಗುರುರಾಜ್ ಲತೀಫ್ ರವರಿಗೆ ಉತ್ತಮವಾದ ಎಸೆಗಾರಿಕೆ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪೋಷಣ. ಉತ್ತಮವಾದ ಕ್ಷೇತ್ರ ಕಂಡು ಬರ್ತಾ ಇದೆ. ಒಂಟಿ ಪಡೆಯಲ್ಲಿ ಯಶಸ್ವಿ. 5 ಅಂಕದ ಸೇರ್ಪಡೆ. ಖಾತೆಯಲ್ಲಿ 5-4 ಎಸೆತಗಳ ಮುಂದೆ 2 ಎಸೆತಗಳು ಬಾಕಿ ಇದೆ. ಪ್ರಥಮ ಓವರ್ ಮುಕ್ತಾಯವಾಗಲು 5ನೇ ಬಾರಿ ಅಸ್ರಫ್ ರವರು ಉಮ್ಮರ್ ಶಾಪಿ ಅವರಿಗೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ 5ನೇ ಬಾರಿ ಉತ್ತಮವಾದ ಎಸೆಗಾರಿಕೆ. ಅಷ್ಟೇ ಉತ್ತಮವಾದ ಸಿಂಗಲ್ ಡಿಕ್ಲೇರ್. ಕುಚಪಟ್ಟಿನ ವಿಫಲತೆ ವಿಭಾಗದಲ್ಲಿ ಒಂಟಿ ಸೇರ್ಪಡೆಯೊಂದಿಗೆ 6 ತೋರಿಸ್ತಾ ಇದೆ. 5 ಎಸೆತಗಳ ಮುಂದೆ ಲಾಸ್ಟ್ ಬಾಲ್ ಅಂತಿಮ ಚೆಂಡು. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಚೆಂಡು. ಅಸ್ರಫ್ ರವರು ಉಮ್ಮರ್ ಶಾಪಿ ಅವರಿಗೆ ಖಾತೆಯಲ್ಲಿ 6 ತೋರಿಸ್ತಾ ಇದೆ. ಉತ್ತಮವಾದ ಎಸೆಗಾರಿಕೆ. ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಅಂಕಪಟ್ಟಿಯಲ್ಲಿ 7 ತೋರಿಸ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ. ಸ್ಟ್ರೈಕರ್ ವಿಭಾಗದಲ್ಲಿ ಉಮ್ಮರ್ ಶಾಬಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಲತೀಫ್. ದ್ವಿತೀಯ ಓವರ್ ಎಸೆಯಲು ಎಸೆತಗಾರಿಕೆ ವಿಭಾಗದಲ್ಲಿ ಆಸಿಫ್. ದ್ವಿತೀಯ ಓವರ್ ಎಸೆಯಲು ಆಸಿಫ್. Seven on the board. After the completion of first over, score moves on to 7. Second over progress. Asif. ಎಸೆಗಾರಿಕೆ ವಿಭಾಗದಲ್ಲಿ ಆಶಿಫ್. ದ್ವಿತೀಯ ಓವರ್ ಎಸೆಯಲು ಸ್ಟ್ರೈಕರ್ ವಿಭಾಗದಲ್ಲಿ ಉಮ್ಮರ್ ಶಾಪಿ ಅವರಿಗೆ ಪ್ರಥಮ ಓವರ್ ದ್ವಿತೀಯ ಓವರ್ ಪ್ರಥಮ ಎಸೆತ. ಇದು ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ಓವರ್ನ ದ್ವಿತೀಯ ಎಸೆತ ಆಶಿಫ್ ರವರು ಉಮ್ಮರ್ ಶಾಪಿ ಅವರಿಗೆ ತೀರ್ಪುಗಾರರನ್ನು ದಾಟಿ ಉತ್ತಮವಾದ ಎಸೆಗಾರಿಕೆ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪೋಷಣ. ಮತ್ತೆ ಸಿಂಗಲ್ ಡಿಕ್ಲೇರ್. ಸ್ಕೋರ್ ಮೂವ್ಸ್ ಆನ್ ಟು 8 on the ball. Third time. Second over progress. Third time. ಆಸಿಫ್. ಉಮ್ಮರ್ ಶಾಪಿ ಅವರಿಗೆ ಆಶಿಫ್. ದ್ವಿತೀಯ ಓವರಿನ 3ನೇ ಎಸೆತ. ನೆಲ ಕಚ್ಚಿದ ಎಸೆತ. ಉತ್ತಮವಾದ ಬ್ಯಾಟಿಂಗ್ ಪೋಷಣ. ಅಷ್ಟೇ ಉತ್ತಮವಾದ ಕ್ಷೇತ್ರ ದಿನೇಶ್ ಅವರಿಂದ ಒಂಟಿ ಪಡೆಯುವಲ್ಲಿ ಯಶಸ್ವಿ. 9 on the ball. 4ನೇ ಬಾರಿ ದ್ವಿತೀಯ ಓವರಿನ 4ನೇ ಚೆಂಡು ಕಂಡು ಬರ್ತಾ ಇದೆ. ಆಶಿಫ್ ರವರು ಲತೀಫ್ ರವರಿಗೆ 4ನೇ ಬಾರಿ. ಸೆಕೆಂಡ್ ಓವರ್ ಪ್ರೋಗ್ರೆಸ್. 4th time. 4ನೇ ಬಾರಿ ಆಶಿಫ್ ರವರು ಉತ್ತಮವಾದ ಎಸೆಗಾರಿಕೆ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ. ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ವಿಕಾಸ್ ಪಾದಗಯ್ಯ ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ. ಸ್ಕೋರ್ ಮೂವ್ಸ್ ಆನ್ ಟು ಡಬಲ್ ಫಿಗರ್ 10 on the ball. 5
5ನೇ ಬಾರಿ ದ್ವಿತೀಯ ಓವರ್ ಚಾಲ್ತಿಯಲ್ಲಿ 5ನೇ ಬಾರಿ ಉತ್ತಮವಾದ ಎಸೆಗಾರಿಕೆ ತೀರ್ಪುಗಾರರಿಂದ ಅಗಲೇಶ ತಂದು ಘೋಷಣೆ 11 on the ball. ಲಾಸ್ಟ್ ಬಾಲ್ 2 ಎಸೆತಗಳು ಬಾಕಿ ಇದೆ. ದ್ವಿತೀಯ ಓವರ್ ಮುಕ್ತಾಯವಾಗಲು 5ನೇ ಬಾರಿ 2ನೇ ಓವರಿನ 5ನೇ ಎಸೆತ ಆಶೀಫ್ ರವರು ಉಮ್ಮರ್ ಶಾಫಿ ಅವರಿಗೆ ಉತ್ತಮವಾದ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಇದು ಜುಕ್ಕಿ ಆಗ್ತಾ ಇದೆ ಅಂತಿಮ ಚೆಂಡ ದ್ವಿತೀಯ ಓವರ್ನ ಅಂತಿಮ ಚೆಂಡ ಆಶೀಫ್ ರವರು ಉಮ್ಮರ್ ಶಾಫಿ ಅವರಿಗೆ 2 ಓವರಿನ ಅಂತಿಮ ಚೆಂಡು ಉತ್ತಮವಾದ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಮಾಡಿದ ಮತ್ತೆ ಚೆಂಡು ಗಾಳಿಯಲ್ಲಿ ಈ ಚೆಂಡು ಕೊಂಚ ಮಾಡಿದ ವಿಫಲತೆ ಕ್ಷೇತ್ರ ಭಾಗದಲ್ಲಿ ರನ್ಔಟ್ ಹೋಗುವ ಮೂಲಕ ಫೆವಿಲಿಯನ್ ಕಡೆಗೆ ಉಮ್ಮರ್ ಶಾಫಿ ಅವರು ಫೆವಿಲಿಯನ್ ಕಡೆಗೆ ಸಾಕ್ತಾ ಇದ್ದಾರೆ. ದೊಡ್ಡ ಆಘಾತ ಕಂಡು ಬರ್ತಾ ಇದೆ. ಸ್ವಿಚ್ ಟೈಮ್ಗೆ ಆರಂಭಿಕ ದಂಡುಗಾರ ನೇರವಾಗಿ ಫೆವಿಲಿಯನ್ ಕಡೆಗೆ 2 ಓವರ್ ಮುಕ್ತಾಯವಾಗಿ ಅಂಕಾಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 11 on the ball. ಆದಷ್ಟು ಬೇಗನೆ ಮುಂದಿನ ದಂಡುಗಾರ ಅಶ್ರಫ್ ಎಲ್ಟಿ ಅವರು ಆಗಮಿಸಬೇಕು. ಈ ಪಂದ್ಯಾಟದ ಬಳಿಕ ಮುಂದಿನ ಪಂದ್ಯಾಟದಲ್ಲಿ ಸದರ್ನ್ ವಾರಿಯರ್ಸ್ ವಿರುದ್ಧವಾಗಿದೆ ಮಾರುತಿ. ಸರಿ, ಓಕೆ. ಸದರ್ನ್ ವಾರಿಯರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ಎಸ್ಕೋ ಮುಜಟ್ಟು 11 on the ball. 11 ತೋರಿಸ್ತಾ ಇದೆ 2 ಓವರ್ ಮುಕ್ತಾಯ ವೇಳೆಗೆ. ಶೇಖರ್ ವಿಭಾಗದಲ್ಲಿ ಅಶ್ರಫ್ ಎಲ್ಟಿ, ನಾನ್ ಶೇಖರ್ ವಿಭಾಗದಲ್ಲಿ ಲತೀಫ್. ಎಸೆಗಾರಿಕೆಯಲ್ಲಿ ಅಶ್ರಫ್ ತೃತೀಯ ಓವರ್ನ ಪ್ರಥಮ ಎಸೆತವನ್ನು ಅಶ್ರಫ್ ಟು ಅಶ್ರಫ್ ಕಾಯರಡ್ಕ ಕಡೆಯಿಂದ ಸಾರಿ ಬಂಡಬುಗೇರ್ ಕಡೆಯಿಂದ ಕಾಯರಡ್ಕ ಕಡೆಗೆ ಇದು ಚುಕ್ಕಿ ಆಗ್ತಾ ಇದೆ. ಅಶ್ರಫ್ ಟು ಅಶ್ರಫ್ 3ನೇ ಓವರಿನ ದ್ವಿತೀಯ ಬಾರಿ ಅಶ್ರಫ್ ರವರಿಗೆ ಉತ್ತಮವಾದ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಭಾಷಣ ಒಂಟಿ ಪಡೆಯುವಲ್ಲಿ ಯಶಸ್ವಿ. ಒಂಟಿ ಮುಖಾಂತರ ಅಶ್ರಫ್ ಟು ಲತೀಫ್. ತೃತೀಯ ಓವರಿನ 3ನೇ ಎಸೆತ ಕಂಡು ಬರ್ತಾ ಇದೆ. ಸ್ಕೋರ್ ಮುಜಟ್ಟು 12 on the ball. 12 3ನೇ ಬಾರಿ ತೃತೀಯ ಓವರಿನ 3ನೇ ಎಸೆತ 3ನೇ ಓವರಿನ 3ನೇ ಎಸೆತ ಲತೀಫ್ ರವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್. ಎಸ್ಕೋ ಮುಜಟ್ಟು 13 on the ball. 4ನೇ ಬಾರಿ ತೃತೀಯ ಓವರ್ನ ಚಾಲ್ತಿಯಲ್ಲಿ 4ನೇ ಬಾರಿ ಅಶ್ರಫ್ ರವರು ಲತೀಫ್ ರವರಿಗೆ 13 on the ball. 4ನೇ ಬಾರಿ ಉತ್ತಮವಾದ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಭಾಷಣ ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ. ಎಸ್ಕೋ ಮುಜಟ್ಟು 14 on the ball. ಲಾಸ್ಟ್ 2 ball. ಥರ್ಡ್ ಓವರ್ ಪ್ರೋಗ್ರೆಸ್ 5th time ಅಶ್ರಫ್ ಟು ಅಶ್ರಫ್ ರವರಿಗೆ 5ನೇ ಬಾರಿ 3ನೇ ಓವರ್ನ ಚಾಲ್ತಿಯಲ್ಲಿ ತೀರ್ಪುಗಾರನ ದಾಟಿ ಉತ್ತಮವಾದ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಭಾಷಣ ಉತ್ತಮವಾದ ಕ್ಷೇತ್ರ ರಕ್ಷಣೆ. ರನ್ಔಟ್ ಮತ್ತೊಂದು ಆಘಾತ ರನ್ಔಟ್ ಆಗುವ ಮುಖಾಂತರ ಲತೀಫ್ ರವರು ಫೆವಿಲಿಯನ್ ಕಡೆಗೆ ಸಾಕ್ತಾ ಇದ್ದಾರೆ. ಅಂತಿಮ ಚೆಂಡು 3ನೇ ಓವರ್ನ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ತಂಡದ ಖಾತೆಯಲ್ಲಿ ತೋರಿಸ್ತಾ ಇದೆ 14 14 on the ball. ಲತೀಫ್ ರವರ ಜಾಗ ಬರೆದುಕೊಳ್ಳಲು ಮಾಲಕರಾದಂತ ಅಜೀಜ್ ನಾನ್ ಶೇಖರ್ ವಿಭಾಗದಲ್ಲಿ ಅಶ್ರಫ್. ಎಸೆಗಾರಿಕೆಯಲ್ಲಿ ಅಂತಿಮ ಚೆಂಡನ್ನು ಎಸೆಯಲು ಅಶ್ರಫ್ ರವರಿಗೆ ಆದಷ್ಟು ಬೇಗನೆ ಪಂದ್ಯ ಕೂಟವನ್ನು ನಡೆಸಿಕೊಳ್ಳಬೇಕಾಗಿ ವಿನಂತಿ. ದಯವಿಟ್ಟು ಅಂತಿಮ ಚೆಂಡು 3ನೇ ಓವರಿನ ಅಂತಿಮ ಚೆಂಡು ಖಾತೆಯಲ್ಲಿ ತೋರಿಸ್ತಾ ಇದೆ
14 ಲಾಸ್ಟ್ ಬಾಲ್ ಥರ್ಡ್ ಓವರ್ ಫ್ರಾಗಸ್ ಲಾಸ್ಟ್ ಟೈಮ್ ಅಶ್ರಫ್ ಅಜೀಜ್ ರಬರಿಗೆ ಐಕಾನ್ ಟು ಆನ್ ಲಾಸ್ಟ್ ಬಾಲ್ ಅಶ್ರಫ್ ಅಂತಿಮ ಚೆಂಡು ಅಜೀಜ್ ರವರಿಗೆ ಉತ್ತಮ ಎಸೆಗಾರಿಕೆ ಇದು ಚುಕ್ಕಿ ಆಗ್ತಾ ಇದೆ ಇದು ಚುಕ್ಕಿ ಆಗ್ತಾ ಇದೆ 3 ಓವರ್ ಮುಕ್ತಾಯ ಮೇಲೆ ಅಂಕಾಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 12 ಚೆಂಡುಗಳು ಮಾತ್ರ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಲು ಈ ಪಂದ್ಯಾಕೂಟದ ಬಳಿಕ ಮುಂದಿನ ಪಂದ್ಯಾಟದಲ್ಲಿ ಸದರ್ನ್ ವಾರಿಯರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್ ಓಕೆ ಅದೃಷ್ಟದ ನಾಣಿಸುವಿಕೆಗಾಗಿ ಎರಡೂ ತಂಡದ ಕಪ್ತಾನರು ತಕ್ಷಣ ಆಗಮಿಸಬೇಕು ಮಾರುತಿ ಸದರ್ನ್ ವಾರಿಯರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್ ಅಥವಾ 12 ಚೆಂಡುಗಳು ಮಾತ್ರ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಲು 3 ಓವರ್ ಮುಕ್ತಾಯ ಮೇಲೆ 14 ತೋರಿಸಿದೆ ಶಮೀರ್ ಎನ್ಕೆಬಿ ಅಶ್ರಫ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ 15 ತೋರಿಸ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲಿ ಶಮೀರ್ ಎನ್ಕೆಬಿ 4ನೇ ಓವರಿನ ದ್ವಿತೀಯ ಚೆಂಡು ಅಜೀಜ್ ರಬರಿಗೆ ಉತ್ತಮವಾದ ಎಸೆಗಾರಿಕೆ ಇದು ಕ್ಲೀನ್ ಬೋಲ್ಡ್ ಆಗುವ ಮೂಲಕ ಪೆವಿಲಿಯನ್ ಕಡೆಗೆ ಸಾಗ್ತಾ ಇದ್ದಾರೆ ಸಿಸ್ಟಮ್ ತಂಡದ ಮಾಲಕರಾಗಿರುವಂತಹ ಅಬ್ದುಲ್ ಅಜೀಜ್ ಜರ್ಸಿ ನಂಬರ್ 46 ಯಜ್ಜೇಶ ಇವರ ಜಾಗವನ್ನು ತುಂಬಲು ಯಜ್ಜೇಶ 3ನೇ ಬಾರಿ 4ನೇ ಓವರಿನ 3ನೇ ಚೆಂಡು ಕಂಡು ಬರ್ತಾ ಇದೆ ಶಮೀರ್ ಎನ್ಕೆಬಿ ಅವರು ತೀರ್ಪುಗಾರನ್ನು ದಾಟಿ ಯಜ್ಞೇಶ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ ಇದು ತೀರ್ಪುಗಾರರಿಂದ ಅಗಲಿಸಿದ ಘೋಷಣೆ 15 on the ball third time 3ನೇ ಬಾರಿ ಉತ್ತಮವಾದ ಎಸೆಗಾರಿಕೆ ಮತ್ತೆ ಚುಕ್ಕಿ ಆಗ್ತಾ ಇದೆ 4ನೇ ಓವರಿನ 4ನೇ ಚೆಂಡು 4ನೇ ಓವರಿನ 4ನೇ ಚೆಂಡು ಶಮೀರ್ ಅವರು ತೀರ್ಪುಗಾರನ್ನು ದಾಟಿ ಯಜ್ಞೇಶ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ ಇದು ತೀರ್ಪುಗಾರರಿಂದ ಅಗಲಿಸಿದ ಘೋಷಣೆ 16 on the ball let's go to 16 on the ball fourth time ಉತ್ತಮವಾದ ಎಸೆಗಾರಿಕೆ ಮತ್ತೆ ಚುಕ್ಕಿ ಆಗ್ತಾ ಇದೆ ಇದು ಚುಕ್ಕಿ ಆಗ್ತಾ ಇದೆ ಲಾಸ್ಟ್ ಬಾಲ್ 2 ಎಸೆತಗಳು ಬಾಕಿ ಇದೆ 4ನೇ ಓವರಿನ 5ನೇ ಬಾರಿ ಶಮೀರ್ ಅವರು ಉತ್ತಮವಾದ ಎಸೆಗಾರಿಕೆ ಮತ್ತೆ ಡಾಟ್ ಬಾಲ್ ಇದು ಚುಕ್ಕಿ ಆಗ್ತಾ ಲಾಸ್ಟ್ ಬಾಲ್ 7 ಎಸೆತಗಳು ಮಾತ್ರ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಲು ತಂಡದ ಖಾತೆಯಲ್ಲಿ ತೋರಿಸ್ತಾ ಇದೆ ನಾಲ್ಕು ಓವರ್ನ ಮುಕ್ತಾಯ ವೇಳೆಗೆ 16 ತೋರಿಸ್ತಾ ಇದೆ ಅಂಕಪಟ್ಟಿಯಲ್ಲಿ 6 ಚೆಂಡುಗಳು ಬಾಕಿ ಇದೆ ಎಸೆತಗಾರಿಕೆ ವಿಭಾಗದಲ್ಲಿ ವಿಕಾಸ್ ಸ್ಟ್ರೈಕರ್ ವಿಭಾಗದಲ್ಲಿ ಅಶ್ರಫ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಯಜ್ಞೇಶ್ ಎಸೆತಗಾರಿಕೆಯಲ್ಲಿ ವಿಕಾಸ್ ತೀರ್ಪುಗಾರಿಕೆಯಲ್ಲಿ ಗುರುರಾಜ್ ಸಹ ತೀರ್ಪುಗಾರಿಕೆಯಲ್ಲಿ ನಿತೇಶ್ ಗೂಟರಕ್ಷಣೆ ವಿಭಾಗದಲ್ಲಿ ಶಮೀರ್ ಇದೀಗ ಅಂತಿಮ ಓವರ್ನ 6 ಚೆಂಡನ್ನು ಎಸೆದ ವಿಕಾಸ್ ಅವರು ತೀರ್ಪುಗಾರ ಗುರುರಾಜ್ ಅವರನ್ನು ದಾಟಿ ನೆಲಮಟ್ಟದ ಎಸೆತ ಉತ್ತಮವಾದ ಎತ್ತುಗಾರಿಕೆ ಅಷ್ಟೇ ಉತ್ತಮವಾದ ಕ್ಷೇತ್ರರಕ್ಷಣೆ ಅಶ್ರಫ್ ರವರಿಂದ ಪ್ರಥಮ ಎಸೆತದಲ್ಲಿ ಎಲ್ಟಿ ಅಶ್ರಫ್ ಅವರು ನೇರವಾಗಿ ವಿಕಾಸ್ 5 ಚೆಂಡುಗಳು ಬಾಕಿ ಅಥವಾ 5 ಚೆಂಡುಗಳು ಬಾಕಿ ಇದೆ ಎಸ್ಕೋಮೋಸಂಟೋ 17 on the ball ಸೆಕೆಂಡ್ ದ್ವಿತೀಯ ಬಾರಿ ವಿಕಾಸ್ ರವರು ಗುರುರಾಜ್ ರವರನ್ನು ದಾಟಿ ಶಿವರಾಜ್ ಸ್ಟ್ರೈಕರ್ ವಿಭಾಗದಲ್ಲಿ ಶಿವರಾಜ್ ಉತ್ತಮವಾದ ಎಸೆಗಾರಿಕೆ ಮತ್ತೆ ಒಂಟಿ ಪಡೆಯುವ ಯಶಸ್ವಿ 18 on the ball 18 on the ball 4 ಎಸೆತಗಳು ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಲು ಸಿಸ್ಟಮ್ ತಂಡದ ಖಾತೆಯಲ್ಲಿ ತೋರಿಸ್ತಾ ಇದೆ 18 ಅಂಕ ಯಜ್ಞೇಶ್ ಸ್ಟ್ರೈಕರ್ ವಿಭಾಗದಲ್ಲಿ ವಿಕಾಸ್ 3ನೇ ಬಾರಿ ಉತ್ತಮವಾದ ಎಸೆಗಾರಿಕೆ ಮತ್ತೆ ಚೆಂಡು ಗಾಳಿಯಲ್ಲಿ ಇದು ನೇರವಾಗಿ ಸೀಮಾರೇಖೆಯಿಂದ ಹೊರಗಡೆ 6 ಅಂಕದ ಸೇರ್ಪಡೆಯೊಂದಿಗೆ 24 ತೋರಿಸ್ತಾ ಇದೆ ಅಂಕಪಟ್ಟಿಯಲ್ಲಿ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಯಜ್ಞೇಶ್ ಅವರಿಂದ 3 ಎಸೆತಗಳು ಬಾಕಿ ಇದೆ ಅಂತಿಮ ಓವರಿನ 3 ಎಸೆತಗಳು ಬಾಕಿ ಇದೆ 24 on the ball 4ನೇ ಬಾರಿ ವಿಕಾಸ್ ರವರ 4ನೇ ಚೆಂಡು ನೆಲ ಕಚ್ಚಿದ ಎಸೆತ ಇದು ಡಾಟ್ ಬಾಲ್
ಇದು ಜುಕ್ಕಿ ಆಗ್ತಾ ಇದೆ. 2 ಎಸೆತಗಳು ಬಾಕಿ ಇದೆ. 24 ತೋರಿಸ್ತಾ ಇದೆ. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ. ಸ್ಟ್ರೈಕರ್ ವಿಭಾಗದಲ್ಲಿ ಸಿಕ್ಸರ್ ಬಾರಿಸಿದ ಆಟಗಾರ ಯಜ್ಞೇಶ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಿವರಾಜ, ಎಸೆತಗಾರಿಕೆಯಲ್ಲಿ ವಿಕಾಸ. 5ನೇ ಬಾರಿ ಉತ್ತಮವಾದ ಎಸೆಗಾರಿಕೆ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಭಾಷಣ. ಒಡ್ಡಿ ಪಡೆಯಲ್ಲಿ ಯಶಸ್ವಿ. 2ನೇ ಒಟ್ಟ ರನ್ ಔಟ್ ಆಗುವ ಮೂಲಕ ಫೆವಿಲಿಯನ್ ಕಡೆಗೆ 25 ಆನ್ ದ ಬಾಲ್. ಲಾಸ್ಟ್ ಬಾಲ್. ಶಿವರಾಜ್ ರನ್ ಔಟ್ ಆಗುವ ಮೂಲಕ ಫೆವಿಲಿಯನ್ ಕಡೆಗೆ ಅಂತಿಮ 1 ಚೆಂಡುಗಳು ಮಾತ್ರ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಲು ತಂಡದ ಖಾತೆಯಲ್ಲಿ ತೋರಿಸ್ತಾ ಇದೆ. 25 ಅಂತಿಮ ಚೆಂಡು. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಚೆಂಡು. ವಿಕಾಸ್ ಅವರು ಗುರುರಾಜ್ರವರನ್ನು ದಾಟಿ ಯಜ್ಞೇಶ್ ಅವರಿಗೆ ನೆಲ ಕಚ್ಚಿದೆ. ಮತ್ತೆ ಚೆಂಡು ಗಾಳಿಯಲ್ಲಿ. ಇದು ನೇರವಾಗಿ ಸೀಮಾರೇಖೆಯಿಂದ ಹೊರಗಡೆ ಸತತ 2ನೇ ಸಿಕ್ಸರ್ ಕಂಡು ಬರ್ತಾ ಇದೆ. ಈ ಸಿಕ್ಸರ್ ಮುಖಾಂತರ ತಂಡದ ಖಾತೆಯಲ್ಲಿ ತೋರಿಸ್ತಾ ಇದೆ 31 32 ಓಟಗಳ ಅವಶ್ಯಕತೆ. ಅನ್ಸರ್ ಕೊಡಗಾಯಿ ದಯವಿಟ್ಟು ಮುಂದಿನ ವೀಕ್ಷಕ ವೀರನಿಗಾಗಿ ಆಗಮಿಸಬೇಕಾಗಿ ವಿನಂತಿ. ಅಲ್ಲಿ ಮುಂದಿನ ಪಂದ್ಯಾಟದಲ್ಲಿ ಸದನ ವಾರಿಯರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. 2 ತಂಡದ ಕಪ್ತಾನರು ತಕ್ಷಣ ಆಗಮಿಸಬೇಕು. ಅದೃಷ್ಟದ ನಾಣಿಸುವಿಕೆಗಾಗಿ ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿದೆ ಸದನ ವಾರಿಯರ್ಸ್. ಸ್ವಿಚ್ ಟೈಮ್ ಮೊದಲ ಇನ್ನಿಂಗ್ಸ್ ನ ಮುಕ್ತಾಯ ವೇಳೆಗೆ 5 ಓವರ್ ನ ಮುಕ್ತಾಯ ವೇಳೆಗೆ 31 ರನ್ ಕಲೆ ಹಾಕಿ ಎದುರಾಳಿ ತಂಡಕ್ಕೆ 30 ಎಸೆತಗಳಲ್ಲಿ 32 ರನ್ ಓಟದ ಅವಶ್ಯಕತೆ. ಬಾಲ್ ಬಾಯ್ಸ್, ಬಾಲ್ ಪ್ಲೇಸ್, ಬಾಲ್ ಬಾಯ್ಸ್. ಸದರ್ ವಾರಿಯರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ಬಾಲ್ ಬಾಯ್ಸ್ ಆಗಿ ಅಫ್ರೀದ್ ಕಾರ್ಫೋರ್ಟ್. ಧನ್ಯವಾದಗಳು. ಸ್ವಿಚ್ ಟೈಮ್ ಮೊದಲ ಇನ್ನಿಂಗ್ಸ್ ನ ಮುಕ್ತಾಯ. ಸದರ್ನ ವಾರಿಯರ್ಸ್ ಹಾಗೂ ವೆಲ್ಕಮ್ ಬ್ರದರ್ಸ್ ತಂಡಗಳ ಮಧ್ಯೆ ನಡೆಯುವ ಪಂದ್ಯಾಕೂಟದಲ್ಲಿ ನಾಣಿಸಿಕೆ ಗೆದ್ದುಕೊಂಡಂತಹ ವೆಲ್ಕಮ್ ಬ್ರದರ್ಸ್ ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದೆ. 32 ಓಟದ ಅವಶ್ಯಕತೆ. 30 ಎಸೆತಗಳ ಮುಂದೆ ಅಶ್ರಫ್ ಎಲ್ಟಿ ಎಸೆತಗಾರಿಕೆಯಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಅಶ್ರಫ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಆಶಿಫ್, ಗೂಟ ರಕ್ಷಣೆ ವಿಭಾಗದಲ್ಲಿ ಉಮ್ಮರ್ ಶಾಫಿ, ಮುಖ್ಯ ತೀರ್ಪುಗಾರಿಕೆಯಲ್ಲಿ ಗುರುರಾಜ್, ಸಹ ತೀರ್ಪುಗಾರಿಕೆಯಲ್ಲಿ ನಿತೇಶ್ ಬಂಡಮಗ್ಯಾರ್. ಪ್ರಥಮ ಓವರ್ ಎಸೆಯಲು ಅಶ್ರಫ್ ಎಲ್ಟಿ ಪ್ರಥಮ ಓವರ್ ಪ್ರಥಮ ಎಸೆತ ಅಶ್ರಫ್ ಕಲ್ಲಜರ್ ಅವರಿಗೆ ಉತ್ತಮವಾದ ಎಸೆತಗಾರಿಕೆ. ಇದು ಡಾಟ್ ಬಾಲ್. ಪ್ರಥಮ ಎಸೆತ ಚುಕ್ಕಿ ಆಗ್ತಾ ಇದೆ. 29 ಎಸೆತಗಳ ಮುಂದೆ 32 ಓಟದ ಅವಶ್ಯಕತೆ. ಮಾರುತಿ ಅಟ್ಯಾಕರ್ ತಂಡಕ್ಕೆ ದ್ವಿತೀಯ ಬಾರಿ ಅಶ್ರಫ್ರವರು ತೀರ್ಪುಗಾರ ಗುರುರಾಜರವನ್ನು ದಾಟಿ ಅಶ್ರಫ್ರವರಿಗೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ದ್ವಿತೀಯ ಬಾರಿ ಅಶ್ರಫ್ರವರಿಗೆ ಉತ್ತಮವಾದ ಎಸೆತಗಾರಿಕೆ. ಮತ್ತೆ ಚೆಂಡು ಗಾಳಿಯಲ್ಲಿ. ಇದು ಸಾರಿ ಡಿಸಿಷನ್ ಇಸ್ ಪೆಂಡಿಂಗ್. ದ್ವಿತೀಯ ಎಸೆತದಲ್ಲಿ ಪ್ರಥಮ ಸಿಕ್ಸರ್ ಅಶ್ರಫ್ರವರಿಂದ ಉತ್ತಮವಾದ ಎತ್ತುಗಾರಿಕೆ. ಎಲ್ಟಿ ಅಶ್ರಫ್ರವರ ದ್ವಿತೀಯ ಎಸೆತವನ್ನು ನೇರವಾಗಿ ಸೀಮಾರೇಖೆಯಿಂದ ಹೊರಗಡೆ. ಕೊಂಚ ಮಟ್ಟಿನ ಕ್ಷೇತ್ರ ವಿಭಾಗದಲ್ಲಿ ಕೂಡ ವಿಫಲತೆ.
ಮೂರನೇ ಬಾರಿ ಪ್ರಥಮ ಓವರ್ ಚಾಲ್ತಿಯಲ್ಲಿ ಮೂರನೇ ಬಾರಿ ಅಶ್ರಫ್ ಎಲ್ ಟಿ ಅವರ ಅಶ್ರಫ್ ರವರಿಗೆ ಕಲ್ಲಜೇರ ಅಶ್ರಫ್ ರವರಿಗೆ ಮೂರನೇ ಬಾರಿ ಉತ್ತಮ ರಸಗಾರಿಕೆ ಮತ್ತೆ ಡಾಟ್ ಬಾಲ್ ಡಾಟ್ ಬಾಲ್ 3 ಎಸೆತಗಳ ಮುಂದೆ ಖಾತೆಯಲ್ಲಿ ತೋರಿಸ್ತಾ ಇದೆ 6 ನಾಲ್ಕನೇ ಬಾರಿ ಉತ್ತಮ ಎಸೆಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್ 07 on the board last ಬಾಲ್ This is the first over progress, fifth time. ಪ್ರಥಮ ಓವರ್ನ ಚಾಲ್ತಿಯಲ್ಲಿ 5ನೇ ಬಾರಿ ಅಶ್ರಫ್ ರವರು LT ಅಶ್ರಫ್ ರವರಿಗೆ 5ನೇ ಬಾರಿ ಉತ್ತಮವಾದ ಎಸೆಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್ 08 on the board and last ball 08 on the board last time the first over progress ಅಶ್ರಫ್ LT ಅಶ್ರಫ್ ರವರಿಗೆ ಗುರುರಾಜ್ ಶಿವರನ್ನು ದಾಟಿ ಉತ್ತಮವಾದ ಎಸೆಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್ 09 on the board ball by ball please okay ಪ್ರಥಮ 6 ಚೆಂಡಿನ ಮುಕ್ತಾಯದ ವೇಳೆಗೆ ಅಂಕಪಟ್ಟಿಯಲ್ಲಿ 9 ತೋರಿಸ್ತಾ ಇದೆ 23 ಬೇಕಾಗಿದೆ 24 ಎಸೆತಗಳು ಬಾಕಿ ಬೇಕಾಗಿದೆ 24 ಎಸೆತಗಳು ಬಾಕಿ ಎಸೆತಗಾರಿಕೆ ವಿಭಾಗದಲ್ಲಿ ಮಾಲಕರಾಗಿರುವಂತಹ ಅಬ್ದುಲ್ ಅಜೀಜ್ ರವರು ಶೈಕರ್ ವಿಭಾಗದಲ್ಲಿ ಆಸಿಫಾ ದ್ವಿತೀಯ ಓವರಿನ ಪ್ರಥಮ ಎಸೆತ ಅಜೀಜ್ ರವರು ತೀರ್ಪುಗಾರ ಗುರುರಾಜ್ ಶಿವರನ್ನು ದಾಟಿ ಆಸಿಫ್ ರವರಿಗೆ ದ್ವಿತೀಯ ಓವರಿನ ಪ್ರಥಮ ತೀರ್ಪುಗಾರನ್ನು ದಾಟಿ ಉತ್ತಮ ಎಸೆಗಾರಿಕೆ ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಡಬಲ್ ಫಿಗರ್ 10 10 on the ball 22 ಬೇಕಾಗಿದೆ 23 ಎಸೆತ ಇನ್ನೂ ಕೂಡ ಬಾಕಿ ಇದೆ ಶೈಕರ್ ವಿಭಾಗದಲ್ಲಿ ಸಿಕ್ಸರ್ ಬಾರಿಸಿದಂತ ಆಟಗಾರ ಅಶ್ರಫ್ ಎಸೆತಗಾರಿಕೆಯಲ್ಲಿ ಮಾಲಕರಾಗಿರುವಂತಹ ಅಜೀಜ್ ದ್ವಿತೀಯ ಬಾರಿ ಉತ್ತಮವಾದ ಎಸೆಗಾರಿಕೆ ತೀರ್ಪುಗಾರರಿಂದ ಅಗಲ ಎಸೆತ ಎಂದು ಘೋಷಣೆ 12 on the ball second time second over progress second time ದ್ವಿತೀಯ ಎಸೆತ ಅಜೀಜ್ ರವರು 12 ತೋರಿಸ್ತಾ ಇದೆ ಓಕೆ another single declare 13 on the ball 13 on the ball 3 ಎಸೆತಗಳು ಬಾಕಿ ಇದೆ ಓಕೆ ಥ್ಯಾಂಕ್ ಯು 3 ಎಸೆತಗಳು ಬಾಕಿ ಇದೆ ಉತ್ತಮವಾದ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಭಾಷಣ ಮತ್ತೆ ಡಾಟ್ ಬಾಲ್ ಚುಕ್ಕಿ ಆಗ್ತಾ ಇದೆ 2 ಎಸೆತಗಳು ಬಾಕಿ ಇದೆ ಎರಡನೇ ಓವರ್ನ 2 ಎಸೆತಗಳು ಬಾಕಿ ಇದೆ 5ನೇ ಬಾರಿ ಅಜೀಜ್ ರವರ ಅಶ್ರಫ್ ರವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್ ಸಾರಿ 1+1 ಓಕೆ 2 ಓಟದ ಸೇರ್ಪಡೆಯೊಂದಿಗೆ ಖಾತೆಗೆ 15 on the board ಓಕೆ 5ನೇ ಬಾರಿ ಉತ್ತಮವಾದ ಎಸೆಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್ 16 on the board ಓಕೆ ಲಾಸ್ಟ್ ಬಾಲ್ 19 ಮುಂದೆ ಬೇಕಾಗಿದೆ 16 ಲಾಸ್ಟ್ ಬಾಲ್ ಎರಡನೇ ಓವರಿನ ಅಂತಿಮ ಚೆಂಡು ಅಜೀಜ್ ರವರು ತೀರ್ಪುಗಾರರು ದಾಟಿ ಅಶ್ರಫ್ ರವರಿಗೆ ಉತ್ತಮವಾದ ಬ್ಯಾಟಿಂಗ್ ಭಾಷಣ ಮತ್ತೆ ಸಿಂಗಲ್ ಡಿಕ್ಲೇರ್ 19 on the board ಸಾರಿ 17 on the board ಓಕೆ ಓಬಾ 2 ಓವರ್ನ ಮುಕ್ತಾಯ ವೇಳೆಗೆ 17 ತೋರಿಸ್ತಾ ಇದೆ ಮುಂದಿನ 18 ಎಸೆತಗಳಲ್ಲಿ ಬೇಕಾಗಿದೆ 15 ಎಸೆತಗಳು ಬಾಕಿ ಇದೆ 15 ಬೇಕಾಗಿದೆ ಎಸೆತಗಾರಿಕೆಯಲ್ಲಿ ಅಶ್ರಫ್ ಆಲಂಗಾರ್ ಅಶ್ರಫ್ ಕೆಎಸ್ ಆಲಂಕಾರು 3ನೇ ಓವರ್ನ ಪ್ರಥಮ ಚೆಂಡು ಎಸೆಯಲು ಅಶ್ರಫ್ ರವರು ತೀರ್ಪುಗಾರರು ದಾಟಿ ಆಸಿಫ್ ಸ್ಟ್ರೈಕರ್ ವಿಭಾಗದಲ್ಲಿ ಉತ್ತಮವಾದ ಎಸೆಗಾರಿಕೆ ಮತ್ತೆ ಚೆಂಡು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ ಇದು ಸೀಮಾ ರೇಖೆ 4 ರನ್ ಓಕೆ ಪ್ರಥಮ ಬೌಂಡ್ರಿ ಕಂಡು ಬರ್ತಾ ಇದೆ ಆಸಿಫ್ ರವರಿಂದ 21 on the ball 17 ಎಸೆತಗಳ ಮುಂದೆ ಬೇಕಾಗಿದೆ 11 11
17 ಎಸೆತಗಳು ಬಾಕಿ ಇದೆ. 11 ಓಟ ಬೇಕಾಗಿದೆ ಮಾರುತಿ ಅಟ್ಯಾಕರ್ಸ್ ತಂಡಕ್ಕೆ. ಸ್ಟ್ರೈಕರ್ ವಿಭಾಗದಲ್ಲಿ ಆಸಿಫ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅಶ್ರಫ್. ಎಸೆತಗಾರಿಕೆಯಲ್ಲಿ ಕೂಡ ಅಶ್ರಫ್ ದ್ವಿತೀಯ ಬಾಲ್. ಥರ್ಡ್ ಔಟ್ ಫೋಕಸ್ ಸೆಕೆಂಡ್ ಟೈಮ್. ಮೂರನೇ ಓವರಿನ ಎರಡನೇ ಚೆಂಡು ಉತ್ತಮವಾದ ಎಸೆತಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್. 22 on the ball. 22 on the ball. ಉತ್ತಮವಾದ ಎಸೆತಗಾರಿಕೆ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪರ್ಸನ, ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ ಲತೀಫ್ ರವರಿಂದ. ಆಸಿಫ್ ರವರು ನೇರವಾಗಿ ಪೆವಿಲಿಯನ್ ಕಡೆಗೆ ಸಾಗ್ತಾ ಇದ್ದಾರೆ. ಅಂಕಪಟ್ಟಿಯಲ್ಲಿ ತೋರಿಸ್ತಾ ಇದೆ 22. 9 ಎಸೆತಗಳ ಮುಂದೆ ಬೇಕಾಗಿದೆ 10 ಓಟದ ಅವಶ್ಯಕತೆ. ಅಂತಿಮ 9 ಚೆಂಡುಗಳು ಇನ್ನು ಕೂಡ ಬಾಕಿ ಇದೆ. 10 ಓಟದ ಅವಶ್ಯಕತೆ ಕಂಡು ಬರ್ತಾ ಇದೆ. ಅಶ್ರಫ್ ಆಳಂಗ ಆಸಿಫ್ ರವರ ಜಾಗ ತುಂಬಲು ಶಮೀರ್ ಎನ್ಕೆಬಿ. ಮೂರನೇ ಓವರಿನ 4ನೇ ಚೆಂಡು. ನಾಲ್ಕನೇ ಬಾರಿ 10 ಬೇಕಾಗಿದೆ. ಓಕೆ 10 ಬೇಕಾಗಿದೆ. 4ನೇ ಬಾರಿ ಅಶ್ರಫ್ ರವ ಶಮೀರ್ ಎನ್ಕೆಬಿ ಅವರಿಗೆ ತೀರ್ಪುಗಾರನ್ನು ದಾಟಿ ಉತ್ತಮವಾದ ಎಸೆತಗಾರಿಕೆ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪರ್ಸನ ಮತ್ತೆ 4 ಅಂಕದ ಸೇರ್ಪಡೆ. ಉತ್ತಮವಾದ ಬ್ಯಾಟಿಂಗ್ ಪರ್ಸನ ಶಮೀರ್ ರವರಿಂದ. 26 on the ball. 6 ಬೇಕಾಗಿದೆ. 14 ಎಸೆತಗಳು ಇನ್ನು ಕೂಡ ಬಾಕಿ ಇದೆ. 6 ಬೇಕಾಗಿದೆ. ಉತ್ತಮವಾದ ಎಸೆತಗಾರಿಕೆ ಮತ್ತೆ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಫೀಲ್ಡ್ ಕಡೆಗೆ ಶಮೀರ್ ಅವರು. 13 ಎಸೆತಗಳ ಮುಂದೆ ಬೇಕಾಗಿದೆ 6. ಲಾಸ್ಟ್ ಬಾಲ್. ಓಕೆ ಅಂತಿಮ ಚೆಂಡು. ಲಾಸ್ಟ್ ಬಾಲ್. 13 ಎಸೆತಗಳು ಬಾಕಿ ಇದೆ. 6 ಅಂಕದ ಅವಶ್ಯಕತೆ ಇದೆ ಮಾರುತಿ ಅಟ್ಯಾಕರ್ಸ್ ತಂಡಕ್ಕೆ. ಅದೇ ರೀತಿ ಮುಂದಿನ ಪಂದ್ಯಾಟದಲ್ಲಿ ಸದರ್ ವಾರಿಯರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ನಾನಿ ಚೆಂಬುಗೆಯನ್ನು ಗೆದ್ದುಕೊಂಡ ವೆಲ್ಕಮ್ ಬ್ರದರ್ಸ್ ಹಾಗೂ ಸದರ್ ವಾರಿಯರ್ಸ್ ಎರಡೂ ತಂಡದ ಆಟಗಾರರು ಸಜ್ಜಾಗಬೇಕು ಮುಂದಿನ ಪಂದ್ಯಾಟಕ್ಕಾಗಿ. ಆದಷ್ಟು ಬೇಗನೆ ದಯವಿಟ್ಟು ತೀರ್ಪುಗಾರ ಆದಷ್ಟು ಬೇಗನೆ ಪಂದ್ಯವನ್ನು ಮುಗಿಸಿಕೊಡಿ. ಅಂತಿಮ ಚೆಂಡು. 3ನೇ ಓವರಿನ ಅಂತಿಮ ಚೆಂಡು. ಶಮೀರ್ ಅವರಿಗೆ ಅಶ್ರಫ್ ರವರು. ತೀರ್ಪುಗಾರರು ಅಶ್ರಫ್ ಆಲಂಗ ನೇರವಾಗಿ ತೀರ್ಪುಗಾರರು ದಾಟಿ ಉತ್ತಮ ಎಸೆತ ಸಮೀರ್ ಅವರಿಗೆ ಮತ್ತೆ ಡಾಟ್ ಬಾಲ್. ಚುಕ್ಕಿ ಆಗ್ತಾ ಇದೆ. 3 ಓವರ್ನ ಮುಕ್ತಾಯ ವೇಳೆಗೆ ಅಂಕಾಂಶ ಪಟ್ಟಿಯಲ್ಲಿ ತೋರಿಸಿದೆ 26. 12 ಎಸೆತಗಳ ಮುಂದೆ ಬೇಕಾಗಿದೆ 6. 12 ಎಸೆತಗಳು ಬಾಕಿ ಇದೆ. 6 ಬೇಕಾಗಿದೆ. ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ಅಶ್ರಫ್ ಪ್ರಥಮ 6 ಚೆಂಡನ್ನು ಎಸೆದಂತ ಎಸೆತಗಾರ ಅಶ್ರಫ್ ರವರು ಮತ್ತೆ ದ್ವಿತೀಯ ಓವರನ್ನು ಆದಷ್ಟು ಬೇಗನೆ ಎಸೆತಗಾರ ದಯವಿಟ್ಟು ಆದಷ್ಟು ಬೇಗನೆ ಪಂದ್ಯಾಟವನ್ನು ಮುಗಿಸಿಕೊಡಿ. 12 ಎಸೆತಗಳು ಬಾಕಿ ಇದೆ. 6 ಅಂಕದ ಅವಶ್ಯಕತೆ ಇದೆ ಮಾರುತಿ ಅಟ್ಯಾಕರ್ಸ್ ತಂಡಕ್ಕೆ. 3 ಓವರ್ನ ಮುಕ್ತಾಯ ವೇಳೆಗೆ 26 ತೋರಿಸ್ತಾ ಇದೆ. 4ನೇ ಓವರನ್ನು ಎಸೆಯಲು ಅಶ್ರಫ್ ರವರು. 4ನೇ ಓವರಿನ ಪ್ರಥಮ ಚೆಂಡು. ತೀರ್ಪುಗಾರನ ದಾಟಿ ಅಶ್ರಫ್ ರವರಿಗೆ ಉತ್ತಮ ಎಸೆತಗಾರಿಕೆ ಮತ್ತೆ ಚೆಂಡು ಗಾಳಿಯಲ್ಲಿದೆ. ಇದು ಕ್ಷೇತ್ರ ರಕ್ಷಣಾ ಬೊಗಸೆಯನ್ನು ಸೇರ್ತಾ ಇದೆ. ಮತ್ತೊಂದು ದೊಡ್ಡ ಆಘಾತ ಮಾರುತಿ ಅಟ್ಯಾಕರ್ಸ್ ತಂಡದ ಐಕಾನ್ ಆಟಗಾರ ನೇರವಾಗಿ ಪೆವಿಲಿಯನ್ ಕಡೆಗೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ ಮನೋಹರ್ ಅವರಿಂದ. 11 ಎಸೆತಗಳ ಮುಂದೆ ಬೇಕಾಗಿದೆ 6 ಓಟದ ಅವಶ್ಯಕತೆ. ವಿಕಾಸ್ ಅಶ್ರಫ್ ರವರ ಜಾಗ ತುಂಬಲು ವಿಕಾಸ್ ಅವರು. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಮೀರ್ ರವರು. ದ್ವಿತೀಯ ಬಾಲ್. 4ನೇ ಓವರಿನ 2ನೇ ಚೆಂಡು. ಅಶ್ರಫ್ ರವರು ದಯವಿಟ್ಟು ಆದಷ್ಟು ಬೇಗನೆ ವಿಕಾಸ್ ಸ್ಟ್ರೈಕರ್ ವಿಭಾಗದಲ್ಲಿ ವಿಕಾಸ್. 4ನೇ ಓವರಿನ ದ್ವಿತೀಯ ಚೆಂಡು. 11 ಎಸೆತಗಳ ಮುಂದೆ ಬೇಕಾಗಿದೆ.
ಉತ್ತಮವಾದ ಬ್ಯಾಟಿಂಗ್ ಭಾಷಣ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಅಜೀಜ್ ರವರಿಂದ ಯಾವುದೇ ಅಂಕ ಕಂಡು ಬರ್ತಾ ಇಲ್ಲ. ದಯವಿಟ್ಟು ಅಲ್ಲಿ ದೈವಸ್ಥಾನದ ಅಂಗನಕ್ಕೆ ಪಾದರಕ್ಷೆಯನ್ನು ಹಾಕಿ ಹೋಗಬೇಡಿ, ಹೊರಗಡೆ ಇಟ್ಟು ಹೋಗಿ. ಓಕೆ, ಥರ್ಡ್ ಟೈಮ್. 4ನೇ ಓವರಿನ 3ನೇ ಚೆಂಡು ವಿಕಾಸ್ ರವರಿಗೆ ಅಸ್ರಪುರ. ಉತ್ತಮವಾದ ಬ್ಯಾಟಿಂಗ್ ಭಾಷಣ, ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ. ಇವತ್ತಿ ಮುಖಾಂತರ 1+1 ಯಾಸ, ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ 28 ಒಂದು ಬಾಲ್. 4 ಬೇಕಾಗಿದೆ, 10 ಎಸೆತಗಳು ಬಾಕಿ ಇದೆ. 4 ಬೇಕಾಗಿದೆ, 10 ಎಸೆತಗಳು ಬಾಕಿ ಇದೆ. ಅಷ್ಟಪ್ರಭು ಶಮೀರ್ ಅವರಿಗೆ 3ನೇ ಬಾರಿ. ಉತ್ತಮವಾದ ಎಸೆಗಾರಿಕೆ, ಮತ್ತೆ ಚುಕ್ಕಿ ಆಗ್ತಾ ಇದೆ. 4ನೇ ಬಾರಿ, 4ನೇ ಓವರಿನ 4ನೇ ಚೆಂಡು. ಅಶ್ರಫ್ ರವರು ಶಮೀರ್ ಅವರಿಗೆ ಬೇಕಾಗಿದ್ದು ಕೇವಲ 4. 5ನೇ ಬಾರಿ, ಸರಿ, 5ನೇ ಬಾರಿ. ಉತ್ತಮವಾದ ಎಸೆಗಾರಿಕೆ, ಮತ್ತೆ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಆದರೂ ಒಂಟಿ ಪಡೆಯುವಲ್ಲಿ ಡಿಕ್ಲೇರ್. 29 ಒಂದು ಬಾಲ್. 3 ಬೇಕಾಗಿದೆ, 7 ಎಸೆತಗಳು ಬಾಕಿ. 3 ಬೇಕಾಗಿದೆ, 7 ಎಸೆತಗಳು ಬಾಕಿ ಇದೆ. 4ನೇ ಓವರಿನ ಅಂತಿಮ ಚೆಂಡು. ಅಶ್ರಫ್ ರವರು ತೀರ್ಪುಗಾರರನ್ನು ದಾಟಿ ಶಮೀರ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಭಾಷಣ, ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ. 30. 2 ಬೇಕಾಗಿದೆ, ಅಂತಿಮ 6 ಚೆಂಡು. ಮುಂದಿನ ಪಂದ್ಯಾಟದಲ್ಲಿ ಸದರ್ನ್ ವಾರಿಯರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ನಾನಿಸಿಬಿಗೆಯನ್ನು ಗೆದ್ದುಕೊಂಡಂತಹ ವೆಲ್ಕಮ್ ಬ್ರದರ್ಸ್ ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದ್ದು ಆದಷ್ಟು ಬೇಗನೆ ಆರಂಭಿಕ ದಂಡುಗಾರರು, ಅದೇ ರೀತಿ ಕ್ಷೇತ್ರ ರಕ್ಷಣೆ ಭಾಗದ ವೆಲ್ಕಮ್ ಬ್ರದರ್ಸ್ ತಂಡದ ಆಟಗಾರರು ಸಜ್ಜಾಗಬೇಕು. ಅಂತಿಮ 6 ಚೆಂಡಲ್ಲಿ ಬೇಕಾಗಿದೆ ಕೇವಲ 2 ಓಟ. ಎಸೆತಗಾರಿಕೆಯಲ್ಲಿ ಆದಷ್ಟು ಬೇಗನೆ ದಯವಿಟ್ಟು ಗಮನಿಸಿಕೊಳ್ಳಿ. ಇನ್ನು ಕೂಡ ಹಲವಾರು ಪಂದ್ಯಾಟಗಳು ಬಾಕಿ ಇದೆ. ಎಸೆತಗಾರಿಕೆಯಲ್ಲಿ ಉಮ್ಮರ್ ಶಾಬೆ 6 ಚೆಂಡಲ್ಲಿ ಬೇಕಾಗಿದೆ 2 ಓಟದ ಅವಶ್ಯಕತೆ. ಎಸೆತಗಾರಿಕೆಯಲ್ಲಿ ಉಮ್ಮರ್ ಶಾಬೆ, ಸ್ಟ್ರೈಕರ್ ವಿಭಾಗದಲ್ಲಿ ಶಮೀರ್ ಯುಬಿ. ಓಕೆ, ಅಂತಿಮ ಓವರ್ನ ಪ್ರಥಮ ಚೆಂಡು. ತೀರ್ಪುಗಾರರ ದಾಟಿ ಉತ್ತಮವಾದ ಎಸೆತಗಾರಿಕೆ, ಮತ್ತೆ I think decision is pending. Okay, dot ball. Yes sir. 5ರ ಮುಂದೆ ಬೇಕಾಗಿದೆ 2 ಓಟ. 5 ಎಸೆತಗಳು ಬಾಕಿ ಇದೆ. ಉಮ್ಮರ್ ಶಾಫಿ ಅವರು ತೀರ್ಪುಗಾರರ ಗುರುರಾಜ್ ಶಮೀರ್ ಯುಬಿ ಅವರಿಗೆ ದ್ವಿತೀಯ ಬಾರಿ ಉತ್ತಮವಾದ ಎಸೆಗಾರಿಕೆ. ಇದು ಅಗಲ ಎಸೆತ, ಸಮಬಲದ ಕಾದಾಟ ಕಂಡು ಬರ್ತಾ ಇದೆ. ಅಂತಿಮ 1 ಓಟ ಮಾತ್ರ ಬಾಕಿ ಇದೆ. ಉತ್ತಮವಾದ ಎಸೆಗಾರಿಕೆ. ಈ ಪಂದ್ಯಾಟವನ್ನು ಮಾರುತಿ ಅಟ್ಯಾಕರ್ಸ್ ತಂಡವು ಗೆದ್ದುಕೊಂಡಿದೆ. ಭಾಗವಹಿಸಿದ 2 ತಂಡದ ಆಟಗಾರರಿಗೆ ಅಭಿನಂದನೆಗಳು. ಮುಂದಿನ ವೀಕ್ಷಕ ಅನ್ಸಾರ್ ಕೊಡಂಗಾಯಿ.
ಮಧ್ಯೆ ನೇರ ಹಾನಿ ಸಾಗಿ ಬರ್ತಾ ಇದೆ. ಸೌತರ್ನ್ ವಾರಿಯರ್ಸ್ ವಿರುದ್ಧವಾಗಿ ವೆಲ್ಕಮ್ ಪಂದ್ಯಾಕೂಟ ಆರಂಭಗೊಳ್ತಾ ಇದೆ. ತಿರುವುಗಾರದು ಬರ್ತಾ ಇದೆ. ಗ್ರೀನ್ ಸಿಗ್ನಲ್ ಆರಂಭದ ಚುಂಡಣಿಸಬೇಕಾಗಿದೆ. ಸನ್ನತ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಪ್ರಥಮ ಚುಂಡಣಿಸಬೇಕಾಗಿದೆ. ಸಿದ್ಧಗಾರ ಪ್ರಥಮ ಚುಂಡಣಿಸಬೇಕಾಗಿದೆ. ಆರಂಭದ ಚುಂಡು ಸನ್ನತ್ ದಾಂಡುಗಾರ ಭಾಗದಲ್ಲಿ ಕಳೆದ ಪಂದ್ಯಾಕೂಟದಲ್ಲಿ ಕೊಂಚ ಮಟ್ಟಿಗೆ ವಿಫಲತೆಯನ್ನು ಕಂಡರೂ ಕೂಡ ಈ ಪಂದ್ಯಾಕೂಟದಲ್ಲಿ ಮತ್ತೆ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಆಡಬೇಕಾಗಿದೆ. ಕಾರಣ ಕಳೆದ ಪಂದ್ಯಾಕೂಟದಲ್ಲಿ ಸೋಲನ್ನೊಪ್ಪಿದಂತಹ ತಂಡ ಪಂದ್ಯಾಕೂಟದ ಗೆಲುವಿಗಾಗಿ ಸೆಣಸಾಡ್ತಾ ಇದೆ. ಎರಡು ತಂಡ ಕೂಡ ಸೋಲನ್ನೊಪ್ಪಿಸಿದಂತಹ ತಂಡವಾಗಿದೆ. ಎರಡು ತಂಡಕ್ಕೆ ಗೆಲುವಿಗಾಗಿ ಸೆಣಸಾಡ್ತಾ ಇದೆ. ಆರಂಭಗೊಳ್ತಾ ಇದೆ ಪಂದ್ಯಾಕೂಟ. ಪ್ರಥಮ ಚುನಾಯಿಸಬೇಕಾಗಿದೆ. ಅದ್ಭುತ ಶೈಲಿಯ ಸಿದ್ಧವಾಗಿತ್ತು. ಕರಾರುವಕ್ಕದ ದಾಳಿ, ಯಾವುದೇ ಪ್ರತಿಯುತ್ತರ ದಾಂಡುಗಾರಿಂದ ಕಾಣ ಸಿಗ್ತಾ ಇಲ್ಲ. ಚೆಂಡು ಡಾಟ್ ಬರಿ ಪ್ರಥಮ ಚೆಂಡಿಗೆ ಯಾವುದೇ ಪ್ರತಿಯುತ್ತರ ಇಲ್ಲ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ರಜಾಕ್ ಟು ಸನತ್ ಕಾಟ್ ಮಾಡೋ ಪ್ರಯತ್ನ, ಆದರೆ ವಿಕೆಟ್ ನ ಮಧ್ಯೆ ಚುರುಕಿನ ಓಡಾಟ. ಒಂದು ಓಟದ ಸೇರ್ಪಡೊಂದಿಗೆ ಎರಡು ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ ಒಂದು ಕಾಣ ಸಿಗ್ತಾ ಇದೆ. ತೃತೀಯ ಬಾರಿಗೆ ರಜಾಕ್ ಎಸೆಯಬೇಕಾಗಿದೆ. ರಜಾಕ್ ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಅದ್ಭುತ ಶೈಲಿಯ ಸಿದ್ಧವಾಗಿತ್ತು. ವಿಕೆಟ್ ನ ಮಧ್ಯೆ ಯಾವುದೇ ಹೊಡೆತಕ್ಕೆ ಅವಕಾಶ ನೀಡುತ್ತಾ ಇಲ್ಲ. ಮೂರು ಚೆಂಡು ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ ಒಂದು ಮಾತ್ರ ಕಾಣ ಸಿಗ್ತಾ ಇದೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡುತ್ತಾ ಇಲ್ಲ. ರಜಾಕ್ ಅಂತಿಮ ಮೂರು ಚೆಂಡು ಬಾಕಿ ಇದೆ. ದೊಡ್ಡ ಹೊಡೆತಕ್ಕೆ ಅದ್ಭುತ ಚಿತ್ರಕ್ಷಣೆ. ಈ ಬಾರಿ ಚೆಂಡಂತೂ ಡಾಟ್ ಅಂಡ್ ಡೆಲಿವರಿ. ನಾಲ್ಕು ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಕೇವಲ ಒಂದು ಓಟ ಮಾತ್ರ ಕಾಣ ಸಿಗ್ತಾ ಇದೆ. ಅಂತಿಮ ಎರಡು ಚೆಂಡು ಬಾಕಿ ಇದೆ. ಲಾಸ್ಟ್ ಮೊಟುಗೋ ಕೊನೆ ಎರಡು ಚೆಂಡು ಬಾಕಿ ಇದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿಯ ಸತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ. 5 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ ಒಂದು ಕೊನೆಯ ಒಂದು ಚೆಂಡು ಬಾಕಿ ಇದೆ. ರಜಾಕ್ ಕೊನೆಯ ಒಂದು ಚೆಂಡು ಬಾಕಿ ಇದೆ. ರಜಾಕ್ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಓಹೋ ಹೋ ಅದ್ಭುತ ಓವರ್ ಸಾಬೀತಾಗ್ತಿದೆ. ವೈಟ್ ಎಂಬ ತೀರ್ಪು ಬರ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ ಎರಡು ಕಾರಣ ಸಿಗ್ತಾ ಇದೆ. ಯಾವುದೇ ದೊಡ್ಡ ಹೊಡೆತಕ್ಕೆ ರಜಾಕ್ ನೀಡ್ತಾ ಇಲ್ಲ. ಕೊನೆಯ ಒಂದು ಚೆಂಡು ಬಾಕಿ ಇದ್ರೆ ಅಂಕಾಂಶ ಪಟ್ಟಿ ನೋಡುವುದಾದರೆ 5 ಓವರ್ಗಳ ನಿರಂತರವಾಗಿ ಪಂದ್ಯಾಕೂಟ ಸಾಗಿ ಬರುವುದಾದರೆ ಒಂದು ಚೆಂಡು ಬಾಕಿ ಇದೆ. ಅದ್ಭುತ ಶೈಲಿಯ ಸೆತ್ತ. ಒಂದು ಓಟದೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ 3 ಕಾಣ ಸಿಗ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 1 ಸ್ಕೋರ್ 2-3 at the board. ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ. ಪ್ರತಿಯೊಂದು ಓವರ್ಗೆ ಸಮಾಲೋಚನೆ ತೀರ್ಪುಗಾರ ನೀಡಬೇಡಿ. ಒಂದೊಂದು ಓವರಿಗೆ ಸಮಾಲೋಚನೆ ನೀಡಿದ್ರೆ ಬಹಳಷ್ಟು ಸಮಯವನ್ನು ಪಡ್ಕೊಳ್ತಾ ಇದ್ದೀರಾ. ಇನ್ನು ಕೂಡ ಹಲವು ಪಂದ್ಯಾಕೂಟ, ಲೀಗ್ ಮಾದರಿ ಪಂದ್ಯಾಕೂಟ ಸಾಗಿ ಬಳಗಿದೆ. ಎಲಿಮಿನೇಟರ್, ಸೆಮಿ ಫೈನಲ್, ಹಲವು ರೀತಿಯ ಪಂದ್ಯಾಕೂಟ ಸಾಗಿ ಬಳಗಿದೆ. ತಂಡದ ಒಟ್ಟು ಮೊತ್ತ ನೋಡುವುದಾದರೆ 3 ಕಾಣ ಸಿಗ್ತಾ ಇದೆ. ದ್ವಿತೀಯ ಓವರಂತೂ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡು ಸನತ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಪ್ರಥಮ ಚೆಂಡು ಸೇಬೇಕಾಗಿದೆ. ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಸೇಬೇಕಾಗಿದೆ. ಅದ್ಭುತ ಶೈಲಿಯ ಸೆತ. ಇದು ತಪ್ಪು. ಕ್ಷೇತ್ರಕ್ಷಣ ಮಾಡುವಂತ ಒಂದೊಂದು ತಪ್ಪು ಖಂಡಿತವಾಗ್ಲೂ ಎದುರಾಳಿ ತಂಡಕ್ಕೆ ಖಂಡಿತವಾಗ್ಲೂ ಮುಳು ಆಗ್ಲಿಕ್ಕಿದೆ. ಕಾರಣ ಆ ಕ್ಷೇತ್ರಕ್ಷಣದಲ್ಲಿ ಒಂದೊಂದು ಕ್ಯಾಚ್ ಅನ್ನು ಬಿಟ್ಕೊಟ್ರೆ ಅದ್ಭುತ ದಾಂಡುಗಾರದ ಸನತ್ ಅವರ ಕ್ಯಾಚ್ ಬಿಟ್ರೆ ಖಂಡಿತವಾಗ್ಲೂ ಅದು ನನಗೆ ತಿರುಗೇಟು ಮಾಡ್ಲಿಕ್ಕಿದೆ. ಖಂಡಿತವಾಗ್ಲೂ ಮುಳ್ ಆಗ್ಲಿಕ್ಕಿದೆ. ಖಂಡಿತವಾಗ್ಲೂ ಈ ಬಾರಿ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಸನತ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಅದ್ಭುತ ಶೈಲಿಯ ಎಸೆತ. ಬಲವಾದ ಮನವಿ, ನಯವಾದ ತಿರಸ್ಕಾರ ಕಾಣ ಸಿಗ್ತಾ ಇದೆ. ಅದ್ಭುತ ಓವರ್ ಸಾಬೀತಾಗ್ತಿಯಾ ಕಾದು ನೋಡಬೇಕಾಗಿದೆ. ಇಲ್ಲಂತೂ 2 ಚೆಂಡು ಮುಕ್ತಾಯ. ತೃತೀಯ ಬಾರಿಗೆ ಸೇಬೇಕಾಗಿದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 3. ತೃತೀಯ ಬಾರಿಗೆ ಅದ್ಭುತ ಶೈಲಿಯ ಸೆತ.
ಒಂದಂತೂ ಸುಲಭದಲ್ಲಿ ಕಾಣಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ, 4 ಕಾಣಸಿಗ್ತಾ ಇದೆ. 3 ಚೆಂಡು ಬಾಕಿ ಇದೆ. 3 ಚೆಂಡು ಬಾಕಿ ಇದೆ. ಚತುರ್ಥ ಬಾರಿಗೆ ಸೇಬೇಕಾಗಿದೆ ಸಿದ್ಧಗಾರ ನೀತು. ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಕ್ಲೀನ್ ಪೌಟ್ ಮುಗಿನ ಪ್ರಥಮ ಆಘಾತ ಕಾಣಸಿಗ್ತಾ ಇದೆ. ಆರಂಭದ ಉದರಿ ನಷ್ಟವಾಗ್ತಾ ಇದೆ. 4 ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 4 ಮಾತ್ರ ಕಾಣಸಿಗ್ತಾ ಇದೆ. ಮುಂದುವರಿಸಬೇಕಾಗಿದೆ. ನೂತನ ದಾಂಡುಗಳನ್ನು ಕಳಿಸಿಕೊಡಬೇಕಾಗಿದೆ. ರಮೇಶ್ ಅವರ ಕೊಡುವಿಕೆ. 2 ಚೆಂಡು ಬಾಕಿದೆ. ಕೊನೆ 2 ಚೆಂಡು ಬಾಕಿದೆ. ಮತ್ತೆ ರೈಟ್ ಹ್ಯಾಮರ್ ಒಂದು ಮಾತ್ರ ಎಸೆಯಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ಓಹೋ ಅದ್ಭುತ ಶೈಲಿಯ ಸೆತ್ತ. 1 ಓಟದ ಸೇರ್ಪಡೆಯೊಂದಿಗೆ ಲಾಸ್ಟ್ ಫೈನಲ್ 1 more to go. Skomuzam to 5 on the board. Loss of valuable fast wicket. Final delivery ಆಕ್ರಿ again ತಯಾರ. ಅವಸಾನದ 1 ಪಂದು ಮಾತ್ರ ಬಾಕಿಯುಳ್ಳದು. ಲಾಸ್ಟ್ ಡೆಲಿವರಿ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಿಲ್ಲದ ಎಸೆತ. ಅಂಕಾಂಶ ಪಟ್ಟಿ ನೋಡುವುದಾದರೆ 6. ಅಂತಿಮ 1 ಚೆಂಡು ಬಾಕಿ ಇದೆ. 11 ಚೆಂಡು ಬಳಸಿದ್ದು ಕೇವಲ 6 ಓಟ ಮಾತ್ರ ಬಿಟ್ಕೊಡ್ತಾ ಇದೆ ಎದುರಾಳಿ ತಂಡ. ಕೊನೆಯ 1 ಚೆಂಡು ಬಾಕಿ ಇದೆ. ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು. ಕ್ಯಾಚ್ ಔಟ್ ಮುಗೇನ ದ್ವಿತೀಯ ಆಘಾತ. ಓವರ್ ನಂಬರ್ 2 ಮುಕ್ತಾಯ ಕಾಣಸಿಗ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 2. Skomuzam to 6 on the board. ಲಾಸ್ಟ್ 18 ಚೆಂಡು ಬಾಕಿ ಇದೆ. ಇಷ್ಟು ಒಟ್ಟು ಎದುರಾಳಿ ತಂಡಕ್ಕೆ ಬಿಟ್ಕೊಡ್ತಾರೆ. ಕಾದರೊಳಗಾಗಿದೆ ವೆಲ್ಕಮ್ ಬ್ರದರ್ಸ್ ತಂಡ. ರಜಾಕ್ ಮತ್ತೆ ದ್ವಿತೀಯವರನ್ನು ಬಳಸ್ತಾ ಇದ್ದಾರೆ. ರಜಾಕ್ ಎಸೆತಗಾರಿಕೆ ಭಾಗದಲ್ಲಿ ಕಂಡ್ರೆ ಶಾಫಿ. ಕಳೆದ ಪಂದ್ಯಾಕೂಟದಲ್ಲಿ ಷಡಕ ಬಾರಿಸಿದಂತ ಆಟಗಾರ ಶಾಫಿ. ಈ ಬಾರಿ ರಜಾಕ್ ಎಸೆಯಬೇಕಾಗಿದೆ. ಸನತ್ ಕೂಡ ತಂಡದ ಹೈಕೋನ್ ಎಂಬ ನೆಲೆಯಲ್ಲಿ ಆರಂಭದ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಕೂಡ ಇನ್ನೂ ಕೂಡ ಕ್ರೀಸ್ ನಲ್ಲಿ ಬಂಧವಾಗಿದ್ದಾನೆ. ಭರವಸೆ ಒತ್ತುಕೊಂಡು ಆಡಬೇಕಾಗಿದೆ. ಜವಾಬ್ದಾರಿ ಒತ್ತುಕೊಂಡು ಆಡಬೇಕಾಗಿದೆ. ಕಾರಣ ಐಕಾನ್ ಎಂಬ ನೆಲೆಯಲ್ಲಿ ಆಡಿದರೆ ಖಂಡಿತವಾಗ್ಲೂ ಪಂದ್ಯಾಕೂಟಕ್ಕೆ ವಿಜಯ ಖಂಡಿತವಾಗ. ಷಡ್ಗಮನ ಮಾಡ್ತಾ ಇದೆ. 6 ಓಟದ ಸೇರ್ಪಡೆ ಆಗ್ತಾ ಇದೆ. ಖಂಡಿತವಾಗ್ಲೂ ಸನತ್ ದಂಡು ಮಾತಾಡ್ತಾ ಇದೆ. ಪ್ರಥಮ ಷಡ್ಕದ ದಾಖಲಾಗ್ತಾ ಇದೆ. ಖಂಡಿತವಾಗ್ಲೂ ಸನತ್ ದಂಡು ಮುಗೇನ ಆರ್ಭಟ ಶುರುವಾಗ್ತಾ ಇದೆ. ಸನತ್ ಅದ್ಭುತವಾದಂತಹ ದಂಡನೆ. ತಂಡದ ಒಟ್ಟು ನೋಡುವುದಾದರೆ 12 ಕಾಣಸಿಗ್ತಾ ಇದೆ. ಮತ್ತೆ 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 13 ಕಾಣಸಿಗ್ತಾ ಇದೆ. ಅದ್ಭುತವಾದಂತಹ ದಾಂಡುಗಾರಿಕೆ ಸನತ್ ಮುಗೇನ ಕಂಡುಕೊಂಡ್ರೆ ನಿಧಾನ ಗತಿಯಲ್ಲಿ ರನ್ ಗಳಿಕೆ ಸಾಗಿ ಬರ್ತಾ ಇದೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಒತ್ತನ್ನು ನೀಡದೆ ರಜಾಕ್ ನಿಧಾನ ಗತಿಯಲ್ಲಿ ರನ್ ಗಳಿಕೆಯನ್ನು ಬಿಟ್ಕೊಟ್ರೆ ಇದು ಷಡ್ಕ. ಅದ್ಭುತವಾದಂತಹ ದಂಡನೆ. ಲಾಲಿಪಾಪ್ ಮದರಿಸಿತವಾಗಿತ್ತು. ನಿಧಾನಗತಿಯಲ್ಲಿ ಬಂದಂತ ಚೆಂಡನ್ನು ಖಂಡಿತವಾಗ್ಲೂ ಚೆಂಡು ಅಂಕಣದವರ ಭಾಗಕ್ಕೆ ಷಡ್ಕಮನ ಮಾಡಿದರೆ ಹೆಚ್ಚು ರೂಪದಲ್ಲಿ 6 ಓಟದ ಅನಿವಾರ್ಯತೆ. ತೀರ್ಪುಗಾರ ಪ್ರತಿ ಒಂದು ಚೆಂಡಿಗೆ ಮಾತುಕತೆಗೆ ನಡೆಸಿದ್ರೆ ಖಂಡಿತವಾಗ್ಲೂ ಬಹಳಷ್ಟು ಕಷ್ಟಕರ ಆಗ್ಲಿಕ್ಕಿದೆ. ಮುಂದುವರಿಸಬೇಕಾಗಿದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 19 ಕಾಣಸಿಗ್ತಾ ಇದೆ. ಎಲ್ಲೋ ಇದ್ದ ಪಂದ್ಯಾಕೂಟದ ಹಿಡಿತವನ್ನು ಸಾಗಿಸ್ತಾ ಇದ್ದೇನೆ. ಖಂಡಿತವಾಗ್ಲೂ ತಂಡದ ಹೈಕೋನ್ ಎಂಬ ನೆಲೆಯಲ್ಲಿ ಸನತ್ ದಂಡು ಮುಗೇನ ಆ ಭರ್ಜರದಂತಹ 2 ಷಡ್ಕದ ಮುಗೇನ ಪಂದ್ಯಾಕೂಟದ ಚಿತ್ರಣ ಬದಲಾಗ್ತಾ ಇದೆ. 19 ಮತ್ತೆ 1 ಓಟದ ಸೇರ್ಪಡೆಯೊಂದಿಗೆ ಹೆಚ್ಚು ರೂಪದಲ್ಲಿ ಅಂಕಾಂಶ ಪಟ್ಟಿ ನೋಡುವುದಾದರೆ 20 ಕಾಣಸಿಗ್ತಾ ಇದೆ. 4 ಚೆಂಡಂತೂ ಮುಕ್ತಾಯ ಕಾಣಸಿಗ್ತಾ ಇದೆ. ಅದ್ಭುತ ಶೈಲಿಯ ಸಿದ್ಧವಾಗಿತ್ತು. ಇದು ವೈಡ್ ಎಂಬ ತೀರ್ಪು ಬರ್ತಾ ಇದೆ. ತೃತೀಯ ಓವರ್ ಅಂತೂ ಚಾಲ್ತಿಯಲ್ಲಿದೆ. ಅಂತಿಮ 2 ಚೆಂಡು ಬಾಕಿ ಇದೆ.
4 ಚೆಂಡು ಮುಕ್ತಾಯ ವೇಳೆಯಲ್ಲಿ ಸನತ್ ಒಂದು ಓಟದ ಸೇರ್ಪಡೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಅಂಶ ಪಟ್ಟಿ ನೋಡುವುದಾದರೆ 22 ಕಾಣ ಸಿಗ್ತಾ ಇದೆ. ಕೊನೆಯ ಬಾರಿಗೆ ಸೇಬೇಕಾಗಿದೆ ರಜಾಕ್. ಒಂದು ಓಟದೊಂದಿಗೆ ಓವರ್ ನಂಬರ್ 3 ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡಿದಾದರೆ 23 ಕಾಣ ಸಿಗ್ತಾ ಇದೆ. 23ರಲ್ಲಿದೆ. ಮುಂದುವರಿಸಬೇಕಾಗಿದೆ. 3 ಓವರ್ ಮುಕ್ತಾಯ, ಅರ್ಥ 18 ಚೆಂಡು ಮುಕ್ತಾಯ ವೇಳೆಯಲ್ಲಿ 23ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಕಾಣ ಸಿಗ್ತಾ ಇದೆ. ಆರೀಸ್ ಎಸೆತಗಾರಿಕೆ ಭಾಗದಲ್ಲಿ ಸಾಪಿ ಬಾರಿ ದೊಡ್ಡ ಹೊಡೆತವಾಗಿತ್ತು. ಕ್ಯಾಚ್ ಔಟ್ ಮುಗೇನ. Sapi walking back to the pavilion. ದಯವಿಟ್ಟು ಎರಡು ತಂಡದ ಆಟಗಾರರು ಮತ್ತೆ ಇತರೆ ಆಟಗಾರರು ಚಿತ್ರರಕ್ಷಣೆ ಸಜ್ಜುಗೊಳಿಸಬೇಕಾಗಿದೆ.
ಫಸ್ಟ್ ಬಾಲ್ 23 ಫಸ್ಟ್ ಬಾಲ್. ಪ್ರಥಮ ಚೆಂಡು ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಆರೀಸ್, ಓಹೋ ಕ್ಲೀನ್ ಪಾಟ್. ಆಸಿಫ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಪ್ರಥಮ ಎಸೆತಕ್ಕೆ ಉದರಿ ನಷ್ಟವಾಗ್ತಾ ಇದೆ. ಸಾಫಿ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಓಹೋ ದೊಡ್ಡ ಹೊಡೆತ, ದಂಡಾಂಶ ಸಗುಣಂ ಶೈಲಿಯ ಹೊಡೆತವಾಗಿತ್ತು. ಚೆಂಡು ಅಂಕಣದ ಹೊರಭಾಗಕ್ಕೆ ಷಡ್ಗಮನ ಮಾಡ್ತಾ ಇದೆ. ಅದ್ಭುತವಾದಂತಹ ದಂಡನೆ. ಷಡ್ಕದ ಮುಗಿನ ಅಂಕಾಂಶ ಪಟ್ಟಿ ಬದಲಾವಣೆ. 30-30 ಆರೀಸ್ ತೃತೀಯ ಬಾರಿಗೆ ಆರೀಸ್ ಮತ್ತೆ ಒಂದು ಓಟದ ಸೇರ್ಪಡೆಯೊಂದಿಗೆ 31 ಮೂರು ಬಾಲ್ ಬಾಯ್ಸ್ ಬಾಲ್ ಅನ್ನು ಎಕ್ಕಿಕೊಂಡು ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿದೆ. ಬಾಲ್ ಬಾಯ್ಸ್ ಲಾಸ್ಟ್ 3 more to go. Scores up to 31 on the board. Again 1 run and it comes up to 32. Last 2 more to go. Aris last 2 ball left. Fifth arm volley mark right arm around the wicket. The new man into the crease, Mr. Nahis Delvery. No collect the bat. Batsman complete and dot and delivery. Last final 1 more to go. Aris into the attack. Final 1 more to go. Comes up to 32 on the board. Loss of valuable 2 wicket. Again. 1 run added to end of the over. Yes, no ball. 1+1, 2 run added. Score moves up to 34 on the board. Free to there, free. Free to da. Yes, free. Free. Free to iruttade. Free ಇದೆ. ಸಂಘಟಕರು ಹೇಳ್ತಾ ಇದ್ದಾರೆ ಫ್ರೀ ಇಟ್ ಇದೆ. ಫ್ರೀ ಇಟ್ ಉಚಿತ ಚೆಂಡು. ಯಾವ ರೀತಿಯಲ್ಲಿ ದಂಡನೆ ಬೀಸಬಹುದು ಕಾರಣ ಬೇಕಾಗಿದೆ. ಸನಾತ್ ಓವರ್ ಮುಕ್ತಾಯ ಕಾರಣ ಸಿಗ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 4 comes up to 34 on the board. 34ರಲ್ಲಿದೆ. ಓವರ್ ನಂಬರ್ 4 ಮುಕ್ತಾಯ. 24 ಚೆಂಡು ಗಳಿಸಿದ್ದು 34. 6 ಚೆಂಡು ಬಾಕಿ ಇದೆ. ಇಷ್ಟು ಒಟ್ಟು ನಿದ್ರಾಲ್ ತಂಡಕ್ಕೆ ಬಿಟ್ಕೊಡ್ತಾರೆ. ಕಾದು ನೋಡಬೇಕಾಗಿದೆ. ಯಾರು ಕೊನೆಯ ಓವರ್ ಎಸೆಯಬಹುದು ಕಾದು ನೋಡಬೇಕಾಗಿದೆ. ಬಾಲ್ ಬಾಯ್ಸ್ ಬಾಲ್ ಕಾಣ ಸಿಗ್ತಾ ಇಲ್ಲ. ದಯವಿಟ್ಟು ಬಾಲ್ ನಿಕ್ಕಿಕೊಟ್ಟು ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿದೆ. ಕೊನೆಯ 6 ಚೆಂಡು ಬಾಕಿ ಇದೆ. 34ರಲ್ಲಿದೆ. ಷಡ್ಕ ಬಾರಿಸಿದ್ದ ಆಟಗಾರ ದಾಂಡುಗಾರ ಭಾಗದಲ್ಲಿ ಆದರ್ಶ್. ಓಹೋ ಕ್ಲೀನ್ ಬಾಲ್. ಆದರ್ಶ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ಜೆರ್ಸಿ ನಂಬರ್ 21 ವಯಂಧಾರಿ. ಸ್ಟ್ರೈಕ್ ರೋಟೇಟ್ ಖಂಡಿತವಾಗ್ಲೂ ಇಲ್ಲಿ ಬೇಕಾಗಿದೆ. ಕಾರಣ ಸನತ್ ನೋ ಸ್ಟ್ರೈಕ್ ಭಾಗದಲ್ಲಿ ಕಂಡುಕೊಂಡ್ರೆ ಯಾರು ಸ್ಟ್ರೈಕ್ ರಾಕೆಟ್ ನೀಡುತ್ತಾರೆ ಕೊಂಡಾಗಿದೆ. ದಾಂಡುಗಾರ ಭಾಗದಲ್ಲಿ ಅಲಿ. 5 ಚೆಂಡು ಬಾಕಿ ಇದೆ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಸಿದ್ಧಗಾರಿಕೆ ಭಾಗದಲ್ಲಿ ರಾಜಿಕ್ ಟು ಅಲಿ. ಓಹೋ ಇದು ಆಕಾಶವಾಣಿ ಮಂಗಳೂರು. ವೈಟ್ ಎಂಬ ತೀರ್ಪು ಬರ್ತಾ ಇದೆ. 1+1. ನೋ ಬಾಲ್. ಎಸ್ ನೋ ಬಾಲ್. ಫ್ರೀ. ನೋ ಬಾಲ್ ಫ್ರೀ. ಕ್ರಮವಲ್ಲದ ಎಸೆತ. ಇದು ಉಚಿತ ಚೆಂಡು. ಸುಲಭ ರೀತಿಯಲ್ಲಿ ಷಡ್ಕ ಬಾರಿಸುವ ಸನ್ನಿವೇಶ. ಬಾರಿಸುವ ಷಡ್ಕ ಕಾದು ನೋಡಬೇಕಾಗಿದೆ. ಈ ನೋ ಬಾಲ್ ಮುಗಿನ ಅಂಕಾಂಶ ಪಟ್ಟಿ ನೋಡುವುದಾದರೆ 36 on the board. ದ್ವಿತೀಯ ಬಾರಿಗೆ ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ
37 ಎರಡು ಚೆಂಡು ಮುಕ್ತಾಯ. ತೃತೀಯ ಬಾರಿಗೆ ಸೇಬೇಕಾಗಿದೆ ರಾಜಿಕ್. ಸನತ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ತೃತೀಯ ಬಾರಿಗೆ ಸೇಬೇಕಾಗಿದೆ. ಸನತ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಓಹೋ ಲಾಲಿಪಾಪ್ ಮಾದರಿ ಸಿದ್ಧವಾಗಿತ್ತು, ಅಲ್ಬ ಮಾದರಿ ಸಿದ್ಧವಾಗಿತ್ತು. ಆದರೆ ಯಾವುದೇ ಪ್ರತಿ ಉತ್ತರ ಸನತ್ ದಂಡು ಮುಖೇನ ಕಾಣ ಸಿಗ್ತಾ ಇಲ್ಲ. 3 ಚೆಂಡು ಮುಕ್ತಾಯ. ಅಂತಿಮ 3 ಚೆಂಡನ್ನು ಸೇಬೇಕಾಗಿದೆ. ದೊಡ್ಡ ಹೊಡೆತ. ಇದು ಕ್ವಿಂಟ್ವಾಲ್ ಮಾದರಿ ಹೊಡೆತವಾಗಿತ್ತು. ಚೆಂಡು ಅಂಕಣದ ಹೊರಭಾಗಕ್ಕೆ 65 ಮೀಟರ್ ಗಮನ ಮಾಡ್ತಾ ಇದೆ. ಇದು ಈಗ ಸನತ್ ದಂಡು ಮುಖೇನ ಅದ್ಭುತವಾದಂತಹ ದಂಡುಗಾರಿಕೆ. 4 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಬರೋಬ್ಬರಿ ಅಂಕಾಂಶ ಪಟ್ಟಿ ನೋಡುವುದಾದರೆ 43 ಗರಿಷ್ಠ ಮೊತ್ತ ದಾಖಲಾಗ್ತಾ ಇದೆ. ಓಹೋ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 44 44 ಆನ್ ದಿ ಬಾಲ್. ಲಾಸ್ಟ್ ಬಾಲ್. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಅವಸಾನದ ಒಂದು ಪಂದು ಮಾತ್ರ ಬಾಕಿ ಉಳ್ಳದು. ಅದ್ಭುತ ಶಿಲೆ ಸೆತ್ತ. ಒಂದು ಓಟಂತೂ ಸಂಪೂರ್ಣ ಕಾಣಲು ಸಿಗ್ತಾ ಇದೆ. ಹುದರಿ ನಷ್ಟವಾಗ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 5. ಇನ್ನಿಂಗ್ಸ್ ನಂಬರ್ 1 comes to 45 required 30 ball required 46 30 30 ಚೆಂಡು ಮುಂದೆ ಬೇಕಾಗಿದೆ. 46 ಓಟದ ಅನಿವಾರ್ಯತೆ. 30 ಚೆಂಡು ಬಾಕಿ ಇದೆ. 46 ಓಟದ ಅನಿವಾರ್ಯತೆ. ಮುಂದಿನ ಪಂದ್ಯಾಕೂಟ NKB ಗ್ಲಾಡಿಯೇಟರ್ ವಿರುದ್ಧವಾಗಿ ಮಾರುತಿ ಅಟ್ಯಾಕರ್ಸ್ ನಡುವೆ ಪಂದ್ಯಾಕೂಟ ಸಾಗಿ ಬಳಕೆದೆ. ಮುಂದಿನ ನಾಣ್ಯ ಚುಮಿಕೆಯಾಗಿ ಬರಮಾಡ್ತಾ ಇದ್ದೇವೆ. NKB ಗ್ಲಾಡಿಯೇಟರ್ ವಿರುದ್ಧವಾಗಿದೆ ಮಾರುತಿ ಅಟ್ಯಾಕರ್ಸ್ ನಡುವೆ ಮುಂದಿನ ಪಂದ್ಯಾಕೂಟ. ನಾಣ್ಯ ಚುಮಿಕೆಯಾಗಿ 2 ತಂಡದ ಕಪ್ತಾನ್ ಕಳಿಸಿಕೊಡಬೇಕಾಗಿದೆ. ಬಹಳಷ್ಟು ಸಮಯವನ್ನು ಪಡ್ಕೊಳ್ತಾ ಇದ್ದಾರೆ. 2 ಗಂಟೆ 5 ನಿಮಿಷಕ್ಕೆ ಪಂದ್ಯಾಕೂಟ ಸಾಗಿ ಬಂತು. ಪ್ರಥಮ ಇನ್ನಿಂಗ್ಸ್ ದ್ವಿತೀಯ ಇನ್ನಿಂಗ್ಸ್ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ವೇಳೆಯಲ್ಲಿ 2 ಗಂಟೆ 49 ನಿಮಿಷ. ಮಾರುತಿ ಅಟ್ಯಾಕರ್ಸ್ ನಾಣ್ಯ ಗೆದ್ದುಕೊಳ್ತಾ ಇದೆ. ಆಯ್ಕೆಗನುಸಾರವಾಗಿ ಮುಂದಿನ ಪಂದ್ಯಾಕೂಟಕ್ಕೆ ಸಿದ್ಧತೆ ಮಾಡಬೇಕಾಗಿದೆ. 46 ಬೇಕಾಗಿದೆ. 30 ಚೆಂಡು ಮುಂದೆ ಗರಿಷ್ಠ ಮೊತ್ತ ಅಂತೂ ಅಲ್ವೇ. ಕಾರಣ 5 ಓವರ್ಗಳ ಪಂದ್ಯಾಕೂಟ. ಲೈನ್ ಅಪ್ ಆಗಿ ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿದೆ. ಅದೇ ರೀತಿ ಬಾಲ್ ಬಾಯ್ಸ್ ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿದೆ. ಬಾಲ್ ಕಾಣ ಸಿಗ್ತಾ ಇದೆ. ಕೇವಲ ಒಂದು ಬಾಲ್ ಮಾತ್ರ ಇಲ್ಲಿ ಕಾಣ ಸಿಗ್ತಾ ಇದೆ. ಅದ್ಭುತ ಶೈಲಿ ಕಟ್ ಮಾಡೋ ಪ್ರಯತ್ನ. ಒಂದು ಓಟದ ಸೇರ್ಪಡೆ ಇಲ್ಲಿಂತೂ ಖಾತೆ ಆರಂಭಗೊಳ್ತಾ ಇದೆ. ಸನತ್ ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಚೆಂಡು ಮುಕ್ತಾಯ. ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಬಾರಿಗೆ ಸನತ್ ಎಸೆಯಬೇಕಾಗಿದೆ. ತಂಡದ ಐಕಾನ್ ಎಂಬ ನೆಲೆಯಲ್ಲಿ ಪ್ರಥಮ ಚೆಂಡು ಮುಕ್ತಾಯ. ಒಂದು ಓಟ ಮಾತ್ರ ಕಾಣ ಸಿಗ್ತಾ ಇದೆ. ಮುಂದುವರಿಸಬೇಕಾಗಿದೆ ತೀರ್ಪುಗಾರರೇ. ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ ಸನತ್. ಅದ್ಭುತ ಶೈಲಿ ಎಸೆತ. ಚೆಂಡು ಚುಕ್ಕಿ ಆಗ್ತಾ ಇದೆ. ಚೆಂಡು ದಂಡು ಮಧ್ಯೆ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಅದ್ಭುತ ಓವರ್ ಸಾಬೀತಾಗಬಹುದೇ ದ್ವಿತೀಯ ಬಾರಿಗೆ.
ಶ್ರೇಷ್ಠ ಮಟ್ಟದ ತಂಡ ಈ ಬಾರಿ ಒಂದಂತೂ ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. ಎರಡು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡೋದಾದರೆ 3 ಕಾಣ ಸಿಗ್ತಾ ಇದೆ. 3 ಚೆಂಡಂತೂ ಮುಕ್ತಾಯ, ಅಂತಿಮ 3 ಚೆಂಡು ಬಾಕಿ ಇದ್ರೆ ಈ ಸದ್ಯಗಾರಿಕೆ ಭಾಗದಲ್ಲಿ ಸನ್ನದ ಚತುರ್ಥ ಬಾರಿಗೆ ಸೇರ್ಬೇಕಾಗಿದೆ. ಚತುರ್ಥ ಬಾರಿಗೆ ಸಿಗಬೇಕಾಗಿದೆ. ಅದ್ಭುತ ಶೈಲಿ ಸತ ಚೆಂಡಂತೂ ಲೊಂಗೌನ್ ಕಡೆಯಲ್ಲಿ 1 ಓಟದ ಸೇರ್ಪಡೆಯೊಂದಿಗೆ 4 ಚೆಂಡು ಮುಕ್ತಾಯ, ಅಂಕಾಂಶ ಪಟ್ಟಿ ನೋಡೋದಾದರೆ 4, ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go, comes up to 4 on the board. Sanath fifth arm, right arm round the ಮಾದರಿ ಸಿಗಬೇಕಾಗಿದೆ. once again a fifth arm, nice delivery again, wide call, extra 1 run had it, comes up to 5 on the board. Last 2 more to go, fifth arm, Sanath into the attack, right arm around the wicket. Sanath to ನೀತು ಅದ್ಭುತ ಶೈಲಿಯ ಸೆತ ಒಂದಂತೂ ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. ಆ ಬಳಿ ಒಟ್ಟಕ್ಕೆ ಕನ್ನಡಿ ಇನ್ನಿದ್ರು ಈ ಬಾರಿ ವಿಕೆಟ್ ನಮ್ಮದೇ ಚೂರಿಕಿನ ಓಡಾಟ 2 ಓಟದೊಂದಿಗೆ ಫೈನಲ್ 1 more to go, comes up to 6 on the board, sorry 7 on the board. Last final delivery, Sanath into the attack, last 1 more to go. അവസാനത്തെ ഒരു പന്ത് മാത്രമാകിൽ സ്കോർ നില 7 എന്ന നിലയിൽ ലാസ്റ്റ് ഡെലിവറി. ഓഹോ അദ്ഭുത ശൈലിയ ಒಂದು ಓಟದ ಸೇರ್ಪಡೆ. ಎಂಡ್ ಆಫ್ ದಿ ಓವರ್ ನಂಬರ್ 1 comes up to 8 on the board of valuable wicket. Welcome brothers. ಪ್ರಥಮ ಓವರ್ ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದರೆ ಬಾಲ್ ಬಾಯ್ಸ್ ಬಾಲ್ ಅನ್ನು ಎಕ್ಕಿಕೊಂಡು ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ. ಬಾಲ್ ಬಂತಲ್ಲ, ಸಾಫಿ ಖಲಂದರ್ ಸಾಫಿ ಅದ್ಭುತ ಶೈಲಿಯ ಸೆತ, ಕರಾರುವಕ್ಕದ ದಾಳಿ. ಸಾಫಿ ಮುಖೇನವಾಗಿ ಜೆರ್ಸಿ ನಂಬರ್ 11 ಬನಿಯಂದಾರಿ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಸಾಫಿ ರೈಟ್ ಆರ್ಮ್ ಹೋದ ಮಾದರಿ ಸೇಬೇಕಾಗಿದೆ. ಅದ್ಭುತ ಶೈಲಿಯ ಸಿದ್ಧವಾಗಿತ್ತು. ಒಂದಂತೂ ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. 2 ಚೆಂಡು ಮುಕ್ತಾಯ ಕಾಣ ಸಿಗ್ತಾ ಇದೆ. ತೃತೀಯ ಬಾರಿಗೆ ಸಾಫಿ ಎಸೆಯಬೇಕಾಗಿದೆ. ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಂಡನೆ ಬೀಸಬೇಕಾಗಿದೆ. ಕಾರಣ ಗರಿಷ್ಠ ಮೊತ್ತ 46 ಓಟವನ್ನು ಕಲೆಯಬೇಕಾಗಿದೆ. ಅದ್ಭುತ ಶೈಲಿಯ ಸಿದ್ಧವಾಗಿತ್ತು. 3 ಚೆಂಡಂತೂ ಮುಕ್ತಾಯ, ಅಂಕಾಂಶ ಪಟ್ಟಿ ಕಾಣ ಸಿಗ್ತಾ ಇದೆ. 9 ಕಾಣ ಸಿಗ್ತಾ ಇದೆ. 3 ಚೆಂಡು ಬಾಕಿ ಇದೆ. ಲಾಸ್ಟ್ 3 more to go, comes up to 9 on the board. Safi is the man, right arm on the wicket for Tama. Nice delivery again, long on race and 1 run at it. Last 2 more to go, comes up to 10 on the board again. 1 run at it. Last 2 more to go, comes up to 10 on the board. Fifth arm, Safi is the man, right arm around the wicket. Neetu, Safi to Neetu. Last 2 more to go. Again, Sides, the big man Difar walking back to the pavilion. Neetu, the hard hitter of inside of Welcome brothers, the big man of walking back to the pavilion. Wicket number 1 inside of Welcome brothers. Last final 1 more to go. Safi is the man into the attack. Last final 1 more to go. Comes up to 10 on the board. Final 1 more to go. Razak into the middle, final delivery. Safi is the man. Last final 1 more to go. Razak is the man inside of Welcome brothers. Final 1 more to go. Again 1 run had it. Last delivery 1 run had it. End of the over number 2 comes up to 11 on the board. The next match will be in NKB Gladiators Maruti Attackers.
ಮಾರುತಿ ತಂಡದ ಆಟಗಾರರು ನಾಣ್ಯ ಗೆದ್ದುಕೊಂಡಿದ್ದಾರೆ. ಆಯ್ಕೆಗನುಸಾರವಾಗಿ ಈ ಪಂದ್ಯಾಕೂಟ ಮುಗಿದ ತಕ್ಷಣ ತಾವು ಸಿದ್ಧದಲ್ಲಿರಬೇಕಾಗಿದೆ. ಈ ಪಂದ್ಯ ಮುಗಿದ ಬಳಿಕ ತಮ್ಮ ಆಯ್ಕೆ ತಿಳಿಸಿಲ್ಲ. ಮಾರುತಿ ತಂಡದ ಆಟಗಾರರೇ ತಮ್ಮ ಆಯ್ಕೆ ಚಿತ್ರಕ್ಷಣೆ ಬ್ಯಾಟಿಂಗ್ ಸನತ್ ಎಸೆದಗಾರಿಕೆ ಭಾಗದಲ್ಲಿ ದ್ವಿತೀಯವರದ್ದು ಚಾಲ್ತಿಯಲ್ಲಿ ಸನತ್ ಅವರದ್ದು. ಓಹೋ Razak is the man walking back to the pavilion. ಸನತ್ ಅದ್ಭುತ ಓವರ್ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 11 ಮಾತ್ರ ಕಾಣಸಿಗ್ತಾ ಇದೆ. ಬಹುದೊಡ್ಡ ಹೊಡೆತ ಬರಲೇಬೇಕಾಗಿದೆ. ವೆಲ್ಕಮ್ ಬ್ರದರ್ಸ್ ತಂಡದ ಆಟಗಾರರಿಂದ ಸಡಕದ ಅನಿವಾರ್ಯತೆ ಇದೆ. ಕಾರಣ 46 ಓಟದ ಅನಿವಾರ್ಯತೆ, 30 ಚೆಂಡು ಮುಂದೆ 2.2 ಚೆಂಡು ಮುಕ್ತಾಯ ವೇಳೆಯಲ್ಲಿ ಕೇವಲ 11 ಮಾತ್ರ ಕಾಣಸಿಗ್ತಾ ಇದೆ. ದೊಡ್ಡ ಹೊಡೆತ ಬರಲೇಬೇಕಾಗಿದೆ ವಿಜಯಶಾಲಿಗಳು. ಬಾಲು ದಾಂಡುಗಾರು ಭಾಗದಲ್ಲಿ ಅದ್ಭುತ ಶೈಲಿಯ ಸೆತ್ತ ವೈಟ್ ಎಂಬ ತೀರ್ಪು ಬರ್ತಾ ಇದೆ. ಅದ್ಭುತವಾದಂತಹ ಎಸೆತ ಈ ಬಾರಿ 1 ಓಟದ ಸೇರ್ಪಡೆಯೊಂದಿಗೆ 3 ಚೆಂಡಂತ ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 13 ಕಾಣಸಿಗ್ತಾ ಇದೆ. ಸನತ್ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಬಹುದೊಡ್ಡ ಹೊಡೆತವಾಗಿತ್ತು. ಚೆಂಡು ಕೆಳಗಾಲ ಗಾಳಿಯಲ್ಲಿ ತೇಲಾಡ್ತಾ ಇದೆ. ಚೆಂಡು ಚಿತ್ರಕ್ಷಣ ಭದ್ರ ಬಾಕ್ಸಲ್ಲಿ ಅಪಚಯ ಆಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 13 ಕಾಣಸಿಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. Last two goals comes to 13 on the board without loss of valuable big 3 wicket. ಕೊನೆ 2 ಚೆಂಡು ಬಾಕಿ ಇದೆ. ಸನತ್ ಎಸೆದಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಪಂಚಮಿ ಬಾರಿಗೆ ಸೇರಬೇಕಾಗಿದೆ. ಕ್ಯಾಚಿಗೆ ಕ್ರಾಸ್ ಇರುವುದಿಲ್ಲ. ಅಂತಿಮ 2 ಚೆಂಡು ಬಾಕಿ ಇದೆ. ದೊಡ್ಡ ಹೊಡೆತ ಖಂಡಿತವಾಗಲೂ ವೆಲ್ಕಮ್ ಬ್ರದರ್ಸ್ ತಂಡದ ಆಟಗಾರರಿಂದ ಬರಬೇಕಾಗಿದೆ. ಕೊನೆಯ 2 ಎಸೆತ ಮತ್ತೆ ವೈಡ್ ಎಂಬ ತೀರ್ಪು ಬರ್ತಾ ಇದೆ. 14ರಲ್ಲಿ ಅದ್ಭುತ ಚಿತ್ರಕ್ಷಣೆ ಸೋನು ಅವರಿಂದ ಕೊನೆಯ 1 ಚೆಂಡು ಬಾಕಿ ಇದೆ. ಸನತ್ ಅಂತಿಮ ಬಾರಿಗೆ ಸೇರಬೇಕಾಗಿದೆ. ಲಾಸ್ಟ್ ಫೈನಲ್ 1 more to go over number 3 progress again 1 run at it end of the over number 3 scores up to 16 on the board. ಮುಂದುವರಿಸಬೇಕಾಗಿದೆ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಬೇಕು. ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ ಮಾರುತಿ ಅಟ್ಯಾಕರ್ಸ್ ವರ್ಸಸ್ NKB ಗ್ಲಾಡಿಯೇಟರ್ಸ್ ನಡುವೆ ಪಂದ್ಯಾಕೂಟ ಸಾಗಿ ಬಳಕಿದೆ. ತಮ್ಮ ಎಲ್ಲ ಸಿದ್ಧತೆಯನ್ನು ರೌಂಡ್ ಅಪ್ ಅನ್ನು ಅಂಕಣದ ಹೊರಭಾಗದಲ್ಲಿ ನಡೆಸಿಕೊಳ್ಳಬೇಕಾಗಿದೆ. ನನ್ನ ಚುಮ್ಮಿಕೆ ಗೆದ್ದಂತಹ ಮಾರುತಿ ಅಟ್ಯಾಕರ್ಸ್ ತಂಡದ ಆಟಗಾರರೇ ಲೈನ್ ಅಪ್ ಅನ್ನು ಅಂಕಣದ ಹೊರಭಾಗದಲ್ಲಿ ನಡೆಸಿ ಮತ್ತೆ ಅಂಕಣವನ್ನು ಸೇರಿ ಕೊನೆಗೆ ಗಳಿಯಲ್ಲಿ ಅಕೀಂ ದಂಡು ಗುಡುಗುತ್ತಾ ಇದೆ. 6 ಓಟದ ಸೇರ್ಪಡೆಯೊಂದಿಗೆ ಬಾಲ್ ಬಾಯ್ಸ್ ಅದ್ಭುತ ತಂಡನೆ ಈ ಬಾರಿ 1 ಓಟದ ಸೇರ್ಪಡೆಯೊಂದಿಗೆ ಮತ್ತೆ 2 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 24-24. ಚೋಟು ಮುಖೇನ ಮತ್ತೆ ಆಘಾತ ಕಾಣಸಿಗ್ತಾ ಇದೆ. ಅಂಶ ಪಟ್ಟಿ ನೋಡುವುದಾದ್ರೆ 24ರಲ್ಲಿದೆ. 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go. 24 on the board.
ಆದಷ್ಟು ಬೇಗ ಬರಬೇಕಾಗಿದ್ದ ಆಟಗಾರರು. ಮತ್ತೆ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದ್ರೆ 25 ಕಾಲು ಶತಕ ಪೂರೈಸ್ತಾ ಇದೆ ತಂಡ. ವೆಲ್ಕಮ್ ಬ್ರದರ್ಸ್ ತಂಡ. ನಿಧಾನಗತಿಯ ಸಿದ್ಧವಾಗಿತ್ತು. ಚೆಂಡಂತೂ ಲಾಂಗ್ ಆನ್ ಕಡೆಯಲ್ಲಿ ಒಂದೊಂದು ಸುಲಭದಲ್ಲಿ ಕಾಣಸಿಗ್ತಾ ಇದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ಅಂಕಾಂಶ ಪಟ್ಟಿ ನೋಡೋದಾದ್ರೆ 26, ಕೊನೆಯ ಒಂದು ಎಸೆತ ಬಾಕಿ ಇದೆ. Last one more to go. Comes up to 26 on the board. Final delivery. Over number 4 progress. Final delivery. Agri again ತಯಾರ. ಅಂತಿಮ ಒಂದು ಚೆಂಡು ನಿಧಾನಗತಿಯ ಎಸೆತವಾಗಿತ್ತು. Oh my goodness! Out of the Bahar is Bank Maximum. 6 number 1 bat of Balu is the man on fire. Comes up to 32 on the board. 6 ಚೆಂಡು ಬಾಕಿ ಇದೆ. 14 ಓಟದ ನಿವಾರತೆ. 6 to go. 14 run required. ಸನತ್ ಅವರೇ ಪಂದ್ಯ ಕೂಡ ಮುಂದುವರಿಸಬೇಕಾಗಿದೆ. ಬಾಲು ಖಂಡಿತವಾಗ್ಲೂ ಎಷ್ಟರ ಮಟ್ಟಿಗೆ ಕ್ರೀಸಲಿದ್ದಾನೋ ಅಷ್ಟರ ಮಟ್ಟಿಗೆ ಎದುರಾಳಿ ತಂಡಕ್ಕೆ ಕಟ್ಟಿಟ್ಟ ಬುತ್ತಿ. 6 ಚೆಂಡು 14 ಓಟದ ನಿವಾರತೆ, 2 ಷಡ್ಕದ ನಿವಾರತೆ. ಆದರ್ಶ ಎಸೆತಗಾರಿಕೆ ಭಾಗದಲ್ಲಿ ದಾಂಡುಗಾರಿಕೆಯಲ್ಲಿ ಷಡ್ಕ ಬಾರಿಸಿದ ಆಟಗಾರ ಈ ಸಿದ್ಧಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಆಲ್ರೌಂಡ್ ಪ್ರದರ್ಶನ ಮಾಡ. ಓ ಮೈ ಗುಡ್ನೆಸ್! ಈ ಬಾರಿ ಒಂದು ಓಟದ ಸೇರ್ಪಡೆಯೊಂದಿಗೆ 5 ಚೆಂಡು ಬಾಕಿ ಇದೆ. 13 ಓಟದ ನಿವಾರತೆ. ಪಂದ್ಯಾಕೂಟ ಮತ್ತಷ್ಟು ರೋಚಕದ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಬಾಳು ಬಾರಿಸಿದಂತ ಒಂದು ಷಡ್ಕ ಪಂದ್ಯಾಕೂಟದ ಚಿತ್ರಣ ಬದಲಾಗ್ತಾ ಇದೆ. 5 ಚೆಂಡು 13 ಓಟದ ನಿವಾರತೆ. ಯಾರಿಗೆ ಗೆಲುವಿನ ನಂಟು? ಓಹೋ, ಅದ್ಭುತವಾದಂತ ಎಸೆತ. 4 ಚೆಂಡು 13. 4 ಚೆಂಡು ಮುಂದೆ 13 ಬೇಕಾಗಿದೆ. ಮಾರುತಿ ಅಟ್ಯಾಕರ್ಸ್ ಅನ್ನದ ಆಟಗಾರರೇ ಪಂದ್ಯಾಕೂಟವನ್ನು ಸಜ್ಜುಗೊಳಿಸಬೇಕಾಗಿದೆ. ಈ ಪಂದ್ಯಾಕೂಟ ಮುಗಿದ ತಕ್ಷಣ ಅಂಕಣವನ್ನು ಸೇರಿಕೊಳ್ಳಬೇಕಾಗಿದೆ. ತಮ್ಮ ಎಲ್ಲ ಸಿದ್ಧತೆ ಮಾತುಕತೆ ನಡೆಸಿ ಅಂಕಣವನ್ನು ಸೇರಿಕೊಳ್ಳಬೇಕಾಗಿದೆ. 3 ಚೆಂಡು ಮುಂದೆ ಬೇಕಾಗಿದೆ. 12. 2 ಷಡ್ಕದ ನಿವಾರತೆ. ಬಾರಿ ಸುವರ್ಣ ಷಡ್ಕ ಕಾದು ನೋಡಬೇಕಾಗಿದೆ. ಜಸ್ಟ್ ನಂಬರ್ 3 ಬನ್ನಿ ಅನ್ನುತ್ತಾರೆ. ಕೊನೆಯ ಕ್ಷಣದಲ್ಲಿದ್ದ ಪಂದ್ಯಾಕೂಟ, ಕೊನೆಯ ಗಳಿಗೆಯಲ್ಲಿದ್ದ ಪಂದ್ಯಾಕೂಟ. 3 ಚೆಂಡು 12 ಬೇಕಾಗಿದೆ. ಓ ನಿಧಾನಗತಿ ಎಸೆತ ಸುಲಭ ರೀತಿಯಲ್ಲಿ ಔಟ್ ಎಂಬ ತೀರ್ಪು ಬರುತ್ತಾ ಇದೆ. 2ರ ಮುಂದೆ 12 ಬೇಕಾಗಿದೆ. ಆದರ್ಶ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಇಲ್ಲಿ ಸತತವಾಗಿ 2 ಷಡ್ಕವನ್ನು ಬಾರಿಸಲೇಬೇಕಾಗಿದೆ. ಪಂದ್ಯಾಕೂಟದ ವಿಜಯದ ಲಕ್ಷ್ಮಿ ಯಾರ ಮಡಿಲಿಗೆ? ಪಂದ್ಯಾಕೂಟದ ವಿಜಯಲಕ್ಷ್ಮಿ ಯಾರ ಮಡಿಲಿಗೆ ಕಾದು ನೋಡಬೇಕಾಗಿದೆ. 2 ಷಡ್ಕದ ನಿವಾರತೆ. 2 ಚೆಂಡು ಬಾಕಿ ಇದೆ. 2 ಷಡ್ಕದ ನಿವಾರತೆ ಇದೆ. ಮತ್ತೆ ವೈಡ್ ಎಂಬ ತೀರ್ಪು. 2 to go. 11 to get. 2ರ ಮುಂದೆ 11. ಮತ್ತೆ ವೈಡ್ ಎಂಬ ಬರ್ತಾ ಇದೆ. 2 ಚೆಂಡು 10 ಬೇಕಾಗಿದೆ. ಷಡ್ಕದ ನಿವಾರತೆ. ಮತ್ತೆ ಚುಕ್ಕಿ ಆಗ್ತಾ ಇದೆ. 1ಕ್ಕೆ 10 ಕಷ್ಟಕರ ಆಗ್ತಾ ಇದೆ. ಇದರೊಂದಿಗೆ ಪಂದ್ಯಾಕೂಟ ವಿಜಯಶಾಲಿ ಆಗ್ತಾ ಇದೆ.
ಆದಷ್ಟು ಬೇಗ ಪಂದ್ಯಾಕೂಟವನ್ನು ಸಿದ್ಧತೆ ಮಾಡಬೇಕಾಗಿದೆ. ಗ್ಲಾಡಿಯೇಟರ್ ವಿರುದ್ಧವಾಗಿದೆ ಮಾರುತಿ ಅಟ್ಯಾಕರ್ಸ್ ನಡುವೆ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಆದಷ್ಟು ಬೇಗ ಪಂದ್ಯಾಕೂಟ ಮುಂದುವರಿಸಬೇಕಾಗಿದೆ. ಮುಂದುವರಿಸಬೇಕಾಗಿದೆ. ಅದ್ಭುತವಾದಂತಹ ಪಂದ್ಯಾಕೂಟ NKB ಗ್ಲಾಡಿಯೇಟರ್ ವಿರುದ್ಧವಾಗಿದೆ. ಮಾರುತಿ ಅಟ್ಯಾಕರ್ಸ್ ನಡುವೆ ಪಂದ್ಯಾಕೂಟ. ಮಾರುತಿ ಅಟ್ಯಾಕರ್ಸ್ ಗೆದ್ದಂತಹ ಮಾರುತಿ ಅಟ್ಯಾಕರ್ಸ್ ತಂಡ ಛತ್ರಶ್ರೀ ಭಾಗದನ್ನು ಆಯ್ದುಕೊಂಡಿದೆ. ತೀರ್ಪುಗಾರರು ಆದಷ್ಟು ಬೇಗ ಬಂಡಿ ನಮ್ಮೊಂದಿಗೆ ಸಹಕರಿಸಿ. ಇದುವರೆಗೆ ನಿಮ್ಮ ಸಹಕಾರ ನಮಗೆ ಖಂಡಿತವಾಗ್ಲೂ ಅಗತ್ಯ. ಖಂಡಿತ ಮುಂದುವರಿಸಬೇಕಾಗಿದೆ. ಯಾವುದೇ ಸಮಯದ ಕಾಲಾವಕಾಶ ನೀಡಬೇಡಿ. ತೀರ್ಪುಗಾರರು ಮುಂದಿನ ಪಂದ್ಯಾಕೂಟದ ವೀಕ್ಷಕ ವಿವರಣೆಯನ್ನು ಸನತ್ ಶಿವಾನಂದ ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿದೆ. ಶಿವಾನಂದ ಶಿವಾನಂದ್ ಕುಲಾಲ್ ಎಲ್ಲಿದ್ರು ಮೈಕ್ ಪಾಯಿಂಟ್ ನಲ್ಲಿ ಬರಬೇಕಾಗಿ ನಮ್ಮೊಂದಿಗೆ ಸಹಕರಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಿವಾನಂದ್ ಕುಲಾಲು ದಯಮಾಡಿ ಮೈಕ್ ಪಾಯಿಂಟ್ ಬರಬೇಕಾಗಿ ನಮ್ಮೊಂದಿಗೆ ಸಹಕರಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಅಶ್ರಫ್ ಕಲ್ಲಜೇರ ಅಶ್ರಫ್ ಕಲ್ಲಜೇರ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಿಕ್ಕೆ ವೇದಿಕೆ ಅಂತ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಶ್ರಫ್ ಕಲ್ಲಜೇರ ಎಲ್ಲಿದ್ದು ಕೂಡ ಅಶ್ರಫ್ ಕಲ್ಲಜೇರ ಕಳೆದ ಪಂದ್ಯಾಟದ 2 ನಿಮಿಷಗಳ ಕಾಲಾವಕಾಶವನ್ನು ತೀರ್ಪುಗಾರರು ಕೋರಿರ್ತಾರೆ. ನೀರು ಬರ್ದು ಬರ್ತಾರೆ, 1 ನಿಮಿಷ. ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲೇ ಲಾಸ್ಟ್ ಮ್ಯಾಚ್ ದ ಮ್ಯಾನ್ ಆಫ್ ದ ಮ್ಯಾಚ್ ಸನ್ನತ್ ಕೊಡುವವರು ರಾಪಿಕ್ NKB ಬಡಿಕಜಿರಿ ಆಗ್ಲಿ ಸಣ್ಣತ ಬಾ ಬಾಲಯ ಬೊಕ್ಕತಿ ಬೊಕ್ಕಲ Umpires, please come back. Percaya. ಪ್ರಥಮ ಎಸೆತ ಚಾಲ್ತಿಯಲ್ಲಿ
ಅಶಫ್ ಅಶಫ್ ಟು ನಿತೇಶ್. ಇನ್ನು ಮುಂದಿನ ಪಂದ್ಯಾಟಗಳು ವೇಗದ ಗತಿಯಲ್ಲಿ ನಡೆಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 3:16 ಗಂಟೆ ಆಗಿದೆ. ಇನ್ನು ಹಲವಾರು ಲೀಗ್ ಪಂದ್ಯಾಟಗಳು ಬಾಕಿ ಇದೆ. ಆದಷ್ಟು ಬೇಗ ಪ್ರಥಮ ಎಸೆತ ತಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. ಮತ್ತೆ ಡಾಟ್ ಅಂಡ್ ಡೆಲಿವರಿ. ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ NKP ಗ್ಲಾಡಿಯೇಟರ್ಸ್. ಒಂದು ಕಡೆಯಲ್ಲಿ ಕುಳಾಲಿನ ಉತ್ತಮ ಲೆಗ್ ಸ್ಪಿನ್ ಎಸೆತಗಾರ ಅಶ್ರಫ್ ಆದರೆ ಲೆಫ್ಟಿ ನೀತು ಇನ್ನೊಂದು ಕಡೆ. ಮತ್ತೆ ಡಾಟ್ ಅಂಡ್ ಡೆಲಿವರಿ. ಚುಕ್ಕೆಯ ಮೇಲೆ ಚುಕ್ಕೆಗಳು. ಅಂಕಾಂಶ ಪಟ್ಟಿಯಲ್ಲಿ ಏರಿಕೆ ಕ್ರಮ ಕಂಡು ಬರ್ತಾ ಇಲ್ಲ. ಇನ್ನು ಪ್ರತಿ ಪಂದ್ಯಾಟವು ಸೂಪರ್ ಸೆಮಿಯತ್ತ ಹೋಗಬೇಕಾದ ದಾರಿಯನ್ನು ಸುಗಮಗೊಳಿಸಬಹುದು. ಕಾದು ನೋಡಬೇಕಾಗಿದೆ. ವಿಜಯಲಕ್ಷ್ಮಿ ಯಾರ ಪಾಲಿಗೆ ತನ್ನ ಗುಟ್ಟದ ನಾಲ್ಕನೇ ಅಶ್ರಫ್ ಟು ನಿತೇಶ್. ಕೀಪಿಂಗ್ ನಲ್ಲಿ ಸಂಪೂರ್ಣ ವಿಫಲತೆಯನ್ನು ಕಾಣ್ತಾ ಇದ್ದೇವೆ. The back keeping behind the wicket. That was a brilliant bowling. Mr. Ashraf is facing his 5th time. Ashraf to Nitesh. One of the greatest leg spinner. Once again behind the wicket. Is little bit hesitating to. ಒಟ್ಟದ ಸೇರ್ಪಡೆ ಆಗ್ತಾ ಇದೆ. ಕೊನೆಯ ಅಂಕಾಂಶ ಪಟ್ಟಿಯಲ್ಲಿ ಬಿಟ್ಟು ಕೊಟ್ಟದ್ದು 3. ಇಲ್ಲಿ ವಿಠಲ ಅವರ ಮಿಸ್ ಫೀಲ್ಡಿಂಗ್ ಬರಿಂದ ಒಂದು ಓಟದೊಂದಿಗೆ ಪ್ರಥಮ ಓವರಿನ ಅಂತ್ಯಕ್ಕೆ ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ 4. ಕಂಪ್ಲೀಷನ್ ಆಫ್ ದಿ ಫಸ್ಟ್ ಸ್ಕೋರ್ ಮೂವ್ಸ್ ಆನ್ ಟು 4 ಫಾರ್ ನೋ ಲಾಸ್. ಒಂದು ಕಡೆಯಲ್ಲಿ ನಿತೇಶ್ ನೀತು, ಇನ್ನೊಂದು ಕಡೆಯಲ್ಲಿ 3-3. ಮುಂದಿನ ವೀಕ್ಷಕ ವಿವರಣೆಯನ್ನು ನಿತೇಶ್ ಖಾನಾ ಇವರು ನಡೆಸಿಕೊಡಲಿದ್ದಾರೆ. The mic will hand over to Mr. Nitesh Khan. Hello. Ball boys. ಎರಡನೇ ಓವರ್ನ ಎರಡನೇ ಎಸೆತ ಕಂಡು ಬರ್ತಾ ಇದೆ. ಆಸಿಫ್ LT ಅವರಿಂದ ತಂಡದ ಖಾತೆಯಲ್ಲಿ 6 ಒಟ್ಟುಗೂಡ್ತಾ ಇದೆ. ಎರಡನೇ ಎಸೆತವನ್ನು ಎಸೆಯಬೇಕಾಗಿದೆ. ಆಸಿಫ್ ಅವರಿಂದ ಅತ್ಯುತ್ತಮವಾದಂತಹ ದಂಡನೆ. ಇದು ಷಟ್ಕ. ಲಾಲಿಪಾಪ್ ಎಸೆತವಾಗಿತ್ತು. ಲೆಫ್ಟಿ ನಿತೇಶ್ ಅವರ ಬಲವಾದ ದಂಡನೆಗೆ 6 ಅಂಕ ಲಭಿಸ್ತಾ ಇದೆ. ಇದರೊಂದಿಗೆ ಅಂಕಪಟ್ಟಿ ತೋರಿಸ್ತಾ ಇದೆ 12. On the board without loss of wicket. ಇದೀಗ ಮೂರನೇ ಎಸೆತ ನಿತೇಶ್ ಅವರಿಗೆ ಅತ್ಯುತ್ತಮವಾದಂತಹ ಎಸೆತವಾಗಿತ್ತು. 1 ರನ್ನಿಗೆ ಡಿಕ್ಲೇರ್ ಕಂಡು ಬರ್ತಾ ಇದೆ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ 13 on the board. 3 ಎಸೆತಗಳು ಎಸೆಯಬೇಕಾಗಿದೆ. ದ್ವಿತೀಯ ಓವರಿನ 4ನೇ ಎಸೆತ ಅಂಕಪಟ್ಟಿಯಲ್ಲಿ 13. Fourth ಡೆಲಿವರಿ. 4ನೇ ಎಸೆತ ಆಸಿಫ್ ಅವರಿಂದ ನಿತೇಶ್ ಅವರಿಗೆ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ. ಇದರೊಂದಿಗೆ ಕ್ಲೀನ್ ಬೌಲ್ಡ್. ಎಸ್, ಇದರೊಂದಿಗೆ ಲೆಫ್ಟಿ ನಿತೇಶ್ ಜರ್ಸಿ ನಂಬರ್ 11 ಬ್ಯಾಕ್ ಟು ದ ಪೆವಿಲಿಯನ್. ಮತ್ತೊಬ್ಬ ಆಟಗಾರನ ಆಗಮನವಾಗಬೇಕಾಗಿದೆ. ಪ್ರಥಮ ವಿಕೆಟ್ ನ ಪತನಗೊಳ್ತಾ ಇದೆ. ಆಸಿಫ್ ನೆಕ್ಸ್ಟ್ ಬ್ಯಾಟ್ಸ್ಮನ್.
ಬ್ಯಾಟ್ಸ್ಮನ್ ನೇಮ್ಡ್ ಆಸ್ ಆದಷ್ಟು ಬೇಗ ಅಲ್ಲಿ ಪೆವಿಲಿಯನ್ ನಿಂದ ಆಟಗಾರರು ಕ್ರೀಸ್ನತ್ತ ಬರಬೇಕು. ದ್ವಿತೀಯ ಆಟಗಾರನ ಆಗಮನವಾಗ್ತಾ ಇದೆ. ಬ್ಯಾಟ್ಸ್ಮನ್ ನೇಮ ರೋಹಿತ್. ಎಸ್, ರೋಹಿತ್ ದಂಡುಗಾರನ ಆಗಮನವಾಗ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ. 13 on the board. ದ್ವಿತೀಯ ಓವರ್ನ ಮುಕ್ತಾಯಕ್ಕೆ 2 ಎಸೆತಗಳು ಬಾಕಿ ಇದೆ. ಆಸಿಫ್ ಅವರು ಎಸೆಯಬೇಕಾಗಿದೆ. ಅಂಪೈರ್ ಗುರುರಾಜ್ ಅವರನ್ನು ದಾಟಿ ತನ್ನ ಕೂಟದ 5ನೇ ಎಸೆತವನ್ನು ಎಸೆಯಬೇಕಾಗಿದೆ ಆಸಿಫ್ ಅವರಿಂದ. ರೋಹಿತ್ ಅವರಿಗೆ ಇದರೊಂದಿಗೆ ಕ್ಲೀನ್ ಬಾಲ್, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. 1 ಎಸೆತ ಬಾಕಿ ಇದೆ. ಸತತ 2 ವಿಕೆಟ್ ಗಳನ್ನ ಕಬಳಿಸಿದ್ದಾರೆ ಇಲ್ಲಿ ಆಸಿಫ್. ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್, ಸ್ಟಾರ್ ಪ್ಲೇಯರ್ ಆಫ್ ಮಾರುತಿ ಅಟ್ಯಾಕರ್ಸ್ ಟೀಮ್. ಆಸಿಫ್ got 2 wickets here. 2 ವಿಕೆಟ್ ನ ಪತನ. ಅಂಕಪಟ್ಟಿ ತೋರಿಸ್ತಾ ಇದೆ 13. 1-3 on the board. Loss of 3 wickets. 2 wickets, sorry. ಮತ್ತೊಬ್ಬ ಸ್ಟಾರ್ ಆಟಗಾರನ ಆಗಮನವಾಗ್ತಾ ಇದೆ ಅಶೋಕ್. 1 ಎಸೆತವನ್ನು ಎಸೆಯಬೇಕಾಗಿದೆ. ತನ್ನ ಕೂಟದ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಅಂಪೈರ್ ಗುರುರಾಜ್ ಅವರನ್ನು ದಾಟಿ ಆಸಿಫ್ ಅವರು ಎಸೆಯಬೇಕಾಗಿದೆ ಕೊನೆಯ ಎಸೆತ. ದ್ವಿತೀಯ ಓವರ್ನ ಕೊನೆಯ ಎಸೆತ ಅಂಕಪಟ್ಟಿಯಲ್ಲಿ ತೋರಿಸ್ತಾ ಇದೆ 1-3. ಅದ್ಭುತವಾದಂತಹ ಎಸೆತಗಾರಿಕೆ, ತಟ್ಟಿ ಮುಟ್ಟಿ ಆಟದ ಪ್ರಯತ್ನ ಅಶೋಕ್ನವರಿಂದ. 1 ಒಂಟಿ ಓಟದ ಸೇರ್ಪಡೆಗೊಳ್ತಾ ಇದೆ. ಇದರೊಂದಿಗೆ ಅಂಕಪಟ್ಟಿ ತೋರಿಸ್ತಾ ಇದೆ 14. 14 on the board. Loss of 2 wickets. ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ 3 ಓವರ್ಗಳು ಬಾಕಿ ಇದೆ. ಇದೀಗ ಐಕಾನ್ ಆಟಗಾರ ಅಶ್ರಫ್ ಅವರ ಕೈಯಲ್ಲಿ ಚೆಂಡು. ಅದೇ ರೀತಿ ಐಕಾನ್ ಟು ಐಕಾನ್ ಸ್ಟ್ರೈಕ್ ವಿಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ. NKB ಗ್ಲಾಡಿಯೇಟರ್ಸ್ ತಂಡದ ಐಕಾನ್ ಆಟಗಾರ ಹೈದರ್ ಅಲಿ, ಒನ್ ಆಫ್ ದ ಮಾನ್ಸ್ಟರ್ ಹಿಟ್ಟರ್. 2 overs. After completion of the second over, score 14 on the board. Loss of 2 wickets. ತೃತೀಯ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಅಶ್ರಫ್ ಅವರು. ಅಂಪೈರ್ ಗುರುರಾಜ್ ಅವರನ್ನು ದಾಟಿ ಅಲಿ ಅವರ ಕಡೆಗೆ ಪ್ರಥಮ ಎಸೆತ, ನೆಲ ಕಚ್ಚಿದಂತೆ ಎಸೆತ, ತಟ್ಟಿ ಮುಟ್ಟಿ ಆಟದ ಪ್ರಯತ್ನ. 1 ಅಂಕದ ಸೇರ್ಪಡೆಗೊಳ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 15. 1-5 on the board. ಅಶ್ರಫ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 2ನೇ ಎಸೆತ. ಅದ್ಭುತ ಶೈಲಿಯ ಎಸೆತಗಾರ. ಈ ಒಂದು ಕೂಟದಲ್ಲಿ ತನ್ನದೇ ಎಸೆತಗಾರಿಕೆಯಲ್ಲಿ ತನ್ನದೇ ಛಾಪನ್ನು ಮೂಡಿಸಿದಂತ ಆಟಗಾರ ಅಶ್ರಫ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 2ನೇ ಎಸೆತ. ನೆಲ ಕಚ್ಚಿದಂತೆ ಎಸೆತ, ಅದ್ಭುತವಾದಂತ ಎಸೆತ, ಕ್ಲೀನ್ ಬಾಲ್. Haider Ali back to the pavilion. Jersey number 333, one of the best batsmen in Kulalu session. Back to the pavilion. ಮುಂದಿನ ಆಟಗಾರನಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ ಆದಷ್ಟು ಬೇಗ. ಔಟ್ ಆದ ಆಟಗಾರನ ಸ್ಥಾನವನ್ನು ತುಂಬಬೇಕು. ಬ್ಯಾಟ್ಸ್ಮನ್ ನೇಮ್ಡ್ ಆಸ್ ಸಫ್ವಾನ್. NKB. ನಾಲ್ಕು ಎಸೆತಗಳನ್ನು ಎಸೆಯಬೇಕಾಗಿದೆ ಅಶ್ರಫ್ ಅವರು. ತನ್ನ ಕೂಟದ 3ನೇ ಎಸೆತವನ್ನು ಎಸೆಯಲು ಸನ್ನದ್ಧರಾಗಿ ಅಂಪೈರ್ ಗುರುರಾಜ್ ಅವರನ್ನು ದಾಟಿ NKB ಗ್ಲಾಡಿಯೇಟರ್ಸ್ ತಂಡದ ಪರವಾಗಿ ಆಡುತ್ತಿರುವಂತಹ ಸಫ್ವಾನ್ ಅವರನ್ನ. ಎಸ್, ಇಲ್ಲಿ ಸಫ್ವಾನ್ ಅವರಿಗೆ ರಫೀಕ್ ಅವರ ಆಫರ್ ಒಂದು ಕಂಡು ಬರ್ತಾ ಇದೆ. 6 ಬಾರಿಸಿದ್ದಾರೆ ರಫೀಕ್ ಅವರಿಂದ. ತಂಡದ ಮಾಲಕರಾದಂತಹ ರಫೀಕ್ ಅವರಿಂದ 500 ರು ಬಹುಮಾನ ಘೋಷಣೆಯಾಗಿದೆ. ಸಫ್ವಾನ್ ಅವರಿಗೆ ನಿಮಗಿದು ಸುವರ್ಣ ಅವಕಾಶ. 3 ಎಸೆತಗಳು ಬಾಕಿ ಇದೆ. ಅಶ್ರಫ್ ಅವರು ಎಸೆಯಬೇಕಾಗಿದೆ 4ನೇ ಎಸೆತ. ಮಾರುತಿ ಅಟ್ಯಾಕರ್ಸ್ ತಂಡದಿಂದ NKB ಗ್ಲಾಡಿಯೇಟರ್ಸ್ ತಂಡದ ಕಡೆಗೆ 4ನೇ ಎಸೆತ ನುಗ್ಗಿ ಬರ್ತಾ ಇದೆ ಅಶ್ರಫ್ ಅವರಿಂದ. ಸಫ್ವಾನ್ ಅವರ ಕಡೆಗೆ ಚುಕ್ಕಿ ಆಗ್ತಾ ಇದೆ ಮತ್ತೊಂದು ಬಾರಿ. ಲಾಸ್ಟ್ 2 balls ಲೆಫ್ಟ್. ಅಂಕಪಟ್ಟಿ ತೋರಿಸ್ತಾ ಇದೆ 15. 1-5 on the board. Loss of 3 wickets. 5ನೇ ಎಸೆತ ಅಶ್ರಫ್ ಅವರಿಂದ NKB ಗ್ಲಾಡಿಯೇಟರ್ಸ್ ತಂಡದ ಸಫ್ವಾನ್ ಅವರಿಗೆ 5ನೇ ಎಸೆತವನ್ನ ಎಸೆಯಲು ಅದ್ಭುತವಾದ ಶೈಲಿಯಾದ ಎಸೆತ. ಲೆಗ್ ಬೈ ಚುಕ್ಕಿ ಆಗ್ತಾ ಇದೆ. ಸತತ 3 ಎಸೆತಗಳು ಚುಕ್ಕಿ ಆಗ್ತಾ ಇದೆ. 1 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ನ 3ನೇ ಓವರ್ ನ ಮುಕ್ತಾಯಕ್ಕೆ. ಲಾಸ್ಟ್ 1 ball ಲೆಫ್ಟ್. ಅಶ್ರಫ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ ಕೊನೆಯ ಎಸೆತ ಸಫ್ವಾನ್ ಅವರ ಕಡೆಗೆ. ಲಾಸ್ಟ್ 1 ball ಲೆಫ್ಟ್. ಅಶ್ರಫ್ ಅವರಿಂದ ಸಫ್ವಾನ್ ಅವರ ಕಡೆಗೆ ಕೊನೆಯ ಎಸೆತ. ಅದ್ಭುತವಾದಂತೆ ಎಸೆತ. ಇದರೊಂದಿಗೆ ಸಫ್ವಾನ್ ಅವರು ಸತತ 4 ಎಸೆತಗಳನ್ನ ಚುಕ್ಕಿ ಎಸೆತವನ್ನಾಗಿ ಪರಿವರ್ತಿಸಿದ್ದಾರೆ.
ದಂಡಿಗೂ ಚೆಂಡಿಗೂ ಯಾವುದೇ ಸಂಪರ್ಕ ಲಭಿಸಿರುವುದಿಲ್ಲ. ಸ್ಕೋರ್ 15 on the board, loss of 3 wickets. 2 ಓವರ್ಗಳು ಬಾಕಿ ಇದೆ. ಇದೀಗ ಮಾರುತಿ ಅಟ್ಯಾಕರ್ಸ್ ತಂಡದ ಪರವಾಗಿ ಎಸೆತಗಾರಿಕೆಯನ್ನು ನಿಭಾಯಿಸಲು ಶಬೀರ್ NKB ಅವರ ಆಗಮನವಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಸ್ಟಾರ್ ಪ್ಲೇಯರ್ ಆಫ್ NKB ಗ್ಲಾಡಿಯೇಟರ್ಸ್ ಟೀಮ್ ಮಿಸ್ಟರ್ ಅಶೋಕ್. ಎಸೆತಗಾರಿಕೆಯಲ್ಲಿ ಶಮೀರ್ ಅವರು ಕಂಡು ಬರ್ತಾ ಇದ್ದಾರೆ. ತನ್ನ ಪ್ರಥಮ ಓವರಿನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಶಮೀರ್ ಅವರು. ಅಂಪೈರ್ ಗುರುರಾಜ್ ಅವರನ್ನು ದಾಟಿ ಮೊದಲ ಎಸೆತ ಉತ್ತಮವಾದಂತ ಎಸೆತ, ಅಷ್ಟೇ ಉತ್ತಮವಾದಂತ ದಂಡನೆ. ತಟ್ಟಿ ಮುಟ್ಟಿ ಆಟದ ಪ್ರಯತ್ನ ಕಂಡು ಬರ್ತಾ ಇದೆ. 1 run added on the scoreboard. Score moves on to 16. Loss of 3 wickets. ಎರಡನೇ ಎಸೆತವನ್ನು ಎಸೆಯಲು ಶಮೀರ್ NKB. ಇದೀಗ ಪ್ರಥಮ ಬಾರಿಗೆ ಸಫಾನ್ ಅವರ ದಂಡಿಗೆ ಚೆಂಡು ಸಂಪರ್ಕಿಸ್ತಾ ಇದೆ. ಒಂದು ಓಟದ ಪೂರ್ಣಗೊಳ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 17. ಮೂರನೇ ಎಸೆತವನ್ನು ಎಸೆಯಬೇಕಾಗಿದೆ ಶಮೀರ್ ಅವರು. ಅಶೋಕ್ ಅವರಿಗೆ ತನ್ನ ಕೂಟದ ಮೂರನೇ ಎಸೆತ. ಶಮೀರ್ ಟು ಅಶೋಕ. ಥರ್ಡ್ ಬಾಲ್, ವೆರಿ ಗುಡ್ ಡೆಲಿವರಿ, ಡಾಟ್ ಅಂಡ್ ಡೆಲಿವರಿ. ಇದರೊಂದಿಗೆ ಚುಕ್ಕಿ ಆಗ್ತಾ ಇದೆ. ಮೂರನೇ ಎಸೆತ ಅಶೋಕ್ ಅವರಿಗೆ ಎಸೆಯಬೇಕಾಗಿದೆ. 4ನೇ ಬಾರಿ ಶಮೀರ್ ಅವರು. ಅದ್ಭುತವಾದಂತ ಎಸೆತಗಾರಿಕೆ, ಮತ್ತೆ ಅದ್ಭುತವಾದಂತ ಎತ್ತುಗಾರಿಕೆ. ಈ ಬಾರಿ ಚೆಂಡು ಗಾಳಿಯಲ್ಲಿ ದಿನೇಶ್ ಅವರ ಭದ್ರ ಬೊಗಸೆಯಲ್ಲಿ ಚೆಂಡು ಮನೆ ಮಾಡ್ತಾರೆ. ಇದರೊಂದಿಗೆ ಮತ್ತೊಂದು ವಿಕೆಟ್ ಪತನ. ಸ್ಟಾರ್ ಪ್ಲೇಯರ್ ಅಶೋಕ್ ಬ್ಯಾಕ್ ಟು ದ ಪೆವಿಲಿಯನ್. ನೆಕ್ಸ್ಟ್ ಬ್ಯಾಟ್ಸ್ಮನ್ ನೇಮ್ಡ್ ಆಸ್ ವಿನೋದ್ ಕುದ್ರಿಯಾ. ಲಾಸ್ಟ್ 2 balls left. ರೋಷನ್ ಕುದ್ರಿಯಾ ಆಗಮನವಾಗ್ತಾ ಇದೆ. ಹೊಸ ದಂಡುಗಾರನ ಆಗಮನವಾಗ್ತಾ ಇದೆ. ಶಮೀರ್ NKB ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 5ನೇ ಎಸೆತ. ಮತ್ತೆ ಅದ್ಭುತವಾದಂತ ಎಸೆತ. ಒಂದು ಒಂಟಿ ಓಟಕ್ಕೆ ಲಾಸ್ಟ್ 1 ball, 1 more to go. ಅಂಕಪಟ್ಟಿ ತೋರಿಸ್ತಾ ಇದೆ 18. ಲಾಸ್ ಆಫ್ 4 wickets. ಕೊನೆ ಎಸೆತ ರೋಷನ್ ಕುದ್ರಿಯಾ ಅವರಿಗೆ ತನ್ನ ಕೂಟದ ಕೊನೆ ಎಸೆತವನ್ನು ಎಸೆಯಲು ಅಂಪೈರ್ ಗುರುರಾಜ್ ಅವರನ್ನು ದಾಟಿ ಶಮೀರ್ NKB ಅವರು. ಅದ್ಭುತವಾದಂತ ಎಸೆತಗಾರಿಕೆ, ಉತ್ತಮವಾದಂತ ದಂಡುಗಾರಿಕೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. 1 more run added on the scoreboard. ಅಂಕಪಟ್ಟಿ ತೋರಿಸ್ತಾ ಇದೆ 19. 4 ವಿಕೆಟ್ ನಷ್ಟಕ್ಕೆ 19 ಕಂಡು ಬರ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ನ ಅಂತ್ಯಕ್ಕೆ 1 ಓವರ್ ಬಾಕಿ ಇದೆ. ಮಾರುತಿ ಅಟ್ಯಾಕರ್ಸ್ ತಂಡದ ಪರವಾಗಿ ಎಸೆತಗಾರಿಕೆಯನ್ನು ನಿಭಾಯಿಸಲು ಮತ್ತೊಬ್ಬ ಎಸೆತಗಾರ ಶಮೀರ್ UB ಅವರ ಆಗಮನವಾಗ್ತಾ ಇದೆ. ಉಳಿದಿರುವ ಕೊನೆಯ 1 ಓವರ್ನಲ್ಲಿ ಎಷ್ಟು ರನ್ ಸೋರಿ ಹೋಗ್ತದೆ ಎಂದು ಕಾದು ನೋಡಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ರೋಷನ್ ಕುದ್ರಿಯಾ, ಒನ್ ಆಫ್ ದ ಡೇಂಜರಸ್ ಬ್ಯಾಟ್ಸ್ಮನ್ ಇನ್ NKB ಗ್ಲಾಡಿಯೇಟರ್ ಸೈಡ್. ಚುಕ್ಕಿ ಎಸೆತ. ಇದರೊಂದಿಗೆ ನಿರ್ಣಾಯಕರಿಂದ ಔಟ್ ಎಂದು ತೀರ್ಪು. ಜೆರ್ಸಿ ನಂಬರ್ 999 ಬ್ಯಾಕ್ ಟು ದ ಪೆವಿಲಿಯನ್. ಅಂಕಪಟ್ಟಿ ತೋರಿಸ್ತಾ ಇದೆ 19 ಸ್ತಬ್ಧಗೊಳ್ತಾ ಇದೆ. 5 ವಿಕೆಟ್ ಅನ್ನ ಪತನಗೊಳ್ತಾ ಇದೆ. ಕೊನೆಯ 5 ಎಸೆತಗಳು ಮಾತ್ರ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ. ಇದರೊಂದಿಗೆ ಹೊಸ ದಂಡುಗಾರನ ಆಗಮನವಾಗ್ತಾ ಇದೆ. ಬ್ಯಾಟ್ಸ್ಮನ್ ನೇಮ್ಡ್ ಆಸ್ ಹಮೀದ್ ಅವರ ಆಗಮನವಾಗ್ತಾ ಇದೆ. 5 ಎಸೆತಗಳನ್ನು ಎಸೆಯಬೇಕಾಗಿದೆ ಶಮೀರ್ UB ಅವರು. ತನ್ನ ಕೂಟದ 2ನೇ ಎಸೆತವನ್ನು ಎಸೆಯಲು ಹಮೀದ್ ಅವರಿಗೆ ನೆಲಕಾಚಿದಂತೆ ಎಸೆತ, ಡಾಟ್ ಅಂಡ್ ಡೆಲಿವರಿ. ಚುಕ್ಕಿ ಆಗ್ತಾ ಇದೆ. ಅಂಕಪಟ್ಟಿಯಲ್ಲಿ ಕೇವಲ 19 ಮಾತ್ರ. 3ನೇ ಎಸೆತ ಶಮೀರ್ UB ಅವರು ಹಮೀದ್ ಅವರ ಕಡೆಗೆ 1 ರನ್ನಿನ ಸೇರ್ಪಡೆ. ಇದರೊಂದಿಗೆ ಅಂಕಪಟ್ಟಿ ತೋರಿಸ್ತಾ ಇದೆ 20 ಒಂದು ಬೋರ್ಡ್. ಫೋರ್ತ್ ಬಾಲ್ ಆಫ್ 5th ಓವರ್. ಶಮೀರ್ UB ಟು ಸಫಾನ್. ಅದ್ಭುತವಾದಂತ ದಂಡುಗಾರಿಕೆ. 1 ರನ್ನಿನ ಸೇರ್ಪಡೆ. 21 on the board, loss of 5 wickets. 2 more to go. 5th delivery of 5th over. Shamir UB to Mr. Hamid. ಮತ್ತೆ ತಟ್ಟಿ ಮುಟ್ಟಿ ಆಟದ ಪ್ರಯತ್ನ. 2 ರನ್ನಿಗಾಗಿ ಓಟ. ಇದರೊಂದಿಗೆ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ವಿಕೆಟ್. ಇದರೊಂದಿಗೆ ಸಫ್ವಾನ್ ಅವರ ವಿಕೆಟ್ ಪತನಗೊಳ್ತಾ ಇದೆ. 6ನೇ ವಿಕೆಟ್ ಪತನಗೊಳ್ತಾ ಇದೆ. ಜೆರ್ಸಿ ನಂಬರ್ 27 ಬ್ಯಾಕ್ ಟು ದ ಪೆವಿಲಿಯನ್. ಲಾಸ್ಟ್ 1 more to go.
22 on the board, a loss of 6 wickets. Last one more to go. 21 ಅಲ್ಲ 2 22 22 on the board. Last one more to go. 1 ಡೆಲಿವರಿ. ಇದರೊಂದಿಗೆ 1 ರನ್ನಿನ ಮೂಲಕ ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಸ್ವಿಸ್ ಟೈಮ್ ವಿರುದ್ಧವಾಗಿ ವೆಲಂಕಣಿ ಸ್ಟ್ರೈಕರ್ಸ್ ತಂಡವು ಆಡಬೇಕಾಗಿದೆ. ಎರಡು ತಂಡದ ಕಪ್ತಾನರಿಗೆ ಇದೊಂದು ಕರೆಯನ್ನು ನೀಡ್ತಾ ಇದ್ದೇವೆ. ಎರಡು ತಂಡದ ಕಪ್ತಾನರು ಇಲ್ಲಿ ಮೈಕ್ ಪಾಯಿಂಟ್ ಬಳಿ ಬಂದು ಸೈಡ್ ಐಕಾನ್ ಪ್ಲೇಯರ್ ಆಫ್ ಮಾರುತಿ ಅಟ್ಯಾಕರ್ಸ್. ಅದೇ ರೀತಿ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಆಸಿಫ್ ಎಲ್ಟಿ ಸ್ಟಾರ್ ಬ್ಯಾಟ್ಸ್ಮನ್. ಇದೀಗ ಐಕಾನ್ ಅವರಿಂದ ಐಕಾನ್ ಅವರಿಗೆ ತಟ್ಟಿ ಮುಟ್ಟಿ ಆಟದ ಪ್ರಯತ್ನ. ಸಿಂಗಲ್ ಎಸ್ ಸಿಂಗಲ್. ಖಾತೆ ಆರಂಭಗೊಳ್ತಾ ಇದೆ. ಹೈದರ್ ಅಲಿ ಅವರು ಎಸೆಬೇಕಾಗಿದೆ ತನ್ನ ಕೊಟ್ಟದ ಎರಡನೇ ಎಸೆತ. ಮತ್ತೆ ಸಿಂಗಲ್ ರನ್ ಡಿಕ್ಲೇರ್. ಇದರೊಂದಿಗೆ ಎರಡು ಎಸೆತಗಳಲ್ಲಿ ಎರಡು ಓಟ ಸಂಪೂರ್ಣಗೊಳ್ತಾ ಇದೆ. ಅಲಿ ಅವರು ಎಸೆಬೇಕಾಗಿದೆ ತನ್ನ ಕೊಟ್ಟದ ಮೂರನೇ ಎಸೆತ. ಅಲಿ ಟು ಮಿಸ್ಟರ್ ಅಶ್ರಫ್. ಥರ್ಡ್ ಡೆಲಿವರಿ ಆಫ್ ಫಸ್ಟ್ ಓವರ್. ಮತ್ತೆ ತಾಟಿ ಮುಟ್ಟಿ ಆಟದ ಪ್ರಯತ್ನ ಸಂಪೂರ್ಣ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ ಅಶ್ರಫ್ ಅವರು. ಮೂರು ಎಸೆತಗಳಲ್ಲಿ ಮೂರು ಓಟವನ್ನ ಸಂಪೂರ್ಣಗೊಳಿಸ್ತಾ ಇದೆ ಮಾರುತಿ ಅಟ್ಯಾಕರ್ಸ್. ಆಸಿಫ್ ಎಲ್ಟಿ ಅವರಿಗೆ ಎಸೆಬೇಕಾಗಿದೆ. ಅಲಿ ಅವರು ತನ್ನ ಕೊಟ್ಟದ ನಾಲ್ಕನೇ ಎಸೆತ. ಫೋರ್ತ್ ಡೆಲಿವರಿ ಆಫ್ ಫಸ್ಟ್ ಓವರ್. ಒನ್ಸ್ ಅಗೈನ್ ಈ ಬಾರಿ ಮಾತ್ರ ಚುಕ್ಕಿ ಎಸೆತವಾಗಿ ಮಾರ್ಪಾಡಾಗ್ತಾ ಇದೆ. ನಾಲ್ಕನೇ ಎಸೆತ. ತನ್ನ ಕೂಟದ ಎರಡು ಎಸೆತಗಳು ಬಾಕಿ ಇದೆ. ಐಕಾನ್ ಅಲಿ ಅವರು ಎಸೆಬೇಕಾಗಿದೆ ತನ್ನ ಕೂಟದ ಐದನೇ ಎಸೆತ. ಮಿಸ್ಟರ್ ಆಸಿಫ್ ಅವರಿಗೆ ಫಿಫ್ತ್ ಡೆಲಿವರಿ. ಅದ್ಭುತವಾದಂತಹ ಎಸೆತ. ತಟ್ಟಿ ಮುಟ್ಟಿ ಆಟದ ಪ್ರಯತ್ನ. ಮತ್ತೆ ಒಂದು ರನ್ನಿನ ಸೇರ್ಪಡೆಗೊಳ್ತಾ ಇದೆ. 1 run added on the scoreboard. Score moves on to 4 on the board without loss of wicket. ಕೊನೆಯ ಎಸೆತ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಒಂದು ಎಸೆತ ಬಾಕಿ ಇದೆ. ಅಲಿ ಅವರು ಎಸೆಬೇಕಾಗಿದೆ ಕೊನೆಯ ಎಸೆತ. ಮತ್ತೆ ತಾಟಿ ಮುಟ್ಟಿ ಆಟದ ಪ್ರಯತ್ನ. ಗುಡ್ ರನ್ ಬಿಟ್ವೀನ್ ದ ವಿಕೆಟ್. ಅಂಕಪಟ್ಟಿಯಲ್ಲಿ ಪ್ರಥಮ ಓವರ್ನ ಮುಕ್ತಾಯದ ವೇಳೆಗೆ ಕಂಡು ಬರ್ತಾ ಇದೆ 5. 24 ಎಸೆತಗಳ ಮುಂದೆ 19 ಓಟಗಳು ಬೇಕಾಗಿದೆ. ಮುಂದಿನ ಎಸೆಗಾರಿಕೆಯನ್ನು ನಿಭಾಯಿಸಲು ನಿತೇಶ್ ಅವರು ನೀತು ಲೆಫ್ಟ್ ನೀತು ಇನ್ ಬೌಲಿಂಗ್ ಸೈಡ್ ತನ್ನ ಪ್ರಥಮ ಎಸೆತ ಅಗಲ ಎಸೆತ. ಇದರೊಂದಿಗೆ 6 ರನ್ ಸಂಪೂರ್ಣಗೊಳ್ತಾ ಇದೆ. ಮತ್ತೆ 1 ರನ್ ಆಡೆಡ್. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯಲ್ಲಿ ಕ್ಷೇತ್ರ ರಕ್ಷಕರು ಕಂಡು ಬರ್ತಾ ಇದ್ದಾರೆ. ಇದರೊಂದಿಗೆ ಅಂಕಪಟ್ಟಿ ತೋರಿಸ್ತಾ ಇದೆ 6.
ತನ್ನ ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಸೆಕೆಂಡ್ ಬಾಲ್ ಆಫ್ ಸೆಕೆಂಡ್ ಓವರ್, ನಿತೇಶ್ ಟು ಮಿಸ್ಟರ್ ಆಸಿಫ್. ಎರಡನೇ ಎಸೆತ ನಿತೇಶ್ ಟು ಆಸಿಫ್. ಅದ್ಭುತವಾದಂತ ಎಸೆತ. ಇದರೊಂದಿಗೆ ಮತ್ತೆ 1 ರನ್ನಿಗೆ ತೃಪ್ತಿಗೊಳ್ತಾ ಇದ್ದಾರೆ ಮಾರುತಿ ಟಕರ್ಸ್ನ. ಇದರೊಂದಿಗೆ ಅಂಕಪಟ್ಟಿ ತೋರಿಸ್ತಾ ಇದೆ 7. ಎಸ್, ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ ಕರೆಯನ್ನು ನೀಡ್ತಾ ಇದ್ದೇವೆ. ಸ್ವಿಸ್ ಟೈಮ್ ವಿರುದ್ಧವಾಗಿ ಸ್ಕೋರ್ 8 ಆನ್ ದ ಬೋರ್ಡ್. ಸ್ವಿಸ್ ಟೈಮ್ ವಿರುದ್ಧವಾಗಿ ವೆಲಂಕಣಿ ತಂಡದ 2 ಆಟಗಾರರು ಕೂಡ ಇಲ್ಲಿ ಮೈಕ್ ಪಾಯಿಂಟ್ ಬಳಿ ಆಗಮಿಸಬೇಕು. ಟಾಸ್ ಪ್ರಕ್ರಿಯೆಗಾಗಿ ತಮಗಾಗಿ ಪ್ರಾಯೋಜಕರು ಇಲ್ಲಿ ಕಾಯ್ತಾ ಇದ್ದಾರೆ. ದಯಮಾಡಿ ಸ್ವಿಸ್ ಟೈಮ್ ಅಜಿ ತಂಡದ ಓನರ್, ದಯಮಾಡಿ ನಿಮ್ಮ ತಂಡದ ಕಪ್ತಾನವನ್ನು ಎಲ್ಟಿ ತಂಡದ ಕಪ್ತಾನ ಇಲ್ಲಿ ತಂಡದ ಓನರ್ ಆದಂತ ಅಜೀಜ್ ಅವರು ಕರೆಯನ್ನು ನೀಡ್ತಾ ಇದ್ದಾರೆ. ಮಿಸ್ಟರ್ ಎಲ್ಟಿ, ಕ್ಯಾಪ್ಟನ್ ಆಫ್ ಸ್ವಿಸ್ ಟೈಮ್, ಪ್ಲೀಸ್ ಕಮ್ ಟು ಮೈಕ್ ಸ್ಟ್ಯಾಂಡ್. ಅದೇ ರೀತಿ ವೆಲಂಕಣಿ ತಂಡದ ವಿವೇಕ್. ಎಸ್, ತಂಡದ 2 ಕಪ್ತಾನರು ಇಲ್ಲಿ ಆಗಮಿಸಿದ್ದಾರೆ ತಮಗಾಗಿ ಪ್ರಾಯೋಜಕರು. Yes, last 2 balls left. 8 on the board. Loss of 1 wicket. ನಿತೇಶ್ ಅವರು 5ನೇ ಎಸೆತ ಫುಲ್ ಟಾಸ್ ಮಾದರಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗ್ತಾ ಇದೆ. ಇದರೊಂದಿಗೆ ಕೊನೆಯ 1 ಎಸೆತವನ್ನು ಎಸೆಯಬೇಕಾಗಿದೆ. ಮಿಸ್ಟರ್ ಗುರುರಾಜ್ ಅವರನ್ನು ದಾಟಿ ನಿತೇಶ್ ಅವರು ತನ್ನ ಕೂಟದ ಕೊನೆಯ ಎಸೆತ. ಚೆಂಡು ಗಾಳಿಯಲ್ಲಿ ಸ್ವಲ್ಪ ಕಾಲದ ಮಟ್ಟಿಗೆ 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 9, 1 ವಿಕೆಟ್ ನಷ್ಟಕ್ಕೆ. ಇದರೊಂದಿಗೆ 2 ಓವರ್ಗಳು ಪೂರ್ಣಗೊಳ್ತಾ ಇದೆ. ಇನ್ನುಳಿದ 3 ಓವರ್ಗಳ ಮುಂದೆ ಬೇಕಾಗಿದೆ 15. 18 to go, 15 to get. So Velankani strikers won the toss. Decision is still pending. Yes. They chosen to field first. Viveka, Velankani strikers ತಂಡದ ಕಪ್ತಾನ ಟಾಸ್ ಗೆದ್ದುಕೊಂಡು ಫೀಲ್ಡಿಂಗ್ ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದ್ದಾರೆ ಸ್ವಿಸ್ ಟೈಮ್ ವಿರುದ್ಧವಾಗಿ. 2 ಓವರ್ಗಳ ಮುಕ್ತಾಯದ ವೇಳೆಗೆ ಅಂಕಪಟ್ಟಿಯಲ್ಲಿ 1 ವಿಕೆಟ್ ನಷ್ಟಕ್ಕೆ 9. ಇನ್ನುಳಿದ 18 ಎಸೆತಗಳ ಮುಂದೆ ಬೇಕಾಗಿದೆ 15 ಓಟಗಳು ಮಾತ್ರ. 3ನೇ ಓವರ್ ಅನ್ನು ಎಸೆಯಲು ಹಮೀದ್ ಹೆಸರಾಂತ ಎಸೆಗಾರ ಚುಕ್ಕಿಯಾಗ್ತಾ ಇದೆ. ಪಂದ್ಯಾಟದಲ್ಲಿ ಚುಕ್ಕಿಯು ಜಾಸ್ತಿಯಾದಲ್ಲಿ ತಂಡದ ಮೇಲೆ ಒತ್ತಡ ಕೂಡ ಜಾಸ್ತಿಯಾಗಬಹುದು. 17 ಎಸೆತಗಳ ಮುಂದೆ ಬೇಕಾಗಿರುವುದು 15 ಓಟಗಳು ಮಾತ್ರ. ಶಾಮೀರ್ ಅವರಿಂದ ಎತ್ತುಗಾರಿಕೆ 6. ಇದರೊಂದಿಗೆ ಈ ಒಂದು ಪಂದ್ಯಕೂಟದ ಪ್ರಥಮ ಷಟ್ಕ ಕಂಡು ಬರ್ತಾ ಇದೆ. ಶಮೀರ ದಂಡುಮುಖೇನವಾಗಿ ಜೆರ್ಸಿ ನಂಬರ್ 01 15 ಅಂಕಪಟ್ಟಿಯಲ್ಲಿ 15 ಶಮೀರ್ ಅವರಿಗೆ ಉತ್ತಮವಾದಂತಹ ಎಸೆತ ಚುಕ್ಕಿಯಾಗ್ತಾ ಇದೆ. ಇನ್ನುಳಿದ 15 ಎಸೆತಗಳ ಮುಂದೆ 9 ಓಟಗಳ ಅವಶ್ಯಕತೆ. 4ನೇ ಎಸೆತ ಹಮೀದ್ ಅವರಿಂದ ಶಮೀರ್ ಅವರ ಕಡೆಗೆ ಮತ್ತೆ ಉತ್ತಮವಾದಂತಹ ಎಸೆತಗಾರಿಕೆ. ಡೈರೆಕ್ಟೆಡ್. ಎಸ್, ಬಲವಾದ ಮನವಿಗೆ ನಯವಾದ ತಿರಸ್ಕಾರ ತೀರ್ಪುಗಾರರಿಂದ. (1+1) Yes, single. Okay. ಲಾಸ್ಟ್ 2 ಬಾಲ್ಸ್, ಕೊನೆ 2 ಎಸೆತಗಳು ಬಾಕಿ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 16. ಬೇಕಾಗಿದೆ 8 ಓಟಗಳು. ಇನ್ನು ಉಳಿದ 14 ಎಸೆತಗಳ ಮುಂದೆ ಮಾರುತಿ ಅಟ್ಯಾಕರ್ಸ್ ತಂಡದ ಐಕಾನ್ ಆಟಗಾರ ಇನ್ನು ಕೂಡ ಕ್ರೀಸ್ ನಲ್ಲಿ ಭದ್ರ ಬುನಾದಿಯನ್ನು ಹಾಕಿ ಆಸೀನರಾಗಿದ್ದಾರೆ. ಅಶ್ರಫ್ ಒಂದು ಕಡೆ, ಅದೇ ರೀತಿ ಮತ್ತೊಂದು ಕಡೆ ತಂಡದ ಭರವಸೆಯ ಆಟಗಾರ ಜೆರ್ಸಿ ನಂಬರ್ 01 ಶಮೀರ್ NKB. 1 ಎಸೆತ ಬಾಕಿ ಇದೆ ಹಮೀದ್ ಅವರ ಎಸೆತಗಾರಿಕೆಯಲ್ಲಿ. 17 ಕಂಡು ಬರ್ತಾ ಇದೆ. 1 ವಿಕೆಟ್ ನಷ್ಟಕ್ಕೆ 13 ಎಸೆತ ಬೇಕಾಗಿದೆ. 7 ಓಟಗಳು ಮಾತ್ರ.
ರಕ್ಷಣಾತ್ಮಕವಾಗಿ ಆಟವನ್ನು ಆಡಬೇಕಾಗಿದೆ. ಉಳಿದಂತಹ 13 ಎಸೆಗಳನ್ನು ಎದುರಿಸಲು 13 ಎಸೆಗಳನ್ನು ಬೇಕಾಗಿದೆ. 7 ಓಟ. ಹಮೀದ್ ಅವರ ಕೊನೆಯ ಎಸೆತ. ಇದರೊಂದಿಗೆ 3ನೇ ಓವರ್ನ ಮುಕ್ತಾಯ. ಅಂಕಪಟ್ಟಿಯಲ್ಲಿ 17 ಓಟಗಳು, 1 ವಿಕೆಟ್ ನಷ್ಟಕ್ಕೆ. ಇನ್ನುಳಿದಂತಹ 12 ಎಸೆಗಳ ಮುಂದೆ ಬೇಕಾಗಿದೆ ಕೇವಲ 7 ಓಟಗಳು ಮಾತ್ರ. 12 to go, 7 to get. 12 गेंदों में 7 रन चाहिए. ಐಕಾನ್ ಎಸೆತಗಾರನಿಂದ ಐಕಾನ್ ದಂಡುಗಾರನ ಕಡೆಗೆ ತಟ್ಟಿಮುಟ್ಟಿ ಆಟದ ಪ್ರಯತ್ನ. 1 ರನ್ನಿನ ಡಿಕ್ಲೇರ್. ಅಂಕಪಟ್ಟಿಯಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆ. 18 ಕಂಡು ಬರ್ತಾ ಇದೆ. ಬೇಕಾಗಿದೆ ಇನ್ನುಳಿದ 11 ಎಸೆತ ಮುಂದೆ 6 ಮಾತ್ರ. दूसरी गेंद आली टू मिस्टर अशराफ. बहुत अच्छी तरह से स्वीप किया है. 1 run more added on the scoreboard. अंकपट्टिಯಲ್ಲಿ 19. लास्ट 3ನೇ ಎಸೆತ. 3ನೇ ಎಸೆತ ಅಲಿ ಅವರಿಂದ ಶಮೀರ್ ಅವರ ಷಟ್ಕ ವೀರನ ಕಡೆಗೆ ಮತ್ತೊಂದು ಎಸೆತವನ್ನು ಎಸೆಯಬೇಕಾಗಿದೆ. ತಟ್ಟಿಮುಟ್ಟಿ ಆಟದ ಪ್ರಯತ್ನ. ಅದ್ಭುತವಾದ ಶೈಲಿಯ ದಂಡುಗಾರಿಕೆ. ರಕ್ಷಣಾತ್ಮಕವಾಗಿ ಆಡ್ತಾ ಇದ್ದಾರೆ 2 ಆಟಗಾರರು ಕೂಡ. ಅದರೊಂದಿಗೆ ಇನ್ನುಳಿದ 4ನೇ ಎಸೆತ ಅಲಿ ಅವರಿಂದ ಐಕಾನ್ ತಂಡದ ಐಕಾನ್ ಅಶ್ರಫ್ನವರ ಕಣ್ಣಿಗೆ ಬಾಲ್ ಇನ್ ದಿ ಏರ್. 2 ರನ್ನಿನ ಸಂಪೂರ್ಣ. 2 ಓಟಗಳ ಅವಶ್ಯಕತೆ. ಇನ್ನುಳಿದ 8 ಎಸೆಗಳ ಮುಂದೆ ಅಲಿ ಅವರು ಎಸೆಯಬೇಕಾಗಿದೆ. ತನ್ನ ಗುಟ್ಟದ 5ನೇ ಎಸೆತ. 7 ಎಸೆಗಳ ಮುಂದೆ ಬೇಕಾಗಿದೆ 1 ಓಟಗಳು ಮಾತ್ರ. ವಿಜಯಲಕ್ಷ್ಮಿ ಸ್ವಲ್ಪ 90% ಮಾರುತಿ ಅಟ್ಯಾಕರ್ಸ್ ತಂಡದ ಕಡೆಗೆ ವಾಲ್ತಾ ಇದ್ದಾರೆ. ಇದರೊಂದಿಗೆ ಪಂದ್ಯಾಟವನ್ನ ಮಾರುತಿ ಅಟ್ಯಾಕರ್ಸ್ ತಂಡ ಗೆದ್ದುಕೊಳ್ತಾ ಇದೆ. ಮುಂದಿನ ಪಂದ್ಯಾಟವು ಸ್ವಿಸ್ ಟೈಮ್ ವಿರುದ್ಧವಾಗಿ ವೆಲಂಕನಿ ಸ್ಟ್ರೈಕರ್ಸ್. ಸ್ವಿಸ್ ಟೈಮ್ ತಂಡದಲ್ಲಿ ಬಲಿಷ್ಠವಾದಂತಹ ದಂಡುಗಾರಿಕೆಯನ್ನು ಒಳಗೊಂಡಂತಹ ತಂಡ. ತನ್ನ 3 ಪಂದ್ಯಾಟದಲ್ಲಿ 2 ಗೆದ್ದುಕೊಂಡು ಎದುರಾಳಿಯಾದಂತಹ 2 ಪಂದ್ಯಗಳಲ್ಲೂ ಪರಾಭವಗೊಂಡಂತಹ ತಂಡ ವೆಲಂಕನಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ಆಡಬೇಕಾಗಿದೆ ತನ್ನ 4ನೇ ಪಂದ್ಯಾಟವನ್ನ. ಅದೇ ರೀತಿ 2 ಪಂದ್ಯವನ್ನು ಸೋತಂತಹ ಒತ್ತಡದಲ್ಲಿರುವಂತಹ ತಂಡ, ಗೆಲುವಿಗಾಗಿ ಹಂಬಲಿಸುತ್ತಿರುವಂತಹ ತಂಡ ಒಂದು ಕಡೆ ವೆಲಂಕನಿ ಸ್ಟ್ರೈಕರ್ಸ್ ಈ ಪಂದ್ಯಾಟದಲ್ಲಿ ತನ್ನ ಫಲ ಪ್ರಯತ್ನವನ್ನ ಮಾಡಬೇಕಾಗಿದೆ. కొబ్బె బాట రాబజే కమెంట్ కొబ్బె బాట రారే బరోడా. Yes. Swiss time ವಿರುದ್ಧವಾಗಿ ವೆಲಂಕನಿ ಸ್ಟ್ರೈಕರ್ಸ್ on the toss and choose to field first. ತಂಡದ ಕಪ್ತಾನ ವಿವೇಕ್ ಅವರು ನಾಣ್ಯ ಚಿಮ್ಮುಗೆಯನ್ನು ಗೆದ್ದು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದ್ದಾರೆ. ಆದಷ್ಟು ಬೇಗ ತಮ್ಮ ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸ್ವಿಸ್ ಟೈಮ್ ತಂಡದ ದಂಡುಗಾರರು ದಯಮಾಡಿ ಇಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ತಮ್ಮ ಸ್ಥಾನವನ್ನ ಖಾತರಿಪಡಿಸಬೇಕು. ಆದಷ್ಟು ಬೇಗ ಸಮಯದ ಕಾಲಾವಕಾಶ ಬಹಳಷ್ಟು ಕಡಿಮೆ ಇರುವುದರಿಂದ ಇನ್ನು ಕೂಡ ಹಲವಾರು ಪಂದ್ಯಾಟಗಳನ್ನು ನಡೆಸಬೇಕಾಗಿರುವ ಕಾರಣದಿಂದ ಆದಷ್ಟು ಬೇಗ ಪಂದ್ಯಾಟವನ್ನ ಮುನ್ನಡೆಸಲು ತಮಗಾಗಿ ಇಲ್ಲಿ ಪ್ರಾಯೋಜಕರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ದಂಡುಗಾರರು ಬನ್ನಿ, ಕ್ಷೇತ್ರ ರಕ್ಷಣೆಯನ್ನು ಕೂಡ ಸಜ್ಜುಗೊಳಿಸಿ.
ಕಳೆದ ಪಂದ್ಯಾಟದ ಪಂದ್ಯ ಪುರುಷ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮಿಸ್ಟರ್ ಅಶ್ರಫ್, ಐಕಾನ್ ಪ್ಲೇಯರ್ ಆಫ್ ಮಾರುತಿ ಅಟ್ಯಾಕ್ಸ್ ತಂಡದ ಪರವಾಗಿ ಐಕಾನ್ ಆಟಗಾರ ಎಲ್ಲಿದ್ದರೂ ಇಲ್ಲಿ ಮೈಕ್ ಪಾಯಿಂಟ್ ಬಳಿ ಆಗಮಿಸಬೇಕು, ತಮ್ಮ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾಲ್ ಮ್ಯಾಚ್ ಆಗಿದೆ. ಓಕೆ ಹಲೋ ಎಸ್ ಚರ್ಚೆಯನ್ನು ಆದಷ್ಟು ಬೇಗ ಬದಿಗೊಟ್ಟು ಚರ್ಚೆಯನ್ನು ಆದಷ್ಟು ಬೇಗ ಬದಿಗೊಟ್ಟು ತಂಡದ ಆಟಗಾರರೆಲ್ಲರೂ ದಯಮಾಡಿ ಆಟವನ್ನ ಮುಂದುವರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಇಲ್ಲಿ ತಂಡದ ಪ್ರಾಯೋಜಕರು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಪಂದ್ಯಾಕೂಟವನ್ನ ಮುನ್ನಡೆಸಿ ತಂಡದ ದಂಡುಗಾರರು ಆಗಮಿಸಿದ್ದಾರೆ. ಅದೇ ರೀತಿ ತನ್ನ ಪ್ರಥಮ ಇನ್ನಿಂಗ್ಸ್ ನ ಪ್ರಥಮ ಓವರ್ ಅನ್ನು ಎಸೆಯಲು ಎಸೆತಗಾರ ವಿವೇಕ್ ಅವರು ಅಂಪೈರ್ ಅನ್ಸಾರ್ ಅವರನ್ನು ದಾಟಿ ಎಸೆಯಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ನ ಪ್ರಥಮ ಎಸೆತವನ್ನು ಈಗಾಗಲೇ ತಂಡವನ್ನು ಎರಡು ಪಂದ್ಯಾಟದಲ್ಲಿ ಎರಡನ್ನು ಕೂಡ ಸುತ್ತುಕೊಂಡಿದೆ. ವಿಜಯದ ಅನಿವಾರ್ಯತೆ ಎರಡು ತಂಡಗಳಿಗೂ ಇದೆ. ಅದೇ ರೀತಿ ಇನ್ನೊಂದು ಕಡೆ ಸ್ವಿಸ್ ಟೈಮ್ ತಂಡ 3 ಪಂದ್ಯಾಟದಲ್ಲಿ ಎರಡನ್ನು ಮಾತ್ರ ಗೆದ್ದುಕೊಂಡು ಸೂಪರ್ ಸೆಮಿ ಹಾದಿಯನ್ನ ಸುಗಮಗೊಳಿಸುವತ್ತ ಸಾಗ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ವಿವೇಕ್ ಅವರು ಎಸೆಯಬೇಕಾಗಿದೆ. ತನ್ನ ಕೂಟದ ಪ್ರಥಮ ಎಸೆತ ಅಂಪೈರ್ ಅನ್ಸಾರ್ ಅವರನ್ನು ದಾಟಿ ಅದ್ಭುತವಾದಂತಹ ಎಸೆತ ಎತ್ತುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲಗೊಳ್ತಾ ಇದೆ. ಅಂಕಪಟ್ಟಿಯಲ್ಲಿ ತೀರ್ಪುಗಾರ ಅಡ್ಡ
ಈ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯದ ವೇಳೆಗೆ ಮಾರುತಿ ಅಟ್ಯಾಕರ್ಸ್ ವಿರುದ್ಧವಾಗಿ ವೆಲ್ಕಮ್ ಬ್ರದರ್ಸ್ ಮುಂದಿನ ತಂಡದ ಕಪ್ತಾನರಿಗೆ ಇಲ್ಲಿ ಮೈಕ್ ಪಾಯಿಂಟ್ ಬಳಿ ಆಗಮಿಸಬೇಕು. ಟಾಸ್ ಪ್ರಕ್ರಿಯೆಯನ್ನ ಇಲ್ಲಿ ಮುಂದುವರಿಸಬೇಕು. ತನ್ನ ಕೊಟ್ಟದ ಎರಡನೇ ಎಸೆತ ನೆಲ ಕಚ್ಚಿದಂತ ಎಸೆತ, ಅದ್ಭುತವಾದಂತಹ ಎಸೆತಗಾರಿಕೆ, ಒಂದು ಅಂಕದ ಸೇರ್ಪಡೆ. ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಪ್ಲೇಯರ್ಸ್. ಎರಡು ಎಸೆತ, ಒಂದು ಎಸೆತ, ಎರಡು ಓಟ. ಎರಡನೇ ಎಸೆತವನ್ನ ಎಸೆಯಬೇಕಾಗಿದೆ. ಎಸೆತಗಾರ ವಿವೇಕ್ ಅವರು ಸ್ವಿಸ್ ಟೈಮ್ ತಂಡದ ಆಟಗಾರ ಶಿವರಾಜ್ ಅವರ ಕಡೆಗೆ ಯಶಸ್ವಿ ಎಸೆತಗಾರಿಕಾ ಪ್ರದರ್ಶನವನ್ನು ನೀಡಿ ರಾರಾಜಿಸುತ್ತಿರುವಂತಹ ತಂಡದ ಕಪ್ತಾನ ಮತ್ತು ಐಕಾನ್ ಓನರ್ ಮತ್ತು ಐಕಾನ್ ಇದರೊಂದಿಗೆ ಕ್ಲೀನ್ ಬಾಲ್. ಅದ್ಭುತವಾದಂತಹ ಎಸೆತಗಾರಿಕೆ ಜೆರ್ಸಿ ನಂಬರ್ 28 ಅವರಿಂದ. ಜೆರ್ಸಿ ನಂಬರ್ 00 ಬ್ಯಾಕ್ ಟು ದ ಪೆವಿಲಿಯನ್. ಆರಂಭಿಕ ಆಘಾತ ಕಂಡು ಬರ್ತಾ ಇದೆ ಇಲ್ಲಿ. ಜೆರ್ಸಿ ನಂಬರ್ 0 ರನ್ಗೆ ಮುಂದಿನ ಆಟಗಾರ ಜೆರ್ಸಿ ನಂಬರ್ 18 ಜೆರ್ಸಿ ನಂಬರ್ 18 ಕೊಹ್ಲಿ ಅವರ ಜೆರ್ಸಿ ಅಂಕೆಯನ್ನು ಒಳಗೊಂಡಂತಹ ಜೆರ್ಸಿಯನ್ನು ಧರಿಸಿ ಇಲ್ಲಿ ಬರುತ್ತಿರುವಂತಹ ಆಟಗಾರ ಲತೀಫ್. ಮಿಸ್ಟರ್ ಲತೀಫ್ ಅವರು ಎದುರಿಸಬೇಕಾಗಿದೆ ವಿವೇಕ್ ಅವರ ಎರಡನೇ ಎಸೆತ, ಮೂರನೇ ಥರ್ಡ್ ಡೆಲಿವರಿ ಆಫ್ ಫಸ್ಟ್ ಓವರ್. ಅದ್ಭುತವಾದಂತಹ ಎಸೆತಗಾರಿಕೆ. ಈ ಬಾರಿ ಬಹಳಷ್ಟು ಪರಿಣಾಮಕಾರಿಯಾದಂತಹ ದಾಳಿಯನ್ನ ಸಂಘಟಿಸ್ತಾ ಇದೆ ಇಲ್ಲಿ ತಂಡ ವೆಲಂಕಣಿ ಅಟ್ಯಾಕರ್ಸ್. ಈ ಪಂದ್ಯಾಟವನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಕಂಡು ಬರುತ್ತಿರುವಂತಹ ತಂಡ ವೆಲಂಕಣಿ ಅಟ್ಯಾಕರ್ಸ್ ತನ್ನ ಶಕ್ತಿ ಸಾಮರ್ಥ್ಯವನ್ನ ಇಲ್ಲಿ ಪ್ರದರ್ಶಿಸ್ತಾ ಇದೆ. ವಿವೇಕ್ ಅವರು ಎಸೆಯಬೇಕಾಗಿದೆ. ತನ್ನ ಕೂಟದ 4ನೇ ಎಸೆತ ಅಂಕಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. 2 ಪ್ರಥಮ ವಿಕೆಟ್ ನ ಪತನದೊಂದಿಗೆ. 4th ಡೆಲಿವರಿ ಆಫ್ ಫಸ್ಟ್ ಓವರ್. ವಿವೇಕ್ ಅವರು ಲತೀಫ್ ಅವರ ಕಡೆಗೆ 4ನೇ ಎಸೆತ ಅಂಪೈರ್ ಅನ್ಸಾರ್ ಅವರನ್ನು ದಾಟಿ. ಅದೇ ರೀತಿ 4th ಡೆಲಿವರಿ. ಅದ್ಭುತವಾದಂತಹ ಎಸೆತ, ಅತ್ಯುತ್ತಮವಾದಂತಹ ಎಸೆತಗಾರಿಕೆ ಚುಕ್ಕಿ ಕಂಡು ಬರ್ತಾ ಇದೆ. ಸತತ 2 ಎಸೆತಗಳು ಚುಕ್ಕಿಗೊಳ್ತಾ ಇದೆ. ತನ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ವಿವೇಕ್ ಅವರು ಲತೀಫ್ ಅವರ ಕಡೆಗೆ. ಲಾಸ್ಟ್ 1 ಬಾಲ್ ಲೆಫ್ಟ್. 1 ಬಾಲ್, ಲಾಸ್ಟ್ 1. ಸಾರಿ, ಲಾಸ್ಟ್ 2 ಬಾಲ್. ಸಾರಿ, ಮತ್ತೆ ಚುಕ್ಕಿಗೊಳ್ತಾ ಇದೆ. ಇದರೊಂದಿಗೆ ಸತತ 3 ಎಸೆತಗಳು ಚುಕ್ಕಿಗೊಳ್ತಾ ಇದೆ. ಅಂಕಪಟ್ಟಿಯಲ್ಲಿ ಕೇವಲ 2, 1 ವಿಕೆಟ್ ನಷ್ಟಕ್ಕೆ. ಲಾಸ್ಟ್ 1 ಬಾಲ್. ವಿವೇಕ್ ತನ್ನ ಕೂಟದ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಅಂಪೈರ್ ಅನ್ಸಾರವನ್ನು 7ನೇ ಬಾರಿ ದಾಟಿ. ಪ್ರಥಮ ಎಸೆತವು ಅಗಲ ಎಸೆತವಾಗಿತ್ತು. ಅದೇ ರೀತಿ 7ನೇ ಬಾರಿ ದಾಟ್ತಾ ಇದ್ದಾರೆ ಅನ್ಸಾರ್ ಅವರನ್ನ. ವಿವೇಕ್ ಅವರು ತನ್ನ ಕೂಟದ ಕೊನೆಯ ಎಸೆತವನ್ನ ಅದ್ಭುತವಾದ ಎಸೆತಗಾರಿಕೆ ಕ್ಲೀನ್ ಬಾಲ್. ಲತೀಫ್ ಬ್ಯಾಕ್ ಟು ದ ಪೆವಿಲಿಯನ್. ಜೆರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಬ್ಯಾಕ್ ಟು ದ ಪೆವಿಲಿಯನ್. 2 ಅಂಕಪಟ್ಟಿಯಲ್ಲಿ 2 ವಿಕೆಟ್ ನಷ್ಟಕ್ಕೆ ಮುಂದಿನ ಆಟಗಾರನ ಆಗಮನಗೊಳ್ತಾ ಇದೆ. ಇದೀಗ ಮತ್ತೊಬ್ಬ ದಂಡುಗಾರನ ಆಗಮನಗೊಳ್ತಾ ಇದೆ. ಬ್ಯಾಟ್ಸ್ಮನ್ ನೇಮ್ಡ್ ಆಸ್ ಯಜ್ನೇಶ್, ಒನ್ ಆಫ್ ಡೇಂಜರಸ್ ಬ್ಯಾಟ್ಸ್ಮನ್ ಫ್ರಮ್ ಸ್ವಿಸ್ ಟೈಮ್ ಸೈಡ್. ಕಳೆದ ಪಂದ್ಯಾಟದಲ್ಲಿ 2 ನಿರ್ಣಾಯಕ ಹಂತದಲ್ಲಿ ತನ್ನ ತಂಡಕ್ಕೆ 2 ಷಟ್ಗಳನ್ನು ಸಿಡಿಸಿ ಆಸರೆಯಾಗಿದ್ದಂತ ಆಟಗಾರ ಯಜ್ನೇಶ್, ಒನ್ ಆಫ್ ಪವರ್ ಹಿಟ್ಟರ್ ಆಫ್ ಸ್ವಿಸ್ ಟೈಮ್. ಜೆರ್ಸಿ ನಂಬರ್ 13 ಯಜ್ಜು. ಅದೇ ರೀತಿ 2ನೇ ಓವರ್ ಎಸೆಯಲು
ಆಫ್ ಸ್ಪಿನ್ನರ್ ಮಾದರಿಯ ಎಸೆತವನ್ನು ಎಸೆಯಲು ಅಬ್ಬಾಸ್ ಅವರು ಐಕಾನ್ ಆಟಗಾರ ಶಾಫಿ ಅವರ ಕಡೆಗೆ ಚೆಂಡು ಸ್ವಲ್ಪ ಮಟ್ಟಿಗೆ ಗಾಳಿಯಲ್ಲಿ ಒಂದು ಓಟದ ಸಂಪೂರ್ಣ ಐಕಾನ್ ಅವರು ಅಪಾಯಕಾರಿಯಾದಂತ ಆಟಗಾರ ಸ್ವಲ್ಪ ಮಟ್ಟಿಗೆ ಇದೇ ರೀತಿ ಎರಡನೇ ಎಸೆತ ಅಬ್ಬಾಸ್ ಅವರು ಎಸೆಬೇಕಾಗಿದೆ ಮತ್ತು ಆಟಗಾರ ಯಜ್ಞೇಶ್ ಅವರ ಕಡೆಗೆ ಅಗಲ ಎಸೆತದ ನಿಶಾನೆ ಅಂಪೈರ್ ಅನ್ಸರ್ ಅವರಿಂದ ಅಂಕಪಟ್ಟಿ ತೋರಿಸ್ತಾ ಇದೆ 3 1 ವಿಕೆಟ್ ನಷ್ಟಕ್ಕೆ 4 ಥರ್ಡ್ ಬಾಲ್ ಕ್ಲೀನ್ ಬಾಲ್ ಅಪಾಯಕಾರಿಯಾದಂತ ಆಟಗಾರ ಡೇಂಜರಸ್ ಬ್ಯಾಟ್ಸ್ಮನ್ ಫ್ರಮ್ ಸ್ವಿಸ್ ಟೈಮ್ ಸೈಡ್ ಜರ್ಸಿ ನಂಬರ್ 13 ಯಜ್ಜು ಬ್ಯಾಕ್ ಟು ದ ಪೆವಿಲಿಯನ್ ಎರಡನೇ ವಿಕೆಟ್ ಮೂರನೇ ವಿಕೆಟ್ ನ ಪತನಗೊಳ್ತಾ ಇದೆ ರೋಷನ್ ಮತ್ತೊಬ್ಬ ಅಪಾಯಕಾರಿ ಆಟಗಾರ ಬಲಿಷ್ಠ ತಂಡಗಾರರನ್ನು ಒಳಗೊಂಡಂತ ತಂಡ ಸ್ವಿಸ್ ಟೈಮ್ ಮಿಸ್ಟರ್ ಅಜೀಜ್ ಅವರ ತಂಡ ಬಹಳಷ್ಟು ತಂಡಗಾರರನ್ನು ಒಳಗೊಂಡಿದೆ. ಅದೇ ರೀತಿ ಕಳೆದ ಪಂದ್ಯಾಟದಲ್ಲಿ ತನ್ನ ಅದ್ಭುತವಾದಂತ ಎತ್ತುಗಾರಿಕೆ ಇಲ್ಲಿ LT ಅವರ ದಂಡು ಗರ್ಜಿಸ್ತಾ ಇದೆ. ಲೆಗ್ ಸೈಡ್ ವಿಭಾಗದಲ್ಲಿ ಅಚ್ಚುಕಟ್ಟಾದಂತಹ ಹೊಡೆತವಾಗಿತ್ತು. ಸೀದಾ ಸೀಮಾರೇಖೆಯಿಂದ ಹೊರಕ್ಕೆ 6 ಅಂಕಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 10. ನಾಲ್ಕನೇ ಎಸೆತ ಅಬ್ಬಾಸ್ ಅವರಿಂದ ಮಿಸ್ಟರ್ LT ಅವರ ಕಡೆಗೆ 4th ಡೆಲಿವರಿ ಆಫ್ ಸೆಕೆಂಡ್ ಓವರ್. ಅಬ್ಬಾಸ್ ಅವರು ಎಸೆಬೇಕಾಗಿದ್ದ ಷಟ್ಕವೀರ LT ಅವರಿಗೆ 4th ಡೆಲಿವರಿ. ಅಂಪೈರ್ ಅನ್ಸರ್ ಅವರನ್ನು ದಾಟಿ ಸ್ವಲ್ಪ ಮಟ್ಟಿಗೆ ಲಾಲಿಪಾಪ್ ಲೆಗ್ ಬಾಯ್ ಮುಖಾಂತರ 1 ಓಟಕ್ಕೆ ಇಲ್ಲಿ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಸ್ವಲ್ಪ ಮಟ್ಟಿಗೆ ಆದಷ್ಟು ಬೇಗ ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. ಇಲ್ಲಿ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. 1 ಓಟದ ಸೇರ್ಪಡೆ. ಅಂಕಪಟ್ಟಿಯಲ್ಲಿ 11, 2 ಎಸೆಗಳು ಬಾಕಿ ಇದೆ. ಜೆರ್ಸಿ ನಂಬರ್ 65 ಕೂದಳೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ರನ್ ಔಟ್ ಆಗುವುದರಿಂದ 5ನೇ ಎಸೆತವನ್ನು ಎಸೆಯಬೇಕಾಗಿದೆ ಅಬ್ಬಾಸ್ ಅವರು. ಇದರೊಂದಿಗೆ ರನ್ನರ್ ಇಲ್ಲಿ ಶಿವರಾಜ್. ಜೆರ್ಸಿ ನಂಬರ್ 00 once again comes to non strike end. ಅಬ್ಬಾಸ್ ಅವರು ಎಸೆಯಬೇಕಾಗಿದೆ 5ನೇ ಎಸೆತ ಅಬ್ಬಾಸ್ ಅವರಿಂದ. ಐಕಾನ್ ಆಟಗಾರ ಶಾಫಿಯವರ ಕಡೆಗೆ ಅಗಲ ಎಸೆತ ಕಂಡು ಬರ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 12, 3 ವಿಕೆಟ್ ನಷ್ಟಕ್ಕೆ. 5ನೇ ಎಸೆತವನ್ನು ಮತ್ತೊಂದು ಬಾರಿ ಎಸೆಯಬೇಕಾಗಿದೆ ಅಬ್ಬಾಸ್ ಅವರು. ಶಾಫಿಯವರ ಕಡೆಗೆ 5ನೇ ಎಸೆತ ಯಾವ ರೀತಿಯಾಗಿ ದಂಡನ್ನ once again ಲೆಗ್ ಬೈ ಮುಖೇನವಾಗಿ ಚುಕ್ಕಿಯಾಗ್ತಾ ಇದೆ. ಇದರೊಂದಿಗೆ ಕೊನೆಯ 1 ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಸಾರಿ ಸಿಂಗಲ್ ಔಟ್ 6 ಸಿಂಗಲ್ ಡಾಟ್. One declare. Okay. Sorry. ತಪ್ಪಿಗಾಗಿ ಕ್ಷಮೆ ಯಾಚಿಸುತ್ತೇವೆ. ಸ್ಕೋರರ್ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ 12. ಓಕೆ ಕೊನೆಯ ಎಸೆತ ಸ್ವಲ್ಪ ಮಟ್ಟಿಗೆ ಇಲ್ಲಿ ಮೈಕ್ ಪಾಯಿಂಟ್ ಬಳಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಇದೆ. ಅದ್ಭುತವಾದಂತಹ ಎಸೆತ. ಮತ್ತೊಂದು ಅಡ್ಡ ಎಸೆತದ ನಿಶಾನೆ ಅನ್ಸರ್ ಅವರಿಂದ. ಅಂಕಪಟ್ಟಿ 13. ಲಾಸ್ಟ್ 1 ಡೆಲಿವರಿ ಟು ಗೋ. ಇದರೊಂದಿಗೆ ಚುಕ್ಕಿ ಎಸೆತದ ಒಂದು ಡಿಕ್ಲೇರ್ 14.
14 on the board, a loss of 3 wickets. ಮೂರನೇ ಓವರ್ ಎಸೆಯಬೇಕಾಗಿದೆ. ಆಸಿಫ್ ಅವರ ಕೈಯಲ್ಲಿ ಚೆಂಡು. ಅದೇ ರೀತಿ ಸ್ಟ್ರೈಕ್ ವಿಭಾಗದಲ್ಲಿ ಷಟ್ಕವೀರ ಮಿಸ್ಟರ್ ಅಶ್ರಫ್, ಜರ್ಸಿ ನಂಬರ್ 65. ಆಸಿಫ್ ಅವರು ತನ್ನ ಕೊಟ್ಟಿದ್ದ ಪ್ರಥಮ ಓವರ್, ಅದೇ ರೀತಿ ಇನ್ನಿಂಗ್ಸ್ ನ ಮೂರನೇ ಓವರ್ ಎಸೆಯಲು ಅಂಪೈರ್ ಅನ್ಸರ್ ಅವರ ಬಳಿ ಆಸಿಫ್ ಟು ಮಿಸ್ಟರ್ ಅಶ್ರಫ್. ಇದೇ ರೀತಿ ಸ್ವಲ್ಪ ಮಟ್ಟಿಗೆ ಗೂಟ ರಕ್ಷಣೆಯನ್ನು ವಿಫಲತೆ ಕಂಡು ಬರ್ತಾ ಇದೆ. ಬೌಲ್ಡ್ ಕ್ಲೀನ್ ಬೋಲ್ಡ್ ಆಗಿ ನಿರ್ಗಮಿಸ್ತಾ ಇದ್ದಾರೆ ಇಲ್ಲಿ LT ಅಶ್ರಫ್, ಜರ್ಸಿ ನಂಬರ್ 65. ಬ್ಯಾಕ್ ಟು ದ ಪೆವಿಲಿಯನ್. ಮತ್ತೊಬ್ಬ ಹೊಸ ದಂಡುಗಾರನ ಆಗಮನಗೊಳ್ತಾ ಇದೆ. ಈ ಬಾರಿ ತಂಡದ ಮಾಲಕರು ಹಾಗೂ ಕಪ್ತಾನರು ಆದಂತಹ ಮಿಸ್ಟರ್ ಅಜೀಜ್ ಅವರ ಆಗಮನಗೊಳ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 14. ತಂಡದ 4 ವಿಕೆಟ್ಗಳು ಪತನಗೊಳ್ತಾ ಇದೆ. ಆದಷ್ಟು ಬೇಗ ದಂಡುಗಾರರು ಇಲ್ಲಿ 14 ಫುಟೆ. ಎರಡನೇ ಎಸೆತ ತನ್ನ KPL 10 ಆವೃತ್ತಿಯ ಪ್ರಥಮ ಓವರ್ ಅನ್ನು ಎಸೆದ್ರು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ ಎಸೆಗಾರಿಕೆಯನ್ನು ಮಿಸ್ಟರ್ ಆಸಿಫ್ ಅವರು. ಅತ್ಯದ್ಭುತವಾದಂತಹ ಎಸೆಗಾರಿಕೆಯಲ್ಲಿ ಚುಕ್ಕಿ ಆಗ್ತಾ ಇದೆ. 2 ಎಸೆತಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಂಕಗಳು ಕಂಡು ಬಂದಿರುವುದಿಲ್ಲ. ಜೆರ್ಸಿ ನಂಬರ್ 11 ಮತ್ತೊಂದು ಬಾರಿ ಎಸೆಯಬೇಕಾಗಿದೆ. ತನ್ನ ಕೂಟದ ಮೂರನೇ ಎಸೆತವನ್ನ ಮಾಲಕರು ಆದಂತಹ ಸಿಂಗಲ್ ರನ್ ಡಿಕ್ಲೇರ್. ಸಿಂಗಲ್ ಅಂಪೈರ್ ಅವರಿಂದ ಸಿಂಗಲ್ ತೀರ್ಪಿನ ನಿಶಾನೆ. ಇದರೊಂದಿಗೆ ಅಂಕಪಟ್ಟಿ ತೋರಿಸ್ತಾ ಇದೆ 15. 4 ವಿಕೆಟ್ ನಷ್ಟಕ್ಕೆ ತನ್ನ ಕೂಟದ 4ನೇ ಎಸೆತ ಆಸಿಫ್ ಅವರಿಂದ ಎಸೆಯಬೇಕಾಗಿದೆ. ಮಾಲಕರು ಆದಂತಹ ಅಜೀಜ್ ಅವರಿಗೆ 4ನೇ ಎಸೆತ ಸ್ವಲ್ಪ ಮಟ್ಟಿಗೆ ಲಾಲಿಪಾಪ್ ಮತ್ತೆ ಕೀಪಿಂಗ್ ಗೂಟ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲತೆ ಕಂಡು ಬರ್ತಾ ಇದೆ. ಮತ್ತೊಂದು ಎಕ್ಸ್ಟ್ರಾ ರನ್ ಸೇರ್ಪಡೆಗೊಳ್ತಾ ಇದೆ ಬೈ ಮುಖೇನವಾಗಿ. ಲಾಸ್ಟ್ 2 ಬಾಲ್ಸ್ ಲೆಫ್ಟ್. ಅಂಕಪಟ್ಟಿಯಲ್ಲಿ 16. 16 on the board, loss of 4 wickets. 5ನೇ ಎಸೆತವನ್ನು ಎಸೆಯಲು ಆಸಿಫ್ ಅವರು ಮಾಲಕರು ಆದಂತಹ ಅಜೀಜ್ ಅವರ ಕಡೆಗೆ 5th ಡೆಲಿವರಿ ಆಫ್ ಥರ್ಡ್. ಮತ್ತೆ ತಟ್ಟಿಮುಟ್ಟಿ ಆಡದ ಪ್ರಯತ್ನ. ಸಿಂಗಲ್ 20 ರನ್ನಿನ 17 on the board. ಲಾಸ್ಟ್ 1 ball. ಒಂದು ಎಸೆತ ಬಾಕಿ ಇದೆ. ಚುಕ್ಕಿ ಕೊನೆಯ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗ್ತಾ ಇದೆ. ಅದರೊಂದಿಗೆ 3 ಓವರ್ನ ಮುಕ್ತಾಯಕ್ಕೆ 17 ಓಟದ ಸೇರ್ಪಡೆ, 4 ವಿಕೆಟ್ ನಷ್ಟಕ್ಕೆ ಅದ್ಭುತ ರೀತಿಯಲ್ಲಿ ಎಸೆತಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ. ಪ್ರಥಮ ಮತ್ತು ದ್ವಿತೀಯ ಪಂದ್ಯಗಳನ್ನು ಸೋತ ಬಳಿಕ ಸ್ವಲ್ಪ ಮಟ್ಟಿಗೆ ಒತ್ತಡದಲ್ಲಿ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಭಾವಶಾಲಿಯಾಗಿ ಆಡ್ತಾ ಇದ್ದಾರೆ. ವೆಲಂಕಣಿ ಅಟ್ಯಾಕರ್ಸ್ ತಂಡದ 4ನೇ ಓವರ್ ಎಸೆಯಲು ಮತ್ತೊಮ್ಮೆ ಯಶಸ್ವಿ ಎಸೆತಗಾರ ತಂಡದ ಮಾಲಕ ಮತ್ತು ಕಪ್ತಾನನು ಆದಂತಹ ವಿವೇಕ್ ಅವರು ತನ್ನ ಕೊಟ್ಟದ 2ನೇ ಓವರ್, ಅದೇ ರೀತಿ ಇನ್ನಿಂಗ್ಸ್ ನ 4ನೇ ಓವರ್ ಎಸೆಯಲು ಅಂಪೈರ್ ಅನ್ಸರ್ ಅವರ ಬಳಿ ಅಜೀಜ್ ಅವರು ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಒಂದು ಕಡೆಯಾದರೆ ಸ್ಟ್ರೈಕ್ ವಿಭಾಗದಲ್ಲಿ ಸ್ಕೋರ್ 17 on the board. ಆದಷ್ಟು ಬೇಗ ಒಂದು ಪಂದ್ಯಾಟಕ್ಕೆ ಕೇವಲ 30 ನಿಮಿಷಗಳ ಮಾತ್ರ ಕಾಲಾವಕಾಶ ಇರುತ್ತದೆ. ಆ 30 ನಿಮಿಷ ಮೀರಿದಲ್ಲಿ ಯಾವುದೇ ರೀತಿಯಾದಂತಹ ತೀರ್ಪಿಲ್ಲ. ಚುಕ್ಕಿ ಎಸೆತ, ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ವಿವೇಕ್ ಅವರ ಯಶಸ್ವಿ ಎಸೆತಗಾರಿಕೆ ತನ್ನ 2ನೇ ಓವರ್ ನಲ್ಲಿ ಕೂಡ ಮುಂದುವರಿಯುತ್ತಾ ಇದೆ.
ಐಕಾ ಒಂದು ಕಡೆಯಲ್ಲಿ ಅಪಾಯಕಾರಿ ಮತ್ತು ಡೇಂಜರಸ್ ಬ್ಯಾಟ್ಸ್ಮನ್. ಸಾರಿ, ರೆಡ್ ಲಂಜ್. ಸೆಕೆಂಡ್ ಬಾಲ್ ಅಗಲ ಎಸೆತ. ಅಂಕಪಟ್ಟಿಯಲ್ಲಿ 18. on the board. ಎರಡನೇ ಎಸೆತವನ್ನು ಎರಡನೇ ಬಾರಿ ಎಸೆಯಬೇಕಾಗಿದೆ. ಅಂಪೈರ್ ಅನ್ಸಾರ್ ಅವರನ್ನು ದಾಟಿ ವಿವೇಕ್ ಅವರು ಅಪಾಯಕಾರಿ ಆಟಗಾರ ಶಾಫಿ ಅವರಿಗೆ ಉತ್ತಮವಾದಂತಹ ಎಸೆತವಾಗಿತ್ತು. ಇದೇ ರೀತಿ ಸ್ವಲ್ಪ ಮಟ್ಟಿಗೆ ವಿಫಲತೆ ಕಂಡು ಬರ್ತಾ ಇದೆ ಓಟದಲ್ಲಿ. ಅದೇ ರೀತಿ ಅಜೀಜ್ ಅವರು ತನ್ನ ಹುತ್ತನ್ನು ಕಳೆದುಕೊಂಡು ಪೆವಿಲಿಯನ್ ಕಡೆಗೆ ಸಾಕ್ತಾ ಇದ್ದಾರೆ. ಜಸ್ಟ್ ನಂಬರ್ 46 ಬ್ಯಾಕ್ ಟು ದ ಪೆವಿಲಿಯನ್. ಇದೀಗ ಮತ್ತೊಬ್ಬ ಆಟಗಾರ ದಂಡುಗಾರನ ಆಗಮನವಾಗ್ತಾ ಇದೆ ಆದಷ್ಟು ಬೇಗ. ಅದೇ ರೀತಿ ಮತ್ತೊಬ್ಬ ಆಟಗಾರ ಮನೋಹರ್ ಮತ್ತೊಬ್ಬ ಹೊಸ ದಂಡುಗಾರನ ಆಗಮನಗೊಳ್ತಾ ಇದೆ. ಮನೋಹರ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ. ಅದೇ ರೀತಿ ವಿವೇಕ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 3ನೇ ಎಸೆತವನ್ನ ಐಕಾನ್ ಆಟಗಾರ ಶಾಫಿ ಅವರ ಕಡೆಗೆ. ಶಾಫಿಯಲ್ಲಿ ತನಕ ತನ್ನ ತಂಡದಲ್ಲಿ ಕ್ರೀಸ್ ಅನ್ನ ಆಕ್ರಮಿಸಿಕೊಳ್ತಾ ಇರ್ತಾರೋ ಅಲ್ಲಿ ತನಕ ಅಪಾಯ ಕಟ್ಟಿಟ್ಟ ಬುತ್ತಿ ವೆಲಂಕಣಿ ಅಟ್ಯಾಕರ್ಸ್ ತಂಡಕ್ಕೆ. ಯಾಕೆಂದರೆ ಈ ಆಟಗಾರ ಬಹಳಷ್ಟು ಪರಿಣಾಮಕಾರಿಯಾಗಿ ರನ್ ಗಳಿಸುವಂತಹ ಸಾಮರ್ಥ್ಯವನ್ನು ಉಳ್ಳವನಾಗಿದ್ದಾನೆ. ಸಿಕ್ಸರ್ಗಳನ್ನು ಸಲೀಸಾಗಿ ಸೀಮಾರೇಖೆಯಿಂದ ಹೊರಗಿಟ್ಟುವಂತಹ ಆಟಗಾರ ಶಾಫಿ ಅವರು ಒಂದು ಕಡೆ ಕ್ರೀಸ್ ನಲ್ಲಿದ್ದರೆ ಅಷ್ಟೇ ಉತ್ತಮವಾದಂತಹ ಯಶಸ್ವಿ ಎಸೆತಗಾರ ವೆಲಂಕಣಿ ಸ್ಟ್ರೈಕರ್ಸ್ ತಂಡದ ಪರವಾಗಿ ಎಸೆತಗಾರಿಕೆಯನ್ನು ನಿಭಾಯಿಸುತ್ತಿರುವಂತಹ ವಿವೇಕ್ ಕೂಡ ಒಂದು ಕಡೆ. 4ನೇ ಎಸೆತ ಉತ್ತಮವಾದಂತಹ ಎಸೆತಗಾರಿಕೆ, ಅದ್ಭುತವಾದಂತಹ ಎಸೆತಗಾರಿಕೆಗೆ ಅಷ್ಟೇ ಉತ್ತಮವಾದಂತಹ ದಂಡುಗಾರಿಕೆ. ಒಂದು ಓಟ ಸಂಪೂರ್ಣ. ಅಂಕಪಟ್ಟಿಯಲ್ಲಿ 19. 5 ವಿಕೆಟ್ ನ ಪತನಕ್ಕೆ 2 ಎಸೆತಗಳು ಬಾಕಿ ಇದೆ. ವಿವೇಕ್ ಅವರು ಎಸೆಯಬೇಕಾಗಿದೆ ಮನೋಹರ್ ಅವರಿಗೆ. ವಿವೇಕ್ ಟು ಮನೋಹರ್. 5th ಬಾಲ್ ಆಫ್ 4th. ಉತ್ತಮವಾದಂತಹ ದಂಡುಗಾರಿಕೆ, ರಕ್ಷಣಾತ್ಮಕ ಶೈಲಿಯ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಅಲ್ಲಿ ಮನೋಹರ. 20 21 ಬಾಲ್ ಲಾಸ್ ಆಫ್ 5 ವಿಕೆಟ್ಸ್. 1 ಎಸೆತಗಳು ಬಾಕಿ ಇದೆ. ವಿವೇಕ್ ಕೊನೆಯ ಎಸೆತ ವಿವೇಕ್ ಅವರ ಎಸೆತಗಾರಿಕೆಯಲ್ಲಿ ಕೊನೆಯ ಎಸೆತ. ಅದ್ಭುತವಾದಂತ ಎತ್ತುಗಾರಿಕೆ ಈ ಬಾರಿ ಚೆಂಡುಗಾಲಿಯಲ್ಲಿ. ಇದರೊಂದಿಗೆ ಅಂಪೈರ್ ತೀರ್ಪು ಔಟ್. ಅದ್ಭುತವಾದಂತಹ ದಂಡುಗಾರ ಮನೋಹರ ಉತ್ತಮವಾದಂತಹ ಹೊಡೆತವಾಗಿತ್ತು. ಸ್ವಲ್ಪ ಮಟ್ಟಿಗೆ ಮುಂದಿನ ಆಟಗಾರನಾಗಿ ಬ್ಯಾಟ್ಸ್ಮನ್ ಸಿದ್ದಿಕ್ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಿದ್ದಿಕ್. ಅದೇ ರೀತಿ ಎಸೆತಗಾರಿಕೆಯಲ್ಲಿ ಒಬ್ಬ ಪ್ರತಿಭಾನ್ವಿತ ಎಸೆತಗಾರ ಕಂಡು ಬರ್ತಾ ಇದ್ದಾರೆ, ಮಿಸ್ಟರ್ ರೋಷನ್ ಅವರು. ತಮ್ಮ ಕೂಟದ ಅದೇ ರೀತಿ KPL 10ರ ಆವೃತ್ತಿಯ ತನ್ನ ಮೊದಲ ಎಸೆತ ಫುಲ್ ಟಾಸ್, ಚೆಂಡು ಗಾಳಿಯಲ್ಲಿ ಕ್ಯಾಚ್. ಪ್ರಥಮ ಎಸೆತ ಫುಲ್ ಟಾಸ್ ಮಾದರಿ ಎಸೆತವಾಗಿತ್ತು. ಬಲಿಷ್ಠವಾದಂತ ಹೊಡೆತವಾಗಿತ್ತು. ಜರ್ಸಿ ನಂಬರ್ 06 ಐಕಾನ್ ಆಟಗಾರನ ಬಲಿಷ್ಠವಾದಂತ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ
ಸೊಗಸಾದ ಕ್ಯಾಚ್ ನ ಮೂಲಕ ಅಂತ್ಯಗೊಳ್ತಾ ಇದೆ ಜೆರ್ಸಿ ನಂಬರ್ 06 ಆಟಗಾರನ ಆಟ. ಸ್ಕೋರ್ 2-0-20 ಒಂದು ಬೋರ್ಡ್. 6 ವಿಕೆಟ್ ನ ಪತನಗೊಳ್ತಾ ಇದೆ. ಇನ್ನು 5 ಎಸೆಗಳು ಬಾಕಿ ಇದೆ. ರೋಷನ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 2ನೇ ಎಸೆತ. ಬ್ಯಾಟ್ಸ್ಮನ್ ನೇಮ್ ಆಸಿಫ್. ರೋಷನ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 2ನೇ ಎಸೆತ. ರೋಷನ್ ಟು ಮಿಸ್ಟರ್ ಆಸಿಫ್. ದ್ವಿತೀಯ ಎಸೆತ ರೋಷನ್. ಅದ್ಭುತವಾದಂತ ಸ್ವಲ್ಪ ಮಟ್ಟಿಗೆ ಲಾಲಿಪಾಪ್ ಚುಕ್ಕಿ ಆಗ್ತಾ ಇದೆ. 2 ಎಸೆತ ಯಾವುದೇ ರನ್ ಅನ್ನು ಬಿಟ್ಟುಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಅದ್ಭುತವಾದಂತಹ ಎಸೆಗಾರಿಕೆ ಅಂತಾನೆ ಹೇಳ್ಬಹುದು. 2 ಎಸೆತಗಳಲ್ಲಿ ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಜೆರ್ಸಿ ನಂಬರ್ 24 ರೋಷನ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 3ನೇ ಎಸೆತ. ಅಂಪೈರ್ ಅನ್ಸರ್ ಅವರನ್ನು ದಾಟಿ ಆಸಿಫ್ ಅವರಿಗೆ ಮತ್ತೆ ಚುಕ್ಕಿ ಆಗ್ತಾ ಇದೆ. ಅಂಕಪಟ್ಟಿ 20ಕ್ಕೆ ಸ್ತಬ್ಧಗೊಳ್ತಾ ಇದೆ. 3 ಎಸೆತಗಳು ಬಾಕಿ ಇದೆ. ರೋಷನ್ ಅವರು ತನ್ನ ಕೂಟದ ಪ್ರಥಮ ಎಸೆತ, ಅದೇ ರೀತಿ ಇನ್ನಿಂಗ್ಸ್ ನ 5ನೇ ಓವರ್ ಎಸೆಯಲು 4ನೇ ಎಸೆತ. ಉತ್ತಮವಾದಂತ ಎತ್ತುಗಾರಿಕೆ. ಈ ಬಾರಿ ಷಟ್ಕ. ಆಸಿಫ್ ಅವರ ತಂಡ ಖರ್ಚಿಸ್ತಾ ಇದೆ. ತಂಡದ ಸ್ವಲ್ಪ ಮಟ್ಟಿಗೆ ಒತ್ತಡದಲ್ಲಿತ್ತು. ಯಾವುದೇ ರೀತಿಯ ದೊಡ್ಡ ಹೊಡೆತಗಳು LT ಅವರ ದಂಡಿನ ಮುಖೇನವಾಗಿ ಸಿಡಿದಂತಹ 6 ಅನ್ನ ಬಳಿಕ ಯಾವುದೇ ರೀತಿಯಾದಂತಹ ಓಟಗಳಲ್ಲಿ ಇರಲಿಲ್ಲ. ಸ್ವೈಪ್ ಶಾಟ್. ಇದರೊಂದಿಗೆ ಸತತ 2 ಎಸೆತದಲ್ಲಿ 6 ಗಳನ್ನು ಕಂಡು ಬರ್ತಾ ಇದೆ. ಜೆರ್ಸಿ ನಂಬರ್ 02 ಜೆರ್ಸಿ ನಂಬರ್ 2ರ ಆಟಗಾರ 2 ಷಟ್ಕಗಳನ್ನು ಸಿಡಿಸ್ತಾ ಇದ್ದಾರೆ. ಅದ್ಭುತವಾದಂತಹ ಎಸೆತ ಹೊಡೆತಗ. ತನ್ನ 3 ಎಸೆಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು. ಆದರೆ 4 ಮತ್ತು 5ನೇ ಎಸೆತ ಷಟ್ಕವಾಗಿ ಮಾರ್ಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಿಸ್ಟರ್ ಆಸಿಫ್ ಅವರು. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯದ ವೇಳೆಗೆ 33 ಟಾರ್ಗೆಟ್. ಒನ್ ಆಫ್ ದ ಚಾಲೆಂಜಿಂಗ್ ಟಾರ್ಗೆಟ್ ಫಾರ್ ವೆಲಂಕಣಿ ಸ್ಟ್ರೈಕರ್ಸ್ ತಂಡಕ್ಕೆ. ಅದೇ ರೀತಿ ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ 2 ತಂಡದ ಕಪ್ತಾನರಿಗಾಗಿ. ಮಾರುತಿ ಅಟ್ಯಾಕರ್ಸ್ ವೆಲ್ಕಮ್ ಬ್ರದರ್ಸ್. ಮಾರುತಿ ಅಟ್ಯಾಕರ್ಸ್ ತಂಡದ ಕಪ್ತಾನ
ಎಸ್ ಮಾರುತಿ ತಂಡದ ಕಪ್ತಾನರಾದಂತಹ ಸುಲೈಮಾನ್ ಆರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ದಯಮಾಡಿ ವೆಲ್ಕಮ್ ಬ್ರದರ್ಸ್ ತಂಡದ ಕಪ್ತಾನರು ಕೂಡ ಇಲ್ಲಿ ಇದ್ದಾರೆ. ನಾಣ್ಯ ಚಿಮ್ಮುವಿಕೆಯ ಪ್ರಕ್ರಿಯೆಯನ್ನು ಮುಂದೂಡಿಸಬೇಕು. ಅದೇ ರೀತಿ ಬಲಿಷ್ಠ ಹೊಡೆತಗಾರ ವಿಶಾಲ್ ಒಂದು ಕಡೆಯಾದರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ರಹೀಮಾ ಅವರು ಇಲ್ಲಿ ಆಟವನ್ನ ನಿಭಾಯಿಸಬೇಕಾಗಿದೆ ತಮ್ಮ ತಂಡದ LT ಅವರಿಂದ. ಇದರೊಂದಿಗೆ ಚುಕ್ಕಿ ಎಸೆದ ಪ್ರಥಮ ಎಸೆದ. Yes, welcome brothers on the toss and choose to field. Okay, fielding. Yes, welcome brothers on the toss and choose to field first. ಅದೇ ರೀತಿ LT ಅವರು ತನ್ನ ಎರಡನೇ ಎಸೆದ ಪ್ರಥಮ ಓಟದ ಖಾತೆ ಆರಂಭಗೊಳ್ತಾ ಇದೆ. ಒಂದು ಅಂಕಪಟ್ಟಿಯಲ್ಲಿ LT ಅವರು ಎಸೆಬೇಕಾಗಿದೆ. ತನ್ನ ಕೂಟದ ಮೂರನೇ ಎಸೆತ LT ಟು ರಹೀಮ್ ಅವರಿಗೆ. ಉತ್ತಮವಾದಂತ ಎಸೆತಗಾರಿಕೆ ಈ ಬಾರಿ. ಅಗಲ ಎಸೆತ. ಅದೇ ರೀತಿ ಒಂಟಿ ಅತ್ತ. ಎಸ್ ಒಂಟಿ. ಎಸ್ 1+1. 1+1. ಇದರೊಂದಿಗೆ ಮತ್ತೆ ತೊಟ್ಟಿ ಮುಟ್ಟಿ ಆಟದ ಪ್ರಯತ್ನ. ಅಂಕಪಟ್ಟಿಯಲ್ಲಿ 4. 3 ಎಸೆಗಳ ಮುಕ್ತಾಯದ ವೇಳೆಗೆ ಅಂಕಪಟ್ಟಿ ಕಂಡು ಬರ್ತಾ ಇದೆ. 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಅಶ್ರಫ್ ಅವರು ರಹೀಮ್ ಅವರ ಕಡೆಗೆ ಮತ್ತೆ bowler at decision. Yes. Just number 1-7 back to the pavilion. ಅಪಾಯಕಾರಿ ಆಟಗಾರ ರಹೀಮ್ ಅವರು ತನ್ನ ಪೆವಿಲಿಯನ್ ಹಾದಿಯನ್ನು ನೋಡಿಕೊಳ್ತಾ ಇದ್ದಾರೆ. ಇದರೊಂದಿಗೆ ಆರಂಭಿಕ ಆಘಾತವನ್ನು ಎದುರಿಸ್ತಾ ಇದೆ ವೆಲ್ಕಮ್ ಸ್ಟ್ರೈಕರ್ಸ್ ತಂಡ. ವೆಲಂಕನಿ ಸ್ಟ್ರೈಕರ್ಸ್ ತಂಡ. ಅಬ್ಬಾಸ್ ಚೆಂಡು 4 ಮುಕ್ತಾಯಗೊಳ್ತಾ ಇದೆ. 5ನೇ ಎಸೆತವನ್ನು ಎಸೆಯಬೇಕಾಗಿದೆ LT ಅವರು. ತಂಡದ ಖಾತೆಯಲ್ಲಿ 4. 5ನೇ ಎಸೆತ ಅಬ್ಬಾಸ್ ಅವರ ಕಡೆಗೆ ತಟ್ಟಿ ಮುಟ್ಟಿ ಆಟದ ಪ್ರಯತ್ನ. 1 ರನ್ನಿಗೆ ಡಿಕ್ಲೇರ್. ಅಂಕಪಟ್ಟಿ ತೋರಿಸ್ತಾ ಇದೆ 5. 1 ಎಸೆತ ಬಾಕಿ ಇದೆ. ತನ್ನ ಕೂಟದ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ LT ಅವರು ಅಬ್ಬಾಸ್ ಅವರಿಗೆ. ಕೊನೆಯ ಎಸೆತ ಅಜಿ ಅವರಿಂದ ಅದ್ಭುತವಾದಂತ ಕ್ಷೇತ್ರ ರಕ್ಷಣೆ. ಎಸ್ ಔಟ್. ವಿಶಾಲ್ ರಿವೀಜ್ ರನ್ ಔಟ್ ರೂಪದಲ್ಲಿ ಇಲ್ಲಿ ಹುತ್ತರಿಯನ್ನು ಕಳೆದುಕೊಳ್ತಾ ಇದ್ದಾರೆ ವಿಶಾಲ್ ಅವರು. Yes,
ದಯಮಾಡಿ ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ ದಯಮಾಡಿ ಇಲ್ಲಿ ಕಪ್ತಾನರು ಮಾಲಕರು ಸಹಕರಿಸಬೇಕು. ದಯಮಾಡಿ ಇಲ್ಲಿ ರನ್ಔಟ್ ಮಾದರಿಯಲ್ಲಿ ಉತ್ತರಿಯನ್ನು ಕಳೆದುಕೊಳ್ತಾ ಇದ್ದಾರೆ. ದಯಮಾಡಿ ಹೊಸ ದಂಡುಗಾರನ ಆಗಮನ ಹೋಗಬೇಕಾಗಿದೆ. Yes. ಹುತ್ತರಿಯ ಪತನಗೊಳ್ತಾ ಇದೆ. ಎರಡನೇ ಹುತ್ತರಿಯ ಪತನ ಅಂಕಪಟ್ಟಿಯಲ್ಲಿ 4. ಪ್ರಥಮ ಓವರ್ನ ಮುಕ್ತಾಯದ ಪ್ರಥಮ ಓವರ್ನ ಮುಕ್ತಾಯದ ವೇಳೆಗೆ ಅಂಕಪಟ್ಟಿ ತೋರಿಸ್ತಾ ಇದೆ 4-2 ವಿಕೆಟ್ ನಷ್ಟಕ್ಕೆ. ಇನ್ನು ಕೂಡ 5 ಅಂಕಪಟ್ಟಿಯಲ್ಲಿ 4. ಎರಡನೇ ಓವರ್ ಎಸೆಯಲು ಸ್ವಿಸ್ ಟೈಮ್ ತಂಡದ ಮಾಲಕ ಅಜಿ ಅವರು ಚುಕ್ಕಿಯಾಗ್ತಾ ಇದೆ. ಅಬ್ಬಾಸ್ ಅವರು ಈಗ ಹೊಸ ದಂಡುಗಾರ ರೋಷನ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಸ್ವಿಸ್ ಟೈಮ್ ಮೂಲಕ ತನ್ನ ಕೂಟದ ಎರಡನೇ ಎಸ್ತವನ್ನು ಎಸೆಯಲು ಸುಮಾಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆಯನ್ನು ಕಂಡು ಬರ್ತಾ ಇದೆ. ಒಂಟಿ ಓಟದ ಸಫಲ ಅಂಕಪಟ್ಟಿಯಲ್ಲಿ 5. ಅಜೀಜ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 3ನೇ ಎಸೆತ. ಒಬ್ಬ Okay. Small correction. 7 on the board. Sorry. Okay. 7 on the board. ಎಸ್ ಅಂಕಪಟ್ಟಿಯಲ್ಲಿ 8 ಕಂಡು ಬರ್ತಾ ಇದೆ. 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಅಜೀಜ್ ಅವರು. ಚತುರ್ಥ ಎಸೆತವನ್ನು ಎಸೆಯಬೇಕಾಗಿದೆ ಆಟಗಾರ ಅಬ್ಬಾಸ್ ಅವರ ಕಡೆಗೆ. 4ನೇ ಎಸೆತ ಉತ್ತಮವಾದ ಎಸೆತಗಾರಿಕೆ. 1 ರನ್ ಬಿಟ್ವೀನ್ ದ ವಿಕೆಟ್. ರೋಷನ್ ಅವರ ದಂಡಿನ ಮುಖೇನವಾಗಿ ಷಟ್ಕ ಸಿಡಿದಲ್ಲಿ ಇಲ್ಲಿ ಜೀತನ್ ಅವರಿಂದ 500 ರೂಪಾಯಿಗಳ ಬಹುಮಾನ ಘೋಷಣೆಯಾಗಿದೆ. ತಮಗಿದು ಸುವರ್ಣ ಅವಕಾಶ. ಲಾಸ್ಟ್ 1 ಬಾಲ್ ಲೆಫ್ಟ್. 1 ಎಸೆತ ಬಾಕಿ ಇದೆ. ಎರಡನೇ ಓವರ್ನ ಮುಕ್ತಾಯಕ್ಕೆ ಅಂಕಪಟ್ಟಿ ತೋರಿಸ್ತಾ ಇದೆ 9. ಲಾಸ್ಟ್ 1 ಬಾಲ್ 10. ಸಾರಿ, ಸ್ವಲ್ಪ ಮಟ್ಟಿಗೆ ಔಟ್ಸೈಡ್ ಎಡ್ಜ್ ಆಗಿತ್ತು. ಗೂಟ ರಕ್ಷಕನಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲತೆ. ಅಂಕಪಟ್ಟಿ ತೋರಿಸ್ತಾ ಇದೆ 10. 2 ಓವರ್ನ ಮುಕ್ತಾಯದ ವೇಳೆಗೆ ಇನ್ನುಳಿದ 3 ಓವರ್ಗಳ ಮುಂದೆ ಬೇಕಾಗಿದೆ ಓಟಗಳು. 23 ಓಟಗಳು ಬೇಕಾಗಿದೆ. 18 ಎಸೆತಗಳು ಬಾಕಿ ಇದೆ. ಸ್ಟ್ರೈಕ್ ಮತ್ತು ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಉತ್ತಮವಾದಂತಹ 10 on the board. 23 ಬೇಕಾಗಿದೆ. 18 ಎಸೆಗಳ ಮುಂದೆ ತನ್ನ ಕೂಟದ ಎರಡನೇ ಓವರ್ ಎಸೆಯಲು LT ಅವರು ಅಬ್ಬಾಸ್ ಅವರ ಕಡೆಗೆ. ಇನ್ನಿಂಗ್ಸ್ ನ 3ನೇ ಓವರ್ LT ಅವರು ಉತ್ತಮವಾದಂತ ಎಸೆತ. ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. 6 ಲೈನ್ ಅಂಪೈರ್. ಎಸ್ 6 ಹೌದು. ಷಟ್ಕ ಕಂಡು ಬರ್ತಾ ಇದೆ ಅಬ್ಬಾಸ್ ಅವರ ದಂಡು ಮುಖೇನವಾಗಿ. ತನ್ನ ಇನ್ನಿಂಗ್ಸ್ ಕೂಟದ ಪ್ರಥಮ ಷಟ್ಕವನ್ನ ವೆಲಂಕಣಿ ಸ್ಟ್ರೈಕರ್ಸ್ ತಂಡದ ಪರವಾಗಿ ಅಬ್ಬಾಸ್ ಅವರು ಸಿಡಿಸ್ತಾ ಇದ್ದಾರೆ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ
ಎಸ್ ಷಟ್ಕ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ಏರಿಕೆ ಕಂಡು ಬರ್ತಾ ಇದೆ, 16 ಕಂಡು ಬರ್ತಾ ಇದೆ. 16 ಆನ್ ದ ಬೋರ್ಡ್. LT ಅವರು ಎಸೆದಂತಹ ಪ್ರಥಮ ಎಸೆತವನ್ನೇ ಷಟ್ಕವಾಗಿ ಸಿಡಿಸಿದ್ರು. ಇಲ್ಲಿ ಅಬ್ಬಾಸ್ ಅವರು ತಮ್ಮ ತಂಡಕ್ಕೆ ಉತ್ತಮವಾದಂತಹ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. LT ಅವರ ದ್ವಿತೀಯ ಎಸೆತದೊಂದಿಗೆ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ವಿಕೆಟ್. ಒಂದು ಓಟದ ಸೇರ್ಪಡೆ 17 ಕಂಡು ಬರ್ತಾ ಇದೆ. 4 ಎಸೆತಗಳು ಬಾಕಿ ಇದೆ. 3 ಓವರ್ನ 3ನೇ ಓವರ್ನ ಮುಕ್ತಾಯಕ್ಕೆ LT ಅವರು ತನ್ನ ಯಶಸ್ವಿ ಪ್ರಥಮ ಓವರ್ನ ಬಳಿಕ ದ್ವಿತೀಯ ಓವರ್ನಲ್ಲಿ ಕೂಡ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಆದರೆ ಪ್ರಥಮ ಎಸೆತ ಮಾತ್ರ ಷಟ್ಕವಾಗಿ ಕಂಡು ಬಂತು. 3ನೇ ಎಸೆತ ತಟ್ಟಿ ಮುಟ್ಟಿ ಆಟಕ್ಕೆ ಪ್ರಯತ್ನ ರೋಷನ್ ಅವರಿಂದ. ರಕ್ಷಣಾತ್ಮಕ ಶೈಲಿಯ ಆಟವನ್ನು ಆಡ್ತಾ ಇದ್ದಾರೆ ತಮ್ಮ ತಂಡಕ್ಕೋಸ್ಕರ. ಅಂಕಪಟ್ಟಿಯಲ್ಲಿ 15 ಎಸೆಗಳು ಬಾಕಿ ಇದೆ. 15 ಓಟಗಳು ಬೇಕಾಗಿದೆ. LT ಅವರಿಂದ ಮತ್ತೆ ಅದ್ಭುತವಾದಂತ ಎಸೆತಗಾರಿಕೆ, ಮತ್ತೆ ತಟ್ಟಿ ಮುಟ್ಟಿ ಆಟ, 1 ರನ್ನಿನ ಸೇರ್ಪಡೆ. ಅಂಕಪಟ್ಟಿ ತೋರಿಸ್ತಾ ಇದೆ 19. ಕೊನೆಯ 2 ಎಸೆಗಳು ಬಾಕಿ ಇದೆ. LT ಅಶ್ರಫ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 5ನೇ ಎಸೆತ. ರೋಷನ್ ಅವರಿಗೆ ಮಗದೊಮ್ಮೆ ಇಲ್ಲಿ ಶಾಫಿ ಅವರು ಕೈ ಚೆಲ್ತಾ ಇದ್ದಾರೆ. ಔಟ್ಸೈಡ್ ಎಡ್ಜ್ ಆಗಿತ್ತು. 1 ಎಸೆತ ಬಾಕಿ ಇದೆ. ಚುಕ್ಕಿಯಾಗಿ ಮಾರ್ಪಾಡಾಗ್ತಾ ಇದೆ. ಕೊನೆಯ ಎಸೆತವನ್ನು ಎದುರಿಸಬೇಕಾಗಿದೆ ದಂಡುಗಾರ ರೋಷನ್ ಅವರು. ಎದುರಾಳಿ ಆಟಗಾರ LT ಅಶ್ರಫ್ ಅವರ ಮತ್ತೆ ಚುಕ್ಕಿ ಆಗ್ತಾ ಇದೆ. ರಕ್ಷಣಾತ್ಮಕ ಶೈಲಿಗೆ ಆಟಕ್ಕೆ ಒತ್ತು ನೀಡ್ತಾ ಇದ್ದಾರೆ. ಇಲ್ಲಿ 3ನೇ ಓವರ್ನ ಮುಕ್ತಾಯಗೊಳ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 19. ಇನ್ನುಳಿದ 12 ಎಸೆಗಳು ಬಾಕಿ ಇದೆ. ಅಂಕಪಟ್ಟಿ ಬೇಕಾಗಿದೆ 14 ಓಟಗಳು. 12 to go, 14 to get, 19 on the board, loss of 2 wickets. 12 ಎಸೆಗಳು ಬೇಕಾಗಿದೆ. 12 ಎಸೆಗಳು ಬಾಕಿ ಇದೆ. 14 ಓಟಗಳು ಬೇಕಾಗಿದೆ. ಮುಂದಿನ ಎಸೆಗಾರಿಕೆಯನ್ನು ನಿಭಾಯಿಸಲು ಐಕಾನ್ ಆಟಗಾರ ಉಮರ್ ಶಾಫಿ ಅವರು, ಅಂಪೈರ್ ಅನ್ಸರ್ ಅವರ ಬಳಿ. ಅದೇ ರೀತಿ ಸ್ಟ್ರೈಕ್ ವಿಭಾಗದಲ್ಲಿ ಷಟ್ಕವನ್ನು ಸಿಡಿಸಿದಂತ ಆಟಗಾರ ಅಬ್ಬಾಸ್ ನವರು ಸ್ಟ್ರೈಕ್ ನಲ್ಲಿದ್ದಾರೆ. ತಮ್ಮ ತಂಡಕ್ಕೆ ಯಾವ ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾರೆ ಎಂದು ಕಾದು ನೋಡಬೇಕಾಗಿದೆ. 12 ಎಸೆಗಳು ಇದೆ. 14 ಓಟಗಳು ಬೇಕಾಗಿದೆ. ವಿಜಯದ ಅನಿವಾರ್ಯತೆ ಇದೆ ವೆಲಂಕಣಿ ಸ್ಟ್ರೈಕರ್ಸ್ ತಂಡಕ್ಕೆ. ಅದೇ ರೀತಿ 3 ಪಂದ್ಯಾಟದಲ್ಲಿ 2 ಪಂದ್ಯಾಟವನ್ನು ವಿಜಯಶಾಲಿಯಾದಂತಹ ತಂಡ ಸ್ವಿಸ್ ಟೈಮ್ ಭರವಸೆಯನ್ನ ಉಂಟು ಮಾಡ್ತಾ ಇದೆ. ಇದೀಗ 4ನೇ ಓವರ್ನ ಪ್ರಥಮ ಎಸೆತವನ್ನು ಎಸೆಯಲು ಉಮರ್ ಶಾಫಿ ಅವರು ಅಬ್ಬಾಸ್ ಅವರ ಕಡೆಗೆ. ಚುಕ್ಕಿ ಎಸೆತ. 11 ಎಸೆತಗಳು ಮುಂದೆ ಬೇಕಾಗಿದೆ. 14 ಓಟಗಳು. 11 to go, 14 to get. ಉಮರ್ ಶಾಫಿ ಟು ಅಬ್ಬಾಸ್. ದ್ವಿತೀಯ ಎಸೆತ ಆಗಲ ಎಸೆತ. ಇದರೊಂದಿಗೆ 1 ಓಟದ ಎಕ್ಸ್ಟ್ರಾ ಅಂಕದ ಸೇರ್ಪಡೆಗೊಳ್ತಾ ಇದೆ ಅಂಕಪಟ್ಟಿಗೆ. ಅಂಕಪಟ್ಟಿಯಲ್ಲಿ 20. ಮತ್ತೆ ನೆಲಕಚ್ಚಿದಂತೆ ಎಸೆತ ನಿಧಾನಗತಿಯಾದಂತಹ ಎಸೆತವಾಗಿತ್ತು. ಬ್ಯಾಟ್ಸ್ಮನ್ ಎತ್ತುಗಾರಿಕೆಯಲ್ಲಿ ಸಂಪೂರ್ಣ ವಿಫಲರಾಗ್ತಾ ಇದ್ದಾರೆ. ಅಂಕಪಟ್ಟಿಯಲ್ಲಿ 20. 3ನೇ ಎಸೆತವನ್ನು ಎಸೆಯಬೇಕಾಗಿದೆ ಶಾಫಿ ಅವರು ಅಬ್ಬಾಸ್ ಅವರ ಕಡೆಗೆ. 3ನೇ ಎಸೆತವನ್ನು ಎಸೆಯಬೇಕಾಗಿದೆ. ಅಂಪೈರ್ ಅನ್ಸಾರ್ ಅವರನ್ನು ದಾಟಿ ನೆಲಗಾಚಿದಂತ ಎಸೆತವಾಗಿತ್ತು. ಈ ಬಾರಿ ಸ್ಟಂಪ್ ಔಟ್ಗೆ ತುತ್ತಾಗ್ತಾ ಇದ್ದಾರೆ. ರನ್ ಔಟ್ ಮುಖೇನವಾಗಿ ನಿರ್ಗಮಿಸ್ತಾ ಇದ್ದಾರೆ ಷಟ್ಕವೀರ ಅಬ್ಬಾಸ್ ಅವರು. ಸುಮಾಟಿಗೆ ತಂಡಕ್ಕೆ ಆಸರೆಯಾಗಿದ್ರು. ಆದರೆ ನಿರ್ಣಾಯಕ ಹಂತದಲ್ಲಿ ತನ್ನ ಹುತ್ತರಿಯನ್ನು ಕಳೆದುಕೊಂಡು ಪೆವಿಲಿಯನ್ ಕಡೆಗೆ ದಾಪುಗಾಲಿಡ್ತಾ ಇದ್ದಾರೆ. ಮತ್ತೊಬ್ಬ ಆಟಗಾರ ದಂಡುಗಾರನ ಆಗಮನವಾಗಬೇಕಾಗಿದೆ. ತಂಡಕ್ಕೆ ಯಾವ ರೀತಿಯಲ್ಲಿ ಸಹಕಾರವನ್ನು ನೀಡಬಲ್ಲರು ಎಂದು ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ದಯಮಾಡಿ ಆದಷ್ಟು ಬೇಗ ಹಾಜರಾತಿಯನ್ನು ತಿಳಿಸಿ. ಇಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ಮುಂದಿನ ಆಟಗಾರ ದಯಮಾಡಿ ಆಗಮಿಸಿ. 3 ಎಸೆತಗಳು ಬಾಕಿ ಇದೆ. ಇನ್ನುಳಿದ 9 ಎಸೆತಗಳ ಮುಂದೆ ಬೇಕಾಗಿದೆ 13 ಓಟಗಳು. ಇದೀಗ ಮತ್ತೊಬ್ಬ ಆಟಗಾರ
ಆಸಿಫ್ ಮತ್ತೊಬ್ಬ ಬಲಿಷ್ಠ ತಂಡಗಾರ ಇಲ್ಲಿ. ಇಂತಹ ಸಮಯದಲ್ಲೂ ಕಳೆದ 2 ಪಂದ್ಯಾಟಗಳು ತಂಡಕ್ಕೆ ಆಶ್ರಯದಂತ ಆಟಗಾರ ಆಸಿಫ್ ಷಟ್ಕಗಳನ್ನು ಸಿಡಿಸಿ ತಾನೇನು ಕಮ್ಮಿ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ. ಇದೇ ರೀತಿ ಈ ಪಂದ್ಯಾಟವನ್ನ ತನ್ನ ತಂಡದ ಕಡೆಗೆ ಯಾವ ರೀತಿಯಲ್ಲಿ ತಲುಪಿಸುತ್ತಾರೆ ಎಂದು ಕಾದು ನೋಡಬೇಕು. ಐಕಾನ್ ಅವರ ಕೈಯಲ್ಲಿದೆ ಚೆಂಡು, ಎಸೆಯಬೇಕಾಗಿದೆ ತನ್ನ ಕೊಟ್ಟದ 4ನೇ ಎಸೆತ, ಉತ್ತಮವಾದಂತ ನೆಲ ಕಚ್ಚಿದಂತ ಎಸೆತ, ಚುಕ್ಕಿ ಆಗ್ತಾ ಇದೆ. 2 ಎಸೆತಗಳು ಬಾಕಿ ಇದೆ. ಆಸಿಫ್ ಅವರು ಎದುರಿಸಬೇಕಾಗಿದೆ ಉಮರ್ ಶಾಫಿ ಅವರ 5ನೇ ಎಸೆತ. 5th ಡೆಲಿವರಿ, ಗುಡ್ ಶಾಟ್, ದಿಸ್ ಒನ್ 6 more, yes, bank maximum. Yes. 26 on the board. 7 ರನ್ನುಗಳು ಬೇಕಾಗಿದೆ. ನಾನು ಮೊದಲೇ ಹೇಳಿದ್ದೆ ಆಸಿಫ್ ಅವರು ಯಾವ ರೀತಿಯಲ್ಲಿ ತಂಡಕ್ಕೆ ಬೇಕಾದರೂ ಸಹಾಯವಾಗಬಲ್ಲರು. ಅದೇ ರೀತಿ ಇದರೊಂದಿಗೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಅಡಚಣೆ ಇಲ್ಲಿ ವಿದ್ಯುತ್ ತಂತಿಯ ಮುಖೇನವಾಗಿ on the board. 4 ಓವರ್ನ ಮುಕ್ತಾಯದ ವೇಳೆಗೆ 6 ಎಸೆತಗಳ ಮುಂದೆ 6 ಓಟ ಬೇಕಾಗಿದೆ. ಅಬ್ಬಾಸ್ ಅವರ ಬಳಿಕ ತನ್ನದ ಕೂಟದಲ್ಲಿ ಷಟ್ಕವನ್ನು ಸಿಡಿಸಿದಂತ ಆಟಗಾರ ಆಸಿಫ್, ಕೊನೆ ಹಂತದಲ್ಲಿ ಬಂದು ಸಿಡಿಯುವಂತ ಆಟಗಾರ ಆಸಿಫ್ ಇದೀಗ ಷಟ್ಕವನ್ನ ಸಿಡಿಸಿ ಸ್ಟ್ರೈಕ್ ನಲ್ಲಿದ್ದಾರೆ. ಆಸಿಫ್ ಮತ್ತು ರೋಷನ್ 2 ಕೂಡ ಉತ್ತಮವಾದಂತಹ ದಂಡುಗಾರರು. 2 ಆಟಗಾರರು ಇರುವ ತನಕ ಸೋಲು ಸುಲಭದಲ್ಲ ಸ್ವಿಸ್ ಟೈಮ್ಸ್ ತಂಡಕ್ಕೆ. ಇದೀಗ ಎಸೆಗಾರಿಕೆಯಲ್ಲಿ ಅಶ್ರಫ್ ಕೇಸ್ ಅವರು ತನ್ನ ಕೈಯಲ್ಲಿ ಚೆಂಡನ್ನೆತ್ತಿಕೊಂಡು ಫುಲ್ ಟಾಸ್ ಮಾದರಿಯ ಎಸೆತ. ಈ ಬಾರಿ ಮತ್ತೆ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯಲ್ಲಿ ಕಂಡು ಬಂತು. ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಕೇವಲ 1 ಓಟಕ್ಕೆ ಮಾತ್ರ ತೃಪ್ತಿಗೊಳ್ತಾ ಇದ್ದಾರೆ. ಇನ್ನುಳಿದ 5 ಎಸೆಗಳ ಮುಂದೆ ಬೇಕಾಗಿದೆ 5 ಓಟಗಳು. ಅಶ್ರಫ್ ಕೆಎಸ್ ಅವರ ಫುಲ್ ಟಾಸ್ ಎಸೆತಕ್ಕೆ ಉತ್ತಮವಾದಂತಹ ದಂಡುಗಾರಿಕೆ ಇತ್ತು. ಸ್ವಲ್ಪ ಮಟ್ಟಿಗೆ ಚೆಂಡುಗಾಲಿಯಲ್ಲಿತ್ತು, ಆದರೆ ಕ್ಷೇತ್ರ ರಕ್ಷಕರಿಬ್ಬರು ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯನ್ನು ನಿಭಾಯಿಸಿದ್ರು. ಉತ್ತಮವಾದಂತಹ ದಂಡುಗಾರಿಕೆ, ಚೆಂಡು ಸ್ವಲ್ಪ ಹೊತ್ತು ಗಾಲಿಯಲ್ಲಿ. 4 ಎಸೆಗಳ ಮುಂದೆ ಬೇಕಾಗಿದೆ 4 ಓಟಗಳು. ಒತ್ತಡವನ್ನು ನಿಭಾಯಿಸಿಕೊಂಡು ಆಟವನ್ನ ಆಡಬೇಕಾಗಿದೆ. 2 ಆಟಗಾರರು ಕೂಡ 4 ಎಸೆಗಳಲ್ಲಿ 4 ಓಟ ಬೇಕಾಗಿದೆ. ಚುಕ್ಕಿ ಎಸೆತಗಳು ಪಂಚಾಟವನ್ನ ತಿರುಗಿಸಬಲ್ಲದು. ಇದೀಗ 3 ಎಸೆಗಳು ಬಾಕಿ ಇದೆ, 4 ಓಟಗಳು ಬೇಕಾಗಿದೆ. ಒತ್ತಡ ಇದೀಗ ವೆಲಂಕಣಿ ಸ್ಟ್ರೈಕರ್ಸ್ ತಂಡಕ್ಕೆ. ಇದೀಗ ತಂಡದ ಮಾಲಕರು ವಿವೇಕ್ ಅವರು ದಂಡುಗಾರಿಕೆಯನ್ನು ನಿಭಾಯಿಸಲು ಬರ್ತಾ ಇದ್ದಾರೆ. 3 ಎಸೆಗಳ ಮುಂದೆ ಬೇಕಾಗಿದೆ 4 ಓಟಗಳು. ಸಣ್ಣ ತಪ್ಪುಗಳು ಕೂಡ ಮಾರಕವಾಗಬಲ್ಲದು ತಂಡದ ಸೋಲಿಗೆ. 3 to go, 4 to get. 3 ಎಸೆಗಳ ಮುಂದೆ ಬೇಕಾಗಿದೆ 4 ಓಟಗಳು. ಅಶ್ರಫ್ ಕೇಸ್ ಅವರ 4ನೇ ಎಸೆತವನ್ನ ಎದುರಿಸಬೇಕಾಗಿದೆ ತಂಡದ ಮಾಲಕ ವಿವೇಕ್. 4th ಡೆಲಿವರಿ ಆಫ್ ಲಾಸ್ಟ್ ಓವರ್. 3 ಎಸೆಗಳ ಮುಂದೆ ಬೇಕಾಗಿದೆ 4 ಓಟಗಳು. 3 to go, 4 to get. ಅಶ್ರಫ್ ಕೇಸ್ ಟು ವಿವೇಕ್. ಇದೀಗ ಅದ್ಭುತವಾದಂತಹ ದಂಡುಗಾರಿಕೆ. 2 ರನ್ನಿಗಾಗಿ ಓಟ. 2 ಉತ್ತಮವಾದಂತಹ ಓಟ ಕಂಡು ಬಂತು. ಗುಡ್ ರನ್ ಬಿಟ್ವೀನ್ ದ ವಿಕೆಟ್. 2 run added on the scoreboard. Now 2 ರನ್ನುಗಳು ಮಾತ್ರ ಬೇಕಾಗಿದೆ.
ಎರಡು ಹೆಸರುಗಳ ಮುಂದೆ 2 ಓಟಗಳು ಮಾತ್ರ ಬೇಕಾಗಿದೆ. ಅಜೀಜ್ ಅವರು ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯನ್ನು ನಿಭಾಯಿಸುತ್ತಿರುವಂತಹ ಸಮಯದಲ್ಲಿ ಎಡವಿದ್ದಾರೆ. ಇನ್ನುಳಿದ 2 ಹೆಸರುಗಳ ಮುಂದೆ 2 ಓಟ ಬೇಕಾಗಿದೆ.
ಸ್ವಿಸ್ ತಂಡದ 12ನೇ ಆಟಗಾರ ಇಲ್ಲಿ ಬಂದು ಕ್ಷೇತ್ರ ರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು. ಆದಷ್ಟು ಬೇಗ ಮಾಲಕರು ಅಜೀಜ್ ಅವರು ಸ್ವಲ್ಪ ಮಟ್ಟಿಗೆ ವಿರಾಮವನ್ನು ಪಡೆದುಕೊಳ್ಳಬೇಕು. ಎರಡು ಎಸೆತಗಳಲ್ಲಿ 2 ಓಟದ ಅವಶ್ಯಕತೆ ವೆಲಂಕಣಿ ಸ್ಟ್ರೈಕರ್ಸ್ ತಂಡಕ್ಕೆ. ಆದಷ್ಟು ಬೇಗನೆ ಪಂದ್ಯಾಟವನ್ನು ಮುಂದುವರಿಸಿ. ಮುಂದಿನ ಪಂದ್ಯಾಟದಲ್ಲಿ ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿದೆ ಮಾರುತಿ ಅಟ್ಯಾಕರ್ಸ್. ಅಂತರಿಕ್ಷದ ನಾಣ್ಯಚಿಪಿಗೆ ತೆಗೆದುಕೊಂಡ ವೆಲ್ಕಮ್ ಬ್ರದರ್ಸ್ ಕ್ಷೇತ್ರ ಚಿಹ್ನೆ ಆಯ್ದುಕೊಂಡಿದೆ. ವೆಲಂಕಣಿ ಸ್ಟ್ರೈಕರ್ಸ್ ತಂಡಕ್ಕೆ 2 ಎಸೆತಗಳಲ್ಲಿ 2 ಓಟದ ಅವಶ್ಯಕತೆ. ಆದಷ್ಟು ಬೇಗನೆ ಪಂದ್ಯಾಟ ಮುಂದುವರಿಸಿ. ದಯವಿಟ್ಟು ಗಮನಿಸಿ ಕ್ರೀಡಾಪಟುಗಳೇ, ಮತ್ತು ಹಲವಾರು ಪಂದ್ಯಾಟಗಳು ಕೂಡ ಬಾಕಿ ಇದೆ. 2 ಎಸೆತಗಳಲ್ಲಿ 2 ಓಟದ ಅವಶ್ಯಕತೆ. ವೆಲಂಕಣಿ ಸ್ಟ್ರೈಕರ್ಸ್ ತಂಡದ ಮಾಲಕರಾಗಿರುವ ವಿವೇಕ್ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರೋಷನ್, ಎಸೆತಗಾರಿಕೆಯಲ್ಲಿ ಅಶ್ರಫ್ ಆನಂಗಾರ್, ಗೂಟರಕ್ಷಣೆ ವಿಭಾಗದಲ್ಲಿ ಉಮ್ಮದ್ ಶಾಫಿ, ತೀರ್ಪುಗಾರಿಕೆಯಲ್ಲಿ ಅನ್ಸಾರ್ ಕೊಡಂಗಾಯಿ, ಸಹ ತೀರ್ಪುಗಾರಿಕೆಯಲ್ಲಿ ಗುರುರಾಜ್ ಎಂಕೆ ಮಂಕುಡೆ. ಇದೀಗ 5ನೇ ಬಾರಿ ಅಥವಾ ಓವರ್ನ 5ನೇ ಎಸೆತ. 2 ಎಸೆತಗಳಲ್ಲಿ 2 ಓಟದ ಅವಶ್ಯಕತೆ. ಈ ಪಂದ್ಯಾಟವನ್ನು ಗೆಲ್ಲಲು ಮುಂದಿನ ಹಂತಕ್ಕೆ ತೇರ್ಗಡೆಯಾಗಲು ವಿವೇಕ್ ಸ್ಟ್ರೈಕರ್ ವಿಭಾಗದಲ್ಲಿ 5ನೇ ಬಾರಿ ಅಂತಿಮ ಓವರ್ನ 5ನೇ ಎಸೆತ. ತೀರ್ಪುಗಾರ ಅನ್ಸಾರ್ ಉತ್ತಮ ಎಸೆತಗಾರಿಕೆ. ಇಲ್ಲಿ ತೀರ್ಪುಗಾರರ ತೀರ್ಪಿಗಾಗಿ ಕಾಯ್ತಾ ಇದ್ದೇವೆ. ಅಂಪೈರ್ ಡಿಸಿಷನ್ ಇಸ್ ಪೆಂಡಿಂಗ್. Umpire decision is pending. Yes, what a good decision. And last 2 ball. ಅಂತಿಮ 2 ಎಸೆತಗಳಲ್ಲಿ 2 ಓಟದ ಅವಶ್ಯಕತೆ. ಆದಷ್ಟು ಬೇಗನೆ ಪಂದ್ಯವನ್ನು ಮುಂದುವರಿಸಿ. ದಯವಿಟ್ಟು ಗಮನಿಸಿ. 2 ಎಸೆತಗಳಲ್ಲಿ 2 ಓಟದ ಅವಶ್ಯಕತೆ. ಅಶ್ರಫ್ ಆಲಂಗಾರ್ ಕೈಯಲ್ಲಿ ಚೆಂಡಿದೆ. ದಂಡುಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ವಿವೇಕ್. ಮಾಲಕರು ವೆಲಂಕಣಿ ಸ್ಟ್ರೈಕರ್ಸ್. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರೋಷನ್. ಇದೀಗ ಅಶ್ರಫ್ ಆಲಂಗಾರ್ ಅಂತಿಮ ಓವರ್ನ 5ನೇ ಚೆಂಡು. ತೀರ್ಪುಗಾರ ಅನ್ಸರ್ ಅವರು ದಾಟಿ ಉತ್ತಮವಾದ. ಆದಷ್ಟು ಬೇಗನೆ ಮುಂದುವರಿಸಿ. ದಯವಿಟ್ಟು ಗಮನಿಸಿ. ದಿಸ್ ಫಾಸ್ಟ್ 5th ಟೈಮ್. 5ನೇ ಬಾರಿ ಅಶ್ರಫ್ ಆಲಂಗಾರ್. 5ನೇ ಬಾರಿ ತೀರ್ಪುಗಾರ ಅನ್ಸರ್ ಅವರು ದಾಟಿ ವಿವೇಕ್ ರವರಿಗೆ ಉತ್ತಮವಾದ ಎಸೆತಗಾರಿಕೆ ಮತ್ತು ಸಿಂಗಲ್ ಡಿಕ್ಲೇರ್. White 1+1. ಓಕೆ, ಈ ಪಂದ್ಯಾಟವನ್ನು ವೆಲಂಕಣಿ ಸ್ಟ್ರೈಕರ್ಸ್ ತಂಡವು ಗೆದ್ದುಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಯಾಗಿದೆ. ಭಾಗವಹಿಸಿದ 2 ತಂಡದ ಆಟಗಾರರಿಗೆ ಅಭಿನಂದನೆಗಳು. ಮುಂದಿನ ಪಂದ್ಯಾಟದಲ್ಲಿ ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿದೆ ಮಾರುತಿ ಅಟ್ಯಾಕರ್ಸ್. ಅದೃಶ್ಯದ ನಾಣ್ಯಚಿಪಿಗೆ ಗೆದ್ದುಕೊಂಡ ವೆಲ್ಕಮ್ ಬ್ರದರ್ಸ್ ತಂಡವು ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದೆ. ವೆಲ್ಕಮ್ ಬ್ರದರ್ಸ್ ಫಸ್ಟ್ ಬಾಲ್ ಮಾರುತಿ ವೆಲ್ಕಮ್ ಬ್ರದರ್ಸ್. ಆದಷ್ಟು ಬೇಗ ಅಂಕಗಳನ್ನು ಸೇರಿಕೊಳ್ಳಬೇಕಾಗಿದೆ. ಚಿತ್ರಕ್ಷಣೆಯಲ್ಲಿ ಸಜ್ಜುಗೊಳಿಸಬೇಕಾಗಿದೆ. ಬಹಳಷ್ಟು ಸಮಯವನ್ನು ಪಡ್ಕೊಳ್ತಾ ಇದ್ದೀರಾ. 4 ಗಂಟೆ 46 ನಿಮಿಷ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಕೂಟನ್ನು ಮುಂದುವರಿಸಬೇಕಾಗಿದೆ. ಲೀಗ್ ಮಾದರಿಯ ಇನ್ನೂ ಕೂಡ 6 ಪಂದ್ಯಾಕೂಟ ಸಾಗಿ ಬರಲಿದೆ ಮೈದಾನದಲ್ಲಿ. ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ ತೀರ್ಪುಗಾರರೇ. ಕ್ಷೇತ್ರಕ್ಕೆ ಆದಷ್ಟು ಬೇಗ ಸಜ್ಜುಗೊಳಿಸಬೇಕಾಗಿದೆ. ಬಹಳಷ್ಟು ಮಾತುಕತೆ ನಡೆಸಬೇಡಿ, ಬಹಳಷ್ಟು ಸಮಯವನ್ನು ಪಡೆದುಕೊಳ್ಳಬೇಡಿ. ಹಲವು ಪಂದ್ಯಾಕೂಟ ಇದ್ದ ಕಾರಣ ದಯವಿಟ್ಟು ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿದೆ. ಚಿತ್ರರಕ್ಷಕರು ಆರಂಭಿಕ ದಾಂಡಿಗರನ್ನು ಕಳಿಸಿಕೊಡಬೇಕಾಗಿದೆ. ವೆಲ್ಕಮ್ ಬ್ರದರ್ಸ್. ನನ್ನ ಧ್ವನಿ ಕೇಳ್ತಾ ಇಲ್ವಾ? ದಯವಿಟ್ಟು ಆಟಗಾರರೇ ಕ್ಷೇತ್ರದಲ್ಲಿ ಸಜ್ಜುಗೊಳಿಸಬೇಕಾಗಿದೆ.
5 ಓವರ್ಗಳ ನಿರಂತರವಾಗಿ ಪಂದ್ಯಾಕೂಟ ಮೈದಾನದಲ್ಲಿ ಸಾಗಿ ಬಂದ್ರೆ ಕುಲಾಲ್ ಪ್ರೀಮಿಯರ್ ಲೀಗ್ ಆವರ್ತಿ 10ರ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಬಹಳಷ್ಟು ಅದ್ದೂರಿಯಾಗಿ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಡಿ ಆಕಾರದ ಅದ್ಭುತವಾದಂತಹ ಬಹಳ ಸುಸುಂದರವಾದಂತಹ ಮೈದಾನ. ಇನ್ನು ಕೆಲವು ಲೆಕ್ಕಾಚಾರದ ಪಂದ್ಯಾಕೂಟ ಸಾಗಿ ಬೆಳಗಿದೆ. ನಾವು ಸೋತರೆ ಅವರು ಒಳಗೆ, ಅವು ಸೋತರೆ ನಾವು ಒಳಗೆ ಎಂಬ ಲೆಕ್ಕಾಚಾರದ ಪಂದ್ಯಾಕೂಟ ಸಾಗಿ ಬೆಳಗಿದೆ. ಅಸ್ರಾಫ್ ಜೊತೆಗೂಡುತ್ತಾ ಆಸಿಫ್ ಜರ್ಸಿ ನಂಬರ್ 28 ಮಡಿಯನ್ನು ದಾರಿ ಮುಂದುವರಿಸಬೇಕಾಗಿದೆ. ತೀರ್ಪುಗಾರರೇ ಮಾತುಕತೆಗೆ ಅವಕಾಶ ನೀಡದೆ ನಿರಂತರವಾಗಿ ಪಂದ್ಯಾಕೂಟ ಸಾಗಿ ಬಂದ್ರೆ 9 ಗಂಟೆಗೆ ಸರಿಯಾಗಿ ಸಮಾರೋಪ ಸಮಾರಂಭ ನಡೆಯಲಿಕ್ಕೆ ಮೈದಾನದಲ್ಲಿ. ಇಲ್ಲವಾದಲ್ಲಿ 1, 2, 3 ಗಂಟೆ ಸರಿ ಸುಮಾರು ಸಮಯವನ್ನು ಪಡ್ಕೊಳ್ಳಬೇಕಾಗಿದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಕೂಟ ಮುಂದುವರಿಸಬೇಕಾಗಿದೆ. 5 ಓವರ್ಗಳ ಪಂದ್ಯಾಕೂಟ ಸಾಗಿ ಬಂದ್ರೆ ಇಲ್ಲಂತೂ ಪ್ರಥಮ ಇನ್ನಿಂಗ್ಸ್ ಸಾಗಿ ಬರುತ್ತಾ ಇದೆ. ಪಂದ್ಯಾಕೂಟ ಮಾರುತಿ ಅಟ್ಯಾಕರ್ಸ್ ವಿರುದ್ಧವಾಗಿದೆ. ವೆಲ್ಕಮ್ ಬ್ರದರ್ಸ್ ನಡುವೆ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ವೆಲ್ಕಮ್ ಬ್ರದರ್ಸ್ ನಾಣ್ಯ ಗೆದ್ದುಕೊಂಡು ದಕ್ಷಿಣ ಭಾಗದಲ್ಲಿ ಆಯ್ದುಕೊಂಡ್ರೆ ಮಾರುತಿ ಅಟ್ಯಾಕರ್ಸ್ ತಂಡ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಆರಂಭಗೊಳ್ಳಬೇಕಾಗಿದೆ ಪಂದ್ಯಾಕೂಟ. ಜರ್ಸಿ ನಂಬರ್ 10 ದಾರಿ ರಜಾಕ್ ಎಸೆಯಬೇಕಾಗಿದೆ. ಆರಂಭದ ಚೆಂಡನ್ನು ಎಸೆಯಬೇಕಾಗಿದೆ. ಮುಂದುವರಿಸಬೇಕಾಗಿದೆ. ಪ್ರಥಮ ಚೆಂಡು ರಜಾಕ್ ಕೈಯಲ್ಲಿದೆ. ಚೆಂಡು ಆರಂಭದ ಚೆಂಡನ್ನು ಎಸೆಯಬೇಕಾಗಿದೆ. ತಿರುಪುಗಾರ ಸಮ್ಮತಿ ಪಡೆದುಕೊಂಡು ರೈಟ್ ಆರ್ಮ್ ಅನ್ನು ಮಾತಿಸಬೇಕಾಗಿದೆ. ಅದ್ಭುತ ಶೈಲಿ ಎಸೆತ, ಮನಮೋಹಕ ಶೈಲಿ ಎಸೆತವಾಗಿದ್ದು ಒಂದು ಪ್ರಥಮ ಚೆಂಡು ಮುಕ್ತಾಯ ವೇಳೆಯಲ್ಲಿ ಲಿವರ್ಸ್ ಮುಖೇನ ಅಸ್ರಾಫ್ ಪ್ರತಿಯೊಂದು ಪಂದ್ಯಾಕೂಟದಲ್ಲೂ ಕೊನೆಯವರೆಗೂ ಆಡುವಂತ ಆಟಗಾರ ಅಸ್ರಾಫ್ ಖಂಡಿತವಾಗ್ಲೂ ನಿಧಾನಗತಿಯಲ್ಲಿ ದಂಡನ್ನು ಬೀಸುವಂತ ಆಟಗಾರ. ಒಂದೊಂದು ಓಟವನ್ನು ತಂಡಗೋಸ್ಕರ ಆಡುವಂತ ಆಟಗಾರ. ಅದ್ಭುತ ಶೈಲಿಯ ದಂಡನೆ. 1 ಓಟದ ಸೇರ್ಪಡೆಯೊಂದಿಗೆ 2 ಚೆಂಡು ಮುಕ್ತಾಯ ಅಂಕಾಂಶ ಪಟ್ಟಿ ನೋಡುವುದಾದರೆ 2 ಕಾಣ ಸಿಗ್ತಾ ಇದೆ. ತೃತೀಯ ಚೆಂಡಲ್ಲಿ ಬೇಕಾಗಿದೆ. ರಜಾಕ್ into the attack, right arm on the wicket. Score moves up to 2 and the board loss of available wicket inside of ಮಾರುತಿ ಅಟ್ಯಾಕರ್ಸ್. ಖಾಲಿ ಜಾಗ ತುಂಬುತ್ತಾ ಇದೆ. ಒಂದರ ಬಳಿಕ ಅವಳಿಗೆ ಕರೆ ನೀಡಿದ್ರು. ಬೌಂಡರಿ ದಾಖಲಾಗ್ತಾ ಇದೆ. ಅದ್ಭುತವಾದಂತಹ ದಂಡನೆ. ಖಾಲಿ ಜಾಗ ತುಂಬುತ್ತಾ ಇದೆ. 4ರ ಮುಗೇನ ಅಸ್ರಾಫ್ ದಂಡು ಮುಗೇನ ಬರ್ತಾ ಇದೆ. ಬೌಂಡರಿ ನಂಬರ್ 1 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದರೆ 6 ಕಾಣ ಸಿಗ್ತಾ ಇದೆ. 3 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಲಾಸ್ಟ್ ಈ ಮುಟುಗೋ ರಜಾಕ್ ಚತುರ್ಥ ಬಾರಿಗೆ ಸೇರ್ಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು. ಈ ಬಾರಿ 1 ಓಟದ ಸೇರ್ಪಡೆಯೊಂದಿಗೆ score moves up to 7 and the board last 2 more to go. 5th arm, right arm around the wicket. Razak into the attack. Razak to Ashraf. 5th arm. Oh, nice delivery again. 1 run and it score moves up to 8 and the board last final 1 more to go. Final 1 more to go. Score moves up to 8 and the board with the loss of Maruti attackers. Last final 1 more to go. Razak into the attack. Final delivery അവസാനത്തെ ഒരു പന്ത് മാത്രം ബാക്കിയുള്ള സ്കോർ നില 8 എന്ന നിലയിൽ അവസാനത്തെ ഒരു പന്ത് മാത്രം ബാക്കിയുള്ള റസാഖ്. ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 more to go. ಅದ್ಭುತವಾದಂತಹ ಓಡಾಟ. ವಿಕೆಟ್ ನ ಮಧ್ಯೆ ಚೂರಿಕಿನ ಓಡಾಟ. 1ರ ಬಳಿಕೆ 2. ಓವರ್ ನಂಬರ್ 1 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 10 ಕಾಣ ಸಿಗ್ತಾ ಇದೆ. ಯಾವುದೇ ಉದರಿ ನಷ್ಟವಿಲ್ಲದ ಮಾರುತಿ ಅಟ್ಯಾಕರ್ಸ್ ತಂಡ ಮುಂದುವರಿಸಬೇಕಾಗಿದೆ. Second over progress. Neetu into the attack. The Janaman Kladi. Neetu is the man. Right arm around the wicket. Fast delivery progress once again. Right arm around the wicket.
Neetu, fast delivery, losing delivery, again white call umpire Akbar, extra 1 run Adidas comes up to jump 11 on the border, fast still white call, fast arm, right arm around the wicket. ಓಹೋ ಅದ್ಭುತ ಶೈಲಿ ಎಸೆತವಾಗಿತ್ತು. ಗುಡ್ಡ ರಕ್ಷಣೆಯಲ್ಲಿ ಕೊಂಚ ಮಟ್ಟಿಗೆ ಡಬಟ್ಟು ಒಂದು ಒಟ್ಟ ಬಾಯಿ ಮುಖೇನ ಕಾಣಸಿಗ್ತಾ ಇದೆ, ಲೆಗ್ ಬಾಯಿ ಮುಖೇನ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 12 ಪ್ರಥಮ ಚೆಂಡು ಮುಕ್ತಾಯ ವೇಳೆಯಲ್ಲಿ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ನಿಧಾನಗತಿ ಎಸೆತವಾಗಿತ್ತು. ಈ ಬಾರಿ ಒಂದು ಓಟ ಸಂಪೂರ್ಣ ಕಾಣಸಿಗ್ತಾ ಇದೆ. 2 ಚೆಂಡು ಮುಕ್ತಾಯ ಅಂಕಾಂಶ ಪಟ್ಟಿ ನೋಡುವುದಾದರೆ 13 ಕಾಣಸಿಗ್ತಾ ಇದೆ. ದ್ವಿತೀಯ ವೃತ್ತು ಚಾಲ್ತಿಯಲ್ಲಿದೆ. 2 ಚೆಂಡು ಮುಕ್ತಾಯ ತೃತೀಯ ಬಾರಿಗೆ ಮತ್ತೊಮ್ಮೆ ತಿರುಪುಗಾರ ದಾಟುತ್ತಾ ರೈಟ್ ಆರ್ಮ್ ರೌಂಡ್ ಮಾದರಿಸಬೇಕಾಗಿದೆ. ದಾಂಡುಗಾರ ಭಾಗದಲ್ಲಿ ಅಸ್ರಾಫ್ ಈ ಬಾರಿ ಅದ್ಭುತ ಶೈಲಿ ಎಸೆತ. ಚೆಂಡಂತೂ ಲಾಂಗ್ ಕೌಂಟ್ ಗಡಿಯಲ್ಲಿ ಒಂದು ಓಟದ ಸೇರ್ಪಡೊಂದಿಗೆ 3 ಚೆಂಡಂತೂ ಮುಕ್ತಾಯ ಅಂಕಾಂಶ ಪಟ್ಟಿ 14 on the board. Last 3 more to go. 4 time right arm around the wicket. ಚತುರ್ಥ ಬಾರಿಗೆ ಆಸೀಫ್ ಮತ್ತೊಮ್ಮೆ ದಾಂಡುಗಾರ ಭಾಗದಲ್ಲಿ ಲಾಸ್ಟ್ 3 more to go. ಚತುರ್ಥ ಬಾರಿಗೆ ಸೇಬೇಕಾಗಿದೆ. ತಿರುಪುಗಾರ ದಾಟುತ್ತಾ ಆಸೀಫ್ ಕಡೆಗೆ ಸೇಬೇಕಾಗಿದೆ. ಅದ್ಭುತ ಶೈಲಿಯ ದಂಡನೆ ಆಗದರೆ ಕ್ಷೇತ್ರರಕ್ಷಣ ಪಾತ್ರ ಬೋಗಿಸೆನಲ್ಲಿ ಚೆಂಡು ಅಪಸ್ಯ ಆದ್ರೆ ವಿಕೆಟ್ ನಂಬರ್ 1 ದಾಖಲಾಗ್ತಾ ಇದೆ. ಆಸೀಫ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ವಿಕೆಟ್ ನಂಬರ್ 1 ಮಾರುತಿ ಅಟ್ಯಾಕರ್ಸ್ ಪರವಾಗಿ ಅಂಕಾಂಶ ಪಟ್ಟಿ ನೋಡುವುದಾದರೆ 14. ಅಂತಿಮ 3 ಚೆಂಡು ಅಂತಿಮ 4 ಚೆಂಡು ಬಾಕಿ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 14 ಕಾಣಸಿಗ್ತಾ ಇದೆ. ಲಾಸ್ಟ್ ಮೊಂಡುಗೋ ಪಂಚಮಿ ಬಾರಿಗೆ ಸೇಬೇಕಾಗಿದೆ. ನೂತನ ತಾಂಡುಗನ ಆಗಮವಾಗಿದೆ ಸಮೀರ್ ಅವರ ಕೊಡುವಿಕೆ. 2 ಚೆಂಡು ಬಾಕಿ ಇದೆ. 1.4 ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 14 ಕಾಣಸಿಗ್ತಾ ಇದೆ. ಪಂಚಮಿ ಬಾರಿಗೆ ಸೇಬೇಕಾಗಿದೆ. ಸಮೀರ್ ಅವರ ಕೊಡುವಿಕೆ ಮಾರುತಿ ಅಟ್ಯಾಕರ್ಸ್ ಪರವಾಗಿ. ಕೊನೆ 2 ಚೆಂಡು ಬಾಕಿ ಇದೆ. ಪಂಚಮಿ ಚೆಂಡು ಸೇಬೇಕಾಗಿದೆ. ತಿರುಪುಗಾರ ದಾಟುತ್ತಾ ರೈಟ್ ಆರ್ಮ್ ಅನ್ನುವುದ ಮಾದರಿ ಸೇಬೇಕಾಗಿದೆ. ಈ ಬಾರಿ ಅದ್ಭುತ ಶೈಲಿ ಎಸೆತ. ಯಾವುದೇ ಓಟಕ್ಕೆ ಅವಕಾಶ ನಡೆದ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಲಾಸ್ಟ್ ಫೈನಲ್ 1 more to go. Scores up to 14 on the board. ಫೈನಲ್ ಡೆಲಿವರಿ ರೈಟ್ ಆರ್ಮ್ ಅನ್ನುವುದು ವಿಕೆಟ್ ಮಾದರಿ ಸೇಬೇಕಾಗಿದೆ. ಅಂತಿಮ ಚೆಂಡು ಸೇಬೇಕಾಗಿದೆ. ಸಮೀರ್ ಅದ್ಭುತ ಶೈಲಿ ಎಸೆತ. ಡಾಟ್ ಅಂಡ್ ಡೆಲಿವರಿ ಎಂಡ್ ಆಫ್ ದಿ ಓವರ್ ನಂಬರ್ 2. Scores up to 14 on the board without loss of valuable fast wicket inside of Asif. First valuable wicket inside of ಮಾರುತಿ ಅಟ್ಯಾಕರ್ಸ್. ಓವರ್ ನಂಬರ್ 2 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 14-1 ಉದಯ ನಷ್ಟವಾಗ್ತಾ ಇದೆ ಮಾರುತಿ ಅಟ್ಯಾಕರ್ಸ್ ತಂಡಕ್ಕೆ. ಅಂತಿಮ 18 ಚೆಂಡು ಬಾಕಿ ಇದೆ. ಎಷ್ಟು ಓಟವನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಡ್ತಾರೆ ಕಾದು ನೋಡಬೇಕಾಗಿದೆ. ಆರೀಸ್ ಇಸೇಬೇಕಾಗಿದೆ ಪ್ರಥಮ ಚೆಂಡನ್ನು ರೈಟ್ ಆರ್ಮ್ ರೌಂಡ್ ಮಾದರಿ. ದಾಂಡುಗಾರ ಭಾಗದಲ್ಲಿ ಅಸ್ರಾಫ್ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಂಡನ್ನು ಬೀಸಬೇಕಾಗಿದೆ. ಕಾರಣ ನಿಧಾನ ಗತಿಯಲ್ಲಿ ದಂಡನ್ನು ಬೀಸುವಂತಹ ಅಸ್ರಾಫ್ ಯಾವುದೇ ದೊಡ್ಡ ಹೊಡೆತಕ್ಕೆ ಮೊರೆ ಹೋಗದೆ ದೊಡ್ಡ ಹೊಡೆತಕ್ಕೆ ಅವಕಾಶ ಇತ್ತು. ಮನವಿಯಂತೂ ಜೋರಾಗಿತ್ತು. ನಯವಾದ ತಿರಸ್ಕಾರ ತಿರುಪುಗಾರದ ಬರ್ತಾ ಇದೆ. ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಆರೀಸ್ ಪ್ರಥಮ ಚೆಂಡಿಗೆ ಯಾವುದೇ ಪ್ರತ್ಯುತ್ತರ ಕಾಣಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ನಿಧಾನಗತಿ ಸಿದ್ಧವಾಗಿತ್ತು. ಚೆಂಡು ಹತ್ತು ಅಲಿತಾಗ್ತಾ ಇದೆ. ಇತರ ರೂಪದಲ್ಲಿ 1 ಓಟ ಕೊಡುಗೆಯಾಗಿ ನೀಡಿದ್ರೆ 1 ಓಟ ಕಸಿಯುತ್ತ ಅಂಕಾಂಶ ಪಟ್ಟಿ ನೋಡುವುದಾದರೆ 15 ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ. ತೃತೀಯ ಬಾರಿಗೆ ಅದ್ಭುತ ಶೈಲಿ ಎಸೆತ. ಚೆಂಡಂತೂ ಲಾಂಗ್ ಔಟ್ ಕಡೆಯಲ್ಲಿ 1 ಸುಲಭದಲ್ಲಿ ಕಾಣಸಿಗ್ತಾ ಇದೆ. 2 ಚೆಂಡಂತೂ ಮುಕ್ತಾಯ ಕಾಣಸಿಗ್ತಾ ಇದೆ. ಸ್ಕೋರ್ to 16 on the board. Loss of valuable fast wicket. Last 4 more to go. ತೃತೀಯ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿಯ ಎಸೆತ. ಅದ್ಭುತವಾದ ದಂಡನೆ ಆಗಿತ್ತು. ಆದರೆ 1 ಓಟ ಮಾತ್ರ ಸಮೀರ್ ದಂಡು ಮುಗಿನ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 17. ಅಂತಿಮ 3 ಚೆಂಡು ಬಾಕಿ ಇದೆ. ಆರೀಸ್ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ತಿರುಪುಗಾರ ದಾಟುತ್ತಾ ಸಮೀರ್ ದಂಡುಗಾರ ಭಾಗದಲ್ಲಿ ಕಾಣ್ಕೊಂಡ್ರೆ ಆದಿ ಶೈಲಿಯ ಹೊಡೆತವಾಗಿತ್ತು. ತೀರ್ಪುಗಾರ ತೀರ್ಮಾನ ಯಾವ ರೀತಿ ಹೊರ ಬರ್ಲಿಕ್ಕಿದೆ 1 ಎಂಬ ತೀರ್ಪು ಬರ್ತಾ ಇದೆ. 1 ಓಟದ ಅದ್ಭುತವಾದಂತಹ ಚಿತ್ರರಕ್ಷಣೆ ಕಾಣಸಿಗ್ತಾ ಇದೆ ಕನವಲ ಭಾಗದಲ್ಲಿ. ಅಂಕಾಂಶ ಪಟ್ಟಿ ನೋಡುವುದಾದರೆ 18. ಅಂತಿಮ 2 ಚೆಂಡು ಬಾಕಿದೆ. ಆರೀಸ್ ಸೇಬೇಕಾಗಿದೆ. ಪಂಚಮಿ ಬಾರಿಗೆ ರೈಟ್ ಆರ್ಮ್ ಅರುಣ ಮಾದರಿಸಬೇಕಾಗಿದೆ. ಸಮೀರ್ ಕಳೆದ ಪಂದ್ಯಾಕೂಟದಲ್ಲಿ ಅದ್ಭುತ
ಷಡ್ಕನ್ನು ಬಾರಿಸಿದ್ರು, ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು. ಚೆಂಡ ಅಂತೂ ಚುಕ್ಕಿ ಆಗ್ತಾ ಇದೆ. ಕೊನೆಯ ಚೆಂಡ ಅಂತೂ ಬಾಕಿ ಇದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಅಂತಿಮ ಚೆಂಡು ಎಸೆಯಬೇಕಾಗಿದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 18 ಕಾಣ ಸಿಗ್ತಾ ಇದೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ಅದ್ಭುತವಾದಂತಹ ದಂಡನೆ ಇದು. ಬುಲೆಟ್ ಶಾಟ್ ಔಟ್ ಆಫ್ ದಿ ಬಾರ್. ಎಸ್ ಬ್ಯಾಂಕ್ ಮ್ಯಾಕ್ಸಿಮಮ್ ಷಡ್ಕ ನಂಬರ್ 1 ದಾಖಲಾಗ್ತಾ ಇದೆ. ಸಮೀರ್ ದಂಡು ಮುಗೇನ ಅಂಕಾಂಶ ಪಟ್ಟಿ ನೋಡುವುದಾದ್ರೆ ಬರೋಬರಿ 24ರಲ್ಲಿದೆ. ಓವರ್ ನಂಬರ್ 3 ಮುಕ್ತಾಯ ಕಾಣ ಸಿಗ್ತಾ ಇದೆ. ಆರೀಸ್ ಕೊನೆಗಳಿಗೆ ಷಡ್ಕನ್ನು ಬಿಟ್ಕೊಟ್ರೆ ಇಲ್ಲಿ ಓವರ್ ನಂಬರ್ 3 ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂತಿಮ 12 ಚೆಂಡು ಮುಂದೆ ಎಷ್ಟು ಓಟ ಎದುರಾಳಿ ತಂಡಕ್ಕೆ ಬಿಟ್ಕೊಡಬೇಕಾದ ನೋಡಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಯಾರು ಎಸೆತದ ಕಾಣಬೇಕಾಗಿದೆ. 4ನೇ ಓವರ್ ಚಾಲ್ತಿಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಅದ್ಭುತವಾದಂತಹ ಎಸೆತಗಾರಿಕೆ. ಚೆಂಡು ದಂಡು ಬದಿ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡಿಗೆ ಯಾವುದೇ ಪ್ರತಿ ಉತ್ತರ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆದ್ರೆ ಅಸ್ರಾಫ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಎಸೆತಗಾರಿಕೆ ಭಾಗದಲ್ಲಿ ನೀತು ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಫೋರ್ತ್ ಓವರ್ ಸೆಕೆಂಡ್ ಟೈಮ್ ರೈಟ್ ಆರ್ಮ್ ರೌಂಡ್ ಮಾತ್ರ ಎಸೆಯಬೇಕಾಗಿದೆ. ಇದು ಆಕಾಶವಾಣಿ ಮಂಗಳೂರು ವೈಡ್ ಹಬ್ಬ ತೀರ್ಪು ಬರ್ತಾ ಇದೆ. 1 ಓಟದ ಸೇರ್ಪಡೆ ಆಗ್ತಾ ಇದೆ. ಅಂಕಾಂಶ ಪಟ್ಟಿ ಒಂದು ಆಕ್ಟಿವ್ ಹೊಂಡದ ಕೀ ಕಳೆದು ಹೋಗಿದೆ. ಯಾರಾದರೂ ಸಿಕ್ಕಿದಲ್ಲಿ ಅದನ್ನು ದಯವಿಟ್ಟು ಮೈಕ್ ಬಂಡದ ತಂದು ಒಪ್ಪಿಸಲೇಬೇಕಾಗಿದೆ. ಅಂಕಾಂಶ ಪಟ್ಟಿ ನೋಡೋದಾದರೆ 19 ಕಾಣ ಸಿಗ್ತಾ ಇದೆ. 2 ಚೆಂಡು ಪ್ರಥಮ ಚೆಂಡು ಮುಕ್ತಾಯ. ತಂಡದ ಒಟ್ಟು ಮೊತ್ತ 24ರಲ್ಲಿದೆ. 25ರಲ್ಲಿದೆ. ಅದ್ಭುತ ಶೈಲಿಯ ಎಸೆತ. ಮತ್ತೆ ಅದೇ ಹಾಡು ಅದೇ ರಾಗ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಇದು ಕ್ರಮವಲ್ಲದೆ ಸಿದ್ಧವಾಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದ್ರೆ 26ಕ್ಕೆ ಏರಿಕೆ ಕಾಣ ಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಬಾರಿಗೆ ಬೇಕಾಗಿದೆ ವಿವೇಕ್. ಅದ್ಭುತ ಶೈಲಿಯ ಎಸೆತ ವಿವೇಕ್. ಇದು ದೊಡ್ಡ ಬೇಟೆ ಆಗ್ತಾ ಇದೆ. ಖಂಡಿತವಾಗ್ಲೂ ಮಾರುತಿ ಅಟ್ಯಾಕರ್ಸ್ ತಂಡಕ್ಕೆ ತುಂಬಲಾರದ ನಷ್ಟವಾಗ್ತಾ ಇದೆ. ಬಹುದೊಡ್ಡ ಆಘಾತ ಕಾಣ ಸಿಗ್ತಾ ಇದೆ. ಅಸ್ರಾಫ್ ವಾಕ್ ಬ್ಯಾಕ್ ದ ಪೆವಿಲಿಯನ್. ಖಂಡಿತವಾಗ್ಲೂ ಇದುವರೆಗೂ ಕಳೆದ ಎಲ್ಲ ಪಂದ್ಯಾಕೂಟದಲ್ಲಿ ಕೊನೆಯವರೆಗೂ ಆಡಿದ್ರು ಅಸ್ರಾಫ್. ಈ ಪಂದ್ಯಾಕೂಟದಲ್ಲಿ ವೀಕ್ಷಣೆಯನ್ನು ಮಾಡಿದರೆ ಅಂಕಾಂಶ ಪಟ್ಟಿ ನೋಡೋದಾದರೆ 26ಕ್ಕೆ 2 ಎಂಬ ಸ್ಥಿತಿಗತಿಯಲ್ಲಿ ಮಾರುತಿ ವಾರಿಯರ್ಸ್ ತಂಡ, ಮಾರುತಿ ಅಟ್ಯಾಕರ್ಸ್ ತಂಡ 2 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದರೆ 26 ನೂತನ ದಾಂಡುಗನಾಗಮವಾಗಿದೆ. ಸಮೀರ್ ಅವರ ಕೂಡುವಿಕೆ. ಸಮೀರ್ ಟು ಸಮೀರ್. ಇರು ದಾಂಡುಗಾರರು ಕೂಡ ಸಮೀರ್ ಎಂಬ ನಾಮಗಾರಿಕೆ ಕಾಣ ಸಿಗ್ತಾ ಇದೆ. ಕೊನೆಯ ಭಾಗದಲ್ಲಿ ತೃತೀಯ ಬಾರಿಗೆ ಸೇಬೇಕಾಗಿದೆ. ಇದು ಅದ್ಭುತ ಹೊಡೆತವಾಗಿತ್ತು. ಆದರೆ ಸಮೀರ್ ಈಗ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ಬಂದ ದಾರಿಗೆ ಸುಖವಿಲ್ಲ. ನೇರ ವೀಕ್ಷಣೆಯನ್ನು ಮಾಡಿದ್ರೆ ಬಹುದೊಡ್ಡ ಆಘಾತ. ಸಮೀರ್ ಆಸ್ರಾಫ್ ಬಳಿಕ ಸಮೀರ್ ಉದರ್ ಮೇಲೆ ಉದರ್ ಬಿಟ್ಕೊಟ್ರೆ 3 ಚೆಂಡನ್ನು ಬಿಟ್ಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದೆ ಬರೋಬರಿ 26. ಪ್ರಥಮ ಯಾಟ್ರಿಕ್ ಗಳಿಸುವನೆ. ಪ್ರಥಮ ಯಾಟ್ರಿಕ್ ಗಳಿಸುವನೆ ಕಾದು ನುಗ್ಗಾಗಿದೆ. ನೂತನ ದಾಂಡುಗನಾಗಮವಾಗಿ ದಾಂಡುಗಾರ ನೀತು ಅವರ ಕೂಡುವಿಕೆ. 3 ಚೆಂಡಂತೂ ಮುಕ್ತಾಯ 26ರಲ್ಲಿದೆ. ವಿಕಾಸ್ ಅವರ ಕೂಡುವಿಕೆ ಕಾಣ ಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ. ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಫಸ್ಟ್ ಬಾಲ್ ಡಾಟ್, ಸೆಕೆಂಡ್ ಬಾಲ್ ವೈಡ್, ಥರ್ಡ್ ಬಾಲ್ ವೈಡ್, 2 ವೈಡ್. 3 ಚೆಂಡು ಮುಕ್ತಾಯ. 4ನೇ ಚೆಂಡು ಸೇಬೇಕಾಗಿದೆ. ಗಮನಿಸಿಕೊಳ್ಳಬೇಕಾಗಿದೆ. ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಮುಂದುವರಿಸಬೇಕಾಗಿದೆ. ಅಂಕಾಂಶ ಪಟ್ಟಿ ನೋಡುವುದಾದ್ರೆ 26ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಮಾರುತಿ ಅಟ್ಯಾಕರ್ಸ್ ತಂಡ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿಯ ಎಸೆತ. ಆಫ್ ಸೈಡ್ ಗೆ ಚೆಂಡು ಬಂದನ್ನು ಆಫ್ ಸೈಡ್ ಗೆ ತಳ್ಳುವ ಯಶಸ್ವಿ. 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 27. ಅಂತಿಮ 2 ಚೆಂಡು ಬಾಕಿ ಇದೆ. ಪಂಚಮಿ ಚೆಂಡು ಸೇಬೇಕಾಗಿದೆ. ತಿರುಪುಗಾರ ದಾಟದ ಸಮೀರ್ ಷಡ್ಕ ಬಾರಿಸಿದ ಆಟಗಾರ. ಸುಲಭ ರೀತಿಯಲ್ಲಿ ಸೊಡಕ ಆಟಗಾರ. ದೊಡ್ಡ ಹೊಡೆತಕ್ಕೆ ಒಂದೊಂದು ಸುಲಭದಲ್ಲ ಆವಳಿ ಒಟ್ಟಿಗೆ ಕರೆ ನೀಡಿದ್ರು. ಈ ಬಾರಿ ವಿಕೆಟ್ ನ ಮಧ್ಯೆ ಹೊಂದಾಣಿಕೆ. ಔಟ್ ಎಂಬ ತೀರ್ಪು ಬರುತ್ತದೆ. ಅದ್ಭುತವಾದಂತಹ ಚಿತ್ರರಕ್ಷಣೆ, ಅದ್ಭುತವಾದಂತಹ ಥ್ರೋ ಅಂತ ಹೇಳ್ಬೋದು. 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡೋದಾದರೆ 28 ಕೊನೆಯ ಗಳಿಗೆಯಲ್ಲಿದೆ ಪಂದ್ಯಾಕೂಟ. ಕೊನೆಯ ಚೆಂಡು ಎಸೆಯಬೇಕಾಗಿದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. ಅಂತಿಮ ಚೆಂಡು ಎಸೆಯಬೇಕಾಗಿದೆ. 28ರಲ್ಲಿ ಅಂತಿಮ ಚೆಂಡು ಎಸೆಯಬೇಕಾಗಿದೆ. ನೂತನ ದಾಂಡುಗನಾಗಮವಾಗಿದೆ ದಾಂಡುಗಾರ
ಗಣೇಶ್ ಅವರ ಕೂಡುವಿಕೆ. ಸಮೀರ್ ಕೂಡ ಇನ್ನು ಕೂಡ ಕ್ರೀಸ್ನಲ್ಲಿ ಬದ್ಧವಾಗಿದ್ದಾನೆ. ಅಂತಿಮ ಒಂದು ಚೆಂಡು ಬಾಕಿದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿ. ಲಾಸ್ಟ್ ಫೈನಲ್ 1 more to go. Score moves on to 28 and the board without loss of valuable big 3 wicket inside of. ಇದು ಸಮೀರ್ ಅಪಾಯಕಾರಿ ಆಟಗಾರ, ಸುಲಭ ರೀತಿಯಲ್ಲಿ ಆಡುವಂತ ಆಟಗಾರ, ಭರವಸೆಯ ಆಟಗಾರ. ಮಾಲಕ ಆ ಭರವಸೆಯ ನೀಡಿದಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆಡುವಂತ ಆಟಗಾರ. ಅಂಕಾಂಶ ಪಟ್ಟಿ ನೋಡುವುದಾದರೆ 33ಕ್ಕೆ ಏರಿಕೆ ಕಾಣಸಿಗ್ತಾ ಇದೆ. ಕೊನೆಯ 6 ಚೆಂಡು ಬಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ರಾಜಿಕ್ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಸಮೀರ್ ಬಾರಿಸಿದ 2 ಸಿಡ್ಕ. ಪಂದ್ಯ ಕೂಟದ ಚಿತ್ರಣ ಬದಲಾಗ್ತಾ ಇದೆ. 6 ಚೆಂಡು ಬಾಕಿದೆ. 34 ಕ್ಷಮಿಸಬೇಕಾಗಿದೆ. ಅಂತಿಮ 6 ಚೆಂಡು ಬಾಕಿ ಇದೆ. ಅದ್ಭುತ ಶೈಲಿ ಸೆತ್ತ ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ. 5 ಚೆಂಡು ಬಾಕಿ ಇದೆ. ಎಷ್ಟು ಓಟವನ್ನು ಬ್ರದರ್ಸ್ ತಂಡ ಬಿಟ್ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಕುಲಾಲ್ ಬ್ರದರ್ಸ್ ತಂಡದ ಆಟಗಾರರು 5 ಚೆಂಡು ಮುಂದೆ ಎಷ್ಟು ಓಟನ್ನು ಬಿಟ್ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಇಲ್ಲಂತೂ ಅಂಕಾಂಶ ಪಟ್ಟಿ ನೋಡೋದಾದರೆ 34. ಅದ್ಭುತ ಶೈಲಿ ಎಸೆತ. ಇದು ಖಂಡಿತ ಸೈಕ್ರೋಕೇಟಿಂಗ್. ಖಂಡಿತ ಈ ಸೈಕ್ರೋಕೇಟಿಂಗ್ ತಮಗೆ ಮುಳ್ಳಾಗಬಹುದೇ. ಖಂಡಿತ ಇಲ್ಲಿ ಮಾರುತಿ ಅಟ್ಯಾಕರ್ಸ್ ತಂಡದ ದಾಂಡುಗಾರರು ಲಾಭವನ್ನು ಪಡೆದುಕೊಳ್ಳಬಹುದೇ ಎಂಬ ನಿರೀಕ್ಷೆಯಲ್ಲಿದೆ. ಕಾದು ನೋಡಬೇಕಾಗಿದೆ. ಎಸೆತಕ್ಕೆ ತಕ್ಕ ದಂಡನೆ ಬೀಸಬಹುದೇ. ಪ್ರಥಮ ಇನ್ನಿಂಗ್ಸಿನ ಅಂತಿಮ 4 ಚೆಂಡು ಬಾಕಿ ಇದ್ರೆ ತೃತೀಯ ಚೆಂಡು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಹೋದ ಮಾತ್ರ ಎಸೆಯಬೇಕಾಗಿದೆ. ಸಮೀರ್ ಅವಳಿ ಸಡಿಕ ವೀರ ಅಂಕನೊಳ ಭಾಗದಲ್ಲಿ ನಿಧಾನಗತಿಯ ಎಸೆತವಾಗಿತ್ತು. ಚೆಂಡಂತೂ ಲಾಂಗ್ ಆನ್ ಕಡೆಯಲ್ಲಿ ಒಂದಂತೂ ಸುಲಭದಲ್ಲಿ ಕಾಣಸಿಗ್ತಾ ಇದೆ. ಅವಳಿ ಓಟಕ್ಕೆ ಕಾರಣ ನೀಡಿದ್ರು. ಅದ್ಭುತವಾದಂತಹ ವಿಕೆಟ್ ನ ಮಧ್ಯೆ ಚೂರಿಗಿನ ಓಡಾಟ. ಜಿಂಗೆ ಮರಿ ಓಟಕ್ಕೆ ಅವಳಿ ಓಟದ ಸೇರ್ಪಡೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ ಬರೋಬ್ಬರಿ 36ಕ್ಕೆ ಕೊನೆಯ 3 ಚೆಂಡು ಬಾಕಿ ಇದೆ. ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಸಮೀರ್ ಅದ್ಭುತ ಇನ್ನಿಂಗ್ಸ್ ಸಾಬೀತಾಗ್ತಾ ಇದೆ. ಲಾಸ್ಟ್ 3 more to go. Score moves up to 36 and the board loss of valuable big 3 wicket. ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು. ಖಾಲಿ ಜಾಗ ತುಂಬ್ತಾ ಇತ್ತು. ಆದರೆ ಅದ್ಭುತ ಕ್ಷೇತ್ರರಕ್ಷಣೆ ಕಾಣಸಿಗ್ತಾ ಇದೆ. 2 ಓಟದೊಂದಿಗೆ ಅಂಕಾಂಶ ಪಟ್ಟಿ ನೋಡೋದಾದ್ರೆ 38. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go. Score moves up to 38 and the board. ಸಮೀರ್ ಪಂಚಮಿ ಬಾರಿಗೆ ಸೇರ್ಬೇಕಾಗಿದೆ. ಅದ್ಭುತ ಶೈಲಿ ಎಸೆತ ಒಂದಂತೂ ಸುಲಭದಲ್ಲಿ ಕಾಣಸಿಗ್ತಾ ಇದೆ. ಅವಳಿ ಒಟ್ಟಕ್ಕೆ ಕರೆ ನೀಡುವುದು. ಈ ಬಾರಿ ರನ್ ಔಟ್ಗೆ ಅವಕಾಶ. ಹೌದು, ಸಮೀರ್ ವಾಕ್ ಬ್ಯಾಕ್ ದ ಪೆವಿಲಿಯನ್. ಮತ್ತೊಂದು ದೊಡ್ಡ ಭೇಟಿಯಾಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿ ಬರೋಬರಿ 39ಕ್ಕೆ ಏರಿಕೆ ಕಾಣಸಿಗ್ತಾ ಇದೆ. ಕೊನೆಯ ಚೆಂಡು ಬಾಕಿ ಇದೆ. ಲಾಸ್ಟ್ 1 more to go. 5ನೇ ಓವರ್ ಚಾಲ್ತಿಯಲ್ಲಿ ಕೊನೆಯ ಗಳಿಗೆಯಲ್ಲಿ ಕೊನೆಯ ಚೆಂಡು ಬಾಕಿ ಇದೆ. 39ರಲ್ಲಿದೆ. 4 ವಿಕೆಟ್ ನಷ್ಟದೊಂದಿಗೆ ಮಾರುತಿ ಅಟ್ಯಾಕರ್ಸ್ ತಂಡ ಅಂತಿಮ 1 ಚೆಂಡು ಎಸೆಯಬೇಕಾಗಿದೆ. ವೆಲ್ಕಮ್ ಬ್ರದರ್ಸ್ ತಂಡದ ಕೊನೆಯ ಚೆಂಡು ಎಸೆಯಬೇಕಾಗಿದೆ. ನೂತನ ದಾಂಡುಗನ ಆಗಮವಾಗಿದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಅದ್ಭುತ ದಂಡನೆ ಒಂದಂತೂ ಸುಲಭದಲ್ಲಿ ಕಾಣಸಿಗ್ತಾ ಇದೆ. ಅವಳಿ ಒಟ್ಟಕ್ಕೆ ಕರೆ ನೀಡಿದ್ರು. ವಿಕೆಟ್ ಮುಖೇನ ಮತ್ತೆ ರನ್ಔಟ್ ಮುಖೇನ ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದ್ರೆ 40-41 ಸವಾಲಿದೆ. 30 ಚೆಂಡು ಮುಂದೆ 41.
Next match will be toss ceremony. NKB Gladiator versus Southern Warriors. ಎರಡು ತಂಡದ ಕಪ್ತಾನ ಕಳಿಸಿಕೊಡಬೇಕಾಗಿದೆ ನಾಣ್ಯ ಚಿಮ್ಮಿಗೆಯಾಗಿ. ಗ್ಲಾಡಿಯೇಟರ್ ವಿರುದ್ಧವಾಗಿದೆ ಸೌತರ್ನ್ ವಾರಿಯರ್ಸ್ ನಡುವೆ ಮುಂದಿನ ಪಂದ್ಯಾಕೂಟ. ಆದಷ್ಟು ಬೇಗ ನಾಣ್ಯ ಚಿಮ್ಮಿಗೆಯಾಗಿ ಬಾಲ್ ಬಾಯ್ಸ್ ಬಾಲ್ ನೆಕ್ಕಿಕೊಂಡು ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಮುಂದುವರಿಸಬೇಕಾಗಿದೆ ಪಂದ್ಯಾಕೂಟ. 41 ಸವಾಲಿದೆ. ಅಶ್ರಾಫ್ ಹೆಸರುವಾಸಿ ಆಟಗಾರ, ಅದೆಷ್ಟೋ ಮೈದಾನದಲ್ಲಿ ಆಡಿ ಅನುಭವವುಳ್ಳ ಆಟಗಾರ. ಅದ್ಭುತವಾದಂತಹ ಸ್ಕಿಲ್ ಅಂತ ಹೇಳ್ಬೋದು. ಅಶ್ರಾಫ್ ಮುಖೇನ ಡೈ ಮುಖೇನ ಅಶ್ರಾಫ್, ಆದರೆ ಕೈಗೆ ಚೆಂಡು ಸಿಗ್ತಾ ಇಲ್ಲ. ಒಂದು ಓಟದ ಸೇರ್ಪಡೆಯೊಂದಿಗೆ ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ ವಿವೇಕ್, ಪಾಲಾಗ್ತಾ ಇದೆ ವೆಲಂಕಣಿ ತಂಡದ ಆಟಗಾರ ವಿವೇಕ್ ಪಾಲಾಗ್ತಾ ಇದೆ. ದಯವಿಟ್ಟು ವೇದಿಕೆ ಹತ್ರ ಬರಮಾಡ್ತಾ ಇದ್ದೇವೆ ವಿವೇಕ್. ಟಾಸ್ ಆಯ್ತು, ಟಾಸ್ ಬಿಲ್ಚಿರ ಬಂಡು ಅಲಿ ಅವರು ಕೊಟ್ಟು ಸಾಗರ ನೀಡಬೇಕಾಗಿದೆ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು. ಅದ್ಭುತವಾದಂತಹ ಎಸೆತ, ಯಾವುದೇ ಒಟ್ಟಕ್ಕೆ ಅವಕಾಶ ನೀಡುತ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. 4 ಚೆಂಡು ಮುಕ್ತಾಯ, ಅಂಕಾಂಶ ಪಟ್ಟಿ 3. ಅಂತಿಮ 2 ಚೆಂಡು ಬಾಕಿ ಇದೆ. ತೀರ್ಪುಗಾರದಾಟದ ಅಶ್ರಾಫ್ ಬೇಕಾಗಿದೆ. ಖಂಡಿತವಾಗ್ಲೂ ಅನುಭವವುಳ್ಳ ಆಟಗಾರ ಅಶ್ರಾಫ್ ಈ ಬಾರಿ ರೈಟ್ ಆರ್ಮ್ ಒಂದು ಮದರಿಸಬೇಕಾಗಿದೆ. ಅದ್ಭುತ ಶೈಲಿ ಎಸೆತ, ಕಟ್ ಮಾಡೋ ಪ್ರಯತ್ನ, ಒಂದು ಓಟದ ಸೇರ್ಪಡೆ ಲಿವರ್ಸ್ ಮುಖೇನ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿ 4ರಲ್ಲಿದೆ. ಅಂತಿಮ ಬಾರಿಗೆ ಸೇರಬೇಕಾಗಿದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಒಂದು ಓಟದ ಸೇರ್ಪಡೆಯೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ 5. ಗ್ಲಾಡಿಯೇಟರ್ ತಂಡದ ಕಪ್ತಾನ ಕಳಿಸಿಕೊಳ್ಳಬೇಕಾಗಿದೆ ನಾಣ್ಯ ಚಿಮ್ಮಿಗೆಯಾಗಿ. ಆರಂಭದ ಚೆಂಡು ಸೇಬೇಕಾಗಿದೆ. ಅದ್ಭುತ ಶೈಲಿಯ ಎಸೆತ, ಡಾಟ್ ಅಂಡ್ ಡೆಲಿವರಿ. ಪ್ರಥಮ ಚೆಂಡು ಮುಕ್ತಾಯ. 1 ಓವರ್ ಮುಕ್ತಾಯ ವೇಳೆಯಲ್ಲಿ 4 ಓಟ ಮಾತ್ರ ಬಿಟ್ಕೊಟ್ರ ಅಶ್ರಾಫ್. ದ್ವಿತೀಯ ಪ್ರಥಮ ಚೆಂಡನ್ನು ಚುಕ್ಕಿಯಾಗಿ ಮಾರ್ಪಡಿದೆ. ಗ್ಲಾಡಿಯೇಟರ್ ತಂಡದ ಕಪ್ತಾನ ಕಳಿಸಿಕೊಡಬೇಕಾಗಿದೆ ಮುಂದಿನ ನಾಣ್ಯ ಚಿಮ್ಮಿಗೆಯಾಗಿ. ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ. ಅದ್ಭುತ ಶೈಲಿಯ ಎಸೆತ, ಈ ಬಾರಿ ಕ್ಯಾಚ್ ಔಟ್ ಮುಖೇನ ನೇತು ವಾಕಿಬೇಕದ ಫೆವಿಲಿಯನ್. ದೊಡ್ಡ ಭೇಟಿಯಾಗ್ತಾ ಇದೆ. ಪ್ರಥಮ ಆಘಾತ ಕಾಣಸಿಗ್ತಾ ಇದೆ. 2 ಚೆಂಡು ಮುಕ್ತಾಯ, 4 ಓಟ ಮಾತ್ರ ಕಾಣಸಿಗ್ತಾ ಇದೆ. ವೆಲ್ಕಮ್ ಬ್ರದರ್ಸ್ ತಂಡದ ಆಧಾರ ಸ್ತಂಭ ವೀಕ್ಷಣೆ ಮಾಡಿದ್ರೆ 2 ಚೆಂಡು ಮುಕ್ತಾಯ, 4 ಕಾಣಸಿಗ್ತಾ ಇದೆ. 5 ಕಾಣಸಿಗ್ತಾ ಇದೆ. ತೃತೀಯ ಬಾರಿಗೆ ಸೇರಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಅದ್ಭುತ ಶೈಲಿ ಎಸೆತ. ಈ ಬಾರಿ ಅಶ್ರಾಫ್ ಕೈಯಲ್ಲಿದೆ ಚೆಂಡು. ಅಬ್ಬಸೆ ಆಗ್ತಾ ಇದೆ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಉದರಿ ನಷ್ಟವಾಗ್ತಾ ಇದೆ. ಜರ್ಸಿ ನಂಬರ್ 5 ಬಣಿಯನ್ ದಾರಿ ವಾಕಿ ಬ್ಯಾಕ್ ದ ಪೆವಿಲಿಯನ್. ಹಕೀಮ್ ಅವರ ಕೂಡುವಿಕೆ. ಹಕೀಮ್ ವಾಕಿ ಬ್ಯಾಕ್ ದ ಪೆವಿಲಿಯನ್.
ಮೂರು ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. 6 ಎಂಬ ನೆಲೆಯಲ್ಲಿದೆ. 5 ಕಾಣಸಿಗ್ತಾ ಇದೆ. 3 ಚೆಂಡು ಮುಂದೆ, ಅಂತಿಮ 3 ಚೆಂಡು ಬಾಕಿ ಇದೆ. ಸೌದರ್ ನಾಣ್ಯ ಚುಕ್ಕಿಯನ್ನು ಗೆದ್ದುಕೊಳ್ತಾ ಇದೆ. ಆಯ್ಕೆಗೆ ಅನುಸಾರವಾಗಿ ಮುಂದಿನ ಪಂದ್ಯಾಕೂಟಕ್ಕೆ ಸಿದ್ಧತೆ ಮಾಡಬೇಕಾಗಿದೆ. ಚಿತ್ರಕ್ಷಣ ಭಾಗವನ್ನು ಆಯ್ದುಕೊಂಡಿದೆ. Last 3 more to go. Score moves up to 5 at the border. No collect to the batsman. Complete beat and dot and delivery. Last 2 more to go. 5th time. Shivananda, the hard hitter off inside of Welcome Brothers side of. Last 2 more to go. Score moves up to 5 at the border. 5th time. Again 1 run had it. Last final 1 more to go. Score moves up to 6 on the board. Last delivery over number 2 progress. Asif last delivery. Final 1 more to go. Asif into the attack. Score moves up to 6 on the board. Final delivery over number 2 progress. Innings number 2. Final delivery. Nice delivery long on range. And a serious second time catch of Asraf. End of the over number 2. Scores up to 6 on the board. Loss of valuable big 3 wicket inside of Welcome Brothers. Last 18 to go. 18 to go. 35 run required. 18 ಚೆಂಡು ಮುಂದೆ ಬೇಕಾಗಿದೆ. 35 ಓಟದ ನಿವಾರತೆ. ಸಮೀರ್ ಎಸೆತಗಾರಿಕೆ ಭಾಗದಲ್ಲಿ ಕರ್ಕೊಂಡ್ರೆ ಪ್ರಥಮ ಚೆಂಡಿನಲ್ಲಿ ಡಾಟ್ ಡೆಲಿವರಿ. ದಾಂಡುಗಾರನ್ನು ಕಟ್ಟಿ ಆಗ ರೂಪದಲ್ಲಿ ಕಾಣಸಿಗ್ತಾ ಇದ್ದಾನೆ ಎಸೆತಗಾರ. ಅದ್ಭುತ ದಂಡನೆ ಈ ಬಾರಿ. ಮನಮೋಹಕ ಶೈಲಿಯ ಕ್ಷೇತ್ರರಕ್ಷಣೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡದೆ ಅದ್ಭುತ ಕ್ಷೇತ್ರರಕ್ಷಣೆ ಕಾಣಸಿಗ್ತಾ ಇದೆ. ದೊಡ್ಡ ಹೊಡೆತವಾಗಿತ್ತು. ಚೆಂಡತ್ತು ಲಾಂಗ್ ಆನ್ ಕಡಿಲಿ ಒಂದಂತೂ ಸುಲಭದಲ್ಲಿ ಕಾಣಸಿಗ್ತಾ ಇದೆ. ಅವಳಿ ಒಟ್ಟಕ್ಕೆ ಅವಕಾಶ ನೀಡುತ್ತಾ ಇಲ್ಲ. ಅಂಕಾಂಶ ಪಟ್ಟಿ ನೋಡುವುದಾದರೆ 8 ಕಾಣಸಿಗ್ತಾ ಇದೆ. ಈ 3 ಚೆಂಡಂತೂ ಮುಕ್ತಾಯ. ಚತುರ್ಥ ಬಾರಿಗೆ ಸೇರಬೇಕಾಗಿದೆ. ಅದ್ಭುತ ಶೈಲಿಯ ಒಂದು ಒಟ್ಟದ ಸೇರ್ಪಡೆಯೊಂದಿಗೆ 4 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ 9 ಅಂತಿಮ 2 ಚೆಂಡು ಬಾಕಿ ಇದೆ. ಪಂಚಮ ಬಾರಿಗೆ ಸೇರಬೇಕಾದ ಫಿಫ್ತ್ ಆರ್ಮ್ ರೈಟ್ ಆರ್ಮರ್ ಒಂದು ವಿಕೆಟ್. ಅದ್ಭುತ ಶೈಲಿಯ ಸತ ಚೆಂಡಂತೂ ಲಾಂಗ್ ಆನ್ ಕಡೆಯಲ್ಲಿ ಒಂದೊಂದು ಸುಲಭದಲ್ಲಿ ಅವಳಿ ಒಟ್ಟಿಗೆ ಕರೆ ನೀಡಿದ್ರು. ಈ ಬಾರಿ ವಿಕೆಟ್ ನ ಮಧ್ಯೆ ಚೂರಿಕಿನ ಓಡಾಟ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 11 ಕಾಣಸಿಗ್ತದೆ. ಲಾಸ್ಟ್ 1 more to go. Score moves up to 11 on the board. Final delivery. ಅವಸಾನದ ಒಂದು ಬಂದು ಮಾತ್ರ ಬಾಕಿ ಇಲ್ಲದು. ಈ ಬಾರಿ ರನ್ ಔಟ್ಗೆ ಅವಕಾಶ ಆದರೆ ಕೈ ಚೆಲ್ತಾ ಇದೆ. 1 ಓಟದ ಎಂಡ್ ಆಫ್ ದಿ ಓವರ್ ನಂಬರ್ 3. Score moves up to 12 on the board. Loss of valuable big 3 wicket. ಸಮೀರ ಎಸೆತಗಾರಿಕೆ ಭಾಗದಲ್ಲಿ ಚೆಂಡಂತೂ ಲಾಂಗ್ ಆನ್ ಕಡೆಯಲ್ಲಿ 1 ಒಟ್ಟದ ಸೇರ್ಪಡೆಯೊಂದಿಗೆ ಪ್ರಥಮ ಚೆಂಡು ಮುಕ್ತಾಯ. ಸಮೀರ್ ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. 5 ಚೆಂಡು ಬಾಕಿ ಇದ್ದರೆ ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ ಶಮೀರ್. ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು. ಕ್ಯಾಚ್ ಔಟ್. ಸತತ 3ನೇ ಕ್ಯಾಚ್ ಅಸ್ರಾಫ್ ಮುಗೇನ. ಅದ್ಭುತ ಕ್ಷೇತ್ರರಕ್ಷಣೆ. 2 ಚೆಂಡಂತೂ ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡೋದಾದರೆ 13ರಲ್ಲಿದೆ. 13 ರಜಾಕ್ ಅವರ ಕೊಡುವಿಕೆ. 2 ಚೆಂಡು ಮುಕ್ತಾಯ. ಸಮೀರ್ ತೃತೀಯ ಬಾರಿಗೆ ಸೇರಬೇಕಾಗಿದೆ. ವೀಕ್ಷಣೆ ಮಾಡಿದ್ರೆ ಲಾಸ್ಟ್ 3 more to go. ಸಮೀರ್
ಅಂತಿಮ 3 ಚೆಂಡು ಬಾಕಿ ಇದ್ರೆ ವಿನೋದ್ ಲಾಸ್ಟ್ 3 ಮುಟುಗು ಸಮೀರ್ ನಿಧಾನಗತಿ ಸಿದ್ಧವಾಗಿದ್ದು ಚೆಂಡು ಅಂತೂ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 ಮುಟುಗು ಸಮೀರ್ ಓವರ್ ನಂಬರ್ 4 ಪ್ರೋಗ್ರೆಸ್ ಲಾಸ್ಟ್ 2 ಮುಟುಗು ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಈ ಬಾರಿ ಓಹೋ ಅವಕಾಶ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂಶ ಪಟ್ಟಿ ನೋಡುವುದಾದ್ರೆ 13 ಮಾತ್ರ ಕಾಣ ಸಿಗ್ತಾ ಇದೆ. ಆರನೇ ಉದರಿ ನೆಲಕ್ಕೆ ಉರುಳ್ತಾ ಇದೆ. ವೆಲ್ಕಮ್ ಬ್ರದರ್ಸ್ ತಂಡದಿಂದ ಕೊನೆಯ 1 ಚೆಂಡು ಬಾಕಿ ಇದೆ. ಮತ್ತೆ ರನ್ಔಟ್ ಅವಕಾಶ ಔಟ್ ಎಂಬ ತೀರ್ಪು ಬರ್ತಾ ಇದೆ. 7ನೇ ಉದರಿ ನಷ್ಟವಾಗ್ತಾ ಇದೆ. ಕೊನೆಯ 6 ಚೆಂಡು ಬಾಕಿ ಇದೆ. 4ನೇ ಉದರಿನ ಕಬಳಿಸ್ತಾ ಇದ್ದಾನೆ ಸಮೀರ್. ಅದ್ಭುತ ಓವರ್ ಸಾಬೀತಾಗ್ತಾ ಇದೆ. ಮತ್ತೆ ಈ ತಂಡದ ಸ್ಟಾರ್ ಆಟಗಾರ ಐಕೋನ್ ಆಟಗಾರ ಅಸ್ರಾಫ್ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಶೇಖ್ ಮೊಯ್ದೀನ್ ಅವರ ಆಗಮನವಾಗ್ತಾ ಇದೆ. ಕೊನೆಯ 6 ಚೆಂಡು ಬಾಕಿ ಇದೆ. ಮುಂದಿನ ಪಂದ್ಯಾಕೂಟಕ್ಕೆ ಚಿತ್ರಕ್ಷಲಿ ಸಿದ್ಧತೆ ಮಾಡಬೇಕಾಗಿದೆ. ಮುಂದಿನ ಪಂದ್ಯಾಕೂಟಕ್ಕೆ ಈ ಪಂದ್ಯಾಕೂಟ ಮುಗಿದ ತಕ್ಷಣ ಅದ್ಭುತ ಶೈಲಿಯ ದಂಡನೆ ಚೆಂಡಂತೂ ಲಾಕ್ಔಟ್ ಗಡಿಲಿ 1 ಓಟದ ಸೇರ್ಪಡೆಯೊಂದಿಗೆ ರಾಜೀಕ್ ಅವರು ಷಡ್ಕ ಬಾರಿಸಿದಲ್ಲಿ ಅಮಿತ್ ಅವರಿಂದ 500 ರೂಪಾಯಿ ಘೋಷಣೆ ಮೂಲಕ ಇದೆ. ಖಂಡಿತವಾಗ್ಲೂ ಬಾರಿಸುವನೆ ಷಡ್ಕ, 1 ಷಡ್ಕಕ್ಕೆ 500 ರೂಪಾಯಿ ಎಂಬ ಘೋಷಣೆ ಮುಳುಗಿದ್ರೆ ಖಂಡಿತವಾಗ್ಲೂ ಬಾರಿಸುವನೆ ಕಾದ್ರೊಂದಾಗಿದೆ. ರನ್ಔಟ್ ಮುಗಿಯ ಕ್ಯಾಚ್ ಔಟ್ ಎಸ್ ಕ್ಯಾಚ್ ಔಟ್. ಕೊನೆಯ ಉದರಿ ಬಾಕಿ ಇದೆ. ಓ ಬರ್ತಾ ಇದೆ ಅದ್ಭುತ ದಾಂಡುಗಾರ ಆರೀಸ್ ಪುಟ್ಟ ಬಾಲಕ. ಹಾರೀಸ್ ಷಡ್ಕ ಬಾರಿಸಲ್ಲಿ 1111 ರೂಪಾಯಿ ಬಾರಿಸುವನೆ ಷಡ್ಕ ಕಾದ್ರೊಂದಾಗಿದೆ. ಅಳಕಿಯರ್ 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 15 ಕಾಣ ಸಿಗ್ತಾ ಇದೆ. 3 ಚೆಂಡು ಬಾಕಿ ಇದೆ. 500 ರೂಪಾಯಿ ಘೋಷಣೆ ಹೋಗ್ತಾ ಇದೆ ಖಂಡಿತ. ಓಹೋ ಡಾಟನ್ 1 ರನ್. ಡಾಟನ್ ಡೆಲಿವರಿ 2 ಚೆಂಡು ಬಾಕಿ ಇದೆ. ಕೊನೆಗಳಿಗೆಲ್ಲಿದೆ ಪಂದ್ಯಾಕೂಟ. ಅಸ್ರಾಫ್ ಅದ್ಭುತ ದಂಡನೆ. ಈ ಬಾರಿ ಆಲ್ ಔಟ್ ಮುಗಿನ ಪಂದ್ಯಾಕೂಟ ಮುಕ್ತಾಯಗೊಳ್ತಾ ಇದೆ. ಮಾರುತಿ ಅಟ್ಯಾಕರ್ಸ್ ತಂಡ ವಿಜಯಶಾಲಿ ಆಗ್ತಾ ಇದೆ. ಧನ್ಯವಾದ ವೆಲ್ಕಮ್ ಬ್ರದರ್ಸ್ ತಂಡಕ್ಕೆ.
ಮನವಿ ಜೋರಾಗಿತ್ತು. ಯಾವ ತೀರ್ಪಂದವರ ಬರ್ಲಿಕ್ಕಿದೆ ಕಾರಣ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಅದ್ದಿನ ಮುದ್ದಿನ ತೀರ್ಪುಗಾರಂತಲ್ಬೋದು ಶ್ರೇಷ್ಠ ಮಟ್ಟದ ತೀರ್ಪುಗಾರಿಕೆ. ಕ್ಲೀನ್ ಬೌಲ್ಡ್ ಮುಖೇನ ಪ್ರಥಮ ಆಘಾತ ಗ್ಲಾಡಿಯೇಟರ್ ತಂಡಕ್ಕೆ. ಇದು ತುಂಬಲಾರದಷ್ಟುವಾಗ್ತಾ ಇದೆ. ಪ್ರಥಮ ಆಘಾತದೊಂದಿಗೆ ನೂತನ ದಾಂಡುಗಳನ್ನು ಕಳಿಸಿಕೊಡಬೇಕಾಗಿದೆ. ಇಲ್ಲಂತೂ ಅದ್ಭುತವಾದಂತಹ ಎಸೆತಗಾರಿಕೆ ಸನೇತ್ ಮುಖೇನ ತಂಡದ ಹೈಕೋನ್ ಎಂಬ ನಿಲೆಯಲ್ಲಿ ಕಂಡುಕೊಂಡ್ರೆ 2 ಚೆಂಡು ಮುಕ್ತಾಯ, 1 ಮಾತ್ರ ಪಂದ್ಯಾಕೂಟದ ಮತ್ತೊಮ್ಮೆ ಸನತ್ ಅದ್ಭುತ ಶೈಲಿ ಸಿದ್ಧವಾಗಿತ್ತು. 1 ಓಟದ ಸೇರ್ಪಡೆಯೊಂದಿಗೆ 3 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ 2 ಕಾಣ ಸಿಗ್ತಾ ಇದೆ. ಸನತ್ ತೃತೀಯ ಬಾರಿಗೆ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಅದ್ಭುತವಾದಂತಹ ಆಲ್ರೌಂಡ್ ಆಟಗಾರ ಸನತ್, ಕುಲಾಲ್ ಭಾಗದ ಪ್ರತಿಭೆ. ಈ ಬಾರಿ 3 ಚೆಂಡು ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ 2 ಮಾತ್ರ. ಅಂತಿಮ 3 ಚೆಂಡು ಬಾಕಿ ಇದ್ರೆ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಚೆಂಡು ಅಂತೂ ಅಲಿತಾಗ್ತಾ ಇದೆ. ಗುರು ಕೈ ಅಗಲವಾಗ್ತಾ ಇದೆ. ಇತರ ರೂಪದಲ್ಲಿ 1 ಓಟದ ಸೇರ್ಪಡೆಯೊಂದಿಗೆ 1 ಓಟ ಕಸಿಯುತ್ತ ಅಂಕಾಂಶ ಪಟ್ಟಿ ನೋಡುವುದಾದರೆ 3 ಚೆಂಡು ಮುಕ್ತಾಯ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ತಿರುಪುಗಾರ ದಾಟುತ್ತಾ ರೈಟ್ ಅಮರೌಂಡ್. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. ಚೆಂಡು ದಂಡು ಬದಿ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕಿ ಆಗ್ತಾ ಇದೆ. 4 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ 3. ಅಂತಿಮ 2 ಚೆಂಡು ಬಾಕಿ ಇದೆ. ಸನತ್ ಮತ್ತೊಮ್ಮೆ ತಿರುಪುಗಾರ ದಾಟುತ್ತಾ ಅಲ್ಲಿ ದಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ ಪಂಚಮಿ ಚೆಂಡು ಸೇಬೇಕಾಗಿದೆ. ಈ ಬಾರಿ ಚುಕ್ಕಿ ಆಗ್ತಾ ಇದೆ. ಚೆಂಡು ಕೊನೆಯ 1 ಚೆಂಡು ಬಾಕಿ ಇದೆ. 5 ಚೆಂಡು ಎಸೆದ್ರು ಕೇವಲ 3 ಓಟವನ್ನು ಬಿಟ್ಕೊಡ್ತಾ ಇದ್ದೇನೆ. ಸನತ್ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಅಂತಿಮ ಚೆಂಡು ತಿರುಪುಗಾರ ದಾಟುತ್ತಾ ಅಲ್ಲಿ ದಾಂಡುಗಾರ ಭಾಗದಲ್ಲಿ ಮತ್ತೆ ಅಲಿತಾಗ್ತಾ ಇದೆ. ವೈಡ್ ಎಂಬ ತಿರುಪು 4 ಕಾಣ ಸಿಗ್ತಾ ಇದೆ. ಕೊನೆಯ ಬಾರಿಗೆ ಸೇಬೇಕಾಗಿದೆ. 5 ಚೆಂಡು ಎಸೆದ್ರು 4 ಓಟವನ್ನು ಬಿಟ್ಟುಕೊಟ್ರು. ಕೊನೆಯ ಚೆಂಡು ಸೇಬೇಕಾಗಿದೆ. ತಿರುಪುಗಾರ ದಾಟುತ್ತಾ ಪ್ರಥಮ ಓವರಿನ ಕೊನೆಯ ಚೆಂಡನ್ನು ಸೇಬೇಕಾಗಿದೆ. ಕಾಲ್ ಮಾಡೋ ಪ್ರಯತ್ನ ಅಲ್ಲಿ 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 5 ಕಾಣ ಸಿಗ್ತಾ ಇದೆ. ಓವರ್ ನಂಬರ್ 1 ಮುಕ್ತಾಯ. ಸಾಪಿ ಪರಿಚಯವಾಗ್ತಾ ಇದೆ. ದ್ವಿತೀಯ ಓವರ್ ಪ್ರಥಮ ಚುನಾಯಿಸಬೇಕಾಗಿದೆ. ಗುರು ಅವರ ಸಮ್ಮತಿ ಪಡೆದುಕೊಂಡು ದ್ವಿತೀಯ ಓವರಿನ ಪ್ರಥಮ ಚುನಾಯಿಸಬೇಕಾಗಿದೆ. ರೈಟ್ ಆರ್ಮ್ ಓದ ಮಂದಿಸಬೇಕಾಗಿದೆ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಇಲ್ಲಿ ಅಲಿತಾಗ್ತಾ ಇದೆ. ಚೆಂಡು ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಇದು ಕ್ರಮವಲ್ಲದ ಆಗ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದರೆ 6 ಕಾಣ ಸಿಗ್ತಾ ಇದೆ. ಮತ್ತೆ ಅದ್ಭುತ ಶೈಲಿಯ ಸೆತ 2 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡ್ತಾ ಇದೆ. ಬಾಲ್ ಬಾಯ್ಸ್ 8 ಕಾಣ ಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಬಾರಿಗೆ ಸಾಪಿ ಎಸೆಯಬೇಕಾಗಿದೆ. 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 9 ಕಾಣ ಸಿಗ್ತಾ ಇದೆ. 2 ಚೆಂಡು ಮುಕ್ತಾಯ. 9 ಚೆಂಡು ಮುಂದೆ 9 ಗಳಿಸಿದ್ರೆ ನಿಧಾನಗತಿಯಲ್ಲಿ ರನ್ ಗಳಿಕೆ ಸಾಗಿ ಬರ್ತಾ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಶಾಪಿ. ಓಹೋ ಮತ್ತೆ ಅಲಿತಾಗ್ತಾ ಇದೆ. ಪದೇ ಪದೇ ತಪ್ಪನ್ನು ಮಾಡಿದರೆ ಸಾಪಿಯವರೇ ಮುಂದಕ್ಕೆ ಕಷ್ಟಕರ ಆಗ್ಲಿಕ್ಕಿದೆ. ಇತರ ರೂಪದಲ್ಲಿ ಒಂದೊಂದು ಓಟ ಕೊಡುಗೆಯಾಗಿ ನೀಡಿದ್ರೆ ಎದುರಾಳಿಗಳಿಂದ ಲಾಭವನ್ನು ಪಡ್ಕೊಳ್ತಾ ಇದೆ. ಅಂಕಾಂಶ ಪಟ್ಟಿ ನೋಡೋದಾದರೆ 10 ಕಾಣ ಸಿಗ್ತಾ ಇದೆ. 2 ಚೆಂಡು ಮುಕ್ತಾಯ. ಸಾಪಿ ಮಂಗಳೂರು ಪರಿಸರದಲ್ಲಿ ಓವರ್ ಪಂದ್ಯಾಕೂಟದಲ್ಲಿ ಹಾಡಿ ಒಂದು 100 ರನ್ ಪಂದ್ಯಾಕೂಟದಲ್ಲಿ ಕೂಡ ಕಾಣ ಸಿಗ್ತಾ ಇದೆ. ಅದ್ಭುತ ಶೈಲಿಯ ಸೆತ್ತ. ಇಲ್ಲಂತೂ ಚೆಂಡಂತೂ 1 ಓಟದ ಸೇರ್ಪಡೆ. ಆ ಬಲಿ ಓಟಕ್ಕೆ ಕಾರಣ ನೀಡಿದ್ರು. ನೇರ ಗುರಿ. ಅದ್ಭುತವಾದಂತಹ ವಿಕೆಟಿಗೆ ಥ್ರೋ. ಖಂಡಿತವಾಗ್ಲೂ ಅದ್ಭುತ ಕ್ಷೇತ್ರರಕ್ಷಣೆ ಕಾಣ ಸಿಗ್ತಾ ಇದೆ. ಅಂಕಿನ ಬಲವಾಗದ ಅಂಕಾಂಶ ಪಟ್ಟಿ ನೋಡೋದಾದರೆ 10 ಕಾಣ ಸಿಗ್ತಾ ಇದೆ. 3 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ. 10 ನೇರ ಉದರಿ ಸ್ಪರ್ಶವಾಗ್ತಾ ಇದೆ.
Skomsam to 11 and the boat. ಮೂರು ಚೆಂಡು ಮುಕ್ತಾಯ ಅಂಕಾಂಶ ಪಟ್ಟಿ ನೋಡೋದಾದ್ರೆ 11 ಕಾಣ ಸಿಗ್ತಾ ಇದೆ. ಶಾಪಿ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಕಾಟ್ ಮಾಡೋ ಪ್ರಯತ್ನ ಅಲ್ಲಿ ತಂಡು ಮುಖೇನ 4 ಚೆಂಡು ಮುಕ್ತಾಯ. Skomsam to 12 last 2 more to go. Fifth arm right arm ಓದ ಮಾತ್ರ ಸೇಬೇಕಾಗಿದೆ. ಶಾಪಿ to Ali fifth arm right arm ಓದ ಮಾತ್ರ ಸೇಬೇಕಾಗಿದೆ. ಮತ್ತೆ ಕಾಟ್ ಮಾಡೋ ಪ್ರಯತ್ನ ವೈಡ್ ಎಂಬ ತಿರುಪು ಬರ್ತಾ ಇದೆ. ಕ್ರಮವಲ್ಲದೆ ಸತ ಒಂದು ಓಟದ ಕಸಿಯುತ್ತ ಅಂಕಾಂಶ ಪಟ್ಟಿ 13. ಕೊನೆಯ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more to go. ಅಂತಿಮ 2 ಚೆಂಡು. ಲಿವರ್ ಸೇಪಿಗೆ ಯತ್ನಿಸಿದ್ದು ಆದರೆ ಯಾವುದೇ ಪ್ರತಿಫಲ ಕಾಣ ಸಿಗ್ತಾ ಇಲ್ಲ. ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇರಲಿಲ್ಲ. ಸುಲಭ ರೀತಿಯಲ್ಲಿ ಷಡಿಕ ಬಾರಿಸಬಹುದಾಗಿತ್ತು, ಆದರೆ ಕೊಂಚ ಮಟ್ಟಿಗೆ ದಾಂಡುಗಾರ ಎಡವಟ್ಟು ಮಾಡ್ತಾ ಇದೆ. 1 ಚೆಂಡು ಬಾಕಿ ಇದೆ. ಅಂಶ ಪಟ್ಟಿ ನೋಡುವುದಾದ್ರೆ 13 ಕಾಣ ಸಿಗಿದೆ. ಲಾಸ್ಟ್ 1 more to go. ಅವಸಾನದವರಿಗೆ 1 ಮಾತ್ರ ಬಾಗಿಲು. ಈ ಬಾರಿ ಒಂದಂತೂ ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. ಆ ಬಳಿ ಒಟ್ಟಕ್ಕೆ ಯಾವುದೇ ಅವಕಾಶ ನೀಡುತ್ತಾ ಇಲ್ಲ. ಓವರ್ ನಂಬರ್ 2 ಮುಕ್ತಾಯ ಕಾಣ ಸಿಗ್ತಾ ಇದೆ. ಸ್ಕೋರ್ Skomsam to 14 and the board loss of valuable big first wicket inside of Gladiator. Skomsam to 15 at the board. Again, one run added. Skomsam to 16. Second time, Sanath into the attack. Right arm around the wicket. Again, liver safe. Don't collect to the batsman. Batsman completely 10. Ali is the man. Skomsam to 16 on the board. Last 4 more to go. Third time, right arm around the wicket. Sanath to Ali. Third time, right arm around the wicket. Again, or number 3rd progress. Again, wide call extra 1 run. Skomsam to 17. Last 4 more to go. Sanath again wide call. Third time right arm around the wicket. Nice delivery. Again 1 run headed. Last 3 more to go. Skomsam to 18 on the board. Loss of valuable first wicket inside of Gladiator. Last 3 more to go. ಕೊನೆಯ 3 ಚೆಂಡು ಬಾಕಿ ಇದೆ. ಅವಸಾನದ 3 ಪಂದ್ಯ ಮಾತ್ರ ಬಾಕಿ. ಸ್ಕೋರ್ ನಿಲ್ಲ 18 ಎನ್ನ ನಿಲೆ. ಅದ್ಭುತ ಶೈಲಿಯ ನಿಧಾನಗತಿಯಲ್ಲಿ ದಂಡನ್ನು ಬೀಸ್ತಾ ಇದ್ದಾನೆ. ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಂಡನ್ನು ಬೀಸ್ತಾ ಇದ್ದಾನೆ. ಅಲ್ಲಿ ಕಾರಣ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಗೆಲ್ಲಲೇಬೇಕಾದ ಅನಿವಾರ್ಯತೆ ಉಳ್ಳಂತಹ ಪಂದ್ಯಾಕೂಟ ಖಂಡಿತವಾಗ್ಲೂ ಗ್ಲಾಡಿಯೇಟರ್ ತಂಡಕ್ಕೆ ಗೆಲುವಿಗಾಗಿ ಸೆಣಸಾಡ್ತಾ ಇದೆ. ಅಂಕಾಂಶ ಪಟ್ಟಿ ನೋಡುವುದಾದರೆ 19 ಲಾಸ್ಟ್ 2 more to go. ಅಂತಿಮ 2 ಚೆಂಡು ಬಾಕಿ ಇದೆ. ಅವಸಾನ 2 ಪಂದ್ಯ ಮಾತ್ರ ಬಾಕಿ. ಸ್ಕೋರ್ ನಿಲ್ಲ 19 ಎನ್ನ ನಿಲೆಯಲ್ಲಿ. ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಯಾವುದೇ ಒಟ್ಟಿಗೆ ಅವಕಾಶ ನೀಡುತ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ. ಲಾಸ್ಟ್ ಫೈನಲ್ 1 more to go. Skomsam to 19 on the board. Over number 3 progress final delivery. ಅವಸಾನದ 1 ಪಂದ್ಯ ಮಾತ್ರ ಬಾಕಿ ಉಳ್ಳದೆ. Again wide call extra 1. Skomsam to 20 on the board. Final 1 more to go. ಕೊನೆಯ 1 ಚೆಂಡು ಬಾಕಿ ಇದೆ. ಇದೇ ರೀತಿಯಲ್ಲಿ ತಪ್ಪನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕಷ್ಟಕರ ಆಗಲಿದೆ. ಸನತ್ ಬಾರೆ ಈ ಬಾರಿ 1 ಓಟದ ಬಾಯಿ ಮುಖೇನ ಅಂಕಾಂಶ ಪಟ್ಟಿ ನೋಡುವುದಾದರೆ 21 ಓವರ್ ನಂಬರ್ 3 ಮುಕ್ತಾಯ. ಎಂಡ್ ಆಫ್ ದಿ ಓವರ್ ನಂಬರ್ 3. Skomsam to 21 on the board without loss of valuable second wicket inside of Gladiator. 21.
Foot over progress, fast delivery, bowler name. Oh, nice delivery, clap to the bat by 1 run had his scope some 22. Last 5 more to go. Antima idu chendu baki the second time. Gaurav second time, right arm on the wicket. Ali Zaman. Nice delivery, again wide call. Guru call umpire 1 run and it has comes up to 23. 2 ಚೆಂಡು ಮುಕ್ತಾಯ ತಂಡದ ಒಟ್ಟು ಮೊತ್ತ 23. 2 ಚೆಂಡು ಮುಕ್ತಾಯ ಅಂಕಾಂಶ ಪಟ್ಟಿ ನೋಡುವುದಾದರೆ 23. ಗೌರವ್ ದಾಂಡುಗಾರನ್ನು ಕಟ್ಟಿ ಹಾಕುವಣೆ ಎಸೆತಕ್ಕೆ ತಕ್ಕ ದಂಡನೆ ಬೀಸಬಹುದೇ ಹಲಿ. ತಂಡದ ಪರವಸಲಂತ ಆಟಗಾರ ಅದ್ಭುತ ಶೈಲಿ ಎಸೆತ, ಅದ್ಭುತ ಕ್ಷೇತ್ರಕ್ಷಣೆ. ಈ ಬಾರಿ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. 3 ಚೆಂಡಂತೂ ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡುವುದಾದರೆ ಬರೋಬ್ಬರಿ 23ರಲ್ಲಿದೆ. 3 ಚೆಂಡು ಬಾಕಿ ಇದೆ. ಲಾಸ್ಟ್ 3 ಟು ಗೋ. ಗೌರವ್ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು, ಬಲವಾದ ಮನವಿಗೆ ಬರುತ್ತಾ ಇದೆ. ನಯವಾದ ತಿರಸ್ಕಾರ. ಚೆಂಡಂದು ಚುಕ್ಕಿಯಾಗಿ ಮರುಬಡೆದಾ ಇದೆ. ಯಾವುದೇ ಒಟ್ಟಿಗೆ ಅವಕಾಶ ನೀಡುತ್ತಾ ಇಲ್ಲ. ಯಾವುದೇ ದಾಂಡುಗಾರರಿಂದ ಸ್ಪರ್ಶ ಉತ್ತರ ಕಾಣಸಿಗ್ತಾ ಇಲ್ಲ. ಅದ್ಭುತ ಶೈಲಿ ಎಸೆತವಾಗಿತ್ತು. ಕೊನೆಯ ಚೆಂಡಂತೂ ಬಾಕಿ ಇದೆ.
ಮೂರು ಚೆಂಡು ಬಾಕಿ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 ಬಾಲ್. ಸ್ಕೋರ್ ಮುಸಮ್ ಟು 30 on the board. ಅಂತಿಮ ರೋಷನ್ ಆಕ್ಟಿವ್ ಹೋಂಡಾ ಕೀ ಬಿದ್ದು ಸಿಕ್ಕಿದೆ. ಯಾರಾದರೂ ಅದರ ಗುರುತಿಯಲ್ಲಿ ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಅದ್ಭುತ ಶೈಲಿಯ ಎಸೆತ, ಯಾವುದೇ ಪ್ರತ್ಯುತ್ತರ ಅಲ್ಲಿ ಕಾಣ ಸಿಗ್ತಾ ಇಲ್ಲ. ಕೊನೆಯ ಚೆಂಡು ಬಾಕಿ ಇದೆ. 31-31ರಲ್ಲಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. End of the innings number 1. Score moves up to 32 required. 33 run required. 30ರ ಮುಂದೆ ಬೇಕಾಗಿದೆ 33. ಮುಂದಿನ ಪಂದ್ಯಕೂಟ ವೆಲಂಕನಿ ಸ್ಟೇಕರ್ಸ್ ವಿರುದ್ಧವಾಗಿ ಮಾರುತಿ ಅಟ್ಯಾಕರ್ಸ್. ಎರಡೂ ತಂಡದ ಕಪ್ತಾನ್ ಕಳಿಸಿಕೊಡಬೇಕಾಗಿದೆ ನಾಣ್ಯ ಚಿಮ್ಮಿಗಾಗಿ. ವೆಲಂಕನಿ ಸ್ಟೇಕರ್ಸ್ ವಿರುದ್ಧವಾಗಿ ಮಾರುತಿ ಅಟ್ಯಾಕರ್ಸ್. ಆದಷ್ಟು ಬೇಗ ಚಿತ್ರಕ್ಕೆ ಸಲ್ಲಿಸಿಗೊಳಿಸಬೇಕಾಗಿದೆ. 33 ಬೇಕಾಗಿದೆ. 33 ಬೇಕಾಗಿದೆ. 30 ಚೆಂಡು ಮುಂದೆ.
ಆರಂಭಿಕ ದಾಂಡುಗಾರನ್ನು ಕಳಿಸಿಕೊಡಬೇಕಾಗಿದೆ. 33 ಬೇಕಾಗಿದೆ. ಮುನ್ನಡೆಸಬೇಕಾಗಿದೆ. ವೆಲಂಕನಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ಮಾರುತಿ ಅಟ್ಯಾಕರ್ಸ್. ವೆಲಂಕನಿ ಸ್ಟ್ರೈಕರ್ಸ್ ತಂಡದ ಆಟಗಾರ ತಂಡದ ಕಪ್ತಾನ್ ಕಳಿಸಿಕೊಡಬೇಕಾಗಿದೆ. ನನ್ನ ಚುಮಿಕಿಯಾಗಿ ಸನ್ನತ್ ದಾಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ 30 ಚೆಂಡು ಮುಂದೆ 33 ಬೇಕಾಗಿದೆ. ಇನ್ನಿಂಗ್ಸ್ ನಂಬರ್ 2 ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡು ಅಲಿ. ಅದ್ಭುತ ಶೈಲಿಯ ಸೆಟ್. ಓ ಮೈ ಗುಡ್ನೆಸ್. ಸನ್ನತ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ದೊಡ್ಡ ಬೇಟೆಯಾಗ್ತಾ ಇದೆ. ಪ್ರಥಮ ಚೆಂಡಿಗೆ ಪ್ರತಿಕಾರ. ಉದ್ದರಿ ನಷ್ಟವಾಗ್ತಾ ಇದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿ ಸೆಟ್. ಓ ಮೈ ಗುಡ್ನೆಸ್. ಅದ್ಭುತ ಪ್ರಯತ್ನ. ಜಾಂಟಿ ರೋಸ್ ಎಂಬ ಶೈಲಿಯಲ್ಲಿ ಖಂಡಿತವಾಗ್ಲೂ ಅದ್ಭುತವಾದ ಸ್ಕಿಲ್ ಅಮಿತ್ ಹೋಟೆಲ್ ಅವರಿಂದ. ನಿಧಾನಗತಿಯಲ್ಲಿ ದಂಡನ್ನು ಬೀಸ್ತಾ ಇದ್ದಾನೆ ಸಾಪಿ. ಓಹೋ, ಇಲ್ಲಿ ಬಲಿದಾನ ಆಗ್ತಾ ಇದೆ. ಸಾಪಿ ಆತ್ಮದ ರೀತಿಯಲ್ಲಿ ಬಲಿದಾನ ಆಗ್ತಾ ಇದ್ದಾನೆ. ಖಂಡಿತ ನಾಲ್ಕು ಚೆಂಡು ಮುಕ್ತಾಯ. ತಂಡದ ಮೊಟ್ಟ ಮೊದಲ 2. ವೆಲಂಕನಿ ನಾಣ್ಯ ಚುಮಿ ಗೆದ್ದುಕೊಂಡು ಚಿತ್ರಕ್ಷ ಭಾಗದಲ್ಲಿ ಆಯ್ದುಕೊಂಡಿದೆ. ಗೌರವ್ ದಂಡುಗಾರ ಭಾಗದಲ್ಲಿ ಕಂಡುಕೊಂಡ್ರೆ 2 ಉದ್ದರಿ ನಷ್ಟವಾಗ್ತಾ ಇದೆ. ಓ ಅದ್ಭುತ ಶೈಲಿಯ ಸೆತ್ತ. ಕೊನೆಯ ಚೆಂಡಂತೂ ಬಾಕಿ ಇದೆ. ಕೊನೆಯ ಎಸೆತ ಬಾಕಿ ಇದೆ. ಅದ್ಭುತ ಶೈಲಿಯ ಎಸೆತ. ಬಲವಾದ ಮಾನವಿ ಅಂತೂ ಜೋರಾಗಿತ್ತು. ಇಲ್ಲಂತೂ ಓವರ್ ನಂಬರ್ 1 ಮುಕ್ತಾಯ. ಅಂಕಾಂಶ ಪಟ್ಟಿ ನೋಡೋದಾದರೆ ಕೇವಲ ಬೆರಳು ಎಣಿಕೆ 2 ಓಟ ಮಾತ್ರ ಕಾಣಸಿಗ್ತಾ ಇದೆ. ಹಲೋ, ಅಂಪೈರ್ ಆಗಿ ಸಹಕರಿಸಿದ ಬಹುಮಾನ ಅವರಿಗೆ ಅಭಿನಂದನೆಗಳು. ದ್ವಿತೀಯ ಒಂದು ಚಾಲ್ತಿಯಲ್ಲಿದೆ. ದೊಡ್ಡ ಹೊಡೆತಕ್ಕೆ ನಿಷಿದರು. ಯಾವುದೇ ಪ್ರತಿ ಉತ್ತರ ಕಾಣಿಸಿದ ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ. ಅಶೋಕ್ ಎಸೆತಗಾರಿಕೆ ಭಾಗದಲ್ಲಿ ಅದ್ಭುತ ಆಲ್ರೌಂಡ್ ಆಟಗಾರ ಅಶೋಕ್. ಈ ಬಾರಿ ಪ್ರಥಮ ಚೆಂಡಿಗೆ ಯಾವುದೇ ಪ್ರತಿ ಉತ್ತರ ದಾಂಡುಗಾರಿಂದ ಕಾಣಸಿಗ್ತಾ ಇಲ್ಲ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಅದ್ಭುತ ಶೈಲಿ ಎಸೆತ.
ಯಾವುದೇ ಒಟ್ಟಕ್ಕೆ ಅವಕಾಶ ನೀಡ್ತಲ್ಲ. ಎರಡು ಸತತ ಚೆಂಡು ಕೂಡ ಡಾಟ್ ಅಂಡಲ್ ಬಾರಿ ತೃತೀಯ ಬಾರಿಗೆ ಸೇಬೇಕಾಗಿದೆ. 33 ಸಬಾಳಿತ್ತು. ಇಲ್ಲಿ ಅಶೋಕ್ 2 ಚೆಂಡು ಎಸೆದ್ರು. ಯಾವುದೇ ಒಟ್ಟಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಶೋಕ್ ಈ ಬಾರಿ ತೃತೀಯ ಬಾರಿಗೆ. ದೊಡ್ಡ ಹೊಡೆತ ಗೆದ್ದಿಸಿ ಚೆಂಡಂತೂ ಲಾಂಗ್ ಆನ್ ಕಡೆಯಲ್ಲಿ ಒಂದು ಓಟ ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ. ಒಂದು ಓಟ ಮಾತ್ರ ಬಿಟ್ಕೊಟ್ರು ಗೌರವ್. ನಾಲ್ಕನೇ ಎಸೆತ ಉತ್ತಮವಾದ ಕೀಪಿಂಗ್ ಪ್ರದರ್ಶನ ಆಲಿ ಅವರಿಂದ. ಚುಕ್ಕಿ ಆಗ್ತಾ ಇದೆ ಚೆಂಡು. 5ನೇ ಎಸೆತ ಚಾಲ್ತಿಯಲ್ಲಿ. ಅಶೋಕ್ ಎಸೆತಗಾರಿಕೆ ವಿಭಾಗದಲ್ಲಿ ರೋಲ್ ಬೌಲರ್. ಉತ್ತಮವಾದ ಕೀಪಿಂಗ್ ಪ್ರದರ್ಶನ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ರೋಲ್ ಬೌಲರ್ ಅಶೋಕ್ ಅವರಿಂದ. ತಂಡದ ಮೊತ್ತ 3ರಲ್ಲಿ ದ್ವಿತೀಯ ಮತ್ತೆ ಕ್ಯಾಚ್ ಬಿಟ್ಟಿದ್ದಾರೆ ಇಲ್ಲಿ ಅಶೋಕ್ ರವರು. ಎಂಟು ನಾರಿನಿ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ ತೃತೀಯ ಓವರ್ ಎಸೆಯಲು ನೀತು ಬಂಡಮುಗೇರು. ಪ್ರಥಮ ಎಸೆತ ಅಂಪೈರ್ ಗುರು ಅವರನ್ನು ದಾಟಿ ರಮೇಶನ್ ಅವರು ಕಳೆದ ಆವೃತ್ತಿಯ ಉತ್ತಮವಾದ ಬ್ಯಾಟ್ಸ್ಮನ್. ಆಗಲ ಎಸೆತ. ಈಗ ಮತ್ತೊಮ್ಮೆ ಮೊದಲನೇ ಎಸೆತ. ಉತ್ತಮವಾದ ಎತ್ತುವಿಕೆ, ಉತ್ತಮವಾದ ಕೀಪಿಂಗ್ ಪ್ರದರ್ಶನ. ಇಲ್ಲಿ ರನ್ ಔಟ್. ಉತ್ತಮವಾದ ಕೀಪಿಂಗ್ ಅಲಿ ಮೈಸೂರು ಅವರಿಂದ. ನಾಲ್ಕು ಚೆಂಡು ಮುಕ್ತಾಯ ವೇಳೆಯಲ್ಲಿದೆ. ಅಂಕಾಂಶಪಟ್ಟಿ ನೋಡುವುದಾದರೆ ಪ್ರಥಮ ಚೆಂಡು ಮುಕ್ತಾಯ ವೇಳೆಯಲ್ಲಿ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ ಯೋಸ್ವಿನ್. ಅದ್ಭುತ ಶೈಲಿ ಎಸೆತ. ಚೆಂಡಂತೂ ಚೌಕಿ ಆಗ್ತಾ ಇದೆ. ಯಾವುದೇ ಪ್ರತಿ ಉತ್ತರ ಕಾಣ ಸಿಗ್ತಾ ಇಲ್ಲ. ತೃತೀಯ ಬಾರಿಗೆ ಸೇಬೇಕಾಗಿದೆ ಜೆರ್ಸಿ ನಂಬರ್ 11 ಬೈಯಂದಾರಿ. ದೊಡ್ಡ ಹೊಡೆತವಾಗಿದ್ದು ಬುಲೆಟ್ ಶಾಟ್ ಔಟ್ ಆಫ್ ದಿ ಬಾರ್. ಷಡ್ಕಮನ ಮಾಡ್ತಾ ಇದೆ. 6 ಓಟದ ಸೇರ್ಪಡೆಯಾಗ್ತಾ ಇದೆ. ರಮೇಶ್ ದಂಡುಮುಗಿನ ಪ್ರಥಮ ಷಡ್ಕ ದಾಖಲಾಗ್ತಾ ಇದೆ. 3 ಚೆಂಡು ಮುಕ್ತಾಯ. ಚತುರ್ಥ ಬಾರಿಗೆ ಸೇಬೇಕಾಗಿದೆ ಸದಗಾರ. ರೈಟ್ ಆರ್ಮ್ ಓವರ್ ದ ವಿಕೆಟ್. ಅದ್ಭುತ ಶೈಲಿ ಎಸೆತವಾಗಿತ್ತು. ಚೆಂಡಂತೂ ವೈಡ್. ಕ್ರಮವಿಲ್ಲದ ಅಂಕಾಂಶ ಪಟ್ಟಿ ನೋಡೋದಾದರೆ 11ರಲ್ಲಿದೆ. ಲಾಸ್ಟ್ 3 ಮೂಟುಗ ಫೋಟಾಮ. ಅದ್ಭುತ ಶೈಲಿ ಎಸೆತ. ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಪಂಚಮಿ ಚೆಂಡು ಸೇಬೇಕಾಗಿದೆ ಎಸೆತಗಾರ ರೈಟ್ ಆರ್ಮ್ ಹೌದು ಮಾದರಿ. ಮತ್ತೊಮ್ಮೆ ತಿರುಪುಗಾರ ದಾಟುತ್ತಾ ಅದ್ಭುತ ಶೈಲಿ ಎಸೆತ. ಡಾಟ್ ಅಂಡ್ ಡೆಲಿವರಿ. ಲಾಸ್ಟ್ ಫೈನಲ್ 1 more to go. ಓವರ್ ನಂಬರ್ 3 ಚಾಲ್ತಿಯಲ್ಲಿ ಕೊನೆಯ ಚೆಂಡಂತೂ ಬಾಕಿ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಅದ್ಭುತ ಶೈಲಿ ಎಸೆತ. ಮತ್ತೆ ವೈಡ್ ಕಾಲ್. ಇದರ ರೂಪದಲ್ಲಿ ಒಂದು ಒಟ್ಟು ಕಸಿಯುತ್ತ ಅಂಕಾಂಶ ಪಟ್ಟಿ 12. ಫೈನಲ್ 1 more to go. to 12. ಲಾಸ್ಟ್ ಡೆಲಿವರಿ ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಅದ್ಭುತ ಶೈಲಿ ಎಸೆತ. ಓವರ್ ನಂಬರ್ 3 ಎಂಡ್ ಆಫ್ ದಿ ಓವರ್ ನಂಬರ್ 3. to 12 ಹಂದಿ ಬೋಟ್.
ಅದರ ಕೋಟಿಟ್ಟರೆ ಸೋನಾಥ್ ಜಾಬಿ ಅನ್ಯೂರ್ದ ಅಲಿ ಇಸದ್ಗಾರ್ಗ ಭಾಗದಲ್ಲಿ ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. ಅದ್ಭುತ ಶೈಲಿಸುತ್ತವಾಗಿತ್ತು. ಯಾವುದೇ ಒಟ್ಟಿಗೆ ಅವಕಾಶ ನೀಡಿದಾಗ ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡು ಅಲಿ ಅದ್ಭುತ ಓವರ್ ಸಾಬೀತಾಗಬಹುದು. ಈ ಒಂದು ಓವರ್ ಖಂಡಿತವಾಗ್ಲೂ ಆಲ್ರೌಂಡ್ ಆಟಗಾರ ಈ ಬಾರಿ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ರೈಟ್ ಹ್ಯಾಂಡ್ ಒಂದು ಮಾದರಿ ಸೇಬೇಕಾಗಿದೆ. ದ್ವಿತೀಯ ಬಾರಿಗೆ ಅಲಿ ಮತ್ತೆ ಅದ್ಭುತ ಸರ ಬೇಗ ದೇಶದ ವೈಡ್ ಹಬ್ಬ ತೀರ್ಪು ಬರ್ತಾ ಇದೆ. 1+1 2 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ನೋಡುವುದಾದರೆ 14ರಲ್ಲಿದೆ. ಪ್ರಥಮ ಚೆಂಡು ಮುಕ್ತಾಯ ವೇಳೆಯಲ್ಲಿ ಅಲಿ ದ್ವಿತೀಯ ಬಾರಿಗೆ ಸೆಕೆಂಡ್ ಹ್ಯಾಮ್ ರೈಟ್ ಹ್ಯಾಮ್ ಒಂದು ವಿಕೆಟ್. ಅಲಿ ಇಸ್ ದ ಮ್ಯಾನ್ ಇನ್ ಟು ದ ಅಟ್ಯಾಕ್ ಸೆಕೆಂಡ್ ಹ್ಯಾಮ್. ಅದ್ಭುತ ಶೈಲಿಸಿದ ಚೆಂಡಂತೂ ಲಾಂಗ್ ಆನ್ ಕಡಲಿ ಖಾಲಿ ಜಾಗ ತುಂಬುತ್ತಾ ಇದೆ. ಬೌಂಡರಿ ದಾಖಲಾಗ್ತಾ ಇದೆ. 4 ಓಟದ ಸೇರ್ಪಡೆ ಆಗ್ತಾ ಇದೆ. 18ರಲ್ಲಿದೆ. 2 ಚೆಂಡು ಮುಕ್ತಾಯ. 33ರ ಸವಾಲಿತ್ತು. 4ನೇ ಓವರ್ ಅಂತೂ ಚಾಲ್ತಿಯಲ್ಲಿ ಇಲ್ಲಿ 2 ಚೆಂಡು ಮುಕ್ತಾಯ. ಅಲ್ಲಿ ತೃತೀಯ ಬಾರಿಗೆ ಸೇಬೇಕಾಗಿದೆ. 10 ಚೆಂಡು ಮುಂದೆ 15 ಓಟದ ಅನಿವಾರ್ಯತೆ. 10 to go 15 ರನ್ ರಿಕ್ವೈರ್ಡ್. ಪಂದ್ಯ ಕೂಟ ಮತ್ತೆ ರೋಚಕತೆ ಸಾಗಿ ಬರ್ತಾ ಇದೆ. ಕಾಟ್ ಮಾಡೋ ಪ್ರಯತ್ನ ಆದರೆ ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. 4 ಚೆಂಡಂತೂ 3 ಚೆಂಡಂತೂ ಮುಕ್ತಾಯ ಕಾಣ ಸಿಗ್ತಾ ಇದೆ. 18ರಲ್ಲಿ ಅಂತಿಮ 3 ಚೆಂಡು ಎಸೆಯಬೇಕಾಗಿದೆ. ಅಲಿ ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ರೈಟ್ ಹ್ಯಾಂಡ್ ಬರುವುದು ಮಾದರಿ. ಚತುರ್ಥ ಬಾರಿ ಅದ್ಭುತ ಶೈಲಿ ಸಿದ್ಧವಾಗಿತ್ತು. ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. ಲಾಸ್ಟ್ 2 more to go. ಕೊನೆ 2 ಚೆಂಡು ಬಾಕಿ ಇದೆ. ಅಲಿ ಪಂಚಮಿ ಬಾರಿಗೆ ಸೇಬೇಕಾಗಿದೆ. ಬಾರಿ ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ 1 ಓಟದ ಸೇರ್ಪಡೆ. ಕೊನೆಯ ಚೆಂಡಂತೂ ಬಾಕಿ ಇದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ. ಕಂಶ ಪಟ್ಟಿ ನೋಡುವುದಾದ್ರೆ 19 ಕಾಣ ಸಿಗ್ತಾ ಇದೆ. ಕೊನೆಯ ಬಾರಿಗೆ ಅಲಿ ಎಸೆಯಬೇಕಾಗಿದೆ. 14 ಬೇಕಾಗಿದೆ. 7 ಚೆಂಡು ಮುಂದೆ 7 to go 14 ರನ್ ರಿಕ್ವೈರ್ಡ್. ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು. 1ರ ಬಳಿಕ ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡಿದೆ. ಓವರ್ ನಂಬರ್ 4 ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿ 26 ಚೆಂಡು ಮುಂದೆ 13 ಬೇಕಾಗಿದೆ. 6 to go 13 ರನ್ ರಿಕ್ವೈರ್ಡ್. ನಾವು ನಲ್ಲುಂಡೆಗಿಲ್ಲ ಕಲಿಕಂಡ್ರ ನೀ ಕಲಿಕಂಡ್ರ ನೀ ಖಾಲಿ ಕಮೆಂಟ್ರಿ ಹಾಕಿ ಹೋಯಾ 6 ಚೆಂಡು ಮುಂದೆ ಬೇಕಾಗಿದೆ. 13 ಓಟದ ಅನಿವಾರ್ಯತೆ. 6 to go 13 ರನ್ ರಿಕ್ವೈರ್ಡ್. ಪ್ರಥಮ ಚೆಂಡು ಸೇಬೇಕಾಗಿದೆ. 6ಕ್ಕೆ 13 ಎಂಬ ಸ್ಥಿತಿಗತಿಯಲ್ಲಿದೆ. ಮತ್ತೆ ಚೆಂಡಂತೂ ಅಲಿದಾಗ್ತಾ ಇದೆ. ವೈಟ್ 6 12 ಬೇಕಾಗಿದೆ. ಮತ್ತೆ ಅಲಿದಾಗ್ತಾ ಇದೆ. ವೈಡ್ ಎಂಬ ತೀರ್ಪು ಬರ್ತಾ ಇದೆ. 6 ಚೆಂಡು 11 ಬೇಕಾಗಿದೆ. 2 ಷಡಿಕದ ಅನಿವಾರ್ಯತೆ. ಬಾರಿಸುವನೇ ಷಡಿಕ. ದೊಡ್ಡ ಹೊಡೆತವಾಗಿತ್ತು. ಒಂದೊಂದು ಸುಲಭದಲ್ಲಿ 5 ಚೆಂಡು ಮುಂದೆ 10 ಬೇಕಾಗಿದೆ. 5 to go 10 to get. ಒಂದೇ ಒಂದು ಪಂದ್ಯ ಕೂಡದ ಚಿತ್ರಣ ಬದಲಾಗಲಿಕ್ಕೆ 1 ಷಡಿಕದ ಅನಿವಾರ್ಯತೆ ಇದೆ. ಇಲ್ಲಂತೂ ಔಟ್ ಎಂಬ ತೀರ್ಪು ಬರ್ತಾ ಇದೆ. ರನ್ ಔಟ್ ಮುಖೇನ ಬರ್ತಾ ಇದೆ. ವಾರ್ನಿಂಗ್ ಇದೆಯಾ ಅಂಪೈರ್? ವಾರ್ನಿಂಗ್ ಇದೆಯಾ? 4ರ ಮುಂದೆ
5 ಚೆಂಡು 10 ಓಟದ ನಿವಾರತೆ ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು ಬಲವಾದ ಮನವಿಗೆ ಔಟ್ ಎಂಬ ತೀರ್ಪು ಬರುತ್ತಾ ಇದೆ ತೀರ್ಪುಗಾರಿಂದ. ನಾಲ್ಕರ ಮುಂದೆ 10 ಬೇಕಾಗಿದೆ. ಮತ್ತೆ ಸ್ಟಾಂಪ್ ಔಟ್ ಮುಗೇನ ವೀಕ್ಷಣೆ ಮಾಡಿದ್ರೆ 4ಕ್ಕೆ 10 ಎಂಬ ಸ್ಥಿತಿಯಲ್ಲಿದೆ. ಒಂದು ಷಡ್ಕದ ನಿವಾರತೆ ಇದೆ. 4 ಚೆಂಡು ಮುಂದೆ ಬೇಕಾಗಿದೆ. 4ಕ್ಕೆ 10 ಎಂಬ ಸ್ಥಿತಿಯಲ್ಲಿದೆ. ಒಂದು ಷಡ್ಕದ ನಿವಾರತೆ ಇದೆ. ಖಂಡಿತವಾಗ್ಲೂ ಬಾರಿಸುವ ಷಡ್ಕ. ಕೊನೆಯ ಗಳಿಗೆಯಲ್ಲಿದೆ ಪಂದ್ಯಾಕೂಟ. ಕೊನೆಯ ಕ್ಷಣದಲ್ಲಿದೆ ಪಂದ್ಯಾಕೂಟ. 4ರ ಮುಂದೆ ಅದ್ಭುತ ಶೈಲಿ ಸತ್ತ ಚೆನ್ನತ್ತು ಲಾಂಗ್ ಕಡೆಯಲ್ಲಿ ಒಂದೊಂದು ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. 3 ಚೆಂಡು 9 ಓಟದ ನಿವಾರತೆ. 3 ಚೆಂಡು ಬಾಕಿ ಇದೆ. 9 ಓಟದ ನಿವಾರತೆ. ಅದ್ಭುತ ಶೈಲಿಯ ಸಿದ್ಧವಾಗಿತ್ತು. ಒಂದೊಂದು ಸುಲಭದಲ್ಲಿ ಕಾಣ ಸಿಗ್ತಾ ಇದೆ. 2 ಚೆಂಡು 8 ಬೇಕಾಗಿದೆ. ಒಂದೇ ಒಂದು ಷಡ್ಕದ ಪಂದ್ಯಾಕೂಟದ ಚಿತ್ರಣ ಬದಲಾಗಲಿಕ್ಕೆ 2 ಚೆಂಡು ಬಾಕಿ ಇದೆ. 8 ಬೇಕಾಗಿದೆ. ಫಲಿತಾಂಶದ ಚೆಂಡಾಗ್ಲಿಕ್ಕಿದೆ. 2ಕ್ಕೆ 8 ಎಂಬ ಸ್ಥಿತಿಯಲ್ಲಿದೆ. ಇದು ಫಲಿತಾಂಶದ ಒಂದು ಚೆಂಡು. ಯಾವ ಶೈಲಿಯಲ್ಲಿ ದಂಡನ್ನು ಬೀಸಬಹುದು ಕಾರಣವಾಗಿದೆ. ಕೊನೆಯ 2 ಚೆಂಡು ಬಾಕಿ ಇದೆ. ಲಾಸ್ಟ್ ಮೊಟ್ಟುಗೋ ಹಿಟ್ ರನ್ ರೆಕಾರ್ಡ್. ದೊಡ್ಡ ಹೊಡೆತಕ್ಕೆ ಯತ್ನಿಸಿದ್ರು. ಕ್ಯಾಚ್ ಔಟ್ ಮುಗೇನ ಆದರ್ಶ್ ವಾಕ್ ಬ್ಯಾಕ್ ದ ಪೆವಿಲಿಯನ್. 1ಕ್ಕೆ 8 ಎಂಬ ಸ್ಥಿತಿಗತಿಯಲ್ಲಿದೆ. 1 ನೋ ಬಾಲ್ 1 ಷಡ್ಕ ಬಂದರೆ ಪಂದ್ಯಾಕೂಟದ ವಿಜಯಲಕ್ಷ್ಮಿ ಕಾದುಂಡಾಗಿದೆ. 1 ಚೆಂಡು 8 ಬೇಕಾಗಿದೆ. ಜಾಬೀರ್ ಷಡ್ಕ ಬಾರಿಸುವಣೆ. ಜಾಬೀರ್ ಕೊನೆಯ ಗಳಿಗೆಯಲ್ಲಿ 1 ಚೆಂಡು 8 ಬೇಕಾಗಿದೆ. Next match. Batting bowling batting bowling aligu gorka aligu onje wicket boka kuttu purala kuttu bowling
ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಮೀದ್ ಹೋಟೆಲ್. ನಿರ್ಣಾಯಕ ಹಂತದಲ್ಲಿ ಓವರ್ ನಿಯಂತ್ರಿಸಿ ದಯಮಾಡಿ ಇಲ್ಲಿ ಮೈಕ್ ಪಾಯಿಂಟ್ ಬಳಿ ಬಂದು ತಮ್ಮ ಪುರಸ್ಕಾರ ಪಂದ್ಯ ಪುರುಷ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಮೀದ್ ಹೋಟೆಲ್, ಪ್ಲೀಸ್ ಕಮ್ ಟು ಮೈಕ್ ಸ್ಟ್ಯಾಂಡ್. ಎಸ್, ಇದೀಗ ಮುಂದಿನ ಪಂದ್ಯಾಟ ಮಾರುತಿ ಅಟ್ಯಾಕರ್ಸ್ ವರ್ಸಸ್ ವೆಲಂಕನಿ ಸ್ಟ್ರೈಕರ್ಸ್. ಪ್ಲೀಸ್ ಸನತ್, ಪ್ಲೀಸ್ ಕಮ್ ಟು ಮೈ ಸ್ಟ್ಯಾಂಡ್. ಪಂದ್ಯ ಸನದನ್ನ ಕಪ್ಪ Sanat, please come to mic stand. Sanat. ವೀಕ್ಷಕ ವಿವರಣೆಗಾಗಿ ತಮಗಾಗಿ ಕಾಯ್ತಾ ಇದ್ದಾರೆ, ದಯಮಾಡಿ. ಸನತ್ ಎಲ್ಲಿದ್ದರೂ ಇಲ್ಲಿ ಮೈಕ್ ಪಾಯಿಂಟ್ ಬಳಿ ಆಗಮಿಸಬೇಕು. ವೇಟ್ ಸನತ್ ಸ್ಕೋರರ್ ಹಾಗೂ ವೀಕ್ಷಕ ವಿವರಣೆಯಲ್ಲಿ ಯಾರು ಕೂಡ ಇಲ್ಲ ಇಲ್ಲಿ, ದಯಮಾಡಿ. ವಿವೇಕ್ ಎಸ್ ರೆಡಿ. ಪ್ರಥಮ ಎಸೆತಗಾರಿಕಾ ವಿಭಾಗದಲ್ಲಿ ವಿವೇಕ್ ಅವರು ಕಂಡು ಬರ್ತಾ ಇದ್ದಾರೆ. ವಿವೇಕ್ ಅವರ ಪ್ರಥಮ ಎಸೆತವನ್ನ ಎದುರಿಸಲು ಸ್ಟ್ರೈಕ್ ವಿಭಾಗದಲ್ಲಿ ಅಶ್ರಫ್ ಅವರು ಸನ್ನದ್ಧರಾಗಿದ್ದಾರೆ. ಪ್ರಥಮ ಎಸೆತ ತಟ್ಟಿಮುಟ್ಟಿ ಆಟಕ್ಕೆ ಪ್ರಯತ್ನ. ಪ್ರಥಮ ಎಸೆತದಲ್ಲಿ 1 ರನ್ನಿನ ಸೇರ್ಪಡೆ. ಅಂಕಪಟ್ಟಿ ಖಾತೆ ಆರಂಭಗೊಂಡಿದೆ. 1 ಅಂಕದ ಸೇರ್ಪಡೆಗೊಂಡಿದೆ. ಅದೇ ರೀತಿ ಯಶಸ್ವಿ ಎಸೆತಗಾರ ವೆಲಂಕನಿ ಸ್ಟ್ರೈಕರ್ಸ್ ತಂಡದ ಪರವಾಗಿ ವಿವೇಕ್ ಅವರು ತಮ್ಮ ಕೂಟದ 2ನೇ ಎಸೆತವನ್ನು ಎಸೆಯಬೇಕಾಗಿದೆ. ಸುಲೈಮಾನ್ ಇವರಿಗೆ ದ್ವಿತೀಯ ಎಸೆತ ಅದ್ಭುತವಾದಂತಹ ಎಸೆತವಾಗಿತ್ತು. 1 ರನ್ನಿಗೆ ತೃಪ್ತಿ ಮಗದೊಮ್ಮೆ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ 2 ಒಟ್ಟುಗೂಡ್ತಾ ಇದೆ. ಮೂರನೇ ಎಸೆತವನ್ನು ಎಸೆಯಬೇಕಾಗಿದೆ ವಿವೇಕ. ಇದೀಗ ತಂಡದ ಬೆನ್ನೆಲುಬು ಅಶ್ರಫ್ ಅವರು ಎದುರಿಸಬೇಕಾಗಿದೆ ವಿವೇಕ್ ಅವರ 3ನೇ ಎಸೆತ. ತೃತೀಯ ಎಸೆತವಾಗಿದೆ. ಮಾರುತಿ ಅಟ್ಯಾಕರ್ಸ್ ತಂಡದ ಅಶ್ರಫ್ ಅವರಿಗೆ 3ನೇ ಎಸೆತ. ಅದ್ಭುತವಾದಂತಹ ಎಸೆತಗಾರಿಕೆ ಚುಕ್ಕಿಯಾಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಪ್ರಥಮ ಚುಕ್ಕಿ ದಾಖಲಾಗ್ತಾ ಇದೆ ವಿವೇಕ್ ಅವರ ಎಸೆತಗಾರಿಕೆಯಲ್ಲಿ. 4ನೇ ಎಸೆತವನ್ನು ಎದುರಿಸಬೇಕಾಗಿದೆ ಅಶ್ರಫ್, ಎಸೆಯಬೇಕಾಗಿದೆ ವಿವೇಕ್. ಗುರುರಾಜ್ ಅವರನ್ನು ದಾಟಿ ತಮ್ಮ 4ನೇ ಎಸೆತವನ್ನ ಎಸೆಯಲು ವಿವೇಕ್ ಅವರು ಹಮೀದ್ ಅವರಿಗೆ ಪಂದ್ಯ ಪುರುಷ ಪ್ರಶಸ್ತಿಯನ್ನು ಅಬ್ದುಲ್ ರಹಮಾನ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಮೀದ್ ದಯಮಾಡಿ ಸ್ವೀಕರಿಸಿ. ಐದನೇ ಎಸೆತ ವಿವೇಕ್ ಅವರ 5ನೇ ಎಸೆತವನ್ನು ಎದುರಿಸಬೇಕಾಗಿದೆ ಅಶ್ರಫ್. 2 ಅಂಕಪಟ್ಟಿಯಲ್ಲಿ ಅದ್ಭುತವಾದಂತಹ ಎಸೆತ. ಅಚ್ಚುಕಟ್ಟಾದಂತಹ ದಂಡುಗಾರಿಕಾ ಪ್ರದರ್ಶನ ಇಲ್ಲಿ. 1 ಅಂಕದ ಸೇರ್ಪಡೆಯೊಂದಿಗೆ ಪ್ರಥಮ 5ನೇ ಎಸೆತದ ಮುಕ್ತಾಯದ ವೇಳೆಗೆ ಅಂಕಪಟ್ಟಿ ತೋರಿಸ್ತಾ ಇದೆ 3.
ಪ್ರಥಮ ಓವರ್ನ ಮುಕ್ತಾಯದ ವೇಳೆಗೆ ಅಂಕಪಟ್ಟಿ ತೋರಿಸ್ತಾ ಇದೆ ಕೇವಲ 3. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುಗೂಡಿಸಿ, ಸಮಯದ ಕಾಲಾವಕಾಶ ಬಹಳಷ್ಟು ಕಡಿಮೆ ಇದೆ. ಸೊ ಆದಷ್ಟು ಬೇಗ ದ್ವಿತೀಯ ಓವರ್ ಎಸೆಯಲು ಸ್ಪಿನ್ ಮಾದರಿಯ ಎಸೆಗಾರ ಅಬ್ಬಾಸ್ ಅವರು ಆಗಮಿಸಿದ್ದಾರೆ. ಎದುರಿಸಲು ನಾಟಿಕಲ್ ಸುಲೈಮಾನ್ ಅವರು ಎದುರಿಸಲು ಅಬ್ಬಾಸ್ ಅವರ ಪ್ರಥಮ ಎಸೆತವನ್ನು ಎದುರಿಸಬೇಕಾಗಿದೆ. ಸುಲೈಮಾನ್ ಪ್ರಥಮ ಎಸೆತ ಉತ್ತಮವಾದಂತಹ ಎಸೆತಗಾರಿಕೆ ಚುಕ್ಕಿಯಾಗ್ತಾ ಇದೆ. ದ್ವಿತೀಯ ಎಸೆತ ಅಬ್ಬಾಸ್ ಅವರು ಸುಲೈಮ್ ಅಮಾನ್ ಅವರಿಗೆ ಕ್ಲೀನ್ ಬೌಲ್ಡ್ ಆಗಿ ನಿರ್ಗಮಿಸಬೇಕಾಗಿದೆ. ಸುಲೈಮಾನ್ ಅವರು ಅಬ್ಬಾಸ್ ಅವರ ಎಸೆತಗಾರಿಕೆಯಲ್ಲಿ ಪ್ರಥಮ ಹುತ್ತರಿಯ ಪತನಗೊಳ್ತಾ ಇದೆ. ಅಂಕಪಟ್ಟಿಯಲ್ಲಿ ಕೇವಲ 3 ಮಾತ್ರ ಕಂಡು ಬರ್ತಾ ಇದೆ. ಇದೀಗ ಸುಲೈಮಾನ್ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಶಮೀರ್ ಅವರ ಆಗಮನಗೊಳ್ತಾ ಇದೆ. 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ ಅಂಕಪಟ್ಟಿಗೆ. ಅಂಕಪಟ್ಟಿಯಲ್ಲಿ 4 ಕಂಡು ಬರ್ತಾ ಇದೆ. ಎಸೆಯಬೇಕಾಗಿದೆ ಎಸೆತಗಾರ ತನ್ನ ಹುಟ್ಟದ 4ನೇ ಎಸೆತ. 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಅಬ್ಬಾಸ್ ಅವರು. ತಂಡದ ಐಕಾನ್ ಆಟಗಾರ ಅಶ್ರಫ್ ನವರ ಕಡೆಗೆ ಎಸೆಯಬೇಕಾಗಿದೆ ತನ್ನ 4ನೇ ಎಸೆತ. ಅಬ್ಬಾಸ್ ಅವರ ಎಸೆತಗಾರಿಕೆಯನ್ನು ನಿಭಾಯಿಸಲು ಇದೀಗ ಅಶ್ರಫ್ ನವರು 4ನೇ ಎಸೆತ ಕಂಡು ಬರ್ತಾ ಇದೆ. ಉತ್ತಮವಾದಂತ ನೆಲ ಕಚ್ಚಿದಂತಹ ಎಸೆತ. ದಂಡಿಗೂ ಚೆಂಡಿಗೂ ಯಾವುದೇ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಚುಕ್ಕಿ ಆಗ್ತಾ ಇದೆ. ಆಟಗಾರ ಚುಕ್ಕಿ ಮಾಡ್ತಾ ಇದ್ದಾನೆ. ಇದರೊಂದಿಗೆ 4 ಎಸೆತಗಳು ಸಂಪೂರ್ಣಗೊಂಡಿದೆ. ಅಬ್ಬಾಸ್ ಅವರು ಎಸೆಯಬೇಕಾಗಿದೆ ತನ್ನ ಕೊಟ್ಟದ 5ನೇ ಎಸೆತ. ಅಶ್ರಫ್ ನವರಿಗೆ ಎಸೆಯಬೇಕಾಗಿದೆ 5ನೇ ಚೆಂಡು. ಅಬ್ಬಾಸ್ ಟು ಅಶ್ರಫ್. ಮತ್ತೊಂದು ಅದ್ಭುತವಾದಂತಹ ಎಸೆತಗಾರಿಕೆ. ಈ ಬಾರಿ ಮಾತ್ರ ಅಂಪೈರ್ ನಿಂದ ಅಡ್ಡ ನಿಶಾನೆ. ಇನ್ನು ಕೂಡ 2 ಎಸೆತಗಳನ್ನು ಎಸೆಯಬೇಕಾಗಿದೆ ಎಸೆತಗಾರ. ಅಂಕಪಟ್ಟಿ ತೋರಿಸ್ತಾ ಇದೆ 5. ಅಬ್ಬಾಸ್ ನವರು ಎಸೆಯಬೇಕಾಗಿದೆ 5ನೇ ಎಸೆತವನ್ನು 2ನೇ ಬಾರಿ ಅಶ್ರಫ್ ನವರ ಕಡೆಗೆ. ಅಂಪೈರ್ ಗುರುರಾಜ್ ಅವರನ್ನು ದಾಟಿ ಅದ್ಭುತವಾದಂತಹ ಎಸೆತ. ಮತ್ತೆ ನೆಲ ಕಚ್ಚಿದಂತ ಎಸೆತವಾಗಿತ್ತು, ಆದರೆ ಈ ಬಾರಿ ಕೂಡ ಅಗಲ ಎಸೆತವಾಗಿ ಕಂಡು ಬರ್ತಾ ಇದೆ. ಅಂಕಪಟ್ಟಿಯಲ್ಲಿ 1 ರನ್ನಿನ ಏರಿಕೆಯೊಂದಿಗೆ ಅಂಕಪಟ್ಟಿ ತೋರಿಸ್ತಾ ಇದೆ 6, 1 ವಿಕೆಟ್ ನಷ್ಟಕ್ಕೆ. 2 ಎಸೆತಗಳು ಬಾಕಿ ಇದೆ. ಪದೇ ಅಗಲ ಎಸೆತಗಳು ಕಂಡು ಬರ್ತಾ ಇದೆ. 6 on the board, loss of 1 wicket, last 2 balls left. 5ನೇ ಎಸೆತ ಅಬ್ಬಾಸ್ ಅವರಿಂದ ಅಶ್ರಫ್ ನವರ ಕಡೆಗೆ. ಮತ್ತೆ ಅಗಲ ಎಸೆತವಾಗ್ತಾ ಇದೆ. 3 ಸತತ ಅಗಲ ಎಸೆತಗಳು. ಅಂಕಪಟ್ಟಿಯಲ್ಲಿ 7 ಕಂಡು ಬರ್ತಾ ಇದೆ. 2 ಎಸೆತಗಳು ಇನ್ನು ಕೂಡ ಬಾಕಿ ಇದೆ. ಮತ್ತೆ ಅಗಲ ಪದೇ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಎಸೆತಗಾರ. 4 ಅಗಲ ಎಸೆತಗಳು ಕಂಡು ಬರ್ತಾ ಇದೆ. ಅಂಕಪಟ್ಟಿಯಲ್ಲಿ 8 ಕಂಡು ಬರ್ತಾ ಇದೆ 1 ವಿಕೆಟ್ ನಷ್ಟಕ್ಕೆ. 5ನೇ ಎಸೆತವನ್ನ 5ನೇ ಬಾರಿ ಎಸೆಯಬೇಕಾಗಿದೆ ಎಸೆತಗಾರ. ಅಶ್ರಫ್ ನವರು ಕ್ರೀಸ್ ಕಚ್ಚಿ ಆಟ ಆಡುತ್ತಿದ್ದಾರೆ. ಪ್ರತಿಯೊಂದು ಪಂದ್ಯಾಟದಲ್ಲೂ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ಧರಿಸಿಕೊಂಡು ಬಂದಂತ ಆಟಗಾರ. ಈ ಬಾರಿ ಮಾತ್ರ ಸಿಂಗಲ್ ರನ್ ಡಿಕ್ಲೇರ್. 1 ರನ್ನಿನ ಸೇರ್ಪಡೆಯೊಂದಿಗೆ 5ನೇ ಎಸೆತ ಸಂಪೂರ್ಣಗೊಂಡಿದೆ. 5 ಎಸೆತಗಳ ಬಳಿಕ ಅಂಕಪಟ್ಟಿ ತೋರಿಸ್ತಾ ಇದೆ 8. ಬ್ಯಾಟ್ ಥರ್ಡ್ ಬ್ಯಾಟಿಂಗ್ 9 on the board. 9 ಅಂಕಪಟ್ಟಿಯಲ್ಲಿ 9. ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಅಬ್ಬಾಸ್.
ಒಂದು ತಂಡ ಒಂದು ಅಭಿಯಾನ ಬ್ಯಾಟ್ ಎಸ್ ಇದೀಗ ಕೊನೆಯ ಎಸೆತ ಷಟ್ಕ ಸಿಂಗಲ್ 6 yes 6 ಅವು ಲೈಟ್ ಅದ ಈ ಲೈಟ್ ಷಟ್ಕ 6 ಓಟದ ಸೇರ್ಪಡೆಯೊಂದಿಗೆ ಅಂಗಪಟ್ಟಿ ತೋರಿಸ್ತಾ ಇದೆ 15 2 ಓವರ್ಗಳ ಮುಕ್ತಾಯದ ವೇಳೆಗೆ ಅಂಗಪಟ್ಟಿ ತೋರಿಸ್ತಾ ಇದೆ 15 1 ವಿಕೆಟ್ ನಷ್ಟಕ್ಕೆ ಕೊನೆಯ ಹಂತದಲ್ಲಿ ಸಿಡಿದಂತ ಸಿಕ್ಸರ್ ಅಂಕಪಟ್ಟಿಯಲ್ಲಿ ಬದಲಾವಣೆಯನ್ನು ಕಂಡು ತರ್ತಾ ಇದೆ ಇದೀಗ 3ನೇ ಓವರ್ ಅನ್ನು ಎಸೆಯಲು ತನ್ನ ಕೂಟದ 2ನೇ ಓವರ್ ಅನ್ನು ಎಸೆಯುವಲ್ಲಿ ಯಶಸ್ವಿ ಎಸೆತಗಾರ ವಿವೇಕ್ ನವರು ಬರ್ತಾ ಇದ್ದಾರೆ ವಿವೇಕ ಟು ಶಮೀರ್ ಎನ್ಕೆಬಿ ವಿವೇಕ್ ಟು ಶಮೀರ್ ಉತ್ತಮವಾದಂತೆ ಎಸೆತಗಾರಿಕೆ ಚುಕ್ಕಿ ಆಗ್ತಾ ಇದೆ ಜರ್ಸಿ ನಂಬರ್ 288 ಎಸೆತಗಾರಿಕಾ ವಿಭಾಗದಲ್ಲಿ ಪರಿಣಾಮಕಾರಿಯಾದಂತಹ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ವಿವೇಕ್ ಅವರು ಇದೀಗ ತನ್ನ ಕೂಟದ 2ನೇ ಎಸೆತವನ್ನು ಎಸೆಯಬೇಕಾಗಿದೆ ವಿವೇಕ್ ಟು ಶಮೀರ್ ಎನ್ಕೆಬಿ ಅದ್ಭುತವಾದಂತಹ ಎಸೆತಗಾರ ಈಗ ಮತ್ತೊಮ್ಮೆ ಉತ್ತಮವಾದಂತಹ ಎಸೆತ ಈ ಬಾರಿ ಸ್ವಲ್ಪ ಮಟ್ಟಿಗೆ small misunderstanding between the players and just number 01 now back to the pavilion after scoring a duck. ಅಸ್ರಫ್ ಎಲ್ಟಿ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ವಿನಂತಿ. ಫಸ್ಟ್ ಇನ್ನಿಂಗ್ಸ್ ಆಡಿ ಮೂರನೇ ಎಸೆತವನ್ನು ಎಸೆಯಬೇಕಾಗಿದೆ ವಿವೇಕ್ ಅವರು ವಿಕಾಸ್ ಮತ್ತೊಬ್ಬ ದಂಡುಗಾರ ಹೊಸ ದಂಡುಗಾರನ ಆಗಮನಗೊಳ್ತಾ ಇದೆ ವಿಕಾಸ್ ಅವರು ಎದುರಿಸಬೇಕಾಗಿದೆ ವಿವೇಕ್ ಅವರ 3ನೇ ಎಸೆತ ಉತ್ತಮವಾದಂತಹ ಎಸೆತಗಾರಿಕೆ ಚುಕ್ಕಿ ಆಗ್ತಾ ಇದೆ 3 ಎಸೆತಗಳಲ್ಲಿ ಯಾವುದೇ ರನ್ ಅನ್ನು ಬಿಟ್ಟುಕೊಡ್ತಾ ಇಲ್ಲ ವಿವೇಕ್ ಅವರು ವಿವೇಕ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 4ನೇ ಎಸೆತ ಅಂಪೈರ್ ಗುರುರಾಜ ಅವರನ್ನು ದಾಟಿ ವಿಕಾಸ್ ನವರ ಕಡೆಗೆ 4ನೇ ಎಸೆತ ತೃತೀಯ ಓವರಿನ 4ನೇ ಎಸೆತ ವಿಕಾಸ್ ಸ್ಟ್ರೈಕ್ ಅಂಡ್ ಅದ್ಭುತವಾದಂತಹ ಎಸೆತಗಾರಿಕೆ ಅಂಪೈರ್ ಅವರಿಂದ 1 ರನ್ನಿನ ನಿಶಾನೆ ಡಿಕ್ಲೇರ್ ಕಡೆಗೆ ಚೆಂಡು ದಟ್ತಾ ಇದೆ ಇದರೊಂದಿಗೆ 1 ರನ್ನಿನ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ ತೋರಿಸ್ತಾ ಇದೆ 16 2 ಬಾಲ್ಸ್ ಲೆಫ್ಟ್ ಈ ಓವರ್ನ ಮುಕ್ತಾಯಕ್ಕೆ 2 ಎಸೆತಗಳು ಬಾಕಿ ಇದೆ ತನ್ನ ಕೂಟದ 5ನೇ ಎಸೆತವನ್ನು ಎಸೆಯಬೇಕಾಗಿದೆ ಮಿಸ್ಟರ್ ವಿವೇಕ್ ಅವರು ಮಿಸ್ಟರ್ ವಿಕಾಸ್ ಅವರ ಕಡೆಗೆ 5th ಬಾಲ್ ಆಫ್ 3rd ಓವರ್ ಅದ್ಭುತವಾದ ಸ್ವಲ್ಪ ಮಟ್ಟಿಗೆ ಲಾಲಿಪಾಪ್ ಈ ಬಾರಿ ಎತ್ತಿ ಬಾರಿಸಿದ್ರು ಷಟ್ಕ ವಿಕಾಸ್ ಅವರ ದಂಡಿನಿಂದ ಮೂಡಿ ಬರ್ತಾ ಇದೆ ಮೊದಲ ಷಟ್ಕ ಜೆರ್ಸಿ ನಂಬರ್ 15 ಅಮೂಲ್ಯವಾದಂತಹ ಸಮಯದಲ್ಲಿ ಅದ್ಭುತವಂತ ಷಟ್ಕವನ್ನ ಸಿಡಿಸಿದ್ರು ಅಂಕಪಟ್ಟಿ ತೋರಿಸ್ತಾ ಇದೆ 22 on the board ವಿಕಾಸ್ ಮತ್ತೆ ಲಾಲಿಪಾಪ್ ಎಸೆತ ಮತ್ತೆ ಷಟ್ಕ ಇದು ಬ್ಯಾಟಿಂಗ್ ವಿಕಾಸ್ ಅವರ ದಂಡಿನಿಂದ ಸಿಡಿತಾ ಇದೆ 2ನೇ ಷಟ್ಕ ಅದ್ಭುತವಾದಂತಹ ಸಮಯದಲ್ಲಿ ತಂಡಕ್ಕೆ ಪೂರಕವಾದಂತಹ 2 ಷಟ್ಕಗಳನ್ನು ಒದಗಿಸಿಕೊಟ್ಟಿದ್ದಾರೆ ಇದು ಈ ಒಂದು ಪಂದ್ಯಾಟದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ನಿಭಾಯಿಸುತ್ತದೆ ಎಸ್ ವಿಕಾಸ್ ಅವರು ಮತ್ತೊಂದು ಷಟ್ಕವನ್ನು ಸಿಡಿಸಿದಲ್ಲಿ ನಿತೇಶ್ ಬಂಡಮುಗೇರಿ ಅವರಿಂದ 200 ರೂಪಾಯಿಗಳ ಬಹುಮಾನ ಘೋಷಣೆಯಾಗಿದೆ 300 500 ಹಮೀದ್ ಗೋರ್ಪೇರಿ
ಅಗಲ ಎಸೆತ 29 on the board. ಆಸಿಫ್ ಅವರ ಪ್ರಥಮ ಎಸೆತ ದ್ವಿತೀಯ ಬಾರಿ 30 ಮುಟ್ಟಿ ಆಟಕ್ಕೆ ಪ್ರಯತ್ನ. ಇಲ್ಲಿ ಚಾಕಚಕ್ಯತೆಯ ಆಟವನ್ನ ಆಡ್ತಾ ಇದ್ದಾರೆ ಅಶ್ರಫ್ನವರು. ಸೆಕೆಂಡ್ ಬಾಲ್, ನಾಲ್ಕನೇ ಓವರಿನ ಎರಡನೇ ಎಸೆತವನ್ನು ಎಸೆಯಬೇಕಾಗಿದೆ ಆಸಿಫ್ನವರು. 2 ಷಟ್ಕ ವೀರ ವಿಕಾಸ್ ಅವರ ಕಡೆಗೆ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ ಈ ಬಾರಿ. ತೀರ್ಮಾನ, ಅಂತಿಮ ತೀರ್ಮಾನ ದಯಮಾಡಿ ತೀರ್ಪನ್ನ ಮೂರನೇ ಎಸೆತ ನಾಲ್ಕನೇ ಎಸೆತವನ್ನು ಎಸೆಯಬೇಕಾಗಿದೆ ಆಸಿಫ್ನವರು. ವಿಕಾಸ್ ಅವರಿಗೆ ಮತ್ತೆ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ ಚುಕ್ಕಿ ಆಗ್ತಾ ಇದೆ. ಸತತ 3 ಎಸೆತಗಳು ಚುಕ್ಕಿ ಆಗ್ತಾ ಇದೆ. 2 ಎಸೆತಗಳು ಬಾಕಿ ಇದೆ ಆಸಿಫ್ನವರ ಎಸೆಗಾರಿಕೆಯಲ್ಲಿ. ಅಂಕಪಟ್ಟಿ ಈಗಾಗಲೇ ತೋರಿಸ್ತಾ ಇದೆ 30. ಐದನೇ ಎಸೆತ ಆಸಿಫ್ನವರ ದಂಡಿನಲ್ಲಿ. ಇದೀಗ ಮತ್ತೆ ಸ್ಟಂಪ್ ಔಟ್ ಸಾಧ್ಯತೆಗಳಿತ್ತು. ಊಟ ರಕ್ಷಕ ಸ್ವಲ್ಪ ಮಟ್ಟಿಗೆ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾನೆ. ಮತ್ತೊಂದು ಸತತ 4 ಎಸೆತಗಳು ಚುಕ್ಕಿ ಆಗ್ತಾ ಇದೆ ಅಂಕಪಟ್ಟಿಯಲ್ಲಿ. 30 ಸ್ತಬ್ಧಗೊಂಡಿದೆ. ಕೊನೆಯ ಎಸೆತವನ್ನು ಎದುರಿಸಬೇಕಾಗಿದೆ ವಿಕಾಸ್ ಆಸಿಫ್ ಅವರ ಎಸೆತಗಾರಿಕೆಯಲ್ಲಿ. ಇದರಿಂದ 1+1 ಅಗಲ ಎಸೆತ ಮತ್ತು 1 ರನ್ನಿನ ಡಿಕ್ಲೇರ್ ಒಂದಿಗೆ ಅಂಕಪಟ್ಟಿಯಲ್ಲಿ 2 ಅಂಕಿ ಏರಿಕೆಗೊಳ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 32. 1 ಎಸೆತ ಬಾಕಿ ಇದೆ. ಮತ್ತೆ ಲೆಗ್ ಬಾಯ್ ಮುಖೇನವಾಗಿ ಚುಕ್ಕಿ ಆಗ್ತಾ ಇದೆ. ಇದರೊಂದಿಗೆ 4ನೇ ಓವರ್ ಮುಕ್ತಾಯದ ವೇಳೆಗೆ ಅಂಕಪಟ್ಟಿ ತೋರಿಸ್ತಾ ಇದೆ 32. ಕೊನೆಯ 1 ಓವರ್ ಬಾಕಿ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನ ಮುಂದುವರಿಸಿ. ಇದೀಗ ಕೊನೆಯ ಓವರ್ ಎಸೆಯಲು ರೋಷನ್ ಅವರು ಆಗಮಿಸಿದ್ದಾರೆ. ರೋಷನ್ ಅವರು ಎಸೆಯಬೇಕಾಗಿದೆ ತಂಡದ ಐಕಾನ್ ಆಟಗಾರ. ಇದೀಗ ಅದ್ಭುತವಾದಂತಹ ಎತ್ತುಗಾರಿಕೆ ಈ ಬಾರಿ. ಕ್ಷೇತ್ರ ರಕ್ಷಕನಿಂದ ಯಾವುದೇ ರೀತಿಯ ವಿಫಲತೆಗಳು ಕಂಡು ಬರ್ತಾ ಇಲ್ಲ. ರಹೀಂ ಅವರು ಅದ್ಭುತ ಕ್ಯಾಚ್ ಅನ್ನು ಪಡೆಯುವ ಮೂಲಕ ಜೆರ್ಸಿ ನಂಬರ್ 1 ಬನಿಯಂದಾರಿ ಅಶ್ರಫ್ನವರನ್ನ ಪೆವಿಲಿಯನ್ ಗಟ್ಟಿದ್ದಾರೆ. ಇದರೊಂದಿಗೆ ಮತ್ತೊಬ್ಬ ಹೊಸ ದಂಡುಗಾರನ ಆಗಮನಗೊಳ್ತಾ ಇದೆ. ದಂಡುಗಾರನ ಶಿವರಾಜ್ ಹೊಸ ದಂಡುಗಾರ ಆಗಮನ. ಸಾರಿ, ಶಮೀರ್ ದ್ವಿತೀಯ ಎಸೆತವನ್ನು ಎದುರಿಸಲು ಶಮೀರ್ ಯುಬಿ. ಇದೀಗ ಸ್ಟ್ರೈಕ್ ವಿಭಾಗದಲ್ಲಿ ರೋಷನ್ ಅವರ ಎಸೆತವನ್ನು ಎದುರಿಸಬೇಕಾಗಿದೆ. ತೀರ್ಪುಗಾರರಿಂದ ಅಡ್ಡ ನಿಶಾನೆ ತೀರ್ಪು. ಅಂಕಪಟ್ಟಿಯಲ್ಲಿ 1 ರನ್ನಿನ ಸೇರಿಕೆಯೊಂದಿಗೆ ಅಂಕಪಟ್ಟಿ ತೋರಿಸ್ತಾ ಇದೆ 33. ದ್ವಿತೀಯ ಎಸೆತ ರೋಷನ್ ಅವರಿಂದ ಶಮೀರ್ ಯುಬಿ ಅವರಿಗೆ ಉತ್ತಮವಾದಂತಹ ಎಸೆತವಾಗಿತ್ತು. ಚುಕ್ಕಿ ಆಗ್ತಾ ಇದೆ. 4 ಎಸೆತಗಳು ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯದ ವೇಳೆಗೆ. ಇದೀಗ ರೋಷನ್ ಅವರು ಎಸೆಯಬೇಕಾಗಿದೆ ತನ್ನ ಕೂಟದ 3ನೇ ಎಸೆತ. ಅಂಪೈರ್ ಗುರುರಾಜ್ ಅವರನ್ನು ದಾಟಿ ಎದುರಾಳಿ ಶಮೀರ್ ಯುಬಿ ಅವರ ಕಡೆಗೆ ಮುನ್ನುಗ್ಗಿ ಬಾರಿಸುವಂತ ಯತ್ನವಿತ್ತು. ಆದರೆ ಅಂಪೈರ್ ನಿಂದ ಮತ್ತೊಂದು ಅಡ್ಡ ನಿಶಾನೆ ತೀರ್ಪು ಕಂಡು ಬರ್ತಾ ಇದೆ. ಅಂಕಪಟ್ಟಿಯಲ್ಲಿ 1 ಓಟದ ಸೇರ್ಪಡೆಗೊಳ್ತಾ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 34. ಇದರೊಂದಿಗೆ ತನ್ನ 3ನೇ ಎಸೆತವನ್ನು 2ನೇ ಬಾರಿ ಎಸೆಯಬೇಕಾಗಿದೆ ಎಸೆತಗಾರ ಈ ಬಾರಿ ಕ್ಲೀನ್ ಬೌಲ್ಡ್. ಶಮೀರ್ ಯುಬಿ ಬಂದ ದಾರಿಗೆ ಸುಖವಿಲ್ಲ ಎಂದು ಜೆರ್ಸಿ ನಂಬರ್ 07 ಬನಿಯಂದಾರಿ ಇದೀಗ ಪೆವಿಲಿಯನ್ ಕಡೆಗೆ ದಾಪುಗಾಲು ಇಡ್ತಾ ಇದ್ದಾರೆ. ಅದರೊಂದಿಗೆ ಹೊಸ ದಂಡುಗಾರನ ಆಗಮನಗೊಳ್ತಾ ಇದೆ ದಿನೇಶ್ ಯಾನದಿನ್ನು. ಈ ಒಂದು ಕೆಪಿಎಲ್ ಆವೃತ್ತಿ 10ರಲ್ಲಿ ದಿನೇಶ್ ಪ್ರಥಮ ಬಾರಿಗೆ ತಂಡನ್ನು ಹಿಡಿದು ಇಲ್ಲಿ ಕ್ರೀಸ್ ನತ್ತ ಆಗಮಿಸುತ್ತಾ ಇದ್ದಾರೆ. ಒಬ್ಬ ಅನುಭವಿ ಆಟಗಾರನು ಕೂಡ ಹೌದು.
3 ಎಸೆಗಳು ಬಾಕಿ ಇದೆ. ಈ 3 ಎಸೆಗಳಲ್ಲಿ ತನ್ನ ತಂಡಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ದಿನೇಶ್ ಇದೀಗ ಎದುರಿಸಬೇಕಾಗಿದೆ ರೋಷನ್ ಅವರ ಎಸೆತಗಾರಿಕೆಯನ್ನು. ರೋಷನ್ ಟು ದಿನೇಶ್. 4ನೇ ಎಸೆತ ಅಂಪೈರ್ ಗುರುರಾಜ್ ಅವರನ್ನು ದಾಟಿ ದಿನೇಶ್ ಅವರ ಕಡೆಗೆ ಚುಕ್ಕಿ ಆಗ್ತಾ ಇದೆ. ಈ ಬಾರಿ ಸ್ವಲ್ಪ ಮಟ್ಟಿಗೆ ವಿಫಲತೆ. ದಿನೇಶ್ ಅವರು ಬಂದ ದಾರಿಗೆ ಸುಖವಿಲ್ಲ ಎಂದು ಪೆವಿಲಿಯನ್ ಕಡೆಗೆ ಮತ್ತೊಮ್ಮೆ ಜೆರ್ಸಿ ನಂಬರ್ 22 ಅದರೊಂದಿಗೆ ಹೊಸ ದಂಡುಗಾರನ ಆಗಮನಗೊಳ್ತಾ ಇದೆ ಸಂತೋಷ್. ಸನತ್ ಎಲ್ಲಿದ್ದರೂ ಇಲ್ಲಿ ಮೈಕ್ ಪಾಯಿಂಟ್ ಬಳಿ ಆಗಮಿಸಬೇಕು. ತಮಗಾಗಿ ಅಲಿ ಅವರು ಇಲ್ಲಿ ಕಾಯ್ತಾ ಇದ್ದಾರೆ. ಹೈದರ್ ಅಲಿ ಅವರು. ಸನತ್ ಎಲ್ಲಿದ್ದರೂ ಇಲ್ಲಿ ಆಗಮಿಸಬೇಕು. ಕೊನೆಯ 2 ಎಸೆತಗಳು ಬಾಕಿ ಇದೆ. ರೋಷನ್ ಅವರ ಎಸೆತಗಾರಿಕೆಯಲ್ಲಿ ಕೊನೆಯ 2 ಎಸೆತಗಳು. ಅದೇ ರೀತಿ ಇದೀಗ ಅಪಾಯಕಾರಿ ಆಟಗಾರ ವಿಕಾಸ್ ಅವರ ಸ್ಟ್ರೈಕ್ ವಿಭಾಗದಲ್ಲಿ 2 ಶಟ್ ಕೌಂಟ್ ಹಿಡಿದ ಮುನ್ನುಗ್ಗಿ ಬಾರಿಸುವಂತ ಯತ್ನವಿತ್ತು. ಈ ಬಾರಿ ಸ್ಟಂಪ್ ಔಟ್. ಪದೇ ಪದೇ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಊಟ ರಕ್ಷಕನೆಯ ವಿಫಲತೆಯೂ ಕೂಡ ಇದರಲ್ಲಿ ಇತ್ತು. ಆದರೆ ಈ ಬಾರಿ ಮಾತ್ರ ಸ್ಟಂಪ್ ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಕೊನೆಯ 1 ಎಸೆತ ಬಾಕಿ ಇದೆ. ಈ ಎಸೆತವನ್ನು ಎಸೆಯಲು ಮಾಲಕರು ಆದಂತಹ ಮಾರುತಿ ಅಟ್ಯಾಕರ್ಸ್ ತಂಡದ ಮಾಲಕ ಮೋನಪ್ಪ ಕೊನೆಯ 1 ಎಸೆಗಳು ಬಾಕಿ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ. ಸ್ಪರ್ಧಾತ್ಮಕ ಮೊತ್ತವನ್ನ ಈಗಾಗಲೇ ಪೇರಿಸಿಯಾಗಿದೆ. ಇದರಲ್ಲಿ ಮಾರುತಿ ಅಟ್ಯಾಕರ್ಸ್ ತಂಡ 34 ಆನ್ ಬೋರ್ಡ್. ಅದ್ಭುತವಾದಂತಹ ದಂಡುಗಾರಿಕೆ. ಈ ಬಾರಿ ಮತ್ತೊಂದು ಓಟದ ಸೇರ್ಪಡೆ. 1+1 ಒಂದು ಓಟದೊಂದಿಗೆ ಮತ್ತೊಂದು ಓಟದ ಸೇರ್ಪಡೆ. ಇದರೊಂದಿಗೆ ಅಂಕಪಟ್ಟಿ 36. 5 ಓವರ್ನ ಮುಕ್ತಾಯದ ವೇಳೆಗೆ ಗಳಿಸಿದ್ದು 36. ಎದುರಾಳಿ ತಂಡ ವೆಲಂಕನಿ ಸ್ಟ್ರೈಕರ್ಸ್ ತಂಡ ಗೆಲ್ಲಲು ಬೇಕಾಗಿದೆ 37. ಈ ಪಂದ್ಯಾಟವನ್ನ ವಿಜಯಶಾಲಿ ಆಗಲೇಬೇಕಾದಂತಹ ಪರಿಸ್ಥಿತಿ ವೆಲಂಕನಿ ಸ್ಟ್ರೈಕರ್ಸ್ ತಂಡಕ್ಕೆ. ಆದಷ್ಟು ಬೇಗ ದಂಡುಗಾರರು ಆಗಮಿಸಿ ಕ್ರೀಸ್ ಆಕ್ರಮಿಸಿ ದಯಮಾಡಿ. ಸಮಯ ಗಂಟೆ ಮುಂಜಾವು 6:26. ಇನ್ನು ಕೂಡ ಲೀಗ್ ಹಂತದಲ್ಲಿ 3 ಪಂದ್ಯಾಟಗಳು ಅದೇ ರೀತಿ 7 ಪಂದ್ಯಾಟಗಳು ನಡೆಯಬೇಕಾಗಿದೆ. ಈಗಾಗಲೇ ಹೊತ್ತು ಮೂಡಿದೆ. ಸೂರ್ಯಾಸ್ತವಾಗುವಂತಹ ಸಮಯ ಸಮೀಪಿಸುತ್ತಿದೆ. ಆದ್ದರಿಂದ ಆದಷ್ಟು ಬೇಗ ದಂಡುಗಾರರಾಗಮಿಸಿ ಕ್ಷೇತ್ರ ರಕ್ಷಕರನ್ನ ಆಯೋಜಿಸಿ ಸಜ್ಜುಗೊಳಿಸಿ. ಆದಷ್ಟು ಬೇಗ. ಸಮಯದ ಕಾಲಾವಕಾಶ ಬಹಳಷ್ಟು ಕಡಿಮೆ ಇರುವುದರಿಂದ ದಯಮಾಡಿ ಆದಷ್ಟು ಬೇಗ ದಂಡುಗಾರರು ಇಲ್ಲಿ ಆಗಮಿಸಬೇಕು. ವಿಶಾಲ್ ಮತ್ತೆ ಅಬ್ಬಾಸ್ ನವರು ಆದಷ್ಟು ಬೇಗ ಪಂದ್ಯಾಟವನ್ನ ಮುಂದೂಡಿಸಿ. ಅಶ್ರಫ್ನವರ ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. 2 ತಂಡದ ಕಪ್ತಾನರು. ಸ್ವಿಸ್ ಟೈಮ್ ವರ್ಸಸ್ ಸೌತರ್ನ್ ವಾರಿಯರ್ಸ್. ಸ್ವಿಸ್ ಟೈಮ್ ವಿರುದ್ಧವಾಗಿ ಸೌತರ್ನ್ ವಾರಿಯರ್ಸ್ ಈ ಸೆಣಸಾಡಲಿಕ್ಕಿದೆ. ಈ 2 ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಆಗಮಿಸಿ ತಮಗಾಗಿ ಇಲ್ಲಿ ಪ್ರಾಯೋಜಕರು ಕಾಯ್ತಾ ಇದ್ದಾರೆ. ನಾಣ್ಯ ಚಿಮ್ಮುವಿಕೆಗಾಗಿ ದಯಮಾಡಿ ಆಗಮಿಸಿ. 2 ತಂಡದ ಕಪ್ತಾನರು ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಅಶ್ರಫ್ನವರಿಂದ ಅದ್ಭುತವಾದಂತಹ ಎಸೆತಗಾರಿಕೆ. ಸಿಂಗಲ್ ರನ್ ಡಿಕ್ಲೇರ್.
37 is the target. 37 ದ್ವಿತೀಯ ಎಸೆತ ಅದ್ಭುತವಾದಂತಹ ಎಸೆತಗಾರಿಕೆ ನೇರವಾಗಿ ಕ್ಷೇತ್ರ ರಕ್ಷಕನ ಬೊಗಸೆಯಲ್ಲಿ. ಇದೀಗ ವಿಶಾಲ್ ಅವರು ಜೆರ್ಸಿ ನಂಬರ್ 6 ಮತ್ತೆ ಬದ್ಧದಾರಿಗೆ ಸುಂಕವಿಲ್ಲ. ಡಕ್ಸುತ್ತಿ ಮತ್ತೊಬ್ಬ ಆಟಗಾರನ ಆಗಮನಗೊಳ್ತಾ ಇದೆ. ರೋಷನ್. ಸ್ವಿಸ್ ಟೈಮ್ ತಂಡದ ಕಪ್ತಾನ ಇಲ್ಲಿದ್ದರು ಬರಬೇಕು. ತಮಗಾಗಿ ಇಲ್ಲಿ ಸದರ್ನ್ ವಾರಿಯರ್ಸ್ ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ. ಈಗ ಮತ್ತೊಬ್ಬ ಹೊಸ ದಂಡುಗಾರನ ಆಗಮನಗೊಳ್ತಾ ಇದೆ. ರೋಷನ್ ಭರವಸೆಯ ಆಟಗಾರ ವೆಲಂಕನಿ ಸ್ಟ್ರೈಕರ್ಸ್ ತಂಡದ ಪರವಾಗಿ. ಅಶ್ರಫ್ ಅವರ 3ನೇ ಎಸೆತವನ್ನು ಎಸೆಯಲು ಹೊಸ ದಂಡುಗಾರ ರೋಷನ್ ಅವರ ಆಗಮನಗೊಳ್ತಾ ಇದೆ. ಗುರುರಾಜ್ ಅವರನ್ನು ದಾಟಿ 3ನೇ ಎಸೆತ. ಮತ್ತೆ ಚುಕ್ಕಿ ಎಸೆತವನ್ನ ರಕ್ಷಿಸುವಲ್ಲಿ ವಿಫಲತೆ ಕಂಡು ಬಂತು ಶಮೀರ್ ಯುಬಿ ಅವರಿಂದ. 4ನೇ ಎಸೆತ. ಮತ್ತೆ ಚುಕ್ಕಿ ಎಸೆತವಾಗಿತ್ತು, ಆದರೆ ಒಂದು 1+1 yes 1+1 4 on the board. 4ನೇ ಎಸೆತ ಮತ್ತೊಮ್ಮೆ ಒಂದು ಓಟದ ಸೇರ್ಪಡೆ. ಅಂಕಪಟ್ಟಿಯಲ್ಲಿ 5. 2 ಎಸೆತಗಳು ಬಾಕಿ ಇದೆ. ಅಶ್ರಫ್ ಅವರ ಎಸೆತಗಾರಿಕೆಯಲ್ಲಿ ಎಸೆಬೇಕಾಗಿದೆ 5ನೇ ಎಸೆತ. ಅಬ್ಬಾಸ್ ಅವರಿಗೆ ಕಳೆದ ಪಂದ್ಯಾಟದ ಷಟ್ಕವೀರ. ಅಚ್ಚುಕಟ್ಟಾದಂತಹ ದಂಡುಗಾರಿಕೆ, ಇಲ್ಲಿ ರಕ್ಷಣಾತ್ಮಕ ಶೈಲಿಯ ಆಟ ಕಂಡು ಬರ್ತಾ ಇದೆ ಅಬ್ಬಾಸ್ ಅವರ ದಂಡನೌಕಯನವಾಗಿ. ಇದೀಗ 1 ಎಸೆತ ಬಾಕಿ ಇದೆ. ಅಂಕಪಟ್ಟಿಯಲ್ಲಿ 6 ತೋರಿಸ್ತಾ ಇದೆ. ಅಶ್ರಫ್ ಅವರು ತನ್ನ ಕೂಟದ ಕೊನೆಯ ಎಸೆತ ಚುಕ್ಕಿ ಆಗ್ತಾ ಇದೆ. ಜೆರ್ಸಿ ನಂಬರ್ 2 for back to the pavilion. ರೋಷನ್. ಅಲ್ಲಿ ಬಂದಿರೋ ಪಂದ್ಯಾಟಕ್ಕಾಗಿ ಸ್ವಿಸ್ ಟೈಮ್ ತಂಡದ ಕಪ್ತಾನ LT ಅಶ್ರಫ್ ದಯವಿಟ್ಟು ಆಗಮಿಸಬೇಕು. ತಮಗಾಗಿ ಎದುರಾಳಿ ತಂಡದ ಕಪ್ತಾನ ಜೋಸ್ವಿನ್ ಈಗಾಗಲೇ ಇಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿ, LT ಅಶ್ರಫ್ ಆದಷ್ಟು ಬೇಗನೆ ಸಮಯದ ಅವಕಾಶವಿದೆ. ದಯವಿಟ್ಟು ದ್ವಿತೀಯವರ ಚಾಲ್ತಿಯಲ್ಲಿ ಆಸಿಫ್ ಎಸೆತಗಾರಿಕೆ ವಿಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ಅಬ್ಬಾಸ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ನಾಸಿರ್. ದ್ವಿತೀಯವರ ಪ್ರಥಮ ಎಸೆತ ಗುರುರಾಜ್ ತೀರ್ಪುಗಾರರ ಅಂಕಪಟ್ಟಿಯಲ್ಲಿ 6 ತೋರಿಸ. ಪ್ರಥಮ ಉತ್ತಮವಾದ ಎಸೆಗಾರಿಕೆ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಭಾಷಣ ಮತ್ತು ಚೆಂಡು ಗಾಳಿಯಲ್ಲಿ ಇಲ್ಲಿ ಬಂಟಿ ಪಡೆಯುವಲ್ಲಿ ಯಶಸ್ವಿ. ಅಂಕಾಂಶ ಪಟ್ಟಿ ತೋರಿಸಿದೆ 7. 7 on the bar. Second over progress. Second time. ದ್ವಿತೀಯ ಓವರ್ನ ದ್ವಿತೀಯ ಎಸೆತ. ಓಕೆ. ಸ್ವಿಸ್ ಟೈಮ್ ತಂಡದ ಕಪ್ತಾನ ಆದಷ್ಟು ಬೇಗನೆ ಆಗಮಿಸಬೇಕು. ಮುಂದಿನ ಪಂದ್ಯಾಟಕ್ಕಾಗಿ ಸ್ವಿಸ್ ಟೈಮ್ ವಿರುದ್ಧವಾಗಿದೆ ಸದರ್ನ್ ವಾರಿಯರ್ಸ್. ದ್ವಿತೀಯ ಎಸೆತ ನಾಸಿರ್ ಅವರಿಗೆ ಆಸಿಫ್ ರವರ ತೀರ್ಪುಗಾರರನ್ನು ದಾಟಿ ಉತ್ತಮವಾದ ಎಸೆಗಾರಿಕೆ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಭಾಷಣ, ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಆದರೂ ಬಂಟಿ ಪಡೆಯುವಲ್ಲಿ ಯಶಸ್ವಿ. ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ 8 on the ball. Third time. Second over time. ಆಸಿಫ್ ರವರ 3ನೇ ಬಾರಿ ವಿವೇಕ್ ರವರಿಗೆ ಉತ್ತಮವಾದ ಎತ್ತುಗಾರಿಕೆ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ವಿಕಾಸ್ ರವರನ್ನ ವಿವೇಕ್ ರವರು ನೇರವಾಗಿ ಪೆವಿಲಿಯನ್ ಕಡೆಗೆ ಸಾಕ್ತಾ ಇದ್ದಾರೆ. ದ್ವಿತೀಯ ಓವರ್ನ ಅಬ್ಬಾಸ್ ನೇರವಾಗಿ ಪೆವಿಲಿಯನ್ ಕಡೆಗೆ 4ನೇ ಬಾರಿ ಚಾಲ್ತಿಯಲ್ಲಿ ದ್ವಿತೀಯ ಓವರ್ 4ನೇ ಬಾರಿ ಅಂಕಾಂಶ ಪಟ್ಟಿ ತೋರಿಸಿದೆ 8 on the ball. ಸದರ್ ವಾರಿಯರ್ಸ್ ಮುಂದಿನ ಪಂದ್ಯಾಟದಲ್ಲಿ ನಾನೇ ಚಮಕೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದೆ. 2 ತಂಡದ ಆಟಗಾರರು ಸಜ್ಜಾಗಬೇಕು. 4ನೇ ಬಾರಿ ಉತ್ತಮವಾದ ಎಸೆಗಾರಿಕೆ, ಅಷ್ಟೇ ಉತ್ತಮವಾದ ಕೂಟ ರಕ್ಷಣೆ ಶಮೀರ್ ಅವರಿಂದ. ಇದು ಚುಕ್ಕಿ ಆಗ್ತಾ ಇದೆ. 2 ಎಸೆತಗಳು ಬಾಕಿ ಇದೆ. ದ್ವಿತೀಯ ಓವರ್ನ 5ನೇ ಎಸೆತ ಆಸಿಫ್ ರವರ ತೀರ್ಪುಗಾರರನ್ನು ದಾಟಿ ರಹೀಂ ರವರಿಗೆ ಉತ್ತಮವಾದ ಎಸೆಗಾರಿಕೆ, ಉತ್ತಮವಾದ ಎಸೆಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್. 9 on the ball.
0-9 on the ball. Last time. This is second over for Augusta last time. ದ್ವಿತೀಯ ಓವರ್ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ. ರಹೀಮ್ ರವರಿಗೆ ತೀರ್ಪುಗಾರ ಗುರುರಾಜ್ ರವರು ದಾಟಿ ಉತ್ತಮ ಎಸೆಗಾರಿಕೆ ಮತ್ತೆ ಅಗಲ ಎಸೆತ ಘೋಷಣೆ. ಸ್ಕೋರ್ ಮುಸಟ್ಟು ಡಬಲ್ ಫಿಗರ್ 1-0 10 on the ball. ಲಾಸ್ಟ್ ಟೈಮ್ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಉತ್ತಮ ಎಸೆಗಾರಿಕೆ ಅಷ್ಟೇ ಉತ್ತಮದ ಬ್ಯಾಟಿಂಗ್ ಘೋಷಣೆ ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ. ಸ್ಕೋರ್ ಮುಸಟ್ಟು ಸಿಂಗಲ್ ಟಿಕೆಟ್. ಓಕೆ ಸ್ಕೋರ್ ಮುಸಟ್ಟು 11 on the ball after completion of 2 overs. ಎರಡು ಓವರ್ ಮುಕ್ತಾಯ ವೇಳೆಗೆ ಅಂಕಾಂಶ ಪಡೆದುಕೊಂಡಿದೆ 11. ಸದರ್ನ್ ವಾರಿಯರ್ಸ್ ಹಾಗೂ ಸ್ವಿಸ್ ಟೈಮ್ ತಂಡಗಳ ಮುಂದಿನ ಪಂದ್ಯಾಟ. ಅದೃಶ್ಯದ ನಾಳೆ ಜಮಗೆರೆ ಗೆದ್ದುಕೊಂಡಂತಹ ಸದರ್ನ್ ವಾರಿಯರ್ಸ್ ತಂಡವು ಮೊದಲು ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದೆ. ಎದುರಾಳಿ ತಂಡದ ಆರಂಭಿಕರು ಕೂಡ ಸಜ್ಜಾಗಬೇಕು. ಶಮೀರ್ ಎನ್ಕೆಬಿ ಮೂರನೇ ಓವರ್ ಎಸೆಯಲು ಶಮೀರ್ ಎನ್ಕೆಬಿ ಮೂರನೇ ಪ್ರಥಮ ಎಸೆತ ಉತ್ತಮ ಎಸೆಗಾರಿಕೆ ನಾಸೀರ್ ರವರಿಗೆ ಮತ್ತೆ ಗುಟ್ರಕ್ಷ ವಿಭಾಗದಲ್ಲಿ ಕೊಂಚ ಮಟ್ಟಿನ ವಿಫಲತೆ. ಒಂಟಿ ಪಡೆಯುವಲ್ಲಿ ಯಶಸ್ವಿ. ಅದು ಸಿಂಗಲ್ ಡಿಕ್ಲೇರ್ ಸ್ಕೋರ್ ಮುಸಟ್ಟು 12 ಎಸ 12. ಥರ್ಡ್ ಫೋಕಸ್ ಸೆಕೆಂಡ್ ಟೈಮ್ ಎನ್ಕೆಬಿ ಶಮೀರ್ ರವರು ತೃತೀಯ ಓವರ್ನ ಎರಡನೇ ಚೆಂಡು ಉತ್ತಮವಾದ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಮತ್ತೆ ಸಿಂಗಲ್ ಡಿಕ್ಲೇರ್ ಸ್ಕೋರ್ ಮುಸಟ್ಟು 13 on the ball. ಥರ್ಡ್ ಓವರ್ ಫೋಕಸ್ ಥರ್ಡ್ ಟೈಮ್ ಮೂರನೇ ಓವರಿನ ಮೂರನೇ ಚೆಂಡು ಕೊಂಡು ಬರ್ತಾ ಇದೆ. ಎನ್ಕೆಬಿ ಶಮೀರ್ ಅವರು ತೀರ್ಪುಗಾರರು ದಾಟಿ ನಾಸೀರ್ ರವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ ಡಾಟ್ ಬಾಲ್ ಆದ ಚುಕ್ಕಿ ಎಸೆತ. ಸ್ಕೋರ್ ಮುಸಟ್ಟು 13 on the ball. ನಾಲ್ಕನೇ ಬಾರಿ ಉತ್ತಮವಾದ ಎತ್ತುಗಾರಿಕೆ ನೇರವಾಗಿ ಸೀಮಾರೇಖೆಯಿಂದ ಹೊರಗಡೆ 6 ಅಂಕದ ಸೇರ್ಪಡೆ. ನಾಸೀರ್ ರವರ ದಂಡುಗಾರಿಕೆಯಲ್ಲಿ 6 ಅಂಕದ ಸೇರ್ಪಡೆ ತಮ್ಮ ತಂಡಕ್ಕೆ. ಸ್ಕೋರ್ ಮುಸಟ್ಟು 19 on the ball. 2 ಎಸೆತಗಳು ಬಾಕಿ ಇದೆ. 5ನೇ ಬಾರಿ ಮತ್ತೆ ತೀರ್ಪುಗಾರರಿಂದ ಆಗಲೇಶದ ಘೋಷಣೆ. ಸ್ಕೋರ್ ಮುಸಟ್ಟು 20 on the ball. ಲಾಸ್ಟ್ ಬಾಲ್ 5ನೇ ಬಾರಿ ಉತ್ತಮವಾದ ಎಸೆಗಾರಿಕೆ ನಾಸೀರ್ ಅವರಿಗೆ ಮತ್ತೆ ಉತ್ತಮವಾದ ಚೆಂಡು ಮತ್ತೆ ಗಾಳಿಯಲ್ಲಿ. Umpire decision is pending. Decision is pending. ತೀರ್ಪುಗಾರರ ತೀರ್ಮಾನಕ್ಕೆ ಕಾಯ್ತಾ ಇದ್ದೇವೆ. ಲಾಸ್ಟ್ ಬಾಲ್. ಓಕೆ 4 ಅಂಕದ ಸೇರ್ಪಡೆ. ಸ್ಕೋರ್ ಮುಸಟ್ಟು 24 on the ball. ಲಾಸ್ಟ್ ಟೈಮ್ ಅಂತಿಮ ಚೆಂಡು ಶಮೀರ್ ಅವರು ನಾಸೀರ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಉತ್ತಮವಾದ ಕ್ಷೇತ್ರ ರಕ್ಷಣೆ. 3 ಓವರ್ನ ಮುಕ್ತಾಯ ವೇಳೆಗೆ ಅಂಕಾಂಶ ಪಡೆದು ತೋರಿಸ್ತಾ ಇದೆ 24. ಮುಂದಿನ 12 ಎಸೆತಗಳ ಮುಂದೆ ಬೇಕಾಗಿದೆ. 12 ಎಸೆತಗಳ ಮುಂದೆ ಬೇಕಾಗಿದೆ 13 ಓಟದ ಅವಶ್ಯಕತೆ. 12 ಎಸೆತಗಳು ಬಾಕಿ ಇದೆ. ತಮ್ಮ ತಂಡಕ್ಕೆ 13 ಅಂಕದ ಅವಶ್ಯಕತೆ. ಸ್ಟ್ರೈಕರ್ ವಿಭಾಗದಲ್ಲಿ ರಹೀಮ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಿಕ್ಸರ್ ಬಾರಿಸಿದಂತ ಆಟಗಾರ ನಾಸೀರ್. 4ನೇ ಓವರ್ ಎಸೆಯಲು ಐಕಾನ್ ಆಟಗಾರ ಅಶ್ರಫ್ ರವರು. ಅಣ್ಣನಿಂದ ತಮ್ಮನಿಗೆ ಎಸೆತಗಾರಿಕೆಯಲ್ಲಿ ಅಣ್ಣ ಅಶ್ರಫ್, ದಂಡುಗಾರಿಕೆಯಲ್ಲಿ ರಹೀಮ್ ತಮ್ಮ ಅಣ್ಣ ತಮ್ಮ. ಓಕೆ 4ನೇ ಓವರ್ನ ಪ್ರಥಮ ಚೆಂಡು ಅಶ್ರಫ್ ರವರು ನೇರವಾಗಿ ತೀರ್ಪುಗಾರರು ದಾಟಿ ರಹೀಮ್ ರವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ ಡಾಟ್ ಬಾಲ್. ಇದು ಚುಕ್ಕಿ ಆಗ್ತಾ ಇದೆ. ಸೆಕೆಂಡ್ 4ನೇ ಓವರ್ ಚಾಲ್ತಿಯಲ್ಲಿ ದ್ವಿತೀಯ ಬಾರಿ ತೀರ್ಪುಗಾರರನ್ನು ದಾಟಿ ಅಶ್ರಫ್ ಅವರೇ ಮಾಡಿದ್ದೇವೆ. ಇದು ಕೂಡ ಡಾಟ್ ಬಾಲ್. ಸತತ 2 ಎಸೆತಗಳು ಕೂಡ ಚುಕ್ಕಿ ಆಗ್ತಾ ಇದೆ. 4ನೇ ಓವರ್ನ 3ನೇ ಚೆಂಡು ಅಶ್ರಫ್ ರವರು ತೀರ್ಪುಗಾರರನ್ನು ದಾಟಿ ರಹೀಮ್ ರವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ ಡಾಟ್ ಬಾಲ್. 3 ಎಸೆತಗಳ ಮುಂದೆ ಯಾವುದೇ ಅಂಕವಿಲ್ಲ. 4ನೇ ಓವರ್ನ ಚಾಲ್ತಿಯಲ್ಲಿ 4ನೇ ಬಾರಿ ರಹೀಮ್ ರವರಿಗೆ ಮತ್ತೆ ಡಾಟ್ ಬಾಲ್. ಸತತ 4 ಚೆಂಡುಗಳು ಕೂಡ ಚುಕ್ಕಿ ಆಗ್ತಾ ಇದೆ. 5ನೇ ಬಾರಿ ಅಣ್ಣನಿಂದ ತಮ್ಮನಿಗೆ 5ನೇ ಬಾರಿ ಮತ್ತೆ ನೆಲಕ್ಕೆ ಹಚ್ಚಿದ ಎಸೆತ ಮತ್ತೆ ಚೆಂಡು ಗಾಳಿಯಲ್ಲಿ ನೇರವಾಗಿ ಕ್ಷೇತ್ರ ರಕ್ಷಣೆ ಆಭಾಗ ಸೇರ್ತಾ ಇದೆ. ವಿಕೇಶ್ ಅವರ ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೊಂದು ಆಘಾತ. ರಹೀಮ್ ನೇರವಾಗಿ ಪೆವಿಲಿಯನ್ ಕಡೆಗೆ ಸಾಗ್ತಾ ಇದ್ದಾರೆ. ಅಂಕಪಟ್ಟಿಯಲ್ಲಿ ತೋರಿಸ್ತಾ ಇದೆ.
24 ರನ್ ಬಾಳ 7 ಎಸೆತಗಳ ಮುಂದೆ ಬೇಕಾಗಿದೆ 13 7 ಎಸೆತಗಳು ಬಾಕಿ ಇದೆ 13 ಓಟದ ಅವಶ್ಯಕತೆ. ವೆಲಂಕಣಿ ಸ್ಟ್ರೈಕರ್ಸ್ ತಂಡಕ್ಕೆ ಒಂದು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಬಾರಿಸಿದಂತಹ ನಾಸೀರ್ ಅವರು ಇನ್ನು ಕೂಡ ಕ್ರೀಸಿನಲ್ಲಿ. ಇನ್ನೊಂದು ಕಡೆ ಮಾಲಕರಾಗಿರುವಂತಹ ವಿವೇಕ್ ರವರು ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ನಲ್ಲಿ ನಾಸೀರ್, ಸ್ಟ್ರೈಕರ್ ವಿಭಾಗದಲ್ಲಿ ವಿವೇಕ್, ಎಸೆತಗಾರಿಕೆಯಲ್ಲಿ ಅಶ್ರಫ್ ರವರ ಅಂತಿಮ ಚೆಂಡು, ತೀರ್ಪುಗಾರಿಕೆಯಲ್ಲಿ ಗುರುರಾಜ್ ಹಾಗೂ ಅಕ್ಬರ್, ಊಟರಕ್ಷಣೆ ವಿಭಾಗದಲ್ಲಿ ಶಮೀರ್ ಯುಪಿ. ಓಕೆ, ದಿಸ್ ಇಸ್ ಲಾಸ್ಟ್ ಟೈಮ್. ನಾಲ್ಕನೇ ಅಂತಿಮ ಚೆಂಡು, ನೆಲ ಕಚ್ಚಿದ ಚೆಂಡು, ಇದು ಡಾಟ್ ಬಾಲ್, ಇದು ಮೇಡನ್, ಇದು ಮೇಡನವ. 6 ಎಸೆತಗಳಲ್ಲಿ ಯಾವುದೇ ಒಂದು ಅಂಕವನ್ನು ಬಿಟ್ಟುಕೊಟ್ಟಿಲ್ಲ ಅಶ್ರಫ್ ರವರು. 6 ಚೆಂಡಲ್ಲಿ ಬೇಕಾಗಿದೆ 13 ಓಟದ ಅವಶ್ಯಕತೆ. 16 ಚೆಂಡನ್ನು ಎಸೆಯಲು ಅನುಭವಿ ಎಸೆತಗಾರ ಲೆಗ್ ಸ್ಪಿನ್ ಮಾಂತ್ರಿಕ ಶಮೀರ್ ಯುಬಿ ಅವರ ಕೈಯಲ್ಲಿದೆ ಚೆಂಡು. 6 ಚೆಂಡಲ್ಲಿ ಬೇಕಾಗಿದೆ 13 ಓಟ. ಒಂದು ಕಡೆ ಸಿಕ್ಸರ್ ಹಾಗೂ ಬೌಂಡರಿ ಬಾರಿಸಿದಂತ ನಾಸೀರ್ ಅವರಿಗೆ ಪ್ರಥಮ ಚೆಂಡು, ಉತ್ತಮವಾದ ಎಸೆಗಾರಿಕೆ, ಕ್ಲೀನ್ ಬೌಲ್. ನಾಸೀರ್ ಅವರ ನೇರವಾಗಿ ಪೆವಿಲಿಯನ್ ಕಡೆಗೆ ಸಾಗ್ತಾ ಇದ್ದಾರೆ. 5 ಎಸೆತಗಳ ಮುಂದೆ ಬೇಕಾಗಿದೆ 13 ಓಟದ ಅವಶ್ಯಕತೆ. ನಾಸೀರ್ ಅವರ ಜಾಗವನ್ನು ತುಂಬಲು ಆಸೀಫ್ ರವರು ಈ ಹಿಂದಿನ ಪಂದ್ಯಾಟದಲ್ಲಿ ಸಿಕ್ಸರ್ ಬಾರಿಸಿದಂತ ಆಟಗಾರ ಆಸಿಫ್ ರವರು ಸ್ಟ್ರೈಕರ್ ವಿಭಾಗಕ್ಕೆ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಿವೇಕ್. 5 ಎಸೆತಗಳು ಬಾಕಿ ಇದೆ 13 ಓಟದ ಅವಶ್ಯಕತೆ. ಸ್ಟ್ರೈಕರ್ ವಿಭಾಗದಲ್ಲಿ ಆಸಿಫ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಿವೇಕ್, ತೀರ್ಪುಗಾರಿಕೆಯಲ್ಲಿ ಗುರುರಾಜ್ ಹಾಗೂ ಅಕ್ಬರ್, ಗೂಟರಕ್ಷಣೆ ವಿಭಾಗದಲ್ಲಿ ಕೊಂಚ ಮಟ್ಟಿನ ಬದಲಾವಣೆ ಅಶ್ರಫ್ ರವರು. ಓಕೆ, ದ್ವಿತೀಯ ಬಾರಿ ಅಂತಿಮ ಓವರ್ನ ದ್ವಿತೀಯ ಎಸೆತ ಶಮೀರ್ ಅವರು ಆಸಿಫ್ ಅವರಿಗೆ ಉತ್ತಮ ಎಸೆಗಾರಿಕೆ, ಮತ್ತೆ ಸಿಂಗಲ್ ಡಿಕ್ಲೇರ್. ಸ್ಕೋರ್ 25 on the ball. 4 ಮುಂದೆ ಬೇಕಾಗಿದೆ 12. 4 ಎಸೆತಗಳು ಬಾಕಿ ಇದೆ 12 ಓಟದ ಅವಶ್ಯಕತೆ. ಶಮೀರ್ ಅವರು ತೀರ್ಪುಗಾರರನ್ನು ದಾಟಿ ಆಸಿಫ್ ಅವರಿಗೆ ಉತ್ತಮ ಎಸೆಗಾರಿಕೆ, ಮತ್ತೆ ಸಿಂಗಲ್ ಇಲ್ಲ, ರನ್ ಔಟ್ ಆಗುವ ಮೂಲಕ ಮತ್ತೊಂದು ಆಘಾತ. 3 ಎಸೆತಗಳ ಮುಂದೆ ಬೇಕಾಗಿದೆ 12 ಓಟದ ಅವಶ್ಯಕತೆ. ಸತತ ವಿಕೆಟ್ ಅನ್ನೇ ಬಿಟ್ಟು ಕೊಡ್ತಾ ಇದ್ದಾರೆ. ಈ ಹಿಂದಿನ ಓವರ್ ಅಲ್ಲಿ 6 ಎಸೆತಗಳಲ್ಲಿ ಯಾವುದೇ ಒಂದು ಅಂಕದ ಸಂಪಾದನೆ ಇಲ್ಲ. ಉತ್ತಮವಾದ ಓವರ್ ಎಸೆದಂತ ಎಸೆತಗಾರ ಅಶ್ರಫ್ ರವರು, ಅನುಭವಿ ಎಸೆತಗಾರ ಲೆಗ್ ಸ್ಪಿನ್ ಮಾಂತ್ರಿಕ, ಯಾವುದೇ ಅಂಕವನ್ನು ಬಿಟ್ಟುಕೊಡದೆ 3 ಚೆಂಡಲ್ಲಿ ಇನ್ನು ಬೇಕಾಗಿದೆ 12 ಓಟದ ಅವಶ್ಯಕತೆ. ಶಮೀರ್ ಅವರು ಮಾಲಕರಾಗಿರುವ ವಿವೇಕ್ ರವರಿಗೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಾಜೇಶ. ಇದೀಗ 4ನೇ ಬಾರಿ ಉತ್ತಮವಾದ ಎಸೆಗಾರಿಕೆ. ಇದು ಮತ್ತೆ ಕೂಡ ಡಾಟ್ ಆಗುವ ಸಂಭವ. ಇದು ಜುಕ್ಕಿ 2 ಎಸೆತಗಳಲ್ಲಿ 12 ಓಟದ ಅವಶ್ಯಕತೆ. 2 ಎಸೆತಗಳು ಮಾತ್ರ ಬಾಕಿ ಇದೆ 12 ಓಟದ ಅವಶ್ಯಕತೆ. ಉತ್ತಮ ಎಸೆಗಾರಿಕೆ, ಮತ್ತೆ ಚೆಂಡು ಗಾಳಿಯಲ್ಲಿದ್ರೂ ಕೂಡ ಕೇವಲ ಒಂಟಿ ಆಗ್ತಾ ಇದೆ. 1 ಚೆಂಡಲ್ಲಿ ಬೇಕಾಗಿದೆ 11 ಓಟದ ಅವಶ್ಯಕತೆ. ಸ್ವಿಚ್ ಟೈಮ್ ವಿರುದ್ಧವಾಗಿದೆ ಸದರ್ ವಾರಿಯರ್ಸ್. ಕ್ಷೇತ್ರಕ್ಷಣ ಆಯ್ದುಕೊಂಡಿದೆ ಸದರ್ ವಾರಿಯರ್ಸ್. ಓಕೆ, ಲಾಸ್ಟ್ ಬಾಲ್ ಅಂತಿಮ ಚೆಂಡು ರಾಜೇಶ್ ಅವರಿಗೆ ಉತ್ತಮ ಎಸೆಗಾರಿಕೆ, ಅಷ್ಟೇ ಉತ್ತಮ ಎತ್ತುಗಾರಿಕೆ, ಮತ್ತೆ ಸಿಂಗಲ್. ಸ್ಕೋರ್ 20. ಓಕೆ, ಸ್ವಿಚ್ ಟೈಮ್ ವಿರುದ್ಧವಾಗಿದೆ ಸದರ್ನ್ ವಾರಿಯರ್ಸ್. ಅದೃಷ್ಟದ ನಾಡಿಸಿಬಿಕೆಯನ್ನು ಗೆದ್ದುಕೊಂಡ ಸದರ್ನ್ ವಾರಿಯರ್ಸ್ ತಂಡವು ಕ್ಷೇತ್ರ ರಕ್ಷಣೆ ಆದುಕೊಂಡಿದೆ. ಆದಷ್ಟು ಬೇಗನೆ ಆರಂಭಿಕ ದಂಡುಗಾರರು ಕೂಡ ಆಗಮಿಸು. ಹಲೋ, ಐದರ್ ಅಲಿ. ಸದರ್ನ್ ವಾರಿಯರ್ಸ್ ವಿರುದ್ಧವಾಗಿದೆ ಸಿಸ್ಟಮ್. ಅದೃಷ್ಟದ ನಾಡಿಸಿಬಿಕೆಯನ್ನು ಗೆದ್ದುಕೊಂಡಂತಹ ಸದರ್ನ್ ವಾರಿಯರ್ಸ್ ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದೆ. ಆದಷ್ಟು ಬೇಗನೆ ಸ್ವಿಚ್ ಟೈಮ್ ತಂಡದ ಆರಂಭಿಕರು ದಂಡುಗಾರರು ಆಗಮಿಸಬೇಕು. ಆ ಬಳಿಕ NKB ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ಆದಷ್ಟು ಬೇಗನೆ ಸದರ್ನ್ ವಾರಿಯರ್ಸ್ ವಿರುದ್ಧವಾಗಿದೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಸಿಸ್ಟಮ್ ತಂಡಗಳ ಮಧ್ಯೆ
ಈ ಪಂದ್ಯಾಟದ ಬಳಿಕ ಬಂದಿನ ಪಂದ್ಯಾಟದಲ್ಲಿ NKB ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ಅಂತಿಮ ಪಂದ್ಯಾಟದಲ್ಲಿ ವೆಲಂಕಣಿ ಸ್ಟ್ರೈಕರ್ಸ್ ವಿರುದ್ಧವಾಗಿದೆ ಸದನ ಬಾರಿಯಾಸ. ಉತ್ತಮವಾದ ಎಸೆಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್ ಖಾತೆ ಆರಂಭಗೊಳ್ತಾ ಇದೆ. ಸ್ವಿಚ್ ಟೈಮ್ ತಂಡದ ಖಾತೆ ಆರಂಭಗೊಳ್ತಾ ಮಾರುತಿ ಅಟ್ಯಾಕರ್ಸ್ ತಂಡದ NKB ಶಮೀರ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ಆಗಮಿಸಬೇಕು. ಇವರಿಗೆ ಮೋನಿಚ್ಚನ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ. ಓಕೆ, ಅಗಲ ಎಸೆತ, ಎರಡನೇ ಎಸೆತ, ಅಗಲ ಎಸೆತ ಖಾತೆಯಲ್ಲಿ ಜಮೆ ಆಗ್ತಾ ಇದೆ 2 ಎಸೆತಗಳು ಸಂಪೂರ್ಣ ದ್ವಿತೀಯ ಬಾರಿ. ಪ್ರಥಮ ಓವರ್ ಚಾಲ್ತಿಯಲ್ಲಿ ದ್ವಿತೀಯ ಬಾರಿ ಸನತ್ ಅವರು ಉಮರ್ ಶಾಫಿ ಅವರಿಗೆ ಉತ್ತಮವಾದ ಎಸೆಗಾರಿಕೆ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಇದು ಯಾವುದೇ ಅಂಕವಿಲ್ಲ. 2 ಎಸೆತಗಳಲ್ಲಿ 2 ಸಂಪಾದನೆ. ಮೂರನೇ ಪ್ರಥಮ ಓವರ್ ಚಾಲ್ತಿಯಲ್ಲಿ 3ನೇ ಬಾರಿ ಉತ್ತಮವಾದ ಎಸೆಗಾರಿಕೆ, ಮತ್ತೆ ಅಗಲ ಎಸೆತ ಘೋಷಣೆ. 2 ಎಸೆತಗಳಲ್ಲಿ 3 ಅಂಕದ ಖಾತೆಯಲ್ಲಿ ಜಮೆ ಆಗ್ತಾ ಇದೆ. ಇದೀಗ 3ನೇ ಬಾರಿ ಪ್ರಥಮ ಓವರ್ ಚಾಲ್ತಿಯಲ್ಲಿ 3ನೇ ಬಾರಿ ಉತ್ತಮವಾದ ಎಸೆಗಾರಿಕೆ, ಮತ್ತೆ ಚೆಂಡು ಗಾಳಿಯಲ್ಲಿದೆ. ಯಾವುದೇ ಕ್ಷೇತ್ರ ರಕ್ಷಕರಿಲ್ಲದ ಜಾಗದಲ್ಲಿದೆ. ಒಂಟಿ ಓಟ ಪಡೆಯುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. 3 ಎಸೆತಗಳ ಮುಂದೆ 4 ಅಂಕ.
3 ಎಸೆತಗಳ ಮುಂದೆ 4 ಅಂಕ ಕಂಡು ಬರ್ತಾ ಇದೆ ಖಾತೆಯಲ್ಲಿ. ಇದೀಗ 4ನೇ ಬಾರಿ ಪ್ರಥಮ ಓವರ್ನ ಚಾಲ್ತಿಯಲ್ಲಿ 4ನೇ ಬಾರಿ ಮನೋಹರ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ವಚನ, ಯಾವುದೇ ಅಂಕ ಕಂಡು ಬರ್ತಾ ಇಲ್ಲ. 4 ಎಸೆತಗಳಲ್ಲಿ 4, 5ನೇ ಬಾರಿ ಚಾಲ್ತಿಯಲ್ಲಿ ಪ್ರಥಮ ಓವರ್ನ 5ನೇ ಚೆಂಡು ಸನತ್ ರವರು ನೇರವಾಗಿ ತೀರ್ಪುಗಾರರ ದಾಟಿ ಮನೋಹರ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ, ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ. 5 ಎಸೆತಗಳ ಮುಂದೆ 5 ಅಂಕ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಪ್ರಥಮ ಓವರ್ ಮುಕ್ತಾಯ. ಲಾಸ್ಟ್ ಬಾಲ್ ಶಾಪಿ ಅವರಿಗೆ ಸನತ್ ರವರು ಅಂತಿಮ ಚೆಂಡು. ತೀರ್ಪುಗಾರ ಅಕ್ಬರ್ ರವರು ಉಮ್ಮರ್ ಶಾಪಿ ಅವರಿಗೆ ಉತ್ತಮವಾದ ಎಸೆಗಾರಿಕೆ. ಇದು ತೀರ್ಪುಗಾರರಿಂದ ಅಗಲ ಎಸೆತೊಂದು ಘೋಷಣೆ. 5 ಎಸೆತಗಳಲ್ಲಿ 6 ಅಂಕ. ಲಾಸ್ಟ್ ಬಾಲ್ ಮತ್ತೆ ತೀರ್ಪುಗಾರರಿಂದ ಅಗಲ ಎಸೆತೊಂದು ಘೋಷಣೆ. 7 ಅಂಕ ಕಂಡು ಬರ್ತಾ ಇದೆ. ಅಂಶ ಪಟ್ಟಿಯಲ್ಲಿ ತೋರಿಸದೆ 7. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಸನತ್ ರವರ ಅಂತಿಮ ಚೆಂಡು. ಉತ್ತಮವಾದ ಎಸೆಗಾರಿಕೆ, ಮತ್ತೆ ಉತ್ತಮವಾದ ಎತ್ತುಗಾರಿಕೆ, ಆದರೂ ಯಾವುದೇ ಅಂಕವಿಲ್ಲ. ಪ್ರಥಮ ಓವರ್ನ ಮುಕ್ತಾಯ ವೇಳೆಗೆ ಅಂಕಾಂಶ ಪಟ್ಟಿ ತೋರಿಸದೆ 7. 7 on the ball. ಬುಲೆಟ್ ಬೈಕಿನ ಒಂದು ಕೀ ಬಿದ್ದು ಸಿಕ್ಕಿದೆ, ದಯವಿಟ್ಟು ಗಮನಿಸಿ. ಬುಲೆಟ್ ಬೈಕಿನ ಒಂದು ಕೀ ಇಲ್ಲಿದೆ. ಕಮೆಂಟ್ರಿ ಬಾಕ್ಸ್ ಅಂತ ಬಂದು ಕಲೆಕ್ಟ್ ಮಾಡಿ. ಓಕೆ, ಸೆಕೆಂಡ್ ಓವರ್ ಫೋಕಸ್. ಕಲಂದರ್ ಶಾಪಿ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಕಲಂದರ್ ಶಾಪಿ ಎಸೆತಗಾರಿಕೆ ವಿಭಾಗದ ಮನೋಹರ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ, ಅಷ್ಟೇ ಉತ್ತಮವಾದ ಎತ್ತುಗಾರಿಕೆ. ಗೌರವ ಕ್ಷೇತ್ರ ರಕ್ಷಣೆ ಒಂಟಿ ಪಡೆಯುವಲ್ಲಿ ಯಶಸ್ವಿ. ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ 8. ಸೆಕೆಂಡ್ ಟೈಮ್ ಶಾಪಿ ಕಲಂದರ್ ಶಾಪಿ ತೀರ್ಪುಗಾರ ಅಕ್ಬರ್ ಅವರ ಉಮ್ಮರ್ ಶಾಪಿ ಅವರಿಗೆ ಶಾಪಿ ಉತ್ತಮವಾದ ಎಸೆಗಾರಿಕೆ, ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ. 9 on the ball. ಕಲಂದರ್ ಶಾಪಿ ಅವರು ಮನೋಹರ್ ಅವರಿಗೆ 3ನೇ ಬಾರಿ ದ್ವಿತೀಯ ಓವರ್ನ 3ನೇ ಚೆಂಡು. ತೀರ್ಪುಗಾರ ದಾಟಿ ಉತ್ತಮವಾದ ಎಸೆಗಾರಿಕೆ ಮನೋಹರ್ ಅವರಿಗೆ. ಇದು ತೀರ್ಪುಗಾರರಿಂದ ಅಗಲ ಎಸೆತ ಎಂದು ಘೋಷಣೆ. ಮತ್ತೊಂದು ಎಕ್ಸ್ಟರ್ನಲ್ ಮೂಲಕ ಡಬಲ್ ಫಿಗರ್ 1-0. 10 on the ball. ಥರ್ಡ್ ಟೈಮ್. ಓಕೆ, 3ನೇ ಬಾರಿ ಚಾಲ್ತಿಯಲ್ಲಿ ದ್ವಿತೀಯ ಓವರ್ ಅಂಕಪಟ್ಟಿಯಲ್ಲಿ 10. 3ನೇ ಬಾರಿ ಉತ್ತಮವಾದ ಎಸೆಗಾರಿಕೆ, ಮತ್ತೆ ಉತ್ತಮವಾದ ಎಸೆತಗಾರಿಕೆಯಲ್ಲಿ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಮನೋಹರ್ ಅವರು ನೇರವಾಗಿ ಪೆವಿಲಿಯನ್ ಕಡೆಗೆ. ಸ್ಕೋರ್ ಬೋರ್ಡ್ 10 on the ball. 3 ಎಸೆತಗಳು ಬಾಕಿ ಇದೆ. ದ್ವಿತೀಯ ಓವರ್ ಮುಕ್ತಾಯವಾಗಲು ಮನೋಹರ್ ಅವರ ಜಾಗ ತುಂಬಲು ಅಶ್ರಫ್ ಅಲ್ಟಿ. ದ್ವಿತೀಯ ಓವರ್ನ 4ನೇ ಚೆಂಡು ಕಲಂದರ್ ಶಾಪಿ ಅವರು ಅಶ್ರಫ್ ಎಲ್ಟಿ ಅವರಿಗೆ ಅಂಕಪಟ್ಟಿಯಲ್ಲಿ 10 ತೋರಿಸ್ತಾರೆ. ನಾಲ್ಕನೇ ಬಾರಿ ಕಲಂದರ್ ಶಾಪಿ ಅವರು ಅಶ್ರಫ್ ಎಲ್ಟಿ ಅವರಿಗೆ.10 on the ball. Fourth time. Second over focus. Fourth time. Shapi to Ashraf. ಉತ್ತಮವಾದ ಬ್ಯಾಟಿಂಗ್ ಬ್ಯಾಟ್ಸ್ಮನ್ ಮತ್ತೆ ಸಿಂಗಲ್ ಡಿಕ್ಲೇರ್. to 11 on the ball. 2 ಎಸೆತಗಳು ಬಾಕಿ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಥವಾ 2 ಚೆಂಡುಗಳು ಬಾಕಿ. 5ನೇ ಬಾರಿ ಕಲಂದರ್ ಶಾಪಿ ಅವರು ತೀರ್ಪುಗಾರ ಅಕ್ಬರ್ ಅವರನ್ನು ದಾಟಿ ಅಶ್ರಫ್ ಅವರಿಗೆ 5ನೇ ಚೆಂಡು ಉತ್ತಮವಾದ ಎಸೆಗಾರಿಕೆ, ಅಷ್ಟೇ ಉತ್ತಮವಾದ ಮತ್ತೆ ಸ್ಟಾಂಪ್ ಔಟ್ ಆಗುವ ಮೂಲಕ ಪೆವಿಲಿಯನ್ ಕಡೆಗೆ ಎಲ್ಟಿ ಅಶ್ರಫ್ ರವರು ಅಗಲ ಎಸೆತದ ಘೋಷಣೆ. ಬಿಟ್ಟು ಮೇಲೆ ಒಂದು ಬಾಲ್. 5ನೇ ಬಾರಿ 2 ಎಸೆತಗಳು ಬಾಕಿ ಇದೆ. 12 on the ball. ಯಜ್ಜೇಶ
ಅಸ್ರಫ್ರವರ ಜಾಗದಂಬಳು ಯಜ್ಞೇಶ 2 ಚೆಂಡುಗಳು ಬಾಕಿ ಇದೆ. 2ನೇ ಓವರ್ ಮುಕ್ತಾಯವಾಗಲು 5ನೇ ಬಾರಿ ಕಲಂದರ್ ಶಾಪಿ ಅವರು ತೀರ್ಪುಗಾರರ ದಾಟಿ ಯಜ್ಞೇಶ್ ಅವರಿಗೆ ನೂತನ ದಾಂಡಿಗನಿಗೆ 5ನೇ ಬಾರಿ ದ್ವಿತೀಯ ಓವರ್ನ 5ನೇ ಚೆಂಡು ತೀರ್ಪುಗಾರರ ದಾಟಿ ಕಲಂದರ್ ಶಾಪಿ ಅವರು ಉತ್ತಮವಾದ ಎಸೆಗಾರಿಕೆ ಮತ್ತೆ ಅಗಲ ಎಸೆದಂದು ಘೋಷಣೆ. 13 on the ball. Last two ball. Second over progress at the 5th time. Shapito Yajnesh ಉತ್ತಮವಾದ ದಂಡುಗಾರಿಕೆ ಮತ್ತೆ ಸಿಂಗಲ್ 20 ಓಟ ಪಡೆಯುವಲ್ಲಿ ಯಶಸ್ವಿ. As comes to 14 on the ball. Last time ಅಂತಿಮ 1 ಚೆಂಡು ಬಾಕಿ ಇದೆ. ದ್ವಿತೀಯ ಓವರ್ ಮುಕ್ತಾಯವಾಗಲು ಸೆಕೆಂಡ್ ಓವರ್ progress. Last time Shapito Shapi ಉತ್ತಮವಾದ ಎಸೆಗಾರಿಕೆ ಇದು ಕೂಡ ಅಗಲ ಎಸೆದಂದು ಘೋಷಣೆ. As comes to 15 on the ball. 15 on the ball. Last time. Second over focus. Last time. Kalandar Shapi to Umar Shapi. 15 on the ball. ಉತ್ತಮವಾದ ಎತ್ತುಗಾರಿಕೆ ನೇರವಾಗಿ ಸಿಂಗಲ್ ಡಿಕ್ಲೇರ್. Yes, single. Okay. As comes to 16 on the ball. 2 ಓವರ್ ನ ಮುಕ್ತಾಯ ವೇಳೆಗೆ ಸಿಸ್ಟಮ್ ತಂಡದ ಖಾತೆಯಲ್ಲಿ ತೋರಿಸ್ತಾ ಇದೆ 18 ಎಸೆತಗಳು ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಲು 16 on the board. ಎಸೆತಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಓವರ್ ಎಸೆಯಲು ಸನತ್ ರಬರ. ಆದಷ್ಟು ಬೇಗನೆ ಪಂದ್ಯಾಟವನ್ನು ಮುಂದುವರಿಸಿ. ಉತ್ತಮವಾದ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪರ್ಸನ್ ಯಜ್ಞೇಶ್ ಅವರಿಂದ ಮತ್ತೆ ಸಿಂಗಲ್ ಪಡೆಯುವಲ್ಲಿ ಯಶಸ್ವಿ. 17 on the board. ಮೂರನೇ ಓವರಿನ ದ್ವಿತೀಯ ಚೆಂಡು 2ನೇ ಬಾರಿ ಕ್ಷೇತ್ರದಲ್ಲಿ 3ನೇ ಓವರ್ 2ನೇ ಬಾರಿ ಸನತ್ ಅವರು ಉಮರ್ ಶಾಪಿ ಅವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ ಉತ್ತಮವಾದ ಎತ್ತುಗಾರಿಕೆ ಅಷ್ಟೇ ಉತ್ತಮವಾದ ಕ್ಷೇತ್ರ ಜಾಶಿನ್ ಅವರಿಂದ ಅದರ ಮುಂಟಿ ಪಡೆಯುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. 18 on the ball. Third over focus. ಚಾಲ್ತಿಯಲ್ಲಿದೆ 3ನೇ ಓವರ್ 3ನೇ ಚೆಂಡು ತೀರ್ಪುಗಾರ ಅಕ್ಬರ್ ಅವರನ್ನು ದಾಟಿ ಸನತ್ ಅವರು ಎದುರಾಳಿ ತಂಡದ ಯಜ್ಞೇಶ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ ಉತ್ತಮವಾದ ಬ್ಯಾಟಿಂಗ್ ಪರ್ಸನ್ ರಕ್ಷಿತ್ ರವರ ಉತ್ತಮವಾದ ಕ್ಷೇತ್ರ ರಕ್ಷಣೆ ಮುಖಾಂತರ ಒಂಟಿ ಪಡೆಯುವಲ್ಲಿ ಯಶಸ್ವಿ. 19 on the board. 4ನೇ ಬಾರಿ 3ನೇ ಓವರಿನ 4ನೇ ಚೆಂಡು ಸನತ್ ಅವರು ಉಮರ್ ಶಾಪಿ ಅವರಿಗೆ ತೀರ್ಪುಗಾರ ದಾಟಿ ಉತ್ತಮವಾದ ಎಸೆಗಾರಿಕೆ ಮತ್ತೆ ಚುಕ್ಕಿ ಆಗ್ತಾ ಇದೆ. ಯಾವುದೇ ಅಂಕ ಕಂಡು ಬರ್ತಾ ಇಲ್ಲ. 19 on the board. ಉತ್ತಮವಾದ ಎಸೆತಗಾರಿಕೆ 20 ಓಟ ಪಡೆಯುವಲ್ಲಿ ಯಶಸ್ವಿ. 20 on the board. ಲಾಸ್ಟ್ ಬಾಲ್ 3ನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಇದೆ ಸನತ್ ಯಜ್ಞೇಶ್ ರವರಿಗೆ. 3ನೇ ಓವರಿನ ಅಂತಿಮ ಚೆಂಡು ಸನತ್ ರವರು ಯಜ್ಞೇಶ್ ರವರಿಗೆ ಉತ್ತಮವಾದ ಎಸೆತಗಾರಿಕೆ ಇದು ಡಾಟ್ ಬಾಲ್. ಇದು ಚುಕ್ಕಿ ಆಗ್ತಾ ಇದೆ. 3 ಓವರ್ನ ಮುಕ್ತಾಯದ ವೇಳೆಗೆ ಸಿಸ್ಟಮ್ ತಂಡದ ಖಾತೆಯಲ್ಲಿ ತೋರಿಸ್ತಾ ಇದೆ 20. ಓಕೆ 20 on the board. 4ನೇ ಓವರ್ ಎಸೆಯಲು ಗೌರವ್ 4ನೇ ಓವರ್ ಎಸೆಯಲು ಗೌರವ್ ರವರು ಉಮರ್ ಶಾಪಿ ಅವರಿಗೆ ಗೌರವ್ ಟು ಉಮರ್ ಶಾಪಿ. 4ನೇ ಓವರ್ನ ಪ್ರಥಮ ಚೆಂಡ ಗೌರವ್ ತೀರ್ಪುಗಾರ ಅಕ್ಬರ್ ಅವರ ಉತ್ತಮವಾದ ಮತ್ತೆ ಚೆಂಡು ಗಾಳಿಯಲ್ಲಿ ಇದು ಸೋನುರವರ ಕೈಯಲ್ಲಿ ಅಲ್ಲಿ ಐಕಾನ್ ಆಟಗಾರ ಪೆವಿಲಿಯನ್ ಕಡೆಗೆ ಉಮರ್ ಶಾಪಿ ಅವರು ನೇರವಾಗಿ ಪೆವಿಲಿಯನ್ ಕಡೆಗೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ತಂಡದ ಆಟಗಾರ ಸೋನು. 4ನೇ ಓವರ್ನ ದ್ವಿತೀಯ ಚೆಂಡು ಗೌರವ್ ರವರು ನೂತನ ದಂಡುಗಾರ ಶಿವರಾಜ್ ಅವರಿಗೆ. ಆದಷ್ಟು ಬೇಗನೆ ಪಂದ್ಯ ಮುಂದುವರಿಸಿ.
ನಾಲ್ಕನೇ ಓವರಿನ ದ್ವಿತೀಯ ಚೆಂಡು ಗೌರವರವರು ಶಿವರಾಜರವರಿಗೆ ನೂತನ ದಂಡುಗಾರನಿಗೆ ತೀರ್ಪುಗಾರನು ದಾಟಿ ಶಿವರಾಜರವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ single yes sir single declare has come on to 21 on the board 21 on the board time fourth progress ಉತ್ತಮವಾದ ಎಸೆಗಾರಿಕೆ ಕ್ಲೀನ್ ಬೌಲ್ಡ್ ಆಗೋ ಮೂಲಕ ಫೀಲ್ಡ್ ಗೆ ಸಾಕ್ತಾ ಇದ್ದಾರೆ ಶಿವರಾಜರವರು ಉತ್ತಮವಾದ ಎಸೆಗಾರಿಕೆ ಗೌರವರವರಿಂದ ನಾಲ್ಕನೇ ಓವರಿನ 3 ಚೆಂಡುಗಳು ಬಾಕಿ ಇದೆ ಖಾತೆಯಲ್ಲಿ ತೋರಿಸ್ತಾ ಇದೆ 21 ಆದಷ್ಟು ಬೇಗನೆ ದಂಡುಗಾರ ಕೂಡ ಆಗಮಿಸಬೇಕು ಸತತ 2 ಎಸೆತಗಳಲ್ಲಿ ಸಿಕ್ಸರ್ ಬಾರಿಸಿದಂತ ಆಟಗಾರ ಆಸಿಫ್ ಕೆಎಸ್ ದಂಡುಗಾರಿಕೆಗೆ ಆಗಮಿಸ್ತಾ ಇದ್ದಾರೆ ಈ ಹಿಂದಿನ ಪಂದ್ಯಾಟದಲ್ಲಿ ಸತತ 2 ಎಸೆತಗಳಲ್ಲಿ ಭರ್ಜರಿ ಸಿಕ್ಸರ್ ಬಾರಿಸಿದಂತ ಆಟಗಾರ ಆಸಿಫ್ ಒನ್ ಆಫ್ ದ ಡೇಂಜರಸ್ ಮ್ಯಾನ್ ಗೌರವ್ ನಾಲ್ಕನೇ ಓವರಿನ 4ನೇ ಚೆಂಡು ನಾಲ್ಕನೇ ಓವರಿನ 4ನೇ ಚೆಂಡು 4ನೇ ಬಾರಿ ಗೌರವ್ ಟು ಮಿಸ್ಟರ್ ಆಶಿಫ್ ಕೆಎಸ್ ಉತ್ತಮವಾದ ಎಸೆಗಾರಿಕೆ ಇದು 1+1 yes 1+1 as the score moves to 23 on the board 23 on the board 4ನೇ ಬಾರಿ ಚಾಲ್ತಿಯಲ್ಲಿದೆ 4ನೇ ಓವರ್ 4ನೇ ಓವರಿನ 4ನೇ ಚೆಂಡು ಗೌರವರವರು ತೀರ್ಪುಗಾರರನ್ನು ದಾಟಿ ಅಂತಿಮ 6 ಚೆಂಡನ್ನು ಎಸೆಯಲು ಆದರ್ಶ ಅಂತಿಮ 6 ಚೆಂಡನ್ನು ಎಸೆಯಲು ಆದರ್ಶ ಯಜ್ಜೇಶ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ ಇದು ಚೆಂಡಿಗೂ ದಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ ಇದು ಚುಕ್ಕಿ ಆಗ್ತಾ ಇದೆ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಶ್ರೀಯುತ ದಿನೇಶ್ ಗೌಡ ಬಣ್ಣಮಗೇರು ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕ್ರೀಡಾಕೂಟದ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ತಮ್ಮನ್ನು ವೇದಿಕೆ ಕೂಡ ಆಹ್ವಾನಿಸ್ತಾ ಇದ್ದೇವೆ ಉತ್ತಮವಾದ ಕ್ಷೇತ್ರಕ್ಷಣೆ ಇಬ್ರಾಹಿಂ ಅವರಿಂದ ಸತತ 2 ಎಸೆತಗಳು ಕೂಡ ಚುಕ್ಕಿ ಆಗ್ತಾ ಇದೆ ಅಂತಿಮ ಓವರ್ನ 3ನೇ ಚೆಂಡು ಆದರ್ಶರವರು ತೀರ್ಪುಗಾರ ಅಕ್ಬರ್ ಅವರ ದಾಟಿ ಯಜ್ಜೇಶ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ ಚೆಂಡು ಗಾಳಿಯಲ್ಲಿ ಇದು ರಮೇಶ್ ರವರ ಇಲ್ಲ ಜಾಶ್ ವಿಂಡರ್ ಅವರ ಕೈಯಲ್ಲಿ ಸೇರ್ತಾ ಇದೆ 3 ಎಸೆತಗಳಲ್ಲಿ ಯಾವುದೇ ಒಂದು ಅಂಕವನ್ನು ಬಿಟ್ಟು ಕೊಡ್ತಾ ಇಲ್ಲ 3 ಎಸೆತಗಳಲ್ಲಿ ಯಾವುದೇ ಒಂದು ಅಂಕ ಬಿಟ್ಟು ಕೊಡ್ತಾ ಇಲ್ಲ ಆದರ್ಶರವರು ಈ ಬಾರಿ ಆದರ್ಶರವರು ಸದರ್ನ್ ವಾರಿಯರ್ಸ್ ತಂಡದ ಹೀರೋ ಕಳೆದ ಪಂದ್ಯಾಟದಲ್ಲಿ ಸಿಕ್ಸರ್ ಕೂಡ ಬಾರಿಸಿದಂತ ಆಟಗಾರ ಆದರ್ಶ ಇದೀಗ ಮಿಂಚುತ್ತಿದ್ದಾರೆ ಬೌಲಿಂಗ್ ವಿಭಾಗದಲ್ಲಿ 3 ಎಸೆತಗಳ ಮುಂದೆ ಯಾವುದೇ ಅಂಕ ಎದುರು ಆಳಿ ತಂಡಕ್ಕೆ ಇನ್ನೂ ಕೂಡ ಬಿಟ್ಟು ಕೊಡ್ತಾ ಇಲ್ಲ ಇದೀಗ 4ನೇ ಬಾರಿ ಅಂತಿಮ ಓವರ್ನ 4ನೇ ಚೆಂಡು ಆದರ್ಶ ಅವರು ತೀರ್ಪುಗಾರ ಅಕ್ಬರ್ ಅವರು ದಾಟಿ ನೂತನ ಆಟಗಾರ ಲತೀಫ್ ರವರಿಗೆ 4ನೇ ಬಾರಿ ಉತ್ತಮವಾದ ಎಸೆಗಾರಿಕೆ ಮತ್ತೆ ಡಾಟ್ ಬಾಲ್ ಅಂಡ್ ಸ್ಟಂಪ್ ಔಟ್ ಸ್ಟಂಪ್ ಔಟ್ ಮತ್ತೊಂದು ಆಘಾತ ಲತೀಫ್ ರವರು ನೇರವಾಗಿ ಫೀಲ್ಡ್ ಕಡೆಗೆ 4 ಎಸೆತಗಳು ಎಸೆದರೂ ಕೂಡ ಯಾವುದೇ ಒಂದು ಅಂಕವನ್ನು ಬಿಟ್ಟು ಕೊಟ್ಟಿಲ್ಲ ಮಿಸ್ಟರ್ ಆದರ್ಶ್ ಮುಂಡಾಜೆ 5ನೇ ಬಾರಿ ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್ ಸಿದ್ದಿಕಾ ಲತೀಫ್ ಓಕೆ ಪೆವಿಲಿಯನ್ ಗೆ ಸಾಕ್ತಾ ಇದ್ದಾರೆ ಜರ್ಸಿ ನಂಬರ್ 03 ಸಿದ್ದಿಕ್ ಇದೀಗ ಲತೀಫ್ ಅಂತಿಮ ಓವರ್ನ 5ನೇ ಚೆಂಡು ಆದರ್ಶ್ ರವರು ತೀರ್ಪುಗಾರ ಅಕ್ಬರ್ ಅವರನ್ನು ದಾಟಿ ಒಂದು ಕಡೆ ಬಲಿಷ್ಠ ಕ್ಷೇತ್ರ ರಕ್ಷಕ ಸೋನು 5ನೇ ಚೆಂಡು ಮತ್ತೆ ಉತ್ತಮ ಬ್ಯಾಟಿಂಗ್ ಮನುಷ್ಯನ ಜೋಸಿನ್ ರವರ ಕ್ಷೇತ್ರ ರಕ್ಷಣೆಯ ಮುಖಾಂತರ ಕೇವಲ ಬಟ್ಟಿ ಪಡೆಯುವಲ್ಲಿ ಯಶಸ್ವಿ 27 ಅಂತ ಬಾಡ ಲಾಸ್ಟ್ ಬಾಲ್ ಸತತ 2 ಎಸೆತಗಳಲ್ಲಿ ಸಿಕ್ಸರ್ ಬಾರಿಸಿದಂತ ಆಸಿಫ್ ಕೆಎಸ್ ರವರಿಗೆ ಅಂತಿಮ ಓವರ್ನ ಅಂತಿಮ ಚೆಂಡು ತೀರ್ಪುಗಾರರ ದಾಟಿ ಉತ್ತಮವಾದ ಬ್ಯಾಟಿಂಗ್ ಮನುಷ್ಯನ ಮತ್ತೆ ಒಂಟಿ ಓಟ ಪಡೆಯುವಲ್ಲಿ ಯಶಸ್ವಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ಜಾಬೀರ್ ಅವರಿಂದ 28 on the ball 30 ಎಸೆತಗಳ ಮುಂದೆ 29 ಓಟದ ಅವಶ್ಯಕತೆ ಸದರ್ ವಾರಿಯರ್ಸ್ ತಂಡಕ್ಕೆ ಗಮನಿಸಿಕೊಳ್ಳಿ ಎನ್ಕೆಬಿ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್ 2 ತಂಡದ ಕಪ್ತಾನರು ತಕ್ಷಣ ಆಗಮಿಸಬೇಕು ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿದೆ ಎನ್ಕೆಬಿ ಗ್ಲಾಡಿಯೇಟರ್ಸ್
ಮುಂದಿನ ಪಂದ್ಯಾಟಕ್ಕಾಗಿ NKB ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ಎರಡೂ ತಂಡದ ಕಪ್ತಾನರಿಗೆ ಪ್ರಥಮ, ದ್ವಿತೀಯ, ಅಂತಿಮ ಕರೆ. ಸದನ ವಾರಿಯರ್ಸ್ ತಂಡಕ್ಕೆ 30 ಎಸೆತಗಳ ಮುಂದೆ ಬೇಕಾಗಿದೆ ಕೇವಲ 29 ಓಟದ ಅವಶ್ಯಕತೆ. 30 ಎಸೆತಗಳ ಮುಂದೆ ಮೊದಲು ಬ್ಯಾಟಿಂಗ್ ಅನ್ನು ಮಾಡಿದಂತಹ ಸ್ವಿಸ್ ಟೈಮ್ ತಂಡವು 5 ಓವರ್ ಮುಕ್ತಾಯದ ವೇಳೆಗೆ 28 ರನ್ ಕಲೆ ಹಾಕಿ ಎದುರಾಳಿ ತಂಡಕ್ಕೆ 30 ಎಸೆತಗಳ ಮುಂದೆ 29 ಓಟವನ್ನು ಗುರಿಯಾಗಿ ನೀಡಿದೆ. 29 is the target out of 30 deliveries. ಮುಂದಿನ ಪಂದ್ಯಾಟಕ್ಕಾಗಿ NKB ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ಅಂತಿಮ ಪಂದ್ಯಾಟದಲ್ಲಿ ಮತ್ತೆ ಸದರ್ನ್ ವಾರಿಯರ್ಸ್ ವಿರುದ್ಧವಾಗಿದೆ ವೆಲಂಕನಿ ಸ್ಟ್ರೈಕರ್ಸ್. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಸದರ್ನ್ ವಾರಿಯರ್ಸ್ ತಂಡಕ್ಕೆ 30 ಎಸೆತಗಳ ಮುಂದೆ ಬೇಕಾಗಿದೆ 29. ಆದಷ್ಟು ಬೇಗನೆ ದಂಡುಗಾರರು ಆಗಮಿಸಬೇಕು. ಎಡಗೈ ಆಟಗಾರ ಸೆನೆತ, ಬಲಗೈ ಆಟಗಾರ ಜಾಸ್ವಿನ್. ಆದಷ್ಟು ಬೇಗನೆ ಪಂದ್ಯಾಟ ಮುಂದುವರಿಸಿ. ಅಲ್ಲಿ ದಾಳಿಜಿಪಿಗಾಗಿ ವೆಲ್ಕಮ್ ಬ್ರದರ್ಸ್ ಹಾಗೂ NKB ಗ್ಲಾಡಿಯೇಟರ್ಸ್. ಸ್ಟ್ರೈಕರ್ ವಿಭಾಗದಲ್ಲಿ ಸನತ್ ಎಡಗೈ ಆಟಗಾರ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜೋಸ್ವಿನ್, ಗೂಟರಕ್ಷಣೆ ವಿಭಾಗದಲ್ಲಿ ಉಮ್ಮರ್ ಶಾಫಿ, ತೀರ್ಪುಗಾರಿಕೆಯಲ್ಲಿ ಅಕ್ಬರ್ ಅಂಡ್ ನಿತೇಶ್, ಎಸೆತಗಾರಿಕೆ ವಿಭಾಗದಲ್ಲಿ ಇನ್ನು ಕೂಡ ನಿಗದಿಯಾಗಿದೆ. ಅದರಿಂದ ಮುಂದಿನ ಪಂದ್ಯಾಟದಲ್ಲಿ NKB ಗ್ಲಾಡಿಯೇಟರ್ಸ್ ತಂಡವು ಅದೃಷ್ಟದ ನಾಣಿಕೆಯನ್ನು ಗೆದ್ದುಕೊಂಡು ಮೊದಲ ಕ್ಷೇತ್ರ ಆಯ್ದುಕೊಂಡಿದೆ. ಜೋಸ್ವಿನ್ ದಯವಿಟ್ಟು ಆದಷ್ಟು ಬೇಗನೆ ಪಂದ್ಯದ ಮುಂದುವರಿಸಿ. ಎಸೆತಗಾರಿಕೆ ವಿಭಾಗದಲ್ಲಿ ಅಶ್ರಫ್ ಎಲ್ಟಿ, ನಾನ್ ಸ್ಟ್ರೈಕರ್ ಜಾಸ್ವಿನ್, ಸ್ಟ್ರೈಕರ್ ಲೆಫ್ಟ್ ಹ್ಯಾಂಡ್ ಸನತ್ತ, ಗೂಟರಕ್ಷಣೆ ವಿಭಾಗದಲ್ಲಿ ಉಮ್ಮರ್ ಶಾಫಿ, ಮುಖ್ಯ ತೀರ್ಪುಗಾರಿಕೆಯಲ್ಲಿ ಅಕ್ಬರ್ ಹಾಗೂ ನಿತೇಶ, ಎಸೆತಗಾರಿಕೆಯಲ್ಲಿ ಎಲ್ಟಿ ಅಶ್ರಫ್. ಆದಷ್ಟು ಬೇಗನೆ ಮುಂದುವರಿಸಿ ತೀರ್ಪುಗಾರರೇ ದಯವಿಟ್ಟು. ಮುಂದಿನ ಪಂದ್ಯಾಟದಲ್ಲಿ NKB ಗ್ಲಾಡಿಯೇಟರ್ಸ್ ತಂಡವು ಮೊದಲ ಕ್ಷೇತ್ರ ಆಯ್ದುಕೊಂಡಿದೆ. ಅದೃಷ್ಟದ ನಾಣ್ಯ ಗೆದ್ದುಕೊಂಡು ಅಶ್ರಫ್ ಎಲ್ಟಿ ಪ್ರಥಮ ಓವರನ್ನು ಎಸೆಯಲು ಪ್ರಥಮ ಓವರ್ನ 6 ಚೆಂಡನ್ನು ಎಸೆಯಲು ಅಶ್ರಫ್ ಎಲ್ಟಿ ಅವರು ತೀರ್ಪುಗಾರ ಅಕ್ಬರ್ ಅವರನ್ನು ದಾಟಿ ಎಡಗೈ ಆಟಗಾರ ಸನತ್ರ ಅವರಿಗೆ ಇದು ತೀರ್ಪುಗಾರರಿಂದ ಅಗಲಿಸಿದ ಘೋಷಣೆ. ಖಾತೆ ಆರಂಭಗೊಳ್ತಾ ಇದೆ ಒಂದು ಎಕ್ಸ್ಟ್ರಾ ರನ್ನಿನ ಮೂಲಕ. ಇದೀಗ ದ್ವಿತೀಯ ಪ್ರಥಮ ಓವರ್ನ ಪ್ರಥಮ ಚೆಂಡು ಅಶ್ರಫ್ ಎಲ್ಟಿ ಅವರು ತೀರ್ಪುಗಾರರನ್ನು ದಾಟಿ ಎಡಗೈ ಆಟಗಾರ ಸನತ್ರ ಅವರಿಗೆ ಪ್ರಥಮ ಬಾರಿಗೆ ಉತ್ತಮವಾದ ಎಸೆತಗಾರಿಕೆ. ಮತ್ತೆ ಯಾವುದೇ ಅಂಕ ಕಂಡು ಬರ್ತಾ ಇಲ್ಲ. ಒಂಟಿ ಪ್ರಥಮ ಎಸೆತದಲ್ಲಿ ಒಂಟಿ ಪಡೆಯುವಲ್ಲಿ ಯಶಸ್ವಿ. ದ್ವಿತೀಯ ಬಾರಿಗೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ. 30 ಎಸೆತಗಳ ಮುಂದೆ ಬೇಕಾಗಿದೆ 29 ಅಂಕ. ಇದೀಗ ಸೆಕೆಂಡ್ ಮತ್ತೆ ಸಿಂಗಲ್ ಡಿಕ್ಲೇರ್. 2 ಎಸೆತಗಳಲ್ಲಿ 2 ಅಂಕ. ಮೂರನೇ ಬಾರಿ ಮತ್ತೆ ಸಿಂಗಲ್ ಡಿಕ್ಲೇರ್. 3 ಎಸೆತಗಳಲ್ಲಿ 3. ನಾಲ್ಕನೇ ಬಾರಿ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಅಶ್ರಫ್ ಎಲ್ಟಿ ಅವರು ತೀರ್ಪುಗಾರ ಅಕ್ಬರ್ ಅವರು ನೇರವಾಗಿ ಎಡಗ ಆಟಗಾರ ಸನತ್ ಅವರಿಗೆ ಫೋರ್ತ್ ಟೈಮ್ ಫಸ್ಟ್ ಫೋಕಸ್ ಮತ್ತೆ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಫೀಲ್ಡರ್ ಕಡೆ ಸಾಕ್ತಾ ಇದ್ದಾರೆ ಸನತ್ ಅವರು. 4ನೇ ಎಸೆತದಲ್ಲಿ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಫೀಲ್ಡರ್ ಕಡೆಗೆ ಐಕಾನ್ ಆಟಗಾರ ನೂತನ ಆಟಗಾರ ಆದಷ್ಟು ಬೇಗ ಆಗಮಿಸು ಕಲಂದರ್ ಶಾಫಿ. ಎಸ್ಕೋ ಮುಜರ್ 0-3 on the board. 4 ಎಸೆತಗಳು ಮುಂದೆ ಅಂಕಪಟ್ಟಿಯಲ್ಲಿ 3 ತೋರಿಸ್ತಾ ಇದೆ. 2 ಎಸೆತಗಳು ಬಾಕಿ ಇದೆ. ಪ್ರಥಮ ಓವರ್ ಮುಕ್ತಾಯವಾಗಲು ಅಶ್ರಫ್ ರವರ ಪ್ರಥಮ ಓವರ್ನ 5ನೇ ಚೆಂಡು. 5ನೇ ಚೆಂಡು ಎಸೆತಗಾರಿಕೆಯಲ್ಲಿ ಅಶ್ರಫ್ ಎಲ್ಟಿ, ತೀರ್ಪುಗಾರಿಕೆಯಲ್ಲಿ ಅಕ್ಬರ್ ಹಾಗೂ ನಿತೇಶ್, ದಂಡುಗಾರಿಕೆಯಲ್ಲಿ ಜೋಸಿನ್ ಹಾಗೂ ಕಲಂದರ್ ಶಾಫಿ, ಗೂಟ ರಕ್ಷಣೆಯಲ್ಲಿ ಉಮ್ಮರ್ ಶಾಫಿ. ಓಕೆ 5ನೇ ಬಾರಿ ಉತ್ತಮವಾದ ಎಸೆತಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್. ಎಸ್ಕೋ ಮುಜರ್ 0-4 on the board. ಲಾಸ್ಟ್ ಬಾಲ್ ಫಸ್ಟ್ ಆಫ್ ಲಾಸ್ಟ್ ಟೈಮ್ ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಅಂಕಪಟ್ಟಿಯಲ್ಲಿ 4 ತೋರಿಸ್ತಾ ಇದೆ. ಅಶ್ರಫ್ ರವರು ಕಲಂದರ್ ಶಾಫಿ ಅವರಿಗೆ
ಮತ್ತೆ ಲಾಲಿಪಾಪ್ ಚೆಂಡ ಮತ್ತೆ ಒಂಟಿ ಓಟ ಪಡೆಯುವಲ್ಲಿ ಯಶಸ್ವಿ. ಎಸ್ಕೋ ಮುಜೆಂಟು 0-5 on the board. ಪ್ರಥಮ ಓವರ್ನ ಮುಕ್ತಾಯ ವೇಳೆಗೆ ಅಂಕಪಟ್ಟಿಯಲ್ಲಿ 5 ಅಂಕಪಟ್ಟಿಯಲ್ಲಿ ಪ್ರಥಮ ಓವರ್ನ ಮುಕ್ತಾಯ ವೇಳೆಗೆ 5 24 ಓಟದ ಅವಶ್ಯಕತೆ, 24 ಎಸೆತಗಳು ಕೂಡ ಬಾಕಿ ಇದೆ. ಎಸೆತಗಾರಿಕೆಯಲ್ಲಿ ಮಾಲಕರಾದಂತ ಅಬ್ದುಲ್ ಅಜೀಜ್ ಕಳೆದ ಪಂದ್ಯದಲ್ಲಿ ಗಾಯದ ಸಮಸ್ಯೆ ಆದರೂ ಕೂಡ ಇದೀಗ ಮತ್ತೆ ಎಸೆತಗಾರಿಕೆಯಲ್ಲಿ ಕಂಡು ಬರ್ತಾ ಇದ್ದಾರೆ ಅಬ್ದುಲ್ ಅಜೀಜ್ ರಬರ. ಉತ್ತಮವಾದ ಎಸೆತಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್. 0-6 on the board. Second time ಅಬ್ದುಲ್ ಅಜೀಜ್ ರಬರು ತೀರ್ಪುಗಾರರನ್ನು ದಾಟಿ ಕಲಂದರ್ ಶಾಫಿ ಅವರಿಗೆ ದ್ವಿತೀಯ ಬಾರಿ ಉತ್ತಮವಾದ ಎಸೆಗಾರಿಕೆ ಮತ್ತೆ ಡಾಟ್ ಆಗುವ ಸಂಭವ, ಮತ್ತೆ ಕೊಂಚ ಮಟ್ಟಿನ ವಿಫಲತೆಗೊಂಡ ವಿಭಾಗದಲ್ಲಿ ಮತ್ತೆ ಸಿಂಗಲ್ ಡಿಕ್ಲೇರ್. 7 on the board. ಓಕೆ, ಥರ್ಡ್ ಟೈಮ್ ದ್ವಿತೀಯ ಓವರ್ನ ತೃತೀಯ ಚೆಂಡು ಅಜೀಜ್ ರಬರು ಉತ್ತಮವಾದ ಎಸೆಗಾರಿಕೆ ಶಾಫಿ ಅವರಿಗೆ ಮತ್ತೆ ಒಂಟಿ ಪಡೆಯುವಲ್ಲಿ ಯಶಸ್ವಿ. ಜಾಸ್ವಿನ್ ಹಾಗೂ ಶಾಫಿ ಅವರ ಮಧ್ಯೆ 0-8 on the board. ನಾಲ್ಕನೇ ಬಾರಿ ದ್ವಿತೀಯ ಚಾಲ್ತಿಯಲ್ಲಿ 4ನೇ ಬಾರಿ ಅಜೀಜ್ ರಬರು ತೀರ್ಪುಗಾರ ಅಕ್ಬರ್ ಅವರನ್ನು ದಾಟಿ ಜಾಸ್ವಿನ್ ಕುಟಿನರ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ ತೀರ್ಪುಗಾರರಿಂದ ಅಗಲ ಎಸೆತ ಎಂದು ಘೋಷಣೆ. ಮತ್ತೊಂದು ಎಕ್ಷಣದ ಮೂಲಕ ಸ್ಕೋರ್ ಮುಚ್ಚಟ್ಟು 9 on the board. 4ನೇ ಬಾರಿ 3ನೇ ಬಾರಿ ಓಕೆ ಸಾರಿ 3ನೇ ಬಾರಿ 4ನೇ ಬಾರಿ 4ನೇ ಬಾರಿ ಓಕೆ ಸಾರಿ 4ನೇ ಬಾರಿ ಜಾಸ್ವಿನ್ ರವರಿಗೆ ಅಜೀಜ್ ರವರು ಉತ್ತಮವಾದ ಎಸೆಗಾರಿಕೆ ಮತ್ತೆ ಸಿಂಗಲ್ ಡಿಕ್ಲೇರ್. ಸ್ಕೋರ್ ಮುಚ್ಚಟ್ಟು ಡಬಲ್ ಫಿಗರ್ 1-0 ಮತ್ತೆ 10 on the board. Last ball. ದ್ವಿತೀಯ ಓವರ್ನ ಅಂತಿಮ ಚೆಂಡು ಅಜೀಜ್ ರವರು ತೀರ್ಪುಗಾರರನ್ನು ದಾಟಿ ಜಾಸ್ವಿನ್ ರವರಿಗೆ ಉತ್ತಮವಾದ ಎಸೆಗಾರಿಕೆ ಮತ್ತೆ ಉತ್ತಮವಾದ ಮ್ಯಾನೇಜ್ಮೆಂಟ್ ಕಂಡು ಬರ್ತಾ ಇದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಮನೋಹರ್ ರವರಿಂದ ಒಂಟಿ ಪಡೆಯುವಲ್ಲಿ ಯಶಸ್ವಿ. ಡಬಲ್ ಫಿಗರ್ 11 on the board. 2 ಓವರ್ನ ಮುಕ್ತಾಯ ವೇಳೆಗೆ 11 ತೋರಿಸ್ತಾ ಇದೆ. ಮುಂದಿನ 18 ಎಸೆತಗಳಲ್ಲಿ ಬೇಕಾಗಿದೆ 18 ಎಸೆತಗಳು ಬಾಕಿ ಇದೆ. 18 ಓಟದ ಅವಶ್ಯಕತೆ. ಅಲ್ಲಿ ಸಜ್ಜಾಗಬೇಕಾಗಿದೆ. ವೆಲ್ಕಮ್ ಬ್ರದರ್ಸ್ ತಂಡದ ಆರಂಭಿಕ ಆಟಗಾರರು ಕ್ಷೇತ್ರ ರಕ್ಷಣೆ ಗೆದ್ದುಕೊಂಡಂತಹ ಎನ್ಕೆಬಿ ಮೊದಲು ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದೆ. ಆದಷ್ಟು ಬೇಗನೆ ಮುಂದುವರಿಸಿ ಅಸ್ತ್ರಪುರ ದಯವಿಟ್ಟು ಆದಷ್ಟು ಬೇಗನೆ ಪಂದ್ಯಾಟ ಮುಂದುವರಿಸಿ. ಇನ್ನು ಇಲ್ಲಿ ಆಡಲು ಲೈಟ್ ಇಲ್ಲ, ಗಮನಿಸಿ. ಲೈಟ್ ಇಲ್ಲ. ಓಕೆ 3ನೇ ಓವರ್ನ ಪ್ರಥಮ ಚೆಂಡು ಅಶ್ರಫ್ ಆಲಂಗಾರ್ ರವರು ಜಾಸ್ವಿನ್ ಕುಟಿನರ್ ಅವರಿಗೆ ಉತ್ತಮ ಲಾಲಿಪಾಪ್ ಚೆಂಡು ನೇರವಾಗಿ ಸೀಮಾರೇಖೆಯಿಂದ ಹೊರಗಡೆ 6 ಅಂಕದ ಸೇರ್ಪಡೆ. ಪ್ರಥಮ ಸಿಕ್ಸರ್ ಕಂಡು ಬರ್ತಾ ಇದೆ. ಈ ಒಂದು ಪಂದ್ಯಕೂಟಕ್ಕೆ ಬೆಂಗಳೂರಿನಿಂದ ಆಗಮಿಸಿ ಅದು ಕೂಡ ಬೇರೆ ಕಾರಣ ಹೇಳಿ ರಜೆ ಮಾಡಿ ಬಂದು ಇದೀಗ ಸಿಕ್ಸರ್ ಬಾರಿಸಿದಂತ ಐಕಾನ್ ಆಟಗಾರ ಜಾಸ್ವಿನ್ ರವರು ಈ ಒಂದು ಆಟಕ್ಕೋಸ್ಕರ 2 ದಿವಸ ರಜೆ ಮಾಡಿ ಆಗಮಿಸಿದ್ದಾರೆ. ಸ್ಕೋರ್ ಮುಚ್ಚಟ್ಟು 17 on the board. ದ್ವಿತೀಯ ಬಾರಿ ಲಾಲಿಪಾಪ್ ಚೆಂಡು ಕಂಡು ಬರ್ತಾ ಇದೆ ಅಶ್ರಫ್ ಆಲಂಗಾರ್ ಕಡೆಯಿಂದ. 2ನೇ ಬಾರಿ ಮತ್ತೆ ನೆಲ ಕಚ್ಚಿದೆ. ಉತ್ತಮವಾದ ಎಸೆಗಾರಿಕೆ ಅಷ್ಟೇ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಅಜೀಜ್ ರವರಿಂದ ಯಾವುದೇ ಅಂಕ ಬಿಟ್ಟು ಕೊಡ್ತಾ ಇಲ್ಲ. 3ನೇ ಬಾರಿ 3ನೇ ಓವರಿನ 3ನೇ ಚೆಂಡು ನಾಲ್ಕನೇ ಬಾರಿ ಉತ್ತಮವಾದ ಎಸೆಗಾರಿಕೆ ಮತ್ತೆ ಚೆಂಡು ಗಾಳಿಯಲ್ಲಿ. ಇದು ಕ್ಷೇತ್ರ ರಕ್ಷಣಾ ಭಾಗವನ್ನು ಸೇರ್ತಾರೆ ಯಜ್ಞೇಶ್ ಅವರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆ.
ಜೋಸ್ವಿನ್ ಕುಟ್ಲಿನ ನೇರವಾಗಿ ಫೆವಿಲಿಯನ್ ಕಡೆಗೆ ಸಾಕ್ತಾ ಇದ್ದಾರೆ. 17 on the board. ಎರಡು ಎಸೆತಗಳು ಬಾಕಿ ಇದೆ. ಮೂರನೇ ಓವರ್ ಮುಕ್ತಾಯವಾಗಲು ತಂಡಕ್ಕೆ ಬೇಕಾಗಿದೆ 12 ಓಟ. 14 ಚೆಂಡುಗಳು ಬಾಕಿ ಇದೆ. 12 ಓಟದ ಅವಶ್ಯಕತೆ. 5ನೇ ಆಲಂಗರ್ ಅವರು ಅಶ್ರಫ್ ಆಲಂಗರ್ ಅವರು 5ನೇ ಬಾರಿ ಮಿಸ್ಟರ್ ಆದರ್ಶ್ ಅವರಿಗೆ ಉತ್ತಮವಾದ ಎಸೆಗಾರಿಕೆ. ಮತ್ತೆ ಕ್ಲೀನ್ ಬಾಲ್. ಹದಿಮೂರು ಎಸೆತಗಳು ಬಾಕಿ ಇದೆ. 12 ಓಟದ ಅವಶ್ಯಕತೆ ಸದರ್ನ ವಾರಿಯರ್ಸ್ ತಂಡಕ್ಕೆ. 13 ಎಸೆತಗಳು ಬಾಕಿ ಇದೆ. 12 ಓಟದ ಅವಶ್ಯಕತೆ. ಒಂದು ಕಡೆ ಫಿನಿಶರ್ ಎಂಬ ಹೆಸರುವಾಸಿಯಾದಂತ ಆಟಗಾರ ರಮೇಶ್ ಖಾನ, ರಕ್ಕಸ ಹೊಡೆತಗಾರ ರಮೇಶ್ ಖಾನ ಸ್ಟ್ರೈಕರ್ ವಿಭಾಗದಲ್ಲಿ ಅಶ್ರಫ್ ಆಲಂಗರ್ ಅವರ ಅಂತಿಮ ಚೆಂಡು. ಉತ್ತಮವಾದ ಎಸೆಗಾರಿಕೆ. ಮತ್ತೆ ಚೆಂಡು ಗಾಳಿಯಲ್ಲಿದೆ. ಮತ್ತೆ ಸಿಂಗಲ್ ಒಂಟಿ ಪಡೆಯುವಲ್ಲಿ ಯಶಸ್ವಿ. 18 on the board. 12 ಎಸೆತಗಳು ಬಾಕಿ ಇದೆ. 11 ಅವಶ್ಯಕತೆ ಕಂಡು ಬರ್ತಾ ಇದೆ. ಸಜ್ಜಾಗಬೇಕಾಗಿದೆ ವೆಲ್ಕಮ್ ಬ್ರದರ್ಸ್ ತಂಡದ ಆರಂಭಿಕ ಆಟಗಾರರು. ಮುಂದಿನ ಪಂದ್ಯಾಟಕ್ಕಾಗಿ NKB ಗ್ಲಾಡಿಯೇಟರ್ಸ್ ವಿರುದ್ಧವಾಗಿದೆ ವೆಲ್ಕಮ್ ಬ್ರದರ್ಸ್. ಅದೃಷ್ಟದ ಚಿಮಿಕೆಯನ್ನು ಗೆದ್ದುಕೊಂಡ NKB ತಂಡವು ಮೊದಲು ಕ್ಷೇತ್ರಕ್ಕೆ ಗೆದ್ದುಕೊಂಡಿದೆ. 12 ಎಸೆತಗಳು ಬಾಕಿ ಇದೆ. ಎಸೆತಗಾರಿಕೆಯಲ್ಲಿ ಮತ್ತೆ LT ಅಶ್ರಫ್ ಅವರು 11 ಓಟದ ಅವಶ್ಯಕತೆ ಸದನ ವಾರಿಯರ್ಸ್ ತಂಡಕ್ಕೆ. ಅಶ್ರಫ್ LT ತಮ್ಮ ದ್ವಿತೀಯ ಓವರ್ ಅನ್ನು ಎಸೆಯಲು ತೀರ್ಪುಗಾರ ಅಕ್ಬರ್ ಸಮೀಪ. ದಂಡುಗಾರಿಕೆಯಲ್ಲಿ ಐಕಾನ್ ಆಟಗಾರ ಒನ್ ಆಫ್ ದ ಡೇಂಜರಸ್ ಮ್ಯಾನ್ ಇನ್ ದ ಸೈಡ್ ಆಫ್ ಕುಲಾಲು ಖಾನ ಮಿಸ್ಟರ್ ರಮೇಶ. ಭರವಸೆಯ ಆಟಗಾರ ರಕ್ಕಸ ಹೊಡೆತಗಾರ ರಮೇಶ್ ಅವರಿಗೆ ಅಶ್ರಫ್ ರವರ ಉತ್ತಮವಾದ ಎಸೆತಗಾರಿಕೆ. ಇದು ಚೆಂಡಿಗೂ ಅಲ್ಲಿ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. 11 ಮುಂದೆ ಬೇಕಾಗಿದೆ. 11 ಎಸೆತಗಳು ಬಾಕಿ ಇದೆ. 11 ಓಟದ ಅವಶ್ಯಕತೆ. ಅಶ್ರಫ್ ರವರು 4ನೇ ಓವರಿನ ದ್ವಿತೀಯ ಚೆಂಡನ್ನು ನೇರವಾಗಿ ತೀರ್ಪುಗಾರನು ದಾಟಿ ರಮೇಶ್ ಅವರಿಗೆ ಉತ್ತಮವಾದ ಎಸೆತಗಾರಿಕೆ. ಮತ್ತೆ ಡಾಟ್ ಆಗುವ ಸಂಭವ. ಇದು ಕೂಡ ಚುಕ್ಕಿ ಆಗ್ತಾ ಇದೆ. ಸತತ 2 ಎಸೆತಗಳು ಕೂಡ ಚುಕ್ಕಿ ಆಗ್ತಾ ಇದೆ. ಜರ್ಸಿ ನಂಬರ್ 05 ಮಿಸ್ಟರ್ ರಮೇಶ ಸತತ 2 ಎಸೆತಗಳಲ್ಲಿ ಕೂಡ ಯಾವುದೇ ಅಂಕದ ಸಂಪಾದನೆ ಕಂಡು ಬರ್ತಾ ಇಲ್ಲ. ಒಂದು ಕಡೆ ಕಲಂದರ್ ಶಾಪಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ 3ನೇ ಬಾರಿ. 4ನೇ ಓವರಿನ 3ನೇ ಚೆಂಡು ಅಶ್ರಫ್ ರವರು ನೇರವಾಗಿ ಅಕ್ಬರ್ ತೀರ್ಪುಗಾರನು ದಾಟಿ ರಮೇಶ್ ಖಾನ ಇವರಿಗೆ ಉತ್ತಮವಾದ ಎಸೆಗಾರಿಕೆ. ಮತ್ತೆ ಚೆಂಡು ಗಾಳಿಯಲ್ಲಿ. ಇದು ಬಹುತೇಕ ಕ್ಷೇತ್ರ ರಕ್ಷಕನ ಬೊಗಸೆಯಲ್ಲಿ ಶಿವರಾಜ್ರವರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆ ಮೂಲಕ ಮತ್ತೊಂದು ಆಘಾತ. ಭರವಸೆಯ ಆಟಗಾರ ರಮೇಶ್ ಅವರ ನೇರವಾಗಿ ಫೆವಿಲಿಯನ್ ಕಡೆಗೆ. ಇವರ ಜಾಗವನ್ನು ತುಂಬಲು ಮತ್ತೋರ್ವ ರಕ್ಕಸ ಹೊಡೆತಗಾರ ಮೊಹಮ್ಮದ್ ಆಲಿ. ಓಕೆ, 4ನೇ ಬಾರಿ ಅಶ್ರಫ್ ರವರ 4ನೇ ಓವರಿನ 4ನೇ ಚೆಂಡು ಅಶ್ರಫ್ ರವರು ಮೊಹಮ್ಮದ್ ಆಲಿ ಅವರಿಗೆ. ಇನ್ನೊಂದು ಕಡೆ ನಾನ್ ಸ್ಟ್ರೈಕರ್ ನಲ್ಲಿ ಕಲಂದರ್ ಶಾಪಿ ಅವರು 4ನೇ ಬಾರಿ 4ನೇ ಓವರಿನ 4ನೇ ಚೆಂಡು ಅಶ್ರಫ್ ರವರು ತೀರ್ಪುಗಾರ ಅಕ್ಬರ್ ಅವರನ್ನು ದಾಟಿ ಮೊಹಮ್ಮದ್ ಅಲಿ ಅವರಿಗೆ ಉತ್ತಮವಾದ ಎಸೆಗಾರಿಕೆ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಮತ್ತೆ ಸಿಂಗಲ್ ಡಿಕ್ಲೇರ್. 19 on the board. 2 ಎಸೆತಗಳು ಬಾಕಿ ಇದೆ. 8 ಎಸೆತಗಳ ಮುಂದೆ ಬೇಕಾಗಿದೆ 10 ಓಟದ ಅವಶ್ಯಕತೆ. ಅಂತಿಮ 8 ಎಸೆತಗಳ ಮುಂದೆ ಬೇಕಾಗಿದೆ 10 ಓಟದ ಅವಶ್ಯಕತೆ. ಎಸೆಗಾರಿಕೆಯಲ್ಲಿ LT ಅಶ್ರಫ್ 5ನೇ ಬಾರಿ 4ನೇ ಓವರ್ನ 5ನೇ ಚೆಂಡು ತೀರ್ಪುಗಾರ ಅಕ್ಬರ್ ಅವರನ್ನು ದಾಟಿ ಎದುರಾಳಿ ತಂಡದ ಆಟಗಾರ ಮೊಹಮ್ಮದ್ ಅಲಿ ಅವರಿಗೆ 5ನೇ ಬಾರಿ ಉತ್ತಮವಾದ ಎಸೆಗಾರಿಕೆ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಇಲ್ಲ. ಇದು ಡಾಟ್ ಆಗ್ತಾ ಇದೆ. ಸತತ ಚುಕ್ಕಿ ಆಗ್ತಾ ಇದೆ. ಲಾಸ್ಟ್ ಬಾಲ್ 7ರ ಮುಂದೆ ಬೇಕಾಗಿದೆ 10. 7 ಎಸೆತಗಳ ಮುಂದೆ ಬೇಕಾಗಿದೆ 10 ಓಟದ ಅವಶ್ಯಕತೆ. ಓಕೆ 9 10 ಓಕೆ 10 7 ಎಸೆತಗಳ ಮುಂದೆ ಬೇಕಾಗಿದೆ 10 ಎಸೆತಗಾರಿಕೆಯಲ್ಲಿ 4ನೇ ಓವರ್ನ ಅಂತಿಮ ಚೆಂಡನ್ನು ಎಸೆಯಲು ಅಶ್ರಫ್ ರವರು ನೇರವಾಗಿ ತೀರ್ಪುಗಾರ ಅಕ್ಬರ್ ಅವರನ್ನು ದಾಟಿ ಮೊಹಮ್ಮದ್ ಅಲಿ ಅವರಿಗೆ ಉತ್ತಮವಾದ ಎಸೆತಗಾರಿಕೆ. ಮತ್ತೆ ಡಾಟ್ ಮತ್ತೆ ಫೆವಿಲಿಯನ್ ಕಡೆಗೆ ಸಾಕ್ತಾ ಇದ್ದಾರೆ ಮೊಹಮ್ಮದ್ ಅಲಿ ಅವರು. ಸತತ ವಿಕೆಟ್ ಅನ್ನು ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಸದರ್ನ್ ವಾರಿಯರ್ಸ್ ತಂಡವು ಅಂತಿಮ 6 ಚೆಂಡುಗಳ ಮುಂದೆ ಬೇಕಾಗಿದೆ 10 ಓಟದ ಅವಶ್ಯಕತೆ. ಈ ಪಂದ್ಯಾಟವನ್ನು ಗೆಲ್ಲಲು ಮುಂದಿನ ಹಂತಕ್ಕೆ ತೇರ್ಗಡೆಯಾಗಲು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಅಶ್ರಫ್ LT ಅವರಿಂದ ಕಪ್ತಾನನ ಆಟವನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಅಶ್ರಫ್ ರವರು ಸಜ್ಜಾಗಬೇಕಾಗಿದೆ ವೆಲ್ಕಮ್ ಬ್ರದರ್ಸ್ ತಂಡದ ಆರಂಭಿಕ ಆಟಗಾರರು ಮುಂದಿನ ಪಂದ್ಯಾಟಕ್ಕಾಗಿ. ಇದೀಗ ಜಬೀರ
ಉಮ್ಮರ್ ಶಾಪಿ 6 ಎಸೆತವನ್ನು ಎಸೆಯಲು ಉಮ್ಮರ್ ಶಾಪಿ ಅವರು ಸ್ಟ್ರೈಕರ್ ವಿಭಾಗದಲ್ಲಿ ಕಲಂದರ್ ಶಾಪಿ ಅವರಿಗೆ 6 ಎಸೆತಗಳ ಮುಂದೆ ಬೇಕಾಗಿದೆ 10 ಓಟದ ಅವಶ್ಯಕತೆ. ಶಾಪಿ ಅವರಿಗೆ ಮತ್ತೆ ಅಗಲ ಎಸೆತ. ಓಕೆ 9 ಬೇಕಾಗಿದೆ. 6 ಎಸೆತಗಳನ್ನು ಕೂಡ ಬಾಕಿ. 6 ಎಸೆತಗಳು ಉಮ್ಮರ್ ಶಾಪಿ ಅವರ 6 ಎಸೆತಗಳ ಮುಂದೆ ಬೇಕಾಗಿದೆ 9 ಓಟ ಶಾಪಿ ಅವರಿಗೆ. ಮತ್ತೆ ಅಗಲ ಎಸೆತ. ಕೊಂಚಮಟ್ಟಿನ ಬದಲಾವಣೆ ಕಂಡು ಬರ್ತಾ ಇದೆ ಎಸೆತಗಾರಿಕೆ ವಿಭಾಗದಲ್ಲಿ. ಓಕೆ ಬೌಲಿಂಗ್ ವಿಭಾಗದಲ್ಲಿ ಬದಲಾವಣೆ ಕಂಡು ಬರ್ತಾ ಇದೆ. ಸತತ 2 ಎಸೆತಗಳನ್ನು ಅಗಲ ಎಸೆತವಾಗಿ ಎಸೆದಂತಹ ಉಮ್ಮರ್ ಶಾಪಿ ಅವರು ತಮ್ಮ ಕಪ್ತಾನನ ಮೂಲಕ ಮನವಿ ನೀಡಿ ಈಗ ಬದಲಾವಣೆ ಕಂಡು ಬರ್ತಾ ಇದೆ ಎಸೆತಗಾರಿಕೆ ವಿಭಾಗದಲ್ಲಿ. ಯಜ್ಞೇಶ್ ಅವರು ಮುಂದಿನ 6 ಎಸೆತವನ್ನು ಎಸೆಯಲು ಸಜ್ಜಾಗ್ತಾ ಇದ್ದಾರೆ. 6 ಎಸೆತಗಳ ಮುಂದೆ ಬೇಕಾಗಿದೆ 8 ಓಟ. 6ರ ಮುಂದೆ ಆದಷ್ಟು ಬೇಗನೆ ದಯವಿಟ್ಟು ಆದಷ್ಟು ಬೇಗನೆ ಮುಂದುವರಿಸಿ. ಯಜ್ಞೇಶ್ ಎಸೆತಗಾರಿಕೆ ವಿಭಾಗದಲ್ಲಿ ಯಜ್ಞೇಶ್ ಅಂತಿಮ 6 ಚೆಂಡಲ್ಲಿ ಬೇಕಾಗಿದೆ 8 ಓಟದ ಅವಶ್ಯಕತೆ. ಎಸೆತಗಾರಿಕೆ ವಿಭಾಗದಲ್ಲಿ ಬದಲಾವಣೆ. ಉಮ್ಮರ್ ಶಾಪಿ ಅವರ ಬದಲಿಗಾಗಿ ಯಜ್ಞೇಶ್ ಅವರು ಅಂತಿಮ 6 ಚೆಂಡನ್ನು ಎಸೆಯಲು 6ರ ಮುಂದೆ ಬೇಕಾಗಿದೆ 8 ಓಟ. ಯಜ್ಞೇಶ್ ಅವರು ತೀರ್ಪುಗಾರ ಅಕ್ಬರ್ ಅವರನ್ನು ದಾಟಿ ಕಲಂದರ್ ಶಾಪಿ ಅವರಿಗೆ. ಯಜ್ಞೇಶ್ ಟು ಕಲಂದರ್ ಶಾಪಿ ಉತ್ತಮ ಎಸೆತಗಾರಿಕೆ. ಮತ್ತೆ ಡಾಟ್ ಬಾಲ್. ಮತ್ತೆ ಅಗಲ ಎಸೆತವಾಗಿ ಕಂಡು ಬರ್ತಾ ಇದೆ. 6 ಎಸೆತಗಳ ಮುಂದೆ ಬೇಕಾಗಿದೆ 7 ಓಟದ ಅವಶ್ಯಕತೆ. 6 ಎಸೆತಗಳ ಮುಂದೆ ಮತ್ತೆ ಲಾಲಿಪಾಪ್ ಚೆಂಡು. ಇದು ಕೂಡ ಅಗಲ ಎಸೆತ. ಸತತ 4 ಎಸೆತಗಳು ಕಂಡು ಬಂದ್ರು ಕೂಡ ಇದು 4 ಕೂಡ ಅಗಲ ಎಸೆತವಾಗ್ತಾ ಇದೆ. 6ರಲ್ಲಿ 6 ಮತ್ತೆ ಲಾಲಿಪಾಪ್ ಚೆಂಡು. ಉತ್ತಮ ಎಸೆತಗಾರಿಕೆ. ಯಾವುದೇ ಅಂಕದ ಸೇರ್ಪಡೆ ಕಂಡು ಬರ್ತಾ ಇಲ್ಲ. 5ರ ಮುಂದೆ ಬೇಕಾಗಿದೆ 6 ಓಟ. 5 ಎಸೆತಗಳು ಬಾಕಿ ಇದೆ. 6 ಓಟದ ಅವಶ್ಯಕತೆ. ಯಜ್ಞೇಶ್ ರವರು ನೇರವಾಗಿ ಕಲಂದರ್ ಶಾಪಿ ಅವರಿಗೆ ನೆಲಮಟ್ಟದ ಎಸೆತ. ಇದು ಅಗಲ ಎಸೆತ. ದ್ವಿತೀಯ ಬಾರಿ ಯಜ್ಞೇಶ್ ಅವರು ದ್ವಿತೀಯ ಬಾರಿ ಕಲಂದರ್ ಶಾಪಿ ಅವರಿಗೆ. ತೀರ್ಪುಗಾರ ಅಕ್ಬರ್ ಅವರನ್ನು ದಾಟ್ ನೆಲ ಕಚ್ಚಿದ ಎಸೆತ. ಮತ್ತೆ ಚೆಂಡು ಗಾಳಿಯಲ್ಲಿದೆ. ಇದು ಒಂಟಿ. ಇದು ಕೇವಲ ಒಂಟಿ. ಎಸ್ಕೋಮುಜಟ್ಟು 25 on the board. 4 ಬೇಕಾಗಿದೆ 4ರ ಮುಂದೆ. 4 ಚೆಂಡುಗಳು ಬಾಕಿ ಇದೆ. 4 ಓಟದ ಅವಶ್ಯಕತೆ. ಎಸೆತಗಾರಿಕೆ ಯಜ್ಞೇಶ್ ಅವರು ಉತ್ತಮವಾದ ಎಸೆತಗಾರಿಕೆ. ಮತ್ತೆ ಸಿಂಗಲ್ ಡಿಕ್ಲೇರ್. 3ರ ಮುಂದೆ 3. 1+1. ಓಕೆ 3ರಲ್ಲಿ ಬೇಕಾಗಿದೆ ಕೇವಲ 2. 4ರಲ್ಲಿ ಬೇಕಾಗಿದೆ 2. ಓಕೆ 4 ಎಸೆತಗಳ ಬಾಕಿ ಇದೆ. 2 ಓಟ್. ಫ್ರೀ ಹಿಟ್. ಓಕೆ ಫ್ರೀ ಹಿಟ್. 4ರ ಮುಂದೆ 2 ಬೇಕಾಗಿದೆ. ಜಾಬೀರ್ ಅವರಿಗೆ ಉತ್ತಮವಾದ ಎಸೆತಗಾರಿಕೆ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಭಾಷಣ. ಮತ್ತೆ ಒಂಟಿಯಲ್ಲಿ ಪಡೆಯುವ ಯಶಸ್ವಿ. ಸಮಬಲ ಲೆವೆಲ್. ಒಂಟಿ ಓಟದ ಅವಶ್ಯಕತೆ. ಈ ಪಂದ್ಯಾಟವನ್ನು ಗೆಲ್ಲಲು ಸದನ ವಾರಿಯರ್ಸ್ ತಂಡಕ್ಕೆ ಮುಂದಿನ ಹಂತಕ್ಕೆ ತಿರುಗಡೆಯಾಗಲು ಆದಷ್ಟು ಬೇಗನೆ ಮುಂದುವರಿಸಿ ಶಾಫಿ ಅವರೇ. ಯಜ್ಞೇಶ್ ಅವರ ಅಂತಿಮ ಚೆಂಡು ಕಂಡು ಬರ್ತಾ ಇದೆ. ತೀರ್ಪುಗಾರರು ದಾಟಿ ಕಲಂದರ್ ಶಾಪಿ ಅವರಿಗೆ ಉತ್ತಮವಾದ ಎಸೆತಗಾರಿಕೆ. ಈ ಪಂದ್ಯಾಟವನ್ನು ಮತ್ತೆ ಈ ಪಂದ್ಯಾಟವನ್ನು ಸದನ ವಾರಿಯರ್ಸ್ ತಂಡ ಗೆದ್ದುಕೊಂಡಿದೆ.
ಸನತ್ ಹಿಂದಿನ ಪಂದ್ಯಾಟದಲ್ಲಿ ಆದರ್ಶ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗೆ ವೇದಿಕೆ ಅಂತ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದರ್ಶ back into the match. Last one match left after this. ಪ್ರಥಮ ಎಸೆತ ಇದು ಸಿಕ್ಸರ್ ಐಕಾನ್ ಆಟಗಾರನ ಪ್ರಥಮ ಎಸೆತಕ್ಕೆ ಶಂಕವನ್ನು ಅಟ್ಟಿದಂತ ಆಟಗಾರ ಇದು ಸಿಕ್ಸರ್. ಗೆಲ್ಲಲೇಬೇಕಾದ ಪರಿಸ್ಥಿತಿ. ಗೆದ್ದರೆ ಮುಂದಿನ ಹಂತಕ್ಕೆ, ಸೋತರೆ ಬೆಳಿಗ್ಗೆ ಮನೆಗೆ. ಕಾದು ನೋಡಬೇಕಾಗಿದೆ ವಿಜಯಲಕ್ಷ್ಮಿ ಯಾರ ಪಾಲಿಗೆ. ಪ್ರಥಮ ಎಸೆತ ಷಡ್ಕ, ದ್ವಿತೀಯ ಎಸೆತ ಚುಕ್ಕೆ, ಮೂರನೇ ಎಸೆತ ನೆಲಗಜ್ಜಿದ ಎಸೆತ, ಮತ್ತೆ ಚುಕ್ಕೆ ಆಗ್ತಾ ಇದೆ. One side Ali is dominating in the bowling end and Razak Fota ನಾಲ್ಕನೇ ಎಸೆತ. It's a lollipop delivery. Everybody thought it would be the big hitting shot. Unfortunately, he missed it. ಒಂದು ಕಡೆಯಲ್ಲಿ ರಫೀಕ್ ಮಾಲಕತ್ವದ NKP ಗ್ಲಾಡಿಯೇಟರ್ಸ್ ಕೊನೆಯ 2 ಎಸೆತಗಳ ಬಾಕಿ. ಅಂಕಾಂಶ ಪಟ್ಟಿಯಲ್ಲಿ 5ನೇ ಎಸೆತ. ತಡಿಮುಡಿ ಒಡೆ ಪ್ರಯತ್ನ, ಇಲ್ಲಿ ಮತ್ತೆ ಕೊನೆಯ 1 ಎಸೆತಗಳ ಬಾಕಿ. ಅಂಕಾಂಶ ಪಟ್ಟಿಯಲ್ಲಿ 7. The last one ball left, the score moves on to 7 on the board. Both team they're fighting for the victory because this is a very important match for both team. And it's a wide delivery. Ali is costly here because he's icon bowler. Score 8 on the board. This would be the important match for everyone. Again lollipop. ಇಲ್ಲಿ ಶಿವಾನಂದ್ ಅವರ ದೊಡ್ಡ ಗರ್ಜಿಸ್ತಾ ಇದೆ. ಶಿವಾನಂದ್ one of the talented batsmen. ರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಯಾವುದೇ ಷಡ್ಕ ಬರದಿದ್ದರೂ ಕೂಡ ಇಂಪಾರ್ಟೆಂಟ್ ಮ್ಯಾಚ್ ನಲ್ಲಿ ಇಂಪಾರ್ಟೆಂಟ್ ಓವರ್ಗೆ ಷಡ್ಕವನ್ನು ಹೊಡೆಯ ಮುಖಾಂತರ ತಂಡಕ್ಕೆ ಆಸರೆ. ಪ್ರಥಮ ಓವರ್ನ ಅಂತ್ಯಕ್ಕೆ ಅಂಕಾಂಶ ಪಟ್ಟಿಯಲ್ಲಿ 14 ತಟಿ ಮುಠಿ ಓಟಕ್ಕೆ ಪ್ರಯತ್ನ. ಪ್ರಥಮ ಎಸೆತ ಚುಕ್ಕೆಯಾಗ್ತಾ ಇದೆ. 14. ದ್ವಿತೀಯ ಎಸೆತ ಇಲ್ಲಿ ಸ್ಟಂಪ್ ಔಟ್ ಆಗ್ತಾ ಇದೆ. ಮತ್ತೊಬ್ಬ ಉತ್ತಮವಾದ ಹೊಡೆತ. ಇಲ್ಲಿ ಶಿವಾನಂದ್ ಅವರು ಒಂಟಿ ಸಫಲರಾಗ್ತಾ ಇದೆ. ಡೇಂಜರಸ್ ಮ್ಯಾನ್ Razak back to the pavilion. One more dangerous man is here. ಶಿವಾನಂದ್ ಅಂಕಾಂಶ ಪಟ್ಟಿಯಲ್ಲಿ 15 ಬರ್ತಾ ಇದೆ.
ನಾಲ್ಕನೇ ಎಸೆತ ಚಾಲ್ತಿಯಲ್ಲಿ ಫುಲ್ ಟಾಸ್ ಡೆಲಿವರಿ. ಇಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಕಾಟನ್ ಬೌಲ್ಡ್ ಗೆ ಸಾಧ್ಯತೆ ಇತ್ತು. ಇನ್ನು ಮುಂದಿನ ಎಲ್ಲಾ ಪಂದ್ಯಾಟಗಳು ಇಂಪಾರ್ಟೆಂಟ್ ಗೇಮ್ಸ್ ಗೆದ್ದರೆ ಕ್ವಾಲಿಫೈಯಿಂಗ್. ಮತ್ತೆ ಉತ್ತಮವಾದಂತ ಹೊಡೆತ. ಇಲ್ಲಿ ಕ್ಯಾಚ್ ಅನ್ನು ಪಡೆದುಕೊಳ್ಳುವ ಮೂಲಕ ಮತ್ತೊಂದು ಉತ್ತರ ಮಾತ್ರವಾಗ್ತಾ ಇದೆ. ಎರಡು ಬ್ಯಾಕ್ ಟು ಬ್ಯಾಕ್ ಫುಲ್ ಟಾಸ್ ಡೆಲಿವರಿ. ಬ್ಯಾಟ್ಸ್ಮನ್ ಫೇಲ್ ಟು ಸ್ಟ್ರೈಕ್ ದ ಬಾಲ್. ಲಾಸ್ಟ್ ಒನ್ ಬಾಲ್ ಲೆಫ್ಟ್. ಐಕಾನ್ ಆಟಗಾರ ನಿತೇಶ್ ಖಾನ್. ಈ ಒಂದು ತಂಡದಲ್ಲಿ ಎರಡು ಐಕಾನ್ ಆಟಗಾರರನ್ನು ನಾವು ಕಂಡು ಬರ್ತಾ ಇದ್ದೇವೆ. ರಜಾಕ್ ಅದೇ ರೀತಿ ನಿತೇಶ್ ಖಾನ್. ಅಂಕಾಂಶ ಪಟ್ಟಿಯಲ್ಲಿ 16 ಬರ್ತಾ ಇದೆ. ಫುಲ್ ಟಾಸ್ ಡೆಲಿವರಿ. 1 ಡಿಕ್ಲೇರ್. ಅಂಕಾಂಶ ಪಟ್ಟಿಯಲ್ಲಿ 17. 2 ಓವರಿನ ಮುಕ್ತಾಯಕ್ಕೆ ಅಂಕಾಂಶ ಪಟ್ಟಿ ಕಂಡು ಬರ್ತಾ ಇದೆ. 1-7-17. After completion of the second, Oscomos on to 17 on the board for the loss of 1 wicket. This is important match for the both team. Those winners they qualify into the qualifying, and if they lost, that would be the tough chance for the team. They already given 17 into Shivanand, Sharkavira Shivanand. ಉತ್ತಮವಾದ ಹೊಡೆತ. ತಟಿಮುಟಿ ಹೊಡೆಯ ಪ್ರಯತ್ನ. ಒಂಟಿ ಸಫಲರಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 18 ಬಂದಿದೆ. ಇನ್ನು ಮುಂದೆ ದ್ವಿತೀಯ ಸೆತ ಚಾಲ್ತಿ. ಎರಡನೇ ಸೆತ ಅಲಿ ಟು ನಿತೇಶ್. ಚುಕ್ಕೆ ಸೆತ ಕಂಡು ಬರ್ತಾ ಇದೆ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಅಂಡ್ ಡೆಲಿವರಿ. ನಾಲ್ಕನೇ ಉತ್ತಮವಾದ ಹೊಡೆತ. ತಟಿಮುಡಿ ಹೊಡೆ ಪ್ರಯತ್ನ. ಇಲ್ಲಿ ರನ್ ಔಟ್ಗಾಗಿ ಮನವಿಯನ್ನು ಕೊಡ್ತಾ ಇದ್ದೇವೆ, ಆದರೆ ಮಿಸ್ ಥ್ರೋ ಆಗ್ತಾ ಇದೆ. ಮತ್ತೊಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 19. ಇನ್ನು 2 ಎಸೆತಗಳ ಬಾಕಿ. 19 already. 19 on the board. ಪಂಚಮ ಎಸೆತ. ಉತ್ತಮವಾದಂತ ಬ್ಯಾಟಿಂಗ್ ಪ್ರದರ್ಶನ. ಇಲ್ಲಿ ಮತ್ತೆ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 20 ಬರ್ತಾ ಇದೆ. 1 ಎಸೆತಗಳ ಬಾಕಿ. ಐಕಾನ್ ಆಟಗಾರ ಕೊನೆ ಅಂಕಾಂಶ ಪಟ್ಟಿಯಲ್ಲಿ 20. ಇಲ್ಲಿ ಐಕಾನ್ ಆಟಗಾರನ ಕಳಪೆ ಪ್ರದರ್ಶನ ಕಂಡು ಬರ್ತಾ ಇದೆ. ತಟ್ಟಿ ಮುಟ್ಟಿ ಆಟಕ್ಕೆ ಪ್ರಯತ್ನ, ಸ್ವೀಪ್ಗೆ ಪ್ರಯತ್ನ. ಇಲ್ಲಿ ಮತ್ತೊಂದು ಉತ್ತರೆ ಪತನವಾಗ್ತಾ ಇದೆ. ಇಲ್ಲಿ ಬೆನ್ನೆಲುಬಾಗಿ ನಿಂತದ್ದು ಶಿವಾನಂದ. ಇನ್ನು ಕೂಡ ಯಾವ ರೀತಿಯಲ್ಲಿ 12 ಎಸೆತಗಳಲ್ಲಿ ಎಷ್ಟು ಓಟವನ್ನು ಬಿಟ್ಟು ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಶಿವಾನಂದ್ ಇರುವವರೆಗೂ ಇದು ಯಾವ ರೀತಿಯಲ್ಲಿ ತಂಡವನ್ನು ಮುನ್ನಡೆಸ್ತಾರೆ ಕಾದು ನೋಡಬೇಕಾಗಿದೆ. ಅಶೋಕ್ ಪ್ರಥಮ ಓವರಿಗೆ ಕೊನೆಯ ಎಸೆತಕ್ಕೆ ಷಟ್ಕ ಬಾರಿಸಿದ್ರು. ಇದೀಗ 4ನೇ ಓವರಿನ ಪ್ರಥಮ ಎಸೆತ. ಅಶೋಕ್ ಟು ಶಿವನಂದ್. ಉತ್ತಮವಾದಂತ ಹೊಡೆತ. ಇಲ್ಲಿ ಮಿಸ್ ಫೀಲ್ಡಿಂಗ್. ಒಂಟಿ ಸಫಲರಾಗ್ತಾ ಇದೆ. ಅವಳಿ ಓಟಕ್ಕಾಗಿ ಪ್ರಯತ್ನ ಇಲ್ಲ. 1ಕ್ಕೆ ತೃಪ್ತಿ. ಮತ್ತೊಂದು ಓಟದ ಸೇರ್ಪಡೆ ಆಗ್ತಾ ಇದೆ. 21 ಬರ್ತಾ ಇದೆ. ದ್ವಿತೀಯ ಎಸೆತ. ಹಕೀಮ್ ಕಳೆದ ಪಂದ್ಯಾಟದಲ್ಲೂ ಷಟ್ಕ ಬಾರಿಸಿದಂತ ಒಬ್ಬ ಆಟಗಾರ ಹಕೀಮ್. ಅಶೋಕ್ ಒನ್ ಆಫ್ ದ ಟ್ಯಾಲೆಂಟೆಡ್ ಬೌಲರ್. ಅಶೋಕ್ is a miss hit. They're not even trying for the catch. The safety. They're making safer in the boundary line. One more added on the scoreboard. Scores on 22 on the board. More than a seta. Ashok to Shivanand. Sharkavira Shivanand. ಮತ್ತೊಂದು ಹೊಡೆತ. ಎಲ್ಲಿ ಶಿವಾನಂದ ಅವರ ಉತ್ತರಿ ಕಳ್ಕೊಳ್ತಾ ಇದೆ. 22 ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ.
ಇನ್ನು 9 ಎಸೆತಗಳ ಬಾಕಿ. 9 ಎಸೆತದಲ್ಲಿ ಎಷ್ಟು ಓಟವನ್ನು ಕಳೆ ಹಾಕ್ತಾ ಇದ್ದಾರೆ ಕಾದು ನೋಡಬೇಕಾಗಿದೆ. ತೇಜಸ್ 4ನೇ ಎಸೆತ. ಅಶೋಕ್ ಟು ತೇಜಸ್. ಲಾಲಿಪಾಪ್ ಎಸೆತ. ಇದು ಶಾರ್ಕ. ನಾನೇನು ಕಮ್ಮಿ ಇಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಒನ್ ಆಫ್ ದ ಟ್ಯಾಲೆಂಟೆಡ್. ಶಿವಾನಂದ್ ಹೋದರೇನು, ನಾನಿದ್ದೇನೆ ಎಂಬ ಭರವಸೆ ಆಟ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 28. ಉತ್ತಮವಾದಂತ ಹೊಡೆತ. ಒಂಟಿ ಸಫರ್ ಆಗ್ತಾ ಇದೆ. ಒನ್ ಆಫ್ ದ ಟ್ಯಾಲೆಂಟೆಡ್ ಬೌಲರ್ ಅಶೋಕ್ ಲಯವನ್ನು ಕಂಡುಕೊಳ್ತಾ ಇಲ್ಲ. ಹಲವಾರು ಪಂದ್ಯಕೂಟದಲ್ಲಿ ಉತ್ತಮವಾದ ಚಾಕಚಕ್ಯತೆ ಎಸೆತವನ್ನು ಎಸೆದ್ರು ಕೂಡ ಇಲ್ಲಿ ತಮ್ಮ ಲಯಕ್ಕೆ ಬರ್ತಾ ಇಲ್ಲ. ಕೊನೆ ಎಸೆತ ಅಶೋಕ್ ಟು ಹಕೀಂ. ಅಂಕಾಂಶ ಪಟ್ಟಿಯಲ್ಲಿ 29. ಕ್ಯಾಚ್. ಉತ್ತಮವಾದಂತ ಎಸೆತ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಮತ್ತೊಂದು ಉತ್ತರೆ ಪತನವಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 29. 6 ಎಸೆತಗಳು ಬಾಕಿ ಇದೆ. 29 ಗೆಲ್ಲಲೇಬೇಕಾದ ಪರಿಸ್ಥಿತಿ ಎರಡೂ ತಂಡಕ್ಕೂ ಕೂಡ. 29. ನಾನ್ ಸ್ಟ್ರೈಕಿಂಗ್ ಎಂಡಿನಲ್ಲಿ ವಿನೋದ, ಸ್ಟ್ರೈಕಿಂಗ್ ಎಂಡ್ನಲ್ಲಿ ತೇಜಸ್. ಒನ್ ಡಿಕ್ಲೇರ್. 30 ಕೊಂಡು ಬರ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲಿ. ಇನ್ನುಳಿದ 5 ಎಸೆತದಲ್ಲಿ ಎಷ್ಟು ಓಟವನ್ನು ಕಲೆ ಹಾಕ್ತಾರೆ ತೇಜಸ್. ಒಂದು ಶರ್ಕವನ್ನು ಹೊಡೆದಂತ ಆಟಗಾರ. ಚುಕ್ಕೆ ಎಸೆತ. 3ನೇ ಎಸೆತ. ಉತ್ತಮವಾದ ಹೊಡೆತ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಒಂಟಿ ಸಫಲ ಆಗ್ತಾ ಇದೆ. ಉತ್ತಮ ಫೀಲ್ಡಿಂಗ್. ಲಾಂಗ್ ಆನ್ ವಿಭಾಗದಲ್ಲಿ ಅಶೋಕ್ ಅವರ ಕಡೆಯಿಂದ 31 ಕೊಂಡು ಬರ್ತಾ ಇದೆ. ಉತ್ತಮವಾದ ಹೊಡೆತ. ಇಲ್ಲಿ ಫೀಲ್ಡಿಂಗ್ ಅಂತ ಬರ್ತಾ ಇದೆ. ಮತ್ತೆ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. 32 ಕೊಂಡು ಬರ್ತಾ ಇದೆ. ಇಲ್ಲಿ ಮತ್ತೆ ಒನ್ ಡಿಕ್ಲೇರ್ ಕಡೆಗೆ ಚೆಂಡು. ಮತ್ತೊಂದು ಓಟದ ಸೇರ್ಪಡೆ. 33 ಅಂಕಾಂಶ ಪಟ್ಟಿಯಲ್ಲಿ. ಕೊನೆ ಒಂದು ಎಸೆತ. ತೇಜಸ್ ಅವರು ಈ ಒಂದು ಎಸೆತವನ್ನು ಯಾವ ರೀತಿಯಲ್ಲಿ ಎದುರಿಸ್ತಾರೆ ಕಾದು ನೋಡಬೇಕಾಗಿದೆ. ಇಲ್ಲಿ ಚುಕ್ಕಿ ಎಸೆತ ಆಗ್ತಾ ಇದೆ. ಸ್ಕೋರ್ 33. 34 is a target. Yes, sir.
ಇಂಪಾರ್ಟೆಂಟ್ ಗೇಮ್, ಗೆಲ್ಲಲೇಬೇಕಾದ ಪರಿಸ್ಥಿತಿ ಎರಡು ತಂಡಕ್ಕೂ. ಗೆದ್ದರೆ ಕ್ವಾಲಿಫೈಯಿಂಗ್ ಅತ್ತ, ಸೋತರೆ ಮನೆ ಅತ್ತ. ತಟಿಮುಡಿ ಒಳಗೆ ಪ್ರಯತ್ನ, ಒಂಟಿ ಸಫಲರಾಗ್ತಾ ಇದೆ. ಐಕಾನ್ ಆಟಗಾರ ಕಳೆದ ಪಂದ್ಯಾಟದಲ್ಲಿಯೂ ಉತ್ತಮವಾದ ಎಸೆದಂತ ಒಬ್ಬ ಐಕಾನ್ ಆಟಗಾರ. ಅದೇ ರೀತಿ ಬ್ಯಾಟಿಂಗ್ ನಲ್ಲೂ ಅಲಿ ಒನ್ ಆಫ್ ದ ಡೇಂಜರಸ್ ಬ್ಯಾಟ್ಸ್ಮನ್. ಮುಂದಿನ ಪಂದ್ಯಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ಏದು ಶಾರ್ಕ ವೆಲಂಕನಿ ಶೇಖರ್ ತಂಡದ ಕಪ್ತಾನ, ದಯಮಾಡಿ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಲೀಗ್ ಮಾದರಿಯ ಕೊನೆಯ ಪಂದ್ಯಾಟ, ವೆಲಂಕನಿ ಶೇಖರ್ ತಂಡದ ಕಪ್ತಾನ. ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. ಸ್ಕೋರ್ 8 ಆನ್ ದ ಬೋರ್ಡ್, 3 ಎಸೆತಗಳ ಬಾಕಿ. ಒಂದು ಕಡೆಯಲ್ಲಿ ಐಕಾನ್, ಇನ್ನೊಂದು ಕಡೆಯಲ್ಲಿ ಕೂಡ ಐಕಾನ್. ನಿತೇಶ್ ವಾಲಿ 4ನೇ ಎಸೆತ. ತಟ್ಟಿ ಮುಡಿ ಓಟಕ್ಕೆ ಪ್ರಯತ್ನ, ಯಾವುದೇ ಫೀಲ್ಡರ್ ಇಲ್ಲ. ಒಂಟಿ ಸಫಲರಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 9, 2 ಎಸೆತಗಳ ಬಾಕಿ. 2 ಎಸೆತಗಳ ಬಾಕಿ. ನಿತೇಶ್ ಕಾಣ ನಿತೇಶ್ ಕಡೆಯಿಂದ ಬಂಡ ಮುಗೇರು ನಿತೇಶ್ ಕಡೆಗೆ. ತಟ್ಟಿ ಮುಡಿ ಒಳಗೆ ಪ್ರಯತ್ನ, ಉತ್ತಮವಾದ ಸಿಂಗಲ್ ಕಂಡು ಬರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 10 ಕಂಡು ಬರ್ತಾ ಇದೆ. ಏದು ಶಾರ್ಕ ಲಾಲಿಪಾಪ್ ಎಸೆತ. After completion of the first over, score moves on to 16. ಇವರು ಕೂಡ 16, ಅವರು ಕೂಡ 16. ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. ರಜಾಕ್ ಜೋಸಫಿನಲ್ಲಿ ಇದ್ರು ಮೈಕ್ ಪಾಯಿಂಟ್ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಅವಳಿ ಓಟದ ಸೇರ್ಪಡೆ ಆಗ್ತದೆ, 2 ಓಟದ ಸೇರ್ಪಡೆ ಆಗ್ತಾ ಇದೆ. 2 ಡಿಕ್ಲೇರ್. ಅವ್ರನ್ನ ಅಮೆರಿಕಕ್ಕೆ ಓಡಕ್ಲ ತಟ್ಟಿ ಮುಟಿ ಓಟಕ್ಕೆ ಪ್ರಯತ್ನ. ಚಾರ್ ದೆ ಪ್ಲೇ ಜೋಸ್ವಿನ್, ಚಾರ್ ದೆ ಪ್ಲೇ. ನಾಲ್ಕನೇ ಎಸೆತ. ರಜಾಕ್ ಟು ನಿತೇಶ್. ಮತ್ತೆ ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. 21 on the board. Last 2 ball. Left. ಮತ್ತೆ ತಟ್ಟಿ ಮುಟ್ಟಿ ಹೊಡೆದ ಪ್ರಯತ್ನ. 22. 23 on the board. ಕಾಯಿನ್ ಉಂಡ 11. 18ರ ಮುಂದೆ 11 ಬೇಕಾಗಿದೆ. 18ರ ಮುಂದೆ 11 ಬೇಕಾಗಿದೆ. 18ರ ಮುಂದೆ ಬೇಕಾಗಿದೆ. 18
17ರ ಮುದ್ದೆ 10 ಬೇಕು. 9 ಬೇಕಾಗಿದೆ. 16ರ ಮುದ್ದೆ ಬೇಕಾಗಿದೆ 9. ಮತ್ತೆ ಚುಕ್ಕೆ ಎಸೆತ ಕಂಡು ಬರ್ತಾ ಇದೆ. ಮತ್ತೆ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಬುದ್ಧಿವಂತಿಕೆ ಆಟ ಕಂಡು ಬರ್ತಾ ಇದೆ. ಮತ್ತೆ ತಟ್ಟಿ ಮುಟ್ಟಿ ಓಟದ ಪ್ರಯತ್ನ. After completion of third, score moves on to 28. 6 ಬೇಕಾಗಿದೆ. 12ರ ಮುಂದೆ ಬೇಕಾಗಿದೆ 6. $32 runs. And it's a 4. Done. I think. ಈ ಒಂದು ಪಂದ್ಯದಲ್ಲಿ ಬೆಳಿಗ್ಗೆನೆ ನಮ್ಮ ಐಕಾನ್ ಆಟಗಾರ NKBಯ ಅಲಿ ಅವರು ಉತ್ತಮವಾಗಿ ಆಡಿದ್ದಾರೆ. ದಯವಿಟ್ಟು ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಲು ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿ. ಅಲಿ ಅವರು ದಯವಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಲು ಬರಬೇಕಾಗಿ ವಿನಂತಿಸುತ್ತೇವೆ. ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಫಾರೂಕ್ KM ಅವರು ಕೊಡಬೇಕಾಗಿ ವಿನಂತಿಸುತ್ತೇವೆ. ಉತ್ತಮವಾಗಿ ಸೂರ್ಯನ ಕಿರಣ ಆಗಮಿಸಿದ ನಂತರ ಅಲಿ ಅವರು ಉತ್ತಮವಾಗಿ ಆಡಿದ್ದಾರೆ. ಫಾರೂಕ್ ರವರು ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೊಡಬೇಕಾಗಿ ವಿನಂತಿಸುತ್ತೇನೆ. ಪುಳಿಕೆ ಚಿರಿಕೆಯೊಂದಿಗೆ ನಮ್ಮ NKB ರಫೀಕ್ ರವರು ದಯವಿಟ್ಟು ವೆಲಂಕೆಟ್ ಸ್ಟ್ರೈಕರ್ಸ್ ನ ದಾಂಡಿಗರು ಪ್ರಥಮ ಓಪನಿಂಗ್ ಬ್ಯಾಟ್ಸ್ಮನ್ ದಯವಿಟ್ಟು ಆದಷ್ಟು ಬೇಗ ಕ್ರೀಸಿಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇವೆ. ಮಾಡು ಇಲ್ಲವೇ ಮಡಿ ಪಂದ್ಯ. ಈ ಪಂದ್ಯದಲ್ಲಿ ಯಾವ ತಂಡ ಗೆದ್ದರೂ ಮುಂದಿನ ಹಂತಕ್ಕೆ, ಸೋತವರು ಬೆಲ್ಲಂಬೆಳಿಗೆ ನಮ್ಮ ಸನತರು ಹೇಳಿದಂತೆ ಬೆಲ್ಲಂಬೆಳಿಗೆ ಮನೆಗೆ ಹೋಗ್ತಾರೆ. ಐಕಾನ್ ಆಟಗಾರ ಸನತ್ರವರಿಂದ ಪ್ರಥಮ ಎಸೆತವನ್ನು ಎಸೆಯಲು ಅಬ್ಬ
ಅಬ್ಬಾಸ್ ಅವರು. ಸ್ಟ್ರೈಕಲ್ಲಿ ಅಬ್ಬಾಸ್, ನಾನ್ ಸ್ಟ್ರೈಕಲ್ಲಿ ಮುನ್ನಾ ವಿಶಾಲ್. ಮುನ್ನಾ ಬಾಯ್ MBBS. ಕಳೆದ ಹಲವಾರು ಪಂದ್ಯಗಳನ್ನು ಆಡಿದಂತಹ ಅನುಭವಿ ಆಟಗಾರ ಸನತ್ ರವರು ಪ್ರಥಮ ಎಸೆತವನ್ನು ಉತ್ತಮವಾದ ಹೊಡೆತ, ಉತ್ತಮವಾದ ರಂಗಾರಿಕೆಯಲ್ಲಿ ನಿಷ್ಫೀಲ್ಡ್ ಫೀಲ್ಡಿಂಗ್ ಆಗಿ ಪ್ರಥಮ ಎಸೆತದಲ್ಲಿ 2 ರನ್ ಅನ್ನು ಬಾಚಿಕೊಂಡಿದ್ದಾರೆ. ದ್ವಿತೀಯ ಎಸೆತ ಉತ್ತಮವಾದ ಎಸೆತ, ಯಾವುದೇ ರನ್ ಅನ್ನು ಬಿಟ್ಟುಕೊಡಲಿಲ್ಲ ಹೈಕ್ವಾನ್ ಆಟಗಾರ ಸನತ್ ರವರು. ಇದೀಗ 3ನೇ ಎಸೆತ ಅಬ್ಬಾಸ್ ರವರಿಗೆ. ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ ಅಬ್ಬಾಸ್ ರವರು. ತಂಡದ ಮೊತ್ತ 3. 4ನೇ ಎಸೆತ ಸನತ್ ರವರಿಂದ ವಿಶಾಲ್ ರವರಿಗೆ. ಉತ್ತಮವಾದ ಎಸೆತ, 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 4. 5ನೇ ಎಸೆತ 5th ಬಾಲ್ ಸನತ್ ಟು ವಿಶಾಲ್. ಉತ್ತಮವಾದ ಎಸೆತ, ಅಲ್ಲಿ 6 ರನ್ಗಳು, ಪ್ರಥಮ ಸಿಕ್ಸರ್ ಮುನ್ನಾ ಬಾಯ್ MBBS. ಕೊನೆ ಎಸೆತ ಉತ್ತಮವಾದ ಎಸೆತ, ಅಲ್ಲಿ ಇಬ್ರಾಹಿಂ ರವರು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ರನ್ಔಟ್ ಆಗುವ ಸಂಭವವಿತ್ತು. ಓವರ್ನ ಪ್ರಥಮ ಓವರಿನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 11. ದೂರ ಊರಿನಿಂದ ಬಂದಂತಹ ಆಲಂಗಾರಿಂದ ಮತ್ತು ಬೆಂಗಳೂರಿನಿಂದ ಎಲ್ಲ ಬಂದಿದ್ದಾರೆ. ಇದು ನಮ್ಮ ಈ ಊರಿಗೆ ಇದೊಂದು ಕ್ರಿಕೆಟ್ ಪಂದ್ಯ ಮಾತ್ರವಲ್ಲ, ಇದೊಂದು ಹಬ್ಬ ಅಂತ ಹೇಳ್ಬಹುದು. ಸೌಹಾರ್ದಯ ಸಂಕೇತವಾಗಿದಂತಹ ಕ್ರೀಡೆಯಾಗಿದೆ ನಮ್ಮ ಕುಳಾಲಿನ ಪರಿಸರದಲ್ಲಿ ನಡೆಯುತ್ತಿರುವುದು. ಉತ್ತಮವಾದ ಎಸೆತ ಸಾಪಿ ಅವರು. ಕಳೆದ ಹಲವಾರು ಪಂದ್ಯಗಳನ್ನು ಆಡಿದಂತಹ ಅನುಭವಿ ಆಟಗಾರ ಸಾಪಿ. ದ್ವಿತೀಯ ಎಸೆತ ಟು ವಿಶಾಲ್. 2ನೇ ಎಸೆತವನ್ನು ಎಸೆಯಲು ಸಾಪಿ ಟು ವಿಶಾಲ್. ಉತ್ತಮವಾದ ಎಸೆತ, ಅಂಪೈರ್ ಅವರಿಂದ ತಿರಸ್ಕಾರ. ಅಗಲ ಎಸೆತ, ತಂಡದ ಮೊತ್ತ ಅಗಲ ಎಸೆತ ಅಂತ ಅಂಪೈರ್ ಅವರಿಂದ ತೀರ್ಮಾನ. ತಂಡದ ಮೊತ್ತ 12. 2ನೇ ಎಸೆತ ಶಾಫಿ ಟು ವಿಶಾಲ್. ಶಾಫಿರ್ ಅವರಿಂದ ಅಂಪೈರ್ ಅನ್ನು ದಾಟಿ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ವಿಶಾಲ್ ಅವರಿಂದ. 1 ಡಿಕ್ಲೇರ್. ತಂಡದ ಮೊತ್ತ 13. 3ನೇ ಎಸೆತ ಈ ಒಂದು ಪಂದ್ಯವನ್ನು ಗೆದ್ದರೆ ಮಾತ್ರ ಮುಂದಿನ ಹಂತಕ್ಕೆ. ಮತ್ತೊಂದು ಸಿಂಗಲ್ ರನ್. ತಂಡದ ಮೊತ್ತ 14. ಯಾವುದೇ ವಿಕೆಟ್ ಕಳೆದುಕೊಳ್ಳದೆ 14 ರನ್ ಅನ್ನು ಬಾಜಿದ್ದಾರೆ ವೆಲಂಕನಿ ತಂಡದವರು. 4ನೇ ಎಸೆತ ಉತ್ತಮವಾದ ಎಸೆತ, 1 ರನ್ನಿನೊಂದಿಗೆ ತೃಪ್ತಿ. ನಮ್ಮ ಅಲಿ ಅವರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ಮಾಡಿದ್ದಾರೆ.
ಲಾಸ್ಟ್ ಟೂ ಬಾಲ್ ಐದನೇ ಎಸೆತ ಟು ಅಬ್ಬಾಸ್. ಉತ್ತಮವಾದ ಎಸೆತ, ಯಾವುದೇ ರನ್ ಬಿಟ್ಕೊಡ್ಲಿಲ್ಲ ಅಲ್ಲಿ ಸಾಫಿ ಅವರು. ಎರಡನೇ ಓವರಿನ ಕೊನೆ ಎಸೆತ ಸಾಫಿ ಟು. ದಯಮಾಡಿ ನೀತು ಎಲ್ಲಿದ್ದರು ಎಲ್ಲಿ ಮೈಕ್ ಬಾಟ್ ಅಂತಿರ ಬರಬೇಕು. ತಂಡದ ಮೊತ್ತ 15. ಕೊನೆಯ ಎಸೆತ ನಿತೀಶ್ ಖಾನ್ ಅವರು ಎಲ್ಲಿದ್ದರು ಮೈಕ್ ಬಾಟ್ ಅಂತಿರ ಬರಬೇಕು. ಉತ್ತಮವಾದ ಎಸೆತ, ರನ್ ಔಟ್ ಆಗುವ ಸ್ಟೆಪ್ ಆಗುವ ಸಂಭವವಿತ್ತು. ಅಂಪೈರ್ ಅವರಿಂದ ತಿರಸ್ಕಾರ. ಅಗಲ ಎಸೆತ. ತಂಡದ ಮೊತ್ತ 16. ಎರಡು ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 16. ವೆಲ್ಕಮ್ ಬ್ರದರ್ಸ್ ತಂಡದ ಕ್ಯಾಪ್ಟನ್ ಶೇಖ್ ಮೊಹಿಯುದ್ದೀನ್ ಅವರು ಎಲ್ಲಿದ್ದರು ಮೈಕ್ ಬಾಟ್ ಅಂತಿರ ಬರಬೇಕು. ವಾರಾಯಿ KPL ಇದರ ಪ್ರೀಮಿಯರ್ ಲೀಗ್ ಇದರ 10ನೇ ಸೀಸನ್ ಒಂದು ಮೊಮೆಂಟೋ ನಿಮಗಾಗಿ ಇಲ್ಲಿ ಕಾದಿರಿಸಲಾಗಿದೆ. ದಯವಿಟ್ಟು ಶೇಖ್ ಮೊಹಿಯುದ್ದೀನ್ ಅವರು ಮೈಕ್ ಬಾಟ್ ಅಂತಿರ ಬರಬೇಕು. ಅದನ್ನು ಅಶೋಕ್ ರವರು ಕೊಡಲಿದ್ದಾರೆ. ಎರಡನೇ ಎಸೆತ ತಂಡದ ಮೊತ್ತ 17. ಹೈಕೋನ್ ಆಟಗಾರ ಸನತ್ ರವರಿಂದ ಅಬ್ಬಾಸ್ ರವರಿಗೆ ಸ್ಟಂಪ್ ಔಟ್ ಆಗಿದ್ದಾರೆ. ತಂಡದ ಮೊತ್ತ 17. ಪ್ರಥಮ ವಿಕೆಟ್ ಅನ್ನು ಕಳೆದುಕೊಂಡು ತಂಡದ ಮೊತ್ತ 17. ಒಂಡವನ್ ಆಟಗಾರ ಕಳೆದ ಹಲವಾರು ಪಂದ್ಯದಲ್ಲಿ ತನ್ನ ಕೈಚಳಕದಿಂದ ಸಿಕ್ಸರ್ ಬಾರಿಸಿದಂತ ಆಸಿಫ್ ಅವರು. ಮೂರನೇ ಎಸೆತ ಉತ್ತಮ ದಾಂಡಿಗ. ಕಳೆದ ಹಲವಾರು ವರ್ಷಗಳಿಂದ ಆಡಿದಂತ ಅವರ ಅನುಭವಿ ಆಟಗಾರ ಆಸಿಫ್ ಅವರು. ಹೈಕಾನ್ ಆಟಗಾರ ಸನತ್ ರವರಿಂದ ಮೂರನೇ ಎಸೆತ. ತಂಡದ ಮೊತ್ತ 17. ಪ್ರಥಮ ವಿಕೆಟ್ ಅನ್ನು ಕಳೆದುಕೊಂಡಂತ ಅಗಲ ಎಸೆತ. ಮತ್ತೊಮ್ಮೆ ಸನತ್ನವರು. ತಂಡದ ಮೊತ್ತ 18. ಉತ್ತಮವಾದ ಎಸೆತವನ್ನು ಎಸೆದಿದ್ದಾರೆ ಸನತ್ರ ಅವರು. ಚುಕ್ಕಿ ಎಸೆತ. ನಾಲ್ಕನೇ ಎಸೆತ ಸನತ್ ಟು ಆಸಿಫ್. ಉತ್ತಮ ದಾಂಡಿಗ ಆಸಿಫ್ ರವರು. ಈ ಒಂದು ಎಸೆತವನ್ನು ಹೇಗೆ ಎದುರಿಸುತ್ತಾರೆ ಅಂತ ಕಾದು ನೋಡಬೇಕಾಗುತ್ತದೆ. ಉತ್ತಮವಾದ ಎಸೆತ. 4 ರನ್ ಆಗುವ ಸಂಭವವಿತ್ತು. ಉತ್ತಮವಾದ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ ಅಲ್ಲಿ. 5ನೇ ಎಸೆತ ಸನತ್ ಟು ವಿಶಾಲ್. ಈಗಾಗಲೇ ಒಂದು ಸಿಕ್ಸರ್ ಅನ್ನು ಬಾರಿಸಿದಂತ ವಿಶಾಲ್ ರವರು ಮತ್ತೊಮ್ಮೆ ಐಕಾನ್ ಆಟಗಾರ ಸನತ್ ರವರಿಂದ 5ನೇ ಎಸೆತವನ್ನು ವಿಶಾಲ್ ರವರಿಗೆ. ಉತ್ತಮವಾದ ಎಸೆತ. 6 ರನ್ಗಳು. 6 ನಂಬರ್ 2. ಕೊನೆಯ ಎಸೆತ 25. ಕೊನೆಯ ಎಸೆತ. ಉತ್ತಮವಾದ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ನಮ್ಮ ಮುನ್ನಾರ್ ಅವರು. 2 ಸಿಕ್ಸರ್ ಅನ್ನು ಬಾರಿಸಿದಂತ 2 ಉತ್ತಮ ದಾಂಡಿಗರು ಆಸಿಫ್ ಅಂಡ್ ವಿಶಾಲ್. ಕೊನೆಯ ಎಸೆತ ಐಕಾನ್ ಆಟಗಾರ ಸನತ್ ರವರಿಂದ. ಉತ್ತಮವಾದ ಹೊಡೆತ ಅಲ್ಲಿ
2 ರನ್ನಿನ ಸಂಭವವಿದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಓವರಿನ ಮುಕ್ತಾಯ. 3 ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 26. ಗೌರವ್ರವರು ಉತ್ತಮವಾದ ಎಸೆತ. ನೆಲ ಕಚ್ಚಿದಂತ ಎಸೆತ. ಚುಕ್ಕಿ ಎಸೆತ ವಿಶಾಲ್ ರವರಿಗೆ. 26 ಎರಡನೇ ಎಸೆತ. ಈ ಒಂದು ಪಂದ್ಯವನ್ನು ವೀಕ್ಷಿಸಲು 1,99,990 ಜನ ಇಲ್ಲಿ ನೋಡ್ತಾ ಇದ್ದಾರೆ. ಉತ್ತಮವಾದ ಎಸೆತ. ವಿಶಾಲ್ ಅವರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಯಾವುದೇ ಪ್ರತಿರೋಧ ಇಲ್ಲಿ ಕಾಣುತ್ತಾ ಇಲ್ಲ. ಕಳೆದ ಪಂದ್ಯದಲ್ಲಿ ಹಲವಾರು ಅಗಲ ಎಸೆತವನ್ನು ಎಸೆದಂತಹ ಗೌರವ್ರವರು 3ನೇ ಎಸೆತ ಟು ವಿಶಾಲ್. ಉತ್ತಮವಾದ ಎಸೆತ. ಅಷ್ಟೇ ಉತ್ತಮವಾದ ಅಲ್ಲಿ ಕ್ಯಾಚ್ ಔಟ್ ಆಗಿ ವಿಶಾಲ್ ರವರು ಉತ್ತಮವಾಗಿ ಆಡಿದಂತ ವಿಶಾಲ್ ರವರು ಅಲ್ಲಿ ಔಟ್ ಆಗಿ ಪೆವಿಲಿಯನ್ ಕಡೆಗೆ ಸಾಗುತ್ತಾ ಇದ್ದಾರೆ. 5ನೇ ಎಸೆತ. ನಾಸಿರ್ ಒಡೆಬಡೆ ಆಟಗಾರ ನಾಸಿರ್ ಅವರು ಗೌರವ್ ಟು ನಾಸಿರ್. ಲಾಸ್ಟ್ 2 ಬಾಲ್. ಉತ್ತಮವಾದ ಎಸೆತ. ನೆಲ ಕಚ್ಚಿದಂತ ಎಸೆತವನ್ನು ನಾಸಿರ್ ಅವರು 1 ರನ್ ಅನ್ನು ತೆಗೆಯುವ ಮೂಲಕ ತಂಡದ ಮೊತ್ತ 27. ಕೊನೆ ಎಸೆತ. 4ನೇ ಓವರಿನ ಕೊನೆಯ ಎಸೆತ. ಆಸಿಫ್ ರವರಿಗೆ ಉತ್ತಮವಾದ ಎಸೆತ. ಅಲ್ಲೇ ಸ್ಟಂಪ್ ಔಟ್ ಆಗಿ ಆಸಿಫ್ ಅವರು ಓವರಿನ ಮುಕ್ತಾಯ. ಅಗಲ ಎಸೆತ. ಅಗಲ ಎಸೆತ. ಕೊನೆ ಎಸೆತ. ಅಂಪೈರ್ ಲಾಸ್ಟ್ ಬಾಲ್ ವೈಡ್. ತಂಡದ ಮೊತ್ತ 28. 4ನೇ ಓವರಿನ ಕೊನೆ ಎಸೆತ. ರೋಷನ್ ಅವರು ಅಲ್ಲಿ ಕ್ಯಾಚ್ ಆಗುವ ಸಂಭವವಿತ್ತು. ಆದರೆ ಓವರಿನ ಮುಕ್ತಾಯ. 4 ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 29. 3 ವಿಕೆಟ್ ಅನ್ನು ಕಳೆದುಕೊಂಡಂತಹ ವೆಲಂಕನಿ ತಂಡದ ಮೊತ್ತ 29. 5ನೇ ಓವರಿನ ಪ್ರಥಮ ಎಸೆತ ಆದರ್ಶ್ ಟು ರೋಷನ್. ಉತ್ತಮವಾದ ಎಸೆತ. ನೆಲ ಕಚ್ಚಿದಂತ ಎಸೆತ. ಯಾವುದೇ ಪ್ರತಿರೋಧ ಅಲ್ಲಿ ರೋಷನ್ ಅವರಿಂದ ಕಂಡು ಬರಲಿಲ್ಲ. 2ನೇ ಎಸೆತ ಆದರ್ಶ್ ಟು. ಉತ್ತಮವಾದ ಎಸೆತ. ಅಲ್ಲಿ ಔಟ್ ಆಗಿ ಪೆವಿಲಿಯನ್ ಕಡೆಗೆ ರೋಷನ್ ಅವರು ಮುಖ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಒಡಬಡಿಯ ಆಟಗಾರ ರಾಜೇಶ್.
29. ಮೂರನೇ ಎಸೆತ ಆದರ್ಶ್ ಟು ರಾಜೇಶ್. ಮೂರನೇ ಎಸೆತ ಅಂಪೈರ್ ಅನ್ನು ದಾಟಿ ಆದರ್ಶ್ ಟು ರಾಜೇಶ್. ಉತ್ತಮವಾದ ಎಸೆತ, ಕ್ಯಾಚ್ ಔಟ್ ಆಗುವ ಸಂಭವ. ಉತ್ತಮವಾಗಿ ಕ್ಯಾಚ್ ಹಿಡಿದಿದ್ದಾರೆ ಇಲ್ಲಿ ಶಾಫಿರ್ ಅವರು. ಮತ್ತೊಮ್ಮೆ ವಿಫಲರಾಗಿದ್ದಾರೆ ರಾಜೇಶ್ ಅವರು. ತಂಡದ ಮೊತ್ತ 29. ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡಂತಹ ವೆಲಂಕಣಿ ತಂಡದ ದೂರದ ಸೌದಿ ಅರೇಬಿಯಾದಿಂದ ಬಂದಂತಹ ರಹೀಂ ರವರು ಒಡಬಡಿಯ ಆಟಗಾರ. ಇವರು ಈ ತಂಡವನ್ನು ಹೇಗೆ ಮುನ್ನಡೆಸುತ್ತಾರೆ ಅಂತ ನೋಡಬೇಕಾಗುತ್ತದೆ. ಆದರ್ಶ್ ಟು ರಹೀಂ. ಉತ್ತಮವಾದ ಎಸೆತ, 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 30. ಲಾಸ್ಟ್ 2 ಬಾಲ್. 5ನೇ ಎಸೆತ ಆದರ್ಶ್ ಟು ರಹೀಂ. ರಹೀಂ ರವರಿಗೆ ಉತ್ತಮವಾದ ಎಸೆತ, ನೆಲ ಕಚ್ಚಿದಂತ ಎಸೆತ, ಯಾವುದೇ ರನ್ ಅನ್ನು ಬಿಟ್ಟುಕೊಡದೆ ಕೊನೆ ಎಸೆತ. ಲಾಸ್ಟ್ ಓವರಿನ ಕೊನೆ ಎಸೆತ ಆದರ್ಶ್ ಟು ರಹೀಂ. ಯಾವುದು 1 ರನ್ನಿನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 31, 32 ಗುರಿಯೊಂದಿಗೆ ಸೌತ್ ವಾರಿಯರ್ಸ್ ಸದರ್ನ್ ವಾರಿಯರ್ಸ್ ಈ ಒಂದು ಪಂದ್ಯವನ್ನು ಗೆದ್ದರೆ ಮುಂದಿನ ಹಂತಕ್ಕೆ, ಇಲ್ಲದಿದ್ದರೆ ಮನೆಗೆ. ಈಗಾಗಲೇ ಕಳೆದ 5 ಪಂದ್ಯಗಳನ್ನು ಆಡಿ 5ರಲ್ಲೂ ಜಯಗಳಿಸಿದಂತಹ ಮಾರುತಿಯ ಟೆಕ್ಕರ್ಸ್, ನಮ್ಮ ಮಾಲಕರಾದ ಮೋನಪ್ಪನವರ ತಂಡ, ನಾವು ಯಾವುದೇ ತಂಡವನ್ನು ಲೆಕ್ಕಕ್ಕೆ ತೆಗೆಯದೆ ಉತ್ತಮವಾಗಿ ಆಡಿದಂತಹ ಮಾರುತಿಯ ಟೆಕ್ಕರ್ಸ್ ಈಗಾಗಲೇ ಸೂಪರ್ ಸೆಮಿಗೆ ಎಂಟ್ರಿ ಕೊಟ್ಟಿದೆ. ಎಲ್ಲಾ ತಂಡದವರಿಗೆ ಪ್ರಥಮ ಎಸೆತ ಅಗಲ ಎಸೆತ ಅಂತ ಕಾಣುತ್ತೆ. ಅಗಲ ಎಸೆತ ಮತ್ತೊಮ್ಮೆ ಪ್ರಥಮ ಎಸೆತ ಮಾಲಕ ವಿವೇಕ್ ಟು ಐಕಾನ್ ಆಟಗಾರ ಸನತ್ರವರಿಗೆ
ತಂಡದ ಮೊತ್ತ 1. ಮತ್ತೊಮ್ಮೆ ಅಗಲ ಎಸೆತ, ಯಾವುದೇ ಎಸೆತವನ್ನು ಕಾಣದಂತ ಸೌತ್ ವಾರಿಯರ್ಸ್ 2. ತಂಡದ ಮೊತ್ತ 2. ಮತ್ತೊಮ್ಮೆ ಮೂರು ಪ್ರಥಮ ಎಸೆತ ವಿವೇಕ್ ಟು ಸನತ್. ಉತ್ತಮವಾದ ಎಸೆತ, ಕ್ಯಾಚ್ ಆಗುವ ಸಂಭವ ಇತ್ತು, ಕೈ ಚೆಲ್ಲಿದ್ದಾರೆ. ಉತ್ತಮವಾದ ಒಂದು ಕ್ಯಾಚ್ ಹಿಡಿಯುವ ಸಂಭವ. ಐಕಾನ್ ಆಟಗಾರನ ಕ್ಯಾಚ್ ಅನ್ನು ಕೈ ಚೆಲ್ಲಿ ಸನತ್ ರವರ ತಲೆಯಲ್ಲಿ ಅದು ತಿರುಗುತ್ತಾ ಇದೆ. ತಂಡದ ಮೊತ್ತ 4. ಎರಡನೇ ಎಸೆತ ವಿವೇಕ್ ಟು ಜೋಶ್ವಿ. ಉತ್ತಮವಾದ ಎಸೆತ, ಆದರೆ ಒಂದೇ ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 4. 5. 5 for no loss. ಮೂರನೇ ಎಸೆತ ಉತ್ತಮವಾದ ಎಸೆತ, ಕ್ಲೀನ್ ಬೌಲ್ಡ್ ಆಗಿದ್ದಾರೆ ಜೋಶಿ ಅವರು. ನಾಲ್ಕನೇ ಎಸೆತ, ಕಳೆದ ಹಲವಾರು ಪಂದ್ಯಗಳನ್ನು ಆಡಿದಂತಹ ಶಾಫಿರ್ ಅವರು, ಈಗಾಗಲೇ ಮಂಗಳೂರಿನಲ್ಲಿ ಆಡಿ ಅನುಭವವಿರುವಂತಹ ಶಾಫಿರ್ ಅವರು ತಮ್ಮ ತಂಡಕ್ಕೆ ಯಾವ ಕಾಣಿಕೆಯನ್ನು ನೀಡುತ್ತಾರೆ ಅಂತ ಕಾದು ನೋಡಬೇಕಾಗುತ್ತದೆ. ವಿವೇಕ್ ಮಾಲಕ ವಿವೇಕ್ ರವರು ಶಾಫಿರ್ ಅವರಿಗೆ ಅಂಪೈರ್ ಅನ್ನು ದಾಟಿ ನಾಲ್ಕನೇ ಎಸೆತ, ತಂಡದ ಮೊತ್ತ 5. 1 ವಿಕೆಟ್ ಅನ್ನು ಕಳೆದು ತಂಡದ ಮೊತ್ತ 5. 32ರ ಗುರಿ. ಈ ಪಂದ್ಯ ಯಾವ ಹಂತಕ್ಕೆ ತಲುಪುತ್ತದೆ ಅಂತ ನೋಡಬೇಕಾಗುತ್ತದೆ. ಹಲೋ, ಐದನೇ ಎಸೆತ, ಐದನೇ ಎಸೆತ 6 ರನ್ನುಗಳು. ಕ್ಲೀನ್ ಬೌಲ್, ಐಕಾನ್ ಆಟಗಾರ ಅನುಪಸ್ಥಿತಿ. ಮಂಗಳೂರಿನಲ್ಲಿ ಆಡಿದಂತಹ ಅನುಭವಿ ಆಟಗಾರ ಶಾಫಿರ್ ಅವರು ಕ್ಲೀನ್ ಬೌಲ್ಡ್ ಆಗಿ ಪ್ರವೀಣ್ ಕಡೆಗೆ ಹೋಗ್ತಾ ಇದ್ದಾರೆ. ಸನತ್ ರವರು ಐಕಾನ್ ಆಟಗಾರ. ಕೊನೆ ಎಸೆತ, ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಆದರ್ಶ್, ವಿವೇಕ್ ಟು ಆದರ್ಶ್ 2 ವಿಕೆಟ್ ಅನ್ನು ಕಳೆದುಕೊಂಡು ತಂಡದ ಮೊತ್ತ 6. ಕೊನೆ ಎಸೆತ 32ರ ಗುರಿ. ಕೊನೆ ಎಸೆತ ಮಾಲಕ ವಿವೇಕ್ ಟು ಆದರ್ಶ್. ಕಳೆದ ಪಂದ್ಯದಲ್ಲಿ ಉತ್ತಮವಾಗಿ ಆಡಿದಂತ ಆದರ್ಶ್ ರವರು ಉತ್ತಮವಾದ ಕಣ್ಣು ಮುಚ್ಚಾಲೆ ಅಂತ ಆಟ ಅಂತ ಹೇಳ್ಬೋದು. ಪ್ರಥಮ ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 2 ವಿಕೆಟ್ ಅನ್ನು ಕಳೆದುಕೊಂಡು 7. 7 for 2. 32 ರನ್ನಿನ ಗುರಿ. ಇನ್ನು 24 ಎಸೆತಗಳ ಮುಂದೆ 25ರ ಗುರಿ. ಅಬ್ಬಾಸ್ ಟು ಶಾಫಿ, ಉತ್ತಮವಾದ ಎಸೆತ.
ತಂಡದ ಮೊತ್ತ 8. ಎರಡನೇ ಎಸೆತ ಅಬ್ಬಾಸ್ ಟು ಆದರ್ಶ್ ರವರಿಗೆ. ಅಬ್ಬಾಸ್ ರವರು ಉತ್ತಮವಾದ ಎಸೆತ, ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ. ಬಲವಾದ ಮನವಿ, ಅಂಪೈರ್ ಅವರಿಂದ ತಿರಸ್ಕಾರ. ತಂಡದ ಮೊತ್ತ 8. ಚುಕ್ಕಿ ಎಸೆತ, ಮೂರನೇ ಎಸೆತ ಅಬ್ಬಾಸ್ ಟು ಆದರ್ಶ್. ಮತ್ತೊಮ್ಮೆ ಆದರ್ಶ್ ರವರು ಈ ಪಂದ್ಯವನ್ನು ಗೆದ್ದರಷ್ಟೇ ಮುಂದಿನ ಹಂತಕ್ಕೆ. ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಆದರ್ಶ್ ರವರಿಂದ. 2 ರನ್ನಿಗೆ ಓಟ ಇಲ್ಲ, 1 ರನ್ನಿನ ಒಂದಿಗೆ ಮುಕ್ತಾಯ. ತಂಡದ ಮೊತ್ತ 8. 2 ವಿಕೆಟ್ 9. ಸಾರಿ, ತಂಡದ ಮೊತ್ತ 9. 4ನೇ ಎಸೆತ ಅಬ್ಬಾಸ್ ಟು ಸಾಪಿ. ಈ ಎಸೆತವನ್ನು ಉತ್ತಮವಾದ ಎಸೆತ, ಆದರೆ ಅಗಲ ಎಸೆತ ಅಂತ ಅಂಪೈರ್ ಅವರಿಂದ ತೀರ್ಮಾನ. ತಂಡದ ಮೊತ್ತ 10. ಮತ್ತೊಮ್ಮೆ 4ನೇ ಎಸೆತ ಅಬ್ಬಾಸ್ ಟು ಶಾಫಿರ್ ಅವರಿಗೆ. ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಅಲ್ಲಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ ಅಶ್ರಫ್ ರವರು, ಸಾರಿ ಸಾಫಿರ್ ಅವರು. ಸಹದರ್ ಅವರು ದಯವಿಟ್ಟು ಕೈ ಎರಡನ್ನು ಕೆಳಗೆ ಹಾಕಿ. ಉತ್ತಮ ಅಲ್ಲಿ ಕ್ಯಾಚ್ ಆಗುವ ಸಂಭವವಿತ್ತು, ಆದರೆ ನಾಸರ್ ಅವರು ಯಾವುದೇ ಪ್ರಯತ್ನ ಮಾಡಲಿಲ್ಲ. ಕೊನೆ ಎಸೆತ ತಂಡದ ಮೊತ್ತ 11. 2 ವಿಕೆಟ್ ಅನ್ನು ಕಳೆದುಕೊಂಡು ತಂಡದ ಮೊತ್ತ 11. ಉತ್ತಮವಾದ ಎಸೆತ, 1 ರನ್ನಿನ ಸೇರ್ಪಡೆಯೊಂದಿಗೆ 2 ಓವರಿನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 12. 3ನೇ ಎಸೆತವನ್ನು ಎಸೆಯಲು ಮತ್ತೊಮ್ಮೆ ತಂಡದ ಮಾಲಕ ವಿವೇಕ್ ರವರು. ಈ ಪಂದ್ಯ ಗೆದ್ದರಷ್ಟೇ ನೀವು ಮುಂದಿನ ಹಂತಕ್ಕೆ ಹೋಗ್ತೀರಾ. ದಯವಿಟ್ಟು ಯಾರು ಇದನ್ನು ತಲೆಯಲ್ಲಿಟ್ಟು ಬೌಲಿಂಗ್ ಮತ್ತು ಬ್ಯಾಟ್ಸ್ಮನ್ ಅವರು ಆಡಬೇಕಾಗುತ್ತದೆ. ಇಲ್ಲದಿದ್ದರೆ ಡೈರೆಕ್ಟ್ ನಿಮಗೆ ನಾವು ಟಿಕೆಟ್ ಬುಕ್ ಮಾಡಿದ್ದೇವೆ ಇಲ್ಲಿ ಮನೆಗೆ ಹೋಗಿ ಅಂತ. ಮಂದ ಆಸದ ನಗುವಿನೊಂದಿಗೆ NKB ಮಾಲಕ ರಫೀಕ್ ರವರು ಒಂದು ಕಡೆಯಲ್ಲಿ. ಪ್ರಥಮ ಎಸೆತ ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ಅಬ್ಬಾಸ್ ರವರಿಂದ. ಯಾವುದೇ ರನ್ ಇಲ್ಲ. ತಂಡದ ಮೊತ್ತ 12. 2ನೇ ಎಸೆತ 3ನೇ ಓವರಿನ 2ನೇ ಎಸೆತ ವಿವೇಕ್ ರವರು. ವಿವೇಕ್ ಟು ಆದರ್ಶ್. ಉತ್ತಮವಾದ ಆಟಗಾರ ಆದರ್ಶ್ ರವರು. ಮತ್ತೊಮ್ಮೆ ವಿವೇಕ್ ರವರಿಂದ 1 ರನ್ನಿನ ಡಿಕ್ಲೇರ್ ಒಂದಿಗೆ ತಂಡದ ಮೊತ್ತ 13. 3ನೇ ಎಸೆತ ವೀಕ್ಷರ ವಿವರಣೆ ಮಾಡುವಾಗ ನಮ್ಮ ಕಾಯಕ ಸಾಪಿಯವರು ಹೇಳ್ತಾರೆ, ನೀವು ಏನು ಮಾತನಾಡಬೇಡಿ ಅಂತ. ಮಾತನಾಡದೆ ವೀಕ್ಷರ ವಿವರಣೆ ಹೇಗೆ ಮಾತನಾಡುವುದು? ಸ್ಕೋರ್ 13. 4ನೇ ಎಸೆತ 4ನೇ ಎಸೆತ ತಂಡದ ಮೊತ್ತ 13. 3 ವಿಕೆಟ್ ಅನ್ನು ಕಳೆದುಕೊಂಡಂತಹ ಕೇವಲ 13. 4ನೇ ಎಸೆತ ಮಾಲಕ ವಿವೇಕ್ ರವರಿಂದ ಅಗಲ ಎಸೆತ.
ನಾಲ್ಕನೇ ಎಸೆತ. ಇದರೊಂದಿಗೆ ಕ್ಲೀನ್ ಬೌಲ್ಡ್ ಆಗಿ ಜರ್ಸಿ ನಂಬರ್ 26 ಗೌರವ್ ಬ್ಯಾಕ್ ಟು ದ ಪೆವಿಲಿಯನ್. ಇದರೊಂದಿಗೆ ಮತ್ತೊಂದು ಆಘಾತವನ್ನ ಎದುರಿಸಬೇಕಾಗಿದೆ ಇಲ್ಲಿ. ಸ್ಕೋರ್ board shows to 15 on the board, a loss of 4 wickets. ಕೊನೆಯ 2 ಎಸೆತಗಳು ಬಾಕಿ ಇದೆ. ಅಂಕಪಟ್ಟಿ ತೋರಿಸ್ತಾ ಇದೆ 15. ಇನ್ನುಳಿದ 14 ಎಸೆಗಳ ಮುಂದೆ 17 ಓಟದ ಅವಶ್ಯಕತೆ. 14 ಎಸೆತಗಳು ಬಾಕಿ ಇದೆ, 17 ಓಟಗಳು ಬೇಕಾಗಿದೆ. ಇದೀಗ ಒಂದು ಹಂತದಲ್ಲಿ KPL 8, 9, 7, 8ರ ಆವೃತ್ತಿಯಲ್ಲಿ ಬಹಳಷ್ಟು 2 ಎಸೆತಗಳು ಬಾಕಿ ಇದೆ. ಅಪೂರ್ವ ಈ ಪಂದ್ಯಾಟವನ್ನು ವೀಕ್ಷಿಸಲು ಕರುಣಾಕರ್ ರೈ, ಅಪೂರ್ವ ಟ್ರೇಡರ್ಸ್ ಸಾಲಿತ್ತೂರು ಇವರು ಆಗಮಿಸಿದ್ದಾರೆ. ತಮಗೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವೇದಿಕೆಗೆ ಬಂದು ಇಲ್ಲಿ ಆಸೀನರಾಗಬಹುದು. ತಮಗಾಗಿ ದಯಮಾಡಿ. ಅಂಕಪಟ್ಟಿ ತೋರಿಸ್ತಾ ಇದೆ 16. 1 ಎಸೆತಗಳು ಬಾಕಿ ಇದೆ ಈ ಓವರ್ನ ಮುಕ್ತಾಯಕ್ಕೆ. ಇನ್ನುಳಿದ 13 ಎಸೆತಗಳ ಮುಂದೆ ಬೇಕಾಗಿದೆ 16 ಓಟಗಳು. ವಿವೇಕ್ ಟು ಅಲಿ. ಅದಕ್ಕೆ ಚೆಂಟಿನೊಂದಿಗೆ ಘರ್ಷಣೆ ನಡೆಸ್ತಾ ಇದ್ದಾರೆ ಇಲ್ಲಿ ಅಲಿ ಯುಬಿ ಅವರು. ಚುಕ್ಕಿ ಎಸೆತ ಕಂಡು ಬರ್ತಾ ಇದೆ. ಇದರೊಂದಿಗೆ ಸ್ವಲ್ಪ ಮಟ್ಟಿಗೆ ಆತ್ಮವಿಶ್ವಾಸ ಅರಳ್ತಾ ಇದೆ ಇಲ್ಲಿ ವೆಲಂಕಣಿ ಕ್ರಿಕೆಟರ್ಸ್ ಪಾಳಯದಲ್ಲಿ. ಅದೇ ರೀತಿ ಒಂದು ಕಡೆ ವೈಫಲ್ಯದ ಮೇಲೆ ವೈಫಲ್ಯವನ್ನು ಅನುಭವಿಸಿ ಸ್ವಲ್ಪ ಮಟ್ಟಿಗೆ ವಿಫಲತೆ ಕಡೆ ಮುಖ ಮಾಡ್ತಾ ಇದೆ ಇತ್ತ ಸೌತರ್ನ್ ವಾರಿಯರ್ಸ್ ತಂಡ. ಇದರಲ್ಲಿ 2 ಓವರ್ಗಳ ಮುಂದೆ ಬೇಕಾಗಿದೆ 12 ಎಸೆತಗಳ ಮುಂದೆ ಬೇಕಾಗಿದೆ 16 ಓಟಗಳು. 12 to go, 16 to get. ನಿರ್ಣಾಯಕ ಹಂತಕ್ಕೆ ನಾವೆಲ್ಲ ತಲುಪಿದ್ದೇವೆ. ಇದು ಲೀಗ್ ಹಂತದ ಕೊನೆಯ ಪಂದ್ಯಾಟವಾಗಿರುತ್ತದೆ. ಹಾಗಾಗಿ ಈ ಒಂದು ಪಂದ್ಯಾಟ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಈ ಒಂದು ಲೀಗ್ ಪಂದ್ಯಾಟದಲ್ಲಿ. ಒಂದು ವೇಳೆ ಇದರಲ್ಲಿ ವಿವೇಕ್ ತಂಡದ ವಿವೇಕ ಮಾಲಕತ್ವದ ವೆಲಂಕಣಿ ಕ್ರಿಕೆಟರ್ಸ್ ಗೆದ್ದಲ್ಲಿ ಅವರ ಸೆಮಿಫೈನಲ್ ಆಸೆ ಜೀವಂತವಾಗಿರುತ್ತದೆ. ಆಡಿದ 5 ಪಂದ್ಯಾಟದಲ್ಲಿ 2 ಗೆದ್ದು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವ ಅವಕಾಶ ಅವರಿಗೆ ತೆರೆದಿರುತ್ತದೆ. ಅದೇ ರೀತಿ ಇಂಥ 4 ಪಂದ್ಯಾಟಗಳಲ್ಲಿ ಈಗಾಗಲೇ